ಆಗಮವೇ ಕುಂದಾಪುರ ಕನ್ನಡ ಅಪ್ಪಿಸೀರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ ರಂಗು ಸೇರಿದಂತೆ ಇದು ಕನ್ನಡ ಅರೆ ಕನ್ನಡ ಅರೆ ಕುಂದಾಪುರ ಕನ್ನಡ ಕಡ್ಲು ಮುಡಿದ ಮಲ್ಗಿ ಹೂವ ಹಾರು ಆಡಿ ಕಾಣಿ ಚಂಪಳಕಿ ಚಕ್ರುತ್ತಾರೆ ನಾವು ಮಾಡು ಹಬ್ಬ ಬಾರಿ ಜೋರು ಒಂದು ಸಾರಿ ನಮ್ಮೂರ ಹಬ್ಬ ಕಾಣೆ ಇಸ್ರೂಪ ಗಗ್ಗಾಡಿ ಒಟ್ರಾಶಿ ಗಾಂಬ್ಳಿ ಹರ್ಕತ್ ಮುಸಂಡಿ ಸೋನಾರ ಜಾರ್ಸಿ ಹೊರ್ದಿಗಿ ಕಾಯ್ಕಾಡಿ ಮೆಳ್ಳಿಯಲಿ ಆರ್ಗಿ ನರ್ಕೂಳಿ ಪೊಕ್ಕಾಟಿ ಮಡ್ಲು ಚೌಕಿ ಗೆರ್ಚಿ ಅಂಗಾತ ಹರ್ಕಾಟಿ ಅಲ್ಲಾಯ್ದ ಕಾಂಚಿ ನಿಗಿರ್ಗಂಡಿ ಎವಡಾಸ್ ಕುಚ್ಚ ಪಟ್ಟ ಸ್ಟೌಂಡಿ ಗಂಜಿ ತೆಳಿಯ ಆಗಮವೇ ಕುಂದಾಪುರ ಕನ್ನಡ ಅಪ್ಪಿಸೀರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ ಎದಿ ಹಾಲು ಕುಡಿದ ಮಗುವ ನಗುವೆ ಅಪ್ಪ ಅಮ್ಮ ಎತ್ತಾಡಿದ ಮಗುವೆ ಅಜ್ಜಿ ನಗುವ ಜಾನಪದದ ಚೆಲುವೆ ಎಲ್ಲ ರಂಗು ಸೇರಿದಂತೆ ಇದು ಕನ್ನಡ ಅರೆ ಕನ್ನಡ ಅರೆ ಕುಂದಾಪುರ ಕನ್ನಡ ಇಲ್ಲ ಓನ್ಲಿ ಪಾಸಿಟಿವಿಟಿ ಮಾತ್ರ ಇರ್ತ ಸಾಯಂಕಾಲದವರೆಗೆ ಇಲ್ಲಿದ್ದಾರೆಲ್ಲ ಇರ್ತೀರಿ ಅಲ್ಲ ಗ್ಯಾರಂಟಿ ಅಲ್ಲ ಗಟ್ಟಿ 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 ಹೇಳಿ ಹಾ ಮಹೇಶ್ ಅಣ್ಣ ರೆಡಿಯಾ ಅನೌನ್ಸ್ ಮಾಡೋಕೆ ರೆಡಿ ಆಯ್ರಿ ಈಗ ಭಾಷೆ ಅಲ್ಲ ಇದು ಬದುಕು. ಈಗ ಮೊದಲೇ ಸ್ಪರ್ಧೆ ಅಂತ ಹೇಳಿದ್ರೆ ಆರತಿ ಬತ್ತಿ ಮಾಡೋದು, ಅದರಲ್ಲಿ ನಿಬಂಧನೆ ಎಲ್ಲ ಉಂಟು. ಹತ್ತಿಯನ್ನು ಕೊಡಲಾಗ್ತದೆ, ಅವಧಿ 10 ನಿಮಿಷ ಮಾತ್ರ. ಅರ್ಧಂಬರ್ಧ ನೇಯ್ದ ಬತ್ತಿಯನ್ನು ಪರಿಗಣಿಸಲಾಗುವುದಿಲ್ಲ. ನಿಗದಿತ ಸಮಯದಲ್ಲಿ ಮಾಡಿದ ಬತ್ತಿಯ ಸಂಖ್ಯೆಯ ಆಧಾರದಲ್ಲಿ ಗೆಲುವು ನಿರ್ಧರಿಸಲಾಗ್ತದೆ. ಅದೇ ರೀತಿ ರಂಗೋಲಿ ರಂಗೋಲಿ ಅಳತೆ 2x2, ನಿಗದಿತ ಸಮಯ 20 ನಿಮಿಷ ಮಾತ್ರ. ಚಂದ ಮತ್ತು ಸಂಪ್ರದಾಯದ ಆಧಾರದಲ್ಲಿ ವಿಜೇತರನ್ನು ಆರಿಸಲಾಗ್ತದೆ. ನೆಕ್ಸ್ಟ್ ಹೂ ಕಟ್ಟುವ ಸ್ಪರ್ಧೆ, ಇದು ನಿಬಂಧನೆ ನೋಡಿ, 15 ನಿಮಿಷ ಮಾತ್ರ. ಯಾವುದೇ ಹೂ ಆಗಬಹುದು. ಹೂ ಕಟ್ಟಿದ ಚಂದ ಮತ್ತು ಹಾರದ ಚಂದದ ಆಧಾರದಲ್ಲಿ ಸಿಕ್ಕ ಅಂಕಿಗಳ ಆಧಾರದಲ್ಲಿ ಗೆಲುವನ್ನು ನಿರ್ಧಾರ ಮಾಡಲಾಗ್ತದೆ. ಶಾಂತಾರಾಮ್ ಶೆಟ್ಟಿ ಅವರಿಗೆ ಇಲ್ಲಿ ಸನ್ಮಾನ ಇನ್ನು ಕೆಲವು ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಶ್ ತುಂಗ, ನಮ್ಮ ಕುಂದಾಪುರದ ಹೆಮ್ಮೆಯ ಮನಸ್ವಿನಿ ಅಂತ ಹೆಸರು ಹೇಳಿದ ತಕ್ಷಣ ನೆನಪಾಗುವಂತ ರವೀಶ್ ತುಂಗ ಸರ್ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಕಾರ್ಯಕ್ರಮ ಶುರು ಆಪುಗಿದ್ರ ಮೊದಲು ಯಾರು ಪ್ರತಿಭೆಗಳೆಲ್ಲ ಇದ್ರೆ ಇಲ್ಲ, ಎಲ್ಲರೂ ಪ್ರತಿಭೆ, ಕುಂದಾಪುರದ ಕಣಕಣದಲ್ಲೂ ಪ್ರತಿಭೆ. ಲಾಸ್ಟ್ ಇಯರ್ GK ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಯಶಸ್ಸನ್ನ ಕಂಡಿತ್ತು. ಕುಡ್ಲದಗಿಟ್ ಕುಂದಾಪುರದವರು ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಅಷ್ಟು ಸುಲಭ ಇಲ್ಲ, ಕಮೆಂಟ್ ಮಾಡೋದು ಭಾರಿ ಸುಲಭ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಈಗ ಎಂತದಾರು ಒಂದ್ಸರಿ ಇಲ್ದಿರೋ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗಕ್ಕೆ ಅವಕಾಶ ಇತ್ತು ನಮ್ಗೆ. ಹಾಗೆ ಲಾಸ್ಟ್ ಇಯರ್ ಮಾಡೋದನ್ನೆಲ್ಲ ಈ ಸತಿ ರಿಪೀಟ್ ಮಾಡದೆ ಮುಂದೆ ಹೋಗ್ತಾ ಇತ್ತು. ಹಾಗೆ ಬರೋ ವರ್ಷ ಇನ್ನೂ ಒಳ್ಳೇದು ಮಾಡಿ ಮಾಡ್ಕೊಂಡಳಿ ಹೇಳಿ. ಸೊ ಈಗ ಅಂಬಿಕಾ ಕಳೆದ ವರ್ಷ ಜೋರ್ ಪ್ರೈಸ್ ಎಲ್ಲ ಮಸ್ತ್ ಫಸ್ಟ್ ಸೆಕೆಂಡ್ ಎಲ್ಲ ಬಂದಿತ್ತ. ಅಲ್ಲಿಬ್ರು ಅಕ್ಕ ಬಾರ್ಕೂರ್ ಅಂತಂದೇಳಿ ಗೊತ್ತಿತ್ತಾಗೆಂಡೆ. ಹಾಗೆ ಹೆಸರು ಮಗ ಪ್ರತಿಷ್ಠಾ. ಲಾಸ್ಟ್ ಟೈಮ್ ಭರತನಾಟ್ಯ ಕಣ್ಣಂಗ್ ಕಡ್ದಂಗ್ ಇತ್ಕೊಂಡದ. ಊರ ನಾಡಗುಡ್ಡಿ ಅಂಡಿಯರ ನಮ್ಗ ಹತ್ರತ್ತ ಇಚಿ ಬನ್ನಿಕಮ್ಮ. ಹಾ ನೀವೆಲ್ಲಿಯರೋ ಆಯ್ ಊರ ಹೆಸರ ಅವಳ ಅಣ್ಣನಿಗೆ ಡೌಟ್ ಬರ್ತೈತೆ. ಬಾ ಮರ ಹೇಳಿ ಮಗ, ಊರ ಹೆಸರು ಅಳಗೇರಿ. ಅಳಗೇರಿಯರು. ಹಾ ಇಚಿ ಬನ್ನಿ. ನಿಮ್ಮ ಹೆಸರು ಊರ ಗಟ್ಟಿ ಹೇಳಿ ಒಂಚೂರು ಮೈಕಗೆ. ಇದನ್ನ ಎಂತ ಕೊಡ್ತಿದ್ರೆ ಸ್ವಲ್ಪ ಹೊತ್ತಂಗೆ ನೀವೆಲ್ಲ ಒಂಚೂರು ಮೈ ಚಳಿ ಬಿಡ್ಕೋದ. ಊರ ಗಟ್ಟಿ ಗಟ್ಟಿ
ಬ್ಯಾಂಗಲೋರ ಮಂಗಳೂರು. ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇಲ್ಲೇ ಇದ್ರ. ಮಂಗಳಾಪುರ. ಮಂಗಳೂರಿಗೆ ಎಷ್ಟು ಹೆಸರಿತ್ತು? 9 ಹೆಸರು ಯಾರು ಹೇಳ್ತಿರಿಲ್ಲ? 10 ಯಾರು? ಸರ್ ಎಲ್ಲ 10 ಅಂತಿದ್ರು. ಹಾ, ಎಷ್ಟು ಯಾರು ಹೇಳ್ತೀರಿ? ಎಂತೆಲ್ಲ ಹೇಳ್ತೀರ? ಮಂಗಳೂರು, ಕುಡ್ಲ, ಮಂಗಳಾಪುರ. ಮಂಗಳೂರು, ಮಂಗಳಾಪುರ, ಕುಡಿಯಾಲ, ಮೈಕಲ್, ಮೈಕ್ರ, ಕುಡ್ಲ, ತುಳುನಾಡು. ಪಾಸ್ ಮಾಡಿದ್ದಾರೆ. ಹಾ, ರೆಡಿ? ಹೇಯ್, ಗಲಾಟೆ ಮಾಡ್ಬಿಡಿ ಮಕ್ಕಳಿಗೆ, ಏನಿಲ್ಲ ಹುಚ್ಚುರ. ಹಾಲಾಡಿ, ಕಾವಡಿ, ಬೀಜಾಡಿ 3 ಹೆಸರು ಬಂತು. ವೆರಿ ಗುಡ್. ನೀ ಫಸ್ಟ್ ಬಂದ್ಯಲ್ಲ ಅದಕ್ಕೆ. ನೆಕ್ಸ್ಟ್ ಹಾಡಿ ಹೆಸರಿನ ಯಾವ ಮಕ್ಕಳು ಹೇಳ್ತಾರೆ ಕಾಮ? ಒಂದಲ್ಲ, 3ಕ್ಕಿಂತ ಜಾಸ್ತಿ ಮಗ. ಕೊಡ್ಲಾಡಿ, ಕೂತಾಡಿ, ಹಂಜಾಡಿ, ಬೀಜಾಡಿ, ಮಗ ಹೇಳ್ಕೊಂಡ್ರಿ ಬೆಟ್ಟಾಡಿ, ಅಂದಾಡಿ, ಪೆಡಾಡಿ. 6 ಹೆಸರು ಹೇಳಿದ್ರು ವಿಜಾಣಿ. ಚಪ್ಪಾಳೆ ತಟ್ಟಿ. 6 ಹೆಸರು ಹೇಳಿದ್ದು. ನಾ ಹೇಳಿದೆ ಅಪ್ಪ ಅಮ್ಮ ಹೇಳಿಕೊಡ್ಲಕ್ಕಂದೇಳಿ ಹೇಳಿ. 6ಕ್ಕಿಂತ ಜಾಸ್ತಿ ಹೇಳು ಮಕ್ಳು ಇದ್ರೆ ಇಲ್ಲಿ ಬನ್ನಿ. ನಮ್ಗೀಗ ಎಂತ ಗೊತ್ತಾ, ದೊಡ್ಡರಿಗೆಲ್ಲ ಗೊತ್ತಿತ್ತು, ಒಳ್ಳೇದು ಕೆಟ್ಟದ್ದು ಎಲ್ಲದೂ ಗೊತ್ತಿತ್ತು. ಮಕ್ಕಳು ಕಲಿಕೆ. ಇಲ್ಲಿದ್ರ ಕಾರ್ಯಕ್ರಮ ಮಾಡ್ರೆ ಪ್ರಯೋಜನ ಇಲ್ಲ. ನಾವು ಯಶಸ್ಸು ಕಾಣಕಂದ್ರೆ ಮಕ್ಕಳು ಕಲಿಕೆ. ಇಷ್ಟೇ ಹಾಡಿ. ಸ್ವಾಗತ ಮಾಡ್ಕೊಂಡು ನಮ್ಮ ಆತ್ಮೀಯ ಮಿತ್ರ CA ಶಾಂತರಾಮ್ ಶೆಟ್ಟರನ್ನ ಸನ್ಮಾನ ಮಾಡುವಂಥ ಒಂದು ಸುಯೋಗ ನಮಗೆ ಒದಗಿ ಬಂದದ್ದೇ ಅದು ದೊಡ್ಡದನ್ನೇಳಿ ಹೇಳಕ್ಕೆ. ಅವ್ರೀಗ ಕೆಲವು ಸತಿ ಕೈಗೆ ಸಿಕ್ಕುವುದಿಲ್ಲ ನಮಗೆ. ಈಗ ಅವರು ಬಹಳಷ್ಟು ಈ ಸಮಾಜ ಸೇವೆ ಇದರಲ್ಲಿ ಬ್ಯುಸಿಯಾಗಿ ಬಿಟ್ಟಿರು. ಅವ್ರಿಗೆ ಪಾಪ ಅವರದ್ದು ಕೆಲಸ ಮಾಡೋಕ್ಕೂ ಪುರ್ಸೋತಿತ್ತು ಇಲ್ಲಿ ಗೊತ್ತಿಲ್ಲ. ಆದರೂ ರೀಸೆಂಟಾಗಿ ರೆಡ್ ಕ್ರಾಸ್ ಇದು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಇಡೀ ಭಾರತ ದೇಶವೇ ಅದನ್ನು ನೆನಪಿಟ್ಕೊಳ್ಳುವಂತೆ ರಾಜ್ಯಪಾಲರನ್ನು ಕರೆಸಿ ಒಂದು ರೆಡ್ ಕ್ರಾಸ್ ಬಿಲ್ಡಿಂಗ್ ಸಮಾಜಕ್ಕೆ ಅರ್ಪಣೆ ಮಾಡಿದ್ರಂದ್ರೆ ಅದು ಭಾರಿ ದೊಡ್ಡ ಅಚೀವ್ಮೆಂಟ್. ಅದು ಅಂತ ಒಂದು ನಮ್ಮ ಆತ್ಮೀಯ ಮಿತ್ರ ನಮ್ಮೆಲ್ಲರ ಪ್ರೀತಿಯ ಶಾಂತರಾಮಣ್ಣನ ಇವತ್ತು ಸನ್ಮಾನ ಮಾಡಬೇಕಿತ್ತು. ಸನ್ಮಾನ ಪತ್ರ ಓದುವ ಅವಕಾಶ ನಂಗೆ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ಕೊಂಡು ಸನ್ಮಾನ ಪತ್ರ ಓದ್ತಾ ಇದ್ದೆ. CA ಶಾಂತರಾಮ್ ಶೆಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್, ಚೇರ್ಮನ್, ರೆಡ್ ಕ್ರಾಸ್ ಸೊಸೈಟಿ, ಮಂಗಳೂರು. ಕುಂದಾಪುರ ತಾಲೂಕಿನ ಕರ್ಕುಂಜೆ ಗ್ರಾಮದ ಗುಡ್ರಿ ಎನ್ನುವ ಪುಟ್ಟ ಹಳ್ಳಿಯಲ್ಲಿ ಬಡ ಕೃಷಿಕ ಕುಟುಂಬದಲ್ಲಿ ಜನಿಸಿ ಕನಸುಗಳ ಜೊತೆಯಲ್ಲಿ ಕಷ್ಟದ ಬದುಕನ್ನು ಗೆದ್ದವರು. ಉತ್ತಮ ವಿದ್ಯಾಭ್ಯಾಸವೇ ಬದುಕು ರೂಪಿಸಬಲ್ಲದು ಎಂಬ ನಂಬಿಕೆಯಿಂದ ಮಂಗಳೂರಿಗೆ ವಲಸೆ ಬಂದು ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯನ್ನು ಆಯ್ದುಕೊಂಡು ಅನೇಕ ಸವಾಲುಗಳು, ಕಠಿಣ ಪ್ರಯತ್ನಗಳು ಮತ್ತು ಅಪಮಾನದ ನಡುವೆಯೂ ತನ್ನ ಶ್ರದ್ಧೆಯಿಂದ ಗೆಲುವಿನ ಹಾದಿ ಕಟ್ಟಿದ ನಗುಮುಖದ ಸಾಧಕ. ಮಂಗಳೂರು ಬಿಜೈನಲ್ಲಿ ಸ್ಥಾಪಿಸಿದ ಶಾಂತಾರಾಮ್ ಶೆಟ್ಟಿ ಆ್ಯಂಡ್ ಕಂಪನಿ ಎಂಬ ತನ್ನ CA ಸಂಸ್ಥೆ ಮೂಲಕ ವೃತ್ತಿಪರವಾಗಿ ಶ್ರೇಷ್ಠತೆ ಸಾಧಿಸಿದ್ದು ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ರೋಟರಿ ಆಪ್ತ ಸದಸ್ಯರ ಜೊತೆಯಲ್ಲಿ ಅಭೂತಪೂರ್ವ ಸೇವೆ ಸಲ್ಲಿಸಿ ರೋಟರಿ ಕ್ಲಬ್ ಮಂಗಳೂರು ಈಸ್ಟ್ ಹೆಸರನ್ನು ಮುಗಿಲೆತ್ತರಕ್ಕೆ ಪಸರಿಸಿದ ಕೀರ್ತಿ ಇವರದ್ದು. ರೋಟರಿ ಜಿಲ್ಲೆಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿರುವ ಅವರು ಈ ವರ್ಷ ಝೋನ್ 2ರ ಸಹಾಯಕ ಗವರ್ನರ್ ಆಗಿ ನೇಮಕಗೊಂಡಿರುತ್ತಾರೆ. ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತಾ ಹಲವು ಆಯಾಮಗಳಲ್ಲಿ ಸೇವೆ ಸಲ್ಲಿಸಿದ ಇವರು ಬಂಟರಯಾನೆ ನಾಡವರ ಮಾತೃ ಸಂಘದ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಗಣೇಶೋತ್ಸವಕ್ಕೆ 2 ಬಾರಿ ಅಧ್ಯಕ್ಷರಾಗಿ
ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ 39ನೇ ರಾಜ್ಯ ಸಮ್ಮೇಳನದ ಪ್ರಧಾನ ಕಾರ್ಯದರ್ಶಿಯಾಗಿ, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಉಜಿರೆ ಅಧಿವೇಶನದ ಅಧ್ಯಕ್ಷರಾಗಿ, ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಅಲ್ಲದೆ ಆಗಸ್ಟ್ 20ರಂದು, ಮುಂದಿನ ಆಗಸ್ಟ್ 20ರಂದು ಮಲೇಷ್ಯಾ ಇಂಟರ್ನ್ಯಾಷನಲ್ ವಿಜಯರತ್ನ ಅವಾರ್ಡ್ ವಿಜಯವಾಣಿ ಪತ್ರಿಕೆಯವರು ಆಯ್ಕೆ ಮಾಡಿದ್ದು ನಮ್ಮ ಕುಂದಾಪುರದವರ ಎಲ್ಲರ ಹೆಮ್ಮೆ ಅಲ್ವಾ. ಎಲ್ಲಿಂದ ಎಲ್ಲಿಗೆ ಹೊರಟ ಪಯಣ ಎಲ್ಲಿಯ ತನಕ ಹೋಗಿ ತಲುಪಿದೆ, ಅದು ಮುಂದೆ ಹೀಗೆ ನಿರಂತರವಾಗಿ ನಿತ್ಯ ನಿರಂತರವಾಗಿ ಯಶಸ್ಸಿನ ಕಡೆಗೆ ಸಾಕ್ತಾನೆ ಇರಲಿ. ಹೀಗೆ ಒಂದೇ ಹೆಜ್ಜೆಯನ್ನ ಏರ್ತಾ ಹೋಗುವಂತಹ ನಡುವೆಯೂ ಕೂಡ ತಾನು ಹುಟ್ಟಿದಂತಹ ಊರು, ತನ್ನ ಆಚಾರ ವಿಚಾರ, ಸಂಸ್ಕೃತಿ, ಸಂಪ್ರದಾಯಗಳನ್ನ ಶಾಂತಣ್ಣ ಮರೆತಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದು ಬಹಳ ಮುಖ್ಯ. ಮನುಷ್ಯ ಎಷ್ಟೇ ಎತ್ತರಕ್ಕೇರಿದ್ರು ಅವನು ತನ್ನತನವನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ಮಾತಿದೆ. ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮೊಳಗಡೆ ಒಬ್ಬರಾಗಿ ಬೆರಿತಾ ಇದ್ದಾರೆ ಅಂತಂದ್ರೆ ನಮಗೆ ಹೆಮ್ಮೆ. ನಮ್ಮೆಲ್ಲರ ಜೊತೆಗಿರುವತ್ತಿಗೆ ನಮ್ಗೆ ಯಾರು ಎಂತ ಸಾಧನೆ ಮಾಡಿರೋಂದೇಳಿ ಗೊತ್ತಾಗ್ತಿಲ್ಲ. ಹೀಗೆಲ್ಲ ಸನ್ಮಾನ ಪತ್ರ ಓದುವತ್ತಿಗೆ ಒಂದ್ಸತಿ ನಾವು ಸೈಲೆಂಟ್ ಆಗಿಬಿಡುತ್ತೆ ಎಷ್ಟೋ ಸಲ. ಒಬ್ಬ ಇವ್ರು ಇಷ್ಟೆಲ್ಲ ಮಾಡಿರಲ್ಲ ಅಂದೇಳಿ. ಅದಕ್ಕೆ ನಾನು ಹೇಳೋದು, ಮಕ್ಕಳು ತಿಳ್ಕೊಂಡ್ಕಂದೇಳಿ ಹೇಳಿ ಅವರಿಗೆ ತುಂಬು ಹೃದಯದ ವಂದನೆಗಳನ್ನ, ಅವರ ಸಮಾಜ ಸೇವೆ ಸಿಗ್ತಾ ಇದೆ, ಹೀಗೆ ನಿರಂತರವಾಗಿ ಸಿಗ್ತಾ ಇರಲಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಅವರಿಗೆ ಈ ಸಂದರ್ಭದಲ್ಲಿ ದೈವ ದೇವತೆಗಳ ಮಾರ್ಗದರ್ಶನವಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ನಮ್ಮ ಕುಡ್ಲದಗಿ ಕುಂದಾಪುರದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಮನ ಮುಟ್ಟುವ ಮಾಲಕ ಹಾಗೂ ಸೆಕ್ರೆಟರಿ ನಮ್ಮ ಲಿಖಿತಾ ಅವರು, ಹಾಗೂ ನಮ್ಮ ಶರತ್ ಫ್ರಮ್ ಸಾಯಿಬರ್ಕಟ್ಟೆ ಟ್ರೆಜರರ್, ಇವರು 3 ಜನರ ಟೀಮ್ ಇವತ್ತು ಬಹುಶಃ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ನನಗೆ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಕುಂದಾಪುರ ಕನ್ನಡ ಎಷ್ಟೊಂದು ಅದರ ಒಂದು ಇದಿದೆ ಅಂತ ಹೇಳೋದಕ್ಕೆ ಒಂದು ನನ್ನ ಲೈಫಿನ ಸ್ಟೋರಿಯನ್ನು ಹೇಳಿ ನಾನು ಒಂದು 2 ನಿಮಿಷ ಮಾತಾಡ್ತೇನೆ. ನಾನು ಮಂಗಳೂರಿಗೆ ಬಂದ ಹೊತ್ತಿಗೆ CA ಮಾಡೋದು ಕಷ್ಟ ಅಂತ MBA ಮಾಡೋದು ಹೋದೆ. MBAಯಲ್ಲಿ ಇಂಟರ್ವ್ಯೂ ಇತ್ತಾಗ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಕುಂದಾಪುರ ಕನ್ನಡ ಬಿಟ್ಟು ಬೇರೆ ನಮಗೆ ಮೂಗಿ ಗಡ್ಡೆ ಅಗರು ಗೊತ್ತಿಲ್ಲ. ಎಂತ ಹೇಳಿದ್ರು ಕುಂದಾಪುರ ಕನ್ನಡ ಬರೋದು. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನನಗೆ ಭಾಳ ಬೇಸರ ಆಯ್ತು. ಕುಂದಾಪುರ ಕನ್ನಡ ಒಂದೇ ಕಲ್ತ್ಕೊಂಡು ಸಿಕ್ಕಾಬಿದ್ದೆ ಮಾರೆ ಅಂತೇಳಿ 2 ಸರಿ ಟ್ರೈ ಮಾಡಿದೆ, ಆಗಿಲ್ಲ. ಮತ್ತೆ ಕಡೆಗೆ ನನ್ನ ಕೆಲಸ ತುಳು ಮತ್ತು ಇಲ್ಲಿನ ಕನ್ನಡ ಸರಿಯಾಗಿ ಕಲ್ತ್ಕೊಂಡು ಭಾಷೆ ಎಲ್ಲವೂ ಬೇಕಂತ ಹೇಳೋದನ್ನು ತಿಳ್ಕೊಂಡೆ. ಆದರೆ ಮತ್ತೆ ಕುಂದಾಪುರ ಕನ್ನಡ ಎಷ್ಟು ನನಗೆ ಅನುಕೂಲ ಆಯಿತು ಅಂದರೆ, ಎಲ್ಲೋ ಹಾರು ಕೂಡಲೇ ನಮ್ಮ ಭಾಷೆ ಗಂಡ್ರುಗಳು ಎಲ್ಲೇ ನೀವು ನೆಲ್ಗಟ್ಟೆ, ನಾನು ಆಚರಿ ಮರ್ರಿ ಎಲ್ಲಿ ನಮ್ಮ ಮನೆ ಹತ್ರ ಬಂದಾಯಿತು. ಹಾಗೆ ಆ ಒಂದು ಸೆಕ್ಯೂರಿಟಿ ಅಂದರೆ ನಮ್ಗೆ ಎಂಥದ್ದು ಇಲ್ಲ ಅಂತಾರು ಹುಷಾರಿಲ್ಲ ಆದರೆ ಇದ್ರ ಜನ ಅಂತ ಹೇಳೋಕೆ ಅಷ್ಟೊಂದು ಶಕ್ತಿ ಆ ಭಾಷೆಯಿಂದ ಬಂತು. ಅವರು ಭಾಷೆ ಕೇಳಿದ್ರು ಕೂಡಲೇ ಬಹುಶಃ ಈಗಲೂ ನಾವೆಲ್ಲಾದರೂ ಫಾರಿನಿಗೆ ಹೋದ್ರೆ ನಮ್ಮ ಭಾಷೆ ಕೇಳಿದ್ರು ಕೂಡಲೇ ಎಲ್ಲಿ ಹೋಯ್ ಅಂತೇಳಿ ಹತ್ರ ಬಂದಾಯ್ತು. ಹಾಗಾಗಿ ಆ ಭಾಷೆಯ ಮಹತ್ವ ಅಷ್ಟು ಇದಿದೆ. ಯಾಕಂತ ಹೇಳಿದರೆ ಆ ಭಾಷೆ ಇವತ್ತು ಎಲ್ಲಿವರೆಗೆ ಬಂದಿದೆ ಅಂದರೆ, ನಮಗೆ ಕುಂದಾಪುರದಾಗಿದ್ದಾರೆ ಈಗ ಮಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ, ಬೆಂಗಳೂರಲ್ಲಿ ಇನ್ನೂ ಜೋರಿದೆ. ನಾವು ದುಬೈಗೆ ಹೋದರೆ ದೂರ ಆದಾಗ ಈ ಭಾಷೆಯ ಮೇಲೆ ವ್ಯಾಮೋಹ ಜಾಸ್ತಿ. ಬಹುಶಃ ನಮಗೆಲ್ಲ ಗೊತ್ತಿದೆ, ಯಾವುದಾದ್ರು ಒಂದು ವಸ್ತು ನಮ್ಮ ಹತ್ರ ಇಲ್ದಿದ್ದಾಗ ಅದು ಪ್ರೀತಿ ಜಾಸ್ತಿ, ಹೇಳಿದಾಗ ದೂರ ಆದಾಗ ಇನ್ನೂ ಜಾಸ್ತಿ. ಅದೇ ಉಡುಪಿ ಹೊರಗಡೆ ನಾವು ಅಷ್ಟೇನು ಪ್ರಭಾವ ಇಲ್ಲ, ಬ್ರಹ್ಮವರ್ಣ ಅಂತ ನಮ್ಮವರೇ ಅಂತ ಹೇಳಿ. ಹಾಗಾಗಿ ಇದರಲ್ಲಿ ಒಂದು ಸಾಲಿಡ್ಯಾರಿಟಿ ಬಂದಿದೆ. ಬಹುಶಃ ಇವತ್ತು ನಾವು 5ನೇ ವರ್ಷದ ಕುಂದಾಪುರ ಕನ್ನಡ ಹಬ್ಬ ಅಂತ ಕಾಣ್ತದೆ. 4ನೇದು ಕನ್ನಡ ಹಬ್ಬ. ಇದೇ ರೀತಿ ಕನ್ನಡ ಹಬ್ಬ ಆಚರಣೆ ಮಾಡಲಿಕ್ಕೆ ಬಹುಶಃ ನಮ್ಮ ಮಾಲಕ್ ಅವರ ಟೀಮ್ ತುಂಬ ಮೀಟಿಂಗ್ ಮಾಡಿರಿ. ಈ ಸರಿ ನಮಗೆ ಬಪ್ಗಾಯಿಲ್ಲ ಹೈಸ್ ಮೀಟಿಂಗಿಗೆ, ದಯವಿಟ್ಟು ಬೇಸರ ಮಾಡಬೇಡಿ. ಸುಮಾರು ಸರಿ ಅವರು ಪರ್ಸ್ನಲ್ ಫೋನ್ ಮಾಡಿದ್ರೆ ನನಗೆ ಬಪ್ಗಾಯಿಲ್ಲ. ಅವರ ಒಂದು ಎಂತ ಹೇಳ್ತಾರೆ ಉಸ್ತುವಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ದೇವರಿಗೆ ಗೊತ್ತಾಗಿ ಮಳೆ ಬಟನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ, ಮಾಡ್ಕೊಳ್ಳಿ ಅಂತೇಳಿ. ನಾನು ಇವತ್ತು ಮಳೆ ಬಂದರೆ ಇವ್ರು ಫೋರ್ಸ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲದಕ್ಕೂ ದೇವರ ಒಂದು ಇದು ಬೇಕಂತ ಹೇಳೋದಕ್ಕೆ. ಹಾಗೆ ಮುಂದಿನ ದಿನದಲ್ಲಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂತ ಹೇಳಿದರೆ ನನಗೆ ಹೋಗ್ಲಿಕ್ಕಿದೆ. ಆದರೆ ಮುಂದಿನ ದಿನದಲ್ಲಿ ನಾವು ಏನಾದರೂ ಕುಂದಾಪುರ ಕನ್ನಡದವರು ಬೇರೆ ಭಾಷೆ ಬೇರೆ ಲ್ಯಾಂಗ್ವೇಜ್ ಒಟ್ಟಿಗೂ ಅನ್ಯೋನ್ಯ ಆಗಿ ಇರೋದ್ರಿಂದ ನಮ್ಮ ಕುಂದಾಪುರ ಕನ್ನಡವನ್ನು ನೋಡಬೇಕು. ಇವತ್ತು ಅಲ್ಲಿ ಡಾಕ್ಟರ್ ಸಲ್ಡಾನ ಬಂದಿದೆ, ಅವ್ರಿಗೆ ಕುಂದಾಪುರ ಕನ್ನಡ ಬಹುಶಃ ಒಂದು ಭಾಷೆಯೂ ಗೊತ್ತಿಲ್ಲ ಅಂತ. ವೆನ್ಲಾಕ್ ಆರಮ್ಮ ಬಂದಿದ್ದಾರೆ. ಅವ್ರು ಯಾಕೆ ಬಂದ್ರೆ ನೋಡುವ ಅಂತೇಳಿ. ಹಾಗಾಗಿ ಬೇರೆ ಜನ ಬಂದು ನಮ್ಮ ಮಾಡೋಕ್ಕೆ, ನಾವು ನಮ್ಮನೆ ಕೂತ್ಕೊಂಡು ನಾವೇ ಕೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಬೇರೆ ಬಪ್ಪಾಗಿ ಮಾಡಿದ್ರೆ ಅವರಿಗೆ ಆ ಭಾಷೆ ಒಳ್ಳೆ ಇದು ಬರ್ತದೆ. ಹಾಗಾಗಿ ಅದು ಅಲ್ಲದೆ ಸ್ವಲ್ಪ ಸಮಾಜ ಸೇವೆ. ಕುಂದಾಪುರ ಬಂದರೆ ಯಾರು ಕುಂದಾಪುರ ಬಂದರೆ, ಮಂಗಳೂರಿಗೆ ಬಂದರೆ ನಮ್ಮ ಕುಂದಾಪುರ ಬಂದರೆ ನಮ್ಮನ್ನು ಏನಾದ್ರು ಕ್ಯಾರ್ ತಗಂತ್ರು ಮಾರ ಎಲ್ಲಾದರೂ ಅಂತ ಹೇಳೋ ಒಂದು ಇದು ಕ್ರಿಯೇಟ್ ಆಗಬೇಕಲ್ಲಿ. ಕುಂದಾಪುರದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಅದಕ್ಕೆ ಸಹಾಯ ಮಾಡಲಿಕ್ಕೆ ನಮ್ಮದು ಒಂದು ಟೀಮ್ ಇಲ್ಲಿ ಇದೆ ಅಂತ ಹೇಳುವ ರೀತಿಯಲ್ಲಿ ಅದು ಬೆಳಿಬೇಕು. ಬರೀ ಇದರಲ್ಲೇ ಹೊತ್ತು ತಗೊಂಡಿತ್ತು. ಆದರೆ ಒಂದು ಒಳ್ಳೆ ಕಾರ್ಯಕ್ರಮ
ಇವರಿಗೆ ನಮ್ಮ CA ಶಾಂತರಾಮ್ ಶೆಟ್ಟಿ ಅವರಿಗೆ ಸನ್ಮಾನ ಮಾಡಿದ್ದನ್ನು ನಮಗೆ ನಾವು ಸನ್ಮಾನ ಮಾಡ್ಕೊಂಡಂಗೆ ಆಯ್ತು ಅಂತೇಳಿ ನನಗೆ ಅನಿಸುತ್ತೆ. ನಮಗೆ ವಿ ಆರ್ ಆನರ್ಡ್ ಸರ್, ರಿಯಲಿ ಆನರ್ಡ್ ಬೈ ಯುವರ್ ಅಚೀವ್ಮೆಂಟ್. ದೇವರು ನಿಮಗೆ ಹೀಗೆ ಇನ್ನೂ ಎತ್ತರಕ್ಕೆ ಬೆಳೆದು ಇನ್ನೂ ಹೆಚ್ಚು ಸಾಧನೆ ಮಾಡಿ ನಮ್ಮ ಕುಂದಾಪುರದ ಗಂಡ ಅಂತ ಹೇಳಿ ಇನ್ನು ಕುಡ್ಲದಲ್ಲಿ ಇನ್ನೂ ಸಾಧನೆ ಮಾಡಬೇಕಂತ ನಮ್ಮ ಆಶಯ. ದೇವರು ನಿಮಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ನಮ್ಮೆಲ್ಲರದ್ದು ತುಂಬ ಹೃದಯದ ಅಭಿಮಾನ ಸರ್. ನಿಮಗೆ ತಡ ತಂದು ಗೊತ್ತಿತ್ತು, ಅದಕ್ಕೆ ಒಂದು ನಾನು ಈ ಆಟೋಟ ಸ್ಪರ್ಧೆಗೆಲ್ಲ ಉದ್ಘಾಟನೆ ಮಾಡ್ಕೊಂತೇಳಿ ಮಾಲಕ ಮೊನ್ನೆ ಫೋನ್ ಮಾಡಿದಾಗ ಖಂಡಿತ ಬರ್ತೆ ಅಂತ ಹೇಳಿದೆ. ಯಾಕಂತ ಹೇಳಿ ನಮ್ಮ ಕಾರ್ಯಕ್ರಮ ನಾನು ಇರಲೇಬೇಕು, ಕೆಲಸದ ಒತ್ತಡದಿಂದ ಮತ್ತು ಸ್ವಲ್ಪ ಆರೋಗ್ಯದಿಂದಾಗಿ ಇದಕ್ಕೆ ಮೀಟಿಂಗಿಗೆಲ್ಲ ಹೋಗ್ತಾ ಇಲ್ಲ. ಆದರೆ ಯಾವಾಗಲೂ ನಿರಂತರ ನಾವು ನಿಮ್ಮೊಟ್ಟಿಗೆ ಇತ್ತು. ನಾವು ಇಲ್ಲಿ ಕುಂದಾಪುರದಿಂದ ಎಲ್ಲಿ ಇರ್ಬೋದು, ಇಲ್ಲಿಂದ ಬ್ರಹ್ಮಾವರದಿಂದ ಬಸರೂರು ಬೈಂದೂರು ಎಲ್ಲಿರ್ಬೋದು, ಎಲ್ಲಿಂದ ಇರ್ಬೋದು, ನಾವೆಲ್ಲ ಒಂದೇ. ನಮ್ಮೂರಿನ ಹೆಮ್ಮೆಯ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅಂತ ಹೇಳುವಾಗ, ಮೊಳಹಳ್ಳಿ ಶಾಂತಾರಾಮ್ ಶೆಟ್ಟಿ ಅಂತ ಹೇಳುವಾಗ ನಾವೆಲ್ಲರೂ ಕೂಡ ಅಯ್ಯೋ ನಮ್ಮೂರಿಯವರು ಅಂತೇಳಿ ಹೇಳಿ ಎಷ್ಟು ಖುಷಿ ಪಡ್ತಾ ಇತ್ತು. ಅವ್ರನ್ನ ಈಗ ಇಲ್ಲೇ ಕಾಣ್ತಾ ಇತ್ತು. ಅವ್ರನ್ನ ನಮ್ಮ ಒಂದು ಕಾರ್ಯಕ್ರಮದ ಕುರಿತು ಕುಂದಾಪುರಕ್ಕೆ ಹೊರಡ್ತಾ ಇದ್ರೆ ದಾರಿಯಲ್ಲಿ ಇಲ್ಲಿ ಬಂದು ತುಂಬಾ ಗಡಿಬಿಡಿಯಲ್ಲಿದ್ರು ಕೂಡ ಅವರದ್ದು ಕಾರ್ಯಕ್ರಮ ನಿಮಗೆ ಗೊತ್ತಿರುತ್ತೆ. ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಸಿಕ್ಕ ನಾವು ಎಷ್ಟು ಕಾಯ್ಕಂದೇಳಿ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿತ್ತಿಲ್ಲ. ಆದ್ರೆ ಅಂತ ಒಂದು ಬಿಡುವಿಲ್ಲದ ಟೈಮಗೂ ನಮ್ಮ ಜೊತೆಗೆ ಒಂದು ಸ್ವಲ್ಪ ಟೈಮ್ ಕೊಡ್ಕೊಂಡೇಳಿ ಬಂದಿರಲ್ಲ, ಅದೇ ನಮಗೆ ದೊಡ್ಡ ಖುಷಿ. ನಿಮ್ಮೆಲ್ಲರ ಜೋರಾದ ಪ್ರೀತಿಪೂರ್ವಕ ಚಪ್ಪಾಳಿಯ ಜೊತೆಯಲ್ಲಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಶುಭ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಕುಂದಾಪುರದ ಎಲ್ಲ ಅಣ್ಣ ತಮ್ಮಂದಿರಿಗೂ, ಅಣ್ಣ ಯಾರಿಲ್ಲ, ನಾನು ಏನು ಎಲ್ಲ ತಮ್ಮಂದಿರಿಗೂ ಅಕ್ಕನೂ ಇಲ್ಲ ತಂಗಿಯಂದಿರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲು ನನಗಂತೂ ಭಾಳಷ್ಟು ಒಂದು ಸಂತೋಷ, ಒಂದು ಹೆಮ್ಮೆ ಆಗ್ತದೆ. ಹೆಮ್ಮೆ ಯಾಕಂದರೆ ನಾವು ಕುಂದಾಪುರದವರು ವಿಭಿನ್ನ ಒಂದು ವೈಶಿಷ್ಟ್ಯತೆ ಉಳ್ಳವರು. ನಾನು ಬೇರೆಯವರು ವೈಶಿಷ್ಟ್ಯತೆ ಉಳ್ಳವರು ಇಲ್ಲ ಅಂತ ಹೇಳೋದಿಲ್ಲ, ಅದು ನಮ್ಮದೇ ಆದ ಒಂದು ವೈಶಿಷ್ಟ್ಯತೆ. ಭಾಷೆ ಆಗಲಿ, ನಮ್ಮ ಕಲ್ಚರ್ ಆಗಲಿ, ನಮ್ಮ ನಡೆನುಡಿ ಆಗಲಿ, ನಮ್ಮ ಪ್ರೀತಿ ಆಗಲಿ, ಎಲ್ಲವೂ ಬಹಳ ವಿಭಿನ್ನವಾಗಿದೆ. ನಮ್ಮ ಕುಂದಾಪುರದವರಷ್ಟು ವಿದ್ಯಾವಂತರು ಕೂಡ ಇವತ್ತು ಯಾವ ಜಿಲ್ಲೆಗೂ ಎಲ್ಲಿಗೂ ಹೋಗಿ ಕುಂದಾಪುರ ಬ್ಯಾಂಕಿಂಗ್ ರಂಗ ಆಗಿರ್ಬೋದು, ಹೋಟೆಲ್ ರಂಗ ಆಗಿರ್ಬೋದು, ವೈದ್ಯಕೀಯ ರಂಗ ಕುಲಾರಾಗಿನವರು, ಭಾಳ ವೈಶಿಷ್ಟ್ಯಪೂರ್ಣ ಮಾನಸ ವಿದ್ಯಾರ್ಥಿ ಡಾಕ್ಟರ್ ತುಂಗರಾಗಿರು ಭಾಳಷ್ಟು ಹೆಸರು ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ನಾನು ನನ್ನ ಹಳ್ಳಿಗೆ ಆಗಾಗ ಹೋಗ್ತಾ ಇರ್ತೇನೆ. ನಮ್ಮ ಒಂದು ಇದನ್ನು ನಾವು ಹಳ್ಳಿಯನ್ನು ಬಿಟ್ಟುಕೊಡ್ಬೇಕು. ನಮ್ಮ ಹಳ್ಳಿಯನ್ನು ನಾವು ಹೇಗೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಏನಿಲ್ಲ ಅಂದರೂ ಒಂದು 10 ಗಿಡವನ್ನಾದರೂ ಹೋಗಿ ನೀವು ನಿಮ್ಮ ಹಳ್ಳಿಯಲ್ಲಿ ನಡಬೇಕು. ವಿದ್ಯೆಗೆ ಅಥವಾ ಬೆಳವಣಿಗೆಗೆ ನಾವು ನಮ್ಮ ಕೊಡುಗೆಯನ್ನು ನಾವು ನಮ್ಮ ಹಳ್ಳಿಯನ್ನು ಇದನ್ನು ಮಾಡುತ್ತಾ ತಾವೆಲ್ಲರೂ ಪ್ರೀತಿಯಿಂದ ನಮಗೆ ಏನಾದರೂ ಬೇಕಾದ್ರೆ ನಾವು ಒಗ್ಗಟ್ಟಿನಿಂದ ಕೆಲಸ ಕಪ್ಪ ಶಾಂತರಾಮ್ ಶೆಟ್ಟರು ಮೊನ್ನೆ ರೆಡ್ ಕ್ರಾಸನ್ನು ಇಡೀ ಭಾರತವನ್ನೇ ನಮ್ಮ ಕುಂದಾಪುರದವರು ಮಂಗಳೂರಿಗೆ ತಗೊಂಡು ಬಂದಿದ್ದಾರೆ. ಅಷ್ಟು ಒಳ್ಳೆಯ ಬಿಲ್ಡಿಂಗನ್ನು ಅವರು ಮಾಡಿಸ್ಕೊಂಡಿದ್ದಾರೆ. ನಮ್ಮ ಕೇಟ್ರಿಂಗ್ನವರು ಇರ್ಬೋದು, ಎಲ್ಲರೂ ನಾವು ಬಹಳ ಒಂದು ವೈಶಿಷ್ಟ್ಯತೆ ಇದನ್ನು ಮುಂದುವರಿಸಿಕೊಂಡು ಹೋಗಿ ನಮಗೆಲ್ಲರಿಗೂ ನಮ್ಮ ಕುಂದಾಪುರದಲ್ಲಿ ಇದ್ದಷ್ಟು ದೇವತೆಗಳು ಕೂತಗುಡಿಗಳು ಯಾವ ಒಂದು ತಾಲೂಕಿನಲ್ಲಿ ಯಾರನ್ನು ತಗೊಂಡು ಇವರೆಲ್ಲರ ಒಂದು ಪ್ರೀತಿ ಅವರೆಲ್ಲ ಭಾಳ ಸಂತೋಷ ಆಯಿತು. ನಾವು ಬರಬೇಕು ಅಂತ ಇದ್ದೆ, ನಾನು ಭಾಳ ಸಂತೋಷ ಆಯಿತು. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಇದ್ದರೆ ನನ್ನನ್ನು ಕ್ಷಮಿಸಿ ಊರಿಗೆ ನಮ್ಮ ಕೂಡಲೇ ಕುಂದಾಪುರದ ಗ್ರೂಪಿಂದ ಅಧ್ಯಕ್ಷರಾದ ಮಾಲಾ ಶೆಟ್ಟಿಯವರು ಅವರಿಗೆ ಈ ಒಂದು ಗೌರವವನ್ನ ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮನದಾಳದ ವಂದನೆಗಳು. ಇಷ್ಟೊತ್ತಿದ್ದುದೇ ನಮಗೆ
ಜನಾಂಗ. ಈ ಒಂದು ಚಿಂತನೆಯಲ್ಲಿ ಮಂಗಳೂರಿನಲ್ಲಿರುವ ಎಲ್ಲ ಕುಂದಾಪುರದವರು ವರ್ಷಕ್ಕೊಮ್ಮೆ ಸೇರಿ ಆಷಾಢಿ ಅಮಾವಾಸ್ಯೆ, ನಾವು ಇಲ್ಲಿ ಆಟಿ ಅಮಾವಾಸ್ಯೆ ಅಂತ, ದಕ್ಷಿಣ ಕನ್ನಡದ ತುಳುನಾಡಿನ ದಕ್ಷಿಣ ಭಾಗದಲ್ಲಿ ಆಟಿ ಅಮಾವಾಸ್ಯೆ ಅಂದರೆ, ನಾವು ಉತ್ತರ ಭಾಗದಲ್ಲಿ ಆಷಾಢಿ ಅಮಾವಾಸ್ಯೆ ಅಂತ ಕಾರ್ಯಕ್ರಮ ಮಾಡ್ತೇವೆ. ಆಷಾಢಿ ಅಮಾವಾಸ್ಯೆ ದಿನವನ್ನು ವಿಶ್ವ ಕುಂದಾಪುರ ದಿನಾಚರಣೆ ಅಂತ ವಿಶ್ವದಲ್ಲಿಲ್ಲ ಕರಗಿ ಹೋಗಿರುವ ಕುಂದಾಪುರ ಸಮುದಾಯದವರನ್ನು, ಕುಂದಾಪುರದ ಭಾಷೆ ಕನ್ನಡ ಮಾತಾಡೋರನ್ನು ಒಟ್ಟು ಸೇರಿಸುವ. ಆದರೆ ಇದು ಯಾವುದೇ ಭಾಷೆಯೊಂದಿಗೆ ಸ್ಪರ್ಧೆ ಪೈಪೋಟಿ ಅಲ್ಲ. ಎಲ್ಲ ಭಾಷೆಯೊಟ್ಟಿಗೆ ಇದ್ದು ಕುಂದಾಪುರದವರು ಎಲ್ಲಿ ಹೋದರೂ ಸಹ ಎಲ್ಲ ಭಾಷೆಯೊಟ್ಟಿಗೆ ಬರೀತಾರೆ, ಆ ಭಾಷೆಯನ್ನು ಕಲಿತಾರೆ, ಜೊತೆಗೆ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದೊಂದು ವಿಶಿಷ್ಟ ರೀತಿಯ ಕೊಡುಗೆ. ಅದಕ್ಕಾಗಿ ಇದನ್ನು ಭಾಷೆ ಅಲ್ಲ ಬದುಕು, ಜಾತಿ ಅಲ್ಲ ಜನಾಂಗ. ಕುಂದಾಪುರದವರು ಒಟ್ಟಾದರೆ ಅವರು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ನೋಡೋದಿಲ್ಲ. ಅವರು ನಮ್ಮ ಊರಿನವರು, ನಮ್ಮ ಭಾವನೆ. ಅದು ತುಳುನಾಡಿನಲ್ಲಿ ಗಟ್ಟಿಯಾಗಿದೆ. ತುಳುನಾಡಿನಲ್ಲಿ ಒಂದು ವಿಶಿಷ್ಟ ಅಂತ ಹೇಳಿದರೆ, ಎಷ್ಟೇ ಕಷ್ಟದಲ್ಲಿದ್ದರೆ ನಮಗೇನಾದರೂ ಸಿಕ್ಕಿದ್ರೆ ಒಂದಿಷ್ಟು ಭಾಗವನ್ನು ಜನರಿಗೆ ಬೇರೆಯವ್ರಿಗೆ ಕೊಡ್ತೇನೆ ಅನ್ನೋ ಭಾವ. ಅದು ಕಡಲಿನಿಂದ ನಾವು ಕಲಿತಿದ್ದು. ಸಮುದ್ರಕ್ಕೆ ಏನನ್ನು ಹಾಕಿದರೆ ಸಮುದ್ರದಿಂದ ವಾಪಸ್ ಅದು ಸಮುದ್ರ ವಾಪಸ್ ಇರ್ತದೆ. ಹಾಗೆ ಆ ಚಿಂತನೆಯಿಂದ ಬಂದ ತುಳುನಾಡವರು ಅಲ್ಲಲ್ಲಿ ಕುಂದ ಕನ್ನಡದವರು ಇದ್ದಾರೆ. ತುಳುನಾಡಿನಲ್ಲಿ ಕೊಂಕಣಿ ಇದೆ, ಬ್ಯಾರಿ ಇದೆ, ಕುಂದ ಕನ್ನಡ ಇದೆ, ಹವ್ಯಕ ಕನ್ನಡ ಇದೆ, ಅರೆಗನ್ನಡ ಇದೆ. ನೀವು ಸುಳ್ಯದ ಕಡೆ ಹೋದರೆ ಹಳೆಗನ್ನಡ ಇದೆ, ಕುಂದಾಪುರದ ಕಡೆ ಹೋದರೆ ಕುಂದ ಕನ್ನಡ ಇದೆ, ಹವ್ಯಕ ಇದೆ, ಕೊಂಕಣಿ ಇದೆ, ಬ್ಯಾರಿ ಇದೆ. ಇವರೆಲ್ಲರ ಜೊತೆ ಒಟ್ಟಾಗಿ ಬಾಳುತ್ತಿರುವ ಒಂದು ಸಮುದಾಯ ಕುಂದಾಪುರ. ಈ ಆಚರಣೆ ಯಾಕಂದರೆ ನಮ್ಮ ಮಕ್ಕಳಿಗೆ ಮರೆತು ಹೋಗಬಾರ್ದು. ಕುಂದಾಪುರ ಕನ್ನಡ ಒಂದು ವಿಶಿಷ್ಟ ಕನ್ನಡ ಇದೆ, ಜಗತ್ತಿನ ಬೇರೆ ಕಡೆಯಲ್ಲಿ ಎಲ್ಲಿ ಸಿಗ್ತಾ ಇಲ್ಲ. ಈ ಆಚರಣೆ ಕಳೆದು ಹೋಗಬಾರ್ದು. ಅಲ್ಲಿರುವ ಸಣ್ಣ ಸಣ್ಣ ಜರಿಗಳು ಕಳೆದು ಹೋದರೆ ಒಂದು ಹೊಳೆ ಸಡನ್ನಾಗಿ ಹೊಳೆ ಆಗೋದಿಲ್ಲ. ಅದಕ್ಕೆ ಸಣ್ಣ ಸಣ್ಣ ಜರಿ ತೋಡುಗಳು ಸೇರಿದರೆ ಹೊಳೆ ಆಗುತ್ತೆ, ಸಮುದ್ರ ಆಗುತ್ತೆ. ಹಾಗೆ ಯಾವುದೇ ಭಾಷೆಗಳು ಉಳಿಬೇಕಾದ್ರೆ ಸಣ್ಣ ಸಣ್ಣ ಭಾಷೆ ಉಳಿಬೇಕು. ಕುಂದಾಪುರ ಕನ್ನಡ ಎನ್ನುವ ಸಣ್ಣ ಭಾಷೆ ಉಳಿದ್ರೆ ದೊಡ್ಡ ದೊಡ್ಡ ಕನ್ನಡ ಅಂತ ಭಾಷೆ ಉಳಿತದೆ. ಕುಂದಾಪುರ ಕನ್ನಡ ಜೊತೆಗೆ ತುಳುವರು ಸೇರಿಕೊಂಡ್ರೆ ಕುಂದಾಪುರ ಕನ್ನಡವು ಬೆಳೀತದೆ, ತುಳುವು ಬೆಳೀತದೆ. ಆ ದಿಸೆಯಲ್ಲಿ ಇಲ್ಲಿಯ ಹಿರಿಯರು ನಾಗರಿಕರೆಲ್ಲ ಸೇರಿ ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 5 ವರ್ಷಗಳಿಂದ ಇದು ಮಾಡ್ತಾರೆ. ಖಾಲಿ ಸಂಘಟನೆ, ಊಟ ಕ್ರೀಡಾ ಮಾತ್ರ ಅಲ್ಲ. ಕುಂದಾಪುರ ಕನ್ನಡದವರು ಕೋವಿಡ್ ಬರುವ ಮುಂಚೆ ನೆರೆ ಬಂತು ಮಂಗಳೂರಿಗೆ. ಸುಮಾರು 6 ಲಕ್ಷ ರೂಪಾಯಿಯಷ್ಟು ಸಾಮಗ್ರಿಗಳನ್ನು ಒಟ್ಟು ಮಾಡಿ ಇನ್ನೊಂದು ಭಾಗದ ಬೆಳ್ತಂಗಡಿಯ ಭಾಗದವರಿಗೆ ನಾವು ಕ್ರೌಡ್ ಫಂಡ್ ಮಾಡಿದ್ವಿ. ಹಾಗಾಗಿ ಯಾರಿಗೆ ಕಷ್ಟ ಆಗಲಿ, ಯಾರಿಗೆ ನೋವು ನಲಿವಾದಾಗ ನೀವು ಎಲ್ಲೇ ಹೋಗಲಿ, ಯಾವುದೇ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ನಮ್ಮ ಹುಡುಗರು ಸೇರಿಕೊಳ್ತಾರೆ, ಆದಷ್ಟು ಕೆಲಸ ಮಾಡ್ತಾರೆ, ಡಾಕ್ಟರ್ಗಳ ಕರೆದು ಚಿಕಿತ್ಸೆ ಕೊಡಿಸ್ತಾರೆ. ಅವರಿಗೆ ಹಣದ ಸಮಸ್ಯೆ ಬಂದರೂ ಸಹ ಸಣ್ಣ ಪುಟ್ಟ ಸಹಾಯ ಮಾಡ್ತಾರೆ. ಈ ಎಲ್ಲ ಕಾರ್ಯಕ್ರಮಕ್ಕಾಗಿ ಇದೊಂದು ಮಾದರಿಯ ವ್ಯಕ್ತಿತ್ವ. ಆದರೆ ಕುಂದಾಪುರ ಕನ್ನಡದವರು ಎಲ್ಲಿ ಹೋದರೂ ನೇರ ನಿಷ್ಠೂರಕ್ಕೆ ಹೆಸರಾಗಿರ್ತಾರೆ. ಮತ್ತು ಯಾರೊಂದಿಗೂ ಗೌಜಿ ಗಲಾಟೆ ಮಾಡ್ಕೊಳ್ಳೋದು. ಯಾವುದೇ ಭಾಷೆ ಇದೆ, ಕುಂದಾಪುರ ಕನ್ನಡದವರು ಚಂದವಾಗಿ ತುಳು ಮಾತಾಡ್ತಾರೆ, ಚಂದವಾಗಿ ಕೊಂಕಣಿ ಮಾತಾಡ್ತಾರೆ, ಚಂದವಾಗಿ ಬ್ಯಾರಿ ಭಾಷೆ ಮಾತಾಡ್ತಾರೆ, ಮಲಯಾಳಂ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಮತ್ತು ಎಲ್ಲ ಭಾಷೆಗಳಲ್ಲಿ ಪಟುತ್ವ ಹೊಂದಿರ್ತಾರೆ. ಹಾಗಾಗಿ ಕುಂದಾಪುರ ಭಾಷೆಯು ಯಾವುದೇ ಭಾಷೆಯಿಂದ ವಿಭಿನ್ನವಾಗಿರುತ್ತೆ. ಅವ್ರ ಜೊತೆ ಸೇರಿ ಬೆಳೀತಾರೆ, ಸಮಾಜವನ್ನು ಕಟ್ಟುವಲ್ಲಿ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಈಗಾಗಲೇ ಬೆಳಿಗ್ಗೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಹೇಳಿದ ಹಾಗೆ ಸ್ವಲ್ಪ ಕಷ್ಟದಿಂದ ಬಂದಿರ್ತದೆ, ಹೋರಾಟದ ಗುಣಗಳಿರ್ತದೆ, ಮತ್ತು ವಿದ್ಯಾವಂತರಲ್ಲಿ ಅವರು ಮೇಲ್ಮಟ್ಟದಲ್ಲಿರ್ತಾರೆ, ಸಾಕಷ್ಟು ಜಾಣ್ಮೆ ಇರ್ತಾರೆ. ಹಾಗಾಗಿ ಇದೊಂದು ವಿಶಿಷ್ಟ ಕಾರ್ಯಕ್ರಮ. ಕುಡ್ಲಗಿರುವ ಕುಂದಾಪುರದ ಅಂತ ಕಾರ್ಯಕ್ರಮವನ್ನು ಇಲ್ಲಿ ಸೇರಿದ ಒಂದು 600 ಜನ, ವಾಟ್ಸಪ್ ಗುಂಪಿನಲ್ಲಿರುವ 600 ಜನ ಸೇರಿ 4-5 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮೊದಲು ಡಿಂಕಿ ಡೈನ್ ಹೋಟ್ಲಲ್ಲಿ ಆರಂಭ ಮಾಡಿದ್ವಿ. ಅದಾದಮೇಲೆ ನಾವು ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ವಿ. ಇಲ್ಲಿ ಬಣ್ಸ್ ಹಾಸ್ಟೆಲಲ್ಲಿ ಮಾಡಿದ್ವಿ, ನಮ್ಮ ಪರಂಗಿಪೇಟೆಯಲ್ಲಿ ಡಾಕ್ಟರ್ ತುಂಗವರ ಮನಸ್ವಿನಿ ಕ್ಲಿನಿಕಲ್ಲಿ ಮಾಡಿದ್ವಿ. ಈ ವರ್ಷ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ವಿ. ಹಾಗಾಗಿ ಜನರನ್ನು ಒಟ್ಟು ಮಾಡುವ, ಮತ್ತು ಈ ತುಳುನಾಡಿನಲ್ಲಿದ್ದೆ, ಯಾಕಂದರೆ ಇಲ್ಲಿ ಇರುವವರು, ಈ ಕುಂದಾಪುರ ಕನ್ನಡದಲ್ಲಿ ಹೆಚ್ಚಿನವರಿಗೆ ಗಂಡ ಕುಂದಾಪುರದವರಾದರೆ ಹೆಂಡತಿ ಮಂಗಳೂರವರು ಅಥವಾ ಉಡುಪಿಯವರು, ಈಗ ಹೆಂಡತಿ ಇಲ್ಲಿಯವರಾದರೆ ಗಂಡ ಅಲ್ಲಿಯವರು. ಹಾಗಾಗಿ ಇದು ಒಂದು ಸಾಮರಸ್ಯದ ಕೊಂಡಿ. ಈ ಕುಡ್ಲಗಂಡದಂದರೆ ಇದು ಸಾಮರಸ್ಯದ ಕೊಂಡಿ. ಇದು ಕೇವಲ ಜನರು ತಪ್ಪು ತಿಳ್ಕೊಳ್ಬಾರ್ದು, ಅದು ಅವ್ರು ಬೇರೆ ಅಂತ ಹಾಗಿಲ್ಲ. ಆದರೆ ನಮ್ಮ ಮೂಲ ಪ್ರವೃತ್ತಿ, ನಮ್ಮ ಮೂಲ ಆಚಾರ ವಿಚಾರ ಉಳಿಬೇಕು. ಭಾರತೀಯ ಸಂಸ್ಕಾರ ಉಳಿಬೇಕಾದ್ರೆ ನಮ್ಮ ಮನೆಯ ಮೂಲ ಸಂಸ್ಕೃತಿ, ನಮ್ಮ ಭೂತ ಕೋಲ ಕಂಬಳ ಉಳಿದ್ರೆ, ನಮ್ಮ ದೇವರಿಗೆ ನಾಗನ ಪೂಜೆ ಉಳಿದ್ರೆ ನಾವು ಹಿಂದೂ ಧರ್ಮ ಎಲ್ಲ ಉಳಿಯೋದು. ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳು ಉಳಿದುಕೊಂಡು ಬಂದರೆ ಅದಕ್ಕೆ ದೊಡ್ಡ ಬೆಲೆ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಲಿಕ್ಕೆ ನಾವೆಲ್ಲ ನಿಮಿತ್ತ ಮಾತ್ರ. ನಮ್ಮಂತೆ 100 ಜನಗಳು ಇದರಲ್ಲಿ ದುಡಿತಾ ಇದ್ದಾರೆ. ಆದರೆ ಯಾರೂ ನಾಯಕತ್ವ, ನಾನು ಲೀಡರ್ ಅಂತ ಹೇಳೋದಿಲ್ಲ. ಎಲ್ಲರ ಹಿಂದೆ ನಿಂತು ಕೆಲಸ ಮಾಡ್ತಾರೆ. ಈ ವರ್ಷ ಇದು ನಮ್ಮದು ಉಳ್ಳಾಲ ಅಂದರೆ ಹಬ್ಬಕ್ಕನ, ನಮ್ಮ ಬಾರ್ಕೂರಿನ ಮಾಲಕ್ಕ ಅವರು ಲೀಡರ್ಶಿಪ್ ಈ ಸರ್.
ಎಲ್ಲ ಮಹಿಳೆಯರೇ ಲೀಡರ್ಶಿಪ್ ತಗೊಂಡು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಲೀಡರ್ಶಿಪ್ ಮುಖ್ಯ ಅಲ್ಲ, ಕೆಲಸ ಆಗ್ತಾ ಇರೋದು ಮುಖ್ಯ. ಮತ್ತು ಸೆಕೆಂಡ್ ಲೈನ್, ಥರ್ಡ್ ಲೈನ್ ಲೀಡರ್ಸನ್ನು ಒಟ್ಟು ಮಾಡ್ತಾ ಇದ್ದಾರೆ ಹಿರಿಯರು. ಇದು ದೊಡ್ಡ ಒಂದು ಖುಷಿ ಕೊಡುವಂಥ ಕಾರ್ಯಕ್ರಮ. ನನಗೆ ಇದರಲ್ಲಿ ನಾನು ತುಂಬ ಸಂಘಟನೆಯಲ್ಲಿದ್ದವ, ಆದರೆ ಇಲ್ಲಿ ನಮ್ಮ ಊರಿನ ಸಂಘಟನೆಯಲ್ಲಿ ಭಾಗವಹಿಸಲಿಕ್ಕೆ ನಾನು ವಿಶ್ವ ಕುಂದಾಪುರ ಸಮ್ಮೇಳನ ಬೆಂಗಳೂರಲ್ಲಿ ನೋಡಿದ್ದೇನೆ, ಕುಂದಾಪುರದಲ್ಲಿ ನೋಡಿದ್ದೇನೆ, ಬೆಳಗಾಮಲ್ಲಿ ನೋಡಿದ್ದೇನೆ. ಆದರೆ ಮಂಗಳೂರಲ್ಲಿ ಇದು ವಿಶಿಷ್ಟ. ಯಾಕಂದರೆ ಇಲ್ಲಿ 7-8 ಬೇರೆ ಭಾಷೆಗಳಿದ್ದಾವೆ. 7-8 ಬೇರೆ ಭಾಷೆಗಳ ಮಧ್ಯೆ ಕುಂದಾಪುರ ಕನ್ನಡದವರು ತಮ್ಮ ಕೆಲಸ ಮಾಡಿಕೊಂಡು ಎಲ್ಲರ ಪ್ರೀತಿ ಗಳಿಸ್ಕೊಂಡು, ಕುಂದಾಪುರ ಕನ್ನಡದವರು ಅಂದರೆ ಯಾರು ಬೇಡ ಅಂತ ಹೇಳೋದು, ಬನ್ನಿ ಮಾರ್ರ ಅಂತ ಹೇಳ್ತಾರೆ, ಕರೀತಾರೆ. ನೀವು ಮಂಗಳೂರಿನ ಯಾವುದೇ ಸಂಘಟನೆ ತಗೊಳ್ಳಿ, 10 ಜನ ಇರುವ ಸಂಘಟನೆಯಲ್ಲಿ ಒಬ್ಬ ಕುಂದಾಪುರ ಕನ್ನಡದವರು ಇದ್ದೇ ಇರ್ತಾರೆ. ಅಷ್ಟು ಅವರ ಸಂಘಟನಾ ಶಕ್ತಿ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಮತ್ತು ಈಗ ಇದನ್ನು ಕಾರ್ಯಕ್ರಮ ಮಾಡ್ತಿರುವ ನಮ್ಮ ಸಾಕಷ್ಟು ಹುಡುಗರಿದ್ದಾರೆ, ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಭಾಷೆ ಉಳಿದ್ರೆ ಬದುಕು ಉಳಿಯುತ್ತೆ, ಬದುಕು ಉಳಿದ್ರೆ ಜೀವನ ಉಳಿಯುತ್ತೆ, ಜೀವನ ಉಳಿದರೆ ಈ ಕೋಮುವಾದ ಗಲಾಟೆ ಗೌಜಿಗಳೆಲ್ಲ ಕಳೆದು ಹೋಗುತ್ತೆ, ಬರೀ ಮಾನವೀಯತೆ ಉಳಿಯುತ್ತೆ ಅನ್ನೋದು ನನ್ನ ಚಿಂತೆ. ಹಲೋ, ನಮಸ್ಕಾರ. ಹಾಯ್, ನಮಸ್ಕಾರ. ನನ್ನ ಹೆಸರು ಸಂತೋಷ್ ಶೆಟ್ಟಿ ಅಂತ ಹೇಳಿ. ನಾನು ಪ್ರಸ್ತುತ ಏಸ್ ಬಾಂಡ್ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಮತ್ತು ಈ ವರ್ಷದ ಕುಂದಾಪುರ ಕನ್ನಡ ಹಬ್ಬ 2025 ಆಗಸ್ಟ್ 3ರ ಈ ಆಯೋಜನಾ ಸಮಿತಿಯ ಸದಸ್ಯನಾಗಿದ್ದುಕೊಂಡು ಸಹ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕುಂದಾಪುರ ಕನ್ನಡ ಅನ್ನುವಂಥದ್ದು ಇವತ್ತಿನ ಈ ಒಂದು ಕನ್ನಡ ಹಬ್ಬವನ್ನು, ನಮ್ಮ ಮೂಲ ಭಾಷೆಯನ್ನು ಒಂದು ಆಚರಿಸುವಂತಹ ಉದ್ದೇಶ ಏನಂತ ಹೇಳಿದರೆ, ನಾವು ಹಲವು ವರ್ಷಗಳ ಹಿಂದೆ ನಮ್ಮ ಜನ್ಮಭೂಮಿ ಎನ್ನುವಂಥದ್ದು ಕುಂದಾಪುರದಲ್ಲಿ ಜನ್ಮಭೂಮಿಯಾಗಿದ್ದರೂ ಸಹ ಕರ್ಮಭೂಮಿ ನಮಗೆ ಮಂಗಳೂರು. ಇಲ್ಲಿಯೇ ನಾವು ನಮ್ಮ ತುತ್ತಿನ ಬುತ್ತಿಯನ್ನು ವೃತ್ತಿ ನಿಮಿತ್ತವಾಗಿ ಮಂಗಳೂರಿಗೆ ಬಂದವರು. ಕಳೆದ 25 ವರ್ಷಗಳಿಂದ ನಾನು ಇಲ್ಲಿಯೇ ನಮ್ಮ ವ್ಯವಹಾರವನ್ನು ನಡೆಸಿಕೊಂಡು ಬಂದವನಿದ್ದೇನೆ. ಇಲ್ಲಿಯೇ ತುಳುನಾಡಿನವರಾಗಿ ಇದ್ದುಕೊಂಡೇ ನಮ್ಮ ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಇವತ್ತಿನ ಈ ಒಂದು ಕುಂದಾಪುರ ಕನ್ನಡ ಹಬ್ಬ. ಇಲ್ಲಿ ಕನ್ನಡ ಅನ್ನುವಂಥದ್ದು, ನಮ್ಮ ಕುಂದಾಪುರ ಕನ್ನಡ ಅನ್ನುವಂಥದ್ದು ಕನ್ನಡದ ಒಂದು ಉಪಭಾಷೆ ಮತ್ತು ಪ್ರಾಚೀನ ಭಾಷೆ. ಕುಂದಾಪುರ ಕನ್ನಡ ಅನ್ನುವಂಥದ್ದು ಬೈಂದೂರಿನಿಂದ ಬ್ರಹ್ಮವಾರದವರೆಗೆ ಕುಂದಗನ್ನಡದಲ್ಲಿ ನಾವು ವ್ಯವಹಾರವನ್ನು ನಡೆಸುವಂತಹ ನಮ್ಮ ಹಿಂದಿನವರು ಈಗಲೂ ಸಹ ನಮ್ಮ ಕುಂದಗನ್ನಡದಲ್ಲಿ ಎಲ್ಲ ವ್ಯವಹಾರವನ್ನು ನಡೆಸುವವರು. ಕುಂದಗನ್ನಡವನ್ನು ನಾವು ಯಾಕೆ ಆಚರಿಸಬೇಕು ಅಂತ ಹೇಳಿದರೆ, ನಮ್ಮ ಹಿಂದಿನವರು, ನಮ್ಮ ತಂದೆ ತಾಯಿಗಳು, ಅಜ್ಜ ಮುತ್ತಜ್ಜರು ಸಹ ಅದೇ ಭಾಷೆಯನ್ನು ಆಡಿಕೊಂಡು ನಮ್ಮ ಅಬ್ಬಿ ಭಾಷೆಯಾಗಿ ನಾವು ಅದನ್ನು ಉಳಿಸಿಕೊಂಡು ಬಂದವರಿದ್ದೇವೆ. ಹಾಗಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಯನ್ನು ಮಾಡಿದರೆ ನಾವು ನಮ್ಮ ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಷಾಢಿ ತಿಂಗಳ 1 ದಿನದಲ್ಲಿ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಮೂಲ ಭಾಷೆ ಎನ್ನುವಂಥದ್ದು ಪ್ರಾಚೀನವಾಗಿ ನಾನು ಆಗ ಹೇಳಿದ ಹಾಗೆ ಬೈಂದೂರಿನಿಂದ ಬ್ರಹ್ಮಾವರದವರೆಗೆ 1ನೇ ಶತಮಾನದಿಂದ 14ನೇ ಶತಮಾನದವರೆಗೆ ನಮ್ಮ ಅಳುಪ ರಾಜವಂಶದವರು ಬಾರ್ಕೂರನ್ನು ಬಾರ್ಕೂರು ಸಂಸ್ಥಾನವನ್ನು ರಾಜಧಾನಿಯಾಗಿರಿಸಿಕೊಂಡು ತಮ್ಮ ಆಡಳಿತವನ್ನು ನಡೆಸಿದವರು. ಆ ಸಂದರ್ಭದಲ್ಲಿ ತುಳುವೇ ನಮ್ಮ ಪ್ರಧಾನ ಭಾಷೆಯಾಗಿತ್ತು. ಆಗ ಅಲ್ಲಿಂದ ನಂತರದ ಶತಮಾನಗಳಲ್ಲಿ ಅಲ್ಲಿಂದ ಪ್ರಾಂತ್ಯಾಡಳಿತವಾಗಿ ಬ್ರಿಟಿಷರು ಬಂದರು, ವಿಜಯನಗರ ಸಾಮ್ರಾಜ್ಯದವರು ಬಂದರು. ಹಾಗೆ ಬೇರೆ ಬೇರೆ ಶತಮಾನಗಳಲ್ಲಿ ಭಾಷೆ ಎನ್ನುವಂಥದ್ದು ವಿಂಗಡಣೆ ಆಗ್ತಾ ಬಂತು. ಈ ತುಳು ಭಾಷೆ ಎನ್ನುವಂಥದ್ದು ಹೋಗಿ ಅಲ್ಲಿ ಕುಂದಗನ್ನಡ ಅನ್ನುವಂಥದ್ದು ಬಹಳ ವೇಗವಾಗಿ ಮಾತನಾಡುವಂಥದ್ದು. ಈ ಕುಂದಾಪುರ ಕನ್ನಡ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ, ಹಾಯ್ ಬನ್ನಿ ಕೂತ್ಕಣಿ ಅಂತ ಹೇಳಿದರೆ, ಬೇರೆ ನಮ್ಮ ಶುದ್ಧ ಭಾಷೆಯಲ್ಲಿ ಬನ್ನಿ ಕುಳಿತುಕೊಳ್ಳಿ ಹಾಗೆ ಹೇಳ್ತೇವೆ. ಇಲ್ಲಿ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹಾಯ್ ಬನ್ನಿ ಕೂತ್ಕಣಿ, ನಾನು ಹೋಗ್ತೇನೆ ಅನ್ನೋದನ್ನು ಹಾತಿ ಎನ್ನುವಂಥದ್ದು. ಮತ್ತೊಂದು ಕುಂದಾಪುರ ಅಂತ ಹೇಳಿದರೆ, ಕುಂದಾಪುರದ ಜನರು ಹೇಗೆ ಅಂತ ಹೇಳಿದರೆ ಶ್ರಮಜೀವಿಗಳು ಮತ್ತು ಸ್ವಾವಲಂಬಿಗಳು, ಪ್ರಾಮಾಣಿಕರು. ಈ ಒಂದು ಕುಂದಾಪುರ ಭಾಷೆ ಮೊದಲು ಒಂದು ಪರಿಧಿಯ ಒಳಗಿತ್ತು, ಒಂದು ಸೀಮಾ ರೇಖೆಯ ಒಳಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಇವತ್ತು ಕುಂದಾಪುರದ ಜನರು ಎನ್ನುವಂಥದ್ದು ಬಹಳಷ್ಟು ಶ್ರಮಜೀವಿಗಳಾಗಲಿಕ್ಕೆ ಹೋಗಿ ಪ್ರಪಂಚದಾದ್ಯಂತ ಅವರು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸುವಂತಹ ಒಂದು, ನಮ್ಮ ಮುಂದಿನ ಯುವ ಪೀಳಿಗೆಗೆ ಉಳಿಸಿ ಬೆಳೆಸುವಂತಹ ಉತ್ಸುಕತೆ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಇರುವುದರಿಂದ ಹಾಗಾಗಿ ಈ ಒಂದು ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಅಬ್ಬಿ ಭಾಷೆ, ನಾವು ಸಣ್ಣವರಿರುವಾಗ ಕಲಿತಂಥ ಭಾಷೆ ನಮ್ಮ ಮಕ್ಕಳಿಗೆ. ಇವತ್ತಿನ ಜನಾಂಗ ಹೇಗಂತ ಹೇಳಿದರೆ, ನಮ್ಮ ಎಲ್ಲ ಯುವ ಪೀಳಿಗೆಯವರು ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ತಮ್ಮ ಜೀವನವನ್ನು ಕಂಡುಕೊಂಡಿದ್ದವರು. ಈಗಿನ ಹುಟ್ಟುವಂಥ ಮಕ್ಕಳೆಲ್ಲರೂ ಸಹ ಇಲ್ಲಿಯ ಭಾಷೆಗಳಿಗೆ, ಇಲ್ಲಿಯ ಆಚಾರ ವಿಚಾರಗಳಿಗೆ, ರೂಢಿ ಸಂಪ್ರದಾಯಗಳಿಗೆ ಒಗ್ಗಿಕೊಂಡಿರುವವರು. ಅವರಿಗೆ ತಮ್ಮ ಮೂಲ ಭಾಷೆ ಹೇಗೆ, ನಮ್ಮ ಮೂಲ
ಅಜ್ಜ ಅಜ್ಜಂದಿರು, ಅಮ್ಮ, ತಂದೆ ತಾಯಿಗಳೆಲ್ಲ ಎಲ್ಲಿ ಹುಟ್ಟಿ ಬೆಳೆದರು ಎನ್ನುವಂಥದ್ದು, ಅವರ ಆಚಾರ ವಿಚಾರಗಳೇನು, ಅವರ ಉಡುಗೆ ತೊಡುಗೆಗಳೇನು, ಅವರ ಸಂಸ್ಕಾರ ಸಂಪ್ರದಾಯಗಳೇನು ಎನ್ನುವುದರ ಬಗ್ಗೆ ಒಂದು ಅವರಿಗೆ ಅರಿವನ್ನು ಮೂಡಿಸುವಂಥ ಈ ಕಾರ್ಯಕ್ರಮ ಅನ್ನುವಂಥದ್ದು ಇಂದು ವಿಶ್ವ ಕುಂದಾಪುರ ಕನ್ನಡದಲ್ಲಿ ಅದು ಅನಾವರಣಗೊಳ್ತಾ ಇದೆ. ಇದನ್ನುವಂಥದ್ದು ಬೇರೆ ಬೇರೆ ಭೌಗೋಳಿಕ ಪ್ರದೇಶದ ಆ ಒಂದು ವಸ್ತುನಿಷ್ಠತೆಯನ್ನು ನೋಡಿ ಕೆಲವೊಂದು ನಗರಗಳಲ್ಲಿ ಅದರ ಆಚರಣೆಯನ್ನು ಮಾಡಿದರೆ, ನಾವು ನಮ್ಮ ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮ ಅನ್ನುವಂಥದ್ದನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿದವರಿದ್ದಾರೆ. ಈ ಸಮಾಜ ಸೇವೆಯನ್ನು ಮಾಡಿದವರು, ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಹೀಗೆ ಹಲವು ರೀತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಮಾಡಿದವರು ಇವತ್ತು ನಮ್ಮ ವಿಶ್ವವ್ಯಾಪಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂಥವರನ್ನು ಹುಡುಕಿ ಮತ್ತು ತೆರೆಮರೆಯಲ್ಲಿ ಮರೀಚಿಕೆಯಾಗಿ ಉಳಿದಿರತಕ್ಕಂಥ ಕೆಲವೊಂದು ಸಾಧಕರನ್ನು ನಾವು ಅವರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಗೌರವಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಸಹ ಇವತ್ತು ನೆರವೇರಿಸಲಿಕ್ಕಿದ್ದೇವೆ. ಇಲ್ಲಿ ಇವತ್ತು ಈಗಾಗಲೇ ಬೆಳಿಗ್ಗೆ ನಾವು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ, ಕ್ರೀಡಾಕೂಟ ಅನ್ನುವಂಥದ್ದು ನಿರಂತರವಾಗಿ ಇವತ್ತು ನಮ್ಮ ಗ್ರಾಮೀಣ ಕ್ರೀಡೆಗಳಿರ್ಬೋದು, ಯಾವುದೇ ನಿಮ್ಮ ರಗೋಲಿಗಳಿರ್ಬೋದು, ಅಥವಾ ನಿಮ್ಮ ಲಿಂಬೆಹಣ್ಣನ್ನು ಬಾಯಲ್ಲಿ ಇಟ್ಟುಕೊಂಡು ಓಡುವಂಥದ್ದು, ಹಾಗೆ ಅನೇಕ ಸೈಕಲ್, ನಾವು ಸಣ್ಣವರಿರುವಾಗ ಏನು ಮಾಡ್ತಾ ಇತ್ತು ಅಂತ ಹೇಳಿದರೆ ಸೈಕಲ್ ಟಯರನ್ನು ತುಳಿಸ್ಕೊಂಡು ಹೋಗ್ತಾ ಇತ್ತು. ಆ ಸ್ಪರ್ಧೆ, ಅದನ್ನೆಲ್ಲ ಒಂದು ರೀತಿಯಲ್ಲಿ ಮೆಲುಕು ಹಾಕುವಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಮಧ್ಯಾಹ್ನಕ್ಕೆ ಕುಂದಾಪುರ ರೀತಿಯಲ್ಲಿ ವಿಶಿಷ್ಟ ರೀತಿಯ ನಾವು ಮೊದಲು ಏನೆಲ್ಲ ಆಹಾರವನ್ನು ಬಳಸ್ತಾ ಇತ್ತು ಆ ರೀತಿಯ ಆಹಾರದ ಒಂದು ಭೋಜನವನ್ನು ಸವಿಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆಯೇ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ರಸಸಂಜೆ ಕಾರ್ಯಕ್ರಮವನ್ನು ಸಹ ಇಟ್ಟುಕೊಂಡಿದ್ದೇವೆ. ಇಲ್ಲಿಯೇ ಇರುವವರು, ಅಂದರೆ ಕುಂದಾಪುರದಲ್ಲಿಯೇ ಇರುವವರು ಒಂದು ವಾಟ್ಸಪ್ ಬಳಗ, ಒಂದು 600 ಕುಟುಂಬದವರ ವಾಟ್ಸಪ್ ಬಳಗ ಇದೆ. ಸಾಧಾರಣ ಇವತ್ತು ಒಂದು 300ರಿಂದ 400 ಜನರು ಇಲ್ಲಿ ಬಂದು ಸೇರಲಿಕ್ಕಿದ್ದಾರೆ. ಅವರೆಲ್ಲರೂ ಒಂದು ದಿನಕ್ಕಾದರೂ ನಾವು ಒಟ್ಟಿಗೆ ಸೇರುವಂತಹ ಒಂದು ಸಂಪ್ರದಾಯ, ಈ ಒಂದು ಆಚಾರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಹಾಗೆಯೇ ಸಂಜೆ 4ರಿಂದ 6 ಗಂಟೆವರೆಗೆ ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು, ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ನಮ್ಮ ಕುಂದಾಪುರದವರೇ ಆಗಿರುವಂತಹ ದೀಪಕ್ ಶೆಟ್ಟಿ ಬಾರ್ಕೂರು ಅವರನ್ನು ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅವರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಆಯೋಜನಾ ಸಮಿತಿಯ ಈ ವರ್ಷದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಾಲಾ ಶೆಟ್ಟಿಯವರು ಸಹ ಇದರ ಚುಕ್ಕಾಣಿಯನ್ನು ಹಿಡಿದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ 3 ಜನ ಸಾಧಕರನ್ನು ನಾವು ಸನ್ಮಾನಿಸಲಿದ್ದೇವೆ. ಈಗಾಗಲೇ ಬೆಳಿಗ್ಗೆ CA ಶಾಂತರಾಮ್ ಶೆಟ್ಟಿಯವರು ಇವರ ಸಾಧನೆಗೆ ನಾವು ಅವರನ್ನು ಬೆಳಗಿನ ಕ್ರೀಡಾಕೂಟದ ಉದ್ಘಾಟನಾ ಸಮಯದಲ್ಲಿ ಅವರನ್ನು ಸನ್ಮಾನಿಸಿದ್ದೇವೆ. ಹಾಗೆ ಮಧ್ಯಾಹ್ನದ 2 ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಣ್ಣಯ್ ಕುಲಾಲ್ ಇವರು ಮಾಡಿದಂತಹ ಸಾಧನೆಗೆ ಅವರನ್ನು ನಾವು ಗೌರವಿಸಿ ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಇವರನ್ನು ಸಹ ನಾವು ವೇದಿಕೆಯಲ್ಲಿ ಅವರಿಗೆ ಗೌರವ ಸನ್ಮಾನದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು, ನಂತರ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಕುಂದಾಪುರ ಶೈಲಿಯಲ್ಲಿ ಮಾಂಸಾಹಾರಿ ಮತ್ತು ಸಸ್ಯಾಹಾರಿಗಳಿಗೆ ಬೇಕಾಗುವ ರೀತಿಯಲ್ಲಿ ಹಿಂದಿನ ಶೈಲಿಯಲ್ಲಿಯೇ ಕುಂದಾಪುರದ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಹೀಗಾಗಿ ಈ ಒಂದು ಕುಂದಾಪುರದ ಭಾಷೆಯನ್ನು ಉಳಿಸುವುದರಿಂದ ನಮ್ಮಲ್ಲಿ ಆ ಕುಂದಾಪುರದ ಅಸ್ಮಿತೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಇದೊಂದು ಸಹಾಯವಾಗ್ತದೆ. ಹಾಗಾಗಿ ಈ ಒಂದು ಭಾಷೆ ಎನ್ನುವಂಥದ್ದು ಬೆಳಿಬೇಕು. ಪ್ರತಿಯೊಂದು ಮಕ್ಕಳು ಸಹ ಅದನ್ನು ಮುಂದೆ ಅವರು ನಮ್ಮ ಹಿಂದಿನವರು ಈ ರೀತಿ ಆಚರಣೆ ಮಾಡಿಕೊಂಡಿದ್ದಾರೆ ಎನ್ನುವುದರ ಬಗ್ಗೆ ಒಂದು ತಿಳುವಳಿಕೆ ಬರಬೇಕು. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಾಗುವಂಥದ್ದು ನಮ್ಮ ತಂದೆ ತಾಯಿ ಅಥವಾ ಅವರ ತಂದೆ ತಾಯಿಯ ವಿಷಯ ಮಾತ್ರ, ಅದರ ಹಿಂದೆ ಏನಾಗಿತ್ತು ಎನ್ನುವುದರ ಬಗ್ಗೆ ನಮಗೆ ಅರಿವಿರುವುದಿಲ್ಲ. ನೀವು ಶಾಸನವನ್ನು ತೆಗೆದುಕೊಂಡು ಆ ಒಂದು ಅಧ್ಯಯನ ಮಾಡಿದಾಗ ಮಾತ್ರ ನಿಮಗೆ ಅದರ ಅಸ್ತಿತ್ವಕ್ಕೆ ಗೊತ್ತಾಗ್ತದೆ. ಹಾಗಾಗಬಾರದು. ನಾವು ಈ ರೀತಿಯಲ್ಲಿ ಬದುಕಿದ್ದೇವೆ. ಆ ಒಂದು ಶ್ರಮಜೀವಿಗಳು ನಮಗೆ ಒಂದು ತುತ್ತಿನ ಅನ್ನಕ್ಕೂ ಸಹ ಬಹಳಷ್ಟು ಪರದಾಡಿದಂತಹ ಪರಿಸ್ಥಿತಿಯಲ್ಲಿಯೂ ಸಹ ಈ ಒಂದು ಭಾಷೆ ಎನ್ನುವಂಥದ್ದು ಬೆಳೆದಿದೆ. ಅದು ನಮ್ಮ ಯುವ ಪೀಳಿಗೆಗೆ ಅಥವಾ ಮುಂದಿನ ಜನಾಂಗಕ್ಕೆ, ನಮ್ಮ ಮಕ್ಕಳಿಗೆ ತಿಳಿಪಡಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಯಾಕಂತ ಹೇಳಿದರೆ ನಾವು ತುಳುನಾಡಿನವರೇ ಆಗಿದ್ದುಕೊಂಡು ನಮ್ಮ ಮೂಲ ಭಾಷೆಯನ್ನು, ಹುಟ್ಟಿದ ಭಾಷೆಯನ್ನು ಒಂದು ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮವನ್ನು ಈ ಒಂದು ಸಂದರ್ಭದಲ್ಲಿ ಆಟಿ ದಿವಸದ ಆಷಾಢಿ ಅಮಾವಾಸ್ಯೆಯ ಒಂದು ದಿನದಲ್ಲಿ, ಮಾಸಾಂತ್ಯದ ಒಂದು ದಿನದಲ್ಲಿ ನಾವು ಇದನ್ನು ಆಚರಣೆಯನ್ನು ಮಾಡ್ತೇವೆ. ಹಾಗಾಗಿ ಇದಕ್ಕೆ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕೇವಲ ಕುಂದಾಪುರದವರು ಮಾತ್ರವಲ್ಲ, ನಮ್ಮ ಇಡೀ ತುಳುನಾಡಿನವರು, ದಕ್ಷಿಣ ಕನ್ನಡದವರು ಹಾಗೂ ಹೊರ ರಾಜ್ಯಗಳಿಂದ ಇದ್ದವರು ಸಹ ಇದರಲ್ಲಿ ಭಾಗಿಗಳಾಗಬೇಕು.
ಈ ಒಂದು ಕುಂದಾಪುರ ಭಾಷೆಯ ಅಸ್ಮಿತೆಯನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಕೈಂಕರ್ಯದ ಈ ಒಂದು ಭಾಗವಹಿಸಿಕೆ ಎನ್ನುವಂಥದ್ದು ನಮಗೆ ಆನೆ ಬಲದಷ್ಟು ನಮಗೆ ಶಕ್ತಿಯನ್ನು ನೀಡುತ್ತದೆ. ಹಾಗಾಗಿ ತಮ್ಮಲ್ಲಿ ಎಲ್ಲರಲ್ಲಿಯೂ ಸಹ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದನ್ನು ಒಂದು ಉತ್ತಮ ಯಶಸ್ವಿ ಕಾರ್ಯಕ್ರಮವಾಗಿ ನೆರವೇರಿಸಿಕೊಳ್ಳಲಿಕ್ಕೆ ನಿಮ್ಮ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ, ನಾನು RJ ನಾಯನ 92.7 ಬಿಗ್ FM ಅಲ್ಲಿ ಬೆಳಗಿನ ಶೋ ಮಾಡ್ತಾ ಇದ್ದೆ, ಕುಡ್ಲಾ ಮಾರ್ನಿಂಗ್ಸ್ ಅಂತ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಅರಿವು ಮೂಡಿಸುವಂತಹ ಜನಜಾಗೃತಿಯ ಕಾರ್ಯಕ್ರಮಗಳ ನಿರೂಪಣೆ. ನಾನು ಮಂಗಳೂರಿಗೆ ಬಂದು 12 ವರ್ಷ ಆಯಿತು. ರೇಡಿಯೋದಲ್ಲಿ 12 ವರ್ಷಗಳ ಅನುಭವದಲ್ಲಿ ಈ ತುಳುನಾಡಿನ ಸಂಸ್ಕೃತಿಯನ್ನು ಕಲ್ತ್ಕೊಳ್ತಾ ಬಂದವಳು. ಹಾಗೆ ಕುಂದಗನ್ನಡದ ಸಂಸ್ಕೃತಿಯನ್ನು ಹುಟ್ಟಿದಾಗಿನಿಂದ ನನ್ನೊಳಗಡೆ ರೂಢಿಸಿಕೊಂಡವಳು. ಈಗ ಕುಂದಾಪುರ ಕನ್ನಡ ದಿನಾಚರಣೆಯ ದಿನ ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಈ ಕುಂದಾಪುರ ಕನ್ನಡ ಅನ್ನೋದು ಅಲ್ಲಿನ ಒಂದು ಸೀಮಿತ ಪ್ರದೇಶದಲ್ಲಿ, ನಿಮಗೆ ಗೊತ್ತಿದೆ, ಉಡುಪಿ ಜಿಲ್ಲೆಯಲ್ಲಿರುವಂತಹ ಕುಂದಾಪುರ ಬೈಂದೂರು ಭಾಗದ ಒಂದು ನೆಲಮೂಲ ಸಂಸ್ಕೃತಿ. ಈ ನೆಲಮೂಲ ಸಂಸ್ಕೃತಿ ಅನ್ನುವಂಥದ್ದು ಕೃಷಿ ಪ್ರಧಾನ ವ್ಯವಸ್ಥೆ ಇದ್ದಂತಹ ಕಾಲದಲ್ಲಿ ಎಲ್ಲರಿಗೂ ಸಹಜವಾಗಿ ಗೊತ್ತಾಗ್ತಾ ಇತ್ತು. ಯಾಕಂದರೆ ಜನ ಊರು ಬಿಟ್ಟು ಊರಿಗೆ ಹೋಗುವಂತಹ ಒಂದು ಪದ್ಧತಿ ಇರಲಿಲ್ಲ. ಹೆಚ್ಚಾಗಿ ಅಲ್ಲೇ ತಮ್ಮ ನೆಲೆಯನ್ನು ಕಾಣ್ತಾ ಇದ್ರು. ಹುಟ್ಟು ಬದುಕು ಎಲ್ಲವೂ ಒಂದೇ ಕಡೆ ಸಾಗ್ತಾ ಇತ್ತು. ಆದರೆ ಈಗ ಹುಟ್ಟಿದೂರಿನಿಂದ ಬೇರೆ ಊರಿಗೆ ಹೊರಟ ಮೇಲೆ ಈ ಸಂಸ್ಕೃತಿಯನ್ನು ಮುಂದಿನ ಜನ್ರೇಷನ್ಗೆ ದಾಟಿಸುವಂತಹ ಒಂದು ಅಗತ್ಯತೆ ಬಹಳ ಇದೆ. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇವತ್ತು ಚೈನಾ ಮತ್ತು ಜಪಾನ್ ದೇಶಗಳನ್ನು ತಗೊಂಡ್ರೆ ಅಲ್ಲಿ ಮಾತೃಭಾಷೆಯಲ್ಲೇ ಇವತ್ತಿಗೂ ಕೂಡ ವ್ಯವಹಾರ ನಡೆಯುತ್ತೆ. ಅದು ನಮ್ಮ ಮಾತೃಭಾಷೆಗಿರುವಂತಹ ಒಂದು ತಾಕತ್ತು ಅಂತ ಹೇಳ್ಬೋದು. ಒಂದು ಮಾತಿದೆ ಅಲ್ವಾ, ಮಾತೃಭಾಷೆಯನ್ನು ಪ್ರೀತಿಸಿ ಬೇರೆ ಭಾಷೆಯನ್ನು ಗೌರವಿಸಿ ಅಂತ. ಇವತ್ತು ಕುಂದಾಪುರ ಕನ್ನಡ ಇರಬಹುದು, ತುಳು ಇರಬಹುದು, ಅಥವಾ ಯಾವುದೇ ಪ್ರಾದೇಶಿಕ ಭಾಷೆ ಇರಬಹುದು, ಬಳಕೆ ಇಲ್ಲದೆ ಅಳಿವಿನಂಚಿಗೆ ಸಾಗ್ತಾ ಇದೆ ಅಂತ ಹೇಳುವಾಗ ನಾವೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಜಾಗೃತವಾಗುತ್ತೆ. ನಾವೇನು ಮಾಡಬಹುದು? ಬಳಸೋದು. ಒಂದು ಭಾಷೆ ಉಳಿಬೇಕು ಅಂತಂದರೆ ಬಳಸಬೇಕು. ಆ ಭಾಷೆಯನ್ನು ಬಳಸದೆ ಹೋದಾಗ ಕೇವಲ ಭಾಷೆ ಸಾಯೋದಿಲ್ಲ, ಭಾಷೆಯ ಜೊತೆ ಇರುವಂತಹ ಸಂಪ್ರದಾಯ, ಸಂಸ್ಕೃತಿ, ಆಚಾರ ವಿಚಾರ, ಅಲ್ಲಿನ ಒಂದು ಸೊಗಡು ಎಲ್ಲವೂ ಕೂಡ ಕಾಲಕ್ರಮೇಣ ನಶಿಸ್ತಾ ಹೋಗುತ್ತೆ. ನಮ್ಮ ಭಾರತೀಯತೆಯ ಬೇರು ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿರುವಂತಹ ಪ್ರತಿ ಭಾಷೆಯಲ್ಲಿ. ಭಾಷೆ ಏನಾದರೂ ನಾಶ ಆಯಿತು ಅಂತಂದರೆ ಇದು ದೇಶದ ಒಂದು ಬೇರಿಗೆ ಬೀಳುವಂತಹ ಹೊಡೆತ. ಇಲ್ಲಿ ನಾವೆಲ್ಲರೂ ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ತುಂಬ ಶಕ್ತಿಯುತರಾಗಿ ಬೆಳೆದು ಪ್ರಪಂಚದ ಬೇರೆ ಬೇರೆ ದೇಶಗಳ ಉನ್ನತ ಸ್ಥಾನವನ್ನು ಅಲಂಕರಿಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮ್ಮ ಆಲೋಚನೆಯ ಭಾಷೆ ಇದೆಯಲ್ಲ, ಅದರ ಕೊಡುಗೆ ಬಹಳ ಇರುತ್ತೆ. ಈ ಆಲೋಚನೆಯ ಭಾಷೆಯೇ ನಮ್ಮ ಒಂದು ಮಾತೃಭಾಷೆಯಾಗಿರುತ್ತೆ. ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಇದೆ, ನಮ್ಮ ಆಚಾರ ವಿಚಾರ, ಸಂಪ್ರದಾಯ, ಸಂಸ್ಕೃತಿ ಉಳಿಬೇಕು, ದೇಶ ಪ್ರೇಮ ಮಕ್ಕಳಲ್ಲಿ ಮೂಡಿಸಬೇಕು ಅಂತಿದ್ರೆ ಮೊದಲು ಮಾತೃಭಾಷೆಯನ್ನು ಕಲಿಸುವಂತಹ ಒಂದು ಪ್ರಯತ್ನ ಆರಂಭವಾಗಬೇಕು. ಅದು ಕುಂದಗನ್ನಡ ಆಗಿರಲಿ, ತುಳು ಆಗಿರಲಿ, ಅಥವಾ ಕೊಂಕಣಿ ಆಗಿರಲಿ. ನಮ್ಮ ಮಂಗಳೂರಲ್ಲೇ ನಾವು ಬಹಳಷ್ಟು ಭಾಷೆಗಳನ್ನು ಕಾಣ್ತಾ ಇದ್ದೀವಿ. ಆ ಭಾಷೆ ಮಾತಾಡುವಾಗ ನಾಚಿಕೆ ಅನ್ನುವಂಥದ್ದು, ಮುಜುಗರ ಅನ್ನುವಂಥದ್ದು ಬರಬಾರ್ದು. ಭಾಷೆ ಅನ್ನುವಂಥದ್ದು ಪ್ರತಿಷ್ಠೆ ಅಲ್ಲ. ಭಾಷೆ ಅನ್ನುವಂಥದ್ದು ಎದುರುಗಡೆ ಇರುವಂತಹ ವ್ಯಕ್ತಿಗೆ ನಮ್ಮ ಭಾವನೆಗಳು ಅರ್ಥ ಆಗೋ ತರಹ ದಾಟಿಸುವಂತಹ ಒಂದು ವಿಧಾನ ಆಗಬೇಕು. ಅಲ್ಲಿ ಕೀಳರಿಮೆ ಅನ್ನೋದು ಬರಬಾರ್ದು. ಹಾಗೆ ಒಂದು ಆತ್ಮೀಯತೆ ಬೆಳಿಬೇಕು ಅಂತಿದ್ರೆ ಮಕ್ಕಳು ತಮ್ಮ ಅಜ್ಜಿಯರ ಜೊತೆ ಅಥವಾ ಅಜ್ಜನ ಜೊತೆ, ಫ್ಯಾಮಿಲಿಯರೆಲ್ಲರ ಜೊತೆಯಲ್ಲಿ ಅವರು ಬೆರಿಬೇಕು ಅಂತಿದ್ರೆ ಅವರಿಗೆ ಆ ಭಾಷೆ ಅನ್ನುವಂಥದ್ದು ಸರಾಗವಾಗಿ ಬರಬೇಕು. ಇವತ್ತು ಒಂದು ಹೇಳೋಕೆ ಬಯಸ್ತೀನಿ, ನಿನಗೆ ಯಾವ ಭಾಷೆ ಕರೆಕ್ಟಾಗಿ ಗೊತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವ ಭಾಷೆನೂ ಗೊತ್ತಿಲ್ಲ. ಒಟ್ಟಾರೆ ಹೇಳೋದಾದರೆ ನಾವು ಮಂಗಳೂರಲ್ಲಿ ಹೇಳ್ತೀವಿ ಭಾಷೆಯೇ ಇಲ್ಲ ಅನ್ನೋ ಥರ ಆಗೋಗಿದೆ. ಹಾಗಾಗೋದು ಬೇಡ ಅನ್ನೋದೇ ನನ್ನ ಒಂದು ರಿಕ್ವೆಸ್ಟ್. ಮೊದಲು ಮಾತೃಭಾಷೆಯನ್ನು ಗಟ್ಟಿ ಮಾಡಿ ಮತ್ತೆ ಬೇರೆಲ್ಲ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ. ಇದು ಮನೆಯಿಂದ ತೊದಲ ನುಡಿಗಳಿಂದ ಆರಂಭವಾಗಲಿ. ಬಹಳ ಮುಖ್ಯವಾಗಿ ಅಮ್ಮಂದಿರ ಮೇಲೆ ಈ ಒಂದು ಹೊಣೆಗಾರಿಕೆ ಇದೆ ಅಂತ ಹೇಳ್ತಾ, ಕುಂದಾಪುರ ಕನ್ನಡ ದಿನಾಚರಣೆಯ ಪ್ರಯುಕ್ತ ನಾವು ಕುಡ್ಲದಗಿಪ್ ಕುಂದಾಪುರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು. ಮಸ್ತ್ ಜನ ಒಟ್ಟಾಗ್ತಾ ಇತ್ತು. ಇಲ್ಲ ಮಕ್ಕಳಿಗೆ ಒಂದು ಹೊಸತನ ಅಂದರೆ, ಓ ಇಷ್ಟೆಲ್ಲ ಲೈಕ್ ಮಾಡಿ ಮಾತಾಡೋಕತ್ತ, ಇಷ್ಟೆಲ್ಲ ಪದ ಇತ್ತ ಅಂದಳಿ ಹೇಳಿ ಹೇಳಿ ಅವರು ತಿಳ್ಕೊಂತ ಇದ್ರು. ಯಾವುದೇ ಕಾರ್ಯಕ್ರಮ ಆಗಲಿ ಅದು ಯಶಸ್ಸನ್ನ ಕಾಣ್ಕಂದಳಿ ಹೇಳಿದ್ರೆ ಅಲ್ಲಿ ಮಕ್ಕಳಿರ್ಬೇಕು. ಮಕ್ಕಳಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ಯಾಕಂದರೆ ನಾವೆಲ್ಲ ಎಷ್ಟು ಹೇಳಿದ್ರು ಕಲ್ತ್ಕೊಂಡು ಬಂದಿತ್ತು ನಮ್ಮ ಜನ್ರೇಷನಿಗೆ ಏನೋ ಒಂದು ಭಾಗ್ಯ. ಯಾಕಂದರೆ ನಾವು ಬೆಳೆದಂಥ ವಾತಾವರಣ ಹಾಗಿತ್ತು. ಆದರೆ ಈಗಿನ ಕಾಲದಂಗೆ ಮಕ್ಕಳಿಗೆ ಅದನ್ನೆಲ್ಲ ಕಲಿಸೋದು ಮಸ್ತ್ ಕಷ್ಟ ಇತ್ತು. ಹಾಗಾಗಿ ಅವರಿಗಿಂತ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡು ಹೋಗೋದು, ಅವ್ರಿಗೊಂಚೂರು ಅಭ್ಯಾಸ ಮಾಡಿಸೋದು, ಈ ಭಾಷೆಗಳಲ್ಲಿರುವ ಪದಗಳನ್ನು ಕಲಿಯೋ ಥರ ಮಾಡೋದು, ಹೆಚ್ಚೆಚ್ಚು ಅವ್ರ ಕಾನ್ವರ್ಸೇಷನ್ ಡೆವಲಪ್ ಅಪ್ ಮಾಡೋದು, ಇದೆಲ್ಲ ನಮ್ಮ ಮೇಲಿರುವಂಥ ಒಂದು ಜವಾಬ್ದಾರಿ. ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಇದೆಲ್ಲದರಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವಂಥ ಪ್ರಯತ್ನ
ಆರಂಭವಾಗಲಿ ಅನ್ನುವಂತಹ ಆಶಯದೊಂದಿಗೆ ನಾನು RJ ನಯನ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವತ್ಥಾಮ್ ಹೆಗ್ಡೆ ಅಲ್ತಾರ್. ಮಂಗಳೂರಂಗೆ ಸುಮಾರು ಒಂದು 30 ವರ್ಷದಿಂದ ಬಂದಿದ್ದೆ. ಮಂಗಳೂರಂಗಿದ್ದರೂ ನಮ್ಮದು ಅಬ್ಬಿಭಾಷಿ ಕುಂದಾಪುರ ಕನ್ನಡನ್ನ ನಾವು ಬಿಡಲೆ. ಕುಂದಾಪುರ ಕನ್ನಡ ಮಾತಾಡೋರು ಸಿಕ್ಕರಂದೇಳಿ ಯಾರೇ ಅದ್ರದ್ದು ಒಂದು ಮಜವೇ ಬೇರೆ. ಅದು ಎಲ್ಲಿವರೆಗೆ ನಾವು ಹೈ ಮಾತಾಡ್ಕೊಂಡು ಹೊತ್ತಂದೇಳಿ ಹೇಳ್ರೆ ಅದು ಹೇಳಿ ಸುಖ ಇಲ್ಲ ಅಂತಾರಲ್ಲ, ಹಾಗೆ ಏನೇ ಆಗಲಿ ನಾವು ಕುಂದಾಪುರ ಕನ್ನಡ ದಿನಾಚರಣೆ ಮಂಗಳೂರಂಗೆ ಸತತ 4ನೇ ವರ್ಷ ಇದು ಮಾಡ್ತಾಯಿತ್ತು. ಫಸ್ಟ್ ವರ್ಷ 2022ರಂಗೆ ಡಿಂಕಿ ಡೈನಂಗೆ ಒಂದು ಸಣ್ಣದ್ರಂಗೆ ಶುರುವಾದ್ದು, ಎಂತಂದರೆ ಒಂದು ಸೂಡಿ ಹಂಗೆ ಶುರುವಾದ್ದು ಇವತ್ತು ದೊಡ್ಡ ಇದಾಯಿತು. ಒಂದು ಸಾಗರದಷ್ಟು ಜನ ಸೇರುವಂಥ ಒಂದು ಕಾರ್ಯಕ್ರಮ ಆಯಿತು. ಈ ಕುಂದಾಪುರ ಕನ್ನಡ ದಿನಾಚರಣೆ ಎಲ್ಲ ಬದಿಯಂಗೂ ಮಾಡ್ತಾರೆ. ನಾವು ಮಂಗಳೂರಂಗೆ ಒಂದು ವಿಭಿನ್ನಾಗಿ ಮಾಡ್ಕೊಂಡೇಳಿ ಫಸ್ಟ್ ವರ್ಷ ಡಿಂಕಿ ಡೈನಂಗೆ ಮಾಡಿರ ಮೇಲೆ 2ನೇ ವರ್ಷ ಮನಸ್ವಿನಿ ಆಸ್ಪತ್ರೆಯ ರವೀಶ್ ತುಂಗರವರ ಕ್ಯಾಂಪಸ್ ಫರಂಗಿಪೇಟೆ ಅರ್ಕುಳದಂಗೆ ಮಾಡ್ತು. ವಿಜೃಂಭಣೆಯ ಕಾರ್ಯಕ್ರಮ ಅದರದ್ದು ಉಮೇದಂಗೆ ಅದರದ್ದು ಮರು ವರ್ಷ ನಮ್ಮದು ರಾಮಕೃಷ್ಣ ಬನ್ಸ್ ಹಾಸ್ಟೆಲ್ನ ಗ್ರೌಂಡ್, ರಾಮಕೃಷ್ಣ ವಿದ್ಯಾರ್ಥಿ ಕಾಲೇಜಿನ ಆವರಣ, ಅದರ ಹಾಲಂಗೆ 3ನೇ ವರ್ಷದ ಕಾರ್ಯಕ್ರಮ ಮಾಡ್ತು. ಬಹಳ ವಿಜೃಂಭಣೆಯಿಂದ ಬೆಳಗ್ಗಿಂದ ರಾತ್ರಿವರೆಗಿದ್ದ ಕಾರ್ಯಕ್ರಮ. ಅದೇ ರೀತಿ ಈ ವರ್ಷ ನಾವು ನಮ್ಮದು ಉರ್ವ ಸ್ಟೋರಿದು ಅಂಬೇಡ್ಕರ್ ಭವನದಂಗೆ ನಮ್ಮ ಈ ಸರ್ತಿ ಎಲ್ಲ ಅತಿರಥ ಮಹಾರಥ ಮಹಿಳೆಯರ ಸಾರಥ್ಯ ಅಂದರೆ ಹೆಂಗಸ್ರ ಬಗ್ಗೆ ಯಜಮಾನಿಕೆ ಏನೇಳಿ ಆ ಹೆಂಗಸ್ರ ಬಗ್ಗೆ ಯಜಮಾನಿಕೆ ಅದರೊಟ್ಟಿಗೆ ನಾವು ಎಲ್ಲ ಸೇರ್ಕೊಂಡು ಒಂದು ಒಳ್ಳೆಯ ಪ್ರೋಗ್ರಾಮು ಇವತ್ತು ಬೆಳಗಿನಿಂದ ಶುರು ಮಾಡಿತ್ತು. ವಿವಿಧ ರೀತಿಯ ಅಂದರೆ ಬಗೆದ ತಿಂಡಿ, ನಿಮಗೆ ಹಲಸಿನ ಹಣ್ಣು ಹಿಟ್ಟು, ಪತ್ರೊಡೆ, ನಾನ್ ವೆಜ್ ಊಟ, ಕೋಳಿ ಸುಕ್ಕ, ತೆಳ್ಳಿ ದೋಸೆ, ನಮ್ಮನಿದು ತಿಂಡಿ, ಥರದ ತಿಂಡಿ, ಥರದ ಹೆಸರು ಬಾಯರು, ಪಾನಕ, ಕಷಾಯ, ಆ ಥರದ್ದೆಲ್ಲ ತಿಂಡಿ. ಅಂದರೆ ನಮ್ಮ ಊರಿದು ಏನೆಲ್ಲ ನಮ್ಮದು ಈ ಸೊಗಡಿತ್ತು ಗ್ರಾಮೀಣ ಭಾಗದ್ದು ಅದನ್ನೆಲ್ಲ ನಾವು ಇವತ್ತು ಆದಷ್ಟರ ಮಟ್ಟಿಗೆ ಇಲ್ಲ ತಪ್ಪ ನಮ್ಮ ಮುಂದಿನ ಪೀಳಿಗೆ ಅಂದರೆ ಈ ನೆಕ್ಸ್ಟ್ ಜನ್ರೇಷನ್ ನಮ್ಮದು ಮಕ್ಕಳು, ಸಣ್ಣ ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ಯಾರಿದ್ರು ಅವರಿಗೆ ಅದರದ್ದು ಒಂದು ಸೊಗಡು ಸಿಕ್ಕಕ್ಕೆ ಏನು ಮಾಡ್ತಾಯಿದ್ರು ಅಂದೇಳಿ ಗೊತ್ತಾಯ್ಕು, ನಮ್ಮ ಭಾಷೆ ಏನು ಎಂತ ಅಂದೇಳಿ ಗೊತ್ತಾಯ್ಕು. 4 ಜನ ನಾವು ಕುಂದಾಪುರ ಕನ್ನಡ ಮಾತಾಡೋದು ಕಂಡು ಮಕ್ಕಳು ಅದನ್ನು ಕಲಿಕ್. ಯಾಕೆ ಕಲಿಕ್ ಅಂದೇಳಿ ಹೇಳ್ರೆ ನಮ್ದು ಅದು ಮಾತೃಭಾಷೆ. ನನ್ನ ಸೀನಿಯರ್ ಅವರು ಕವನ ಬರೋಕೆಲ್ಲ ನಾ ಕಲ್ತದ್ದೇ ಅವರಿಂದ. ಹಾಗೆ ಎಲ್ಲ ಐತೆ ಮಕ್ಕಳಿಗೆ ಎಂತ ಆತಂಕ ಗೊತ್ತಾಗ್ತಲ್ಲ, ಕಣ್ಣು ಮೇಲೆ ಹತ್ತಲ್ಲ ಒಂಚೂರು. ಏ ದೇವ್ರೆ ಕಾಣ ಬಳಕೂರು ಕೇಳಿದ್ಯಾ? ಬಳಕಂಡು ಬಂದು ಊರು ಬಳಕೂರು. ನೀವು ಬಳಕೂರಿಂದ ಬಳಕಂಡು ಮಂಗಳೂರಿಗೆ ಬಂದದ? ಹಂಗಲ್ದೆ ಕುಂದಾಪುರ ಮೂರ್ಕ ಐತಲ್ಲ, ಅಲ್ಲಿಂದ ಬಸ್ರೂರಿಗೆ ಹೋಯ್ಕ, ಬಸ್ರೂರಿಂದ ಬಳಕೂರಿಗೆ ಹೋಯ್ಕ, ಅಲ್ಲಿ ಹುಟ್ಟುದು ಊರು ಕಾಣ. ಕಲುಕ್ ಬಂದದ್ದು ಮಂಗಳೂರು ಯೂನಿವರ್ಸಿಟಿಗೆ, ಕಡೆ ಕೆಲಸಕ್ಕೋಸ್ಕರ ಮಂಗಳೂರಿಗೆ ಬಂದೆ. 16 ವರ್ಷ ಆಯ್ತು. ಆರೆ ಈ 16 ವರ್ಷಗಳದೊಳಗೆ ಎಂತ ಮಾಡಿದಕ್ಕೇನ್ರಿತ್ತಲ್ಲ, ಇಷ್ಟು ಜನ ಇದ್ರಲ್ಲ ಇಲ್ಲ, ಎಲ್ಲ ನಮ್ಮ ಊರ್ನರೇ ಎಲ್ಲ ಒಟ್ಟೆ ಇದೆ. 16 ವರ್ಷ ಆದ್ಮೇಲೆ ನಾವು ಒಟ್ಟೆ ಇದ್ಕಣ ಅದರಷ್ಟು ಖುಷಿ ಇನ್ನೊಂದಿಲ್ಲ. ನನ್ನ ಹೆಸರು ಎಂತ ಕೇಳಿಯ ಗೊತ್ತಿಲ್ಲ, ಗೊತ್ತಾಯಿಲ್ಲ. ಊರ್ ಮನೆಗಲ್ಲ ಕಣ್ಣು ಗಂಡು ಅಂತ ಕರೀತಾರೆ, ಶಾರ್ಟ್ ಕಟ್ ಹೆಸರು ಫುಲ್. ಊರ್ ಬದಿಯಲ್ಲ ಹೆಸರು ಒಂದಿರುತ್ತೆ, ಕರುದು ಇನ್ನೊಂದು ಅಲ್ದ. ಹೆಚ್ಚಿನರಿಗೆ ಹಾಗೆ ಪಾಪ ಕೆಲವ್ರ ಹೆಸರು ಏನಂತ ಅವರು ಜೀವಮಾನದವರಿಗೂ ಗೊತ್ತಾಗ್ತಿಲ್ಲ. ಬೇಬಿ ಬಾಬಿ ಅಂದೇಳಿ ಹೇಳಿ ಕರಿತಾ ಇರ್ತಾರ, ಬಿಟ್ರೆ ಅವ್ರ ಒರಿಜಿನಲ್ ಹೆಸರು ಕೇಳ್ಕಂದ್ರೆ ಶಾಲಿ ಡಾಕ್ಯುಮೆಂಟ್ಸ್ ಆಗಿ ಮಾತ್ರ ಇರುತ್ತೆ. ನಿಮ್ದು ಹಾಗೆ ಕರುಣಾಕರ್ ಬಳಕೂರು ಅಂತ ಜೋರಾದ ಚಪ್ಪಾಳೆಯ ಜೊತೆಗೆ ಅವರನ್ನ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ರತಿಭಾವಂತ, ಅದ್ಭುತವಾಗಿ ಬರೀತಾರೆ, ಅದ್ಭುತವಾಗಿ ಮಾತಾಡ್ತಾರೆ, ನಿರರ್ಗಳವಾಗಿ ಮಾತಾಡ್ತಾರೆ. ಅದೆಲ್ಲದಕ್ಕಿಂತ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಎಕ್ಸ್ಪರ್ಟ್ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಕನ್ನಡ ಡಿಪಾರ್ಟ್ಮೆಂಟ್ನ ಹೊಣೆಯನ್ನ ಹೊತ್ತಿರುವವರು. ನಮ್ಮ ಕುಂದಾಪುರದ ಹೆಮ್ಮೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ನನಗೆ. ಇವತ್ತು ಕಾರ್ಯಕ್ರಮ ನಿರೂಪಣೆಯಲ್ಲಿ ಅವ್ರ ಜೊತೆ ಮಾಡ್ತಾ ಇಪ್ಪತ್ತು ನನಗೂ ಒಂದು ಖುಷಿ, ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದದಲ್ಲ ನಂಗೆ ಕಲ್ತ್ಕೊಂಬತ್ತಲ್ಲ ಅಂತೇಳಿ ಹೇಳಿ. ಜಾಸ್ತಿ ಮೇಲಿರ್ಬೇಡ, ಕಡೆ ಕೆಳ ಬೀಳ್ಕತ್ತ, ಜಾಗ್ರತೆ ಕೇಳ. ಇವಳ ಆಗಳಿಕೆ ನಂಗೆ ಗೊತ್ತಿತ್ತು, ನಾ ಡಿಗ್ರಿ ಓದ್ತಾ ಇಪ್ಪತ್ತಿಗೆ ಕಾಲೇಜಿಗೆ ಸ್ಟೂಡೆಂಟ್ ಇವಳು, ಗೊತ್ತಾಯಿಲ್ಲ. ಆಗಳಿಕೆ ಬರೀತಿದ್ದಾಳೆ ಕವನ, ಭಾರಿ ಚಂದ ಬರೀತಿದ್ದಾಳೆ. ನಾವು ಎಲ್ಲರೂ ಒಂದು ಯೂನಿವರ್ಸಿಟಿ ಕವಿಗೋಷ್ಠಿ ಇದ್ರೆ ಅಲ್ಲಿ ಇವಳೊಂದು ಕವನ ಹಿಡ್ಕೊ ಬರ್ತಿದ್ದಾಳೆ. ಸರ್ ನನ್ನ ಲೈಕ್ ಆಯ್ತು, ಆಕೆ
ಲಾಯ್ಕ ಆಯ್ತಾ ಇಲ್ಲ ನಂಗುದಿತ್ತು ಹೇಳೋಕ್ಕಾಗ ಆಗಳಿಕೆ ಭಾರಿ ಒಳ್ಳೆ ಬರಿತಿ ಮರ್ತೀನಿ ಭಾರಿ ಒಳ್ಳೆ ಹೇಳ್ತೆ. ಆದರೆ ಅದನ್ನು ಸತ್ಯ ಮಾಡಿದಾಳೆ. ಇವತ್ತಿಗೆ ಮಂಗಳೂರಿಗೆ ಬಂದ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡ್ತಾ ಇದ್ದಾಳೆ. ನಮ್ಮ ಊರಿನವ್ರು ಎಲ್ರಿಗೂ ಖುಷಿ ಇದೆ, ಯಾಕಂದ್ರೆ ಊರಿನವ್ರು ಉದ್ಧಾರ ಆದ್ರೆ ಇಡೀ ಊರೇ ಉದ್ಧಾರ ಆದಂಗೆ ಅಲ್ದಾ. ಹಂಗೆ ಒಂದು ಕನೆಕ್ಟ್ ಆಗೋಕೆ ಇದೊಂದು ವೇದಿಕೆ. ಬಹಳ ಖುಷಿ ಆಯ್ತು ನಯನ, ನಿನಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಬರೀ ನಮ್ದೇ ಮಾತಾಡ್ತಾ ಇಕೊಂಡ್ರೆ ನಾನು ಅವ್ರ ಬಗ್ಗೆ ಹೇಳುದು, ಅವ್ರು ನನ್ನ ಬಗ್ಗೆ ಹೇಳೋದು, ನೀವೆಲ್ಲ ಗ್ಯಾರಂಟಿ ಇನ್ ಸ್ವಲ್ಪ ಹೊತ್ತ ಬಯೋ ಶುರು ಮಾಡ್ತೀರಿ. ಈಗ ನಿಮ್ಮನ್ನ ಮಾತಾಡ್ಸುವ. ಹೆಂಗಿದ್ರಿ? ಹಾಯ್ ಉಂಡಿಗೆ ಉಂಡಾಯ್ತಾ? ಕಚ್ಚುಗೆ ಎಂತ ಮಾಡಿರೆ? ಕಚ್ಚುಗೆ ಒಣಗಟ್ಟಿಯ ಏ ದೇವ್ರ ಬರೀ ಅದೇ ವೆಜ್ ಅಲ್ಲೂ ಇತ್ತು ಗೊತ್ತಿತ್ತಾ? ಓ ನಾವು ಒಣಗಟ್ಟಿ ತಿಂದಲ್ದೇಣ ಹಂಗಾಗಿ ಕೇಳದು. ಊಟ ಹೆಂಗಿದ್ದಿತ್ತು ಹೇಳಿ? ಊಟ ಹೆಂಗಿತ್ತು? ಲಾಯ್ಕಿತ್ತಾ? ರಾತ್ರಿಗೂ ಊಟ ಇತ್ತು. ಕಾರ್ಯಕ್ರಮ ಎಲ್ಲ ಕಂಡ್ಕೊಂಡು ಉಣ್ಕಂಡೆ ಹೋಯ್ಕ್ ನೀವು. ಈಗ ಈ ಕಾರ್ಯಕ್ರಮವನ್ನ ನಾವು ಸಂಗೀತದ ಜೊತೆಯಲ್ಲಿ ಆರಂಭ ಮಾಡಬೇಕು ಅಂತ ನಮ್ಮ ಜೊತೆಯಲ್ಲಿ ಪ್ರತಿಭಾನ್ವಿತ ಗಾಯಕರಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸುವಂತಹ ಹೊತ್ತು ಜೋರಾದ ಚಪ್ಪಾಳಿಯ ಜೊತೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ನಿಮ್ಮಿಂದ ಈ ಕಾರ್ಯಕ್ರಮಕ್ಕೆ ಸಂಗೀತದ ಮೂಲಕ ವಿದ್ಯುಕ್ತವಾದಂತಹ ಚಾಲನೆಯನ್ನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದಾದ ಮೇಲೆ ಇನ್ನು ಎಲ್ಲ ಊಟಕ್ಕೆ ಹೋಗಿರೋ ಒಬ್ಬೊಬ್ಬರೇ ಬರ್ತಾ ಇದ್ರು, ಅದಕ್ಕೆ ನಾವು ಒಂಚೂರು ಟೈಮನ್ನು ಹಾಗೆ ಜಾಸ್ತಿ ತಕ್ಕಂತ ಇನ್ನು ಪಟ ಪಟ ನಿಮ್ಗೆ ಒಂದೊಂದೇ ಕಾರ್ಯಕ್ರಮ ಬೆನ್ನಿಂದ ಬೆನ್ನಿಗೆ ಬರ್ತಾ ಇರುತ್ತೆ. ನಮ್ಮ ಜೊತೆಗೆ ನಮ್ಮ ಕುಂದಾಪುರದ ಒಂದು ಡಿಕ್ಷನರಿ ಅಂದೇಳಿ ಹೇಳಕ್ ರಾಮ್ ಶೆಟ್ಟಿ ಅತ್ತಿಕಾರ್ ಕೇಳಿರಿ ಅಲ್ದ? ಹೌದೇ ಕೇಳಿದೆ. ಅವ್ರು ಈ ವೇದಿಕೆ ಮೇಲೆ ನಮ್ಮ ಗಾದಿ ಜೊತೆ ಬತ್ರು, ಕುಂದಾಪುರ ಕನ್ನಡದ ಪದದ ಜೊತೆಗೆ ಬತ್ರು. ಕೆಲವು ವಸ್ತುವಿಗೆ ಏನು ಹೇಳ್ತಾರ ಅಂದೇಳಿ ಹೇಳಿಕೆ ಅಂತ ಅದ್ರೆಲ್ಲದ್ರಂಗೂ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ವಿನ್ ಆಪ ಅವಕಾಶ ನಿಮಗಿತ್ತು. ಹಂಗೆ ಅದಕ್ಕೆಲ್ಲ ನೀವು ಕೂಡ ರೆಡಿ ಆಗಿರ್ಕೊ. ಒಂದ್ಸಲಿ ಜೋರಾದ ಚಪ್ಪಾಳಿಯನ್ನ ಕೇಳ್ಬೋದಾ ನಾನು? ಯಾರು ನಿದ್ರಿ ಮಾಡಬೇಡಿ. ಹಾಯ್ ಅಕ್ಕ ಕೇಳಿ ಲಾಯ್ಕ ಹಾಡ್ತ್ರ. ನಿದ್ರಿ ಬತ್ತಿದ್ರೆ ಕರುಣಕರ್ ಹಾಡಿ ಅವ್ರನ್ನ ಒಂಚೂರು ನಿದ್ರಿಯಿಂದ ಹೇಳ್ರು. ರಾಕೇಶ್ ಶೆಟ್ಟಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂಗೀತದೊಂದಿಗೆ ಆರಂಭಿಸೋಣ ಅಂತ ಹೇಳಿದೆ. ರಾಕೇಶ್ ಶೆಟ್ಟಿ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಬರಲಿ. ಕನ್ಸ್ಟ್ರಕ್ಷನ್ ಕಂಪನಿಯೊಂದರಲ್ಲಿ HR ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಹಾಗೆ ಈ ಸ್ಟೇಜ್ ಅನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೆ. ಈಗ ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ನನಗೂ ಕುತೂಹಲ ಇತ್ತು. ಆಲ್ ದಿ ಬೆಸ್ಟ್ ಸರ್. ಹಲೋ, ಮೊದಲಿಗೆ ಒಂದು ಸಣ್ಣ ಗಣಪತಿ ಶ್ಲೋಕದಿಂದ ಆರಂಭ ಮಾಡೋಣ. ಹವ್ಯಾಸಿ ಗಾಯಕ, ಬಾತ್ರೂಮಲ್ಲಿ ಹಾಡ್ತಾ ಇದ್ದೆ, ಅಲ್ಲಿಂದ ಮನೆ ಹಾಲ್ವರೆಗೆ ಹಾಡೋಕ್ಕೆ ಬಂದೆ, ಕಡೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಹಾಡೋಕ್ಕೆ ಶುರು ಆಯಿತು. ಈಗ ಇಂಥ ಒಂದು ಸಣ್ಣ ಪುಟ್ಟ ದೊಡ್ಡ ವೇದಿಕೆಯಲ್ಲಿ ಹಾಡೋ ಮಟ್ಟಕ್ಕೆ ಬಂದಿದೆ. ಎಕ್ಸ್ಪರ್ಟ್ ಏನಲ್ಲ, ಪ್ರೊಫೆಷನಲಿಸ್ಟ್ ಏನಲ್ಲ, ಹಾಡ್ತಾ ರಾಗ ಅಂದಂಗೆ ಹಾಡೋಕ್ಕೆ ಶುರು ಮಾಡಿದೆ. ತಪ್ಪು ಒಪ್ಪು ಇದ್ದಲ್ಲಿ ಕ್ಷಮೆ ಇರಲಿ. ಹಲೋ. ರತ್ನಗರ್ಭ ಗಣಪತಿಂ ಸಮಾಶ್ರಯಾಮಿ ಸತತಂ ರತ್ನವಚನ ಗೀಯಮಾನ ನಿಜ ಚರಿತ್ರ ವೈಭವಂ ತುಮುಲಯೇಶ ಶೇಖರಂ ಪ್ರಣವಮಯ ಸ್ವರೂಪಿಣೋ ಶಿವಸುತಂ ವೇ ಭವದಮಖಿಲ ಭುವನ ಮಂಗಳ ಪ್ರದಂ ಮಹಾಗಣಪತಿಯೇ ನಮಃ. ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ. ನಾವು ಮನೆಯಂಗೆ ಪೇರೆಂಟ್ಸ್ ಆದರ್ ನಮ್ಮ ಮಕ್ಕಳೊಟ್ಟಿಗೆ, ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದಿ, ನಾವು ಪೇರೆಂಟ್ಸ್ ಆದರ್ ನಮ್ಮ ಮಕ್ಕಳೊಟ್ಟಿಗೆ ನಮ್ಮದು ಭಾಷೆಯಂಗೆ ಮನೆಯಂಗೆ ಮಾತಾಡಕ್ಕೆ. ಬೇರೆ ಭಾಷೆ ಎಲ್ಲ ಮಕ್ಕಳು ಕಲಿತರು, ಶಾಲೆಯಂಗೆ ಕಲಿತರು, ಹೊರಗೆ ಆಡೋಕೆ ಹೋದಲ್ಲಿ ಕಲಿತರು, ಎಲ್ಲ ಬದಿ ಕಲಿತರು. ಬಟ್ ನಮ್ಮದು ಕುಂದಾಪುರ ಕನ್ನಡ ಭಾಷೆ, ನಮ್ಮದು ಮಾತೃಭಾಷೆ, ನಾವು ಮನೆಯಂಗೆ ನಾವು ಮಾತಾಡ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಬರ್ತದೆ. ಇಲ್ದಿದ್ರೆ ಎಲ್ಲದು ಹಾಯ್ ಹವ ಇವು ಹಂಗೆ ಮುಗಿದು ಹೊತ್ತು. ಅದಕ್ಕೋಸ್ಕರ ಕಿರಿಯರು ಕಲಿಕನಲ್ಲಿ ಹೇಳೋದ್ರೊಟ್ಟಿಗೆ ನಾವು ಹಿರಿಯರಾದವರು
ಅಥವಾ ದೊಡ್ಡವರಾದವರು ಯಾರಿತ್ತು ನಮ್ಮದು ಮಕ್ಕಳೊಟ್ಟಿಗೆ ಮನೆಯಂಗೆ ಕುಂದಾಪುರ ಕನ್ನಡನೇ ಭಾಷೆ ಮಾತಾಡಿ ಅಂದೇಳಿ ಎಲ್ಲರ ಹತ್ರ ನನ್ನೊಂದು ರಿಕ್ವೆಸ್ಟ್. ಅದೇ ರೀತಿ ನಮ್ಮದು ಇವತ್ತೇನು ಈ ಕುಂದಾಪುರ ಕನ್ನಡ ದಿನಾಚರಣೆ ನಡೀತಾ ಇತ್ತು. ಸರಿ ಸುಮಾರು ಮಂಗಳೂರಂಗೆ ಒಂದು 800ರಿಂದ 1000 ಜನ ಇವತ್ತೀಗ ಸಾಯಂಕಾಲ ಸೇರ್ತಾರೆ. ವಿವಿಧ ರೀತಿಯ ಕಾರ್ಯಕ್ರಮ ಇತ್ತು, ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ಸಾಂಸ್ಕೃತಿಕ ಚಟುವಟಿಕೆ ಇತ್ತು, ಕ್ರೀಡಾಕೂಟ ಇತ್ತು, ಒಳ್ಳೊಳ್ಳೆ ಪ್ರೋಗ್ರಾಮ್ ಇತ್ತು. ಕುಂದಾಪುರ ಕನ್ನಡ ಮಾತಾಡುವರು ನಮ್ಮದು ಬ್ರಹ್ಮವಾರದಿಂದ ಶುರುವಾಯಿ ಬಸ್ರೂರು ಬೈಂದೂರವರೆಗೆ, ಅಂದರೆ ಇಂದ ಶುರುವಾಯಿ ಅಂದೇಳಿ ಬ್ರಹ್ಮವಾರದಿಂದ ಶುರುವಾಯಿ ಬೈಂದೂರವರೆಗಿನರು ಯಾರೆಲ್ಲ ಇಲ್ಲಿ ಮಂಗಳೂರಂಗಿದ್ರಿ, ಯಾರಿಗೆಲ್ಲ ಅನುಕೂಲ ಇತ್ತು, ದಯವಿಟ್ಟು ಬನ್ನಿ ಸಾಯಂಕಾಲದ ಪ್ರೋಗ್ರಾಮಿಗೆ. ಎಲ್ಲರೂ ಗಮ್ಮತ್ತು ಮಾಡುವ, ಹಾಡಿ ಮಾಡುವ, ಬನ್ನಿ ಎಲ್ಲರೂ ಖುಷಿಯಂಗಿರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಶರತ್ ಆಚಾರ್ಯ ಎಡ್ತಾಡಿ ಅಂದೇಳಿ. ನಾನು ಇಲ್ಲಿ ಮಂಗಳೂರಾಗೆ ಟಾಟಾ ಸೋಲಾರಿದು ಅಥೋರೈಸ್ಡ್ ಡೀಲರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಬಿಸ್ನೆಸ್ ಮಾಡ್ತಾಯಿದ್ದೆ. ಮತ್ತು ಈ ಕುಂದಾಪುರ ಕನ್ನಡ ಕಾರ್ಯಕ್ರಮನ ನಾವು ಈಗ 4 ವರ್ಷದಿಂದ ಸತತ ಮಾಡ್ತಾಯಿದ್ದೆ. ಈ ವರ್ಷ ನಾನು ಅದರದ್ದು ಕೋಶಾಧಿಕಾರಿಯಾಗಿ ಸಮಿತಿಯಲ್ಲೇ ಕೆಲಸ ಮಾಡ್ತಾಯಿದ್ದೆ. ಹಾಗೂ ಎಲ್ಲ ನಮ್ಮ ಕುಂದಾಪುರ ಬದಿಯರು ಸೇರಿ ಒಂದು 1000 ಜನವರೆಗೆ ಇವತ್ತು ಸೇರು ಕಾರ್ಯಕ್ರಮ ಇಟ್ಕೊಂಡಿತ್ತು. ಎಲ್ಲರೂ ಇನ್ನೂ ಹೆಚ್ಚಿನ ಜನ ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಯಾರೂ ಇಲ್ಲಿ ಪುರ್ಸೋತಾಗಿದ್ದು ಮಾಡೋದಲ್ಲ. ನಾವೆಲ್ಲರೂ ನಮ್ಮ ಊರಿದ ಭಾಷೆ ಒಂದು ಉಳಿಕ್ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಅದು ಮುಂದೆ ಹೋಯ್ಕೆ ನಾವು ಆ ಕಾರ್ಯಕ್ರಮ ಈ ಮಕ್ಕಳಿಗೆಲ್ಲ ಕಲಿಯುವಂಥದ್ದು ಕೆಲವು ಕ್ರೀಡೆಯನ್ನು ಆಟೋಟವನ್ನು ಇಟ್ಕೊಂಡಿರ್ತೀವಿ ಅದು ಬೆಳಿಗ್ಗೆ. ಅದರದ್ದು ನಮ್ಮ ಒಟ್ಟಿಗೆ ನಮ್ಮ ಮನೆ ಮಕ್ಕಳು ಬಂದರೆ ಅವರಿಗೂ ಸಹ ಅದನ್ನು ಇವತ್ತು ಕಂಡಂಗೆ ಆಯ್ತು. ಯಾಕಂದರೆ ಈಗೆಲ್ಲ ಫ್ಲ್ಯಾಟಾಗಿ ಇಪ್ಪತ್ತಿಗೆ ಯಾರಿಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಎಲ್ಲರೂ ಇವತ್ತು ಯೂಟ್ಯೂಬ್ ಮೊಬೈಲಾಗಿ ಕಾಂತ್ರ ಬಿಟ್ಟರೆ ಅದನ್ನ ಫಿಸಿಕಲಿ ಕಾಮಕ್ಕೆ ಇವತ್ತು ಅವಕಾಶ ಇರುವುದಿಲ್ಲ. ಹಾಗಾಗಿ ನಾವಿಲ್ಲಿ ಅದನ್ನು ಕೆಲವು ಆಟೋಟ ಸ್ಪರ್ಧೆಯನ್ನೆಲ್ಲ ಇಲ್ಲಿ ಇಟ್ಟಿತ್ತು. ಮತ್ತು ಹಾಗೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತೊಂದು ಸಭಾ ಕಾರ್ಯಕ್ರಮ, ಮತ್ತು ಕೆಲವು ನಮ್ಮ ಕುಂದಾಪುರ ಬದಿಯರ ಸಾಧಕರನ್ನು ಒಂದು ಗೌರವಿಸುವಂಥದ್ದು ಆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಟಿತ್ತು. ಹಾಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದನ್ನು ಇನ್ನೂ ಮುಂದುವರಿಸುವ, ಪ್ರತಿ ವರ್ಷ ಇದನ್ನು ಇನ್ನೂ ವಿಜೃಂಭಣೆಯಿಂದ ಆಚರಿಸೋಕೆ ಎಲ್ಲರೂ ಒಟ್ಟಾಯ್ಕಂದೇಳಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಹಾಗೆ ಇದಕ್ಕೆ ಒಳ್ಳೆಯ ಸಪೋರ್ಟು ಬಂದಿತ್ತು. ಯಾವುದೇ ರೀತಿ ಎಲ್ಲರೂ ತನು ಮನ ಧನ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಇನ್ನೂ ಚೆಂದ ಕಾಣಿಸ್ಕಂದೇಳಿ ಕೇಳ್ತಾ ಇದ್ದೆ. ನಮಸ್ಕಾರ. ರೆಡಿಯಾ? ಮಾಧ್ಯಮ ಬಾಂಧವರಿಗೆ ನಮಸ್ಕಾರ. ನಾನು ಮಾಲಾ ಸಂತೋಷ್ ಶೆಟ್ಟಿ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಶಿರ್ಡಿ ಸಾಯಿ ಮೆಡಿಕಲ್ ಅಂತ. ನಾನು ಬಾರೆಬೈಲಲ್ಲಿದೆ. ಆದರೆ ಈ ವರ್ಷದ ಈ ಕುಡ್ಲದಲ್ಲಿರುವ ಕುಂದಾಪುರ ಇದರ ನಾನು ಈ ವರ್ಷದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು 4ನೇ ವರ್ಷದ ಈ ಸಂಭ್ರಮಾಚರಣೆ. ಅದನ್ನು 3 ವರ್ಷ ನಾವು ವಿಜೃಂಭಣೆಯಿಂದ ಆಚರಿಸಿದ್ದು. ಈ ನಮ್ಮ ಈ ಸಂಘಟನೆಯಿಂದ ಒಂದು ತುಂಬ ಹಲವರಿಂದ ಈ ಸಂಘಟನೆ ಕ್ರಿಯೇಟ್ ಆಯಿತು ಹಿಂದಿನವರಿಂದ. ಅದನ್ನು ನಾವೀಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಈ ಸಂಘಟನೆಯಲ್ಲಿ ಮೊದಲು ನಾವೇನು ಮಾಡಿದ್ದೇವೆ ಅಂದರೆ, ಮೊದಲು 1 ವರ್ಷ ಬೆಳ್ತಂಗಡಿಯಲ್ಲಿ ನೆರೆ ಪರಿಹಾರದವರಿಗೆ ದೊಡ್ಡ ನೆರೆಯಲ್ಲಿ ಇಡೀ ಬೆಳ್ತಂಗಡಿ ಊರು ಕೊಚ್ಚಿ ಹೋಯಿತು. ಆಗ ನಾವೆಲ್ಲ ಸಂಘಟನೆಯವರು ಸೇರಿ ಒಂದು 6 ಲಕ್ಷ ಕಲೆಕ್ಟ್ ಮಾಡಿ ಅವರಿಗೆಲ್ಲ ಬೆಳ್ತಂಗಡಿ ಊರಿನವರಿಗೆ ನೆರೆ ಪರಿಹಾರ ಆಗಿ ನಾವೆಲ್ಲ ಹೋಗಿ ಹಂಚಿ ಬಂದೆವು. ಹಾಗೆ ಕೆಲವರಿಗೆ ಆಸ್ಪತ್ರೆಯಲ್ಲಿದ್ದಾರೆ, ಹುಷಾರಿಲ್ಲದೆ ಇರುವವರು ತುಂಬ ಜನ ನಮ್ಮಲ್ಲಿ ಬಂದು ಕೇಳ್ತಾರೆ, ನಮ್ಮ ಊರಿನವರು ಹೀಗೆ ಅಥವಾ ಪರಿಚಯ ಇದ್ದವರು ಡಾಕ್ಟ್ರ್ ಇದ್ದಾರೆ, ಹಾಗೆಲ್ಲ ಹೋಗಿ ಸಂಪರ್ಕ ಮಾಡಿ ಅವರಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಗ್ರೂಪಲ್ಲಿ, ಕುಂದಾಪುರದ ಗ್ರೂಪಲ್ಲಿ ಹೆಚ್ಚಿನವರು ಹಾಗೆ ಯಾರಿಗಾದರೂ ಅಸಹಾಯಕರಿದ್ದರೆ ಅವ್ರು ನಮ್ಮ ಸಂಘಟನೆಯಿಂದ ನಾವು ಅವರಿಗೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೇವೆ. ಹಾಗೆ ಈಗ ಇದು ಈಗ 4ನೇ ವರ್ಷದ ಈ ಸಂಭ್ರಮಾಚರಣೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಬೇಕಂತ ಅನಿಸ್ಕೊಂಡಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಮಂಗಳೂರಿನಲ್ಲಿರುವ ಎಲ್ಲ ಸಂಘಟನೆಕರು ತುಳುವರನ್ನು ಎಲ್ಲರನ್ನು ಸೇರಿಸಿಕೊಂಡು ದೊಡ್ಡ ವಿಜೃಂಭಣೆಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಆಶ್ವಾಸನೆ ಇದೆ, ಅನಿಸಿಕೆ. ಆದರೆ ಅದಕ್ಕೆ ಎಲ್ಲರ ಸಹಕಾರ ಬೇಕು. ಹಾಗೆ ಮಾಧ್ಯಮದವರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಈ 2 ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕೆ. ನಮಸ್ಕಾರ, ನನ್ನ ಹೆಸರು ಲಿಖಿತಾ ಶೆಟ್ಟಿ ಬೂದಾಡಿ ಅಂದೇಳಿ. ನಾನು ಮಂಗಳೂರಂಗೆ 26 ಊರು ಕುಂದಾಪುರ. ನಾನು ಇಲ್ಲಿ ಹುಟ್ಟಿ ಬೆಳೆದಳಲ್ಲ, ಇಲ್ಲಿ ಮಂಗಳೂರಿನ ಕಲ್ಚರ್ ಎಲ್ಲ ತಕೊಂಡು ಈಗ ಕುಂದಾಪುರನ ಅದರೊಟ್ಟಿಗೆ ಸೇರ್ಕೊಂಡು ನಾನು ಹೋಗ್ತಾ ಇದ್ದೆ ಮುಂದಕ್ಕೆ. ಎಂತ ಅಂತ ಹೇಳಿದ್ರೆ, ಇಲ್ಲಿನ ಸಂಘಟನೆ ಅಂದೇಳಿ ಹೇಳಿ ಬಂದಾಗಳಿಕೆ ಒಂದು ಸಣ್ಣ ಗ್ರೂಪ್ ಇದ್ದದ್ದು, ಪರಿಚಯದವರೆಲ್ಲ ಸೇರಿ ಒಂದು ಮಾಡೋದೊಂದು ಗುಂಪು, ವಾಟ್ಸಪ್ ಗ್ರೂಪು. ಅಲ್ಲಿಂದ ಇವತ್ತು 2025ಕ್ಕೆ ನಾವು ಒಂದು ಇಡೀ ಕುಂದಾಪುರದವರೆಲ್ಲ ಒಟ್ಟಾಗಿ ಒಂದು ಕುಂದಾಪುರ ಕನ್ನಡ ಹಬ್ಬ ಮಾಡೋಕೆ ಹೊರಟಿತ್ತು.
ಇದೆಲ್ಲ ಆದ್ದು ನಮ್ಮೊಂದು ವಾಟ್ಸಪ್ ಗ್ರೂಪಿಂದ. ಇದ್ರ ಹಿಂದೆ ಸುಮಾರು ಜನರ ಪರಿಶ್ರಮ ಇತ್ತು, ಶ್ರಮ ಇತ್ತು, ಎಷ್ಟೋ ಜನ ಒದ್ದಾಡಿರು, ಎಷ್ಟೋ ಜನ ನಿದ್ರೆ ಬಿಟ್ಟಿರೋ, ಎಲ್ಲ ಒದ್ದಾಡಿರು. ಆ ಎಲ್ಲ ಒದ್ದಾಟಕ್ಕೆ ಇವತ್ತು ರಿಸಲ್ಟ್ ಸಿಗ್ತಾ ಇತ್ತು. ಎಲ್ಲರೂ ಒಟ್ಟಿಗೆ ನಮ್ಮ ಕುಂದಾಪುರ ಕನ್ನಡದ ಕಲ್ಚರ್, ಫುಡ್ ಮತ್ತು ಆಟೋಟ, ಸ್ಟೇಜ್ ಪ್ರೋಗ್ರಾಮ್ ಅಂದೇಳಿ ಹೇಳ್ಕೊಂಡು ಒಳ್ಳೆ ರೀತಿಯಾಗಿ ಮಾಡ್ತಾ ಇತ್ತು. ಕಾರ್ಯಕ್ರಮಕ್ಕೆ ದೀಪಕ್ ಶೆಟ್ಟಿ ಅವರು ಬೆಂಗಳೂರಿಂದ ಅವರು ಇಲ್ಲಿಗೆ ಬರ್ತಾ ಇದ್ರು. ಹಾಗೆ ಕಿಶೋರ್ ಕುಮಾರ್ ಶೆಟ್ಟಿ ಅವರು ಕುಂದಾಪುರದಿಂದ ಬರ್ತಾ ಇದ್ರು. ಹೀಗೆ ತುಂಬ ಜನ ಎಲ್ಲ ಒಟ್ಟಾತಿದ್ರು ಇವತ್ತು. ಹಾಗೆ ಇನ್ನು ಮತ್ತು ಮುಂದಕ್ಕೆ ಹೋಯ್ಕಂತ ಹೇಳ್ರೆ ಇವತ್ತಿನ ದಿನಕ್ಕೆ ನಾವು ಇಲ್ಲೂ ಒಟ್ಟಾಯ್ತು, ಎಲ್ಲ ಮಾಡ್ತಾ ಇತ್ತು. ಇನ್ನೊಂದಿಷ್ಟು ಜನ ನಮ್ಮ ಇಲ್ಲಿಯವ್ರು ಏನಿದ್ರು, ಇಲ್ಲಿ ನಾವು ಕುಂದಾಪುರದ ರಾಜ್ಯದ್ರು ಸಮೇತ ಇಲ್ಲಿನ ತುಂಬ ಸಂಘಟನೆಗಳ ಜೊತೆ ನಾವು ಬೆರ್ತಿತ್ತು. ಆ ಸಂಘಟನೆಗಳನ್ನೆಲ್ಲ ಮುಂದೊಂದಿನ ನಮ್ಮ ಕುಂದಾಪುರ ಕನ್ನಡ ಹಬ್ಬಕ್ಕೆ ಸೇರಿಸ್ಕೊಂಡು ನಾವು ಮುಂದುವರಿಕಂತ ಹೇಳಿ ಇತ್ತು. ಸೊ ಇದೆಲ್ಲದಕ್ಕೂ ನಮಗೆ ನಿಮ್ಮ ಸಹಕಾರ ತುಂಬ ಅಗತ್ಯ. ಎಲ್ಲರೂ ಎಲ್ಲರೂ ಒಟ್ಟಾಗಿ ಈ ಕುಂದಾಪುರ ಕನ್ನಡನ ಉಳಿಸುವ, ಬೆಳೆಸುವ ಅಂದೇಳಿ ಹೇಳಕ್ಕೆ. ಇನ್ನೂ ಒಂದು ಮಾತು ಮುಂದೆ ಹೇಳೋದಂದರೆ, ಈಗಳಿನ ಮಕ್ಕಳಿಗೆ ತುಂಬ ಅಗತ್ಯ ಕುಂದಾಪುರ ಕನ್ನಡ ಕಲಿಸೋದು. ಎಂತಕ್ಕಂತ ಹೇಳ್ರೆ ಕುಂದಾಪುರ ಕನ್ನಡ ಮಾತಾಡೋದು ನಮ್ಮ ಕೇಂಬತ್ತಂಗೆ ಲೈಕ್ ಆತ್ತು, ಸುಲಭ ಮಂಗತ್ತು. ಈಗಳಿನ ಮಕ್ಕಳಿಗೆ ಅದನ್ನ ಶಾರ್ಟ್ ಫಾರ್ಮ್ ಮಾಡಿ ಮಾತಾಡೋಕೆ ಭಾರಿ ಕಷ್ಟ ಆತ್ತು. ಆ ಈಗಳಿನ ಮಕ್ಕಳು ಆ ಕುಂದಾಪುರ ಕನ್ನಡ ಕಲ್ತ್ರು ಮಾತಾಡೋಕೆ ಬಂತಂತಾರೆ, ಅದು ಮುಂದಿನ ಫ್ಯೂಚರಿಗೆ ಅದು ಉಳಿತಂದೇ ಲೆಕ್ಕ. ಹಾಗಾಗಿ ಎಲ್ಲರ ಹತ್ರ ಬೇಡ್ಕೊಂಡ್ ಇಷ್ಟೇ, ಮಾತಾಡಿ, ಮನೆಗೆ ಮಾತಾಡಿ, ಆಡೋಕೆ 1000 ಭಾಷೆ ಆಡಿ, 100 ಭಾಷೆ ಇತ್ತು, ಎಲ್ಲ ಕಲೀನಿ. ಯಾಕಂದರೆ ನಮ್ದು ಇದೊಂದು ಪ್ರಾಂತ್ಯದಲ್ಲಿ ಬಪ್ಪಂತ ಕನ್ನಡ. ಆ ಕನ್ನಡನ ಉಳಿಸ್ಕೊಂಡು ಅಲ್ಲಿದ್ದರ ಕೆಲಸ, ಅದನ್ನು ನಾವು ನಮ್ಮ ಮಕ್ಕಳಿಗೆ ಬಳುವಳಿಯಾಗಿ ಕೊಟ್ಟದಿದ್ರೆ ಮಾತ್ರ ಅದು ಉಳಿತು. ನಮ್ಮಿಂದ ನಮ್ಮ ಭಾಷೆ ಉಳಿಸ್ಕೊಂಬಂತ ಒಂದು ಪ್ರಯತ್ನ ನಾವು ಇವತ್ತು ಮಾಡಕ್ಕೆ ಅದು ಯಾವುದೇ ಭಾಷೆಯಾಗಿರಲಿ. ಕುಂದಾಪುರದಳಾಗಿ ನಾನು ಕುಂದಾಪುರ ಕನ್ನಡದ ಬಗ್ಗೆ ಹೇಳ್ತಿದ್ದೆ. ಅಂದರೆ ಈ ಭಾಷೆನ ಉಳಿಸ್ಕೊಂಬಂತ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮ ಮೂಲಕ ಇನ್ನೂ ಮುಂದಕ್ಕೆ ಹೊಯ್ಲಿ. ಇದು ವರ್ಷಕ್ಕೆ ಒಂದ್ಸಲ ಅಂದೇಳಿ ಅಲ್ಲ, ಇನ್ನೂ ದಿನಗಳಲ್ಲಿ, ತಿಂಗಳುಗಳಲ್ಲಿ ಅದು ನಡೀತಾ ಇರ್ಕ. ಅದು ಹೇಗಳಿಗೂ ನಮ್ಮ ರಕ್ತಗತವಾಗಿ ಬಂದಿತ್ತು ಕುಂದಾಪುರ ಕನ್ನಡ. ಅದು ಹಾಗೆ ಮುಂದುವರಿಕಂದೇಳಿ ಹೇಳಿ ಬೇಡ್ಕಂತ ನಾನು 2 ಮಾತು ನಿಲ್ಲಿಸ್ದೆ. ಥ್ಯಾಂಕ್ ಯು. ಗಮವೇ ಕುಂದಾಪುರ ಕನ್ನಡ, ಅಪ್ಪಿ ಸೀರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ. ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ, ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ. ಎದಿ ಹಾಲು ಕುಡಿದ ಮಗುವ ನಗುವೆ, ಅಪ್ಪ ಅಮ್ಮ ಎತ್ತಾಡಿದ ಮಗುವೆ, ಅಜ್ಜಿ ನಗುವ ಜಾನಪದದ ಚೆಲುವೆ, ಎಲ್ಲ ರಂಗು ಸೇರಿದಂತೆ ಇದು ಕನ್ನಡ, ಅರೆ ಕನ್ನಡ, ಅರೆ ಕುಂದಾಪುರ ಕನ್ನಡ. ಕಡ್ಲು ಮುಡಿದ ಮಲ್ಗಿ ಹೂವ ಹಾರು, ಆಡಿ ಕಾಣಿ ಚಂಪಳಕಿ ಚಕ್ರತೇರಿ. ನಾವು ಮಾಡು ಹಬ್ಬ ಬಾರಿ ಜೋರು, ಒಂದು ಸಾರಿ ನಮ್ಮೂರ ಹಬ್ಬ ಕಾಣೆ. ಇಸ್ರೂಪ ಕಗ್ಗಾಡಿ ಒಟ್ರಾಶಿ ಗ್ವಾಂಬ್ಳಿ, ಹರ್ಕತ್ ಮುಸಂಡಿ ಸೋನಾರ ಜಾರ್ಸಿ, ಹೊರ್ದಿಗಿ ಕಾಯ್ಕಾಡಿ ಮೆಳ್ಳಿಯಲಿ ಆರ್ಗಿ, ನರ್ಕೂಳಿ ಪೊಕ್ಕಾಟಿ ಮಡ್ಲು ಚೌಕಿ ಕೆರ್ಚಿ, ಅಂಗಾತ್ ಹರ್ಕಾಟಿ ಅಲ್ಲಾಯ್ದ ಕಾಂಚಿ, ನಿಗಿರ್ಗಂಡಿ ಎವಡಾಸ್ ಕುಚ್ಚ ಪಟ್ಟ ಸ್ಟೌಂಡಿ. ಗಂಜಿ ತೆಳಿಯ ಗಮವೇ ಕುಂದಾಪುರ ಕನ್ನಡ, ಅಪ್ಪಿ ಸೀರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ. ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ, ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ. ಎದಿ ಹಾಲು ಕುಡಿದ ಮಗುವ ನಗುವೆ, ಅಪ್ಪ ಅಮ್ಮ
ನಗುವ ಜಾನಪದದ ಚೆಲುವೆ ಎಲ್ಲ ರಂಗು ಸೇರಿದಂತೆ ಇದು ಕನ್ನಡ, ಅರೆ ಕನ್ನಡ, ಅರೆ ಕುಂದಾಪುರ ಕನ್ನಡ. ಗಂಜಿ ತೆಳೆಯ ಗಮವೇ ಕುಂದಾಪುರ ಕನ್ನಡ, ಅಪ್ಪಿ ಸೀರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ. ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ, ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ. ಎದಿ ಹಾಲು ಕುಡಿದ ಮಗುವ ನಗುವೆ ಅಪ್ಪ ಅಮ್ಮ ಎತ್ತಾಡಿದ. ನಮಸ್ಕಾರ ಕುಂದಾಪುರದವರಿಗೆಲ್ಲರಿಗೂ ನಮಸ್ಕಾರ. ನಾವು ಈ ಸರಿ ಫಸ್ಟ್ ಟೈಮ್ ಬಪ್ಪದಿದ್ದಕ್ಕೆ ಅದು ನಮ್ಗೆ ತುಂಬ ಖುಷಿ ಆಯ್ತು ಇದಕ್ಕೆ ಬಂದು. ನಾನು ಮನೆಗೆ ದೇವ್ರಿಗೆ ಹೆಗಡಿಗೆ ಹೂ ಕಟ್ಟಿದೆ, ಇವತ್ತು ಕಟ್ಟಿದೆ, ನಂಗೊಂದು 3rd ಪ್ರೈಸ್ ಸಿಕ್ತು, ಅದು ಮತ್ತೂ ಖುಷಿ ಆಯಿತು. ಹಾಗಾಗಿ ಇನ್ನು ಪ್ರತಿ ವರ್ಷ ಬಪ್ಪ ಅಂತೇಳಿ ಈಗ ತುಂಬ ಎಣಿಸ್ತಾ ಇದ್ದೆ ನಾನು. ಹಾಗೆ ನಂಗೆ ತುಂಬ ಖುಷಿ ಆಯಿತು ಬಂದದ್ದು. ನನ್ನ ಹೆಸರು ಮುಖಾಂಬಿಕ ಅಂತ, ನಮ್ಮ ಊರು ಬೈಂದೂರು, ನಮ್ಮ ಕೊಲ್ಲೂರು ಹತ್ರ. ಹಾಗೆ ನನ್ನ ಹೆಸರು ಮುಖಾಂಬಿಕ ಅಂತ ಇಟ್ಟದ್ದು. ಹಲೋ ನಮಸ್ಕಾರ. ನಾನು ಕುಂದಾಪುರ ಕನ್ನಡ ಹಬ್ಬಕ್ಕೆ 2ನೇ ವರ್ಷ ಬರ್ತಾ ಇದ್ದೆ. ಆ್ಯಕ್ಚುಲಿ ತುಂಬ ಬೇಕು, ಯಾಕಂದರೆ ಮುಂದಿನ ನಮ್ಮ ಪೀಳಿಗೆಗೆ ಈ ಕುಂದಾಪುರ ಕನ್ನಡ ಅಂದ್ರೇನು, ನಮ್ಮ ಸಂಸ್ಕೃತಿ ಎಲ್ಲ ಮರ್ತು ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಪ್ರತಿ ವರ್ಷ ನಡೆಸೋದು ಉತ್ತಮ. ಹಾಗೆ ಈ ಸರಿ ಬಂದಾಗ ನಾನು ಹೂ ಕಟ್ಟುವ ಕಾಂಪಿಟಿಷನಲ್ಲಿ ಕಾಂಪೀಟ್ ಮಾಡಿ 2nd ಪ್ರೈಸ್ ತಗೊಂಡಿದ್ದೇನೆ. ಥ್ಯಾಂಕ್ ಯು. ಇದನ್ನ ಅರೇಂಜ್ ಮಾಡಿದವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಅವರು ತುಂಬ ಶ್ರಮಪಟ್ಟು ಮಾಡಿದ್ದಾರೆ, ಆಗ ನಾವು ಸಪೋರ್ಟ್ ಮಾಡಲೇಬೇಕು ಅವರಿಗೆ. ಥ್ಯಾಂಕ್ ಯು. ಹಲೋ, ನಾನು ಉಜ್ವಲ. ಕುಂದಾಪುರ ಕನ್ನಡ ಈ ಹಬ್ಬವನ್ನು ನೀವು ಪ್ರತಿ ವರ್ಷ ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಡ್ಬೇಕು. 3 ವರ್ಷದಿಂದ ಬರ್ತಾ ಇದ್ದೆ, ಇನ್ನೂ ಹೀಗೆ ಮಾಡ್ತಾ ಕಾರ್ಯಕ್ರಮವನ್ನೆಲ್ಲ ಚಂದ ಮಾಡಿ ಕಾಂಪಿಟೇಷನ್ ಮಾಡಿದ್ದೇನೆ, ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಆದರೆ ಪ್ರೈಸ್ ಸಿಗಲಿಲ್ಲ, ಆದರೆ ತೃಪ್ತಿ ಉಂಟು. ನಾ ಶಮಿತಾ. ನಾನು ಹುಟ್ಟದ್ದೆಲ್ಲ ಹಳಗಿರಿ, ನಾಗೂರು, ಕಂಬತ್ಕೊಣೆ ಗ್ರಾಮ. ಇಲ್ಲಿ ಕುಡ್ಲಗಿಪ್ಪದು ಕುಂದಾಪುರದರದ್ದು ಹಬ್ಬ ಆಗ್ತಾ ಇತ್ತು. ನಿಜವಾಗಿ ಖುಷಿ ಆಗ್ತಾ ಇತ್ತು. ಎಲ್ಲ ನಮ್ಮ ಊರಿಂದ ಹಬ್ಬ ಎಲ್ಲ ಮರ್ತೋಯ್ತು. ಮಕ್ಕಳಿಗೆ ಟಯರ್ ಓಡಿಸೋದು, ಓಟ ಆಟ, ಕಪ್ಪೆ ಓಟಾಟ, ಅದು ಯಾವುದೂ ಇಲ್ಲ ಈಗಳಿನ ಮಕ್ಕಳಿಗೆ, ಒಂದು ನೆನಪಿಲ್ಲ ನಾವು ಆಟ ಆಡಿದ್ದು. ಬಟ್ ನಾನು ಹೇಳೋದು ಎಂತಂದರೆ, ನಮ್ಮ ಭಾಷೆ ನಾವು ಆಟ ಆಡೋದಲ್ಲ ಈಗಳಿನ ಮಕ್ಳಿಗೆ ಗೊತ್ತಿರ್ಕ. ಈಗ ಮಕ್ಳು ಬರೀ TV, ಟ್ಯಾಬ್, ಲ್ಯಾಪ್ಟಾಪ್ ಇದರಲ್ಲೇ ಕೂತ್ಕೊಂಡಿರ್ತಾರ. ಊರು ಬದಿದು ಒಂದೂ ಗೊತ್ತಿಲ್ಲ. ಇಲ್ಲಿ ಹುಟ್ಟಿ ನಾವು ಊರಿಂದ ಬಂದು ಮಂಗಳೂರಾಗಿದ್ದರು, ಇಲ್ಲಿನ ಮಕ್ಕಳಿಗೆ ಊರ ಹೆಸರು ಗೊತ್ತಿಲ್ಲ, ಅಬ್ಬಿ ಮನೆ ಹೆಸರು ಗೊತ್ತಿಲ್ಲ. ಆ ಮಕ್ಕಳಿಗೆ ಒಂದು ಅಮ್ಮನ ಮನೆ ಎಲ್ಲ, ಅಪ್ಪನ ಮನೆ ಎಲ್ಲ ಅಂದೇಳಿ ಒಂದು ಈ ಹಬ್ಬ ಎಲ್ಲ ಮಾಡಿದ್ದಕ್ಕೆ ಅವಕ್ಕೊಂದು ಯಾವ ಊರಿಂದ ಬಂದಿದ್ದು ನನ್ನ ಅಪ್ಪ ಅಬ್ಬಿ ಅಂತ ಅದೊಂದು ಹೆಚ್ಚು ಗೊತ್ತಾಗ್ತದೆ. ನನಗಂತೂ ತುಂಬ ಖುಷಿ ಆಯ್ತು. ಇದು 3 ವರ್ಷದಿಂದ ನಾ ಬರ್ತಾ ಇದ್ದೆ, ಎಲ್ಲ ಆಟ ಆಡ್ತಿದ್ದೆ. ಪ್ರೈಸ್ ಅಂತೂ ಬಂದಿತ್ತು, ಕಳೆದ ವರ್ಷ ಎಲ್ಲ ಬಂದಿತ್ತು, ಈ ವರ್ಷ ಬರಲಿಲ್ಲ. ಅದು ಮಾತ್ರ ಮಸ್ತ್ ಖುಷಿ ಆಯ್ತು. ಮಕ್ಕಳು ಕಲಿಯಕ್ಕೆ ನಮ್ಮದು ಕುಂದಾಪುರ ಕನ್ನಡ. ಈಗಳಿನ ಮಕ್ಕಳಿಗೆ ಒಂದು ಗೊತ್ತಿಲ್ಲ, ಕುಂದಾಪುರ ಕನ್ನಡ ಭಾಷೆ ಗೊತ್ತಿಲ್ಲ. ಸಾಯಂಕಾಲ ಬಯ್ಯಪ್ಪ ತಂದು ಹೇಳ್ರೆ, ಅಮ್ಮ ಬಯ್ಯಪ್ಪ ತಂದ್ರೆ ಎಂತ ಅಂತಕ್ಕೆ ಅಂತ ಮಕ್ಕಳು. ಆ ಹಬ್ಬನೂ ಗೊತ್ತಿಲ್ಲ. ಆಷಾಢಿ ಹಬ್ಬ ಅಂದರೆ, ಅಮ್ಮ ಆಷಾಢಿ ಹಬ್ಬ ಅಂದರೆ ಎಂತ ಅಂತ ಕೇಳಿದ್ರು. ಅದೆಲ್ಲ ಮಕ್ಕಳಿಗೆ ಈಗಳಿನ ಮಕ್ಕಳಿಗೆ ಗೊತ್ತಿರ್ಕ, ಆಷಾಢಿ, ಹೋಣಿ, ಕನ್ನಿ ಅಂತ ಹೇಳಿ. ನಿಜವಾಗಿ ಖುಷಿ ಆಗ್ತಾ ಇತ್ತು. ಥ್ಯಾಂಕ್ ಯು. ನಮಸ್ಕಾರ. ಹಾಯ್, ನಾ ರಂಜಿತ, ತ್ರಾಸಿ ಬದಿಯಳು. ಇವತ್ತಿಲ್ಲೊಂದು 20ದೇ ಸಂಭ್ರಮ. ಇಲ್ಲ ಆ ಜಾತಿ ಈ ಜಾತಿ, ಆ ಧರ್ಮ ಯಾವುದು ಇಲ್ಲಿಯೇ. ಇಲ್ಲಿ 20 ಖಾಲಿ ನಮ್ಮ ಭಾಷೆ, ಅದು ನಮ್ಮ ಅಭಿಮಾನಿ ಭಾಷೆ, ಕುಂದಾಪುರ ಭಾಷೆ. ಇಲ್ಲಿ ಇವತ್ತೆಲ್ಲ ಸೇರ್ಕೊಂಡಿತ್ತು. ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಯಾವ್ಯಾವ ಕೆಲಸಕ್ಕೆ ಎಲ್ಲ ಇದ್ರು. ಯಾವುದು ಜಾತಿ ಭೇದ ಭಾವ ಇಲ್ಲ. ಅವ್ರು ಡಾಕ್ಟರ್ ಆಗಲಿ, CA ಆಗಲಿ, ನರ್ಸ್ ಆಗಲಿ, ಲೆಕ್ಚರರ್ ಆಗಲಿ, ಎಂಥದ್ದು ಆಗಲಿ, ಇಲ್ಲಿ 20 ಕೇವಲ ಇವತ್ತು ಮಾತಾಡೋರು ಕುಂದಾಪುರ ಭಾಷೆಯರು ಮಾತ್ರ. ಇವತ್ತಿಲ್ಲ ಹೆಂಗಸ್ರಿ ಕನ್ನಡ, ಅರೆ ಕನ್ನಡ,
ಹರ್ಕತ್ ಮುಸಂಡಿ ಸೋನಾರ್ ಜಾರ್ಸಿ ಹೊರ್ದಿಗಿ ಕಾಯ್ಕಾಡಿ ಮೆಳ್ಳಿಯಾಳಿ ಆರ್ಗಿ ನರ್ಕೂಳಿ ಪೊಕ್ಕಾಟಿ ಮಡ್ಲು ಚೌಕಿ ಕೆರ್ಚಿ ಅಂಗಾತ ಹಂಗಾಟಿ ಅಲ್ಲಾಯ್ದ ಕಾಂಚಿ ನಿಗಿರ್ ಗಂಡಿ ಎವಡಾಸ್ ಕುಚ್ಚಪಟ್ಟ ಸ್ಟೌಂಡಿ ಗಂಜಿ ತೆಳಿಯ ಗಮವೇ ಕುಂದಾಪುರ ಕನ್ನಡ ಅಪ್ಪಿ ಸೀರಿ ಸೆಕ್ಕಿನ ತುದಿಯೇ ಕುಂದಾಪುರ ಕನ್ನಡ ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ ಎದಿ ಹಾಲು ಕುಡಿದ ಮಗುವ ನಗುವೆ ಅಪ್ಪ ಅಮ್ಮ ಎತ್ತಾಡಿದ ಮಗುವೆ ಅಜ್ಜಿ ನಗುವ ಜಾನಪದದ ಚೆಲುವೆ ಎಲ್ಲ ರಂಗು ಸೇರಿದಂತೆ ಇದು ಕನ್ನಡ ಅರೆ ಕನ್ನಡ ಅರೆ ಕುಂದಾಪುರ ಕನ್ನಡ ಗಂಜಿ ತೆಳಿಯ ಗಮವೇ ಕುಂದಾಪುರ ಕನ್ನಡ ಅಪ್ಪಿ ಸೀರಿ ಸೆಕ್ಕಿನ ತುದಿಯೇ ಕುಂದಾಪುರ ಕನ್ನಡ ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ. ಮೂಲತಃ ಬೈಂದೂರು ಹೋಬದಾರ್ ಕುಟುಂಬದವರು. ನನ್ನ ಹೆಸರು ನಾಗಪ್ಪ ಹೋಬಳಿದಾರ್. ನಾನು ಕರ್ನಾಟಕ ಬ್ಯಾಂಕಲ್ಲಿ ಸುಮಾರು 38 ವರ್ಷ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಊರಿನಲ್ಲಿ ಮತ್ತು ದೇಶದ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡಿದ್ದೆ. ಚಂಡೀಗಢ, ಬಾಂಬೆ ಅಂತ ಜಾಗದಲ್ಲೆಲ್ಲ ಕೆಲಸ ಮಾಡಿದ್ದೆ. ನಾನು ಮೆಂಬರ್ ಆಗಿ ಹೊಸದಾಗಿ ಸೇರಿದ್ದೆ. ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ನಮ್ಮವ್ರದ್ದು ಒಂದು ಕುಂದಾಪುರ ಒಂದು ಸಂಘಕ್ಕೆ. ನನಗೆ ಇಲ್ಲಿ ಬಂದಾಗ ತುಂಬ ಖುಷಿ ಆಯಿತು. ನಮ್ಮ ಊರಲ್ಲೇ ಇದ್ದಂಗೆ ಆಯಿತು. ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ದಂಗೆ ಆಯಿತು. ಮತ್ತು ಈ ಥರ ಒಂದು ಬೆಳವಣಿಗೆ ನಾವು ಒಟ್ಟಾಪುದು ನಮಗೆ ನಮ್ಮ ಬಾಲ್ಯದ ನೆನಪಾಗ್ತು. ಮತ್ತು ನಮ್ಮ ಬಾಲ್ಯದಲ್ಲಿ ನಾವು ಆಟ ಆಡಿದ ಫ್ರೆಂಡ್ಸು ಮತ್ತು ರಿಲೇಟಿವ್ಸು ಮತ್ತು ಅಲ್ಲಿ ಹೊಲ ಗದ್ದೆ ಹಳ್ಳ ಕೊಳ್ಳ ಮಳೆಗಾಲದಲ್ಲಿ ಈಜುದು ಮತ್ತು ಬೇರೆ ಬೇರೆ ಚಟುವಟಿಕೆ ಎಲ್ಲ ನೆನಪಾಗ್ತು. ಮತ್ತು ಇಲ್ಲಿ ಮಾತಾಡೋದು ಕಂಡ ತಕ್ಷಣ ನಾವೆಲ್ಲ ಒಂದೇ ಕುಟುಂಬದವರು ಅನಿಸುತ್ತೆ. ಒಂಥರ ಮನಸ್ಸಿನ ಒಳಗಡೆಯಿಂದ ಒಂದು ಪ್ರೀತಿಯ ಸಂಬಂಧ, ಒಂದು ಆತ್ಮೀಯತೆ ಅತಿ ಹೆಚ್ಚಾಗಿ ಬರ್ತಾ ಇದೆ. ನನಗೆ ಇಲ್ಲಿ ನೋಡಿಕೊಳ್ಳಿ ನನಗೆ ಅನಿಸ್ತಾ ಇದೆ, ಚಂಡೀಗಢದಲ್ಲಿ ಒಂದು ಕನ್ನಡಿಗರದ ಒಂದು ಸಂಘ ಇತ್ತು. ನಾನಲ್ಲಿ ಮೆಂಬರ್ ಆಗಿದ್ದೆ. ನಮ್ಮ ಕರ್ನಾಟಕದ ಎಲ್ಲ ನಾವು ವರ್ಷಕ್ಕೆ 2 ಸಾರಿ ಒಟ್ಟಾಗ್ತಿತ್ತು. ಒಂದು ಗಣಪತಿ ಹಬ್ಬಕ್ಕೆ ಮತ್ತು ಅಲ್ಲಿ ನಮ್ಮ ಕುಂದಾಪುರದವರು, ಮಂಗಳೂರಿನವರು, ಕರ್ನಾಟಕದವರು ಎಲ್ಲರೂ ಒಟ್ಟಾಗ್ತಿದ್ವಿ. ಆಗೇನಂತ ನಾವು ಯಾವುದೇ ಊರಲ್ಲಿ ಉದ್ಯೋಗ ಹುಡ್ಕೊಂಡು ಮಂಗಳೂರಿಗೆ ಬಂದರೂ ಕೂಡ ನಮ್ಮವ್ರ ಜೊತೆ ಇದ್ದಾಗ ನಮಗೆ ಒಂದು ಭದ್ರತೆ, ಒಂದು ಸಂತೋಷ, ಒಂದು ಖುಷಿ. ಆಮೇಲೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ಇನ್ನು ಮುಂದಿನ ಪೀಳಿಗೆಗೆ ನಮ್ಮವ್ರು ಎಲ್ಲಿಂದ ಬಂದರು, ನಮ್ಮವ್ರ ಮೂಲ ಎಂಥದ್ದು, ನಾವು ಎಂತೆಲ್ಲ ಮಾಡ್ಕೊಂಡು ಮೊದಲಿದ್ವಿ. ಉದ್ಯೋಗಕ್ಕೋಸ್ಕರ ಇಲ್ಲಿ ಬಂದಾಗ, ಮಂಗಳೂರಿಗೆ ಬಂದಾಗ ನಾವು ಒಬ್ಬೊಬ್ಬರೇ ಇದ್ದಾಗ ಏನೋ ಒಂಟಿತನ ಅನಿಸ್ತಾ ಇತ್ತು. ಈಗ ನಮ್ಮನ್ನೆಲ್ಲ ಕಂಡುಕೊಳ್ಳೆ ನಾವೆಲ್ಲ ಊರಿನವರೇ ಇಲ್ಲಿ ಮಂಗಳೂರಿನೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದೇವೆ. ನಮ್ಮದೇ ಊರನ್ನು ಒಂದು ಧೈರ್ಯ, ಹೆಮ್ಮೆ, ಹುಮ್ಮಸ್ಸು ಬರ್ತಾ ಇದೆ. ನಿಜವಾಗಿ ಈ ಕಾರ್ಯಕ್ರಮ ಮುಂದೆ ಹೀಗೆ ನಡ್ಸ್ಕೊಂತ ಹೋಗಲಿ, ಆ ನಡೆಸೋರಿಗೂ ದೇವರು ಒಳ್ಳೆ ಶಕ್ತಿ ಕೊಡಲಿ. ನಮ್ಮ ಮುಂದಿನ ಪೀಳಿಗೆಯವರೆಲ್ಲರೂ ನಮ್ಮ ಮೂಲ, ನಮ್ಮ ಸಂಪ್ರದಾಯ, ನಮ್ಮ ಒಂದು ನಿಯಮಾವಳಿ ಮತ್ತು ನಮ್ಮ ಆಹಾರ ಪದ್ಧತಿ ಯಾವುದನ್ನು ಬಿಡದೆ ಅತ್ಯುತ್ತಮವಾದ ನಮ್ಮ ಒಂದು ಸಂಸ್ಕೃತಿ ಪದ್ಧತಿ, ನಮ್ಮ ಹಿರಿಯರು ಹಾಕೊಟ್ಟದ್ದನ್ನು ನಾವು ನಡೆಸಿ ನಮ್ಮ ಮಕ್ಕಳಿಗೂ ಕೂಡ ಮುಂದಿನವರಿಗೂ ಕೂಡ ತಿಳಿಸಿ ಅದು ಹಾಗೆ ನಿರಂತರವಾಗಿ ಮುಂದೆ ಸಾಗ್ತಾ ಇರುವಂಗೆ ಆಗಲಿ. ಈ ಸಂಘದವರ ಒಂದು ಕೆಲಸ ನಿಜವಾಗಿ ಎಲ್ಲರಿಗೂ ಸಂತೋಷನ ಉಂಟು ಮಾಡ್ತಾ ಇದೆ. ಅವರಿಗೆ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ಈ ಕಾರ್ಯಕ್ರಮವನ್ನು ಉತ್ತಮೋತ್ತಮವಾಗಿ ಮುಂದುವರಿಸ್ಕೊಂಡು ಹೋಗುವಂಗೆ ಆಗಲಿ ಅಂತೇಳಿ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ.
ನಮಸ್ತೆ V4 ನ್ಯೂಸ್. ನಾನು ರಾಕೇಶ್ ಶೆಟ್ಟಿ ಅಂತೇಳಿ. ನಮ್ಮದು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಬ್ರಹ್ಮಾವರ ತಾಲೂಕಿನ ಕಾವಡಿ ಗ್ರಾಮದ ಮಾನಂಬಳ್ಳಿಯಲ್ಲಿ ನಮ್ಮ ಊರು. ನಾವು ಈ ಮಂಗಳೂರಿಗೆ ಬಂದು ಉದ್ಯೋಗ ನಿಮಿತ್ತ ಅಂದರೆ ಒಂದು ಕಂಪನಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಡ್ಮಿನಿಸ್ಟ್ರೇಷನ್ ಆಗಿ. ಒಂದು 5 ವರ್ಷ ಆಯಿತು. ಆದರೆ ಈ ಕುಡ್ಲಂಗಿಪ್ಪ ಕನ್ನಡ ಹಬ್ಬಕ್ಕೆ ನಾನು ಬರ್ತಾ ಇರೋದು ಫಸ್ಟ್. ಇದು ನನಗೆ ತುಂಬ ಸಂತೋಷದ ವಿಚಾರ. ಏನು ಅಂದರೆ ಮುಖ್ಯವಾಗಿ ಇಲ್ಲಿ ಎಲ್ಲ ಜಾತಿಯವರು, ಎಲ್ಲ ವರ್ಗದವರು ನಾವು ಸಹೋದರರಂತೆ ಸಹಬಾಳ್ವೆಯಿಂದ ಒಂದು ಸಮಾನತೆಯಿಂದ ನಾವಿಲ್ಲಿ ಆಡ್ತಾ ಇದ್ದೇವೆ. ನಾವು ಕ್ರೀಡಾಕೂಟ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಇನ್ನೊಂದು ಎಲ್ಲರೂ ನಾವಿಲ್ಲಿ ಸಹೋದರರಂತೆ ಸಹೋದರಿಯಂತೆ ನಾವು ಎಲ್ಲ ಜಾತಿಯವರು ಒಟ್ಟಾಗಿ ನಾವು ಮಾಡ್ತಾ ಇರೋದು ಇದೊಂದು ವಿಶೇಷತೆ. ಇದು ನನಗೆ ಇಷ್ಟ ಆಯಿತು. ನಾವು ಇನ್ನಿತರ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅಲ್ಲಿ ಒಂದೇ ವರ್ಗ ಒಂದೇ ಸಮುದಾಯ ಇರ್ತದೆ. ಆದರೆ ಇಲ್ಲಿ ಹಾಗಲ್ಲ, ಎಲ್ಲ ಕುಂದಾಪುರ ಕನ್ನಡ ಭಾಷೆ ಮಾತಾಡೋರು ನಾವೆಲ್ಲ ಒಟ್ಟು ಸೇರಿ ಇಲ್ಲಿ ಊಟ ಉಪಚಾರ ಕ್ರೀಡೆ ಒಂದು ಗಮ್ಮತ್ತಿನ ಒಂದು ಕುಂದಾಪುರ ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಸೊ ಸಂತೋಷವಾಗಿದೆ. ಇದನ್ನು ನೀವು ನಮ್ಮ ಇಡೀ ಲೋಕದ ಜನತೆಗೆ ನೀವು V4 ನ್ಯೂಸ್ 24x7 ಪ್ರಸಾರ ಮಾಡ್ತಾ ಇದ್ದೀರಾ. ಇದು ಇನ್ನೂ ಸಂತೋಷದ ವಿಚಾರ. ಸೊ ಎಲ್ಲರಿಗೂ ನಾನು ಶುಭವಾಗಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಹೌದು. ಹಾಗೆ ಈಗ ಏನು ಎಲ್ಲ ಜಾತಿ ಧರ್ಮವನ್ನೆಲ್ಲ ಬಿಟ್ಟು ಎಲ್ಲರೂ ಒಂದಾಗಿ ನಾವಿಲ್ಲಿ ಹೇಗಿದ್ದೇವೆ, ಇಲ್ಲಿ ಯಾರೇ ಒಂದು ಸಮುದಾಯ ಅಥವಾ ಒಂದು ವರ್ಗ ಇಲ್ಲ, ಎಲ್ಲರೂ ನಾವು ಎಲ್ಲ ಕನ್ನಡ ಮಾತಾಡೋರು ಕುಂದಾಪುರದಲ್ಲಿರೋ ಎಲ್ಲ ಜಾತಿಯವರು ಒಟ್ಟಾಗಿ ನಾವು ಹೇಗೆ ಸಹೋದರಾಗಿದ್ದೇವೆ, ಅದೇ ರೀತಿ ಮುಂದಿನ ಪೀಳಿಗೆಯಲ್ಲೂ ಈ ಜಾತಿ ಧರ್ಮವನ್ನೆಲ್ಲ ಬಿಟ್ಟು ಒಂದು ಕುವೆಂಪು ಸರ್ ಹೇಳಿದಾಗೆ ವಿಶ್ವ ಮಾನವ ಧರ್ಮ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯರು, ಎರಡೇ ಜಾತಿ ಗಂಡು ಹೆಣ್ಣು ಅಷ್ಟೇ. ಆ ರೀತಿಯಲ್ಲಿ ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಎಲ್ಲರೂ ಬಾಳಿ ಬದುಕಬೇಕು ಅಂತೇಳಿ ನಾವು ಇವತ್ತು ಫ್ಯಾಮಿಲಿ ಸಮೇತ ನಾವು ಬಂದಿದ್ದೇವೆ. ಅದನ್ನು ನಮ್ಮ ಮಕ್ಕಳು ಪಾಲಿಸಿಕೊಂಡು ಹೋಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು V4 ನ್ಯೂಸ್. ಎದಿ ಹಾಲು ಕುಡಿದ ಮಗುವ ನಗುವೆ, ಅಪ್ಪ ಅಮ್ಮ ಎತ್ತಾಡಿದ ಮಗುವೆ, ಅಜ್ಜಿ ನಗುವ ಜಾನಪದದ ಚೆಲುವೆ, ಎಲ್ಲ ರಂಗ ಸೇರಿದಂತೆ ಇದು ಕನ್ನಡ, ಅರೆ ಕನ್ನಡ, ಅರೆ ಕುಂದಾಪುರ ಕನ್ನಡ. ಗಂಜಿ ತಿಳಿಯ ಗಮವೇ ಕುಂದಾಪುರ ಕನ್ನಡ, ಅಪ್ಪಿ ಸೀರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ. ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ, ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ. ಎದಿ ಹಾಲು ಕುಡಿದ ಮಗುವ ನಗುವೆ, ಅಪ್ಪ ಅಮ್ಮ ಎತ್ತಾಡಿದ ಮಗುವೆ, ಅಜ್ಜಿ ನಗುವ ಜಾನಪದದ ಚೆಲುವೆ, ಎಲ್ಲ ರಂಗ ಸೇರಿದಂತೆ ಇದು ಕನ್ನಡ, ಅರೆ ಕನ್ನಡ, ಅರೆ ಕುಂದಾಪುರ ಕನ್ನಡ. ಕಡ್ಲು ಮುಡಿದ ಮಲ್ಗಿ ಹೂವ ಹಾರು, ಆಡಿ ಕಾಣಿ ಚಂಪಳಕಿ ಚಕ್ರ ತೇರು, ನಾವು ಮಾಡು ಹಬ್ಬ ಬಾರಿ ಜೋರು, ಒಂದು ಸಾರಿ ನಮ್ಮೂರ ಹಬ್ಬ ಕಾಣೆ. ಇಸ್ರೂಪ ಕಗ್ಗಾಡಿ ಒಟ್ರಾಶಿ ಗ್ವಾಂಬ್ಳಿ, ಹರ್ಕತ್ತ ಮುಸಂಡಿ ಸೋನಾರ ಜಾರ್ಸಿ, ಹೊರ್ದಿಗಿ ಕಾಯ್ಕಾಡಿ ಮೆಳ್ಳಿಯಲಿ ಆರ್ಗಿ, ನರ್ಕೂಳಿ ಪೊಕ್ಕಾಟಿ ಮಡ್ಲು ಚೌಕಿ ಗೆರ್ಚಿ, ಅಂಗಾತ ಹರ್ಕಾಟಿ ಅಲ್ಲಾಯ್ದ ಕಾಂಚಿ, ನಿಗಿರ್ಗಂಡಿ ಎವಡಾಸ್ ಕುಚ್ಚಪಟ್ಟ ಸ್ಟೌಂಡಿ. ಗಂಜಿ ತಿಳಿಯ ಗಮವೇ ಕುಂದಾಪುರ ಕನ್ನಡ, ಅಪ್ಪಿ ಸೀರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ. ಮಂಡಾಳಿ ಮೇಲಿನ ಮಳಿ
ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ. ಎದಿ ಹಾಲು ಕುಡಿದ ಮಗುವ ನಗುವೆ ಅಪ್ಪ ಅಮ್ಮ. Tiling night mask, cracks, vibration and wear, destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. Tiling night mask, cracks, vibration and wear, destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. Tiling night mask, cracks, vibration and wear, destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ಸಂಗಮವೇ ಕುಂದಾಪುರ ಕನ್ನಡ, ಅಪ್ಪಿ ಸೇರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ. ಮಂಡಾಳಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ, ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ. ಎದಿ ಹಾಲು ಕುಡಿದ ಮಗು
ಅಪ್ಪ ಅಮ್ಮ ಎತ್ತಾಡಿದ ಮಗುವೆ, ಅಜ್ಜಿ ನಗುವ ಜಾನಪದದ ಚೆಲುವೆ, ಎಲ್ಲ ರಂಗು ಸೇರಿದಂತೆ ಇದು ಕನ್ನಡ, ಅರೆ ಕನ್ನಡ, ಅರೆ ಕುಂದಾಪುರ ಕನ್ನಡ. ಕಡ್ಲು ಮುಡಿದ ಮಲ್ಗಿ ಹೂವ ಹಾರು, ಆಡಿ ಕಾಣಿ ಚಂಪಳಕಿ ಚಕ್ರ ತೇರು. ನಾವು ಮಾಡು ಹಬ್ಬ ಬಾರಿ ಜೋರು, ಒಂದು ಸಾರಿ ನಮ್ಮೂರ ಹಬ್ಬ ಕಾಣೆ. ಇಸ್ರೂಪ ಕಗ್ಗಾಡಿ ಒಟ್ರಾಶಿ ಗ್ವಾಂಬ್ಳಿ, ಹರ್ಕತ್ ಮುಸಂಡಿ ಸೋನಾರ ಜಾರ್ಸಿ, ಹೊರ್ದಿಗಿ ಕಾಯ್ಕಾಡಿ ಮೆಳ್ಳಿಯಲಿ ಆರ್ಗಿ, ನರ್ಕೂಳಿ ಪೊಕ್ಕಾಟಿ ಮಡ್ಲು ಚೌಕಿ ಕೆರ್ಚಿ, ಅಂಗಾತ್ ಹರ್ಕಾಟಿ ಅಲ್ಲಾಯ್ದ ಕಾಂಚಿ, ನಿಗಿರ್ಗಂಡಿ ಎವಡಾಸ್ ಕುಚ್ಚಪಟ್ಟ ಸ್ಟೌಂಡಿ. ಗಂಜಿ ತೆಳಿಯ ಗಮವೇ ಕುಂದಾಪುರ ಕನ್ನಡ, ಅಪ್ಪಿ ಸೀರಿ ಸೆಕ್ಕಿನ ತುದಿಯೇ ಕುಂದಾಪುರ ಕನ್ನಡ. ಮಕ್ಕಳಿಗೆಲ್ಲ ಅದು ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ತದೆ, ಅವ್ರಿಗೆ ಒಂಚೂರು ಸಂಕೋಚ ಇರುತ್ತೆ. ಇದನ್ನೆಲ್ಲ ಬಿಟ್ಟು ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯನ ಅರ್ಥ ಮಾಡ್ಕೊಂಬಕ್ಕೆ ಈ ಕಾರ್ಯಕ್ರಮ ಒಂದು ವೇದಿಕೆ ಯಾರೆ, ಅದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ, ಅದೇ ಯಶಸ್ಸು. ಅಲ್ಲಿ ಎಲ್ಲೂ ನೆಗೆಟಿವಿಟಿ ಇಲ್ಲ, ಓನ್ಲಿ ಪಾಸಿಟಿವಿಟಿ ಮಾತ್ರ ಇருக்கு. ಸಾಯಂಕಾಲದವರೆಗೆ ಇಲ್ಲಿದ್ದಾರೆಲ್ಲ ಇರ್ತೀರಿ ಅಲ್ಲ, ಗ್ಯಾರಂಟಿ ಅಲ್ಲ? ಗಟ್ಟಿ 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 ಹೇಳಿ. ಹಾ, ಮಹೇಶ್ ಅಣ್ಣ ರೆಡಿಯಾ? ಅನೌನ್ಸ್ ಮಾಡೋಕೆ ರೆಡಿ ಆಯ್ರಿ ಈಗ? ಭಾಷೆ ಅಲ್ಲ ಇದು ಬದುಕು. ಈಗ ಮೊದಲೇ ಸ್ಪರ್ಧೆ ಅಂತ ಹೇಳಿದ್ರೆ ಆರತಿ ಬತ್ತಿ ಮಾಡೋದು, ಅದರಲ್ಲಿ ನಿಬಂಧನೆ ಎಲ್ಲ ಉಂಟು. ಹತ್ತಿಯನ್ನು ಕೊಡಲಾಗ್ತದೆ, ಅವಧಿ 10 ನಿಮಿಷ ಮಾತ್ರ. ಅರ್ಧಂಬರ್ಧ ನೇಯ್ದ ಬತ್ತಿಯನ್ನು ಪರಿಗಣಿಸಲಾಗುವುದಿಲ್ಲ. ನಿಗದಿತ ಸಮಯದಲ್ಲಿ ಮಾಡಿದ ಬತ್ತಿಯ ಸಂಖ್ಯೆ ಆಧಾರದಲ್ಲಿ ಗೆಲುವು ನಿರ್ಧರಿಸಲಾಗ್ತದೆ. ಅದೇ ರೀತಿ ರಂಗೋಲಿ ಸ್ಪರ್ಧೆ, ರಂಗೋಲಿ ಅಳತೆ 2x2, ನಿಗದಿತ ಸಮಯ 20 ನಿಮಿಷ ಮಾತ್ರ. ಚಂದ ಮತ್ತು ಸಂಪ್ರದಾಯದ ಆಧಾರದಲ್ಲಿ ವಿಜೇತರನ್ನ ಆರಿಸಲಾಗ್ತದೆ. ನೆಕ್ಸ್ಟ್ ಹೂ ಕಟ್ಟುವ ಸ್ಪರ್ಧೆ, ಇದು ನಿಬಂಧನೆ ನೋಡಿ, 15 ನಿಮಿಷ ಮಾತ್ರ. ಯಾವುದೇ ಹೂ ಆಗಬಹುದು. ಹೂ ಕಟ್ಟಿದ ಚಂದ ಮತ್ತು ಹಾರದ ಚಂದದ ಆಧಾರದಲ್ಲಿ ಸಿಕ್ಕ ಅಂಕಿಗಳ ಆಧಾರದಲ್ಲಿ ಗೆಲುವನ್ನು ನಿರ್ಧಾರ ಮಾಡಲಾಗ್ತದೆ. ಶಾಂತಾರಾಮ್ ಶೆಟ್ಟಿ ಅವರಿಗೆ ಇಲ್ಲಿ ಸನ್ಮಾನ ಇನ್ನು ಕೆಲವು ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಶ್ ತುಂಗ, ನಮ್ಮ ಕುಂದಾಪುರದ ಹೆಮ್ಮೆಯ ಮನಸ್ವಿನಿ ಅಂತ ಹೆಸರು ಹೇಳಿದ ತಕ್ಷಣ ನೆನಪಾಗುವಂತ ರವೀಶ್ ತುಂಗ ಸರ್ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಕಾರ್ಯಕ್ರಮ ಶುರು ಆಪುಗಿದ್ರೆ ಮೊದಲು ಯಾರು ಪ್ರತಿಭೆಗಳೆಲ್ಲ ಇದ್ರೆ ಇಲ್ಲ, ಎಲ್ಲರೂ ಪ್ರತಿಭೆ, ಕುಂದಾಪುರದ ಕಣಕಣದಲ್ಲೂ ಪ್ರತಿಭೆ. ಲಾಸ್ಟ್ ಇಯರ್ GK ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಯಶಸ್ಸನ್ನ ಕಂಡಿತ್ತು. ಕುಡ್ಲದಗಿಪ್ ಕುಂದಾಪುರದವರು ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಅಷ್ಟು ಸುಲಭ ಇಲ್ಲ, ಕಮೆಂಟ್ ಮಾಡೋದು ಭಾರಿ ಸುಲಭ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಈಗ ಎಂತದಾರು ಒಂದ್ಸರಿ ಇಲ್ದಿರೋ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗಕ್ಕೆ ಅವಕಾಶ ಇತ್ತು ನಮ್ಗೆ. ಹಾಗೆ ಲಾಸ್ಟ್ ಇಯರ್ ಮಾಡೋದನ್ನೆಲ್ಲ ಈ ಸತಿ ರಿಪೀಟ್ ಮಾಡದೆ ಮುಂದೆ ಹೋಗ್ತಾ ಇತ್ತು. ಹಾಗೆ ಬರೋ ವರ್ಷ ಇನ್ನೂ ಒಳ್ಳೇದು ಮಾಡಿ ಮಾಡ್ಕೊಂಡಳಿ ಹೇಳಿ. ಸೊ ಈಗ ಅಂಬಿಕಕ್ಕ ಕಳೆದ ವರ್ಷ ಜೋರ್ ಪ್ರೈಸ್ ಎಲ್ಲ ಮಸ್ತ್ ಫಸ್ಟ್ ಸೆಕೆಂಡ್ ಎಲ್ಲ ಬಂದಿತ್ತು. ಅಲ್ಲಿಬ್ರು ಅಕ್ಕಪಕ್ಕನೇ ನಿಂತ್ಕೊಂಡಿಕ, ಇನ್ನೊಬ್ರು ರನ್ನಿಂಗ್ ರೇಸ್ ಕಾಂಪಿಟೇಟರ್ ಈಚೆಗೆ ಪಾಂಡವಣ್ಣ. ಅವ್ರ ಮನೆಗೂ ಶೋಕೇಶ್ ಫುಲ್ ತುಂಬಿ ಹೋಯ್ತಲ್ಲ, ನಿಮ್ಮ ಮನೆಗೂ ಗೊತ್ತಾಯ್ತು ನಂಗೆ. ಹೆಸರು ಊರಿಗೆಲ್ ಮಗ? ಊರಿಗೆಲ್ಲ ಬಾರ್ಕೂರ್. ಬಾರ್ಕೂರ್ ಬಾರ್ಕೂರ್ ಎಂತಂದೇಳಿ ಗೊತ್ತಿತ್ತಾ? ಬಾರ್ಕೂರ್ ಎಂತಂದೇಳಿ ಗೊತ್ತಿತ್ತಾ? ಗೆಂಡೆ ಹಾಗೆ ಹೆಸರು ಮಗ? ಪ್ರತಿಷ್ಠಾ. ಪ್ರತಿಷ್ಠಾ ಲಾಸ್ಟ್ ಟೈಮ್ ಭರತನಾಟ್ಯ ಕಣ್ಣಂಗ್ ಕಡ್ದಂಗ್ ಇಟ್ಕೊಂಡದ. ಊರ ನಾಡಗುಡ್ಡಿ ಅಂಗಡಿಯರ ನಮ್ಗ ಹತ್ರ ಇಚಿ ಬನ್ನಿಕಮ್ಮ. ಹಾ, ನೀವೆಲ್ಲಿಯರ? ಊರ ಹೆಸರ? ಅವಳ ಅಣ್ಣನಿಗೆ ಡೌಟ್ ಬರ್ತೈತೆ. ಬಾ ಮರ ಹೇಳಿ ಮಗ, ಊರ ಹೆಸರು? ಅಳಗೇರಿ. ಅಳಗೇರಿಯರು. ಹಾ, ಇಚಿ ಬನ್ನಿ. ನಿಮ್ಮ ಹೆಸರು? ಊರ ಗಟ್ಟಿ ಒಂಚೂರು ಮೈಕಿಗೆ. ಇದನ್ನ ಎಂತ ಕೊಡ್ತಿದ್ದಾರೆ ಸ್ವಲ್ಪ ಹೊತ್ತಿಗೆ ನೀವೆಲ್ಲ ಒಂಚೂರ ಮೈ ಚಳಿ ಬಿಡ್ಕೋದೆ. ಊರ? ಗಟ್ಟಿ ಗಟ್ಟಿ. ಬ್ಯಾಂಗಲೋರ ಮಂಗಳೂರು. ನಮ್ ಡಾಕ್ಟರ್ ಅಣ್ಣಯ್ಯ ಕುಲಲ್ ಇಲ್ಲೇ ಇದ್ರ.
ಮಂಗಳಾಪುರ. ಮಂಗಳೂರಿಗೆ ಎಷ್ಟು ಹೆಸರಿತ್ತು? 9 ಹೆಸರು ಯಾರು ಹೇಳ್ತೀರಿಲ್ಲ? 10 ಯಾರು? ಸರ್ ಎಲ್ಲ 10 ಅಂತಿದ್ರು. ಎಷ್ಟು ಯಾರು ಹೇಳ್ತೀರಿ? ಎಂತೆಲ್ಲ ಹೇಳ್ತೀರ? ಮಂಗಳೂರು, ಕುಡ್ಲ, ಮಂಗಳಾಪುರ. ಮಂಗಳೂರು, ಮಂಗಳಾಪುರ, ಕುಡಿಯಾಲ, ಮೈಕಲ್, ಮೈಕ್ರಾ, ಕುಡ್ಲ, ತುಳುನಾಡು. ಪಾಸ್ ಮಾಡಿದ್ದಾರೆ. ಹಾ ರೆಡಿ? ಹೇಯ್ ಗಲಾಟೆ ಮಾಡ್ಬಿಡಿ, ಮಕ್ಕಳಿಗೆ ಏನಿಲ್ಲ ಒಂಚೂರ. ಆಲಾಡಿ, ಕಾವಡಿ, ಪೀಜಾಡಿ 3 ಹೆಸರು ಬಂತು. ವೆರಿ ಗುಡ್. ನೀ ಫಸ್ಟ್ ಬಂದಿಯಲ್ಲ ಅದಕ್ಕೆ. ನೆಕ್ಸ್ಟ್ ಹಾಡಿ ಹೆಸರು ನೀ ಯಾವ ಮಕ್ಕಳು ಹೇಳ್ತಾರೆ ಕಾಮನಿ? ಒಂದಲ್ಲ 3ಕ್ಕಿಂತ ಜಾಸ್ತಿ ಮಗ. ಕೊಡ್ಲಾಡಿ, ಬೂತಾಡಿ, ಹಂಜಾಡಿ, ಬೀಜಾಡಿ, ಮಗ ತೊಂದ್ರೆ ಇಲ್ಲ. ತೆಟ್ಟಾಡಿ, ಅಂದಾಡಿ, ಪೆಡಾಡಿ. 6 ಹೆಸರು ಹೇಳಿದ್ರು ವಿಜಾಣಿ. ಚಪ್ಪಲಿ ತಟ್ಟಿ. 6 ಹೆಸರು ಹೇಳಿದ್ದು ನಾ ಹೇಳಿದೆ. ಅಪ್ಪ ಅಮ್ಮ ಹೇಳಿ ಕೊಡ್ಲಕ್ಕಂದೇಳಿ ಹೇಳಿ. 6ಕ್ಕಿಂತ ಜಾಸ್ತಿ ಹೇಳು ಮಕ್ಳಿದ್ರೆ ಇಲ್ಲಿ ಬನ್ನಿ. ನಮ್ಗೀಗ ಎಂತ ಗೊತ್ತಾ, ದೊಡ್ಡರಿಗೆಲ್ಲ ಗೊತ್ತಿತ್ತು, ಒಳ್ಳೇದು ಕೆಟ್ಟದ್ದು ಎಲ್ಲದೂ ಗೊತ್ತಿತ್ತು. ಮಕ್ಳು ಕಲಿಕ ಇಲ್ಲಿದ್ರ ಕಾರ್ಯಕ್ರಮ ಮಾಡ್ರೆ ಪ್ರಯೋಜನ ಇಲ್ಲ. ನಾವು ಯಶಸ್ಸು ಕಾಣಕಂದ್ರೆ ಮಕ್ಳು ಕಲಿಕೆ. ಇಷ್ಟೇ ಹಾಡಿ. ಎಲ್ಲರನ್ನೂ ಸ್ವಾಗತ ಮಾಡ್ಕೊಂಡು ನಮ್ಮ ಆತ್ಮೀಯ ಮಿತ್ರ CA ಶಾಂತರಾಮ್ ಶೆಟ್ಟರನ್ನ ಸನ್ಮಾನ ಮಾಡುವಂಥ ಒಂದು ಸುಯೋಗ ನಮಗೆ ಒದಗಿ ಬಂದದ್ದೇ ಅದು ದೊಡ್ಡದನ್ನಲ್ಲಿ ಹೇಳಕ್ಕೆ. ಅವ್ರೀಗ ಕೆಲವು ಸತಿ ಕೈಗೆ ಸಿಕ್ಕುವುದಿಲ್ಲ ನಮಗೆ. ಈಗ ಅವರು ಬಹಳಷ್ಟು ಈ ಸಮಾಜ ಸೇವೆ ಇದರಲ್ಲಿ ಬ್ಯುಸಿಯಾಗಿ ಬಿಟ್ಟಿರಿ. ಅವ್ರಿಗೆ ಪಾಪ ಅವರದ್ದು ಕೆಲಸ ಮಾಡೋಕ್ಕೂ ಪುರ್ಸೊತ್ತಿತ್ತು ಇಲ್ಲಿ ಗೊತ್ತಿಲ್ಲ. ಆದರೂ ರೀಸೆಂಟಾಗಿ ರೆಡ್ ಕ್ರಾಸ್ ಇದು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಇಡೀ ಭಾರತ ದೇಶವೇ ಅದನ್ನು ನೆನಪಿಟ್ಕೊಳ್ಳುವಂತೆ ರಾಜ್ಯಪಾಲರನ್ನು ಕರೆಸಿ ಒಂದು ರೆಡ್ ಕ್ರಾಸ್ ಬಿಲ್ಡಿಂಗ್ ಸಮಾಜಕ್ಕೆ ಅರ್ಪಣೆ ಮಾಡಿದ್ರಂದರೆ ಅದು ಭಾರಿ ದೊಡ್ಡ ಅಚೀವ್ಮೆಂಟ್. ಅದು ಅಂಥ ಒಂದು ನಮ್ಮ ಆತ್ಮೀಯ ಮಿತ್ರ ನಮ್ಮೆಲ್ಲರ ಪ್ರೀತಿಯ ಶಾಂತರಾಮಣ್ಣನ ಇವತ್ತು ಸನ್ಮಾನ ಮಾಡೋಕ್ಕಿತ್ತು. ಸನ್ಮಾನ ಪತ್ರ ಓದುವ ಅವಕಾಶ ನಂಗೆ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ಕೊಂಡು ಸನ್ಮಾನ ಪತ್ರ ಓದ್ತಾ ಇದ್ದೆ. CA ಶಾಂತರಾಮ್ ಶೆಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್, ಚೇರ್ಮನ್, ರೆಡ್ ಕ್ರಾಸ್ ಸೊಸೈಟಿ, ಮಂಗಳೂರು. ಕುಂದಾಪುರ ತಾಲೂಕಿನ ಕರ್ಕುಂಜೆ ಗ್ರಾಮದ ಗುಡ್ರಿ ಎನ್ನುವ ಪುಟ್ಟ ಹಳ್ಳಿಯಲ್ಲಿ ಬಡ ಕೃಷಿಕ ಕುಟುಂಬದಲ್ಲಿ ಜನಿಸಿ ಕನಸುಗಳ ಜೊತೆಯಲ್ಲಿ ಕಷ್ಟದ ಬದುಕನ್ನು ಗೆದ್ದವರು. ಉತ್ತಮ ವಿದ್ಯಾಭ್ಯಾಸವೇ ಬದುಕು ರೂಪಿಸಬಲ್ಲದು ಎಂಬ ನಂಬಿಕೆಯಿಂದ ಮಂಗಳೂರಿಗೆ ವಲಸೆ ಬಂದು ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯನ್ನು ಆಯ್ದುಕೊಂಡು ಅನೇಕ ಸವಾಲುಗಳು, ಕಠಿಣ ಪ್ರಯತ್ನಗಳು ಮತ್ತು ಅಪಮಾನದ ನಡುವೆಯೂ ತನ್ನ ಶ್ರದ್ಧೆಯಿಂದ ಗೆಲುವಿನ ಹಾದಿ ಕಟ್ಟಿದ ನಗುಮುಖದ ಸಾಧಕ. ಮಂಗಳೂರು ಬಿಜೈನಲ್ಲಿ ಸ್ಥಾಪಿಸಿದ ಶಾಂತಾರಾಮ್ ಶೆಟ್ಟಿ ಆ್ಯಂಡ್ ಕಂಪನಿ ಎಂಬ ತನ್ನ CA ಸಂಸ್ಥೆ ಮೂಲಕ ವೃತ್ತಿಪರವಾಗಿ ಶ್ರೇಷ್ಠತೆ ಸಾಧಿಸಿದ್ದು ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ರೋಟರಿ ಆಪ್ತ ಸದಸ್ಯರ ಜೊತೆಯಲ್ಲಿ ಅಭೂತಪೂರ್ವ ಸೇವೆ ಸಲ್ಲಿಸಿ ರೋಟರಿ ಕ್ಲಬ್ ಮಂಗಳೂರು ಈಸ್ಟ್ ಹೆಸರನ್ನು ಮುಗಿಲೆತ್ತರಕ್ಕೆ ಪಸರಿಸಿದ ಕೀರ್ತಿ ಇವರದ್ದು. ರೋಟರಿ ಜಿಲ್ಲೆಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿರುವ ಅವರು ಈ ವರ್ಷ ಝೋನ್ 2ರ ಸಹಾಯಕ ಗವರ್ನರ್ ಆಗಿ ನೇಮಕಗೊಂಡಿರುತ್ತಾರೆ. ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತಾ ಹಲವು ಆಯಾಮಗಳಲ್ಲಿ ಸೇವೆ ಸಲ್ಲಿಸಿದ ಇವರು ಬಂಟರಯಾನೆ ನಾಡವರ ಮಾತೃ ಸಂಘದ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಗಣೇಶೋತ್ಸವಕ್ಕೆ 2 ಬಾರಿ ಅಧ್ಯಕ್ಷರಾಗಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ 39ನೇ ರಾಜ್ಯ ಸಮ್ಮೇಳನದ ಪ್ರಧಾನ ಕಾರ್ಯದರ್ಶಿಯಾಗಿ, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಉಜಿರೆ ಅಧಿವೇಶನದ ಅಧ್ಯಕ್ಷರಾಗಿ,
ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಅಲ್ಲದೆ ಆಗಸ್ಟ್ 20ರಂದು, ಮುಂದಿನ ಆಗಸ್ಟ್ 20ರಂದು ಮಲೇಷ್ಯಾ ಇಂಟರ್ನ್ಯಾಷನಲ್ ವಿಜಯರತ್ನ ಅವಾರ್ಡ್ ವಿಜಯವಾಣಿ ಪತ್ರಿಕೆಯವರು ಆಯ್ಕೆ ಮಾಡಿದ್ದು ನಮ್ಮ ಕುಂದಾಪುರದವರ ಎಲ್ಲರ ಹೆಮ್ಮೆ ಅಲ್ವಾ. ಎಲ್ಲಿಂದ ಎಲ್ಲಿಗೆ ಹೊರಟ ಪಯಣ ಎಲ್ಲಿಯ ತನಕ ಹೋಗಿ ತಲುಪಿದೆ, ಅದು ಮುಂದೆ ಹೀಗೆ ನಿರಂತರವಾಗಿ ನಿರಂತರವಾಗಿ ಯಶಸ್ಸಿನ ಕಡೆಗೆ ಸಾಕ್ತಾನೆ ಇರಲಿ. ಹೀಗೆ ಒಂದೇ ಹೆಜ್ಜೆಯನ್ನ ಏರ್ತಾ ಹೋಗುವಂತಹ ನಡುವೆಯೂ ಕೂಡ ತಾನು ಹುಟ್ಟಿದಂತಹ ಊರು, ತನ್ನ ಆಚಾರ ವಿಚಾರ, ಸಂಸ್ಕೃತಿ, ಸಂಪ್ರದಾಯಗಳನ್ನ ಶಾಂತಣ್ಣ ಮರೆತಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದು ಬಹಳ ಮುಖ್ಯ. ಮನುಷ್ಯ ಎಷ್ಟೇ ಎತ್ತರಕ್ಕೇರಿದ್ರೂ ಅವನು ತನ್ನತನವನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ಮಾತಿದೆ. ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮೊಳಗಡೆ ಒಬ್ಬರಾಗಿ ಬೆರೀತಾ ಇದ್ದಾರೆ ಅಂತಂದ್ರೆ ನಮಗೆ ಹೆಮ್ಮೆ. ನಮ್ಮೆಲ್ಲರ ಜೊತೆಗಿರುವತ್ತಿಗೆ ನಮ್ಗೆ ಯಾರು ಎಂತ ಸಾಧನೆ ಮಾಡಿರೋಂದೇಳಿ ಗೊತ್ತಾಗ್ತಿಲ್ಲ. ಹೀಗೆಲ್ಲ ಸನ್ಮಾನ ಪತ್ರ ಓದುವತ್ತಿಗೆ ಒಂದ್ಸತಿ ನಾವು ಸೈಲೆಂಟ್ ಆಗಿಬಿಡುತ್ತೆ ಎಷ್ಟೋ ಸಲ. ಒಬ್ಬ ಇವ್ರು ಇಷ್ಟೆಲ್ಲ ಮಾಡಿರಲ್ಲ ಅಂದೇಳಿ. ಅದಕ್ಕೆ ನಾನು ಹೇಳೋದು, ಮಕ್ಕಳು ತಿಳ್ಕೊಂಡ್ಕಂದೇಳಿ ಹೇಳಿ ಅವರಿಗೆ ತುಂಬು ಹೃದಯದ ವಂದನೆಗಳನ್ನ, ಅವರ ಸಮಾಜ ಸೇವೆ ಸಿಗ್ತಾ ಇದೆ, ಹೀಗೆ ನಿರಂತರವಾಗಿ ಸಿಗ್ತಾ ಇರಲಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಅವರಿಗೆ ಈ ಸಂದರ್ಭದಲ್ಲಿ ದೈವ ದೇವತೆಗಳ ಮಾರ್ಗದರ್ಶನವಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ನಮ್ಮ ಕುಡ್ಲದಗಿ ಕುಂದಾಪುರದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಮನ ಮುಟ್ಟುವ ಮಾಲಕ ಹಾಗೂ ಸೆಕ್ರೆಟರಿ ನಮ್ಮ ಲಿಖಿತಾ ಅವರು, ಹಾಗೂ ನಮ್ಮ ಶರತ್ ಫ್ರಮ್ ಸೈಬರ್ಕಟ್ಟೆ ಟ್ರೆಜರರ್, ಇವರು 3 ಜನರ ಟೀಮ್ ಇವತ್ತು ಬಹುಶಃ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ನಂಗೆ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಕುಂದಾಪುರ ಕನ್ನಡ ಎಷ್ಟೊಂದು ಅದರ ಒಂದು ಇದಿದೆ ಅಂತ ಹೇಳೋದಕ್ಕೆ ಒಂದು ನನ್ನ ಲೈಫಿನ ಸ್ಟೋರಿಯನ್ನು ಹೇಳಿ ನಾನು ಒಂದು 2 ನಿಮಿಷ ಮಾತಾಡ್ತೇನೆ. ನಾನು ಮಂಗಳೂರಿಗೆ ಬಂದ ಹೊತ್ತಿಗೆ CA ಮಾಡೋದು ಕಷ್ಟ ಅಂತ MBA ಮಾಡೋಕ್ಕೂ ಹೋದೆ. MBA ಇಂಟರ್ವ್ಯೂ ಇತ್ತಾಗ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಕುಂದಾಪುರ ಕನ್ನಡ ಬಿಟ್ಟು ಬೇರೆ ನಮಗೆ ಮೂಗಿ ಕಡೆ ಅಗರು ಬರ್ತಿಲ್ಲ. ಎಂತ ಹೇಳಿದ್ರು ಕುಂದಾಪುರ ಕನ್ನಡ ಬರೋದು. ಆ ರೀತಿ ಒಂದು ಪರಿಸ್ಥಿತಿಯಲ್ಲಿ ನಂಗೆ ಭಾಳ ಬೇಸರ ಆಯ್ತು. ಕುಂದಾಪುರ ಕನ್ನಡ ಒಂದೇ ಕಲ್ತ್ಕೊಂಡು ಸಿಕ್ಕಾಬಿದ್ದೆ ಮಾರೆ ಅಂತೇಳಿ 2 ಸರಿ ಟ್ರೈ ಮಾಡಿದೆ, ಆಗಿಲ್ಲ. ಮತ್ತೆ ಕಡೆಗೆ ನನ್ನ ಕೆಲಸ ತುಳು ಮತ್ತು ಇಲ್ಲಿನ ಕನ್ನಡ ಸರಿಯಾಗಿ ಕಲ್ತ್ಕೊಂಡು ಭಾಷೆ ಎಲ್ಲದೂ ಬೇಕಂತ ಹೇಳೋದನ್ನು ತಿಳ್ಕೊಂಡೆ. ಆದರೆ ಮತ್ತೆ ಕುಂದಾಪುರ ಕನ್ನಡ ಎಷ್ಟು ನನಗೆ ಅನುಕೂಲ ಆಯ್ತು ಅಂದರೆ, ಎಲ್ಲೋ ಹಾರು ಕೂಡಲೇ ನಮ್ಮ ಭಾಷೆ ಗಂಡ್ರುಗಳು ಎಲ್ಲೇ ನೀವು ನೆಲ್ಗಟ್ಟೆ, ನಾನು ಆಜ್ರಿ ಮರ್ರಿ ಎಲ್ಲಿ ಅಂತ ನಮ್ಮ ಮನೆ ಹತ್ರ ಬಂದಾಯ್ತು. ಹಾಗೆ ಆ ಒಂದು ಸೆಕ್ಯೂರಿಟಿ ಅಂದರೆ ನಮ್ಗೆ ಎಂಥವ್ರು ಇಲ್ಲಿ ಎಂಥವ್ರು ಹುಷಾರಿಲ್ಲ ಏನಾದರೂ ಇದ್ರ ಜನ ಅಂತ ಹೇಳೋಕ್ಕೆ ಅಷ್ಟೊಂದು ಶಕ್ತಿ ಆ ಭಾಷೆಯಿಂದ ಬಂತು. ಅವರು ಭಾಷೆ ಕೇಳಿದ್ರು ಕೂಡಲೇ ಬಹುಶಃ ಈಗಳು ನಾವೆಲ್ಲಾದರೂ ಫಾರಿನಿಗೆ ಹೋದ್ರೆ ನಮ್ಮ ಭಾಷೆ ಕೇಳಿದ್ರು ಕೂಡಲೇ ಎಲ್ಲಿ ಹೋಯ್ ಅಂತೇಳಿ ಹತ್ರ ಬಂದಾಯ್ತು. ಹಾಗಾಗಿ ಆ ಭಾಷೆಯ ಮಹತ್ವ ಅಷ್ಟು ಇದಿದೆ. ಯಾಕಂತ ಹೇಳಿದರೆ ಆ ಭಾಷೆ ಇವತ್ತು ಎಲ್ಲಿವರೆಗೆ ಬಂದಿದೆ ಅಂದರೆ, ನಮಗೆ ಕುಂದಾಪುರದಾಗಿದ್ದಾರೆ ಈಗ ಮಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ, ಬೆಂಗಳೂರಲ್ಲಿ ಇನ್ನೂ ಜೋರಿದೆ. ನಾವು ದುಬೈಗೆ ಹೋದರೆ ದೂರ ಆದಾಗ ಈ ಭಾಷೆಯ ಮೇಲೆ ವ್ಯಾಮೋಹ ಜಾಸ್ತಿ. ಬಹುಶಃ ನಮಗೆಲ್ಲ ಗೊತ್ತಿದೆ, ಯಾವುದಾದ್ರು ಒಂದು ವಸ್ತು ನಮ್ಮ ಹತ್ತಿರ ಇಲ್ದಿದ್ದಾಗ ಅದು ಪ್ರೀತಿ ಜಾಸ್ತಿ, ಹೇಳಿದಾಗ ದೂರ ಆದಾಗ ಇನ್ನೂ ಜಾಸ್ತಿ. ಅದೇ ಉಡುಪಿ ಹೊರಗಡೆ ನಾವು ಅಷ್ಟೇನು ಪ್ರಭಾವ ಇಲ್ಲ, ಬ್ರಹ್ಮವ್ರ ನಂತರ ನಮ್ಮವರೇ ಅಂತ ಹೇಳಿ. ಹಾಗಾಗಿ ಇದರಲ್ಲಿ ಒಂದು ಸಾಲಿಡ್ಯಾರಿಟಿ ಬಂದಿದೆ. ಬಹುಶಃ ಇವತ್ತು ನಾವು 5ನೇ ವರ್ಷದ ಕುಂದಾಪುರ ಕನ್ನಡ ಹಬ್ಬ ಅಂತ ಕಾಣ್ತದೆ. 4ನೇದು ಕನ್ನಡ ಹಬ್ಬ. ಇದೇ ರೀತಿ ಕನ್ನಡ ಹಬ್ಬ ಆಚರಣೆ ಮಾಡಲಿಕ್ಕೆ ಬಹುಶಃ ನಮ್ಮ ಮಾಲಕ್ ಅವರ ಟೀಮು ತುಂಬ ಮೀಟಿಂಗ್ ಮಾಡ್ರಿ. ಈ ಸರಿ ನಮಗೆ ಬಪ್ಗಾಯಿಲ್ಲ ಹೈಸ್ ಮೀಟಿಂಗಿಗೆ, ದಯವಿಟ್ಟು ಬೇಸರ ಮಾಡಬೇಡಿ. ಸುಮಾರು ಸರಿ ಅವರು ಪರ್ಸ್ನಲ್ ಫೋನ್ ಮಾಡಿದ್ರೆ ನನಗೆ ಬಪ್ಗಾಯಿಲ್ಲ. ಅವರ ಒಂದು ಎಂತ ಹೇಳ್ತಾರೆ ಉಸ್ತುವಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ದೇವರಿಗೆ ಗೊತ್ತಾಗಿ ಮಳೆ ಬಟನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ, ಮಾಡ್ಕೊಳ್ಳಿ ಅಂತೇಳಿ. ನಾನು ಇವತ್ತು ಮಳೆ ಬಂದರೆ ಇವ್ರು ಫೋರ್ಸ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲದಕ್ಕೂ ದೇವರ ಒಂದು ಇದು ಬೇಕಂತ ಹೇಳೋದಕ್ಕೆ. ಹಾಗೆ ಮುಂದಿನ ದಿನದಲ್ಲಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂತ ಹೇಳಿದರೆ ನನಗೆ ಹೋಗಲಿಕ್ಕಿದೆ. ಆದರೆ ಮುಂದಿನ ದಿನದಲ್ಲಿ ನಾವು ಏನಾದರೂ ಕುಂದಾಪುರ ಕನ್ನಡದವರು ಬೇರೆ ಭಾಷೆ ಬೇರೆ ಲ್ಯಾಂಗ್ವೇಜ್ ಒಟ್ಟಿಗೂ ಅನ್ಯೋನ್ಯ ಆಗಿ ಇರೋದ್ರಿಂದ ನಮ್ಮ ಕುಂದಾಪುರ ಕನ್ನಡವನ್ನು ನೋಡಬೇಕು. ಇವತ್ತು ಅಲ್ಲಿ ಡಾಕ್ಟರ್ ಸಲ್ಡಾನ ಬಂದಿದೆ, ಅವ್ರಿಗೆ ಕುಂದಾಪುರ ಕನ್ನಡ ಬಹುಶಃ ಒಂದು ಭಾಷೆ ಗೊತ್ತಿಲ್ಲ ಅಂತ. ವೆನ್ಲಾಕ್ ಆರಮ್ಮ ಬಂದಿದ್ದಾರೆ. ಅವ್ರು ಯಾಕೆ ಬಂದಂದ್ರೆ ನೋಡುವ ಅಂತೇಳಿ. ಹಾಗಾಗಿ ಬೇರೆ ಜನ ಬಂದು ನಮ್ಮ ಮಾಡೋಕ್ಕೆ, ನಾವು ನಮ್ಮನೆ ಕೂತ್ಕೊಂಡು ನಾವೇ ಮಾಡ್ಕೊಂಡು ನಾವೇ ಕೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಬೇರೆಯವ್ರ ಬಪ್ಪಾಗಿ ಮಾಡಿದ್ರೆ ಅವರಿಗೆ ಆ ಭಾಷೆ ಒಳ್ಳೆ ಇದು ಬರ್ತದೆ. ಹಾಗಾಗಿ ಅದು ಅಲ್ಲದೆ ಸ್ವಲ್ಪ ಸಮಾಜ ಸೇವೆ. ಕುಂದಾಪುರ ಬಂದರೆ ಯಾರು ಕುಂದಾಪುರ ಬಂದರೆ, ಮಂಗಳೂರಿಗೆ ಬಂದರೆ ನಮ್ಮ ಕುಂದಾಪುರ ಬಂದರೆ ನಮ್ಮನ್ನು ಏನಾದ್ರು ಕ್ಯಾರ್ ತಗಂತಾರೆ ಮಾರ ಎಲ್ಲಾದರೂ ಅಂತ ಹೇಳೋ ಒಂದು ಇದು ಕ್ರಿಯೇಟ್ ಆಗಬೇಕಿಲ್ಲಿ. ಕುಂದಾಪುರದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಅದಕ್ಕೆ ಸಹಾಯ ಮಾಡಲಿಕ್ಕೆ ನಮ್ಮದು ಒಂದು ಟೀಮ್ ಇಲ್ಲಿ ಇದೆ ಅಂತ ಹೇಳುವ ರೀತಿಯಲ್ಲಿ ಅದು ಬೆಳಿಬೇಕು. ಬರೀ ಇದರಲ್ಲೇ ಹೊತ್ತು ತಗೊಂಡಿತ್ತು. ಆದರೆ ಒಂದು ಒಳ್ಳೆಯ ಕಾರ್ಯಕ್ರಮ. ಇವರಿಗೆ ನಮ್ಮ CA ಶಾಂತರಾಮ್ ಶೆಟ್ಟಿ ಅವರಿಗೆ ಸನ್ಮಾನ ಮಾಡಿದ್ದನ್ನು
ನಮಗೆ ನಾವು ಸನ್ಮಾನ ಮಾಡ್ಕೊಂಡಂಗೆ ಆಯ್ತು ಅಂತೇಳಿ ನನಗೆ ಅನಿಸುತ್ತೆ. ನಮಗೆ ವಿ ಆರ್ ಆನರ್ಡ್ ಸರ್, ರಿಯಲಿ ಆನರ್ಡ್ ಬೈ ಯುವರ್ ಅಚೀವ್ಮೆಂಟ್. ದೇವರು ನಿಮಗೆ ಹೀಗೆ ಇನ್ನೂ ಎತ್ತರಕ್ಕೆ ಬೆಳೆದು ಇನ್ನೂ ಹೆಚ್ಚು ಸಾಧನೆ ಮಾಡಿ ನಮ್ಮ ಕುಂದಾಪುರದ ಗಂಡ ಅಂತ ಹೇಳಿ ಇನ್ನು ಕುಡ್ಲದಲ್ಲಿ ಇನ್ನೂ ಸಾಧನೆ ಮಾಡಬೇಕಂತ ನಮ್ಮ ಆಶಯ. ದೇವರು ನಿಮಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ನಮ್ಮೆಲ್ಲರದ್ದು ತುಂಬ ಹೃದಯದ ಅಭಿಮಾನ ಸರ್. ನಿಮಗೆ ತಡ ತಂದು ಗೊತ್ತಿತ್ತು, ಅದಕ್ಕೆ ಒಂದು ನಾನು ಈ ಆಟೋಟ ಸ್ಪರ್ಧೆಗೆಲ್ಲ ಉದ್ಘಾಟನೆ ಮಾಡ್ಕೊಂತೇಳಿ ಮಾಲಕ ಮೊನ್ನೆ ಫೋನ್ ಮಾಡಿದೆ, ಅಲ್ಲಿ ಖಂಡಿತ ಬರ್ತೆ ಅಂತ ಹೇಳಿದೆ. ಯಾಕಂತ ಹೇಳಿ ನಮ್ಮೂರು ಕಾರ್ಯಕ್ರಮ ನಾನು ಇರಲೇಬೇಕು, ಕೆಲಸದ ಒತ್ತಡದಿಂದ ಮತ್ತು ಸ್ವಲ್ಪ ಆರೋಗ್ಯದಿಂದಾಗಿ ಇದಕ್ಕೆ ಮೀಟಿಂಗಿಗೆಲ್ಲ ಬೊಕ್ಕ ಇಲ್ಲ. ಆದರೆ ಯಾವಾಗಲೂ ನಿರಂತರ ನಾವು ನಿಮ್ಮೊಟ್ಟಿಗೆ ಇತ್ತು. ನಾವು ಇಲ್ಲಿ ಕುಂದಾಪುರದಿಂದ ಎಲ್ಲಿ ಇರ್ಬೋದು, ಇಲ್ಲಿಂದ ಬ್ರಹ್ಮಾವರದಿಂದ ಬಸರೂರು ಬೈಂದೂರು ಎಲ್ಲಿರ್ಬೋದು, ಭೂ ಫ್ರಮ್ ಎಲ್ಲಿಂದ ಇರ್ಬೋದು, ನಾವೆಲ್ಲ ಒಂದೇ. ನಮ್ಮೂರಿನ ಹೆಮ್ಮೆಯ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅಂತ ಹೇಳುವಾಗ, ಮೊಳಹಳ್ಳಿ ಶಾಂತಾರಾಮ್ ಶೆಟ್ಟಿ ಅಂತ ಹೇಳುವಾಗ ನಾವೆಲ್ಲರೂ ಕೂಡ ಅಯ್ಯೋ ನಮ್ಮವರಿಯವರು ಅಂತೇಳಿ ಹೇಳಿ ಎಷ್ಟು ಖುಷಿ ಪಡ್ತಾ ಇತ್ತು. ಅವ್ರನ್ನ ಈಗ ಇಲ್ಲೇ ಕಾಣ್ತಾ ಇತ್ತು. ಅವ್ರನ್ನ ನಮ್ಮ ಒಂದು ಕಾರ್ಯಕ್ರಮದ ಕುರಿತು ಕುಂದಾಪುರಕ್ಕೆ ಹೊರಡ್ತಾ ಇದ್ರು. ದಾರಿಯಲ್ಲಿ ಇಲ್ಲಿ ಬಂದು ತುಂಬಾ ಗಡಿಬಿಡಿಯಲ್ಲಿದ್ರು ಕೂಡ ಅವರದ್ದು ಕಾರ್ಯಕ್ರಮ ನಿಮಗೆ ಗೊತ್ತಿರುತ್ತೆ. ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಸಿಕ್ಕಾರೆ ನಾವು ಎಷ್ಟು ಕಾಯ್ಕಂದೇಳಿ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿತ್ತಿಲ್ಲ. ಆದ್ರೆ ಅಂತ ಒಂದು ಬಿಡುವಿಲ್ಲದ ಟೈಮಗೂ ನಮ್ಮ ಜೊತೆಗೆ ಒಂದು ಸ್ವಲ್ಪ ಟೈಮ್ ಕೊಡ್ಕೊಂಡೇಳಿ ಬಂದಿರಲ್ಲ, ಅದೇ ನಮಗೆ ದೊಡ್ಡ ಖುಷಿ. ನಿಮ್ಮೆಲ್ಲರ ಜೋರಾದ ಪ್ರೀತಿಪೂರ್ವಕ ಚಪ್ಪಾಳಿಯ ಜೊತೆಯಲ್ಲಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಶುಭ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕುಂದಾಪುರದ ಎಲ್ಲ ಅಣ್ಣ ತಮ್ಮಂದಿರು, ಅಣ್ಣ ಯಾರಿಲ್ಲ, ನಾನು ಈಗ ಎಲ್ಲ ತಮ್ಮಂದಿರಿಗೂ ಅಕ್ಕನೂ ಇಲ್ಲ ತಂಗಿಯಂದರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲು ನನಗಂತೂ ಭಾಳಷ್ಟು ಒಂದು ಸಂತೋಷ, ಒಂದು ಹೆಮ್ಮೆ ಆಗ್ತದೆ. ಹೆಮ್ಮೆ ಯಾಕಂದರೆ ನಾವು ಕುಂದಾಪುರದವರು ಒಂದು ವಿಭಿನ್ನ ಒಂದು ವೈಶಿಷ್ಟ್ಯತೆ ಉಳ್ಳವರು. ನಾನು ಬೇರೆಯವರು ವೈಶಿಷ್ಟ್ಯತೆ ಉಳ್ಳವರು ಇಲ್ಲ ಅಂತ ಹೇಳೋದಿಲ್ಲ, ಅದು ನಮ್ಮದೇ ಆದ ಒಂದು ವೈಶಿಷ್ಟ್ಯ ಇದೆ. ಭಾಷೆ ಆಗಲಿ, ನಮ್ಮ ಕಲ್ಚರ್ ಆಗಲಿ, ನಮ್ಮ ನಡೆನುಡಿ ಆಗಲಿ, ನಮ್ಮ ಪ್ರೀತಿ ಆಗಲಿ, ಎಲ್ಲವೂ ಬಹಳ ವಿಭಿನ್ನವಾದದ್ದು. ನಮ್ಮ ಕುಂದಾಪುರದವರಷ್ಟು ವಿದ್ಯಾವಂತರು ಕೂಡ ಇವತ್ತು ಯಾವ ಜಿಲ್ಲೆಗೂ ಎಲ್ಲಿಗೂ ಹೋಗಿ ಕುಂದಾಪುರ ಬ್ಯಾಂಕಿಂಗ್ ರಂಗ ಆಗಿರ್ಬೋದು, ಹೋಟೆಲ್ ರಂಗ ಆಗಿರ್ಬೋದು, ವೈದ್ಯಕೀಯ ರಂಗ ಕುಲಾರಾಗಿನವರು, ಭಾಳ ವೈಶಿಷ್ಟ್ಯಪೂರ್ಣ ಮಾನಸ ವಿದ್ಯಾರ್ಥಿ ಡಾಕ್ಟರ್ ತುಂಗರಾಗಿ ಭಾಳಷ್ಟು ಹೆಸರು ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ನಾನು ನನ್ನ ಹಳ್ಳಿಗೆ ಆಗಾಗ ಹೋಗ್ತಾ ಇರ್ತೇನೆ. ನಮ್ಮ ಒಂದು ಇದನ್ನು ನಾವು ಹಳ್ಳಿಯನ್ನು ಬಿಟ್ಟುಕೊಡ್ಬಾರ್ದು. ನಮ್ಮ ಹಳ್ಳಿಯನ್ನು ನಾವು ಹೇಗೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಏನಿಲ್ಲ ಅಂದರೂ ಒಂದು 10 ಗಿಡವನ್ನಾದರೂ ಹೋಗಿ ನೀವು ನಿಮ್ಮ ಹಳ್ಳಿಯಲ್ಲಿ ನಡೆಸಬೇಕು. ಮಕ್ಕಳ ವಿದ್ಯೆಗೆ ಅಥವಾ ಬೆಳವಣಿಗೆಗೆ ನಾವು ನಮ್ಮ ಹಳ್ಳಿಯನ್ನು ಮರೆತು ಬಿಡಬಾರ್ದು. ಇದನ್ನು ಹೇಳುತ್ತಾ ತಾವೆಲ್ಲರೂ ಪ್ರೀತಿಯಿಂದ ನಮಗೆ ಏನಾದರೂ ಬೇಕಾದ್ರೆ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಕೋಲಾರದವ್ರು ಕರವ್ರು ಇವತ್ತು ಕಪ್ಪ ಹಂಗೆ ಹಾಕಿದ್ರು ಯಾವಾಗಲೂ ಬೆಳೆದಿನ ಶಾಂತರಾಮ್ ಶೆಟ್ಟರು ಮೊನ್ನೆ ರೆಡ್ ಕ್ರಾಸನ್ನು ಇಡೀ ಭಾರತವನ್ನೇ ನಮ್ಮ ಕುಂದಾಪುರದವರು ಮಂಗಳೂರಿಗೆ ತಗೊಂಡು ಬಂದಿದ್ದಾರೆ. ಅಷ್ಟು ಒಳ್ಳೆಯ ಬಿಲ್ಡಿಂಗನ್ನು ಅವರು ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ಬಹಳ ಒಂದು ನಮ್ಮ ಕೇಟ್ರಿಂಗ್ನವರು ಇರ್ಬೋದು, ಎಲ್ಲರೂ ನಾವು ಬಹಳ ಒಂದು ವೈಶಿಷ್ಟ್ಯತೆ ಉಳ್ಳವರು. ಇದನ್ನು ಮುಂದುವರಿಸಿಕೊಂಡು ಹೋಗಿ ನಮಗೆಲ್ಲರಿಗೂ ದೇವರು ನಮ್ಮ ಕುಂದಾಪುರದಲ್ಲಿ ಇದ್ದಷ್ಟು ದೇವತೆಯರು ಭೂತಗುಡಿಗಳು ಯಾವ ಒಂದು ತಾಲೂಕಿನಲ್ಲಿ ಮುಖಾಂಬಿಕನ್ನು ತಗೊಂಡು ಗಣಪತಿಯನ್ನು ತಗೊಂಡು ಯಾರನ್ನು ತಗೊಂಡು ನಾವು ನಮ್ಮಲ್ಲಿದ್ದಾರೆ. ಹಾಗೆ ಇವರೆಲ್ಲರ ಒಂದು ಪ್ರೀತಿ, ಅವರೆಲ್ಲ ಆಶೀರ್ವಾದ ನೋಡಿ ಭಾಳ ಸಂತೋಷ ಆಯಿತು. ನಾನು ಬರಬೇಕಾ ಬೇಡ ಅಂತ ಇದ್ದೆ. ನಾನು ಭಾಳ ಸಂತೋಷ ಆಯಿತು. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ನಡೀತದೆ, ನನ್ನನ್ನು ಕ್ಷಮಿಸಿ. ನಮ್ಮ ಕೂಡ್ಲಿಗಿ ಕುಂದಾಪುರದ ಗ್ರೂಪಿಂದ ಅಧ್ಯಕ್ಷರಾದ ಮಾಲಾ ಶೆಟ್ಟಿಯವರು ಅವರಿಗೆ ಈ ಒಂದು ಗೌರವವನ್ನ ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮನದಾಳದ ವಂದನೆಗಳು. ಇಷ್ಟೊತ್ತಿದ್ದರೆ ನಮಗೆ
ಸ್ವಾಣಿ ತಿಂಗಳು ಚಂದದ ಬೈಲೆ ಎದಿ ಹಾಲು ಕುಡಿದ ಮಗುವ ನಗುವೆ ಅಪ್ಪ ಅಮ್ಮ ಎತ್ತಾಡಿದ ಮಗುವೆ ಅಜ್ಜಿ ನಗುವ ಜಾನಪದದ ಚೆಲುವೆ ಎಲ್ಲ ರಂಗ ಸೇರಿದಂತೆ ಇದು ಕನ್ನಡ ಅರೆ ಕನ್ನಡ ಅರೆ ಕುಂದಾಪುರ ಕನ್ನಡ. ಭಾಷೆ ಎಲ್ಲ ಬದುಕು, ಜಾತಿ ಎಲ್ಲ ಜನಾಂಗ. ಈ ಒಂದು ಚಿಂತನೆಯಲ್ಲಿ ಮಂಗಳೂರಿನಲ್ಲಿರುವ ಎಲ್ಲ ಕುಂದಾಪುರದವರು ವರ್ಷಕ್ಕೊಮ್ಮೆ ಸೇರಿ ಆಷಾಢಿ ಅಮಾವಾಸ್ಯೆ, ನಾವು ಇಲ್ಲಿ ಆಟಿ ಅಮಾವಾಸ್ಯೆ ಅಂತ, ದಕ್ಷಿಣ ಕನ್ನಡದ ತುಳುನಾಡಿನ ದಕ್ಷಿಣ ಭಾಗದಲ್ಲಿ ಆಟಿ ಅಮಾವಾಸ್ಯೆ ಅಂದರೆ, ನಾವು ಉತ್ತರ ಭಾಗದಲ್ಲಿ ಆಷಾಢಿ ಅಮಾವಾಸ್ಯೆ ಅಂತ ಕಾರ್ಯಕ್ರಮ ಮಾಡ್ತೇವೆ. ಆಷಾಢಿ ಅಮಾವಾಸ್ಯೆ ದಿನವನ್ನು ವಿಶ್ವ ಕುಂದಾಪುರ ದಿನಾಚರಣೆ ಅಂತ ವಿಶ್ವದಲ್ಲಿಲ್ಲ ಕರಗಿ ಹೋಗಿರುವ ಕುಂದಾಪುರ ಸಮುದಾಯದವರನ್ನು, ಕುಂದಾಪುರದ ಭಾಷೆ ಕುಂದ ಕನ್ನಡ ಮಾತಾಡೋರನ್ನು ಒಟ್ಟು ಸೇರಿಸುವುದು. ಆದರೆ ಇದು ಯಾವುದೇ ಭಾಷೆಯೊಂದಿಗೆ ಸ್ಪರ್ಧೆ ಪೈಪೋಟಿ ಅಲ್ಲ. ಎಲ್ಲ ಭಾಷೆಯೊಟ್ಟಿಗೆ ಇದ್ದು ಕುಂದಾಪುರದವರು ಎಲ್ಲಿ ಹೋದರೂ ಸಹ ಎಲ್ಲ ಭಾಷೆಯೊಟ್ಟಿಗೆ ಬರೀತಾರೆ, ಆ ಭಾಷೆಯನ್ನು ಕಲಿತಾರೆ, ಜೊತೆಗೆ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದೊಂದು ವಿಶಿಷ್ಟ ರೀತಿಯ ಕೊಡುಗೆ. ಅದಕ್ಕಾಗಿ ಇದನ್ನು ಭಾಷೆ ಅಲ್ಲ ಬದುಕು, ಜಾತಿ ಅಲ್ಲ ಜನಾಂಗ. ಕುಂದಾಪುರದವರು ಒಟ್ಟಾದರೆ ಅವರು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ನೋಡೋದಿಲ್ಲ. ಅವರು ನಮ್ಮ ಊರಿನವರು, ನಮ್ಮ ಭಾವನೆ. ಅದು ತುಳುನಾಡಿನಲ್ಲಿ ಗಟ್ಟಿಯಾಗಿದೆ. ತುಳುನಾಡಿನಲ್ಲಿ ಒಂದು ವಿಶಿಷ್ಟ ಅಂತ ಹೇಳಿದರೆ, ಎಷ್ಟೇ ಕಷ್ಟದಲ್ಲಿದ್ದರೆ ನಮಗೇನಾದರೂ ಸಿಕ್ಕಿದರೆ ಒಂದಿಷ್ಟು ಭಾಗವನ್ನು ಜನರಿಗೆ ಬೇರೆಯವ್ರಿಗೆ ಕೊಡ್ತೇನೆ ಅನ್ನೋ ಭಾವ. ಅದು ಕಡಲಿನಿಂದ ನಾವು ಕಲಿತಿತ್ತು. ಸಮುದ್ರಕ್ಕೆ ಏನನ್ನು ಹಾಕಿದರೆ ಸಮುದ್ರದಿಂದ ವಾಪಸ್ ಅದು ಸಮುದ್ರ ವಾಪಸ್ ಇರ್ತದೆ. ಹಾಗೆ ಆ ಚಿಂತನೆಯಿಂದ ಬಂದ ತುಳುನಾಡವರು ಅಲ್ಲಲ್ಲಿ ಕುಂದ ಕನ್ನಡದವರು ಇದ್ದಾರೆ. ತುಳುನಾಡಿನಲ್ಲಿ ಕೊಂಕಣಿ ಇದೆ, ಬ್ಯಾರಿ ಇದೆ, ಕುಂದ ಕನ್ನಡ ಇದೆ, ಹವ್ಯಕ ಕನ್ನಡ ಇದೆ, ಅರೆಗನ್ನಡ ಇದೆ. ನೀವು ಸುಳ್ಯದ ಕಡೆ ಹೋದರೆ ಅರೆಗನ್ನಡ ಇದೆ, ಕುಂದಾಪುರದ ಕಡೆ ಹೋದರೆ ಕುಂದ ಕನ್ನಡ ಇದೆ, ಹವ್ಯಕ ಇದೆ, ಕೊಂಕಣಿ ಇದೆ, ಬ್ಯಾರಿ ಇದೆ. ಇವರೆಲ್ಲರ ಜೊತೆ ಒಟ್ಟಾಗಿ ಬಾಳುತ್ತಿರುವ ಒಂದು ಸಮುದಾಯ ಕುಂದಾಪುರ. ಈ ಆಚರಣೆ ಯಾಕಂದರೆ ನಮ್ಮ ಮಕ್ಕಳಿಗೆ ಮರೆತು ಹೋಗಬಾರ್ದು. ಕುಂದಾಪುರ ಕನ್ನಡ ಒಂದು ವಿಶಿಷ್ಟ ಕನ್ನಡ ಇದೆ, ಜಗತ್ತಿನ ಬೇರೆ ಕಡೆಯಲ್ಲಿ ಎಲ್ಲಿ ಸಿಗ್ತಾ ಇಲ್ಲ. ಈ ಆಚರಣೆ ಕಳೆದು ಹೋಗಬಾರ್ದು. ಅಲ್ಲಿರುವ ಸಣ್ಣ ಸಣ್ಣ ಜರಿಗಳು ಕಳೆದು ಹೋದರೆ ಒಂದು ಹೊಳೆ ಸಡನ್ನಾಗಿ ಹೊಳೆ ಆಗೋದಿಲ್ಲ. ಅದಕ್ಕೆ ಸಣ್ಣ ಸಣ್ಣ ಜರಿ ತೋಡುಗಳು ಸೇರಿದರೆ ಹೊಳೆ ಆಗುತ್ತೆ, ಸಮುದ್ರ ಆಗುತ್ತೆ. ಹಾಗೆ ಯಾವುದೇ ಭಾಷೆಗಳು ಉಳಿಬೇಕಾದ್ರೆ ಸಣ್ಣ ಸಣ್ಣ ಭಾಷೆ ಉಳಿಬೇಕು. ಕುಂದಾಪುರ ಕನ್ನಡ ಎನ್ನುವ ಸಣ್ಣ ಭಾಷೆ ಉಳಿದ್ರೆ ದೊಡ್ಡ ದೊಡ್ಡ ಕನ್ನಡ ಅಂತ ಭಾಷೆ ಉಳಿತದೆ. ಕುಂದಾಪುರ ಕನ್ನಡ ಜೊತೆಗೆ ತುಳುವರು ಸೇರಿಕೊಂಡ್ರೆ ಕುಂದಾಪುರ ಕನ್ನಡವು ಬೆಳೀತದೆ, ತುಳುವು ಬೆಳೀತದೆ. ಆ ದಿಸೆಯಲ್ಲಿ ಇಲ್ಲಿಯ ಹಿರಿಯರು ನಾಗರಿಕರೆಲ್ಲ ಸೇರಿ ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 5 ವರ್ಷಗಳಿಂದ ಇದು ಮಾಡ್ತಾರೆ. ಖಾಲಿ ಸಂಘಟನೆ, ಊಟ ಕ್ರೀಡಾ ಮಾತ್ರ ಅಲ್ಲ. ಕುಂದಾಪುರ ಕನ್ನಡದವರು ಕೋವಿಡ್ ಬರುವ ಮುಂಚೆ ನೆರೆ ಬಂತು ಮಂಗಳೂರಿಗೆ. ಸುಮಾರು 6 ಲಕ್ಷ ರೂಪಾಯಿಯಷ್ಟು ಸಾಮಗ್ರಿಗಳನ್ನು ಒಟ್ಟು ಮಾಡಿ ಇನ್ನೊಂದು ಭಾಗದ ಬೆಳ್ತಂಗಡಿಯ ಭಾಗದವರಿಗೆ ನಾವು ಕ್ರೌಡ್ ಫಂಡ್ ಮಾಡಿದ್ವಿ. ಹಾಗಾಗಿ ಯಾರಿಗೆ ಕಷ್ಟ ಆಗಲಿ, ಯಾರಿಗೆ ನೋವು ನಲಿವಾದಾಗ ನೀವು ಎಲ್ಲೇ ಹೋಗಲಿ, ಯಾವುದೇ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ನಮ್ಮ ಹುಡುಗರು ಸೇರಿಕೊಳ್ತಾರೆ, ಆದಷ್ಟು ಕೆಲಸ ಮಾಡ್ತಾರೆ, ಡಾಕ್ಟರ್ಗಳ ಕರೆದು ಚಿಕಿತ್ಸೆ ಕೊಡಿಸ್ತಾರೆ. ಅವರಿಗೆ ಹಣದ ಸಮಸ್ಯೆ ಬಂದರೂ ಸಹ ಸಣ್ಣ ಪುಟ್ಟ ಸಹಾಯ ಮಾಡ್ತಾರೆ. ಈ ಎಲ್ಲ ಕಾರ್ಯಕ್ರಮಕ್ಕಾಗಿ ಇದೊಂದು ಮಾದರಿಯ ವ್ಯಕ್ತಿತ್ವ. ಆದರೆ ಕುಂದಾಪುರ ಕನ್ನಡದವರು ಎಲ್ಲಿ ಹೋದರೂ ನೇರ ನಿಷ್ಠುರಕ್ಕೆ ಹೆಸರಾಗಿರ್ತಾರೆ. ಮತ್ತು ಯಾರೊಂದಿಗೂ ಗೌಜಿ ಗಲಾಟೆ ಮಾಡ್ಕೊಳ್ಳೋದು. ಯಾವುದೇ ಭಾಷೆ ಇದೆ, ಕುಂದಾಪುರ ಕನ್ನಡದವರು ಚಂದವಾಗಿ ತುಳು ಮಾತಾಡ್ತಾರೆ, ಚಂದವಾಗಿ ಕೊಂಕಣಿ ಮಾತಾಡ್ತಾರೆ, ಚಂದವಾಗಿ ಬ್ಯಾರಿ ಭಾಷೆ ಮಾತಾಡ್ತಾರೆ, ಮಲಯಾಳಂ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಮತ್ತು ಎಲ್ಲ ಭಾಷೆಗಳಲ್ಲಿ ಪಟುತ್ವ ಹೊಂದಿರ್ತಾರೆ. ಹಾಗಾಗಿ ಕುಂದಾಪುರ ಭಾಷೆಯು ಯಾವುದೇ ಭಾಷೆಯಿಂದ ವಿಭಿನ್ನವಾಗಿರುತ್ತೆ. ಅವ್ರ ಜೊತೆ ಸೇರಿ ಬೆಳೀತಾರೆ, ಸಮಾಜವನ್ನು ಕಟ್ಟುವಲ್ಲಿ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಈಗಾಗಲೇ ಬೆಳಿಗ್ಗೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಹೇಳಿದ ಹಾಗೆ ಸ್ವಲ್ಪ ಕಷ್ಟದಿಂದ ಬಂದಿರ್ತದೆ, ಹೋರಾಟದ ಗುಣಗಳು ಬಂದಿರ್ತದೆ, ಮತ್ತು ವಿದ್ಯಾವಂತರಲ್ಲಿ ಅವರು ಮೇಲ್ಮಟ್ಟದಲ್ಲಿರ್ತಾರೆ, ಸಾಕಷ್ಟು ಜಾಣ್ಮೆ ಇರ್ತಾರೆ. ಹಾಗಾಗಿ ಇದೊಂದು ವಿಶಿಷ್ಟ ಕಾರ್ಯಕ್ರಮ. ಕುಡ್ಲಗಿರುವ ಕುಂದಾಪುರದ ಅಂತ ಕಾರ್ಯಕ್ರಮವನ್ನು ಇಲ್ಲಿ ಸೇರಿದ ಒಂದು 600 ಜನ, ವಾಟ್ಸಪ್ ಗುಂಪಿನಲ್ಲಿರುವ 600 ಜನ ಸೇರಿ 4-5 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮೊದಲು ಡಿಂಕಿ ಡೈನ್ ಹೋಟ್ಲಲ್ಲಿ ಆರಂಭ ಮಾಡಿದ್ವಿ. ಅದಾದಮೇಲೆ ನಾವು ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ವಿ. ಇಲ್ಲಿ ಬಣ್ಸ್ ಹಾಸ್ಟೆಲಲ್ಲಿ ಮಾಡಿದ್ವಿ, ನಮ್ಮ ಪರಂಗಿಪೇಟೆಯಲ್ಲಿ ಡಾಕ್ಟರ್ ತುಂಗವರ ಮನಸ್ವಿನಿ ಕ್ಲಿನಿಕಲ್ಲಿ ಮಾಡಿದ್ವಿ. ಈ ವರ್ಷ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ವಿ. ಹಾಗಾಗಿ ಜನರನ್ನು ಒಟ್ಟು ಮಾಡುವ, ಮತ್ತು ಈ ತುಳುನಾಡಿನಲ್ಲಿದ್ದೆ, ಯಾಕಂದರೆ ಇಲ್ಲಿ ಇರುವವರು, ಇಲ್ಲಿ ಕುಂದಾಪುರ ಕನ್ನಡದಲ್ಲಿ ಹೆಚ್ಚಿನವರಿಗೆ ಗಂಡ ಕುಂದಾಪುರದವರಾದರೆ ಹೆಂಡತಿ ಮಂಗಳೂರವರು ಅಥವಾ ಉಡುಪಿಯವರು, ಈಗ ಹೆಂಡತಿ ಇಲ್ಲಿಯವರಾದರೆ ಗಂಡ ಅಲ್ಲಿಯವರು. ಹಾಗಾಗಿ ಇದು ಒಂದು ಸಾಮರಸ್ಯದ ಕೊಂಡಿ. ಈ ಕುಡ್ಲಗಂಡಲಂದರೆ ಇದು ಸಾಮರಸ್ಯದ ಕೊಂಡಿ. ಇದು ಕೇವಲ ಜನರು ತಪ್ಪು ತಿಳ್ಕೊಳ್ಬಾರ್ದು, ಅವರು ಬೇರೆ ಅಂತ ಹಾಗಿಲ್ಲ. ಆದರೆ ನಮ್ಮ ಮೂಲವು
ಪ್ರವೃತ್ತಿ, ನಮ್ಮ ಮೂಲ ಆಚಾರ ವಿಚಾರ ಉಳಿಬೇಕು. ಭಾರತೀಯ ಸಂಸ್ಕಾರ ಉಳಿಬೇಕಾದ್ರೆ ನಮ್ಮ ಮನೆಯ ಮೂಲ ಸಂಸ್ಕೃತಿ, ನಮ್ಮ ಭೂತ ಕೋಲ ಕಂಬಳ ಉಳಿದ್ರೆ, ನಮ್ಮ ದೇವರಿಗೆ ನಾಗನ ಪೂಜೆ ಉಳಿದ್ರೆ ನಾವು ಧರ್ಮ, ಹಿಂದೂ ಧರ್ಮ ಎಲ್ಲ ಉಳಿಯೋದು. ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳು ಉಳಿದುಕೊಂಡು ಬಂದರೆ ಅದಕ್ಕೆ ದೊಡ್ಡ ಒತ್ತಡ, ದೊಡ್ಡ ಬೆಲೆ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಲಿಕ್ಕೆ ನಾವೆಲ್ಲ ನಿಮಿತ್ತ ಮಾತ್ರ. ನಮ್ಮಂತೆ ನೂರಾರು ಜನಗಳು ಇದರಲ್ಲಿ ದುಡಿತಾ ಇದ್ದಾರೆ. ಆದರೆ ಯಾರೂ ನಾಯಕತ್ವ, ನಾನು ಲೀಡರ್ ಅಂತ ಹೇಳೋದಿಲ್ಲ. ಎಲ್ಲರ ಹಿಂದೆ ನಿಂತು ಕೆಲಸ ಮಾಡ್ತಾರೆ. ಈ ವರ್ಷ ಇದು ನಮ್ಮದು ಉಳ್ಳಾಲ ಅಂದರೆ ಹಬ್ಬಕ್ಕನರ, ನಮ್ಮ ಬಾರ್ಕೂರಿನ ಮಾಲಕ್ಕ ಅವರು ಲೀಡರ್ಶಿಪ್ ಈ ಸರ್ ಎಲ್ಲ ಮಹಿಳೆಯರೇ ಲೀಡರ್ಶಿಪ್ ತಗೊಂಡು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಲೀಡರ್ಶಿಪ್ ಮುಖ್ಯ ಅಲ್ಲ, ಕೆಲಸ ಆಗ್ತಾ ಇರೋದು ಮುಖ್ಯ. ಮತ್ತು ಸೆಕೆಂಡ್ ಲೈನ್, ಥರ್ಡ್ ಲೈನ್ ಲೀಡರ್ಸನ್ನು ಒಟ್ಟು ಮಾಡ್ತಾ ಇದ್ದಾರೆ ಹಿರಿಯರು. ಇದು ದೊಡ್ಡ ಒಂದು ಖುಷಿ ಕೊಡುವಂಥ ಕಾರ್ಯಕ್ರಮ. ನನಗೆ ಇದರಲ್ಲಿ ನಾನು ತುಂಬ ಸಂಘಟನೆಯಲ್ಲಿದ್ದವ, ಆದರೆ ಇಲ್ಲಿಯ ನಮ್ಮ ಊರಿನ ಸಂಘಟನೆಯಲ್ಲಿ ಭಾಗವಹಿಸಲಿಕ್ಕೆ ನಾನು ವಿಶ್ವ ಕುಂದಾಪುರ ಸಮ್ಮೇಳನ ಬೆಂಗಳೂರಲ್ಲಿ ನೋಡಿದ್ದೇನೆ, ಕುಂದಾಪುರದಲ್ಲಿ ನೋಡಿದ್ದೇನೆ, ಬೆಳಗಾಮಲ್ಲಿ ನೋಡಿದ್ದೇನೆ. ಆದರೆ ಮಂಗಳೂರಲ್ಲಿ ಇದು ವಿಶಿಷ್ಟ. ಯಾಕಂದರೆ ಇಲ್ಲಿ 7-8 ಬೇರೆ ಭಾಷೆಗಳಿದ್ದಾವೆ. 7-8 ಬೇರೆ ಭಾಷೆಗಳ ಮಧ್ಯೆ ಕುಂದಾಪುರ ಕನ್ನಡದವರು ತಮ್ಮ ಕೆಲಸ ಮಾಡಿಕೊಂಡು ಎಲ್ಲರ ಪ್ರೀತಿ ಗಳಿಸ್ಕೊಂಡು, ಕುಂದಾಪುರ ಕನ್ನಡದವರು ಅಂದರೆ ಯಾರು ಬೇಡ ಅಂತ ಹೇಳೋದು, ಬನ್ನಿ ಮಾರ್ರ ಅಂತ ಹೇಳ್ತಾರೆ, ಕರೀತಾರೆ. ಈ ಮಂಗಳೂರಿನ ಯಾವುದೇ ಸಂಘಟನೆ ತಗೊಳ್ಳಿ, 10 ಜನ ಇರುವ ಸಂಘಟನೆಯಲ್ಲಿ ಒಬ್ಬ ಕುಂದಾಪುರ ಕನ್ನಡದವರು ಇದ್ದೇ ಇರ್ತಾರೆ. ಅಷ್ಟು ಅವರ ಸಂಘಟನಾ ಶಕ್ತಿ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಮತ್ತು ಈಗ ಕಾರ್ಯಕ್ರಮ ಮಾಡ್ತಿರೋ ನಮ್ಮ ಸಾಕಷ್ಟು ಹುಡುಗರಿದ್ದಾರೆ, ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಭಾಷೆ ಉಳಿದ್ರೆ ಬದುಕು ಉಳಿಯುತ್ತೆ, ಬದುಕು ಉಳಿದ್ರೆ ಜೀವನ ಉಳಿಯುತ್ತೆ, ಜೀವನ ಉಳಿದರೆ ಈ ಕೋಮುವಾದ, ಗಲಾಟೆ, ಗೌಜಿಗಳೆಲ್ಲ ಕಳೆದು ಹೋಗುತ್ತೆ, ಬರೀ ಮಾನವೀಯತೆ ಉಳಿಯುತ್ತೆ ಅನ್ನೋದು ನನ್ನ ಚಿಂತೆ. ಹಲೋ, ನಮಸ್ಕಾರ. ಹಾಯ್, ನಮಸ್ಕಾರ. ನನ್ನ ಹೆಸರು ಸಂತೋಷ್ ಶೆಟ್ಟಿ ಅಂತ ಹೇಳಿ. ನಾನು ಪ್ರಸ್ತುತ ಏಸ್ ಬಾಂಡ್ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಮತ್ತು ಈ ವರ್ಷದ ಕುಂದಾಪುರ ಕನ್ನಡ ಹಬ್ಬ 2025 ಆಗಸ್ಟ್ 3ರ ಈ ಆಯೋಜನಾ ಸಮಿತಿಯ ಸದಸ್ಯನಾಗಿದ್ದುಕೊಂಡು ಸಹ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕುಂದಾಪುರ ಕನ್ನಡ ಅನ್ನುವಂಥದ್ದು ಇವತ್ತಿನ ಈ ಒಂದು ಕನ್ನಡ ಹಬ್ಬವನ್ನು, ನಮ್ಮ ಮೂಲ ಭಾಷೆಯನ್ನು ಒಂದು ಆಚರಿಸುವಂತಹ ಉದ್ದೇಶ ಏನಂತ ಹೇಳಿದರೆ, ನಾವು ಹಲವು ವರ್ಷಗಳ ಹಿಂದೆ ನಮ್ಮ ಜನ್ಮಭೂಮಿ ಎನ್ನುವಂಥದ್ದು ಕುಂದಾಪುರದಲ್ಲಿ ಜನ್ಮಭೂಮಿಯಾಗಿದ್ದರೂ ಸಹ ಕರ್ಮಭೂಮಿ ನಮಗೆ ಮಂಗಳೂರು. ಇಲ್ಲಿಯೇ ನಾವು ನಮ್ಮ ತುತ್ತಿನ ಬುತ್ತಿಯನ್ನು ವೃತ್ತಿ ನಿಮಿತ್ತವಾಗಿ ಮಂಗಳೂರಿಗೆ ಬಂದವರು. ಕಳೆದ 25 ವರ್ಷಗಳಿಂದ ನಾನು ಇಲ್ಲಿಯೇ ನಮ್ಮ ವ್ಯವಹಾರವನ್ನು ನಡೆಸಿಕೊಂಡು ಬಂದವನಿದ್ದೇನೆ. ಇಲ್ಲಿಯೇ ತುಳುನಾಡಿನವರಾಗಿ ಇದ್ದುಕೊಂಡೇ ನಮ್ಮ ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಇವತ್ತಿನ ಈ ಒಂದು ಕುಂದಾಪುರ ಕನ್ನಡ ಹಬ್ಬ. ಇಲ್ಲಿ ಕನ್ನಡ ಅನ್ನುವಂಥದ್ದು, ನಮ್ಮ ಕುಂದಾಪುರ ಕನ್ನಡ ಅನ್ನುವಂಥದ್ದು ಕನ್ನಡದ ಒಂದು ಉಪಭಾಷೆ ಮತ್ತು ಪ್ರಾಚೀನ ಭಾಷೆ. ಕುಂದಾಪುರ ಕನ್ನಡ ಅನ್ನುವಂಥದ್ದು ಬೈಂದೂರಿನಿಂದ ಬ್ರಹ್ಮವಾರದವರೆಗೆ ಕುಂದಗನ್ನಡದಲ್ಲಿ ನಾವು ವ್ಯವಹಾರವನ್ನು ನಡೆಸುವಂಥ ನಮ್ಮ ಹಿಂದಿನವರು ಈಗಲೂ ಸಹ ನಮ್ಮ ಕುಂದಗನ್ನಡದಲ್ಲಿ ಎಲ್ಲ ವ್ಯವಹಾರವನ್ನು ನಡೆಸುವವರು. ಕುಂದಗನ್ನಡವನ್ನು ನಾವು ಯಾಕೆ ಆಚರಿಸಬೇಕು ಅಂತ ಹೇಳಿದರೆ, ನಮ್ಮ ಹಿಂದಿನವರು, ನಮ್ಮ ತಂದೆ ತಾಯಿಗಳು, ಅಜ್ಜ ಮುತ್ತಜ್ಜರು ಸಹ ಅದೇ ಭಾಷೆಯನ್ನು ಆಡಿಕೊಂಡು ನಮ್ಮ ಅಬ್ಬಿ ಭಾಷೆಯಾಗಿ ನಾವು ಅದನ್ನು ಉಳಿಸಿಕೊಂಡು ಬಂದವರಿದ್ದೇವೆ. ಹಾಗಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಯನ್ನು ಮಾಡಿದರೆ ನಾವು ನಮ್ಮ ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಷಾಢಿ ತಿಂಗಳ 1 ದಿನದಲ್ಲಿ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಮೂಲ ಭಾಷೆ ಎನ್ನುವಂಥದ್ದು ಪ್ರಾಚೀನವಾಗಿ ನಾನು ಆಗ ಹೇಳಿದ ಹಾಗೆ ಬೈಂದೂರಿನಿಂದ ಬ್ರಹ್ಮಾವರದವರೆಗೆ 1ನೇ ಶತಮಾನದಿಂದ 14ನೇ ಶತಮಾನದವರೆಗೆ ನಮ್ಮ ಅಳುಪ ರಾಜವಂಶದವರು ಬಾರ್ಕೂರನ್ನು ಬಾರ್ಕೂರು ಸಂಸ್ಥಾನವನ್ನು ರಾಜಧಾನಿಯಾಗಿರಿಸಿಕೊಂಡು ತಮ್ಮ ಆಡಳಿತವನ್ನು ನಡೆಸಿದವರು. ಆ ಸಂದರ್ಭದಲ್ಲಿ ತುಳುವೇ ನಮ್ಮ ಪ್ರಧಾನ ಭಾಷೆಯಾಗಿತ್ತು. ಆಗ ಅಲ್ಲಿಂದ ನಂತರದ ಶತಮಾನಗಳಲ್ಲಿ ಅಲ್ಲಿಂದ ಪ್ರಾಂತ್ಯಾಡಳಿತವಾಗಿ ಬ್ರಿಟಿಷರು ಬಂದರು, ವಿಜಯನಗರ ಸಾಮ್ರಾಜ್ಯದವರು ಬಂದರು. ಹಾಗೆ ಬೇರೆ ಬೇರೆ ಶತಮಾನಗಳಲ್ಲಿ ಭಾಷೆ ಎನ್ನುವಂಥದ್ದು ವಿಂಗಡಣೆ ಆಗ್ತಾ ಬಂತು. ಈ ತುಳು ಭಾಷೆ ಎನ್ನುವಂಥದ್ದು ಹೋಗಿ ಅಲ್ಲಿ ಕುಂದಗನ್ನಡ ಅನ್ನುವಂಥದ್ದು ಬಹಳ ವೇಗವಾಗಿ ಮಾತನಾಡುವಂಥದ್ದು. ಈ ಕುಂದಾಪುರ ಕನ್ನಡ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ, ಹಾಯ್ ಬನ್ನಿ ಕೂತ್ಕಣಿ ಅಂತ ಹೇಳಿದರೆ, ಬೇರೆ ನಮ್ಮ ಶುದ್ಧ ಭಾಷೆಯಲ್ಲಿ ಬನ್ನಿ ಕುಳಿತುಕೊಳ್ಳಿ ಹಾಗೆ ಹೇಳ್ತೇವೆ. ಇಲ್ಲಿ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹಾಯ್ ಬನ್ನಿ ಕೂತ್ಕಣಿ, ನಾನು ಹೋಗ್ತೇನೆ ಅನ್ನೋದನ್ನು ಹಾತಿ ಎನ್ನುವಂಥದ್ದು. ಮತ್ತೊಂದು ಕುಂದಾಪುರ ಅಂತ ಹೇಳಿದರೆ, ಕುಂದಾಪುರದ ಜನರು ಹೇಗೆ ಅಂತ ಹೇಳಿದರೆ ಶ್ರಮಜೀವಿಗಳು ಮತ್ತು ಸ್ವಾವಲಂಬಿಗಳು, ಪ್ರಾಮಾಣಿಕರು. ಈ ಒಂದು ಕುಂದಾಪುರ ಭಾಷೆ ಮೊದಲು ಒಂದು ಪರಿಧಿಯ ಒಳಗಿತ್ತು, ಒಂದು ಸೀಮಾ ರೇಖೆಯ ಒಳಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಇವತ್ತು ಕುಂದಾಪುರದ ಜನರು ಎನ್ನುವಂಥದ್ದು ಬಹಳಷ್ಟು ಶ್ರಮಜೀವಿಗಳಾಗಲಿಕ್ಕೆ ಹೋಗಿ ಪ್ರಪಂಚದಾದ್ಯಂತ ಅವರು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ
ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಉಳಿಸಿ ಬೆಳೆಸುವಂತಹ ಉತ್ಸುಕತೆ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಇರುವುದರಿಂದ ಹಾಗಾಗಿ ಈ ಒಂದು ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಅಭಿಭಾಷೆ, ನಾವು ಸಣ್ಣವರಿರುವಾಗ ಕಲಿತಂಥ ಭಾಷೆ ನಮ್ಮ ಮಕ್ಕಳಿಗೆ. ಇವತ್ತಿನ ಜನಾಂಗ ಹೇಗಂತ ಹೇಳಿದರೆ, ನಮ್ಮ ಎಲ್ಲ ಯುವ ಪೀಳಿಗೆಯವರು ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ತಮ್ಮ ಜೀವನವನ್ನು ಕಂಡುಕೊಂಡಿದ್ದವರು. ಈಗಿನ ಹುಟ್ಟುವಂಥ ಮಕ್ಕಳೆಲ್ಲರೂ ಸಹ ಇಲ್ಲಿಯ ಭಾಷೆಗಳಿಗೆ, ಇಲ್ಲಿಯ ಆಚಾರ ವಿಚಾರಗಳಿಗೆ, ರೂಢಿ ಸಂಪ್ರದಾಯಗಳಿಗೆ ಒಗ್ಗಿಕೊಂಡಿರುವವರು. ಅವರಿಗೆ ತಮ್ಮ ಮೂಲ ಭಾಷೆ ಹೇಗೆ, ನಮ್ಮ ಮೂಲ ಅಜ್ಜ ಅಜ್ಜಂದಿರು, ಅಮ್ಮ ತಂದೆ ತಾಯಿಗಳೆಲ್ಲ ಎಲ್ಲಿ ಹುಟ್ಟಿ ಬೆಳೆದರು ಎನ್ನುವಂಥದ್ದು, ಅವರ ಆಚಾರ ವಿಚಾರಗಳೇನು, ಅವರ ಉಡುಗೆ ತೊಡುಗೆಗಳೇನು, ಅವರ ಸಂಸ್ಕಾರ ಸಂಪ್ರದಾಯಗಳೇನು ಎನ್ನುವುದರ ಬಗ್ಗೆ ಒಂದು ಅವರಿಗೆ ಅರಿವನ್ನು ಮೂಡಿಸುವಂಥ ಈ ಕಾರ್ಯಕ್ರಮ ಅನ್ನುವಂಥದ್ದು ಇಂದು ವಿಶ್ವ ಕುಂದಾಪುರ ಕನ್ನಡದಲ್ಲಿ ಅದು ಅನಾವರಣಗೊಳ್ತಾ ಇದೆ. ಇದನ್ನುವಂಥದ್ದು ಬೇರೆ ಬೇರೆ ಭೌಗೋಳಿಕ ಪ್ರದೇಶದ ಆ ಒಂದು ವಸ್ತುನಿಷ್ಠತೆಯನ್ನು ನೋಡಿ ಕೆಲವೊಂದು ನಗರಗಳಲ್ಲಿ ಅದರ ಆಚರಣೆಯನ್ನು ಮಾಡಿದರೆ, ನಾವು ನಮ್ಮ ಮೂಲ ಭಾಷೆಯನ್ನು ಪ್ರೀತಿಸುವಂತಹ ಒಂದು ಕಾರ್ಯಕ್ರಮ ಅನ್ನುವಂಥದ್ದನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿದವರಿದ್ದಾರೆ. ಈ ಸಮಾಜ ಸೇವೆಯನ್ನು ಮಾಡಿದವರು, ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಹೀಗೆ ಹಲವು ರೀತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಮಾಡಿದವರು ಇವತ್ತು ನಮ್ಮ ವಿಶ್ವವ್ಯಾಪಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂಥವರನ್ನು ಹುಡುಕಿ ಮತ್ತು ತೆರೆಮರೆಯಲ್ಲಿ ಮರೀಚಿಕೆಯಾಗಿ ಉಳಿದಿರತಕ್ಕಂಥ ಕೆಲವೊಂದು ಸಾಧಕರನ್ನು ನಾವು ಅವರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಗೌರವಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಸಹ ಇವತ್ತು ನೆರವೇರಿಸಲಿಕ್ಕಿದ್ದೇವೆ. ಇಲ್ಲಿ ಇವತ್ತು ಈಗಾಗಲೇ ಬೆಳಿಗ್ಗೆ ನಾವು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ, ಕ್ರೀಡಾಕೂಟ ಅನ್ನುವಂಥದ್ದು ನಿರಂತರವಾಗಿ ಇವತ್ತು ನಮ್ಮ ಗ್ರಾಮೀಣ ಕ್ರೀಡೆಗಳಿರ್ಬೋದು, ಯಾವುದೇ ನಿಮ್ಮ ರಗೋಲಿಗಳಿರ್ಬೋದು, ಅಥವಾ ನಿಮ್ಮ ಲಿಂಬೆಹಣ್ಣನ್ನು ಬಾಯಲ್ಲಿ ಇಟ್ಟುಕೊಂಡು ಓಡುವಂಥದ್ದು, ಹಾಗೆ ಅನೇಕ ಸೈಕಲ್, ನಾವು ಸಣ್ಣವರಿರುವಾಗ ಏನು ಮಾಡ್ತಾ ಇತ್ತು ಅಂತ ಹೇಳಿದರೆ ಸೈಕಲ್ ಟಯರನ್ನು ತುಳಿಸ್ಕೊಂಡು ಹೋಗ್ತಾ ಇತ್ತು. ಆ ಸ್ಪರ್ಧೆ, ಅದನ್ನೆಲ್ಲ ಒಂದು ರೀತಿಯಲ್ಲಿ ಮೆಲುಕು ಹಾಕುವಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಮಧ್ಯಾಹ್ನಕ್ಕೆ ಕುಂದಾಪುರ ರೀತಿಯಲ್ಲಿ ವಿಶಿಷ್ಟ ರೀತಿಯ ನಾವು ಮೊದಲು ಏನೆಲ್ಲ ಆಹಾರವನ್ನು ಬಳಸ್ತಾ ಇತ್ತು ಆ ರೀತಿಯ ಆಹಾರದ ಒಂದು ಭೋಜನವನ್ನು ಸವಿಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆಯೇ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ರಸಸಂಜೆ ಕಾರ್ಯಕ್ರಮವನ್ನು ಸಹ ಇಟ್ಟುಕೊಂಡಿದ್ದೇವೆ. ಇಲ್ಲಿಯೇ ಇರುವವರು, ಅಂದರೆ ಕುಂದಾಪುರದಲ್ಲಿಯೇ ಇರುವವರು ಒಂದು ವಾಟ್ಸಪ್ ಬಳಗ, ಒಂದು 600 ಕುಟುಂಬದವರ ವಾಟ್ಸಪ್ ಬಳಗ ಇದೆ. ಸಾಧಾರಣ ಇವತ್ತು ಒಂದು 300ರಿಂದ 400 ಜನರು ಇಲ್ಲಿ ಬಂದು ಸೇರಲಿಕ್ಕಿದ್ದಾರೆ. ಅವರೆಲ್ಲರೂ ಒಂದು ದಿನಕ್ಕಾದರೂ ನಾವು ಒಟ್ಟಿಗೆ ಸೇರುವಂತಹ ಒಂದು ಸಂಪ್ರದಾಯ, ಈ ಒಂದು ಆಚಾರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಹಾಗೆಯೇ ಸಂಜೆ 4ರಿಂದ 6 ಗಂಟೆವರೆಗೆ ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು, ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ನಮ್ಮ ಕುಂದಾಪುರದವರೇ ಆಗಿರುವಂತಹ ದೀಪಕ್ ಶೆಟ್ಟಿ ಬಾರ್ಕೂರು ಅವರನ್ನು ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅವರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಆಯೋಜನಾ ಸಮಿತಿಯ ಈ ವರ್ಷದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಾಲಾ ಶೆಟ್ಟಿಯವರು ಸಹ ಇದರ ಚುಕ್ಕಾಣಿಯನ್ನು ಹಿಡಿದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ 3 ಜನ ಸಾಧಕರನ್ನು ನಾವು ಸನ್ಮಾನಿಸಲಿದ್ದೇವೆ. ಈಗಾಗಲೇ ಬೆಳಿಗ್ಗೆ CA ಶಾಂತರಾಮ್ ಶೆಟ್ಟಿಯವರು ಇವರ ಸಾಧನೆಗೆ ನಾವು ಅವರನ್ನು ಬೆಳಗಿನ ಕ್ರೀಡಾಕೂಟದ ಉದ್ಘಾಟನಾ ಸಮಯದಲ್ಲಿ ಅವರನ್ನು ಸನ್ಮಾನಿಸಿದ್ದೇವೆ. ಹಾಗೆ ತನ್ಮಯಿ ಅವರಿಂದ ಸ್ವಾಗತ ನೃತ್ಯ. ಸ್ವಾಗತ.
ಅಡಚಣೆಗಾಗಿ ವಿಷಾದಿಸುತ್ತಿದ್ದೇವೆ. ಚಾ ಕುಡ್ಕೊಂಡು ಬನ್ನಿ. ಯಾರಿಗೆಲ್ಲ ಚಾ ಕುಡೋ ಅಭ್ಯಾಸ ಇತ್ತಿಲ್ಲ? ಚಾ ಕುಡೋ ಅಭ್ಯಾಸ ಇಲ್ಯಾ? ಇಲ್ದಿರ್ ತೊಂದ್ರೆ ಇಲ್ಲ, ಒಳ್ಳೇದಮ್ರ. ಚಾ ತಲುಪಿದ್ದಾರೆ ಹೋಗಿ ಕುಡ್ಕೊ ಬರ್ಲಾಕ್ ತೊಂದ್ರೆ ಇಲ್ಲ. ಕೆಲವ್ರಿಗೆ ಚಾ ಕುಡಿದ್ರೆ ನೆದ್ರಿ ಬತ್ತಿಲ್ಲ, ಇನ್ ಕೆಲವ್ರಿಗೆ ತಲೆನೋವು ಬದತ್ತ, ಹಿಂಗೆಲ್ಲ ಇತ್ತು. ಹಾಗೆ ಚಾ ಕುಡಿದ್ರು ಕೂಡ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭ ಆಗ್ತಾ ಇದೆ. ಚಾ ಮಾತ್ರ ಅಲ್ಲ, ಚಟ್ಟಂಬಡಿ ಇತ್ತಂಬ್ರ ಚಾದೊಟ್ಟಿಗೆ. Tiling nightmares, cracks, vibration and wear, destroying your floors? Meet the Ace Quick Start series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling nightmares, cracks, vibration and wear, destroying your floors? Meet the Ace Quick Start series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling nightmares, cracks, vibration and wear, destroying your floors? Meet the Ace Quick Start series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ.
ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling night mask, cracks, vibration and wear, destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling night mask, cracks, vibration and wear, destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling night mask, cracks, vibration and wear, destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling night mask, cracks, vibration and wear, destroying your floors?
Meet the Ace Quick Start Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling nightmares, cracks, vibration and wear, destroying your floors? Meet the Ace Quick Start Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling nightmares, cracks, vibration and wear, destroying your floors? Meet the Ace Quick Start Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling nightmares, cracks, vibration and wear, destroying your floors? Meet the Ace Quick Start Series, engineered for endurance, built to bond, reliable and economical.
perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling nightmares, cracks, vibration and wear destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling nightmares, cracks, vibration and wear destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. 100ಕ್ಕೂ ಅಧಿಕ ಮಂದಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದ್ರ. ಹೆಚ್ಚಿನವರು ಅದರಲ್ಲೇ ತಮ್ಮ ತಮ್ಮ ಸೇವೆ, ಅಳಿಲು ಸೇವೆ ಮಾಡೋರು ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದವರು ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಮುಖ್ಯ. ಕುವೆಂಪು ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಯಾರು ಅಮುಖ್ಯರೂ ಅಲ್ಲ, ಯಾರು ಮುಖ್ಯರೂ ಅಲ್ಲ, ಅಂದರೆ ಎಲ್ಲ ಒಂದೇ ಮನಸ್ಸು ಇಪ್ಪಾರ. ಅಂದರೆ ಕುಂದಾಪುರದವರ ಎಷ್ಟೊತ್ತಿಗೂ ಹಾಗೆ ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ಹೋತ್ರ. ಹಾಗೆ ಈ ಕೂಡ್ಲಗೆಪ್ಪ ಕುಂದಾಪುರದವರ ಟೀಮ್ ವರ್ಕ್ ಒಂದು ಬಹಳ ಲಾಯಕ್ ಆಗ್ತಾ ಇತ್ತು. ಇವತ್ತು ಕೂಡ ನಾವೆಲ್ಲ ಸೇರ್ಕೊಂಡಿತ್ತು ಕುಂದಾಪುರ ಕನ್ನಡ ಹಬ್ಬ ಮಾಡೋಕೆ.
ನೀವೆಲ್ಲ ಬಂದಿರಿ. ಈ ಒಂದು ವೇದಿಕೆಗೆ ನಮ್ಮ ಜೊತೆಗೆ ಇವತ್ತು ಬಹಳ ದೊಡ್ಡ ದೊಡ್ಡ ಗೆಸ್ಟ್ ಎಲ್ಲ ಇದ್ರ. ಕುಂದಾಪುರ ಕನ್ನಡ ಹಬ್ಬ ಆಚರಣೆ ಸಮಿತಿಯ ಅಧ್ಯಕ್ಷರಾಯಪ್ಪ ಈ ವರ್ಷ ಮಾಲಕ್ಕ ಅವರು ಬಹಳ ಒಂದು ಮುತುವರ್ಜಿ ತಗೊಂಡು ಈ ಹಿಂದೆ ಏನು ಒಂದು ರಥ ಎಳೆದು ಕೊಟ್ಟಿರ ಆ ರಥವನ್ನು ಈ ವರ್ಷ ಮುಂದುವಯ್ಕಲ್ಲ. ಅವರ ಎಷ್ಟೇ ಕಷ್ಟ ಇದ್ದರೂ ಕೂಡ ಎಲ್ಲರನ್ನ ಸೇರಿಸ್ಕೊಂಡು ಈ ವರ್ಷ ಆ ರಥ ಹೇಳೋ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಮೊದಲಿಗೆ ನಾವೆಲ್ಲ ಸೇರ್ಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಹಾಗೆ ಅವ್ರ ಟೀಮಲ್ಲಿ ಪ್ರತಿಯೊಬ್ಬರು ಕೂಡ, ನಾನು ಒಬ್ಬರ ಹೆಸರು ಹೇಳೋ ಗೊತ್ತಿಲ್ಲ, ಯಾಕಂದ್ರೆ ಒಬ್ರು ಹೇಳಿದ್ರೆ ಹೆಸರು ಹೇಳಿದ್ರೆ ಇನ್ನೊಬ್ರು ಬೇಜಾರದು. ಇಲ್ಲಿ ಎಲ್ಲರೂ ಕೂಡ ಮುಖ್ಯ ನಮಗೆ, ಪ್ರತಿಯೊಬ್ಬರು. ಹಾಗೆ ಅವರ ಜೊತೆ ಸೇರ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಇಲ್ಲಿನ ಅಧ್ಯಕ್ಷರಾಯಪ್ಪ ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವ್ರು ಬಂದಿರ. ಅವರಿಗೂ ನಾನು ಆತ್ಮೀಯ ಸ್ವಾಗತ ಬಯಸ್ತೆ. ಹಾಗ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಇದರ ಅಧ್ಯಕ್ಷರಾಯಪ್ಪರ ಶ್ರೀ ಕಿಶೋರ್ ಕುಮಾರ್ ಬಿ ಕುಂದಾಪುರ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೆ. ಹಾಗೆ ನಮ್ಮವ್ರು ಯಾವತ್ತೂ ಕೂಡ ನಮಗೆ ಲೆಕ್ಕಾಚಾರದಲ್ಲಿ ಇಷ್ಟು ಖರ್ಚು ಮಾಡೋಕೆ ಅಷ್ಟು ಖರ್ಚು ಮಾಡೋಕ್ಕಾಗ ಪ್ರತಿಯೊಂದನ್ನು ಬೆನ್ತಟ್ಟಿ ಹೇಳುವರು ಶ್ರೀಯುತ CS ನಾಯ್ಕ ಅವರಿದ್ರು. ಅವ್ರನ್ನೂ ಕೂಡ ನಾವು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ. ಇದು 4ನೇ ವರ್ಷದ ಕಾರ್ಯಕ್ರಮ. ಮೊದಲು ನಾವು ಡಿಂಕಿಡೈನ್ ಹೋಟೆಲಲ್ಲಿ ಪುಟ್ಟದಾಗಿ ಆದರೆ ಅಷ್ಟೇ ಸಿಹಿಯಾದಂತಹ ಕಾರ್ಯಕ್ರಮ ನಡೆಸಿದಾಗ ಅನ್ಸಿದ್ದು ಇದನ್ನು ಯಾಕೆ ದೊಡ್ಡ ಮಟ್ಟಕ್ಕೆ ತಗೋಬೇಕಾಗ ಅಂದೇಳಿ ಹೇಳಿ ಅದೇ ವರ್ಷ ಬರೀ ನಾವು ಮಾತಾಡೋದು ಒಂಬದು ತಿಂಬದು ಗಮ್ಮತ್ ಮಾಡೋದು ಅಷ್ಟೇ ಅಲ್ಲ, ಒಂಚೂರು ಒಳ್ಳೆ ಕೆಲಸ ಮಾಡ್ಕಂದೇಳಿ ಹೇಳಿ ಆಲೋಚನೆ ಬಂದಳಿಕೆ ಟೀಮಂಗಿರುವವರು ಎಲ್ಲ ಸೇರಿ ಮಾಡಿದಂತಹ ಒಂದು ಕಾರ್ಯ. ಆ ನೆರೆ ಬಂದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಅವರಿಗೆ ಬೇಕಾದಂಥ ಒಂದು ಧನ ಸಹಾಯವನ್ನು ನಾವು ಗ್ರೂಪ್ ಅವರೆಲ್ಲ ಒಟ್ಟು ಸೇರಿ ಮಾಡಿದ್ದಂಥದ್ದು. ಅದಲ್ಲದೆ ನೀವು ಚಿಕ್ಕ ಪುಟ್ಟ ವಿಷಯಗಳನ್ನು ಹೇಳೋದಕ್ಕೆ ಹೋದರೆ ವೈದ್ಯಕೀಯ ನೆರವಿರಲಿ ಅಥವಾ ಕುಂದಾಪುರಕ್ಕೆ ಏನಾದರೂ ಅಲ್ಲಿಂದ ಬೊಪ್ಪರಿಗೆ ಏನಾದರೂ ಬೇರೆ ರೀತಿಯ ಎಜುಕೇಷನ್ಗೆ ಸಂಬಂಧಪಟ್ಟ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಹಕಾರಕ್ಕೆ ಸಂಬಂಧಿಸಿದರೆ ಅದರಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದಿಷ್ಟು ಹೆಸರುಗಳನ್ನು ಹೇಳಲೇಬೇಕು ಅನಿಸ್ತಾ ಇದೆ. ಕುಡ್ಲದಗಿ ಕುಂದಾಪುರದರಂದೇಳಿ ಹೇಳಿ ಗ್ರೂಪನ್ನು ಕಟ್ಕೊಂಡರು, ಹಾಗೆ ಎಲ್ಲರನ್ನ ಒಟ್ಟಾಗ್ದರು. ಅಲ್ಲಿ ದಯಾನಂದ್ ಶೆಟ್ಟಿ ಅವರಿರ್ಬೋದು, ಜೊತೆಗೆ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರಿರ್ಬೋದು, ಶಶಿಧರ್ ಶೆಟ್ಟಿ ಅವರಿರ್ಬೋದು, ಹೀಗೆ ಆರಂಭದಲ್ಲಿ ಶಾಂತಾರಾಮ್ ಶೆಟ್ಟಿ ಸರ್ ಅಂಡ್ ಸುಮಾರು ಜನ ಇದ್ರು. ಹೆಸರುಗಳನ್ನು ಹೇಳ್ತಾ ಹೋದರೆ ಖಂಡಿತವಾಗಿಯೂ ಆ ಹಿರಿಯರ ಒಂದು ಆಶಯಕ್ಕೆ ಒಂಚೂರು ಧಕ್ಕೆ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕಿರಿಯರು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷವೂ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅಂತಂದ್ರೆ ಇರುವುದರಲ್ಲೇ ವಿಜೃಂಭಣೆಯಿಂದ ನಡೀತಾ ಇದೆ ಖಂಡಿತವಾಗಿಯೂ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಖಂಡಿತವಾಗಿಯೂ ಇದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಒಂದು ಸಣ್ಣ ಕತೆ ಹೇಳ್ತೆ. ಕತೆ ಅಂತ ಅಲ್ಲ, ಈ ಗ್ರೂಪಾಗೆ ಬೇರೆ ಬೇರೆ ವೃತ್ತಿಯಲ್ಲಿ ಇಪ್ಪರಿದ್ರು. ಮಾಸ್ಟರ್ ಇದ್ರ, ಡಾಕ್ಟರ್ ಇದ್ರ, ಪತ್ರಕರ್ತರಿದ್ರ, ಸಮಾಜ ಸೇವೆ ಮಾಡೋರಿದ್ರ, ಪ್ರತಿಯೊಂದು ಕೆಲಸದವ್ರು ಇದ್ರಾಗಿದ್ರು. ಮೇಲ ಕೀಳು ಯಾವುದೂ ಇಲ್ಲ ನಮ್ಮೊಳಗೆ. ಎಲ್ಲರೂ ಯಾರಿಗಾರು ಒಂದು ಹುಷಾರಿಲ್ಲ ಅಂದ ಇಂಥ ಡಾಕ್ಟರ್ ಯಾರು ಗೊತ್ತಿತ್ತ ಮಾರ ಗ್ರೂಪಿಗೆ ಹಾಕಿದ್ರೆ ಸಾಕು, ಒಂದು 10-15 ಡಾಕ್ಟರ್ ಇದ್ರು. ನಮ್ಗೆ ಗೊತ್ತಿರ್ತಿಲ್ಲ ಅವ್ರು ನಮ್ಮವ್ರು ಅಂದೇಳಿ ಪಟಕ್ಕಲ್ಲಿ ಒಂದು 15 ಮೆಸೇಜ್, ಈಗ ಇಂಥ ಡಾಕ್ಟರ್ ಇದ್ರೆ ನೀವು ಅವ್ರಿಗೆ ಹೋಗಿ ಕಾಲ್ ಮಾಡಿ, ಎಲ್ಲ ಒಬ್ಬರಿಗೆ ರಕ್ತ ಬೇಕಿತ್ತ ಅಂದ A ಪಾಸಿಟಿವ್ B ಪಾಸಿಟಿವ್ ಯಾವ್ದಾದ್ರು ಕೇಂದ್ರೆ ಪಟ್ಕದ ಕಾಲ್ ಬಂದಾಯ್ತು ನೋಡಿ, ಇಂಥವ್ರು ಇದ್ರೆ ಅವ್ರ ಹತ್ರ ಹೋಯ್ನಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ನಾವು ಕುಂದಾಪುರದವ್ರು ಮಾರ್ರೆ ಅಂತ ಹೇಳ್ರೆ ಸಾಕು. ಹಿಂದೆ ಮುಂದೆ ಕಾಮದಿಲ್ಲ, ಕೆಲಸ ಫಾಸ್ಟ್ ಆದ, ಸ್ವಲ್ಪ ಸ್ಲೋ ಅಪ್ಪದ ಫಾಸ್ಟ್ ಆದ. ಈ ಮುನ್ಸಿಪಾಲ್ಟಿಯಾಗೂ ಅಷ್ಟೇ ಸುಮಾರು ಜನ ಇದ್ರೆ ಎಂಥವ್ರು ಕೆಲಸ ಇದ್ರೆ ಅಲ್ಲಿ ಹೇಳ್ರೆ ಸಾಕು ಯಾರಿಗಾರು ತಕ್ಷಣಕ್ಕೆ ನಮಗೆ ಸ್ಪಂದಿಸುವಂಥ ಮನಸ್ಸಿನವ್ರು ತುಂಬ ಜನ ಇದ್ರು. ಯಾಕಂದರೆ ಇವತ್ತಿನ ಕಾಲದಾಗೆ ಒಟ್ಟಪ್ಪದು ಭಾಳ ಕಷ್ಟ, ಯಾಕೆ ಎಲ್ಲರೂ ಬ್ಯುಸಿ, ಪುರ್ಸೊತ್ತು ಯಾರಿಗೂ ಇಲ್ಲ. ಆದರೆ ಕುಂದಾಪುರದವ್ರು ನಮ್ಮ ಊರಿನವರೆಲ್ಲ ಒಟ್ಟಾಗಿರ ಒಂದ್ಗಳಿಗೆ ನಮ್ಮ ಬದಿಯರಿಗೆ ಎಂತ ಹೆಲ್ಪ್ ಮಾಡಕ್ಕೆ ಆ ಮನಸ್ಸಿತ್ತಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗ್ತಿಲ್ಲ. ಅಂಥದ್ದು ಒಳ್ಳೊಳ್ಳೆ ಮನಸ್ಸಿಪ್ಪರ ನಮ್ಮ ಗ್ರೂಪಾಗೆಲ್ಲ ಇದ್ರೆ ಎಲ್ರಿಗೂ ಕೂಡ ನಾ ಅಭಿನಂದನೆ ಸಲ್ಲಿಸ್ತೆ. ಈಗ ನಮ್ಮ ಕಾರ್ಯಕ್ರಮ ಶುರು ಮಾಡೋದು. ಕಾರ್ಯಕ್ರಮದ ಮೊದಲಿಗೆ ಸ್ವಾಗತ ನೃತ್ಯದ ಮೂಲಕ ನಮ್ಮ ಅತಿಥಿಗಳನ್ನ ಜೊತೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುವುದಕ್ಕೆ ಬರ್ತಾ ಇದ್ದಾರೆ. ತನ್ಮಯಿ ಅವರನ್ನ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಧ್ವನಿಯ ಜೊತೆಯಲ್ಲಿ ಭಗವದ್ಗೀತೆಯ ಶ್ಲೋಕದೊಂದಿಗೆ ಅವರ ನೃತ್ಯ ಈ ಒಂದು ವೇದಿಕೆಯಲ್ಲಿ ನಿಮ್ಮನ್ನ ಸ್ವಾಗತಿಸೋಕೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಶುಭ ದಿನವನ್ನು ನಾವು ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಪಾರಾಯಣ ಮಾಡೋದ್ರ ಮೂಲಕ
ಸ್ಟಾರ್ಟ್ ಮಾಡುವ ಅಂತ ಎಣಿಸ್ಕೊಂಡಿದ್ದು ನಾವು. ಅದಕ್ಕೆ ಒಂದು ಅಧ್ಯಾಯ, ಅದು 12th ಅಧ್ಯಾಯ, 12ನೇ ಅಧ್ಯಾಯ ಭಕ್ತಿ ಯೋಗ, ಅದೊಂದು ಚಾಂಟ್ ಮಾಡ್ರೆ ಒಳ್ಳೇದಂತ ಹೇಳ್ತಾರೆ. ನಮ್ಮ ಈ ಸುಂದರ ಕಾರ್ಯಕ್ರಮದಲ್ಲ ನಾವು ಅದೊಂದು ಚಾಂಟ್ ಮಾಡ್ಕೊಂಡು ನಾವು ಅವಳೆ ಡಾನ್ಸ್ ಮಾಡ್ತಲ. ಎಲ್ಲರೂ ಆಶೀರ್ವಾದ ಮಾಡ್ಕೊ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ವಿರವಾಪ್ಯತೆ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಮತ್ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವನ್ನ ಸಂಶಯಃ ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಅತೈದದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗನ್ ತತಃ ಕುರು ಯತಾತ್ಮವಾನ್ ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಜ್ಞಾನಂ ವಿಶಿಷ್ಯತೆ ಜ್ಞಾನಾತ್ ಕರ್ಮಫಲತ್ಯಾಗಸ್ ತ್ಯಾಗಶ್ಚಾಂತಿರನಂತರಂ ಅದ್ವೇಷ್टा ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಸ್ ಸಮದುಃಖಃ ಸುಖಕ್ಷಮಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿರ್ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈರ್ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯೋ ನ ರಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ ಯೇ ತು ಧರ್ಮ್ಯಾಮೃತಮಿದೈ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನಾ ಮತ್ಪರಮಾ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ
ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ನೇ
ಲೋಕರಕ್ಷಕ ಹೇ ವಿಘ್ನೇಶ್ವರ ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲಿ ಗಣಪತಿ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ 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 ವಂದನೆಗಳು ತನ್ಮಯ್ ಅವರಿಗೆ. ಇದೀಗ ಅತಿಥಿಗಳನ್ನ ವೇದಿಕೆಯ ಮೇಲೆ ಆಹ್ವಾನಿಸುವಂತಹ ಹೊತ್ತು. ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಚಪ್ಪಾಳೆಯ ಧ್ವನಿಯ ಜೊತೆಯಲ್ಲಿ ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ. ಮೊನ್ನೆಯಷ್ಟೇ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಕುಂದಾಪುರ ಕನ್ನಡ ಹಬ್ಬ ಕಾರ್ಯಕ್ರಮವನ್ನ ನೋಡಿ ಇವತ್ತಿಗೂ ಕೂಡ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಅಂತಹ ಯಶಸ್ವಿ ಕಾರ್ಯಕ್ರಮದ ಒಂದು ನೇತೃತ್ವವನ್ನ ವಹಿಸಿರುವಂತಹ ಅದರ ಸೂತ್ರಧಾರ ಅಂತ ಹೇಳ್ಬಹುದು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವರನ್ನ ಪ್ರೀತಿಪೂರ್ವಕ ಚಪ್ಪಾಳೆಯ ಜೊತೆಯಲ್ಲಿ ವೇದಿಕೆ ಕರೆತರಬೇಕು ಅಂತ ನಮ್ಮ ಅಧ್ಯಕ್ಷರಾದಂತಹ ಮಾಲಾ ಶೆಟ್ಟಿ ಅವರನ್ನ, ಶ್ರೀಮತಿ ಮಾಲಾ ಸಂತೋಷ್ ಶೆಟ್ಟಿ ಬಾರ್ಕೂರು ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕಿಶೋರ್ ಕುಮಾರ್ ಬಿ ಕುಂದಾಪುರ, ಅಧ್ಯಕ್ಷರು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್, ಈ ಮೂಲಕ 10 ಹಲವು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಬಿ ಕುಂದಾಪುರ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ CASS ನಾಯಕ್ ಸಾಸ್ತಾನ, MSME ಆ್ಯಂಡ್ ಸ್ಟಾರ್ಟ್ಅಪ್ ಮೆಂಟರ್ ಮ್ಯಾಂಗ್ಳೂರ್, ನಮ್ಮವರೇ ಆದಂತಹ ನಮ್ಮ ಗ್ರೂಪ್ನಲ್ಲಿ ಹಿರಿಯರಾಗಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರುವಂತಹ CASS ನಾಯಕ್ ಸಾಸ್ತಾನ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ GK ಶೆಟ್ಟಿ, ಗೋಪಾಲಕೃಷ್ಣ ಶೆಟ್ಟಿ, ಕಳೆದ ವರ್ಷದ ಅಧ್ಯಕ್ಷರು, ಅವರನ್ನು ಕೂಡ ವೇದಿಕೆಯ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾರ್ಯದರ್ಶಿಯಾಗಿರುವಂತಹ ಲಿಖಿತಾ ಶೆಟ್ಟಿ ಅವರನ್ನ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ವೇದಿಕೆಯ ಆಸನವನ್ನ ಗಣ್ಯ ಅತಿಥಿಗಳ ಜೊತೆಗೆ ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಶುಭಾರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಗಾಗಿ ಶ್ರೀಮತಿ ದಿವ್ಯಾ ದಿನೇಶ್ ಪೈ. ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ
ಸುರ ಸಂಸೇವಿತೆ ಪರಮ ಪುನೀತೆ ವಾರಿಜಾಸನ ಹೃದಯ ವಿರಾಜಿತೆ ವಾರಿಜಾಸನ ಹೃದಯ ವಿರಾಜಿತೆ ನಾರದ ಜನನಿ ಸುಜನ ಸಂಪ್ರೀತೆ ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಥ್ಯಾಂಕ್ ಯು. ಸುಂದರವಾಗಿ ಹಾಡಿರುವಂತ ದಿವ್ಯ ದಿನೇಶ್ ಪೈ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕುಂದಾಪುರ ಅಂದ್ರೆ ಭಾಷೆ ಅಂದ್ರೆ ಕುಂದಾಪುರ. ಹೊಯ್ಕಬರ್ಕ ನಮ್ಮ ಹುಟ್ಟು ಭಾಷೆ, ಮನೆ ಭಾಷೆ, ಅಬ್ಬಿ ಭಾಷೆ, ಕುಂದಗನ್ನಡ ನಮ್ಮೆಲ್ಲರ ಭಾಷೆ. ಕರ್ನಾಟಕದ ನಾಡಿನಲ್ಲಿ ಹುಟ್ಟಿದ್ರು ಕೂಡ ನೃಪತುಂಗ ನಾಳಿರುವಂತಹ ಅದ್ಭುತವಾದ ಈ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಧನ್ಯರು. ಈ ಸುಂದರ ಸಂಜೆ ಹೊತ್ತಿನಲ್ಲಿ ಕೂಡ್ಲಾಗಿಪ್ಪ ಕುಂದಾಪುರದವರ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಕುಂದಾಪುರ ಕನ್ನಡ ಹಬ್ಬಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರನ್ನ ಸ್ವಾಗತಿಸುವುದಕ್ಕಾಗಿ ಈ ದಿನದ ಆಯೋಜನಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಮಾಲಾ ಶೆಟ್ಟಿ ಅವರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳಿಗಾಗಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯಾತಿ ಗಣ್ಯರೇ ಹಾಗೂ ನನ್ನ ಕುಂದಾಪುರದ ಎಲ್ಲ ಬಂಧುಗಳೇ, ಕುಂದಾಪುರದವರಂದ್ರೆ ಸಂಘಜೀವಿಗಳು, ದೊಡ್ಡ ಒಡಲ ನಂಬುದು ಸುಳ್ಳಲ್ಲ. ನಾವು ವಾಟ್ಸಪ್ ಗ್ರೂಪ್ ಮಾಡುವ ಮೊದಲು ಅಲ್ಲಲ್ಲಿ ಕೆಲವರು ಅವರವ್ರ ಜೊತೆ ಸೇರಿ ಅವರವ್ರ ಕೈಯಿಂದ ಸೇವೆ ಮಾಡ್ತಾ ಬಂದಿದ್ರು. ಕೋವಿಡ್ ಬಂದ ಹೊತ್ತಿಗೆ, ದೊಡ್ಡ ನೆರಿ ಬಂದ ಹೊತ್ತಿಗೆ ಕುಂದಾಪುರದ ನಾವೆಲ್ಲ ಒಟ್ಟು ಸೇರಿ ಸಾಕಷ್ಟು ಸೇವೆ ಸದ್ದಿಲ್ಲದೆ ಮಾಡಿದ್ದೇವೆ. ಕಾಯಿಲೆ ಕಸಲೆ, ಕಷ್ಟ ಸುಖ, ಪುಸ್ತಕ ಫೀಸ್, ಆಸ್ಪತ್ರೆ ಅಂತ ಕ್ರೌಡ್ ಫಂಡ್ ಮಾಡಿಕೊಟ್ಟ ದಿನಗಳ ನೆನಪು ಮಾಸಿಲ್ಲ. ದೊಡ್ಡ ನೆರಿ ಬಂದಾಗ ಸುಮಾರು 6 ಲಕ್ಷ ರೂಪಾಯಿ ಸಾಮಗ್ರಿ ಒಟ್ಟು ಮಾಡಿ ನೆರಿ ಜಾಸ್ತಿ ಬಂದ ಸಂಕಷ್ಟಕ್ಕೆ ಒಳಗಾಗಿದ್ದ ಬೆಳತಂಗಡಿ ಜನತೆಗೆ ಕೊಟ್ಟ ತೃಪ್ತಿ ನಮ್ಮ ತಂಡಕ್ಕಿದೆ. ಊರಿಂದ ಯಾರೇ ಯಾವುದೇ ಕಾಯಿಲೆ ಕಸಾಲಿ ಕಷ್ಟ ಅಂತ ಬಂದರೆ ನಮ್ಮ ಗುಂಪಿನ ಒಬ್ಬರಲ್ಲ ಒಬ್ಬರು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಸರಿ ಟ್ರೀಟ್ಮೆಂಟ್ ಕೊಡಿಸಿ ಬಿಲ್ ಒಂಚೂರು ಕಮ್ಮಿ ಮಾಡಿಸಿ ಒಂದೊಂದು ಎಷ್ಟೋ ಇತ್ತು. ಇದನ್ನೆಲ್ಲ ಹೇಳ್ಕೊಂಡು ತಿರ್ಗೋಕೆ ನಮಗೆ ಈಗ ಮನಸ್ಥಿತಿ ನಮ್ಮದು. ಅಪ್ಪನಿಗೊಂದು ಪತ್ರ, ಅಬ್ಬಿಗೊಂದು ಪತ್ರ ಸ್ಪರ್ಧೆಗೆ ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡುತ್ತಲೇ ಬಂದಿದ್ದೇವೆ. ಕಳೆದ 3 ವರ್ಷಗಳಿಂದ ಕುಂದಾಪುರ ದಿನಾಚರಣೆ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ವಿಷಾದ ಸಂಗತಿ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಭಾಗವಹಿಸುವ ಜನರ ಸಂಖ್ಯೆ ಬಹಳ ಕಮ್ಮಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಒಂದು ಶಕ್ತಿಯನ್ನು ತೋರಿಸಬೇಕೆಂಬುದು ನಮ್ಮ ಇಡೀ ತಂಡದ ಆಸೆ. ಕುಡ್ಲದಕ್ಕ ಕುಂದಾಪುರದವರ ವಾಟ್ಸಪ್ ಬಳಗ ವತಿಯಿಂದ ಆಯೋಜಿಸುತ್ತಿರುವ ಕುಂದಾಪುರ ಕನ್ನಡ ದಿನಾಚರಣೆ ಯಶಸ್ವಿಯಾಗಿ 3 ವರ್ಷ ನಡೆಯುತ್ತಾ ಬಂದಿದ್ದು ಅದರ ಭಾಗವಾಗಿರುವುದು ನನಗೆ ಒಂದು ಹೆಮ್ಮೆಯ ವಿಷಯ. ಈ ವರ್ಷದ ಕಾರ್ಯಕ್ರಮವನ್ನು ಆಯೋಜಿಸುವ ಜವಾಬ್ದಾರಿ ನನ್ನ ಹೆಗಲಿಗೆ ಬಂದಾಗ ಕ್ಷಣ ಮಾತ್ರವೂ ನಾನು ಹಿಂಜರಿಯಲ್ಲದೆ ಒಪ್ಪಿಕೊಂಡೆ. ಯಾಕಂದರೆ ಕುಂದಾಪುರದವರು ಕೈ ಬಿಡುವುದಿಲ್ಲ ಎಂಬ ನನಗಿರುವ ಗಾಢವಾದ ನಂಬಿಕೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶವೇ ಕುಂದಾಪುರದ ಮೂಲ ಭಾಷೆ, ಆಚಾರ ವಿಚಾರ, ಸಂಪ್ರದಾಯ, ಸಂಸ್ಕೃತಿ ಮತ್ತು ಅದರ ಅಸ್ಮಿತೆಯ ಮಹತ್ವವನ್ನು ಮುಂದಿನ ಪೀಳಿಗೆ ತಿಳಿಸುವ ಹಾಗೂ ಉಳಿಸಿ ಬೆಳೆಸುವ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವ ನಮ್ಮ ಊರಿನ ಬಾರ್ಕೂರಿನ ಅತಿ ಕಿರಿಯ ವಯಸ್ಸಿನಲ್ಲಿ ಭಾಳಷ್ಟು ಕೆಲಸ ಮಾಡಿ ಬೆಂಗಳೂರಿನ ಅದ್ದೂರಿಯಾಗಿ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಯೋಜಿಸಿದ, ಯಕ್ಷಗಾನದ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಿ ಅದರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಸಂಘಟನಾ ಚತುರರಾದ ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರ್ ಇವರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಐರೋಡಿ ಸಂತೋಷ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಪುಷ್ಪಗುಚ್ಛವನ್ನ, ಗಿಡವನ್ನು ನೀಡುವುದರ ಮೂಲಕ, ಶಾಲನ್ನು ಹೊದಿಸುವುದರ ಮೂಲಕ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು, ನಿಮಗೆ ಕುಡ್ಲದಗೆ ಕುಂದಾಪುರದವರ ಗ್ರೂಪ್ ಅವ್ರ ಕಡೆಯಿಂದ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಈ ಹಸಿರಿನ ಜೊತೆಗೆ ಇನ್ನೊಂದು ಅತಿಥಿಯಾಗಿ ಬಂದಿರುವ ಕುಂದಾಪುರ ಕಲಾಕ್ಷೇತ್ರದ ಅಧ್ಯಕ್ಷರಾಗಿ ಹಾಗೂ ಕುಂದಾಪುರ ಕನ್ನಡದ ಭಾಷೆ ಉಳಿಯುವಾಗಿ ಅಪಾರ ಸೇವೆ ಸಲ್ಲಿಸುತ್ತಿರುವ
ಸಮಾಜ ಸೇವಕರಾದ ಕಿಶೋರ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಗಿಡವನ್ನ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶೇಖರ್ ಶೆಟ್ಟಿ ಅವರನ್ನ ವೇದಿಕೆ ಮೇಲೆ ಆಗಮಿಸಿ ನಮ್ಮ ಅತಿಥಿಗಳಾಗಿರುವಂತಹ ಶ್ರೀಯುತ ಕಿಶೋರ್ ಕುಮಾರ್ ಅವರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಬ್ಬ ಅತಿಥಿ ನಮ್ಮವರೇ ಆದ ಪ್ರತಿ ಸಂಡೇ ಟಿವಿಯಲ್ಲಿ ಮಂಗಳೂರಿನ ಹೆಮ್ಮೆ ಎನಿಸಿಕೊಂಡಿರುವ, ಸದಾ ನಮ್ಮ ಚಟುವಟಿಕೆಯಲ್ಲಿ ಭಾಗವಹಿಸುವ, ಮಾರ್ಗದರ್ಶನ ನೀಡುತ್ತಿರುವ CASS ನಾಯಕರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ CASS ನಾಯಕ್ ಇವರನ್ನ ನಮ್ಮ ತಂಡದ ಮಹಾಬಲ್ ಕುಲಾಲ್ ಅವರು ಗಿಡವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಇನ್ನೊಬ್ಬ ಅತಿಥಿಯವರಾದ ಮಳಹಳ್ಳಿ ಬಾಲಕೃಷ್ಣ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರಿಗೆ ಅನಾರೋಗ್ಯದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅವರಿಗೆ ನಾನು ಈ ಕುಂದಾಪುರದ ಸಂಘದ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ವಿಗೆ ಸದವಾಗಿ ಬೆನ್ನೆಲುಬಾಗಿ ನಿಂತ ಕಾರ್ಯದರ್ಶಿ ಲಿಖಿತಾ ಶೆಟ್ಟಿ ಹಾಗೂ ಗೌರವಾಧ್ಯಕ್ಷ GK ಶೆಟ್ರು ಹಾಗೂ ನಮ್ಮ ಎಲ್ಲ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಹತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಭಾಷೆಯ ಮೇಲೆ ಪ್ರೀತಿ ಮತ್ತು ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರನ್ನು ಮನಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಜೈ ಕುಂದಾಪುರ ಕನ್ನಡ. ವಂದನೆಗಳು. ಹಾಗೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀಮತಿ ಮಾಲಾ ಶೆಟ್ಟಿ ಅವರನ್ನ ಶ್ರೀಮತಿ ಮಮತಾ ಅಣ್ಣಯ್ಯ ಕುಲಾಲ್ ಅವರು ಗಿಡವನ್ನ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಒಂದು ಮೀಟಿಂಗ್ ಮಾಡ್ಕೊಂಡಳಿ ಹೇಳಿದ್ರೆ ಒಂದು 10ರಿಂದ 100 ಕಾಲರು ಮಾಡ್ಕತ್ತ. ಅವರ ಶ್ರಮ ನಾವೆಲ್ಲ ಖಂಡಿತ ಅವ್ರು ಎಷ್ಟು ಕಷ್ಟಪಟ್ಟಿರಂದಳಿ ಹೇಳಿ ಹಾಗೆ ಟೈಮ್ ಕೊಡೋದಂದಳಿ ಹೇಳಿದ್ರೆ ಪೂರ್ತಿ ತಮ್ಮನ್ನು ತೊಡಗಿಸ್ಕೊಂಬಂದ್ರೆ ಮಹಿಳೆಯ ಇದ್ದರಿಗೆ ಇನ್ನೂ ಚಾಲೆಂಜಸ್ ಇರುತ್ತೆ. ಆದರೆ ಗಟ್ಟಿಗಿತ್ತಿ ನಮ್ಮ ಮಾಲಕ್ಕ ಎಲ್ಲರಿಗೂ ಮಾದರಿ ಕೊಡ್ಲದಗೆ ಕುಂದಾಪುರದವರಿಗೆ ಒಂದು ಮಹಿಳೆ ಅಂತೇಳಿ ಹೇಳಿದ್ರೆ ಒಂದು ಧ್ವನಿ ಅಂತೇಳಿ ಹೇಳಕ್ಕ ಅವರಿಗೆ ವಂದನೆಗಳು. ಹಾಗೆ ಈ ವರ್ಷದ ಗೌರವಾಧ್ಯಕ್ಷರು ಕಳೆದ ವರ್ಷದ ಅಧ್ಯಕ್ಷರಾಗಿರುವಂತಹ ಗೋಪಾಲ್ ಕೃಷ್ಣ ಶೆಟ್ಟಿ GK ಶೆಟ್ಟಿ ಅಂತಾನೆ ಚಿರಪರಿಚಿತರಾಗಿರುವಂತಹ GK ಶೆಟ್ಟಿ ಅವರಿಗೆ ಅಟ್ಲಾಡಿ ಸಂತೋಷ್ ಶೆಟ್ಟಿ ಅವರು ಗಿಡವನ್ನ ನೀಡುವುದರ ಮೂಲಕ ಅವರಿಗೆ ಒಂದು ಗೌರವವನ್ನ ನೀಡಬೇಕು, ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮ ಬಿಡುವಿಲ್ಲದ ಕಾರ್ಯ ಚಟುವಟಿಕೆಯ ನಡುವೆ ಕೂಡ ಸಮಯವನ್ನ ಇದಕ್ಕೋಸ್ಕರ ಮೀಸಲಿಟ್ಟವರು. ಅದರಲ್ಲಿ ಒಬ್ಬರು GK ಶೆಟ್ಟಿ. ಸಲಹೆ ಸೂಚನೆಗಳನ್ನು ನೀಡ್ತಾ ಎಲ್ಲರೊಳಗೊಂದಾಗಿ ತೊಡಗಿಸಿಕೊಂಡಂತಹ ನಿಮಗೆ ನಾವು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮಹಿಳೆಯರ ಇನ್ನೊಬ್ಬರು ಪ್ರತಿನಿಧಿ ರೆಡಿ ಆಗ್ತಾ ಇದ್ದಾರೆ. ಅವ್ರು ಯಾರು ಅಂತ ಕೇಳಿದ್ರೆ ಲಿಖಿತಾ ಶೆಟ್ಟಿ. ಈಗಾಗಲೇ ನಿಮಗೆ ಗೊತ್ತಿದೆ, ಅವರು ಹೆಂಗಸರು ಪಂಚಾಯತಿ ಹಾಗೆ ಗಜಲ್ ಕುತ್ರಿಯರು ಇಲ್ಲೆಲ್ಲ ಭಾರಿ ಪಾಪ್ಯುಲಾರಿಟಿಯನ್ನು ಪಡೆದಿರುವವರು. ಅವರು ನಮ್ಮ ತಂಡದಲ್ಲಿ ಒಬ್ಬರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಅವರನ್ನ ಅಂಬಿಕಾ ದಯಾನಂದ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವರು ನಮ್ಮ ಈ ವರ್ಷದ ಕಾರ್ಯದರ್ಶಿ ಲಿಖಿತಾ ಶೆಟ್ಟಿ ಅವರನ್ನ ಅಂಬಿಕಾ ದಯಾನಂದ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಇಂದಿನ ವಿಶೇಷ ಈ ಕಾರ್ಯಕ್ರಮಕ್ಕೆ ಅತಿಥಿಗಳು ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ನಡುವೆ ಕೆಳಗಡೆ ಕೂತಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ಗೌರವಿಸ್ತೇವೆ. ಅಂದರೆ ಅವರನ್ನು ನಾವು ಉಪಸ್ಥಿತಿಯನ್ನು ಪುರಸ್ಕರಿಸ್ತಾ ಇದ್ದೇವೆ. ಶ್ರೀಯುತ ರಾಜೇಶ್ ಕಾಗೇರಿ ಕುಂದಾಪುರ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಹಾಲಾಡಿ ಶ್ರೀಯುತ ಶಾಂತರಾಮ್ ಶೆಟ್ಟಿ ಅವರಿದ್ದಾರೆ, ಅವ್ರನ್ನೂ ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಹಾಗೆ ಅತಿಥಿ ಗಣ್ಯರು ಉಳಿದವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದೀರಿ, ಸೇರ್ಕೊಂಡಿದ್ದೀರಿ. ಈ ಸಂಭ್ರಮದಲ್ಲಿ ನಿಮ್ಮ ಪಾಲು ಕೂಡ ನಮಗೆ ಬಹಳ ಸಂತೋಷ ತಂದಿದೆ. ನಿಮ್ಮೆಲ್ಲರನ್ನ ಸ್ವಾಗತ ಬಯಸ್ತಾ ಹಾಗೆ ಕೂಡ್ಲಗೆಪ್ಪ ಕುಂದಾಪುರದ ಪ್ರತಿಯೊಬ್ಬ ವಾಟ್ಸಪ್ ಗ್ರೂಪಿನ ಸದಸ್ಯರು, ಅವರ ಮನೆಯವರು, ಮಕ್ಕಳು, ಮರಿ, ಹೆಂಡತಿ, ಮಕ್ಕಳು ಎಲ್ಲ ಪ್ರತಿಯೊಬ್ಬರನ್ನ
ಆತ್ಮೀಯವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೆ ಈ ಇಂದಿನ ಕಾರ್ಯಕ್ರಮವನ್ನು ನಾಳಿನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟ ಮಾಡುವಂಥ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾವು ಈ ಕುಂದಾಪುರ ಕನ್ನಡದ ಹಬ್ಬಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮ 2 ಚಾನಲ್ಗಳಲ್ಲಿ ಲೈವ್ ಹೋಗ್ತಾ ಇದೆ. ಒಂದು V4 ನ್ಯೂಸ್ 24x7 ಹಾಗೂ ಮಲ್ಯಾಡಿ ಲೈವ್. ಅವರೆಲ್ಲರಿಗೂ ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ವಿಶೇಷವಾಗಿ ಇಬ್ಬರು ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಆ 2 ಅತಿಥಿಗಳನ್ನು ಕೂಡ ನಾನು ಇಲ್ಲಿ ಗೌರವಿಸ್ತಾ ಇದ್ದೇನೆ. ಡಾಕ್ಟರ್ ಅಣ್ಣಯ್ ಕುಲಾಲ್ ಮತ್ತು ಡಾಕ್ಟರ್ ಅರುಣ್ ಕುಮಾರ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಗುರುತಿಸ್ತಾ ಇದ್ದೇನೆ. ಕುಡ್ಲಾಗಿಪ್ಪ ಕುಂದಾಪುರ ಈ ವಾಟ್ಸಪ್ ಗ್ರೂಪಲ್ಲಿ ಒಬ್ಬೊಬ್ಬರ ಸಾಧನೆ ನೋಡಿದರೆ ಬಹಳ ಖುಷಿ ಆಗ್ತದೆ. ಇನ್ನೂ ಕೂಡ ಕೀರ್ತಿ ಪತಾಕೆ ಉತ್ತುಂಗದಲ್ಲಿ ಹಾರಾಡಬೇಕು. ನಾವು ತುಳುನಾಡಿನಲ್ಲಿದ್ದರೂ ಕೂಡ ತುಳು ಭಾಷೆಯ ಒಂದಿಗೆ ಅಚ್ಚುಮೆಚ್ಚಿನ ಒಂದು ಅಕ್ಕ ತಂಗಿ ಹಾಗೆ ಅನ್ಯೋನ್ಯತೆಯ ಸಂಬಂಧದೊಂದಿಗೆ ಕುಂದ ನಾಡಿನಲ್ಲಿ ಹುಟ್ಟಿ ಬೆಳೆದು ಕುಂದ ನಾಡಿನ ಮಣ್ಣನ ಕೀರ್ತಿ ಪತಾಕೆಯನ್ನು ತುಳುನಾಡಿನಲ್ಲಿ ಹಾರಿಸುವ ಮೂಲಕ ನಾವು ವಾಣಿಜ್ಯಾತ್ಮಕವಾಗಿ, ಶೈಕ್ಷಣಿಕಾತ್ಮಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಉತ್ತರೋತ್ತರವಾದ ಸಾಧನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮೆಲ್ಲರ ಸಾಧನೆಯನ್ನು ನಾವು ಬೆನ್ನು ತಟ್ಟಿಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಕೆಲಸ ಅಂತ ಅನಿಸ್ಕೊಳ್ತಾ ಇದೆ. ಇದೀಗ ಕಾರ್ಯಕ್ರಮವನ್ನ ಉದ್ಘಾಟಿಸುವಂತಹ ಹೊತ್ತು ವೇದಿಕೆಯಲ್ಲಿರುವಂತಹ ಅತಿಥಿಗಳೆಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಇವರು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅತಿಥಿಗಳು ಜೊತೆಯಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಳುನಾಡಿಗೆ ಬಂದು ಬದುಕನ್ನ ಕಟ್ಟಿಕೊಂಡ ನಮಗೆ ಈ ಮಣ್ಣು ಆಶ್ರಯ ನೀಡಿದೆ. ಕುಂದಗನ್ನಡ ಸಂಸ್ಕೃತಿ ಸಂಪ್ರದಾಯದ ಧಾರೆ ಎರೆದಿದೆ. ಇದೀಗ ಮುಂದಕ್ಕೆ ಸಾಗಬೇಕು ಅಂತಂದ್ರೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ ರೂಢಿಸಿಕೊಂಡು ನಾವೆಲ್ಲರೂ ಜೊತೆಯಾಗಬೇಕು ಅನ್ನುವಂತಹ ಆಶಯ ಕೂಡ ಜೊತೆಗೆ ಸೇರ್ತಾ ಇದೆ. ಇದೀಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಧ್ವನಿಯ ಜೊತೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಕುಂದಾಪುರ ತಾಲೂಕಿನಲ್ಲಿ ಕನ್ನಡವೇ ಮನೆ ಮಾತು, ಅದೇ ಕುಂದಾಪುರ ಕನ್ನಡ. ಕಾರ್ಕಳ ತಾಲೂಕಿನ ಹೆಬ್ರಿಯ ತನಕವೂ ಕುಂದಾಪುರವೇ ಮನೆ ಮಾತಾಗಿದೆ. ಉಡುಪಿ ಜಿಲ್ಲೆಯ ಒಳಗಿರುವಂಥ ಸುಂದರವಾದ ಸಾಂಸ್ಕೃತಿಕವಾದಂಥ ಊರೇ ನಮ್ಮೂರು, ಅದು ಕುಂದಾಪುರ. ಮಲ್ಪೆಗಳ ತನಕವು ಎಷ್ಟೋ ಮನೆತನಗಳಲ್ಲಿ ಇಂದಿಗೂ ಕೂಡ ಕುಂದಾಪುರ ಕನ್ನಡ ಮನೆ ಮಾತಾಗಿದೆ. ಹಳ್ಳಿಗಳಲ್ಲಿ ಕೂಡ ಮನೆಗಳಲ್ಲಿ ಕೂಡ ಮನಗಳಲ್ಲಿ ಕೂಡ ನಮ್ಮ ಭಾಷೆ ಹೊಯ್ಕ್ ಬರ್ಕ್ ಕುಂದಾಪುರ ಕನ್ನಡ. ಇದೀಗ ಇನ್ನೊಂದು ಸಂಪ್ರದಾಯ ಕೂಡ ಇಲ್ಲಿದೆ. ಭತ್ತವನ್ನ ಹಾಕೋದು, ಕೊಡಪಾನದಲ್ಲಿ ಇರಿಸಿರುವಂತಹ ಸಿಂಗಾರ ಹೂವನ್ನ ಬಿಡಿಸೋದು. ಕಳಸಿಗೆಗೆ ಸಿದ್ಧಿಯಿಂದ ಇಬ್ಬರು ಅತಿಥಿಗಳು ಜೊತೆಗೂಡಿ ಡಾಕ್ಟರ್ ದೀಪಕ್ ಶೆಟ್ಟಿ ಅವರು ಹಾಗೆ ಶ್ರೀಯುತ ಕಿಶೋರ್ ಕುಮಾರ್ ಅವರು ಜೊತೆಗೆ ಸೇರಿ ಕಳಸಿಗೆಗೆ ಸಿದ್ಧಿಯಿಂದ ಭತ್ತವನ್ನ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಳಸಿ, ಸಿದ್ಧಿ ಇದೆಲ್ಲ ನಾವು ಹುಟ್ಟದ ದಿನದಿಂದ ಕೇಳ್ತಾ ಇರೋ ಪದಗಳಾಗಿದ್ದಿತ್ತು. ಆದರೆ ಈಗ ಕೃಷಿ ಜೀವನದಿಂದ ನಗರ ಜೀವನಕ್ಕೆ ಬಂದ ಮೇಲೆ ಇದೆಲ್ಲ ಅಪರೂಪ ಆಗ್ತಾ ಸಾರು ಇದನ್ನೆಲ್ಲ ಮರುಕಾತಿಲ್ಲ, ಬೆಡುಕಾತಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ನಾಡಿ ಮಿಡಿತ, ನಮ್ಮ ಭಾಷೆ ಅಲ್ಲ ಇದು ಬದುಕು. ಸುವರ್ಣದಿಂದ ಉತ್ತರಕ್ಕೆ, ಭಟ್ಕಳದಿಂದ ದಕ್ಷಿಣಕ್ಕೆ ನಿರಂತರವಾಗಿ ಕನ್ನಡವನ್ನು ಮಾತನಾಡುವ ಜನವರನ್ನ ನಾವು ನೋಡ್ಬೋದು. ಕುಂದಗನ್ನಡ ಅಂತ ಕರಿತೇವೆ, ಕುಂದಾಪುರ ಕನ್ನಡ ಅಂತ ಕರಿತೇವೆ, ಹೊಯ್ಕ ವರ್ಗ ಭಾಷೆ ಅಂತ ಕರಿತೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಉದ್ಘಾಟಕರ ಪರಿಚಯವನ್ನ ನಿಮ್ಮ ಮುಂದೆ ಇಡಲಿದ್ದಾರೆ. ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅಂದ ತಕ್ಷಣ ಕುಂದಾಪುರ ಕನ್ನಡ ಪ್ರತಿಷ್ಠಾನ ನೆನಪಾತ್, ಆ ವೈಭವದ ಕಾರ್ಯಕ್ರಮ ಕಣ್ಮುಂದೆ ಬದತ್ತು. ಎಲ್ಲ ಹೇಳ್ತಾರೆ ಬೆಂಗಳೂರಂಗೆ ನೀವೆಲ್ಲಿಂದ ಬಂದದನ್ನು ಕೇಂದ್ರೆ ಒಂದು ಸತ್ಯ ನಾವು ಒಪ್ಕಣಕ ಮಂಗಳೂರು ಅಥವಾ ಬೇರೆ ಊರು ಹಿಂಗೆಲ್ಲ ಹೆಸರು ಹೇಳೋದಿರ್ತಿತ್ತು. ಆರೀಗ ಕುಂದಾಪುರ ಅಂದೇಳಿ ಹೇಳಿ ಹೆಸರು ಬತ್ತಿತ್ತಂದ್ರೆ ಅದ್ರ ಯಶಸ್ಸು ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನಕ್ಕೆ ಹೊತ್ತಂದೇಳಿ ಹೇಳಿ ಅವರ ಪರಿಚಯವನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಏಸ್ ಬಾಂಡ್ ಸಂತೋಷ್ ಶೆಟ್ಟಿ ಅವರನ್ನ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಕೇಂದ್ರ ಬಿಂದು, ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀಯುತ ದೀಪಕ್ ಶೆಟ್ಟಿ ಬಾರ್ಕೂರು. ಶ್ರೀಯುತರು ಉಡುಪಿ ಜಿಲ್ಲೆಯ ಬಾರ್ಕೂರಿನಲ್ಲಿ ತಂದೆ ಹಿಮಕರ ಶೆಟ್ಟಿ ಮತ್ತು ತಾಯಿ ವನಜ ಶೆಟ್ಟಿ ದಂಪತಿಗಳ ಮಗನಾಗಿ ಜನಿಸಿದರು. ಕೃಷಿ ಸಂಸ್ಕೃತಿಯ ಕುಟುಂಬದವರಾದ್ದರಿಂದ ಅಲ್ಲಿನ ರೀತಿ ರಿವಾಜು, ಪ್ರೀತಿ ಗೌರವ, ಭಯಭಕ್ತಿ ಜೊತೆಗೆ
ಸಾಹಿತ್ಯ ಸಂಸ್ಕೃತಿಯ ಒಲವು ನಿಲುವುಗಳು ಸಹಜವಾಗಿಯೇ ಶ್ರೀಯುತರಲ್ಲಿ ರಕ್ತಗತವಾಗಿ ಹರಿದು ಬಂದಿದೆ. ದೀಪಕ್ ಶೆಟ್ಟಿಯವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನು ಬಾರ್ಕೂರಿನಲ್ಲಿ ಮುಗಿಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು MBA ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದರು. ಇವರ ಜನ್ಮಭೂಮಿ ಕುಂದಾಪುರ, ಕರ್ಮಭೂಮಿ ಬೆಂಗಳೂರು. ತನ್ನ ತುತ್ತಿನ ಬುತ್ತಿಯನ್ನು ತುಂಬಿಕೊಳ್ಳಲು ಕುಂದಾಪುರದಿಂದ ಬೆಂಗಳೂರಿಗೆ ಬಂದು ವೃತ್ತಿ ನಿಮಿತ್ತವಾಗಿ ಟೊಯೋಟಾ ಕಂಪನಿಯಲ್ಲಿ ಕೆಲಸವನ್ನು ಆರಂಭಿಸಿ ಅಲ್ಲಿಯೇ ಪದೋನ್ನತಿಯನ್ನು ಪಡೆದು ಆ ಕಂಪನಿಯಿಂದಲೇ ಜಪಾನ್ ದೇಶಕ್ಕೆ ತೆರಳಿ ಅಲ್ಲಿ ಸೇವೆಯನ್ನು ಸಲ್ಲಿಸಿದರು. ಜಪಾನ್ನಲ್ಲಿ ಕೆಲಸವನ್ನು ಮಾಡುತ್ತಿರುವಾಗ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ಆರಂಭಿಸಿ ತದನಂತರ ನಿರಂತರ 11 ವರ್ಷವೂ ಜಪಾನ್ನಲ್ಲಿ ಆಚರಿಸಿಕೊಂಡು ಬರಲು ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು. ಪ್ರಸ್ತುತ ಬೆಂಗಳೂರಿನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ದೀಪಕ್ ಶೆಟ್ಟಿಯವರು ಟೊಯೋಟಾ ಕಂಪನಿಯಲ್ಲಿ ವೃತ್ತಿ ನಡೆಸುತ್ತಿದ್ದರೂ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದವರು. ಅವರ ಸೇವೆಯ ಹೋರಣವನ್ನು ತೆಗೆದಾಗ ಅವರ ಸೇವೆಯ ಒಂದೊಂದು ಮಜಲುಗಳು ತೆರೆದುಕೊಳ್ಳುತ್ತದೆ. ಅದರಲ್ಲಿ ಶೈಕ್ಷಣಿಕ, ಧಾರ್ಮಿಕ, ಕಲಾಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯನ್ನು ಸಲ್ಲಿಸಿದ ಮತ್ತು ಸಲ್ಲಿಸುತ್ತಲಿರುವಂತಹ ಧೀಮಂತ ವ್ಯಕ್ತಿತ್ವದ ವ್ಯಕ್ತಿ ಶ್ರೀಯುತ ದೀಪಕ್ ಶೆಟ್ಟಿಯವರು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ಭಾರತದ ಸಂಸ್ಕೃತಿಯ ಹಾಗೆ ಶ್ರೀಯುತರು ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸೇವೆಯಲ್ಲಿ ಏಕತೆಯನ್ನು ಕಂಡುಕೊಂಡವರು. ಅನೇಕರಿಗೆ ಹಲವು ರೀತಿಯ ಆಸಕ್ತಿಯಾದರೆ ಇವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ಆಸಕ್ತಿ. ಯಕ್ಷಗಾನವನ್ನು ತನ್ನ ಉಸಿರಾಗಿ ಪ್ರೀತಿಸುತ್ತಿರುವವರು. ಮೊಟ್ಟ ಮೊದಲ ಬಾರಿಗೆ ಬಂಟರ ಸಂಘದ ಮೂಲಕ ಬೈಂದೂರಿನಿಂದ ಬದಿಯಡ್ಕದವರೆಗೆ ಜಾತಿ ಮತಗಳ ಭೇದವಿಲ್ಲದೆ ಎಲ್ಲ ಕರಾವಳಿಗರನ್ನ ಒಂದೆಡೆ ಸೇರಿಸಿ ಮಹತ್ತರ ಸಮಾಗಮ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು. ಕಂಬಳ ನಿಷೇಧವಾದಾಗ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆದ ಕರಾವಳಿಗರ ಹೋರಾಟದ ನೇತೃತ್ವವನ್ನು ವಹಿಸಿದವರು. ಕಯ್ಯಾರ ಕಿಂಜಣ್ಣರೈ ಜನ್ಮ ಶತಮಾನೋತ್ಸವ ಮತ್ತು ಕರಾವಳಿಯ ಹೆಮ್ಮೆ DK ಚೌಟರ ಅಮೃತ ಮಹೋತ್ಸವ ಕಾರ್ಯಕ್ರಮದ ಆಯೋಜನೆಯ ಸಂಚಾಲಕರಾಗಿ ತಮ್ಮನ್ನು ತೊಡಗಿಸಿಕೊಂಡು ಇವರ ನಾಯಕತ್ವದ ಅವಧಿಯಲ್ಲಿ ಸಮಾಜದ ಆಸಕ್ತರಿಗೆ, ದುರ್ಬಲರಿಗೆ ತನ್ನಿಂದಾದ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಾ ಬಂದವರು. ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ನಡೆದ ಕುಂದಾಪುರ ಕನ್ನಡ ದಿನವನ್ನು ಯಶಸ್ವಿಯಾಗಿ ಆಚರಿಸಿ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಇದರ ಅಧ್ಯಕ್ಷರಾಗಿ ದೊಡ್ಡ ಮಟ್ಟದಲ್ಲಿ ಆಯೋಜನೆಯನ್ನು ಮಾಡಿ ಎಲ್ಲರಿಂದಲೂ ಪ್ರಶಂಸೆಗೊಂಡವರು. ಪ್ರಪ್ರಥಮ ಬಾರಿಗೆ ಯಕ್ಷಗಾನದ 100 ರಾಗಗಳನ್ನು ದಾಖಲೀಕರಣ ಮಾಡಿದ ಶತಸಾನುರಾಗ ಎಂಬ ದಾಖಲಾರ್ಹ ಕಾರ್ಯಕ್ರಮಕ್ಕೆ ಪಾತ್ರರಾದವರು. ಅಲ್ಲದೆ ಯಕ್ಷಧ್ರುವ ಪಟ್ಲದ ಬೆಂಗಳೂರಿನ ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು. ಶ್ರೀಯುತರದ್ದು ಜನ್ಮಜಾತ ಪ್ರತಿಭೆ. ಅವರ ಬಹುಮುಖ ಪ್ರತಿಭೆಗೆ ತಿಲಕಪ್ರಾಯವೆಂಬಂತೆ ತಮ್ಮ ಯಕ್ಷಗಾನದ ಬಗೆಗಿನ ಆಳವಾದ ಅಧ್ಯಯನಕ್ಕೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಇದರ ಮೂಲಕ ತನ್ನ ಸಾಧನೆಯ ಕೀರ್ತಿಯ ಕಿರೀಟದ ಮುಕುಟಕ್ಕೆ ಇನ್ನೊಂದು ಗರಿಯನ್ನು ಹೆಚ್ಚಿಸಿಕೊಂಡ ಗರಿಮೆ ಇವರದು. ಪ್ರಸ್ತುತ ಶ್ರೀಯುತರು ಅನೇಕ ವರ್ಷಗಳಿಂದ ಬೆಂಗಳೂರಿನಲ್ಲಿ ತಮ್ಮ ಧರ್ಮಪತ್ನಿ ಶ್ರೀಮತಿ ಸುಮಾ ಶೆಟ್ಟಿ ಮತ್ತು ಪುತ್ರದ್ವಯರೊಂದಿಗೆ ಸಂತೃಪ್ತಿಯ ಕುಟುಂಬ ಜೀವನವನ್ನು ನಡೆಸುತ್ತಾ ಬಂದಿದ್ದಾರೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆಯನ್ನು ನೀಡುವುದರೊಂದಿಗೆ ಮಿಡಿದ ಹೃದಯಗಳ ಭಾವನೆಗೆ ಭಾವುಕರಾಗಿ, ಅಶಕ್ತ ದುರ್ಬಲರಿಗೆ ಸಹಾಯಕರಾಗಿ, ಕಲಾವಿದರಿಗೆ ಕಲಾಸಕ್ತರಿಗೆ ದಾರಿದೀಪವಾಗಿ, ಸೇವಾ ತುಡಿತದ ಮನಸ್ಸುಗಳಿಗೆ ಸ್ಫೂರ್ತಿಯಾಗಿ, ಕಂಬನಿ ಮಿಡಿಯುವ ಕಂಗಳಿಗೆ ಸಾಂತ್ವನದ ನುಡಿಗಳನ್ನಾಡುವ ಹಿತೈಷಿಯಾಗಿ, ಸಮಾಜದ ಸೇವೆಗೆ ಸೇವಕರಾಗಿ, ಕರಾವಳಿಗರಿಗೆ ಸಾಂಸ್ಕೃತಿಕ ರಾಯಭಾರಿಯಾಗಿ, ಕಲಾ ಸೇವೆಗೆ ಟೊಂಕಗಟ್ಟಿ ನಿಂತ ಇವರೇ ನಿಮ್ಮೆಲ್ಲರ ಕನ್ನಡದ ಹೃದಯವನ್ನಾಳುವ ಶ್ರೀಯುತ ದೀಪಕ್ ಶೆಟ್ಟಿ ಬಾರ್ಕೂರ್. ಇವರು ಯಕ್ಷಗಾನದ ಕೃಷಿಯಲ್ಲಿ ಮಾಡಿದ ಸಾಧನೆಗಾಗಿ ಆಳವಾದ ಅಧ್ಯಯನದಿಂದ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಇದು ನಮ್ಮ ಕುಂದಾಪುರದ ಹೆಮ್ಮೆ. ಹಾಗಾಗಿ ಈ ಘನ ವೇದಿಕೆಯಲ್ಲಿ ಇವರನ್ನು ಗಣ್ಯರೊಡಗೂಡಿಸಿಕೊಂಡು ಗೌರವಾರ್ಪಣೆಯನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಗೂಡಿ ಇವರಿಗೆ ಗೌರವದ ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಇವರಿಗೆ ನಮ್ಮ ತುಂಬು ಹೃದಯದ ಮನದಾಳದ ಗೌರವಾರ್ಪಣೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಬಹಳ ಅದ್ಭುತವಾಗಿ ಅವರ ಪರಿಚಯವನ್ನ ಮಾಡಿಕೊಟ್ಟಂತಹ
ಶ್ರೀಯುತ ಸಂತೋಷ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕುಡ್ಲದಗಿ ಕುಂದಾಪುರದ ರಂದಳಿ ಎಲ್ಲರನ್ನೂ ಒಟ್ಟಾಕಿ ದಯಾನಂದ್ ಶೆಟ್ಟಿ ಅವರು ಮೊದಲ ಬಾರಿಗೆ ಆರಂಭಿಸಿದವರು ಕೂಡ ಇದಕ್ಕೆ ಜೊತೆಯಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಗೊತ್ತಿದೆ ಅಟ್ಲಾಡಿ ಸಂತೋಷ್ ಶೆಟ್ಟಿ ಅವರು ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಂತು ಸಪೋರ್ಟ್ ಮಾಡಿದವರು. ಹಾಗೆ ನಮ್ಮ ಕುಂದಾಪುರ ಗ್ರೂಪಿನ ಏಸ್ ಬಾಂಡ್ ಸಂತೋಷ್ ಶೆಟ್ಟಿ ಅವರು ಕೂಡ ಜೊತೆಯಾಗಬೇಕು. ಹಾಗೆ ಈ ಒಂದು ಗೌರವಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಎಲ್ಲರೂ ಸೇರಿ. ಅತಿಥಿಗಳ ಜೊತೆಗೂಡಿ ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು, ನಮ್ಮೂರಿನ ಹೆಮ್ಮೆ, ಇವತ್ತು ಬೆಂಗಳೂರಿನಲ್ಲಿ ಶೋಭಿಸ್ತಾ ಇರುವಂತಹ ಒಂದು ರತ್ನ. ಅವರ ಮೂಲಕ ನಮ್ಮ ಭಾಷೆಗೆ ಸಿಗ್ತಾ ಇರುವಂತಹ ಕೊಡುಗೆ ಅಪಾರವಾದದ್ದು. ಬಹುಶಃ ಯುವ ಮನಸ್ಸುಗಳನ್ನು ಸೆಳೆಯೋದು ಅಷ್ಟು ಸುಲಭ ಇಲ್ಲ. ಮೊಬೈಲ್ ಹಾಗೆ ತಂತ್ರಜ್ಞಾನದ ಈ ಯುಗದಲ್ಲಿ ಎಲ್ಲರನ್ನ ಒಟ್ಟಿಗೆ ಸೇರಿಸಬೇಕು ಅಂತಂದರೆ ಅದು ಸಾಹಸದ ಕೆಲಸ. ಅವರು ಒಂದು ಮಾತು ಹೇಳ್ತಾರೆ, ಇದು ಟೀಮ್ ವರ್ಕ್, ನನ್ನದೇನು ಇಲ್ಲ, ಇಲ್ಲಿ ಎಲ್ಲರೂ ಸೇರಿ ಮಾಡಿದ್ದಾರೆ, ನಾನಲ್ಲ ಲೀಡರ್, ನನ್ನ ತಂಡದ ಪ್ರತಿಯೊಬ್ಬರು ಕೂಡ ಇಲ್ಲಿ ಲೀಡರ್ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಒಬ್ಬ ಯಶಸ್ವಿ ನಾಯಕ ಹೇಗಿರ್ತಾನೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಇವರ ನಾಯಕತ್ವದಿಂದ ಇಡೀ ಕುಂದಗನ್ನಡಕ್ಕೆ ವಿಶಿಷ್ಟವಾದಂಥ ಒಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಭಾಷೆ ಮಾತಾಡೋದು ಸ್ವಲ್ಪ ಹಿಂದೆ ಮುಂದೆ ಕಾಣ್ತಾರೆ. ಆದರೆ ಕುಂದಾಪುರದವ್ರು ಎಲ್ಲಿ ಹೋರು ಕೂಡ ಅವ್ರನ್ನ ಗುರುತಿಸ್ತಾರೆ, ಅವ್ರು ಮಾತನಾಡುವ ಭಾಷೆಯಲ್ಲೇ, ಬೇರೆ ಯಾವುದೂ ಬೇಡ, ನೀವು ಕುಂದಾಪುರದವರ ಅಂದೇಳಿ. ಇಡೀ ಬೆಂಗಳೂರಿನಂಥ ನಗರದಲ್ಲಿ ಇಡೀ ರಾಜಕೀಯದವರನ್ನೇ ಕುಂದಾಪುರ ಕನ್ನಡವನ್ನು ನೋಡು ಹಾಗೆ ಮಾಡಿದ್ದು ಅದು ಅವರ ಶಕ್ತಿ, ಅದು ಅವರ ತಾಕತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಭಾಷೆ ಬೆಳೆಯುವುದು ಕೇವಲ ಮಾತನಾಡುವುದರಿಂದ ಅಲ್ಲ, ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಈಗಾಗಲೇ ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ಮೂಲಕ ಕುಂದಾಪುರ ಕನ್ನಡದ ಸಂಘದ ಮೂಲಕ ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕುಂದಾಪುರ ಪೀಠ ಸ್ಥಾಪನೆ ಆಗಿದೆ. ಅದಕ್ಕಾಗಿ ಅವರು ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಮರೆಯುವುದಿಲ್ಲ, ಅದನ್ನು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ದೀಪಕ್ ಸರ್ ಅವರಿಗೆ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ಪುರದ ತಾಯಿ ಮಂಗಳಾದೇವಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಕುಂದಾಪುರದ ಅಷ್ಟು ದೈವ ದೇವರುಗಳಿಗೆ ನಮಿಸ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಸಂತೋಷ್ ನಮಗೊಂದು ದೂರ ಸಂಬಂಧಿ ಹೌದು, ನಮ್ಮದು ಒಂದೇ ದೇಯ್ದ ಮನೆ, ಅದಕ್ಕೇನು ಸ್ವಲ್ಪ ಜಾಸ್ತಿ ಹೊಗಳ್ರ ಅಷ್ಟೇ ಅಂತ ಇಲ್ಲ. ಯಾಕಂದ್ರೆ ನಮ್ಮಿನ್ನ ಸಣ್ಣತಿಂದ ಕಂಡು ವಂದನ ಸುಪ್ರಭ ಎಲ್ಲ ಇಲ್ಲಿ ಇದ್ರೆ ಆ ಥರ ಎಂಥದ್ದು ಇಲ್ಲ. ಎಲ್ಲರ ಥರ ನಾನು ಒಂದಿಷ್ಟು ಸಂಘ ಸಂಸ್ಥೆಯೆಲ್ಲ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ. ಸೊ ಅದರಿಂದ ಒಂದಿಷ್ಟು ಸಂಪರ್ಕಗಳಾಯಿತು ಅಷ್ಟೇ, ಅದಕ್ಕಿಂತ ಹೆಚ್ಚು ಎಂಥದ್ದು ಇಲ್ಲ. ಮೊಟ್ಟ ಮೊದಲಿಗೆ ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಇವತ್ತು ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನ ಅಂದರು. ಅದರದ್ದು ಎಲ್ಲರಿಗೂ ಶುಭಾಶಯ ನಾನು ಹೇಳ್ತಾ ಇದ್ದೆ, ಎಲ್ಲರಿಗೂ ಒಳ್ಳೆಯದಾಯಿತು. ನಾನು ಅಣ್ಣೆ ಕುಲಾಲ್ರ ಹತ್ರ ಕೇಂಡೆ, ಈ ಭಾಷಣ ಹ್ಯಾಂಗೆ ಮಾಡೋದು, ಕುಂದಾಪುರ ಕನ್ನಡದಂಗೆ ಮಾಡೋದಾ ಅಥವಾ ಶಿಷ್ಟ ಕನ್ನಡದಂಗೆ ಮಾಡೋದಾ ಅನ್ಕಂಡು. ಅಷ್ಟೊತ್ತಿಗೆ ಹೇಳ್ರಿ, ಇಲ್ಲ ಇಲ್ಲಿ ಇಪ್ಪದೆಲ್ಲ ಹೆಚ್ಚು ಕಮ್ಮಿ ಕುಂದಾಪುರ ಕನ್ನಡವೇ ಅರ್ಥ ಅಪಾರ, ಆದ್ದರಿಂದ ಕುಂದಾಪುರ ಕನ್ನಡದಂಗೆ ಮಾತಾಡಿ ಅಂತೇಳಿ ಹೇಳ್ರು. ಆದ್ದರಿಂದ ಕುಂದಾಪುರ ಕನ್ನಡದ ಬಗ್ಗೆ, ಕುಂದಾಪುರ ಕನ್ನಡದಂಗೆ ನಾನು ಮಾತಾಡ್ತೆ. ದಿಕ್ಸೂಚಿ ಭಾಷಣ ಅಂತೇಳಿ ಹೇಳಿ ಹಾಕ್ರೆ ನನಗೆ ಇನ್ವಿಟೇಷನ್ ಬಂದು ಕೊಡ್ಲ ಗೊತ್ತಾಯ್ತು. ಮಾಲಕ್ಕ ನಮ್ಮನ್ನೆಲ್ಲ ಸಣ್ಣತಿಂದ ಕಂಡರು, ನಮ್ಮ ಪಕ್ಕದ ಮನೆಯವರವರು, ಅವರು ಮತ್ತು ಅಣ್ಣೆ ಕೋಲಾಲ್ರ ಕೇಂದ್ರ ಬನ್ನಿ ಅಂದಲ್ಲಿ ಹೇಳ್ರು. ನಾ ಪ್ರೋಗ್ರಾಮಿಗೆ ಬತ್ತೆ ಅಂತ ಹೇಳಿದೆ. ಅದಾದಮೇಲೆ ಅಲ್ಲಿ ದಿಕ್ಸೂಚಿ ಭಾಷಣ ಅಂತ ಹೇಳಿದ್ರು ಕೂಡಲೇ ನಂಗೊಂಚೂರು ಹೆದರಿಕೆ ಅಪ್ಪ ಶುರು ಆಯಿತು. ಯಾಕಂತ ಹೇಳಿದ್ರೆ ನಾವೇ ಇನ್ನು ದಿಕ್ಕನ್ನು ಮತ್ತು ಸೂಚನೆಯನ್ನು ಹಿರಿಯರಲ್ಲ ಕಾಂಬಂತ ವಯಸ್ಸಲ್ಲಿ ಇಪ್ಸೋರಿಗೆ ನಾವು ಬೇರೆಯವ್ರಿಗೆ ಬಗ್ಗೆ ದಿಕ್ಸೂಚಿ ಭಾಷಣ ಮಾಡ್ತು ಅಂದ್ರೆ ಅದಂತೂ ಹೆಚ್ಚಾತ್ ಅನ್ಸತ್ತೆ. ಆದರೆ ಕುಂದಾಪುರ ಭಾಷೆ ಬಗ್ಗೆ, ಕುಂದಾಪುರದ ಬಗ್ಗೆ ನಾನು ಏನು ಕೇಳಿದೆ, ನಾನು ಏನು ಓದಿದೆ ಮತ್ತು ನಾನು ಏನು ತಿಳಿದಿದೆ ಅದನ್ನು ನಾನು ನಿಮ್ಮೊಟ್ಟಿಗೆ ಇವತ್ತು ಹೇಳ್ಕಂತೆ. ಒಂದು ಕಾಲಘಟ್ಟ ಇದ್ದಿತ್ತು,
ನಾವೆಲ್ಲ ಬೆಂಗಳೂರಿಗೆ, ನಾವು ಇಂಜಿನಿಯರಿಂಗ್ ಮಾಡೋಕ್ಕೆ ಬೆಂಗಳೂರಿಗೆ ಹೋಯ್ತು. ಎಲ್ಲರೂ ಹೊಟ್ಟೆಪಾಡಿಗೆ ಬೆಂಗಳೂರು ಬಾಂಬೆಗೆಲ್ಲ ಹೋದಾಗಳಿಗೆ ಒಂದು ಕೇಂತಿದ್ರು, ನಿಮ್ಮ ಊರು ಯಾವುದನ್ನೇಳಿ ಹೇಳಿ. ಆಗ ನಾವೆಲ್ಲ ಹೇಳ್ತಿದ್ದಿತ್ತು, ನಾವು ಎಲ್ಲಿ ಯಾರ್ಕೆಂದ್ರೆ ನಾವು ಮಂಗಳೂರಿನವ್ರು ಅಂತೇಳಿ ಹೇಳ್ತಿದ್ದಿತ್ತು. ಆದರೆ ನಮ್ಮ ಊರು ಕುಂದಾಪುರ ಆದರೂ ನಾವು ಮಂಗಳೂರು ಅಂತ ಹೇಳುವ ಆ ಕಾಲಘಟ್ಟದಿಂದ ಶುರುವಾಗಿ ಮಂಗಳೂರಂಗೆ ನಾವು ನಮ್ಮ ಭಾಷೆದೊಂದು ಹಬ್ಬ ಮಾಡುವಂಥ ಸ್ಥಿತಿ ಬಂತಲ್ಲ, ಅದ್ರ ಬಗ್ಗೆ ನನಗೆ ಭಾರೀ ಖುಷಿ ಆಯ್ತು. ಅದೇ ನಾನು ಇವತ್ತು ಅಲ್ಲಿಂದ ಇಲ್ಲಿ ಬಪ್ಪಕ್ಕೆ ಮುಖ್ಯ ಕಾರಣ. ಈ ನಮ್ಮದು ವ್ಯಾಪ್ತಿ ಏನು ತುಂಬ ದೊಡ್ಡದಲ್ಲ. ಕುಂದಾಪುರ ಕನ್ನಡ ಭಾಷೆ ಮತ್ತದನ್ನು ಭಾಷೆ ಬಳಸುವಂಥದ್ದು. ಕುಂದಾಪುರ ಅನ್ನುವಂಥದ್ದು ಒಂದು ಜಾಗ, ಕುಂದಾಪುರ ಅನ್ನುವಂಥದ್ದು ಒಂದು ತಾಲೂಕು. ಆದರೆ ಈ ಕುಂದಾಪುರ ಕನ್ನಡ ಭಾಷೆ ಮತ್ತು ವಿಶ್ವ ಕುಂದಾಪುರ ಕನ್ನಡ ದಿನ ಅದರ ವ್ಯಾಪ್ತಿಯನ್ನು ನಾವು ಕಂಡ್ರೆ ಕುಂದಾಪುರದ ಕಲ್ಯಾಣಪುರದ ಹೊಳೆಯಿಂದ ಹೆಚ್ಚು ಕಮ್ಮಿ ಕೊಟಚಾದ್ರಿವರೆಗೆ, ಈಚೆಗೆ ಸೋಮೇಶ್ವರದಿಂದ ಈ ಕಡಲ ತೀರದವರೆಗೆ ಅಲ್ಲಿರುವಂಥ ಆ ವ್ಯಾಪ್ತಿ ನಾವು ಹೆಚ್ಚಂದ್ರೆ ಒಂದು 15-20 ಲಕ್ಷ ಜನ ಇರ್ಬೋದು, ಅಂದರೆ ಕುಂದಾಪುರ ಕನ್ನಡ ಭಾಷೆ ಮಾತಾಡೋರು. ಆದರೆ ಈ ನಮ್ಮ ಭಾಷೆ ಹಂಗಾರೆ ಅದು ಬರೀ ಭಾಷೆಯ? ಖಂಡಿತ ಅಲ್ಲ, ಇದಂತಲ್ಲ. ಪ್ರಪಂಚದ ಯಾವುದೇ ಭಾಷೆ ಆದರೂ ಅದು ಭಾಷೆ ಅಂತಲ್ಲ, ಅದು ಅಲ್ಲಿನ ಜನರು ಬದುಕುವಂಥ ರೀತಿ, ಅದು ಅಲ್ಲಿನ ಸಂಸ್ಕೃತಿ, ಅದಲ್ಲಿನ ಜನರು ಯೋಚಿಸುವ ರೀತಿ, ಆಚರಣೆಗಳು, ಆರಾಧನೆಗಳು, ಅದೆಲ್ಲರ ಒಟ್ಟು ಮೊತ್ತವನ್ನೇ ಹೇಳೋದು ನಾವು ಭಾಷೆ ಅಂದೇಳಿ. ಆಪ್ಕೋಯೆ ನಾವು ಕುಂದಾಪುರದಲ್ಲಿ ಹೇಳತ್ತ ನಮ್ಮದು ಭಾಷೆಯಲ್ಲ ಬದುಕು ಅಂದೇಳಿ. ಬಹುಶಃ ಇದೊಂದು ಟ್ಯಾಗ್ಲೈನ್ ಭಾರಿ ಫೇಮಸ್ ಆಗಿತ್ತು, ಪಡುಕೆರೆ ಉದಯ್ ಶೆಟ್ಟರ್ ಕೊಟ್ಟದ್ದು, ನಮ್ಮದು ಭಾಷೆಯಲ್ಲ ಬದುಕಂದೇಳಿ. ಯಾಕಂದರೆ ಯಾವ ಭಾಷೆಯೂ ಬರೀ ಭಾಷೆ ಅಲ್ಲ, ಅದು ಅವರ ಬದುಕೆ. ಈ ಕುಂದಾಪುರ ಕನ್ನಡದ ಈ ದೊಡ್ಡ ದೊಡ್ಡ ಬದಲಾವಣೆಗಳು ಯಾವಾಗಿಂದ ಆರಂಭವಾಯ್ತಂತ ಒಂದು 6-7 ವರ್ಷದ ಕತೆ ಇದಷ್ಟೇ. ಒಂದು 6-7 ವರ್ಷದ ಮೊದಲು ನಮ್ಮ ಕಾರಂತರ ಊರಾದ ಕೋಟದ ಹತ್ರ ಒಂದಿಷ್ಟು ಜನ ಹುಡುಗರು ಸೇರಿ ಮಾತಾಡುವಾಗ ಒಂದು ಡಿಸ್ಕಷನ್ ಆಯ್ತು. ಈ ಅಭಿಮತ ತಂಡದವರು ವಸಂತ್ ಗೆಳೆಯರು, ಉದಯ ಪಡುಕೆರೆ, ಕಿರಾಡಿ, ಅಜಿತ್, ಶರತ್ ಅವರೆಲ್ಲ ಸೇರಿ ಮಾತಾಡುವಾಗ, ಅಲ್ಲ ಅಪ್ಪಂಗೊಂದಿನ ಇತ್ತು, ಅಮ್ಮಂಗೊಂದಿನ ಇತ್ತು, ಫ್ರೆಂಡ್ಶಿಪ್ಪಿಗೊಂದಿನ ಇತ್ತು, ದೋಸ್ತಿ ಮಾಡೋಕ್ಕೊಂದಿನ ಇತ್ತು, ದೋಸ್ತಿ ಬಿಡೋಕ್ಕೊಂದಿನ ಇತ್ತು, ಎಲ್ಲದಕ್ಕೂ ಇವತ್ತಿನ ಪ್ರಪಂಚದಲ್ಲಿ ದಿನ ಇತ್ತು. ಆದರೆ ನಮ್ಮ ಅಬ್ಬಿ ಭಾಷೆಗೆ ಯಾಕೆ ದಿನ ಇಲ್ಲ ಅಂತೇಳಿ ಹೇಳಿ ಒಂದು ಡಿಸ್ಕಷನ್ ಬಂದಾಗ, ಹೀಗೆ ಮಾತುಕತೆಯಲ್ಲಿ ಆಗ ಆ ಒಂದು ಮಾತುಕತೆಯ ಮೂರ್ತ ರೂಪವೇ ಈ ವಿಶ್ವ ಕುಂದಾಪುರ ಕನ್ನಡ ದಿನ ಅನ್ನುವಂಥ ಒಂದು ಪರಿಕಲ್ಪನೆ. ಇದು ಹೆಚ್ಚು ಕಮ್ಮಿ 6-7 ವರ್ಷದ ಮೊದಲು ವಿಶ್ವ ಕುಂದಾಪುರ ಕನ್ನಡ ದಿನ ಅಂತ ಆದಾಗ ಅವ್ರು ಎಷ್ಟು ಹುಷಾರಿದ್ದರು ನೋಡಿ. ಕುಂದಾಪುರದವ್ರ ಅದೊಂದು ಮಾತಿತ್ತು, ಕುಂದಾಪುರದವ್ರು ಹಿಂದಾಪುರ ಅಂದೇಳಿ. ಎಂದು ಹಿಂದಾಪುರ ಅಲ್ಲ, ಕುಂದಾಪುರ ಕನ್ನಡ ದಿನ ಅಥವಾ ಕುಂದಾಪುರ ಭಾಷೆ ದಿನ ಅಂತ ಹೇಳಲ್ಲ, ವಿಶ್ವ ಅಂದೇಳಿ ಅದಕ್ಕೊಂದು ಸೇರಿಸ್ಕೊಂಡ್ರು. ಅದೊಂದು ವಿಶೇಷಣವೂ ಹೌದು, ಅದನ್ನು ಸೇರಿಸಿದ್ರು. ಆಗ ಬೆಂಗಳೂರಿಗೆ ಬಂದಾಗ ನಮ್ಮನ್ನೆಲ್ಲ ಒಂದು ಸಭೆ ಕರೆದು ಹೇಳ್ರು, ನೀವಿಲ್ಲೊಂದು ಕಾರ್ಯಕ್ರಮ ಮಾಡ್ಕಂತ. ಆಗ ನಾನೊಂದು ಪ್ರಶ್ನೆ ಮುಂದಿಟ್ಟೆ, ವಿಶ್ವ ಕುಂದಾಪುರ ಕನ್ನಡ ಅಂತ ಇಟ್ಟಿದ್ದೀರಿ, ಆದರೆ ಈ ವಿಶ್ವ ಅಂತ ನೀವು ಇಟ್ಟ ಮೇಲೆ ವಿಶ್ವದಾದ್ಯಂತ ಮಾಡಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುತ್ತೆ, ಇದು ಸಾಧ್ಯವ ಅಂತ. ಇದು ಪ್ರಥಮ ವರ್ಷ ನಾನು ಅವ್ರಿಗೆ ಕೇಳಿದ್ದು. ಆಗ ಅವರೊಂದು ಉತ್ತರ ಕೊಟ್ಟರು, ವಿಶ್ವದಾದ್ಯಂತ ಈ ಆಚರಣೆಯನ್ನು ಮಾಡಿಸುತ್ತಂದೇಳಿ ಹೇಳಿ ನಾವು ಹೆಸರಿಟ್ಟದ್ದಲ್ಲ, ಆದರೆ ಇದು ಈ ಭಾಷೆಗಿಪ್ಪ ತಾಕತ್ತು ಹೇಗಿತ್ತಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಪ್ರಾರಂಭ ಆದರೆ ಇಡೀ ವಿಶ್ವದಲ್ಲೇ ಇದು ಖಂಡಿತ ಆಚರಣೆಗೆ ಒಳಪಡುವಷ್ಟು ಸಾಮರ್ಥ್ಯ ಇರುವ ಈ ಭಾಷೆ ಆದ್ದರಿಂದ ನಾವು ಇಟ್ಟದ್ದಂತೇಳಿ ಹೇಳಿರ. ಅದು ಯಾಕೋ ಅದು ಅನ್ವರ್ಥಕವೋ ಎಂಬಂತೆ ಇವತ್ತು ಪ್ರಪಂಚದ ಪ್ರತಿ ಭಾಗದಂಗೂ ವಿಶ್ವ ಕುಂದಾಪುರ ಕನ್ನಡ ದಿನ ಆಚರಣೆ ಆಗ್ತಾ ಇತ್ತು. ಇದು ಕಳೆದ 6 ವರ್ಷದಲ್ಲಿ ಆದಂಥ ಬದಲಾವಣೆ. ವಿಶ್ವ ಕುಂದಾಪುರ ಕನ್ನಡ ದಿನ ಅಂತ ಆದಮೇಲೆ ಯಾವ ದಿನ ಮಾಡಬೇಕಂತೇಳಿ ಆಯಿತು. ಆಗ ಆಷಾಢಿ ಹಬ್ಬ, ಆಷಾಢಿ ಅಮಾವಾಸ್ಯೆಯನ್ನು ಅವ್ರು ಆಯ್ಕೆ ಮಾಡ್ಕೊಂತರು. ಯಾಕಂದರೆ ಆಷಾಢಿ ಹಬ್ಬ ನಮ್ಮದು ಈ ಬೇಸಾಯ ಕೃಷಿ ಪ್ರಧಾನವಾದಂಥ ಸಮಾಜ ನಮ್ಮದು. ಈ ನಟ್ಟಿ ಆದಮೇಲೆ ತುಂಬ ಹಬ್ಬಗಳ ಆರಂಭ ಆಯ್ತು. ಆ ಎಲ್ಲ ಹಬ್ಬಗಳ ಆರಂಭ ಪ್ರಥಮವಾದಂಥ ಹಬ್ಬ ಯಾವ್ದು ಕೇಂದ್ರೆ ಆಷಾಢಿ ಹಬ್ಬ. ಆ ಆಷಾಢಿ ಹಬ್ಬದಲ್ಲೇ ವಿಶ್ವ ಕುಂದಾಪುರ ಕನ್ನಡ ದಿನ ಮಾಡುವ ಅಂತೇಳಿ ಹೇಳಿ ಒಂದು ಮಾತುಕತೆ ಆಯ್ತು. ಹಾಗೆ ಈ ಆಷಾಢಿ ಹಬ್ಬದ ಶುರುವಲ್ಲಿ ಪ್ರಕೃತಿಯಲ್ಲಿ ಆಪಂಥ ಬದಲಾವಣೆ, ಎಲ್ಲ ಕಡೆ ಹಸಿರು, ಮಳೆ ಬಂದಿರುತ್ತೆ, ಎಲ್ಲ ಕಡೆ ಹಸಿರು, ಒಂದು ಚಂದ, ಪ್ರಕೃತಿಯೂ ಸಹ ತುಂಬ ಚಂದದಲ್ಲಿರುತ್ತೆ. ಹಾಗೆ ಈ ಆಷಾಢಿ ಹಬ್ಬದ ವಿಶೇಷತೆ ಅಂತ ಹೇಳಿದರೆ, ಒಂದು ಈ ನಟ್ಟಿಯೆಲ್ಲ ಆರ್ಮೇಲೆ ಒಂಥರ ಈ ಕುಂದಾಪುರ ಭಾಷೆ ಮೈ ಸಾಕುವುದಂದೇಳಿ ಹೇಳ್ತಾರೆ. ಎಲ್ಲ ಸಾಕಾರ ಮೇಲೆ ಈ ಕ್ಯಾನಿಗಂಡಿ ಹಿಟ್ಟು ಮಾಡಿ ಎಲ್ಲ ತಿಂದು, ಅದರಲ್ಲೂ ಅಂದರೆ ಆಯುರ್ವೇದದ ಗುಣ ಇರುವಂಥದ್ದನ್ನೆಲ್ಲ ತಿಂದು, ಆಮೇಲೆ ಹಾಲಿ ಕೆತ್ತಿ ಕಷಾಯ ಕೊಡೋದು, ಕ್ಯಾನಿಗಂಡಿ ಹಿಟ್ಟು ತಿಂದು, ಅಂದರೆ ನಮ್ಮ ಈ ಕೃಷಿ ಪ್ರಧಾನವಾದ ಸಮಾಜ ಈ ನಟ್ಟಿಯೆಲ್ಲ ಆರಮೇಲೆ ಅವರ ಆ ಒಂದು
ಮೈಯನ್ನು ಅಥವಾ ಅವರ ಶರೀರವನ್ನು ಮತ್ತು ಅವರ ಶಾರೀರವನ್ನು ಕಾಪಿಟ್ಟುಕೊಳ್ಳುವಂಥ ಒಂದು ಹಬ್ಬ. ಅದೊಂಥರ ಈ ಮೆಡಿಸಿನ್ನ ಇಪ್ಪದಂಥ ಒಂದು ಹಬ್ಬ ಆಷಾಢಿ ಹಬ್ಬ. ಆ ಹಬ್ಬವನ್ನೇ ಈ ವಿಶ್ವ ಕುಂದಾಪುರ ಕನ್ನಡ ದಿನ ಆ ದಿನವೇ ಆಚರಣೆ ಮಾಡುವ ಅಂಥ ಒಂದು ನಿರ್ಧಾರಕ್ಕೆ ಒಂದಿಷ್ಟು ಜನ ಬತ್ತರು. ಅದಲ್ಲದೆ ಆ ದಿನ ಈ ಆಷಾಢಿ ಅಮಾವಾಸ್ಯೆ ದಿನ ನಮ್ಮ ಮರುವಂತೆ ಮಾರಸ್ವಾಮಿ ಹಬ್ಬವೂ ಸಹ ಹೌದು. ಹಾಗೆ ಅಮಾವಾಸ್ಯೆ ದಿನ ಕಡ್ಲು ಸ್ನಾನ ಮಾಡುವಂಥ ಕ್ರಮ ಸಹ ನಮ್ಮಲ್ಲಿತ್ತು. ಇದೆಲ್ಲದರ ಸೇರಿ ವಿಶ್ವ ಕುಂದಾಪುರ ಕನ್ನಡ ದಿನ ಹಾಗೂ ಅದೇ ದಿನ ನಡೆಯುವಂತಹ ಈ ಆಷಾಢಿ ಹಬ್ಬದ ದಿನವೇ ವಿಶ್ವ ಕುಂದಾಪುರ ಕನ್ನಡ ಹಬ್ಬವನ್ನು ಆಚರಣೆ ಮಾಡುವ ಅಂತ ಹೇಳಿ ಒಂದು ನಿರ್ಧಾರ ಆತ 6 ವರ್ಷದ ಮೊದಲು. ಆದರೆ ಮುಖ್ಯ ಅದಲ್ಲ. ಈ ಆಚರಣೆ ಶುರು ಆದಮೇಲೆ ಆದಂಥ ಬದಲಾವಣೆಗಳೇನು ಅದು ಮುಖ್ಯ. ಭಾಷೆಯ ವಿಷಯದಲ್ಲಿ ಆದಂಥ ಬದಲಾವಣೆಗಳೇನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ, ಯಾಕಂದರೆ ನಾವು ಪ್ರಥಮ ವರ್ಷದಿಂದನೂ ಬೆಂಗಳೂರಲ್ಲಿದ್ದ ಮಾಡ್ತಾ ಇತ್ತು. ಅವರೇನೋ ನಾವೆಲ್ಲ ಸೇರಿ ಅದು ಜೋರಾಗಿ ಮಾಡ್ತಾ ಇತ್ತು ಅಂತೇಳಿ ಹೇಳ್ತಾರೆ. ಅದು ಖಂಡಿತ ಅಲ್ಲ. ಮೊನ್ನೆ ಸಹ ಹೆಚ್ಚು ಕಮ್ಮಿ 40,000 ರಿಂದ 50,000 ಜನ ಕುಂದಾಪುರ ಕನ್ನಡ ಹಬ್ಬಕ್ಕೆ ಬಂದ್ರೆ ಅದು ಆ ಭಾಷೆಯ ಸಾಮರ್ಥ್ಯ ಹೊರತು ಮಾಡಿದರದು ಖಂಡಿತ ಅಲ್ಲ. ಆ ಭಾಷೆಗೆ ಆ ಭಾಷೆಯಲ್ಲಿರುವಂತಹ ಭಾವನಾತ್ಮಕವಾದಂತಹ ಬಂಧ ಹಾಗೂ ಕುಂದಾಪುರದವರಿಗೆ ಕುಂದಾಪುರ ಭಾಷೆ ಮೇಲೆ ಇಪ್ಪಂತಹ ಆ ಪ್ರೀತಿ, ಅದರಿಂದಾಯೇ ಅಷ್ಟು ಜನ ಸೇರ್ರು, ಅಷ್ಟು ಜೋರಾಗಿ ನಡೀತಾ ಇತ್ತು. ಉಪಮುಖ್ಯಮಂತ್ರಿಗಳು ಸೇರಿದಂಗೆ ಎಲ್ಲರೂ ಬಂದು ಹೋದ್ರೆ ಎಂತಕ್ಕಂತ ಹೇಳಿದ್ರೆ ಅದು ಆ ಭಾಷೆಯ ಸಾಮರ್ಥ್ಯ. ಆದರೆ ದರ್ ಆರ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ. ನೇರವಾದಂತಹ ಏನು ಈ ಭಾಷೆಗೆ ಅಥವಾ ನಮ್ಮೂರಿಗೆ ಇದರಿಂದ ಏನು ಒಳ್ಳೆಯದಾಗಿದೆ ಅಂತ. ಅದರಲ್ಲಿ ಮುಖ್ಯವಾದ ಎಂತಂತ ಹೇಳಿದ್ರೆ, ನಾವು ಪ್ರಥಮ ವರ್ಷದ ವಿಶ್ವ ಕುಂದಾಪುರ ಕನ್ನಡ ದಿನ ಬೆಂಗಳೂರಲ್ಲಿ ಮಾಡಿದ ಪ್ರಥಮ 2ನೇ ವರ್ಷದ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ದಿನ ಬರ್ಕಿದಿತ್ತು. ಆ ದಿನ ನಾವೊಂದು ಮನವಿ ಕೊಡತ್ತೆ, ಮುಖ್ಯಮಂತ್ರಿಗಳ ಬಪ್ಪದ ಲೇಟ್ ಆತ್ತು. ಜಯಪ್ರಕಾಶ್ ಹೆಗ್ಡೆ ಅವ್ರ ಥ್ರೂ ಅದನ್ನು ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡತ್ತೆ. ಎಂತ ಅಂದರೆ ಕುಂದಾಪುರ ಕನ್ನಡಕ್ಕೆ ಒಂದು ಅಧ್ಯಯನ ಪೀಠ ಬೇಕಂತ. ನಾವೇನು ಅಕಾಡೆಮಿ ಎಲ್ಲ ಕೇಳಲ್ಲ, ಯಾಕಂದ್ರೆ ಆ ಗೂಟದ ಕಾರು ಆ ಶಿಷ್ಟಾಚಾರ ಅದು ಆಪಕಾಲ ಕಾಯಿಲಿ, ಕೊನೆಯ ಪಕ್ಷ ಒಂದು ಅಧ್ಯಯನ ಪೀಠ ಆಯ್ಲಿ. ಅಧ್ಯಯನ ಪೀಠದ ಮೂಲಕ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನೆಲಮೂಲ ಸಂಸ್ಕೃತಿ ಅಥವಾ ನಮ್ಮ ನೆಲಮೂಲ ಆಚರಣೆಗಳೇನಿತ್ತು ಅದರದ್ದೊಂದಿಷ್ಟು ಅಕಾಡೆಮಿಕ್ ಆಗಿ ನಾವು ನೋಡಬೇಕು. ಅದನ್ನು ನಾವೆಲ್ಲೋ ಒಂದು ಕಡೆ ದಾಖಲೀಕರಣ ಆಗಬೇಕು. ಆ ಒಂದು ಆಸೆಯಲ್ಲ ಒಂದು ಅಧ್ಯಯನ ಪೀಠದ ಒಂದು ಮನವಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಹೊತ್ತು ಜಯಪ್ರಕಾಶ್ ಹೆಗಡೆ ಅವರ ಸತತ ಪ್ರಯತ್ನದ ಫಲವಾಗಿ ಒಂದೇ ವರ್ಷದಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಆರಂಭ ಆತ್ತು. ಅದಕ್ಕೆ ಮೂಲ ಕಾರಣ ಈ ವಿಶ್ವ ಕುಂದಾಪುರ ಕನ್ನಡ ದಿನ. ಅಲ್ಲದೆ ಈಗ ಮಾನ್ಯ ಸರ್ಕಾರದಿಂದ 1.5 ಕೋಟಿಯಷ್ಟು ಅನುದಾನ ಸಹ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಅಧ್ಯಯನ ಪೀಠಕ್ಕೆ ಅನುಮೋದನೆ ಆಯಿತು. 50 ಲಕ್ಷದಲ್ಲಿ ಬಿಡುಗಡೆ ಸಹ ಆಯಿತು. ಹಾಗೆ ಒಂದು ಅಧ್ಯಯನ ಪೀಠ ಈಗ ರಚನೆಯಾಗಿ ಒಂದಿಷ್ಟು ಕೆಲಸಗಳು ಆಗ್ತಾ ಇತ್ತು. ಮೊನ್ನೆ ರಿಜಿಸ್ಟ್ರಾರ್ ಅವರು ಸಹ ಮೊನ್ನೆ ಬೆಂಗಳೂರಿಗೆ ಬಂದಿರು. ಹಾಗೆ ಮೊನ್ನೆ ಬೆಂಗಳೂರಿನ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಆ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಲೋಕಾರ್ಪಣೆಗೊಂಡಿತ್ತು. ಇದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್, ಅಂದರೆ ಧನಾತ್ಮಕವಾದಂಥ ಪರಿಣಾಮ ನಮ್ಮ ಭಾಷೆ ಮತ್ತು ನಮ್ಮ ನೆಲೆಗೆ ಈ ಕುಂದಾಪುರ ಕನ್ನಡ ಹಬ್ಬ ಆರಂಭ ಆದಮೇಲೆ. ಇನ್ನೊಂದು ಏನಂತ ಹೇಳಿದರೆ, ಈಗ ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ತಾರೆ. ಅಂದರೆ ಈಗ ಬೆಂಗಳೂರಿಗೆ ಒಂದು ತಲೆಮಾರಿನವರು ಬೆಂಗಳೂರು, ಬಾಂಬೆಯೋ, ದುಬೈಗೋ ಹೋದ ಮೇಲೆ ಅಲ್ಲಿ ಹುಟ್ಟಿದವರು ಇದ್ದಾರೆ. ಅವರು ಊರಲ್ಲಿ ಹುಟ್ಟಿದವರೇ ಅಲ್ಲ, ಎಲ್ಲೋ ಅಪ್ಪ ಅಮ್ಮ ಊರಿಗೆ ಕರ್ಕೊಂಡು ಬಂದರು, ವರ್ಷಕ್ಕೊಂದ್ಸಲ ಬಂದು ಹೋದಂಥ ಒಂದು ಜನ್ರೇಷನ್ ತಲೆಮಾರಿನವರು ಇದ್ದರು. ಆ ಮಕ್ಕಳೆಲ್ಲ ಈ ಕುಂದಾಪುರ ಕನ್ನಡ ಹಬ್ಬ ಶುರು ಆದ ಮೇಲೆ ಈ ರೀಲ್ಸಲ್ಲೂ ಫೇಸ್ಬುಕ್ಕಲ್ಲೂ ಈ ಪಾಡ್ದನಗಳು, ಭತ್ತ ಕುಟ್ಟು ಹಾಡು ಇದನ್ನೆಲ್ಲ ಮಾಡಿ ಹಾಕ್ತಾಯಿದ್ರು. ತುಂಬ ಕಾಂಪಿಟೇಷನ್ ಎಲ್ಲ ಆಗ್ತಾ ಇತ್ತು. ಅರ್ಥ ಮಾಡ್ಕಣಿ, ನಮ್ಮ ತಲೆಮಾರಿನರಿಗೆ ಈ ಭತ್ತ ಕುಟ್ಟು ಹಾಡೋ ಪಾಡ್ದನಗಳು ನೆನಪು ಹೊತ್ತಪ್ಪಂಥ ಈ ಒಂದು ಕಾಲಘಟ್ಟದಲ್ಲ ಈಗ ಹುಟ್ಟಿದಂತಹ 5 ವರ್ಷ 10 ವರ್ಷದ ಮಕ್ಕಳೂ ಸಹ ನಮ್ಮೂರಿನ ಆ ಹಿಂದಿನ ಏನು ಸಂಸ್ಕೃತಿ ಇತ್ತು ಅದನ್ನು ಕಲ್ತು ಅದನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರಂತ ಹೇಳಿದ್ರೆ ಕೊನೆ ಪಕ್ಷ ಇನ್ನು ಒಂದು ತಲೆಮಾರಿಗೆ ನಮ್ಮ ಸಂಸ್ಕೃತಿಯನ್ನು ದಾಟಿಸುವಂಥ ಪ್ರಯತ್ನದಲ್ಲಿ ಈ ಹಬ್ಬ ಸಫಲವಾಗಿದೆ. ಇದು ಇನ್ನೊಂದು ಆದಂಥ ಮುಖ್ಯವಾದಂಥ ಬದಲಾವಣೆ. ಇನ್ನೊಂದು ಮೂರನೇದು, ಈ ಕಾರ್ಪೊರೇಟ್ನ ರೆಡ್ ಕಾರ್ಪೆಟ್ ಪ್ರಪಂಚದಿಂದ ಹಿಡಿದು ಈಗ ಹೆಚ್ಚು ಕಮ್ಮಿ 18 ರಿಂದ ಈಗ 30-35 ವರ್ಷದ ಈ ತಲೆಮಾರಿನವ್ರು ಏನಿದ್ರು ಈಗ ಈ ಅವರಿಗೆ ಈ ಸಾಮಾಜಿಕವಾಗಿ ನಮ್ಮ ಕುಂದಾಪುರ ಕನ್ನಡ ಹೆಂಗಂತ ಹೇಳಿದ್ರೆ ಒಂದು ಗ್ರಾಮ್ಯ ಸೊಗಡಿನ ಭಾಷೆ ನಮ್ದು. ಅದು ಶಿಷ್ಟ ಕನ್ನಡ ಅಲ್ಲ ಅಂತೇಳಿ ಹೇಳಿ ಒಂದಿದ್ದಿತ್ತು. ವೇದಿಕೆಗೆ ಇದು ಭಾಷೆ ಅಲ್ಲ ಅಂತೇಳಿ ಹೇಳಿ ಇದ್ದಿತ್ತು. ಆದರೆ ಇವತ್ತೆಂತಾಯ್ತು ಅಂತ ಹೇಳಿದ್ರೆ ಕುಂದಾಪುರ ಕನ್ನಡ ಹಬ್ಬ ಎಲ್ಲ ಸೈಡಲ್ಲಿ ಬದಿಯಂಗೆ ಆಯಿ ಇವತ್ತೊಂದು ಕಾರ್ಪೊರೇಟ್ ಪ್ರಪಂಚಕ್ಕೆ ಹೋದರೂ ಸಹ ಅಲ್ಲಿ ಇಬ್ಬರು
ಕುಂದಾಪುರದವ್ರು ಸಿಕ್ಕರೆ ಅಲ್ಲಿ ಯಾರೇ ಎಷ್ಟೇ ಜನ ಇರಲಿ ಧೈರ್ಯವಾಗಿ ಅವರು ಕುಂದಾಪುರ ಕನ್ನಡವೇ ಮಾತನಾಡುವಷ್ಟರ ಮಟ್ಟಿಗೆ ಈ ಹಬ್ಬ ಬಂದ ಮೇಲೆ ಇದೊಂದು ಬದಲಾವಣೆಯನ್ನು ನಾನೇ ಕಂಡಿದೆ. ಇದು ಆದಂಥ ಮೊದಲೇ ಬದಲಾವಣೆ. 1982ರಲ್ಲಿ ಅಲ್ಲಿವರೆಗೆ ಯಾವುದೇ ವೇದಿಕೆಯಲ್ಲಿ ಕುಂದಾಪುರ ಕನ್ನಡ ಕುಂದಾಪುರ ಕನ್ನಡ ಭಾಷೆ ಮಾತಾಡುವಂತಿರಲಿಲ್ಲ. ಮೊನ್ನೆ ಓಂ ಗಣೇಶರು ಒಂದು ಕತೆ ಹೇಳ್ತಿದ್ದೀರಿ, ಅಂದರೆ ಒಂದು ಕತೆ ಅಲ್ಲ, ಒಂದು ಸತ್ಯ ಕತೆ. ಆಗಳಿನ ಶಾಸಕರಾದಂಥ GS ಆಚಾರ್ಯರು ಅವರು ಒಂದು ಕುಂದಾಪುರದ ಒಂದು ಕಾರ್ಯಕ್ರಮದಲ್ಲಿ 82ನೇ ಇಸ್ವಿಯಲ್ಲಿ ಒಂದು ಮಾತು ಹೇಳ್ತಾರೆ. ಒಂದು ಹಾಯ್ ಹೆಂಗಿದ್ರಿ ಅಂದೇಳಿ ಹೇಳಿ ಅವರು ಭಾಷಣ ಆರಂಭಿಸ್ತಾರಮ್ರು. ಆಗಳಿಕೆ ಅಲ್ಲಿದ್ದರು ಎಲ್ಲರಿಗೂ ಭಾರಿ ವಿಚಿತ್ರ ಆಯ್ತು. ಅಯ್ಯೋ, ನಮ್ಮ ಶಾಸಕರು ಕುಂದಾಪುರ ಕನ್ನಡದ ಮಾತಾಡೋ ಶುರು ಮಾಡ್ರನ್. ಆ ದಿನ ಅವರು ಒಬ್ಬ MLA ಅಂದರೆ ಶಾಸಕರನ್ನೇ ವಿಡಂಬನಾತ್ಮಕವಾಗಿ ಅವ್ರ ಬಗ್ಗೆ ಅವರೇ ಒಂದು ತಮಾಷೆ ಮಾಡ್ಕೊಂಡು ಕುಂದಾಪುರ ಕನ್ನಡದೊಂದು ಸಣ್ಣದೊಂದು ಕಾವ್ಯವೂ ಹೇಳಿ ಕವನವೂ ಹೇಳಿ ಆ ದಿನ ಭಾಷಣ ಮಾಡ್ತಾರಮ್ಮ. ಇದು 1982. ಅಲ್ಲಿವರೆಗೆ ನಮ್ಮ ವೇದಿಕೆಗೆ ನಮ್ಮ ಭಾಷೆ ಅಲ್ಲ ಅಂದೇಳಿ ಹೇಳುವಂಥ ಒಂದು ಮನಸ್ಥಿತಿ ಇದ್ದಿತ್ತು. ಆದರೆ ಅದಾದ ಮೇಲೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಆದರೂ ಸಹ ಕುಂದಾಪುರದಂಗೆ ಇಲ್ಲಿ ಎಲ್ಲೇ ಕಾರ್ಯಕ್ರಮ ಆರು ಕುಂದಾಪುರ ಕನ್ನಡ ಭಾಷೆ ವೇದಿಕೆ ಕಷ್ಟ ಅನ್ನುವಂಥದ್ದು ಅಂಬುದು ಆ ಒಂದು ಏನು ಯೋಚನಾ ಲಹರಿ ಇತ್ತು ಅದೆಲ್ಲ ಬದಲಾಯಿ ನಮ್ಮ ಭಾಷೆ ಸಹ ವ್ಯಾಕರಣವ ಇಪ್ಕು ಸಾಕು ಅಥವಾ ಭಾಷೆಯ ಸೌಂದರ್ಯ ಇಪ್ಕು ಸಾಕು, ಭಾಷೆಯಲ್ಲಿರೋ ಭಾವನೆಗಳು ಇಪ್ಕು ಸಾಕು, ಅದು ಎಲ್ಲಿಗೂ ಸಲ್ಲತ್ತ. ಯಾವ ವೇದಿಕೆಯಲ್ಲೂ ಸಹ ಕುಂದಾಪುರ ಕನ್ನಡವನ್ನು ಬಳಸ್ಲಕ್ಕನ್ನುವಂತಹ ಒಂದು ಆತ್ಮವಿಶ್ವಾಸ ಕೊಟ್ಟದ್ದು ಈ ವಿಶ್ವ ಕುಂದಾಪುರ ಕನ್ನಡ ಆಚರಣೆ ಶುರುವಾದ ಮೇಲೆ. ಇನ್ನು ಕುಂದಾಪುರ ಅದ್ರ ಬಗ್ಗೆ ನಾವು ಹೆಮ್ಮೆ ಪಡ್ಕ, ನಮ್ಮ ಮಕ್ಕಳಿಗೆ ನಮ್ಮ ಊರ ಬಗ್ಗೆ ಹೇಳಕ್ಕೆ ಎಂತ ಹೇಳುದು ಅನ್ಕಂಡು ನಾವು ಏಗಳಿಗೂ ಹೇಳುತ್ತೆ, ನಮ್ಮ ಮನೆಯವ್ರ ಬಗ್ಗೆ ಹೇಳುತ್ತೆ, ನಮ್ಮ ಅವ್ರು ಹಂಗೆ ಮಾಡಿರೋ ಹಿಂಗೆ ಮಾಡಿರೋ ಅದೆಲ್ಲ ಹೇಳುತ್ತೆ. ಕುಂದಾಪುರದರ ನಾವು ಸ್ವಲ್ಪ ಹಿಂದೊಪ್ಪ, ನೀವು ಪೌರಾಣಿಕವಾಗಿ ಅಂದರೆ ಪುರಾಣವನ್ನು ಕಂಡ್ರೆ ಕುಂದಾಪುರಕ್ಕೆ ಅದರದ್ದೇ ಆದಂಥ ಭಯಂಕರ ಶ್ರೇಷ್ಠವಾದಂತಹ ಸ್ಥಾನಮಾನ ಇತ್ತು. ಈಗ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಮಧ್ಯದಲ್ಲಿ ವಿಂಧ್ಯ ಪರ್ವತ ಇತ್ತು. ಮೊದಲು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸಂವಹನ ಇಲ್ಲದೇ ಇದ್ದ ಕಾಲದಲ್ಲಿ ಅದನ್ನು ಪ್ರಾರಂಭ ಮಾಡಿದ ಅಗಸ್ತ್ಯ ಮಹರ್ಷಿಗಳು. ಅಗಸ್ತ್ಯ ಮಹರ್ಷಿಗಳು ವಿಂಧ್ಯ ಪರ್ವತವನ್ನು ದಾಟಿ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಶಿವನ ಆ ಸ್ತುತಿಯನ್ನು ಅವರು ಪ್ರಪಂಚಕ್ಕೆ ದೇಶಕ್ಕೆಲ್ಲ ಹಬ್ಬತ್ತರು. ಆ ಕಾಲಘಟ್ಟದಲ್ಲ ಅಗಸ್ತ್ಯ ಮುನಿಗಳು ಆಯ್ಕೆ ಮಾಡ್ಕೊಂಡದ್ದು ಕುಂದಾಪುರದ ಕಿರಿಮಂಜೇಶ್ವರದಲ್ಲಿ ಒಂದು ದೇವಸ್ಥಾನವನ್ನು ಅವರು ಆರಂಭಿಸ್ತಾರೆ. ಆದ್ದರಿಂದ ಅಲ್ಲಿಪ್ಪಂತಹ ಆ 5 ಸರೋವರಗಳ ದೇವಸ್ಥಾನವನ್ನು ಅಗಸ್ತ್ಯೇಶ್ವರ ಅಂತೇಳಿ ಕರೀತಾರೆ. ಅಂತಹ ಉತ್ತರ ಭಾರತದಿಂದ ಬಂದಂತಹ ಶಿವನ ಪರಮ ಭಕ್ತ ಅಗಸ್ತ್ಯ ಮುನಿಗಳು ಆಯ್ಕೆ ಮಾಡ್ಕೊಂಡದ್ದು ಕುಂದಾಪುರದ ಕಿರಿಮಂಜೇಶ್ವರವನ್ನು. ಇನ್ನು ಶಂಕರಾಚಾರ್ಯರು ಅವರು ಕಾಲ್ನಡಿಗೆಯಲ್ಲೇ ತಿರುಗಿ ಇಡೀ ಹಿಂದೂ ಸಂಸ್ಕೃತಿಯನ್ನು ದೇಶಕ್ಕೆಲ್ಲ ಹಂಚಿದವರು. ಅಂತಹ ಶಂಕರಾಚಾರ್ಯರು ತನ್ನ ಶಕ್ತಿಪೀಠವನ್ನು ಪ್ರತಿಷ್ಠಾಪಿಸಲು ಅವರು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಕೊಲ್ಲೂರನ್ನ ಮೂಕಾಂಬಿಕೆ ದೇವಸ್ಥಾನ ಶಂಕರಾಚಾರ್ಯರು ಆರಂಭಿಸಿದಂತಹ ಶಕ್ತಿಪೀಠ. ಅಂದರೆ ಋಷಿಗಳ ನಾಡು ನಮ್ಮ ಕುಂದಾಪುರ, ಹಾಗೆ ಕೃಷಿಯ ಬೀಡೂ ಸಹ ಹೌದು. ಯಾಕಂತ ಹೇಳಿದರೆ ಯಾವುದೇ ಋಷಿ ಅಲ್ಲಿ ಬಂದು ಅಲ್ಲೊಂದು ದೇವಸ್ಥಾನವನ್ನು ಮಠವನ್ನು ಅವನು ಸ್ಥಾಪಿಸ್ತಾ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೊಂದು ಅನುಕೂಲ ಬೇಕು, ಸಂಪತ್ತು ಬೇಕು, ಸಂಪದ್ಭರಿತವಾಗಿರಬೇಕು, ಸಾಫಲ್ಯವನ್ನು ಕಾಣಬೇಕು. ಅಂತಹ ಸಂಪದ್ಭರಿತವಾದ ಸಾಫಲ್ಯದ ನಾಡು ಅಂತಿದ್ರೆ ಅದು ಕುಂದಾಪುರ. ಆ ನಿಟ್ಟಿನಲ್ಲಿ ನಾವು ಹೆಮ್ಮೆ ಪಡಬೇಕು. ಇನ್ನು ಧಾರ್ಮಿಕವಾಗಿ ನೋಡುವುದಿದ್ರೆ ನಮ್ಮ ಕುಂದಾಪುರದಲ್ಲಿಪ್ಪಂತಹ ದೇವಸ್ಥಾನಗಳು ಕೊಲ್ಲೂರು ಇಪ್ಕೋ ಸಾಕು, ಮಾರಣಕಟ್ಟಿ ಇಪ್ಕೋ ಸಾಕು, ಮಂದರ್ತಿ ಇಪ್ಕೋ ಸಾಕು, ಅಣೆಗುಡ್ಡಿ ಇಪ್ಕೋ ಸಾಕು, ಕಮಲಶಿಲೆ ಇಪ್ಕೋ ಸಾಕು, ಅಥವಾ ಬಾರ್ಕೂರಿನಲ್ಲಿ 365 ದೇವಸ್ಥಾನ ಇತ್ತಂಬ್ರು. ಈಗ ಕೆಲವೆಲ್ಲ ಉಳಿದಿತ್ತು, ಕೆಲವೆಲ್ಲ ಇಲ್ಲ. ಹೀಗೆ ಅದು ಎಷ್ಟೋ ದೇವಸ್ಥಾನಗಳು. ಮತ್ತು ಆ ಎಲ್ಲ ದೇವಸ್ಥಾನಗಳಲ್ಲಿ ಆಪಂತಹ ಅನ್ನದಾಸೋಹ. ಯಾವುದೇ ದೇವಸ್ಥಾನಕ್ಕೆ ನೀವು ಮಧ್ಯಾಹ್ನ ಹೋಯ್ನಿ ಕಮಲಶಿಲೆಯಲ್ಲಿ ಒಂದು ಊಟ ಮಾಡಿ, ಅದು ಅದ್ಭುತ. ಎಲ್ಲದಕ್ಕಿಂತ ಹೆಚ್ಚಾಗಿ ನೇಪಾಳದ ಪಶುಪತಿ ದೇವಸ್ಥಾನ ಅಂತ ಏನಿತ್ತು, ಪ್ರಪಂಚದಲ್ಲಿ ಅತ್ಯಂತ ಹೆಸರುವಾಸಾದಂಥ ದೇವಸ್ಥಾನ. ಆ ಪಶುಪತಿ ದೇವಸ್ಥಾನದ ಅರ್ಚಕರು ಯಾರು ಕಂಡ್ರೆ ಕುಂದಾಪುರದವ್ರು. ಇವತ್ತು ಯಾರು ನೇಪಾಳದ ಪಶುಪತಿ ದೇವಸ್ಥಾನಕ್ಕೆ ಹೋದರೆ ಮುಖ್ಯ ಅರ್ಚಕರ ಹತ್ರ ಕುಂದಾಪುರ ಭಾಷೆ ಮಾತಾಡಿ ಬಹುಶಃ ನಿಮ್ಮನ್ನು ಕ್ಯೂ ಇಲ್ದವ್ರು ಒಳಗೆ ಬಿಡೋಕ್ಕೂ ಸಾಕು. ಅಲ್ಲಿ ಮಟ್ಟಿಗೆ ಧಾರ್ಮಿಕವಾಗಿ ನಾವು ಶ್ರೇಷ್ಠರು. ಅದು ಎಷ್ಟೋ ಮಠಗಳಿಗೆ ಮಠಾಧೀಶ್ವರನನ್ನು, ಧಾರ್ಮಿಕ ಮುಖಂಡರನ್ನು ಕೊಟ್ಟು ನಾಡಂತಿದ್ರೆ ಅದು ಕುಂದಾಪುರ. ಇನ್ನು ಸ್ವಾತಂತ್ರ್ಯ ಹೋರಾಟ, ಬಹುಶಃ ನಮಗೆ ನಾವು ಇತಿಹಾಸವನ್ನೆಲ್ಲ ತುಂಬ ಓದಿತ್ತು. ನಾವೆಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳೇ ಇತಿಹಾಸವನ್ನು ಓದಿತ್ತು. ಅದ್ರ ಮೇಲೂ ತುಂಬ ಓದರು. ಎಲ್ಲೂ ಕುಂದಾಪುರದ ಈ ಇತಿಹಾಸ ಅಥವಾ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಮಗಂಥ ದಾಖಲಾತಿಗಳು ಸಿಕ್ಕುವುದಿಲ್ಲ.
ಆದರೆ ನೀವು ಇನ್ನೂ ಸ್ವಲ್ಪ ಇತಿಹಾಸದ ಬಗ್ಗೆ ಹೋದರೆ, ಮೊನ್ನೆ ಇದ್ರ ಬಗ್ಗೆ ನಾವೊಂದು ಚರ್ಚಾಗೋಷ್ಠಿಯನ್ನು ಬೆಂಗಳೂರಲ್ಲಿ ಇಡ್ತು. ಅಲ್ಲಿ ಒಂದಿಷ್ಟು ತುಂಬ ಅದ್ಭುತವಾದ ವಿಷಯ ನಮ್ಮ ಓಂ ಗಣೇಶ್ ಅವರು, ವಸಂತ್ ಗಿಳಿಯಾರು, ಆಮೇಲೆ ಪವನ್ ಕಿರಣ್ ಕೆರೆಯರೆಲ್ಲ ಕೂತ್ಕೊಂಡು ಒಂದಿಷ್ಟು ಜಿಜ್ಞಾಸೆಗಳು ಕುಂದಾಪುರದ ಬಗ್ಗೆ ಮಾಡ್ತು. ಈ ಕುಂದಾಪುರದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ಬಹುಶಃ ನಮ್ಮ ಹಿರಿಯರೇ ಸುಮಾರು ಜನಿಗೆ ಅದ್ರ ವಿಷಯದೆಲ್ಲ ಗೊತ್ತಿಲ್ಲ. ಬ್ರಹ್ಮಾವರ ಅಂತೇಶ್ ಶೆಟ್ರು ಅಂತ ಇದ್ದೀರಿ. ಬ್ರಹ್ಮಾವರ ಅಂತೇಶ್ ಶೆಟ್ರು ಅವರು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಗಾಂಧಿಯಿಂದ ಪ್ರಭಾವಿತರಾಗಿ ಪರಿಶಿಷ್ಟ ಜಾತಿಗಳ ಏಳಿಗೆಗಾಗಿ ಪರಿಶಿಷ್ಟ ಜಾತಿ ಸೇವಾ ಸಂಘ ಅಂತ ಒಂದು ಆಗ ಆರಂಭವಾಗಿ ಅದರ ಕಾರ್ಯದರ್ಶಿಯಾಗಿ, ನೆನಪಿಟ್ಕೊಳ್ಳಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಲ್ಲೂರು, ವಡಬಾಂಡೇಶ್ವರ, ಉಡುಪಿಯ ಅಷ್ಟೂ ದೇವಸ್ಥಾನದಲ್ಲಿ ಪರಿಶಿಷ್ಟ ಜನರಿಗೂ ಸಹ ಆ ಕಾಲದಲ್ಲೇ ಪ್ರವೇಶವನ್ನು ಕೊಡಿಸಿದವರಿದ್ದರೆ ಅವರು ಬ್ರಹ್ಮಾವರ ಅಂತೆ ಹೆಗಡೆಯವರು. ಅಂತಹ ಒಂದು ಸಾಮಾಜಿಕವಾದಂತಹ ಕ್ರಾಂತಿ ಆರಂಭ ಆಗಿದ್ದರೆ ಅದು ನಮ್ಮ ಕುಂದಾಪುರದ ನೆಲದಲ್ಲಿ. ಅದೂ ಅಲ್ಲದೆ ಕೋಣಿ ಅಣ್ಣಪ್ಪ ಕಾರಂತರಂತ ಒಬ್ಬರು ಇದ್ದೀರಿ. ಯಾವಾಗಲೂ ಈ ಬ್ರಾಹ್ಮಣರ ಮನೆಯಲ್ಲಿ ದಲಿತರು ಬರುವುದನ್ನು ಆ ಕಾಲದಲ್ಲಿ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೋಣಿ ಕಾರಂತರು ಆ ಕಾಲದಲ್ಲೇ ಸ್ವಾತಂತ್ರ್ಯ ದೊಡ್ಡ ಗಾಂಧಿವಾದಿ ಆಗಿದ್ದರು. ಗಾಂಧಿಯ ಮಾತಿನಿಂದ ಪ್ರಭಾವಿತರಾಗಿ ಅವರು ಒಂದು ಶಾಲೆಯನ್ನು ಬರೀ ಪರಿಶಿಷ್ಟ ವರ್ಗದವರಿಗೆ, ದಲಿತರಿಗಾಗಿ ಆರಂಭಿಸುವುದಲ್ಲದೆ ಅವರ ಮನೆಯಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಗಂಜಿ ಊಟವನ್ನು ಹಾಕ್ತಾರೆ. ಮುಂದೆ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಆದಾಗಲಿಕ್ಕೆ ಈ ಕೋಣಿಕಾರಂತರು ಹೋಗಿ ಮುಂದೆ ಅವರ ಬಂಧನಕ್ಕೂ ಸಹ ಒಳಗಾಗ್ತಾರೆ. ಅಂತಹ ಒಂದು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಹ ಕಂಡಂಥ ನೆಲ ನಮ್ಮ ಕುಂದಾಪುರ. ಇನ್ನೊಬ್ಬರು ವಿಶೇಷವಾದಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಹೇಳಿಕೆ, ನಮ್ಮ ಕೃಷ್ಣರಾಯ ಕೊಡ್ಗೇರಂತ, ನಮ್ಮ ಈಗಿನ MLA ಕೊಡ್ಗೇರಿದ್ರಲ್ಲ ಕಿರಣ್ ಕೊಡ್ಗೆ, ಅವರ ಅಜ್ಜ. ಇಡೀ ದಕ್ಷಿಣ ಕನ್ನಡದ ಅತ್ಯಂತ ಶ್ರೀಮಂತ ಕುಟುಂಬಗಳಲ್ಲಿ ಒಂದು ಕೊಡ್ಗೇರ್ ಕುಟುಂಬ ಆಗಲಿಕ್ಕೆ ಕೃಷ್ಣರಾಯ ಕೊಡ್ಗೇರ್. ಆ ಕಾಲದಂಗೆ ಅವರು 8,000 ರೂಪಾಯಿಯ ತೆರಿಗೆ ಕಟ್ತಾ ಇದ್ರಂತೆ. ಅಂತಹ ಕುಟುಂಬ ಗಾಂಧಿಯಿಂದ ಪ್ರೇರೇಪಿತರಾಗಿ ಅವರು ಉಪ್ಪಿನ ಸತ್ಯಾಗ್ರಹಕ್ಕೆ ಇಳಿದು ಬಿಡ್ತರು. ಮುಂದೆ ಕೃಷ್ಣರಾಯ ಕೊಡ್ಗಿ ಮತ್ತೆ 13 ಜನರನ್ನು ಬಂಧಿಸ್ತದೆ ಬ್ರಿಟಿಷ್ ಸರ್ಕಾರ. ಮಂಗಳೂರು ಜೈಲಿನಲ್ಲಿ ಹಾಕ್ತಾರೆ. ಮಂಗಳೂರು ಜೈಲಿನಲ್ಲಿ ಬಂದರೂ ಕೊಡ್ಗೇರಲ್ಲಿಗೆ ಸುಮ್ಮನೆ ಇರುವುದಿಲ್ಲ. ಮಂಗಳೂರು ಜೈಲಿನಲ್ಲೂ ಪ್ರತಿಭಟನೆ ಮಾಡ್ತಾರೆ, ಜೈಲಿಂದ ಹೊರಗಡೆ ಹೋಗೋ ಪ್ರಯತ್ನ ಮಾಡ್ತಾರೆ. ಆಗ ಆ 13 ಜನರನ್ನು ಒಂದೇ ಸರಪಳಿಯಲ್ಲಿ ಬಂಧಿಸಿ ತಿರುಚನಾಪಳ್ಳಿ ಜೈಲಿಗೆ ಹಾಕಿಬಿಡ್ತಾರೆ. ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಂತಹ ಕೃಷ್ಣರಾಯ ಕೊಡ್ಗೆಯವರು ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ದಿನಗಳ ಜೈಲುವಾಸ ಮತ್ತು ಚಡಿಯೇಟು ತಿಂದದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ನಮ್ಮ ಕಿರಣ್ ಕೊಡ್ಗೆಯವರ ಅಜ್ಜ ಅವರು. ಇಲ್ಲಿಗೆ ಕೃಷ್ಣರಾಯ ಕೊಡ್ಗೆಯವರು ಜೈಲು ಪಾಲಾದ ಮೇಲೆ ಇದನ್ನು ನೀವು ಭಾರಿ ಸೂಕ್ಷ್ಮವಾಗಿ ಗಮನ ಮಾಡಿ, ಅವರ ಹೆಂಡತಿ ರಾಜಮ್ಮ ಅಂತ ಇರ್ತಾರೆ, ರಾಜಮ್ಮ ಕೃಷ್ಣರಾಯ ಕೊಡ್ಗಿ ಅಂತ. ಅವರು ಗಂಡ ಜೈಲು ಪಾಲಾದ ಮೇಲೆ ಭಜನೆಗಳ ಮೂಲಕ ಅವರು ಭಜನೆ ಬರುವುದು, ಆಮೇಲೆ ಜನರನ್ನು ಸಂಘಟಿಸುವುದು, ಭಜನಾ ಸಪ್ತಾಹ ಮಾಡುವುದು, ಬರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋದು. ಆ ಕಾಲದಲ್ಲೇ ಅಂತಹ ಒಂದು ಹೆಣ್ಣು ಮಕ್ಕಳನ್ನು, ಅಂತಹ ಒಂದು ಕುಟುಂಬವನ್ನು ಕೊಟ್ಟದ ನಾಡಂತಿದ್ರೆ ಅದು ಕುಂದಾಪುರ. 1934 ಫೆಬ್ರವರಿ 26ಕ್ಕೆ ಗಾಂಧಿ ಬರ್ತಾರೆ ಕುಂದಾಪುರಕ್ಕೆ. ಮಹಾತ್ಮ ಗಾಂಧಿ ಬರ್ತಾರೆ. ಅಲ್ಲಿಂದ ಅವರೊಂದು ಬೋಟಲ್ಲಿ ಕಾರವಾರಕ್ಕೆ ಹೋಗ್ತಾರೆ. ಮುಂದೆ ಆ ಬೋಟಿನ ಹೆಸರು ಅಲ್ಲೂ ಗಾಂಧಿ ಅಂತ ಇತ್ತಂತೆ. ಆಗಳಿಕೆ ಒಂದಿಷ್ಟು ಜನ ಗಾಂಧಿವಾದಿಗಳು ಒಟ್ಟಾತ್ರು. ಬಸ್ರೂರು ಸುಬ್ಬಣ್ಣ ಶೆಟ್ರು, ಗಾಂಧಿ ರಾಮಣ್ಣ ಶೆಟ್ರಂತೆ ಒಬ್ಬರಿದ್ರಂತೆ, ತೆಕ್ಕಟ್ಟೆ ಮರ್ತಪ್ಪ ಶಾನುಭೋಗರು, ಆಮೇಲೆ ಚೌಕಿ ಸುಬ್ಬಯ್ಯ ಅಂತ ಒಬ್ಬರು ಮಗುವೀರ ಮುಖಂಡರಿದ್ದರು. ಇವರೆಲ್ಲ ಆಗ ಗಾಂಧಿಯಿಂದ ಪ್ರಭಾವಿತರಾಗಿ ಎಷ್ಟು ದೊಡ್ಡ ಸ್ವಾತಂತ್ರ್ಯ ಹೋರಾಟ ಮಾಡ್ತಾರಂತ ಹೇಳಿದ್ರೆ, ಕುಂದಾಪುರದ ಸ್ವಾತಂತ್ರ್ಯ ಹೋರಾಟ ನಮ್ಮ ಇಡೀ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಪುಸ್ತಕಗಳಲ್ಲಿ ದಾಖಲಾರ್ಹವಾದಂಥದ್ದನ್ನು ನಮ್ಮ ಹಿರಿಯರು ಮಾಡಿರು. ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ. ಹಾಗೂ ನಿಮ್ಮ ಮುಂದಿನ ತಲೆಮಾರಿನವರು ಏನಿದ್ದಾರೆ, ಈ ಮಕ್ಕಳು ಕೂತ್ಕೊಂಡವರಿಗೆ ದಯವಿಟ್ಟು ಈ ಕಥೆಗಳನ್ನು ಹೇಳಿ. ಇದು ಕುಂದಾಪುರದ ಮಣ್ಣಿನ ಗುಣ ಹಾಗೂ ಇದು ಶ್ರೇಷ್ಠತೆ. ಮತ್ತು ಕುಂದಾಪುರದರ ಮನೋವೈಶಾಲ್ಯ. ಪೋರ್ಚುಗೀಸರ ದಾಳಿಯೆಲ್ಲ ಗೋವಾದಲ್ಲಿ ಬಂದಾಗ ಅಲ್ಲಿಂದ ಒಂದಿಷ್ಟು ಜನ ವಲಸೆ ಬತ್ತರು. ಆ ವಲಸೆ ಬಂದವ್ರನ್ನೆಲ್ಲ ನೆಲೆ ಕೊಟ್ಟಿದ್ದು ನಮ್ಮ ಕುಂದಾಪುರದವರು. ಈ ಕೊಂಕಣಿ ಮಾತಾಡುವವರು ಅವರೆಲ್ಲ ಅಲ್ಲಿಂದ ಬಂದರು. ಆದರೆ ಅವರೊಂಥರ ನಾವು ಹಾಲು ಮತ್ತು ಸಕ್ಕರೆ ಹಾಗೆ ಬೆರೆತಂಥವ್ರು. ಮುಂದೆ ಏನಾಗ್ತಂತ ಹೇಳಿದ್ರೆ, ನಮ್ಮ ಭಾಷೆಯಲ್ಲಿ ಒಂದಿಷ್ಟು ಕೊಂಕಣಿ ಶಬ್ದಗಳೆಲ್ಲ ನಾವು ಸೇರಿಸ್ಕೊಂಡು ಬಿಡತ್ತೆ. ಇವತ್ತು ಗೇರು ಹಣ್ಣಿನ ಗಾಯಿ ಹಣ್ಣು ಅಂದೇಳಿ ಹೇಳುತ್ತೆ. ಆ ಗಾಯಿ ಹಣ್ಣು ಅಂದೇಳಿ ಹೆಬ್ಬದು ಗೋದಿಂದ ಬಂದದ್ದಂಪ ಅರ್ಥ. ಈಗ ಬೈಂದೂರು ಕಡೆ ಹೋದರೆ ಗಾಯ್ಕೋಡ್ ಅಂದೇಳಿ ಹೇಳ್ತಾರೆ ಮೆಣಸಿಗೆ, ಗಾಯ್ಕೋಡ್ ಅಂದೇಳಿ ಹಸಿ ಮೆಣಸಿಗೆ.
ಆ ಗಾಯ್ ಅಂತೇಳಿ ಹೇಳಿ ಬಂದದ್ದು ಅದು ಗೋವದಿಂದ. ಹೀಗೆ ಈ ಗೋವದಿಂದ ಬಂದಂತಹ ಆ ಕೊಂಕಣಿ ಮಾತಾಡೋರು, ಅವರು ಬರೀ ಕೊಂಕಣಿಯವರು ಮಾತ್ರ ಅಲ್ಲ, ತುಂಬ ಜನ ಮೇಸ್ತರಿದ್ದಾರೆ, ಸುಮಾರು ಜನ ಇದ್ದರು, ನಮ್ಮ ಕುಡುಬಿಯವರಿದ್ದಾರೆ, ಈ ಹೋಳಿ ಏನು ಮಾಡ್ತರು, ಇಂತಹ ಎಷ್ಟೋ ಜನರನ್ನು ಕುಂದಾಪುರದಲ್ಲಿ ಅವರಿಗೆ ನೆಲೆ ನಿಂತು 400 ವರ್ಷದ ಹಿಂದಿನ ಕಥೆ ಇದೆ, ಅವರಿಗೆಲ್ಲ ಒಂದು ನೆಲೆಯನ್ನು ಕೊಟ್ಟು ನಮ್ಮ ಸಂಸ್ಕೃತಿಯನ್ನು ಅವರ ಮೂಲಕ ಒಂದು ಶ್ರೀಮಂತವಾಗಿಸಿದಂತ ಹೇಳಿದರೆ ಅದು ಕುಂದಾಪುರದವರೇ. ಅದಲ್ಲದೆ ಕುಂದಾಪುರದ ಒಂದಿಷ್ಟು ಜನ ಸಾಧಕರನ್ನು ನಾವು ನೆನಪು ಮಾಡ್ಕಣಕ್ಕೆ, ಕುಂದಾಪುರ ಅಂತ ಹೇಳಿದ್ರು ಕೂಡಲೇ ಈ ರಿಲಯನ್ಸ್ನವರ ಧೀರುಭಾಯಿ ಅಂಬಾನಿಯವರ ಸಾಮ್ರಾಜ್ಯವನ್ನು 2 ಮಕ್ಕಳಿಗೆ ಕೊಡುವಾಗ ಅಲ್ಲೊಂದು ಸಣ್ಣ ಸಮಸ್ಯೆ ಆಗ್ತದೆ. ಮಣಿಪಾಲ್ ಅಂದರೆ ಎಲ್ಲ ಬದಿಯಂಗೆ ಇದ್ದದ್ದೇ ಸಮಸ್ಯೆ, ದೊಡ್ಡವ್ರ ಮನೆಯಂಗೂ ಆಯ್ತದೆ. ಆಗ ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕೂ ಸಹ ಧೀರುಭಾಯಿ ಅಂಬಾನಿಯ ಸಾಮ್ರಾಜ್ಯವನ್ನು ಅನಿಲ್ ಅಂಬಾನಿ ಅಥವಾ ಅವರ ತಮ್ಮ ಅಣ್ಣ ಮುಖೇಶ್ ಅಂಬಾನಿಯವರ ಮಧ್ಯೆ ಸರಿಯಾಗಿ ಅವರು ಎಲ್ಲರಿಗೂ ಒಪ್ಪುವ ರೀತಿಯಲ್ಲಿ ಪಾಲು ಮಾಡಿಕೊಟ್ಟು ಆ ಸಾಮ್ರಾಜ್ಯದ ಸಂರಕ್ಷಕನಾಗಿ ನಿಂತವರು, ICICI ಬ್ಯಾಂಕಿನ ಚೇರ್ಮನ್ ಆಗಿಯೂ ಇದ್ದವರು, ಮತ್ತು ಬ್ರಿಕ್ ಬ್ಯಾಂಕ್ ಅಂತ ಹೇಳಿ ಅಂತಾರಾಷ್ಟ್ರೀಯ ಬ್ಯಾಂಕ್ ಏನಿತ್ತು ಅದರ ಅಧ್ಯಕ್ಷರಾಗಿದ್ದವರು KV ಕಾಮತ್ ಅಂತ, ಕುಂದಾಪುರ ವಾಮನ ಕಾಮತ್. ಇವತ್ತು ಅವ್ರ ಹೆಸರಲ್ಲಿ ಕುಂದಾಪುರ ಅಂತ ಇಟ್ಕೊಂಡೇ ಇದ್ದರು. ಬಾಂಬೆಯಲ್ಲಿದ್ದರು ಅವರು, ಅಂತಾರಾಷ್ಟ್ರೀಯ ಮಟ್ಟದ ಅತ್ಯಂತ ದೊಡ್ಡ ಫಿನಾನ್ಷಿಯಲ್ ಅನಾಲಿಸ್ಟ್ ಅವರು ಕುಂದಾಪುರದವರು. ಇನ್ನು ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತಹ ಅದ್ಭುತ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ ಅದರ ಸಂಪಾದಕರಾಗಿದ್ದವರು MV ಕಾಮತ್. ಮತ್ತು ಇಡೀ ಭಾರತದಲ್ಲಿ 3 ಬ್ಯಾಂಕಿನ ಚೇರ್ಮನ್ ಆಗಿದ್ದವರು VP ಶೆಟ್ಟರ್, ವಡ್ಡರ್ಸೆ ಪ್ರಭಾಕರ್ ಶೆಟ್ಟರ್. 3 ಬ್ಯಾಂಕಿನ ಚೇರ್ಮನ್ ಒಬ್ಬರೇ ಮನುಷ್ಯ ಆದಂಥವ್ರು, ಒಬ್ಬರೇ ಇಡೀ ಭಾರತದಲ್ಲಿ, ಅವರು ವಡ್ಡರ್ಸೆ ಪ್ರಭಾಕರ್ ಶೆಟ್ಟರ್. ಇನ್ನು ಯಕ್ಷಗಾನಕ್ಕೆ ಬರೋದಿದ್ರೆ, ಯಕ್ಷಗಾನಕ್ಕೆ ಮೊದಲ ರಾಷ್ಟ್ರ ಪ್ರಶಸ್ತಿ ತಂದವರು ಯಾರು ಗೊತ್ತಾ? ಹರಾಡಿ ರಾಮ. ಯಕ್ಷಗಾನಕ್ಕೆ ಮೊದಲ ರಾಷ್ಟ್ರ ಪ್ರಶಸ್ತಿ ಬಂದದ್ದು ಹರಾಡಿ ರಾಮ, ಮಂದರ್ತಿ ಮೇಳದಲ್ಲಿದ್ದಾಗ ಬಂದದ್ದು. ಅವರೂ ಸಹ ನಮ್ಮ ಕುಂದಾಪುರ ಭಾಗದವರೇ. ಅದೂ ಅಲ್ಲದೆ ಯಕ್ಷಗಾನದ ಯುಗ ಪ್ರವರ್ತಕ, ಅಂದರೆ ಯಕ್ಷಗಾನ ಹೋತಂಥ ಒಂದು ದಿಕ್ಕು ಮತ್ತು ದೆಸೆಯನ್ನೇ ಬದಲಾಯಿಸದಿದ್ದರೆ ಅದು ಯುಗ ಪ್ರವರ್ತಕ GR ಕಾಳಿಂಗನೌಡ್ರು, ಅವರು ನಮ್ಮ ಗುಣ್ಮಿಯರೇ. ಅದೂ ಅಲ್ಲದೆ ನೀವು ಕಂಡ್ರೆ ತುಂಬ ವರ್ಷದ ಮೊದಲಂತ ಬರೆದಂಥ ಯಕ್ಷಗಾನ ಪ್ರಸಂಗಗಳಲ್ಲೂ ಸಹ ಕುಂದಾಪುರ ಕನ್ನಡದ ಪದ್ಯಗಳು ಬಳಕೆ ಆಯಿತು. ಈಗ ನೀವು ಭೀಷ್ಮೋತ್ಪತ್ತಿ ಪ್ರಸಂಗ ಕಂಡ್ರೆ ಶಂತನು, ಕಂದರನ ಪದ್ಯಗಳೆಲ್ಲ ಕುಂದಾಪುರ ಕನ್ನಡ ಭಾಷೆಯಲ್ಲೇ ಇತ್ತು. ಯಾವುದು ಮೂಲ ಪ್ರತಿಯಲ್ಲೂ ಸಹ ತಡವಾಯ್ತು ಹೋಗಿ ಬರ್ಕ್ ಆಚಿ ತಡಿಯೊಳಿಪ್ಪರ್ನ ಬೇಗ ಕರ್ಕಂಡು ಬರ್ಕ್ ಅಂತೇಳಿ ಹೇಳಿ ಪದ್ಯ ಬರ್ದಿರ ಆಗಳಿಕ್ಕೆ. ಅದನ್ನು ಹಳ್ಳಡಿ ಜಯರಾಮ್ ಶೆಟ್ಟರ್ ಮಾಡ್ತಿದ್ದೀರ ಕಂದರ. ಭಾರೀ ಚಂದ ಕುಂದಾಪುರ ಕನ್ನಡವನ್ನು ನಮ್ಮ ಯಕ್ಷಗಾನದ ರಂಗಭೂಮಿಯಲ್ಲ ಸಹ ಆಗಳಿಕೆ ನಮ್ಮ ಭಾಷೆಯಲ್ಲೇ ಮೂಲ ಪ್ರತಿಯಲ್ಲೇ ಅದು ಉಪಯೋಗಕ್ಕೆ ಒಳಪಟ್ಟಿತ್ತು. ಇನ್ನು ಸುಗಮ ಸಂಗೀತಕ್ಕೆ ಮೊದಲ ರಾಜ್ಯ ಪ್ರಶಸ್ತಿ ಬಂದದ್ದು ಯಾರಿಗೆ ಅಂದರೆ ನಮ್ಮ ಪಾಂಡೇಶ್ವರ ಕಾಳಿಂಗರಾಯರಿಗೆ. ಇಡೀ ನೆನ್ಪಿಟ್ಕಣಿ, ಏಗಳಿಕ್ಕೂ ಸುಗಮ ಸಂಗೀತ ಅನ್ನುವ ಒಂದು ಪ್ರಾಕಾರವೇ ಕರ್ನಾಟಕದಲ್ಲಿ ಪ್ರಚಲಿತಲ್ಲಿ ಇಲ್ದಿದ್ದ ಕಾಲದಲ್ಲಿ ಊರೂರು ತಿರುಗಿ ಸುಗಮ ಸಂಗೀತವನ್ನು ಪ್ರತಿಯೊಬ್ಬರಿಗೂ ದಾಟಿಸಿ ಸುಗಮ ಸಂಗೀತಕ್ಕೆ ಒಂದು ನೆಲೆಯನ್ನು ಕಲ್ಪಿಸಿದಂತಿದ್ದರೆ ಪಾಂಡೇಶ್ವರ ಕಾಳಿಂಗರಾಯರು. ಅವರಿಗೆ ಆ ಕಾಲದಲ್ಲಿ ಆ ಕ್ಷೇತ್ರದಲ್ಲಿ ಪ್ರಥಮ ರಾಜ್ಯ ಪ್ರಶಸ್ತಿ ಬಂದದಿದ್ದರೆ ನಮ್ಮ ಪಾಂಡೇಶ್ವರ ಕಾಳಿಂಗರಾಯರು, ಅವರು ನಮ್ಮ ಪಾಂಡೇಶ್ವರದರು. ಇನ್ನು ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ, ಅವರ ಸಮಗ್ರ ಸಾಹಿತ್ಯ ಓದದೇ ಇದ್ದರೆ ದಯವಿಟ್ಟು ಓದಿ. ಆ ಮರಳಿ ಮಣ್ಣಿಗೆ ಅದನ್ನು ಓದಿ. ನಮ್ಮ ಮಣ್ಣೆಂತ, ನಮ್ಮ ಆ ಮಣ್ಣಿನೊಂದಿಗೆ ನಮ್ಮ ನಂಟೆಂತ, ಅದನ್ನು ಕಾರಂತರ ಮಾತ್ರ ಬರೋಕ್ಕೆ ಸಾಧ್ಯ. ಹಾಗೆ ಅಡಿಗರು, ಬಹುಶಃ ನೊಬೆಲ್ ಜ್ಞಾನಪೀಠ ಸಿಗುವ ಎಲ್ಲ ಅರ್ಹತೆ ಇದ್ದಾರವರು ಅಡಿಗರು, ಅವರು ಸಹ ನಮ್ಮವರೇ. ಇನ್ನು ನಮ್ಮ ಅಕಾಡೆಮಿ ವಿನ್ನರ್ ವೈದೇಹಿಯವರು ಇಲ್ಲೇ ಮಣಿಪಾಲದಲ್ಲಿದ್ದರೀಗ, ಅದ್ಭುತ ಬರಹಗಾರ್ತಿ ವೈದೇಹಿ, ಅವರು ಸಹ ನಮ್ಮವರು. ಅದು ಎಲ್ಲದಕ್ಕಿಂತ ಹೆಚ್ಚು ಬೂಕರ್ ಪ್ರಶಸ್ತಿ, ಇದು ಅಂತಾರಾಷ್ಟ್ರೀಯ ಪ್ರಶಸ್ತಿ, ಅದನ್ನು ಗೆದ್ದಂತಹ ಅರವಿಂದ ಅಡಿಗರು ಸಹ ನಮ್ಮ ಕುಂದಾಪುರದರೆ. ಇಷ್ಟು ಸಾಕಾತಿಲ್ಲ ನಮಗೆ, ನಮ್ಮ ಭಾಷೆ, ನಮ್ಮ ಊರು, ನಾವು ಯಾಕೆ ಹೆಮ್ಮೆ ಪಡ್ಕಂತಲ್ಲಿ ಹೇಳೋಕ್ಕೆ. ಇದನ್ನೆಲ್ಲ ದಯವಿಟ್ಟು ನೀವು ನೆನ್ಪಿಟ್ಕಣಿ. ಹಾಗೆ ದಯವಿಟ್ಟು ನಿಮ್ಮ ಮುಂದಿನ ತಲೆಮಾರಿನರಿಗೂ ಸಹ ಹೇಳಿ. ಮತ್ತು ನಾವು ಭಾಷೆ, ಈ ಥರ ಭಾಷೆ ಎಲ್ಲ ವೇದಿಕೆಯಲ್ಲಿ ಒಂದು ನಾವು ಹೇಳತ್ತೆ, ಭಾಷೆಯನ್ನು ಬೆಳೆಸುವ ಅಂತ. ಆ ಒಂದು ಪರಿಕಲ್ಪನೆ ನಾವು ಒಪ್ಪುವುದಿಲ್ಲ. ಭಾಷೆನ ಯಾರಿಗೂ ಬೆಳೆಸೋಕ್ಕಾಗ್ತಿಲ್ಲ. ನಿಮಗೆ ಇಷ್ಟ ಇದ್ದರೆ ಭಾಷೆನ ಬಳಸುವ, ಭಾಷೆನ ಬಳಸಿದ್ರೆ ಭಾಷೆ ತನ್ನಿಂದ ತಾನೇ ಬೆಳೀತು.
ಭಾಷೆಯನ್ನು ಬಳಸುತ್ತೇವೆ ಅನ್ನೋದು ಮಾತ್ರ ಸತ್ಯ, ಬೆಳೆಸುತ್ತೇವೆ ಅನ್ನೋದಲ್ಲ. ನಾವು ಬಳಸಿದ್ರೆ ತನ್ನಿಂತಾನೆ ಅದು ಬೆಳ್ಕೊಂಡು ಹೊತ್ತು ಕೊನೆ ಪಕ್ಷ ನಮ್ಮ ಮನೆಯಂಗೆ ನಮ್ಮ ಮಕ್ಕಳೊಳ ಒಟ್ಟಿಗೆ ಕುಂದಾಪುರ ಕನ್ನಡ ಮಾಡುವ. ಹಾಗಂತ ಇಂಗ್ಲೀಷ್ ಬೇಡ, ಹಿಂದಿ ಬೇಡ, ಅಥವಾ ಬೇರೆ ಯಾವುದೋ ಭಾಷೆ ಬೇಡ, ಆ ಥರದ ಒಂದು ಮನೋಸ್ಥಿತಿ ಸಹ ಒಳ್ಳೆಯದಲ್ಲ. ನಮ್ಮ ಔದ್ಯೋಗಿಕ ಕಾರಣ ಇಪ್ಕು ಸಾಕು, ಸಾಮಾಜಿಕದ ಅಗತ್ಯತೆಗಳು ಇಪ್ಕು ಸಾಕು. ಎಷ್ಟು ಭಾಷೆ ಬೇಕಾದ್ರೂ ಕಲೀನಿ, ನಾನು 6 ಭಾಷೆ ಮಾತಾಡ್ತೆ, ಎಷ್ಟು ಭಾಷೆ ಬೇಕಾದ್ರೂ ಕಲೀನಿ. ಆದರೆ ಮನೆಯಲ್ಲಿ ಮಾತ್ರ ನಮ್ಮವರೊಟ್ಟಿಗೆ, ನಮ್ಮ ಪೈಕಿಯರೊಟ್ಟಿಗೆ ನಾವೇನೋ ಒಂದು ಜಕಣಿಗೋ ದೈದ್ ಮನೆಯಂಗೋ ಒಟ್ಟಾದಾಗಲಿಕ್ಕೆ ದಯವಿಟ್ಟು ಕುಂದಾಪುರ ಕನ್ನಡವೇ ಮಾತಾಡುವ. ಅದು ನಾವು ಈ ಭಾಷೆಗೆ ಮಾಡಬೇಕಾದ ಒಂದು ಸಣ್ಣ ಕೆಲಸ, ಅದನ್ನು ಮಾತ್ರ ದಯವಿಟ್ಟು ಮಾಡಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಬೇಡ್ಕತ್ತೆ. ಇನ್ನು ನೀವೆಲ್ಲ ಮಂಗಳೂರಲ್ಲಿದ್ರಿ. ತುಳು ಮತ್ತು ಕನ್ನಡ ನನ್ನ ಹತ್ರ ಕೇಳಿದ್ರೆ ಕರಾವಳಿ ಎನ್ನುವಂತಹ ಆ ಚಂದದ ಅಮ್ಮನ 2 ಕಣ್ಣುಗಳು ಕುಂದಾಪುರ ಕನ್ನಡ ಮತ್ತು ತುಳು. 2 ಒಟ್ಟಿಗೆ ಇರಕ್ಕೆ, 2 ಒಂದನ್ನೇ ನೋಡಬೇಕು, 2 ಒಟ್ಟೊಟ್ಟಿಗೆ ಹೋಯ್ಕ್. ಆದ್ದರಿಂದ ತುಳು ಎನ್ನುವಂತಹ ಸುಂದರ ಭಾಷೆ, ಅದನ್ನು ಸಹ ನಾವು ಪ್ರೀತಿಸ್ಕ, ಅದನ್ನು ಸಹ ನಾವು ಗೌರವಿಸ್ಕ. ನಾಳೆ ಕಳೆದ ವರ್ಷ ತುಳುವಿದೊಂದು ವೇದಿಕೆಯಲ್ಲೂ ನಾನು ಹೇಳಿದ್ದೆ, ತುಳುವನ್ನು 2ನೇ ರಾಜ್ಯ ಭಾಷೆ ಮಾಡಲಿಕ್ಕೆ ತುಂಬ ಪ್ರಯತ್ನಗಳು ನಡೀತಾ ಇತ್ತು. ಅಂತಹ ಪ್ರಯತ್ನಗಳಾದಾಗ ಸರ್ಕಾರದ ಮೇಲೋ ಜನಪ್ರತಿನಿಧಿಗಳ ಮೇಲೋ ಒತ್ತಡ ತರುವಂತಹ ಅಗತ್ಯತೆ ಬಂದಾಗ ನಾವೆಲ್ಲ ಕೈ ಜೋಡಿಸುವ. ತುಳುವು ಉಳಿಕ ಬೆಳಿಕ ಅದರೊಟ್ಟಿಗೆ ನಮ್ಮ ಭಾಷೆಯು ನಾವು ಉಳಿಸ್ಕಣಕ್. ಕೊನೆಯದಾಗಿ ನಾವು ಹೇಳೋದಿಷ್ಟೇ, ಅಬ್ಬಿ ಭಾಷೆನ ತಲೆ ಮೇಲೆ ಇಟ್ಕೊಂಡು ತಿರುಗುವ, ತಲೆ ಮೇಲೆ ಇಟ್ಕೊಂಡು ಮೆರೆಸುವ, ಬೇರೆ ಎಲ್ಲ ಭಾಷೆಗಳನ್ನು ಗೌರವದಿಂದ ಪ್ರೀತಿಸುವ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂತ ಹೇಳಿದ್ರೆ ನಮ್ಮದು ಭಾಷೆಯಲ್ಲ ಬದುಕು. ಬೆಂಗಳೂರಿಂದ ಕರೆದು ಮೋಸ್ಟ್ಲಿ ಊರು ಮನೆಯವರಂದೇಳಿ ಹೇಳಿ ಕರೆದ್ರೆ ಏನೋ ಮಾಲಕ್ಕ ನಂಗೆ ಗೊತ್ತಿಲ್ಲ. ಆದರೆ ಕುಂದಾಪುರದ್ದು ಅಥವಾ ಕರಾವಳಿದು ಒಂದಿತ್ತು, ಸ್ತ್ರೀ ಪ್ರಧಾನ ಸಮಾಜ ನಮ್ಮದು. ಎಲ್ಲಿ ಹೋದರೂ ಸ್ತ್ರೀಯನ್ನೇ ನಾವು ಮುಂದಿಟ್ಕೊಂಡು ಹೋಗ್ಬೋದು. ನಮ್ಮದು ಎಲ್ಲ ಕ್ರಮಗಳು ಇಪ್ಪದೆ ಹಾಗೆ. ಆದರೆ ಸಂಘ ಸಂಸ್ಥೆಗಳಲ್ಲಿ ಹೋದರೆ ಗಂಡಸರೇ ಜಾಸ್ತಿ. ಆದರೆ ಅದಕ್ಕೊಂದು ವ್ಯತಿರಿಕ್ತವೋ ವಿಶೇಷವೋ ಎಂಬಂತೆ ನೀವು ಮಂಗಳೂರಿನರ ಒಬ್ಬರ ಸ್ತ್ರೀಯನ್ನು ಮುಂದೆ ಅಧ್ಯಕ್ಷರಾಗಿ ಇಟ್ಕೊಂಡು ಹೊರಟಿರಿ. ನಿಮ್ಮನ್ನು ಅದಕ್ಕೋಸ್ಕರ ಅಭಿನಂದಿಸುತ್ತಾ, ಮಾಲಕ್ಕ ಅವಕಾಶಕ್ಕಾಗಿ ನಾನು ವಂದಿಸುತ್ತಾ ಎಲ್ಲರಿಗೆ ನನ್ನ ಮಾತನ್ನು ಸಂಪನ್ನಗೊಳಿಸ್ತೆ, ಮುಗಿಸ್ತೆ. ಜಾಸ್ತಿ ಮಾತಾಡೋದಿದ್ರೆ ಬೇಜಾರು ಮಾಡ್ಕೊಂಡ್ಬೇಡಿ. ಅವರೇನು 20 ನಿಮಿಷ ನೀವು ಮಾತಾಡ್ಕೊಂಡಲ್ಲಿ ಹೇಳ್ರ, ಅದಕ್ಕೆ ಎಷ್ಟು ಮಾತಾಡ್ಕೋ ಗೊತ್ತಿಲ್ಲ. ಅದಕ್ಕೆ ಒಂದು 5-6 ಪಾಯಿಂಟ್ ಮಾಡ್ಕೊಂಡು ನಾ ಬಂದೆ. ನನಗೆ ಗೊತ್ತಿದ್ದು ನಾನು ಹೇಳಿದಾಗೆ ಇದು ಯಾವುದು ದಿಕ್ಸೂಚಿ ಭಾಷಣ, ದಿಕ್ಕನ್ನು ಸೂಚಿಸೋ ಭಾಷಣ ಇದು ಖಂಡಿತ ಅಲ್ಲ. ನನ್ನ ಭಾಷೆ ಬಗ್ಗೆ, ನನ್ನ ಊರಿನ ಬಗ್ಗೆ, ನನ್ನವ್ರ ಬಗ್ಗೆ ನಾನು ಓದದ್ದು, ನಾನು ಕೇಳಿದ್ದು, ನಂಗೆ ತಿಳಿದನ್ನು ನಾನು ನಿಮ್ಗೆ ಹೇಳಿದೆ. ಇನ್ನೊಂದು 4 ಜನಿಗೆ ನೀವು ಹೇಳಿ. ಇದೇ ಭಾಷೆಗೆ ಮತ್ತು ನಮ್ಮ ಊರಿಗೆ ನಾವು ಮಾಡಬಹುದಾದ್ದು. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ, ಒಳ್ಳೇದು ಮಾತ್ರ ಆಗಲಿ. ನಮಸ್ಕಾರ. ದೀಪಕಣ್ಣ, ಅವಕಾಶಕ್ಕಾಗಿ ನೀವು ವಂದಿಸುವುದಲ್ಲ, ನೀವು ಬಂದದಕ್ಕೆ ಇಡೀ ಕುಂದಾಪುರದ ಚಿತ್ರಣವನ್ನ, ಇತಿಹಾಸವನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ನಾವು ಯಾಕೆ ಕುಂದಾಪುರದರಂದಳಿ ಹೇಳಿ ಹೆಮ್ಮೆಯಿಂದ ಹೇಳಕ್ಕಂಬುದಕ್ಕೆ 10 ಹಲವು ಐತಿಹಾಸಿಕ ಕಾರಣಗಳನ್ನು ಎಲ್ಲಿಂದೆಲ್ಲ ಹುಡುಕಿ ತಂದ್ರೋ ಗೊತ್ತಿಲ್ಲ. ನಿರರ್ಗಳವಾಗಿ, ಸ್ಫುಟವಾಗಿ, ಅಷ್ಟು ಸುಂದರವಾಗಿ ಮುಟ್ಟಿಸಿದಿರ. ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಎಲ್ಲೋ ಅಲ್ಲಲ್ಲಿ ಒಂದೊಂದು ಮಕ್ಕಳು ಬಿಟ್ಟರೆ ನಾನು ನೋಡ್ತಾ ಇದ್ದೆ, ಬೇರೆ ಯಾರು ಕೂಡ ಆ ಕಡೆ ಈ ಕಡೆ ನೋಡಿದವರಿಲ್ಲ. ಇದಕ್ಕಿಂತ ಗೆಲುವು ಬೇರೆ ಏನಿದೆ ಅಂತ ಹೇಳೋದಕ್ಕೆ ನಾನು ಈ ವೇದಿಕೆಯಲ್ಲಿ ಇಷ್ಟಪಡ್ತಾ ಇದ್ದೀನಿ. ದೀಪಕಣ್ಣ, ಯುವ ಮನಸ್ಸುಗಳಿಗೆ ಸ್ಫೂರ್ತಿ ನೀವು. ಯಾಕಂದರೆ ಕುಂದಾಪುರ ಕನ್ನಡ ಭಾಷೆ ಒಂದು ಟೆಕ್ನಾಲಜಿಯಲ್ಲಿ ಹೇಗೆ ಜನರನ್ನು ಒಂದು ಮಾಡಿಸ್ಬೋದು, ಅದು ಅಂಥ ಸಿಟಿಯಲ್ಲಿ, ಬೆಂಗಳೂರಿನಲ್ಲಿ ಅದು ಅವರಿಂದ ಸಾಧ್ಯ ಆಗಿದ್ದು ಸತ್ಯ. ಹಾಗಾಗಿ ನೀವು ಅಭಿನಂದನಾ ರಹರೆ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಎಲ್ಲ ನಾವೆಲ್ಲ ಸಣ್ಣರು, ನಿಮ್ಮಿಂದ ಕಲಿಗೆ ಸುಮಾರು ಇತ್ತು ನಮಗೆ. ಮುಂದೆ ನಮಗದೊಂದು ಆದರ್ಶಪ್ರಾಯ ಆಗ್ಬೋದು. ನೀವು ಬಂದಿದ್ದಕ್ಕೆ ಮಸ್ತ್ ಖುಷಿ ಆಯ್ತು. ನಿಮಗೆ ಅದು ಯಾವ ರೀತಿಯಲ್ಲಿ ಧನ್ಯವಾದ ಹೇಳೋಕಂತ ಗೊತ್ತಾಗ್ತಿಲ್ಲ. ಆರು ಬಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ, ಕೂಡ್ಲಗಿಪ್ಪ ಎಲ್ಲ ಸದಸ್ಯರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇವೆ. ಅಲ್ಲ, ಆ ಮೈಕ್ದಾಗೂ ನೀವು ಒಂದು ಸಣ್ಣರಂದೇಳಿ ಹೇಳೋದನ್ನ ಒಂದು ಮಿಸ್ ಮಾಡಲ್ಲ ಕಣಿ, ಇನ್ನು ಅಲ್ಲ? ಹೋಯ್, ಒಂದು ದಿಮ್ಸಲ್ಲಿ ಹಾಕುವ ಇಲ್ದಿರ ನಿದ್ರಿ ಬರ್ತೇನೋ ಅಲ್ದಾ? ಹಾಕುವ, ರೆಡಿಯಾ? ಸರಿಯಾ ತಪ್ಪ ಗೊತ್ತಿಲ್ಲ, ಪ್ರಯತ್ನ ಮಾಡುವ. ಅಕ್ಕ, ಚಣ್ ಮಕ್ಕಳು ಕಾಮಣ್ಣನ್ ಸುಟ್ಟಾರೋ
ವಿಶ್ವ ಕುಂದಾಪುರ ಕನ್ನಡ ಹಬ್ಬ ಅದು ಒಂದು ದಿನದಲ್ಲ, ಪ್ರತಿನಿತ್ಯ ಅನುಕ್ಷಣ ಅನುದಿನ ಮನಗಳಲ್ಲಿ ಕದ ತಟ್ಟಲಿ ಕುಂದಾಪುರ ಅಬ್ಬಿ ಭಾಷೆ ಇಡೀ ವಿಶ್ವ ಮುಟ್ಟಲಿ ಅಂತ ಈ ಒಂದು ವೇದಿಕೆ ಮೂಲಕ ಹೇಳ್ತಾ ಮುಂದೆ ಸಭಾ ಕಾರ್ಯಕ್ರಮ ಅಂದ ತಕ್ಷಣ ಎಲ್ಲರೂ ಅಯ್ಯೋ ಭಾಷಣವ ಅಂತಾರೆ. ಖಂಡಿತ ಹೇಳುದಲ್ಲ, ನಾವು ಕಲುಕ್ ಬಹಳಷ್ಟು ವಿಚಾರ ಇರುತ್ತೆ. ಇವತ್ತು ಈ ವೇದಿಕೆಯಲ್ಲಿರುವಂತಹ ವ್ಯಕ್ತಿಗಳು ಒಂದು ಹೊತ್ತಗೆ ಅಂತೆ, ಅವರನ್ನ ನಾವು ಓದ್ಲಕ್ ಅಷ್ಟು ಸಾಧನೆಯನ್ನ ಮಾಡಿದವ್ರು ಇದ್ರನ್ನ ಹೇಳಿ ಹೇಳೋಕೆ ಹೆಮ್ಮೆ ಆತಾಯ್ತು. ದೀಪಕಣ್ಣನ ಮಾತು ಕೇಳ್ರಿ. ಹಾಗೆ ನಮ್ಮ ಇನ್ನೊಬ್ರು ಕುಂದಾಪುರದ ಹೆಮ್ಮೆಯ ಕಿಶೋರ್ ಕುಮಾರ್ ಅವರು, ಅವರ ಒಂದು ಪರಿಚಯವನ್ನ ಶ್ರೀಪತಿ ಆಚಾರ್ಯ ಅವರು ನಿಮ್ಮ ಮುಂದೆ ಇಡಲಿದ್ದಾರೆ. ಕಲಾಕ್ಷೇತ್ರ ಕುಂದಾಪುರ ಅಂತಂದ್ರೆ ಬಹುಶಃ ಮನಸ್ಸನ್ನ ಮುಟ್ಟಿದಂತಹ ಹೆಸರು. ಅವರ ಸಾಧನೆಯ ಬದುಕಿನ ದಾರಿಯನ್ನ ನಿಮ್ಮ ಮುಂದೆ ತೆರೆದಿಡಬೇಕು ಅಂತ ಶ್ರೀಪತಿ ಆಚಾರ್ಯ ಅವರನ್ನ ಕೇಳ್ಕೊತಾ ಇದ್ದೀನಿ. ಹಾಯ್, ನಮಸ್ಕಾರ. ಬಿ ಕಿಶೋರ್ ಕುಮಾರ್, ಕುಂದಾಪುರ. ತಮ್ಮ ಹೆಸರಿನ ಒಟ್ಟಿಗೆ ಕುಂದಾಪುರವನ್ನು ಸೇರಿಸ್ಕೊಂಡು ಆ ಹೆಸರನ್ನು ಬೆಳೆಸುವಂಥ ಕೆಲಸ ಮಾಡಿದವರು ನಮ್ಮ ಕಿಶೋರ್ ಅಂತ ಹೇಳಿದರೆ ನಮಗೊಂಥರ ಸಮಾಧಾನ. ದೋಸ್ತಿಗಳೆಲ್ಲ ಕಿಶೋರ್ ಅಂತ ಕರಿಬೋದು. ಮತ್ತು ಕಿಶೋರ್ ಅಣ್ಣ ಆಗಿ ಈಗ ತುಂಬ ಹೆಸರನ್ನು ಗಳಿಸಿದವರು, ಅದಕ್ಕೆ ಸರಿಯಾಗಿ ಹಗಲಿರುಳು ಶ್ರಮಿಸ್ತಾ ಇರುವವರು. ಹುಟ್ಟಿದ್ದು ಬೆಳೆದದ್ದು ಉದ್ಯೋಗ ಶಿಕ್ಷಣ ಎಲ್ಲವೂ ಕುಂದಾಪುರದಲ್ಲೇ. ತಂದೆ ಭಾಸ್ಕರ್ ರಾವ್, ತಾಯಿ ಇಂದಿರಾ ಯಾನೆ ಭವಾನಿ. ಇವರ ಅಮ್ಮ ಭವಾನಿಯವರು ಕುಂದಾಪುರದ ಅದ್ಭುತ ಜನಪದ ಸಂಗೀತಗಾರ್ತಿ. 100 ಜನಪದ ಸಂಗೀತಗಳನ್ನು ಅವರು ಹಾಡುವುದನ್ನು ಕೇಳಿದ ಪುಣ್ಯ ನಮ್ಮದು. ಹಾಗೆ 1995ರಿಂದ 2005ರವರೆಗೆ ಕಿಶೋರ್ ಅವರು ರೋಟರಾಕ್ಟ್ ಕ್ಲಬ್ ಕುಂದಾಪುರದಲ್ಲಿದ್ದರು. ಅವರ ಅಧ್ಯಕ್ಷೀಯ ಅವಧಿ ನಮ್ಮ ಕುಂದಾಪುರ ರೋಟರಾಕ್ಟಿನ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು. ಅವರ ಅಭಿರುಚಿ, ಸಾಮಾಜಿಕ ಕಳಕಳಿ, ಹಾಗೆ ಕಲಾಸಕ್ತಿ ಇದೆಲ್ಲವನ್ನು ಆ 1 ವರ್ಷದ ಕಾರ್ಯಕ್ರಮದಲ್ಲಿ ಅವರು ತೋರಿಸಿದ್ದು ವಿಚಿತ್ರ. ನಮಗೆ ಆಶ್ಚರ್ಯ ಆಗಿಸ್ತದೆ. ಸರ್ಕಾರದ ಎಲ್ಲ ಇಲಾಖೆಯ ಜೊತೆ ಅವರು ಕಾರ್ಯಕ್ರಮವನ್ನು ಜಾಯಿಂಟ್ ಪ್ರಾಜೆಕ್ಟನ್ನು ಮಾಡಿದರು. ಹಾಗೆ ಸ್ಯಾಕ್ಸೋಫೋನ್ ಸ್ಪರ್ಧೆಯನ್ನು ಮಾಡಿದರು. ಒಂದು ಜಿಲ್ಲಾ ಮಟ್ಟದ ಕೃಷಿ ಮೇಳವನ್ನು ಅದ್ಭುತ, ಅಂದರೆ ಮತ್ತದು ಯಾರೂ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ರೀತಿಯಲ್ಲಿ ಕೃಷಿ ಮೇಳವನ್ನು ಕೂಡ ಮಾಡಿ ತೋರಿಸಿದವರು. ಅಸಾಧ್ಯ ಅಂಥೇಳಿ ಯಾವುದೂ ಇಲ್ಲದೆ ಇದ್ದರೂ ಪ್ರತಿ ಕೆಲಸವನ್ನು ಶಿಸ್ತುಬದ್ಧವಾಗಿ ಮಾಡಿಕೊಂಡು ನಮ್ಮ ಎಲ್ಲ ಸದಸ್ಯರಿಗೂ ಅದನ್ನು ಮಾರ್ಗದರ್ಶನ ಮಾಡ್ಕೊಂಡು ಬಂದವರು. ಹಾಗೆ 94ನೇ ಇಸ್ವಿಯಿಂದಲೇ ರಾಜಕೀಯದ ನಂಟಿದ್ದರು. ಕ್ರಮೇಣ ಸಕ್ರಿಯ BJPಯ ಸಕ್ರಿಯ ಕಾರ್ಯಕರ್ತರಾಗಿ 2 ವರ್ಷ APMC ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿ ಸದಸ್ಯರಾಗಿದ್ದು, ಒಂದು ಅವಧಿಗೆ ಅಧ್ಯಕ್ಷರು ಕೂಡ ಆಗಿದ್ದರು. ರಾಜಕೀಯದಲ್ಲಿ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಎಲ್ಲ ಜವಾಬ್ದಾರಿಗೆ ಹೆಗಲು ಕೊಟ್ಟು ಸೈ ಅನ್ಸ್ಕೊಂಡವರು ಇವರು. 2013ರಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ BJP ಪಕ್ಷದ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡಿ ಗಟ್ಟಿಯಾಗಿ ಎದುರಾಳಿಯನ್ನು ಎದುರಿಸಿದವರು ನಮ್ಮ ಕಿಶೋರ್ ಅವರು. ಮೊದಲಿಂದಲೂ ನಾನು ಸಣ್ಣದಿಂದಲೂ ನೋಡ್ತಾ ಇದ್ದಾಗೆ ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ದಿವಸ ಕುಂದಾಪುರದ ಹೊಳೆಬಾಗಿಲಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು, ಆರ್ಕೆಸ್ಟ್ರಾ ಕಾರ್ಯಕ್ರಮ. ಅವರ ಸಂಗೀತ ಆಸಕ್ತಿ ಅವತ್ತಿಂದಲೂ ಬೆಳೆಸ್ಕೊಂಡು ಬಂತು. ಆಮೇಲೆ 2010ರಲ್ಲಿ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಅಂತೇಳಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಪ್ರತಿ ವರ್ಷ ಜನವರಿ 2ನೇ ಶನಿವಾರ ಇನಿದನಿ ಅನ್ನುವಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇನಿದನಿ ಇವತ್ತು ರಾಜ್ಯವ್ಯಾಪಿ ಹೆಸರುವಾಸಿಯಾಗಿದ್ದು 70ರಿಂದ 90ರ ದಶಕದ ಹಳೆಯ ಕನ್ನಡ ಗೀತೆಗಳನ್ನು ಮಾತ್ರ ಹಾಡಿಸುವಂತಹ ಕಾರ್ಯಕ್ರಮ. ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಕರೆಸಿ ಲೈವ್ ಮ್ಯೂಸಿಕ್ ಜೊತೆ ಒರಿಜಿನಲ್ ಮೂಲ ಸಂಗೀತಕ್ಕೆ ಧಕ್ಕೆ ಬಾರದ ಹಾಗೆ ಇನಿದನಿಯನ್ನು ಸಂಘಟಿಸ್ತಾ ಇರೋದು ಕಿಶೋರ್ ಅವರ ನೈಪುಣ್ಯತೆ ಮತ್ತು ಪರ್ಫೆಕ್ಷನಿಸ್ಟಿಗೆ ಒಂದು ಉದಾಹರಣೆ. ಪ್ರಾರಂಭದಲ್ಲಿ 150 ಆಡಿಯನ್ಸಿಂದ ಹಿಡಿದು ಇವತ್ತು 10,000 ಜನ ಪಿನ್ ಡ್ರಾಪ್ ಸೈಲೆಂಟಲ್ಲಿ ಕೂತ್ಕೊಂಡು ಸಂಗೀತವನ್ನು ರಸಾಸ್ವಾದನೆ ಮಾಡುವಂಥ ಕಾರ್ಯಕ್ರಮ ಅದು ಒಂದಿದ್ದರೆ ಅದು ನಮ್ಮ ಕುಂದಾಪುರದ ಇನಿದನಿ ಕಾರ್ಯಕ್ರಮ. ಹಾಗೆ ಅದರ ಜೊತೆಯಲ್ಲೇ ಸಂಗೀತದ ಜೊತೆಯಲ್ಲೇ
ಪ್ರತಿ ಶನಿವಾರ ತನ್ನದೇ ಆಫೀಸನ್ನು, ತನ್ನದೇ ಕಚೇರಿಯನ್ನು ತನ್ನ ಜೀವದ ಗೆಳೆಯ ಪ್ರಕಾಶ್ ಶೆಡಿಯಾಳ್ ಮತ್ತು ಅವಿನಾಶ್ ಹೆಬ್ಬಾರ್ ಅವರ ನೆನಪಿಗಾಗಿ ಒಂದು ಸೌಂಡ್ ಪ್ರೂಫ್ ಸಭಾಂಗಣವನ್ನಾಗಿ ಮಾಡಿ ಪ್ರತಿ ಶನಿವಾರ ಅಲ್ಲಿ ಗೀತ ಗಾಯನ ಕರೋಕೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಪ್ರತಿ ವಾರ ಸುಮಾರು 70ರಷ್ಟು ಹವ್ಯಾಸಿ ಹಾಡುಗಾರರು ಬಂದು ಕರೋಕೆಯನ್ನು ಹಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇರೋದು ನಮ್ಮ ಕಿಶೋರ್. ಹಾಗೆ ಹೇಳಲಿಕ್ಕೆ ಹೋದರೆ ಇನ್ನೂ ಒಂದಷ್ಟು ವಿಚಾರಗಳನ್ನು ಹೇಳಲೇಬೇಕು. ಇವರು ರಾಜಕೀಯದಲ್ಲಿ ಇದ್ದರೂ ರಾಜಕೀಯ ಮಾಡದ ವ್ಯಕ್ತಿ. ತನ್ನ ಸಭ್ಯತೆಯನ್ನು, ತನ್ನ ಗೌರವವನ್ನು ಯಾವುದಕ್ಕೂ ಎಲ್ಲೂ ಕೆಳಗಿಳಿಸಿಕೊಳ್ಳದೆ ಆ ಮಟ್ಟಕ್ಕೆ ಬೆಳೆದು ನಿಲ್ಲುವಲ್ಲಿ ತನ್ನ ವ್ಯಕ್ತಿತ್ವದ ಒಂದು ಸಾಮರ್ಥ್ಯದಿಂದಲೇ ಒಂದು ಹಂತವನ್ನು ತಲುಪಿದಂಥ ವ್ಯಕ್ತಿ ಇದ್ದರೆ ಅದು ನಮ್ಮ ಕಿಶೋರ್ ಮಾತ್ರ. ಎಲ್ಲಿಯೂ ವಸೂಲಿಬಾಜಿ ಮಾಡದೆ, ಯಾವುದೇ ರೀತಿಯ ಭ್ರಷ್ಟಾಚಾರದ ಒಂದು ನೆರಳಿಗೂ ಸಿಲುಕದೆ ರಾಜಕೀಯದಲ್ಲಿ ಇದ್ದುಕೊಂಡು ಸ್ವಚ್ಛ ಹಸ್ತರಾಗಿ ಇರುವಂಥ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು, ನನ್ನ ಆತ್ಮೀಯ ಕಿಶೋರ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಬಹುಮುಖಿ ವ್ಯಕ್ತಿತ್ವ ಇದ್ದರೂ ಕೂಡ, ಅವರ ಪರಿಚಯದ ತೂಕ ಎಷ್ಟೇ ಇದ್ದರೂ ಕೂಡ ಒಂದು ಶಬ್ದವನ್ನು ಹೇಳಲೇಬೇಕಾಗ್ತದೆ. ಅದೆಲ್ಲ ಆತ್ಮೀಯ ಮಿತ್ರರಿಗೆ ಗೊತ್ತಿರುವಂಥದ್ದು. ಅದು ಆಪದ್ ಬಾಂಧವ ಕಿಶೋರ್. ಗೆಳೆಯರ ಬಳಗದಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದರೂ ಕೂಡ ಕಿಶೋರ್ ಹೀಗಾಗಬೇಕು, ಈ ಥರ ಒಂದು ಸಹಾಯ ಬೇಕು ಅಂತ ಹೇಳಿದಾಗ ಅದನ್ನು ಕ್ಲಪ್ತ ಸಮಯದಲ್ಲಿ ನಿರ್ವಹಿಸುವಂತಹ, ಆ ಅಪಾಯದಿಂದ ಪಾರು ಮಾಡಿದಂತಹ ಒಬ್ಬ ಹೃದಯವಂತ ಗೆಳೆಯ, ಆಪದ್ಬಾಂಧವ ಗೆಳೆಯ ಅಂತಿದ್ರೆ ಅದು ನಮ್ಮ ಕಿಶೋರ್. ಇಂತಹ ಕಿಶೋರ್ ಕುಮಾರ್ ಇವರನ್ನು ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೆ. ಆದರೆ ನಮ್ಮ ಪುಣ್ಯ ಈ 4ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಾವು ವೇದಿಕೆಯಲ್ಲಿ ಕಾಣುವಂತಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಅವರನ್ನು ಗೌರವಾರ್ಪಣೆ ಮಾಡಬೇಕು ಅಂತ ಕೂಡ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಅವಕಾಶಕ್ಕಾಗಿ ವಂದನೆಗಳು. ಇದೀಗ ವೇದಿಕೆಯಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಯುಕ್ತ ಭವ್ಯವಾದ ಸುಂದರವಾದ ವೇದಿಕೆಯಲ್ಲಿ ಅವರಿಗೆ ಗೌರವ ಅರ್ಪಣೆಯನ್ನು ವೇದಿಕೆಯಲ್ಲಿರುವಂಥ ಗಣ್ಯರು ನೆರವೇರಿಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಕಿಶೋರ್ ಕುಮಾರ್ ಬಿ ಕುಂದಾಪುರ ಇವರು ನಾವು ಪ್ರೀತಿಯಿಂದ ನಿಮಗೆ ಅರ್ಪಿಸ್ತಾ ಇರುವಂತಹ ಗೌರವ, ಇದನ್ನ ಸ್ವೀಕರಿಸಬೇಕು. ಯಾಕಂದ್ರೆ ನಿಮ್ಮಂತಹ ಒಂದಿಷ್ಟು ಜನ ನಮ್ಮ ಸಮಾಜಕ್ಕೆ ಸೇರ್ಪಡೆಯಾಗಬೇಕು, ನಿಮ್ಮಿಂದ ಸ್ಫೂರ್ತಿಯನ್ನ ಪಡಿಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವೇದಿಕೆಯಲ್ಲಿ ನಿಮಗೆ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ತಾವು ಅದನ್ನು ಸ್ವೀಕರಿಸಬೇಕು. ನಿಮ್ಮ ಸೇವೆ ಹಾಗೆ ತತ್ಕ್ಷಣ ಮಿಡಿಯುವಂತಹ ನಿಮ್ಮ ಹೃದಯವಂತಿಕೆಗೆ ನೀವೇ ಸಾಟಿ ಅನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮಿಂದ ಸೇವೆಯನ್ನು ಪಡೆದುಕೊಂಡ ಅದೆಷ್ಟೋ ಮನಸ್ಸುಗಳು ಅವರ ಜೀವನವನ್ನು ಕಟ್ಕೊಳ್ಳೋದಕ್ಕೆ, ಅವರ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿದೆ. ಅಂತಹ ಎಲ್ಲ ಸಾಧನೆಗಳ ಹಿಂದೆ ಅಡಗಿರುವಂತಹ ನಿಮ್ಮ ಒಂದು ಸೇವಾ ಮನೋಭಾವ ಇದೇ ರೀತಿ ನಮ್ಮ ಸಮಾಜಕ್ಕೆ ಸಿಗ್ತಾ ಇರಲಿ. ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ನಿಮಗೆ ತುಂಬು ಹೃದಯದ ವಂದನೆಗಳನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅರ್ಪಿಸ್ತಾ ಇದ್ದೇವೆ. ಕಿಶೋರಣ್ಣ, ಇದು ತುಂಬು ಹೃದಯದಿಂದ ನೀಡಿರುವಂಥ ಒಂದು ಗೌರವ ಅರ್ಪಣೆ. ತಾವು ಕಲಾ ಸೇವೆಯಲ್ಲಿ ಮಾಡಿರುವಂಥ ಸಾಧನೆಯನ್ನು ಗುರುತಿಸಿರುವಂಥದ್ದು. ಇನ್ನೂ ಕೂಡ ಮುಂದೆ ಮಹದಾತ್ತರವಾದಂಥ ಅವಕಾಶಗಳಿದ್ದಾವೆ, ಅವುಗಳನ್ನು ನೀವು ಪೂರೈಸ್ತೀರಿ ಅನ್ನುವಂಥ ನಮ್ಮೆಲ್ಲರಿಗೂ ಒಂದು ಆಸೆ ಇದೆ. ಇದೀಗ ವೇದಿಕೆಗೆ ಮುಂದೆ ತಮ್ಮ ಒಂದೆರಡು ಮಾತುಗಳಿಗಾಗಿ ವೇದಿಕೆಯಲ್ಲಿ ಇರುವಂತಹ ಗಣ್ಯರೇ ಮತ್ತು ನೆರೆದಿರತಕ್ಕಂಥ ಎಲ್ಲ ಕುಂದಾಪುರದವರೇ, ಕುಂದಾಪುರ ಕನ್ನಡದ ಅಭಿಮಾನಿಗಳೇ, ನಾನು ದೀಪಕ್ ಶೆಟ್ಟರ್ ಭಾಷಣ ಆಪಲ್ವರಿಗೆ ಭಾಳ ಗಮ್ಮತ್ತಲ್ಲಿ ಕೂಕೊಂಡಿದ್ದೆ. ಒಳ್ಳೆ ಆಲೈಸ್ತಾ ಎಲ್ಲ ಅವ್ರು ಹೇಳೋದೆಲ್ಲ ಕೇಂತ ಕೂಕೊಂಡಿದ್ದೆ. ಯಾವತ್ತು ನನ್ನ ಪರಿಚಯ ಅನ್ನೋದು ಮಾತಾಡೋ ಸ್ವಲ್ಪ ಬೆವರು ಶುರುವಾಯ್ತು ನನಗೆ. ಈ ಬಹುಶಃ ಮಾಲಕ ಮುಂದಿನ ಕಾರ್ಯಕ್ರಮದಲ್ಲಿ ಪರಿಚಯ ಅನ್ನೋದು ಕಾನ್ಸೆಪ್ಟ್ ತೆಗೀಕಂದು ಹೇಳೋದು ನಾನು. ಯಾಕಂತ ಹೇಳ್ರೆ ಈ ಕೆಲವರಿಗೆ ಇಪ್ಪು ಸಾಕು, ತಾನು ಮಾಡೋದೆಲ್ಲ ಒಂದು ದಿವಸ ಯಾರು ಹೇಳಕ್ಕೆ ನನ್ನ ಬಗ್ಗೆ ಹೊಗಳಕ್ಕೆ ಅಂದೇಳಿ ಹೇಳಿ ರೂಕು ಸಾಕು. ಕೆಲವರಿಗೆಲ್ಲ ಅದು ಇಷ್ಟ ಆಗ್ತಿಲ್ಲ, ಬೇಕಾ ಇರೋದಿಲ್ಲ. ನಾವು ಯಾರೋ ಹೊಗಳಕ್ಕೆ ಯಾರೋ ಮೆಚ್ಚಿಸ್ಕಂದೇಳಿ ಹೇಳಿ ಮಾಡೋ ಕಾರ್ಯಕ್ರಮ ಆದದಿದ್ರೆ ಅದೆಲ್ಲ ಹೊಗಳಿಸ್ಕೊಳ್ಳಾಗ ಇದು ಕೆಲಸ ಎಲ್ಲ ಮುಜುಗರ ಆತಂತ ಒಂದು ಸ್ವಲ್ಪ ವ್ಯಾಕರಣ ಸ್ವಲ್ಪ ಲೈಕ್ ಮಾಡೋಕೆ ಶಬ್ದ ಸೇರಿಸೋದು, ಅದು ನಮ್ಗೊಂದು ಮನೆ ಹಬ್ಬದ ಅದೆಲ್ಲ ಹಬ್ಬಕ್ಕಾಗ ಅಂದೇಳಿ ಹೇಳಿ ನನ್ನ ಅಭಿಪ್ರಾಯ.
ತಪ್ಪು ತಿಳ್ಕೊಬೇಡಿ. ಬಹಳ ಸುಂದರ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ, ದೇವಸ್ಥಾನ ಕಾರ್ಯಕ್ರಮ ಕಂಡಿತ್ತು, ಕೋಲ ಕಂಡಿತ್ತು, ತುಂಬ ಮನೆಯಲ್ಲಿ ಮದಿ ಕಾರ್ಯಕ್ರಮ, ಬೈಕಿ ಮದಿ ಕಾರ್ಯಕ್ರಮ, ಎಂಥ ಮಸ್ತ್ ಕಾರ್ಯಕ್ರಮಗಳನ್ನೆಲ್ಲ ಕಂಡಿತ್ತು. ಆದರೆ ಭಾಷೆ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಕೆ ಆತಂದ್ರೆ ಜಗತ್ತಿಗೆ ತೋರಿಸಿಕೊಟ್ಟದಿದ್ರೆ ಅದು ನಾವು ಕುಂದಾಪುರದವ್ರು. ಭಾಷೆ ಬಗ್ಗೆ ಯಾರೂ ಕಾರ್ಯಕ್ರಮ ಮಾಡೋದಿಲ್ಲ. ಜಾತಿ ಬಗ್ಗೆ ಆತ, ಧರ್ಮದ ಬಗ್ಗೆ ಆತ, ಇನ್ನು ಯಾವ್ಯಾವುದೋ ಬಗ್ಗೆ, ಕ್ರೀಡೆಗಳು ಅದೆಲ್ಲ ಆತ. ಆದರೆ ಭಾಷೆ ಬಗ್ಗೆ ಅದರ ಹೆಸರನ್ನ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡೋಕಾತನಲ್ಲಿ ಹೇಳಿ ತೋರ್ಸೋದಿದ್ರೆ ಅದು ನಾವು ಕುಂದಾಪುರದವ್ರು. ಈಗೆಲ್ಲ ಮಾತಾಡುವತ್ತಿಗೆ ಕುಂದಾಪುರ ಕನ್ನಡ ಬೆಂಗಳೂರಾಗಾಯ್ತು, ದೀಪಕ್ ಶೆಟ್ಟರ್ ಮಾಡ್ರು ಅದೆಲ್ಲ ಹೇಳ್ತಾ ಇದ್ರು. ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಸಾರ್ವತ್ರಿಕ ಅಭಿಪ್ರಾಯ ನಾನು ಹೇಳೋದು, ಮೊನ್ನೆ ಬೆಂಗಳೂರಾಗಾದ ಕಾರ್ಯಕ್ರಮ ಅದು ಜಾಗತಿಕ ಸಮ್ಮೇಳನ. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಾರ್ಯಕ್ರಮ. ಇಂಟರ್ನ್ಯಾಷನಲ್ ಒಂದು ಸರ್ಕಾರ ಈ ಶೃಂಗಸಭೆಗಳು ಅದೆಲ್ಲ ಆತಲ್ಲ, ಅದರ ಮಟ್ಟ ಮೀರಿ ಆದ ಕಾರ್ಯಕ್ರಮ ಇದ್ದಿದ್ರೆ ಅದು ಕುಂದಾಪುರ ಕನ್ನಡ ಬೆಂಗಳೂರು. ದೀಪಕ್ ಶೆಟ್ಟರಿಗೆ ಅದು ಎಲ್ಲರೂ ಕೂಡ ಒಂದ್ಸಲ ಎದ್ದು ನಿಂತ ಚಪ್ಪಾಳೆ ಹೊಡಿಕಾನಲ್ಲಿ ನನ್ನ ರಿಕ್ವೆಸ್ಟ್. ಯಾಕಂದ್ರೆ ಥ್ಯಾಂಕ್ ಯು ಎಲ್ಲರೂ ಕೂಡ ಇದು ಮಾಡೋದು. ಯಾಕಂದ್ರೆ ಇವತ್ತಿಗೂ ಕೂಡ ನೀವು ವಾಟ್ಸಪ್ ತೆಗೀನಿ, ಫೇಸ್ಬುಕ್ ತೆಗೀನಿ, ಗೀಲ್ಸ್ ಎಲ್ಲದ್ರಿಗೂ ಕುಂದಾಪುರ ಕನ್ನಡದೇ ಬರ್ತಾಯಿತ್ತು. ಒಂದು 6 ವರ್ಷದ ಹಿಂದೆ ಕುಂದಾಪುರ ಕನ್ನಡ ಕಾರ್ಯಕ್ರಮ ಮಾಡ್ಕ ಅಂತೇಳಿ ಹೇಳಿ ಅದನ್ನು ಆಷಾಢಿ ಅಮಾವಾಸ್ಯೆ, ಕರ್ಕಾಟಕ ಅಮಾವಾಸ್ಯೆಗೆ ಮಾಡ್ಕ ಅಂತೇಳಿ ಹೇಳುವಂಥ ಒಂದಷ್ಟು ಚಿಂತಕರೆಲ್ಲ ಸೇರಿ ಒಂದು ಕಾರ್ಯಕ್ರಮ ನಿರ್ಧಾರ ಮಾಡ್ರು. ನಂಗೆ ನೆನಪಿತ್ತು, ಕುಂದಾಪುರದಲ್ಲಿ ಎಷ್ಟೋ ಜನ ಕುಂದಾಪುರದಾಗೆ ಇದ್ಕೊಂಡು ಅಲ್ಲಿದೆ ಮಣ್ಣು ಅಲ್ಲಿದೆ ನೀರು ಅಲ್ಲಿದೆ ಗಾಳಿ ಎಲ್ಲ ಉಪಯೋಗಿಸಿ ಸೇವಿಸಿ ಸ್ವಲ್ಪ ಸ್ಟೈಲ ಮಾತಾಡು. ಬರ್ತೀನಿ ಕಣೋ, ಹೋಗ್ತೀನಿ ಕಣೋ. 2 ದಿವಸ ಬೆಂಗಳೂರಿಗೆ ಹೋಗ್ದವ, 3ನೇ ದಿವಸ ಕುಂದಾಪುರದಾಗಿದ್ದ, ಬಂದು ಪೂರ ಬೆಂಗಳೂರಿದೇ ಭಾಷೆ. ನಂಗೆ ಒಂದು ದಿವಸ ನಮ್ಮ ಪರಿಚಯದವ್ರೆ ಒಬ್ಬ ಫೋನ್ ಮಾಡ್ದ. ಆವಾಗ ನಮ್ಮ ಶಿವಪ್ರಸಾದ್ ಗ್ರ್ಯಾಂಡ್ ಹೋಟ್ಲ್ ಓಪನ್ ಆದಷ್ಟೇ. ಅಭಿನಂದ್ ಶೆಟ್ರ್ ಹತ್ರ ಒಂದು ಕೆಲಸಕ್ಕಿತ್ತಂಬ್ರೆ, ಕಿಶೋರಣ್ಣ ಒಂದು ಇದು ಕೊಟ್ಟು ಬಂದಿದ್ದೀನಿ, ಎಂತ ಹೇಳ್ತಾರೆ ಅದಕ್ಕೆ, ಬಯೋಡಾಟಾ ಕೊಟ್ಟು ಬಂದಿದ್ದೀನಿ, ನೀವು ಒಂಚೂರು ಅಭಿಯಣ್ಣ ನಿಮ್ಗೆ ಕ್ಲೋಸ್ ಇದ್ದಾರಂತಲ್ಲ ಅವ್ರಿಗೆ ಒಂಚೂರು ಹೇಳಿ. ನಾ ಹೇಳಿದೆ, ನೀ ಹಿಂಗಿಂದ ಮಾತಾಡ್ರೆ ಅವ್ರು ಖಂಡಿತ ನಿಂಗೆ ಕೆಲಸ ಕೊಡೋದಿಲ್ಲ. ನೀ ಕುಂದಾಪುರ ಕನ್ನಡ ಮಾತಾಡ್ಕೊಂಡಲ್ಲಿ ಹೋರೆ ನಾನು ಹೇಳ್ತೇನೆ, ನೀ ಹಿಂಗಿಂದ ಸ್ಟೈಲೆಲ್ಲ ನನ್ನ ಹತ್ರ ಹೊಡು ಬರಬೇಡ, ನಾ ಖಂಡಿತ ನಿಂಗೆ ಕೆಲಸ ಆಪದಿದ್ರು ಸಬ್ಸಿಡಿ ಹಾಕ್ತೇನೆ ಹೇಳಿ ಹೇಳಿದ್ದೇನೆ. ಇದು ಫ್ರ್ಯಾಂಕ್ಲಿ ಇದು ನಡೆದ ವಿಷಯ. ಯಾಕಂದರೆ ಯಾವಾಗ ನಮಗೆ ನಮ್ಮ ಬಗ್ಗೆ ಹೆಮ್ಮೆ, ನಮ್ಮ ಬಗ್ಗೆ ಗೌರವ ನಮಗೆ ಇಲ್ದಿರ ಮೇಲೆ ಇನ್ನೊಬ್ರು ಯಾರು ನಮ್ಮನ್ನು ಇಷ್ಟಪಡುವುದೇ ಇಲ್ಲ. ಇವತ್ತು ಕುಂದಾಪುರ ಕನ್ನಡ ಅನ್ನುವಂಥ ಕಾರ್ಯಕ್ರಮ ಪ್ರಾರಂಭ ಆದ್ರ ಮೇಲೆ ಇವತ್ತು ಹೆಚ್ಚಿನ ಫಿಲ್ಮಲ್ಲಿ ಕುಂದಾಪುರ ಕನ್ನಡ ಬರ್ತಾಯಿತ್ತು, ಧಾರಾವಾಹಿಗಳಲ್ಲಿ ಕುಂದಾಪುರ ಕನ್ನಡ ಬರ್ತಾಯಿತ್ತು, ಗೀಲ್ಸ್ ಎಲ್ಲ ಬಿಡಿ ಅದೆಲ್ಲ ಸಿಕ್ಕಾಪಟ್ಟೆ. ಅದೇ ಈಗ ಉತ್ತರ ಕನ್ನಡದೆಲ್ಲ ಮಸ್ತ್ ಬರ್ತಿತ್ತು, ಅದು ಎತ್ತು ಹೋಯ್ತು ಅಂತ ಗೊತ್ತಿಲ್ಲ. ಈಗ ಕುಂದಾಪುರ ಕನ್ನಡದ ಭಾಷೆ ಸೂರವ್ರ ಮೇಲೆ ಉತ್ತರ ಕನ್ನಡ ತುಂಬ ರೀಲ್ಸ್ ಎಲ್ಲ ಬರ್ತಿತ್ತು, ಪೂರ ಕೈದೆ. ನಮ್ಮ ಹಾವಳಿ ಒಳಗೆ ಅವ್ರಿಗೆ ತಡ್ಕಂಬ ಸಾಧ್ಯ ಇಲ್ಲ, ಅನ್ನೋ ಮನೆ ಆಯ್ತು. ಅಂದರೆ ನಾನು ಮೊನ್ನೆ ಒಂದು ಕುಂದಾಪುರದಲ್ಲಿ ಒಂದು ಲಗೋರಿ ಅಂತೇಳಿ ಹೇಳಿ ಕಾರ್ಯಕ್ರಮ, ನಾವು ರಾಜೇಶ್ ಒಂದು ಕಲಾಕ್ಷೇತ್ರ ಟ್ರಸ್ಟಿಂದ ಮಾಡಿದಂಥ ಒಂದು ಕಾರ್ಯಕ್ರಮ, ಗ್ರಾಮ್ಯ ಕ್ರೀಡೆಗಳನ್ನು ಭಾಷೆ ಹೆಸರಿನಲ್ಲಿ ಎಲ್ಲರನ್ನ ಒಟ್ಟಾಕಿ ಮಾಡಿದಂಥ ಒಂದು 5,000 ಜನ ಆ ಕಾರ್ಯಕ್ರಮದಲ್ಲಿ ಸೇರಿದ್ರು. ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ. ಅದರದ್ದು ಪ್ರೆಸ್ ಮೀಟ್ ಮಾಡೋತ್ತಿಗೆ ನಾನು ಹೇಳಿದೆ, ಉಡುಪಿಯಲ್ಲಿ ಪ್ರೆಸ್ ಮೀಟ್ ಮಾಡೋದು. ಉಡುಪಿ ಯಾರು ಕೇಂದ್ರ ಉಡುಪಿ ತುಳುನಾಡು ಅಂತ, ಉಡುಪಿಯಲ್ಲಿ ತುಳುನಾಡು. ಆದ್ರೆ ನಮ್ಗೆಲ್ಲರಿಗೆ ಇಲ್ಲಿ ಕೂತರಿಗೆ ಒಂದು ವಿಷಯ ಗೊತ್ತಿರಕ್ಕೆ ಅಂತ ಅಂದಲ್ಲಿ ಹೇಳಿದ್ರೆ, ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಂದಾಪುರ ಕನ್ನಡ ಮಾತಾಡೋರು ಇದ್ರು. ಉಡುಪಿ ಜಿಲ್ಲೆ 5 ವಿಧಾನಸಭಾ ಕ್ಷೇತ್ರ ತುಳು ಮಾತಾಡೋರು ಇಲ್ಲ, ಕುಂದಾಪುರದ ಮಾತಾಡೋದಿಲ್ಲ, ಬೈಂದೂರ ಮಾತಾಡೋದಿಲ್ಲ, ಹೆಬ್ರಿಯ ಮಾತಾಡೋದಿಲ್ಲ. ಕಾಪು ವಿಧಾನಸಭಾ ಕ್ಷೇತ್ರದ ಕೆಲವು ಭಾಗದಲ್ಲಿ ಕುಂದಾಪುರ ಕನ್ನಡ, ಪೆರಡೂರು ಕುಂದಾಪುರ ಕನ್ನಡ ಮಾತು. ಹಾಗಾಗಿ ಕುಂದಾಪುರ ಕನ್ನಡದ ವ್ಯಾಪ್ತಿ ಉಡುಪಿಯಲ್ಲಿ ದೊಡ್ಡದಿತ್ತು, ಸಂಖ್ಯೆ ಕಡಿಮೆ ಪುಸ್ತಕ, ಆದರೆ ವ್ಯಾಪ್ತಿ ಇದು ಭಾಷೆ ಮಾತಾಡುವವ್ರು ನಮ್ದು ಜಾಸ್ತಿ. ಹೇಗೆ ತುಳು ಮಾತಾಡುವತ್ತಿಗೆ ನಾವು ಇಷ್ಟಪಡುತ್ತೋ, ಕುಂದಾಪುರ ಕನ್ನಡದವರು ತುಳು ಮಾತಾಡೋದು ಸ್ವಲ್ಪ ಚಂದ ಭಾಷೆ, ಕೇಮ್ ಖುಷಿ ಆಗ್ತದೆ. ಮತ್ತು ಸಂಭಾಷಣೆಗೆ ಬಹಳ ಒಳ್ಳೆಯ ಭಾಷೆ ತುಳು. ಅದು ಬಿಟ್ಟರೆ ಕುಂದಾಪುರ ಕನ್ನಡದಲ್ಲಿ ಡೈಲಾಗ್ ಹೊಡೋದು ಅಂತ ಹೇಳಿದ್ರೆ, ಡೈಲಾಗ್ ಹೊಡೋಕೆ ಕುಂದಾಪುರ ಕನ್ನಡ ಬಿಟ್ಟರೆ ಬೇರೆ ಭಾಷೆಯೇ ಇಲ್ಲ. ನೀವು ಶಿಷ್ಟ ಕನ್ನಡದಾಗೆಲ್ಲ ಹೊಡೆದ್ರೆ ಅದು ನಾಟುವುದೇ ಇಲ್ಲ. ಕುಂದಾಪುರ ಕನ್ನಡ ತೆವಡ್ಕೊ ನೀನು
ಅದು ಬಿಟ್ಟರೆ ಹೆಂಗೆ ಗೊತ್ತಿತ್ತಾ ಇದೆಲ್ಲ ಮಾತಾಡ್ರು ಕೂಡ ಅದೊಂಥರ ಭಾವನೆಗಳು ಇರುತ್ತೆ. ಒಂದು ಬಿಡ್ತೀನಿ ನೋಡೋಣ ಹೇಳ್ರೆ ಅದು ಎಂತ ಅನ್ಸೋದಿಲ್ಲ ಇವೆ ಅಂತ ಹೇಳ್ತಾನೆ. ಬಿಟ್ಟರೆ ಹೆಂಗೆ ಗೊತ್ತಿತ್ತ ಕೇಂದ್ರ ಕೂಡ ಅದರಲ್ಲೊಂದು ಭಾವನೆ ಬರುವಂಥದ್ದು. ಹಾಗಾಗಿ ಕುಂದಾಪುರ ಕನ್ನಡ ಭಾವನಾತ್ಮಕವಾದಂಥ ಭಾಷೆಯೆಲ್ಲ ಬದುಕು ಅನ್ನೋದು 100ಕ್ಕೆ 100 ಅದು ಸತ್ಯವಾದಂಥ ವಿಚಾರ. ಹಾಗಾಗಿ ನಾವೆಲ್ಲರೂ ಈಗ ಕುಂದಾಪುರ ಕನ್ನಡದ ಬಗ್ಗೆ ಇಷ್ಟು ಜನ ಸೇರುತ್ತಂದೇಳಿ ಹೇಳಿದ್ರೆ ಅದು ಬಹಳ ಖುಷಿ ಪಡುವಂಥದ್ದು, ಹೆಮ್ಮೆ ಪಡುವಂಥದ್ದು ವಿಷಯ. ದೀಪಕ್ ಶೆಟ್ಟರ್ ಮಾತಾಡೋತ್ತಿಗೆ 1-2 ವಿಷಯ ನಂಗೆ ನೆನಪಾದ ನಾನು ಹೇಳ್ತೆ. ಕುಂದಾಪುರ ಹಲವು ಪ್ರಥಮಗಳಿಗೆ ಸಾಕ್ಷಿಯಾದಂಥ ಊರು. ಬೆನ್ಗಲ್ ರಾಮರಾವ್ 1949ರಿಂದ 1957ನವರೆಗೆ RBI ಗವರ್ನರ್ ಆಗಿದ್ರು. ಅವ್ರು ಕುಂದಾಪುರದವ್ರು. ಬೆನ್ಗಲ್ ಅವರು ಆ ರೋಡಿಗೆ ಒಂದು ಹೆಸರಿಟ್ಟರು. ವೆಂಕಟರಮಣ ದೇವಸ್ಥಾನದ ಬದಿಗೂ ಡೌನಾಗ ಒಂದು ರೋಡ್ ಅದು, ಅದಕ್ಕೆ ಬೆನ್ಗಲ್ ರಸ್ತೆ ಅಂತ ಹೇಳಿ ಹೆಸರಿತ್ತು ಇವತ್ತಿಗೂ. ಕರ್ನಾಟಕಕ್ಕೆ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಕಾದಂಬರಿಯನ್ನು ಬರೆದು ಕೊಟ್ಟದಿದ್ರೆ ಅದು ಕುಂದಾಪುರದವರು, ಗುಲ್ವಾಡಿ ವೆಂಕಟರಾಯರು. ಕಾದಂಬರಿ ಕಾನ್ಸೆಪ್ಟ್ ಕೊಟ್ಟದ್ದೇ ನಾವು ಕುಂದಾಪುರದವರು. ಇಂಥದ್ದು ಹಲವು ಪ್ರಕಾಶ್ ಪಡುಕೋಣೆಗಳು, ತುಂಬ ಜನ ಚಲನಚಿತ್ರ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕುಂದಾಪುರದವ್ರದ್ದು ತುಂಬ ಕೊಡುಗೆ ಇತ್ತು. ಇವತ್ತು ನಾವು ಈ ಕುಂದಾಪುರ ಕನ್ನಡ ಆಚರಣೆ ಶುರು ಮಾಡೋಕ್ಕೆ ಆದ್ಮೇಲೆ ತುಂಬ ನಮಗೆ ಅಭಿಮಾನಗಳು ಹೆಚ್ಚಾಯ್ತು. ಇದೊಂದು ಬಹಳ ಖುಷಿ ಪಡುವಂಥದ್ದು. ಎಲ್ಲರೂ ಕೂಡ ಇವತ್ತು ಕುಂದಾಪುರ ಕನ್ನಡದಾಗೆ ಮಾತಾಡ್ತಾರೆ, ವೈಕ್ ವರ್ಕ್ ಅಂತ ಹೇಳಿ ಹೇಳ್ತಾರೆ. ಬೆಂಗಳೂರು ಸ್ಟೈಲೆಲ್ಲ ಬಿಟ್ಟು ನಮ್ಮ ಭಾಷೆನೇ ನಾವು ಮಾತಾಡೋಕ್ಕೆ ಕೊನೆಗೂ ಕಲಿತು ಎಲ್ಲರೂ ಅಭಿಮಾನ ಪಡುವಷ್ಟು ಆಯ್ತು, ಆ ಮಟ್ಟಿಗೆ ಬಂದಿತ್ತಂದೇಳಿ ಹೇಳ್ತಾ, ದೀಪಕ್ ಶೆಟ್ಟಿ ಹೇಳ್ದಂಗೆ ಕೆಲವು ವಸ್ತುಗಳು ಬಳಕೆ ಮಾಡಿ ಖಾಲಿ ಆತ ಹೊತ್ತು. ಈಗ ದುಡಿದೇ ಇದ್ರೆ ಕೂಡಿಟ್ಟು ದುಡ್ಡಿದ್ರೆ ಅದು ಬಳಕೆ ಮಾಡ್ರೆ ಖಾಲಿ ಆತ ಹೊತ್ತು. ಪೆಟ್ರೋಲ್ ಖಾಲಿ ಆತ ಹೊತ್ತು, ಗಾಡಿ ಹಾಕಿಟ್ರೆ ತಿರ್ಗರ್ಗಳು ಖಾಲಿ ಆತ. ಆದರೆ ಭಾಷೆ, ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ, ಆಚಾರ, ವಿಚಾರ ಇವೆಲ್ಲವೂ ಕೂಡ ಬಳಕೆ ಮಾಡಿದಷ್ಟು ಬಾಳುತ್ತಾ ಹೊತ್ತು, ಬೆಳೀತಾ ಹೊತ್ತು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಭಾಷೆಯನ್ನು ಹೆಚ್ಚು ಪ್ರೀತಿಸುವ, ನಾವು ಮುಂಚೆಲ್ಲ ಮಂಗಳೂರಿಗೆ ಬಂದರೂ ಕೂಡ ಮಂಗಳೂರಿನ ಕನ್ನಡ ಮಾತಾಡ್ದಂಗೆ ನಾವು ಮಾತಾಡೋದು, ಬೆಂಗಳೂರಿಗೆ ಹೊಡ್ಕೊಳ್ಳೋ ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು, ಅಲ್ಲೆಲ್ಲ ಬಿಜಾಪುರಕ್ಕೋ ಬಾಗಲಕೋಟೆಗೆ ಹೊರ್ಕೊಳ್ಳೋ ಅವ್ರು ಕಾಣಂಗೆ ಮಾತಾಡೋದು. ಈಗ ಅವಶ್ಯಕತೆ ಇಲ್ಲ. ನೀವೆಲ್ಲೂ ಅವ್ರು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿಗೆ ಗೊತ್ತಿತ್ತಲ್ಲ ನಿಮಗೆ, ಅವ್ರು ಎಂಥ ದೊಡ್ಡ ಅಧಿಕಾರಿ ಇಲ್ಲ, ಅವನ ಹತ್ರ ಕುಂದವ್ರು ಬಾರೆ ಇಲ್ಲಿ ಕೂಗೋಣ ಅಂದೇಳಿ ಮಾತಾಡೋದು. ಅವ್ರು ಕುಂದಾಪುರ ಕನ್ನಡ ಬಿಟ್ಟು ಬೇರೆ ಭಾಷಣದಾಗ ಮಾತ್ರ ಅವ್ರಿಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ, ಅವರು ಇದೇ ಮಾತಾಡ್ತಾರೆ. ಹಂಗಾಗಿ ನಾವೆಲ್ಲರೂ ಕೂಡ ಕುಂದಾಪುರ ಕನ್ನಡ ಮಾತಾಡುವ ಅಂತೇಳಿ ಹೇಳ್ತಾ ನಿಮ್ಗೆಲ್ಲರಿಗೂ ಒಂದಿಷ್ಟೇ ನಂಗೊಂದು ಒಳ್ಳೆ ಅವಕಾಶವನ್ನು ಇಲ್ಲ, ನಾವು ಮಾಡೋದು ಎಂಥದ್ದು ಬದ್ನಿಕಾಯಿ ಇಲ್ಲ, ಸಾಧನೆ ಎಂಥದೂ ಇಲ್ಲ. ಸುಮ್ಮನೆ ಊರ ಮನೆಗೆ ಹಾಕೊಂಡು ಕಾರ್ಯಕ್ರಮ ನಾಲ್ಕು ಮಾಡೋದು ಹಿಂಗೆಲ್ಲ ಮಾಡೋದು ಬಿಟ್ಟರೆ ಮತ್ತೆ ಎಂಥದ್ದು ಮಾಡೋದಿಲ್ಲ. ದೀಪಕ್ ಶೆಟ್ಟರ್ನ ಒಟ್ಟಿಗೆ ನಾನು ಕೂರಿಸ್ಕೊಂಡು SS ನಾಯ್ಕರ ಒಟ್ಟಿಗೆ ಕೂರಿಸ್ಕೊಂಡು ನೀವು ಮಾತಾಡೋದ್ರೆ ಎಂತ ಮಾತಾಡೋದು ನಂಗೆ ಗೊತ್ತಾಗಿಲ್ಲ. ಈ SS ನಾಯ್ಕರು ಒಂದು ಜಾಗೃತಿ ಮಾಡ್ಕೊಂಬಾರೆ. ಅವರು ಈಗ ಅವ್ರ ಮನೆ ಶಾಸ್ತಾನ್ದಾರ್ ಅವರು, ಅವ್ರಿಗೆ ನಾಳೆ ಕುಂದಾಪುರ ಕನ್ನಡ ಬೇಡ ಶಾಸ್ತಾನ ಕನ್ನಡ ಅಂತೇಳಿ ಮಾಡ್ಕೊಂಡೇಳಿ ಹೇಳಿ ಅಂತ ಹೋರಾಟಕ್ಕೆ ರೆಡಿ ಆಪ ಮನುಷ್ಯ ಅವ್ರನ್ನ ಒಂಚೂರು ಜಾಗೃತಿ ಮಾಡ್ಕೊಂಡು SS ನಾಯ್ಕರು ನೀವು ಕುಂದಾಪುರ ಕನ್ನಡ ಮಾತಾಡಿ, ಶಾಸ್ತಾನ ಕನ್ನಡ ಪ್ರಯತ್ನ ಮಾಡೋದು ಬೇಡ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಯಾರು ಹಾಡಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮವದೆನಗೆ. ಈ ಹಾಡು ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ. ಅವರು ಹೇಳಿದಂತಹ ಮಾತುಗಳು ಕೂಡ ಆಗಿದೆ. ಕಲಾಕ್ಷೇತ್ರ ಟ್ರಸ್ಟ್ನ ಮೂಲಕ ನೀವು ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳನ್ನು ನಾವು ತುಂಬ ಹತ್ತಿರದಿಂದ ಕಂಡಿದ್ದೇವೆ. ಹಾಗೆ ನೇರ ನಡೆ ನುಡಿಯೂ ಕೂಡ ನಮಗೆ ಗೊತ್ತಿದೆ. ಬೇಡ ನೀವೇನು ಹೇಳೋದು ಬೇಡ ನನ್ನ ಬಗ್ಗೆ ಅಂತ, ಆದರೆ ಅದರಲ್ಲೇ ನಮಗೆ ಅರ್ಥ ಆಯಿತು ನೀವೇನು ಅಂತ. ಧನ್ಯವಾದಗಳು ನಿಮಗೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಒಂದು ಸಮಯವನ್ನು ಕೊಟ್ಟು ಒಂದಿಷ್ಟು ಸ್ಫೂರ್ತಿಯನ್ನು ತುಂಬುವಂಥ ಮಾತುಗಳನ್ನು ನನಗೆ ಭಾರಿ ಇಷ್ಟ ಆದದೆ. ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರು ಹೇಳೋ ಸಾಧ್ಯ ಇಲ್ಲ. ಅದು ಭಾಷೆಯಾರು ಅಷ್ಟೇ, ಕೆಲವೊಮ್ಮೆ ನಮ್ಮ ಬಗ್ಗಾರು ಅಷ್ಟೇ ಅನ್ನುವಂಥ ಒಂದು ಮಾತಿತ್ತು. ಅದನ್ನು ನೀವೆಲ್ಲ ಅಳವಡಿಸ್ಕೊಂತೀರಿ ಅಂದೇಳಿ ಎಣಿಸ್ಕೊಂಡಿದೆ. ವಂದನೆಗಳು ಸರ್ ತಮಗೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾದಂತಹ ಘಟ್ಟವನ್ನು ನಾವು ತಲುಪ್ತಾ ಇದ್ದೇವೆ, ಅದು ಸನ್ಮಾನ ಕಾರ್ಯಕ್ರಮ. ಸಾಧಕರಿಗೆ ಒಂದು ವೇದಿಕೆಯಲ್ಲಿ ಗೌರವ ಸಿಕ್ಕಾಗ ಅವರ ಸಾಧನೆಗೆ ಇನ್ನಷ್ಟು ವೇಗ ಬರುತ್ತೆ, ಮತ್ತಿಷ್ಟು ಸಾಧಕರು ಅಲ್ಲಿ ಹುಟ್ಕೋತಾರೆ. ಅಂತಹ ಅಪರೂಪದ ಸಾಧಕರು ಅಂತಂದ್ರೆ ನಮ್ಮ ಹೆಮ್ಮೆಯ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಹಾಗೆ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಕುಂದಾಪುರದಲ್ಲಿ ಹುಟ್ಟಿ ಬೆಳೆದು ಇದೀಗ ಮಂಗಳೂರಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ, ಕರ್ಕಿಯಲ್ಲಿ ಹುಟ್ಟಿದ್ದು ಆದರೆ ಇದೀಗ ಮಂಗಳೂರಿನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರನ್ನ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಗಮಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಮೊದಲನೇದಾಗಿ ಇದೀಗ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರು ಅವರ ಒಂದು ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿವೇಕ್ ಮಿತ್ಯಂತಾಯ ಅವರನ್ನು. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ, ಕುಂದಾಪುರ ಕನ್ನಡ ಹಬ್ಬ 2025 ಸನ್ಮಾನ ಪತ್ರ. ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಕುಲಾಲ್ ಹೆಲ್ತ್ ಸೆಂಟರ್ ಕನ್ಸಲ್ಟೆನ್ಸಿ ಮತ್ತು ಸರ್ವಜ್ಞ ಸೆಕೆಂಡ್ ಒಪಿನಿಯನ್ ಸೆಂಟರ್, ಅಧ್ಯಕ್ಷರು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ, ಮಂಗಳೂರು. ಸನ್ಮಾನ್ಯರೇ, ತಾವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಒಕ್ವಾಡಿಯ ಪುಟ್ಟಣ್ಣ ಕುಲಾಲ್ ಮತ್ತು ಚಂದಮ್ಮ ಕುಲಾಲ್ ದಂಪತಿಯವರ 4ನೇ ಮಗನಾಗಿ 1970ನೇ ಇಸ್ವಿಯಲ್ಲಿ ಜನಿಸಿರುತ್ತೀರಿ. ನಿಮ್ಮ ಬಾಲ್ಯದ ಕಡು ಬಡತನದ ನಡುವೆ ಪ್ರಾಥಮಿಕ ಶಿಕ್ಷಣವನ್ನು ಉಳ್ತೂರು ಕೆದೂರಿನಲ್ಲಿ ಮುಗಿಸಿ BSc ಪದವಿಯನ್ನು ಕುಂದಾಪುರದ ಬಂಡಾರ್ಸಾಸ್ ಕಾಲೇಜಿನಲ್ಲಿ ಪಡೆದಿರುತ್ತೀರಿ. ವೈದ್ಯಕೀಯ ಶಿಕ್ಷಣವನ್ನು ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಮುಗಿಸಿರುತ್ತೀರಿ. ಚೆನ್ನೈನ MU ಆಸ್ಪತ್ರೆಯಲ್ಲಿ ಸಕ್ಕರೆ ಕಾಯಿಲೆಯ ಬಗ್ಗೆ ವಿಶೇಷ ಅಧ್ಯಯನ ಹಾಗೂ ಫ್ಯಾಮಿಲಿ ಮೆಡಿಸಿನ್ ಫೆಲೋಶಿಪ್ ಪಡೆದಿರುತ್ತೀರಿ. ಪ್ಯಾಲಿಯೇಟಿವ್ ಮೆಡಿಸಿನ್ ಮತ್ತು ನೋವಿನ ಚಿಕಿತ್ಸೆ ಬಗ್ಗೆ ಕಿದ್ವಾಯಿ ಆಸ್ಪತ್ರೆಯ ಫೆಲೋಶಿಪ್ ಕೂಡ ಪಡೆದಿರುತ್ತೀರಿ. ಸುಮಾರು 25 ವರ್ಷಗಳ ಕಾಲ ಮಂಗಳೂರಿನ ಶ್ರೀನಿವಾಸ ಆಸ್ಪತ್ರೆ, ಶ್ರೀನಿವಾಸ ಯೂನಿವರ್ಸಿಟಿ ಸಮೂಹ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಆಸ್ಪತ್ರೆ ನಿರ್ವಹಣಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಪ್ರಸ್ತುತ ಸರ್ಕಾರಿ ವೆಲ್ಲಾ ಜಿಲ್ಲಾ ಆಸ್ಪತ್ರೆಯ ಪ್ಯಾಲಿಯೇಟಿವ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ. ನಿಮ್ಮ ಸಮಾಜಮುಖಿ ಚಿಂತನೆಯ ಕುಲಾಲ್ ಹೆಲ್ತ್ ಸೆಂಟರ್, ಡಾಕ್ಟರ್ ಕುಲಾಲ್ ಹೆಲ್ತ್ ಕೇರ್ ಕನ್ಸಲ್ಟೆನ್ಸಿ ಮತ್ತು ಸರ್ವಜ್ಞ ಸೆಕೆಂಡ್ ಒಪಿನಿಯನ್ ಸೆಂಟರ್ಗಳ ಮೂಲಕ ಪಡೀಲ್ ಮತ್ತು ಮಂಗಳಾದೇವಿಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದೀರಿ. ಅಲ್ಲದೆ ನಮ್ಮ ನೆಲ, ಜಲ, ಭಾಷೆಯ ಉಳಿವು, ಬೆಳವಣಿಗೆ ನಿಮ್ಮ ಹೋರಾಟಗಳು ನಿರಂತರವಾಗಿ ನಡೆಯುತ್ತಾ ಇವೆ. ಸ್ಥಳೀಯರ ಸಹಕಾರದಿಂದ ನೀವೇ ಹುಟ್ಟುಹಾಕಿದ ಕನ್ನಡ ಕಟ್ಟೆ, ಕರವೇ, ಕರಾವಳಿ ಸಂಘಟನೆಗಳ ಮೂಲಕ ಸರ್ವಜ್ಞ ವ್ರತ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ವ್ರತ, ಕಯ್ಯಾರ ಕಿಞಣ್ಣರೈ ವ್ರತ, ಹಂಪನಕಟ್ಟೆ ಸ್ಮಾರಕ, ಬೈರಾಡಿಕೆರೆ ಅಭಿವೃದ್ಧಿಗಳಂತಹ 10 ಜನಪರ ಕೆಲಸಗಳು ಫಲಪ್ರದವಾಗಿವೆ. ಪ್ರತಿಷ್ಠಿತ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ, ರಾಜೀವ್ ಗಾಂಧಿ ವಿವಿ ಉತ್ತಮ ಶಿಕ್ಷಕ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕುಂದಾಪುರ ಕನ್ನಡ ತಾಲೂಕು ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಪಡೆದಿರುತ್ತೀರಿ. ಇತ್ತೀಚೆಗೆ 2025ರ ಡಾಕ್ಟರ್ BC ರಾಯ್ ಸಮುದಾಯ ಸೇವಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಈ ಪ್ರಶಸ್ತಿ ಪಡೆದ ಕಿರಿಯ ವಯಸ್ಸಿನ ವೈದ್ಯ ಎನ್ನುವ ಹೆಮ್ಮೆ ನಿಮ್ಮದು. ಉತ್ತಮ ಬರಹಗಾರರಾಗಿ ಪ್ರತಿಷ್ಠಿತ ವೈದ್ಯ ಬರಹಗಾರರ ಬಳಗವನ್ನು ಹುಟ್ಟುಹಾಕಿ ಬಹಳಷ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ. ಒಬ್ಬ ಸಮರ್ಥ ಸಮಾಜ ವಿಜ್ಞಾನಿ, ಅಧ್ಯಾಪಕ, ಹೋರಾಟಗಾರ, ರಾಜಕೀಯ ನೇತಾರ, ಡಾಕ್ಟರ್, ಬರಹಗಾರ, ಸಂಘಟಕರಾಗಿ ನೀವು ಗುರುತಿಸಿಕೊಂಡಿದ್ದೀರಿ. ಉತ್ತಮ ಸೌಹಾರ್ದ ಸಮಾಜದ ನಿರ್ಮಾಣಕ್ಕಾಗಿ ನೀವು ನಡೆಸುತ್ತಿರುವ ಸಮಾಜಮುಖಿ ಹೋರಾಟ, ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ಸನ್ಮಾನಿಸಿ ಈ ಸನ್ಮಾನ ಪತ್ರವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ಭಗವಂತನು ನಿಮ್ಮ ಸಮಾಜಮುಖಿ ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಎಂದು ಹಾರೈಸುತ್ತೇವೆ. ವ್ಯವಸ್ಥಾಪನಾ ಮತ್ತು ಆಯೋಜನಾ ಸಮಿತಿ, ಕುಂದಾಪುರ ಕನ್ನಡ ಹಬ್ಬ 2025, ಮಂಗಳೂರು. ದಿನಾಂಕ 3/8/2025. ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ಭವನ, ಉರುವ, ಮಂಗಳೂರು. ಮಮತಾ ಕುಲಾಲ್ ಅವರು, ಶ್ರೀಮತಿ ಮಮತಾ ಕುಲಾಲ್ ಅವರು, ಅಣ್ಣಯ್ಯ ಕುಲಾಲ್ ಅವರ ಧರ್ಮಪತ್ನಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವರ ಮಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಬೇಕು ಅಂತಂದರೆ ಹೊರ ಜಗತ್ತಿಗೆ ಕಾಣಿಸೋದು ಅವನು ಮಾತ್ರ. ಆದರೆ ಮನೆಯಲ್ಲಿನ ಎಲ್ಲ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಿ ನಡಿಬೇಕು ಅಂತಂದರೆ ಅಲ್ಲಿ ಸಹಧರ್ಮಿಣಿ ಹಾಗೆ ಮಕ್ಕಳು, ತಂದೆ ತಾಯಿಗಳು, ಅತ್ತೆ ಮಾವ ಎಲ್ಲರ ಒಂದು ಸಪೋರ್ಟ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಬಹುಶಃ ಇವರ 24 ಗಂಟೆಗಳ ಸೇವೆ ಅಂತ ಹೇಳ್ಬೋದು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರದ್ದು. ನಾವೇ ಎಷ್ಟೊತ್ತಿಗೋ ಕೇಳೋದಿರುತ್ತೆ, ಸರ್ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ, ಏನು ಮಾಡೋದು, ಯಾವ ಡಾಕ್ಟರ್ನ ಸಂಪರ್ಕ ಮಾಡ್ಬೋದು, ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಬಂದ್ಬಿಡುತ್ತೆ ಮೆಸೇಜು, ಇಂಥವ್ರನ್ನ ಇಲ್ಲಿ ಹೋಗಿ ಸಂಪರ್ಕ ಮಾಡಿ ಅಂತ. ನನ್ನಂತಹ ಎಷ್ಟೋ ಜನ ಇಲ್ಲಿರುವವರಿಗೆ ಅವರು ಆ ರೀತಿ ಸಹಾಯವನ್ನು ಅದೆಷ್ಟು ಮಾಡಿದಾರೋ ಗೊತ್ತಿಲ್ಲ. ಇನ್ನು ಕುಲಾಲ್ ಪ್ರತಿಷ್ಠಾನದ ಮೂಲಕ ಕೂಡ ನಿತ್ಯ ನಿರಂತರವಾಗಿ ಸಾಗ್ತಾ ಇದೆ ಅವರ ಸೇವಾ ಕಾರ್ಯಗಳು. ಅವರು ನಮ್ಮೂರಿನ ಹೆಮ್ಮೆ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯ ಧ್ವನಿ ಆಶೀರ್ವಾದದ ರೂಪದಲ್ಲಿ ಅವರನ್ನ ಸೇರಲಿ ಅಂತ ಹೇಳ್ತಾ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ.
ಕುಂದಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದರೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಪುರಸ್ಕಾರವನ್ನು ಪಡೆದಿರುವಂಥ ನಮ್ಮೂರಿನವರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇವರಿಗೆ ಇಡೀ ಕುಂದಾಪುರದ ತಾಲೂಕಿನ ಎಲ್ಲ ಸಮಸ್ತರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಳ್ಳಲಿರುವಂತಹ ಇನ್ನೋರ್ವ ಸಾಧಕ ಬಹಳ ಹೆಮ್ಮೆ ಆಗುತ್ತೆ. ನನ್ನ ಕುಟುಂಬದವರು ಅಂತ ಹೇಳೋದಕ್ಕೆ, ನನ್ನ ರಕ್ತ ಸಂಬಂಧಿ ಅಂತ ಹೇಳೋದಕ್ಕೆ ನನಗೂ ಹೆಮ್ಮೆ ಆಗ್ತಾ ಇದೆ. ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಇವರಿಗೆ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಈಗಾಗಲೇ CM ಅದನ್ನು ನೀಡಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವರ ಒಂದು ಸಾಧನೆಯ ದಾರಿಯ ಬಗ್ಗೆ ನಿಮ್ಮ ಮುಂದೆ ಸನ್ಮಾನ ಪತ್ರವನ್ನು ವಾಚಿಸ್ತಾ ಇದ್ದಾರೆ ರಾಮಕೃಷ್ಣ ಮರಾಠಿಯವರು. ಅವರ ಧರ್ಮಪತ್ನಿ ರೇಷ್ಮಾ, ಶ್ರೀಮತಿ ರೇಷ್ಮಾ ಅರುಣ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಅವರ ಸಪೋರ್ಟ್ ಇಲ್ಲದೆ ಖಂಡಿತ ಇಷ್ಟು ಉನ್ನತ ಮಟ್ಟದ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರೋದು ಎಲ್ರಿಗೂ 24 ಗಂಟೆ, ಆದರೆ ಆ 24 ಗಂಟೆಯನ್ನೇ ಬೇರೆ ಬೇರೆ ಭಾಗ ಮಾಡಿ ಅವರು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಕುಟುಂಬ ಕೂಡ ಮುಖ್ಯವಾಗತ್ತೆ. ಅಂತಹ ಒಂದು ಸಾಧನೆಯನ್ನ ಮಾಡಿರುವಂತಹ ಸಾಧಕರ ಪ್ರಶಸ್ತಿ ಪತ್ರವನ್ನ ವಾಚಿಸಬೇಕು ಅಂತ ರಾಮಕೃಷ್ಣ ಮರಾಠಿ ಅವರನ್ನ ಕೇಳ್ಕೊತಾ ಇದ್ದೀನಿ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ 2025 ಸನ್ಮಾನ ಪತ್ರ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಎನ್, ಉಪನಿರ್ದೇಶಕರು ಆಡಳಿತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಸನ್ಮಾನ್ಯರೇ, ದಿನಾಂಕ 19/4/1968 ಕುಂದಾಪುರ ತಾಲೂಕಿನ ಗುಳ್ಳಾಡಿ ಗ್ರಾಮದ ಕರ್ಕಿ ಎಂಬಲ್ಲಿ ಕರ್ಕಿ ದೊಡ್ಡಮನೆ ದಿವಂಗತ ಡಾಕ್ಟರ್ H. ನರಸಿಂಹಶೆಟ್ಟಿ ಹಾಗೂ ನೆಲ್ಯಾಡಿ ವೀರಪ್ಪ ಶೆಟ್ಟರ ಮನೆ ಶ್ರೀಮತಿ ಪಾರ್ವತಿ ಶೆಟ್ಟಿಯವರ ಕಿರಿಯ ಸುಪುತ್ರನಾಗಿ ಜನಿಸಿ ಡಾಕ್ಟರ್ H. ನರಸಿಂಹಶೆಟ್ಟಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮದ್ರಾಸಿನಲ್ಲಿ ಪಶುವೈದ್ಯಕೀಯ ಪದವಿಯನ್ನು ಪಡೆದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಪಶುವೈದ್ಯರಾದ ಹೆಗ್ಗಳಿಕೆ ಪಾತ್ರರಾಗಿದ್ದವರು ಇವರ ತಂದೆ. ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರು ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಕುಂದಾಪುರದಲ್ಲಿ ಮಾಡಿ ತಂದೆಯ ಒತ್ತಾಸೆಯಂತೆ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 1990ರಲ್ಲಿ ಪಶುವೈದ್ಯಕೀಯ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಪಡೆದಿರುತ್ತಾರೆ. 1993ರಲ್ಲಿ ಪಶು ಚಿಕಿತ್ಸಾಲಯ ವಣ್ಸೆಯಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಸರ್ಕಾರಿ ಸೇವೆಗೆ ಪಾದಾರ್ಪಣೆ ಮಾಡಿರುತ್ತಾರೆ. 2012ರವರೆಗೆ ಸತತ 19 ವರ್ಷಗಳ ಕಾಲ ವಣ್ಸೆ ಹೋಬಳಿಯ ಗ್ರಾಮೀಣ ಪ್ರದೇಶದ ರೈತರಿಗೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2013ರಲ್ಲಿ ಸಹಾಯಕ ನಿರ್ದೇಶಕರಾಗಿ ಪಶು ಆಸ್ಪತ್ರೆ ಕೋಟಕ್ಕೆ ವರ್ಗಾವಣೆ ಹೊಂದಿರುತ್ತಾರೆ. 2019ರಲ್ಲಿ ರಾಜ್ಯ ಮಟ್ಟದ ಜಾನುವಾರು ಉತ್ಸವವನ್ನು ಸಂಘಟಿಸಿರುತ್ತಾರೆ. ಹಾಗೆಯೇ ವಿವಿಧ 1021 ತಳಿಯ ಜಾನುವಾರುಗಳನ್ನು ಜನರಿಗೆ ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. 2021ರಲ್ಲಿ ಬ್ರಹ್ಮಾವರ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ನಿಯುಕ್ತಿಗೊಂಡಿರುತ್ತಾರೆ. ಹಾಗೆಯೇ 2022ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪನಿರ್ದೇಶಕರಾಗಿ ಪದೋನ್ನತಿ ಹೊಂದಿ ನಿಯುಕ್ತಿಗೊಂಡಿರುತ್ತಾರೆ. ತಾವು ಕಾರ್ಯನಿರ್ವಹಿಸಿದ ಗ್ರಾಮ, ಹೋಬಳಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟಗಳಲ್ಲಿ ಎಲ್ಲ ಕಡೆಯೂ ಬೀದಿ ನಾಯಿಗಳ ನಿರ್ಮೂಲನೆ, ಪುನರ್ವಸತಿ, ಸಂತಾನಹರಣ ಶಸ್ತ್ರಚಿಕಿತ್ಸೆ, ರೇಬಿಸ್ ಸಮಸ್ಯೆ ನಿರ್ಮೂಲನೆಗೆ ಸೂಕ್ತ ಕ್ರಮಗಳನ್ನು ಕೈಗೊಂಡು ಅದ್ವಿತೀಯ ಎನ್ನುವಂತಹ ಸಾಧನೆಯನ್ನು ಮಾಡಿರುತ್ತೀರಿ. ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಸಹ ಬೀದಿ ನಾಯಿಗಳ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಗ್ರಾಮ ಮಟ್ಟದಲ್ಲಿ ಯಶಸ್ವಿಯಾಗಿ ಸಂಘಟಿಸಿರುತ್ತೀರಿ. ಹಾಗೆ ಸರ್ಕಾರದ ಅನುದಾನದ ಜೊತೆಗೆ CSR ನಿಧಿಯಿಂದ ಅನುದಾನವನ್ನು ಪಡೆದು ಪಶು ಆಸ್ಪತ್ರೆಗಳ ಸಾಮರ್ಥ್ಯವನ್ನು ವೃದ್ಧಿ ಮಾಡಿರುತ್ತೀರಿ. 2025ರಲ್ಲಿ ಮಂಗಳೂರಿನ ಕರಳಿ ಉತ್ಸವದಲ್ಲಿ ಬೃಹತ್ ಶ್ವಾನ ಪ್ರದರ್ಶನವನ್ನು ನಡೆಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿರುತ್ತೀರಿ. ಶ್ರೀಯುತರು ಪ್ರಸ್ತುತ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಹೆಚ್ಚಿನ ಪ್ರಭಾರವನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಮೂಡುಬಿದ್ರೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ಸರ್ಕಾರಿ ಸೇವೆಯಲ್ಲಿ ಮಾಡಿರುವಂತಹ ಅನನ್ಯ ಸಾಧನೆಗಾಗಿ 2022ರಲ್ಲಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹಾಗೂ 2025ರಲ್ಲಿ
ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರಿಗೆ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾದ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರುತ್ತಾರೆ. 1997ರಲ್ಲಿ ಗುಳ್ಳಾಡಿ ದೊಡ್ಡಮನೆ ದಿವಂಗತ ಮೋಹನ್ ದಾಸ್ ಶೆಟ್ಟಿ ಮತ್ತು ಕಂದಾವರ ಕೊಂಗವಳ್ಳಿ ಮನೆ ಶ್ರೀಮತಿ ವಿಲಾಸಿನಿ ಶೆಟ್ಟಿಯವರ ಪುತ್ರಿ ರೇಷ್ಮಾ ಶೆಟ್ಟಿಯವರನ್ನು ವಿವಾಹವಾಗಿರುತ್ತಾರೆ. ಇವರ ಪುತ್ರಿ ಡಾಕ್ಟರ್ ಸೃಷ್ಟಿ ಶೆಟ್ಟಿಯವರು ಪ್ರಸ್ತುತ ಕೋಲಾರದ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜಿನಲ್ಲಿ ಮಕ್ಕಳ ತಜ್ಞರ ವಿಭಾಗದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಕುಂದಾಪುರ ಮೂಲದವರಾಗಿದ್ದು ಮಂಗಳೂರಿನಲ್ಲಿ ನೆಲೆಸಿ ವಿಶಿಷ್ಟ ಸಾಧನೆ ಮಾಡಿರುವ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ವ್ಯವಸ್ಥಾಪನಾ ಸಮಿತಿ ಕುಂದಾಪುರ ಕನ್ನಡ ಹಬ್ಬ 2025, ದಿನಾಂಕ 3/8/2025. ವಂದನೆಗಳು ಶ್ರೀಯುತ ರಾಮಕೃಷ್ಣ ಮರಾಠಿ ಅವರಿಗೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯ ಧ್ವನಿಯ ಜೊತೆಯಲ್ಲಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರನ್ನು ಕೇಳ್ಕೊತಾ ಇದ್ದೀವಿ. ಮುಂದಿನ ಜೀವನದಲ್ಲಿ ನಿಮ್ಮ ಇನ್ನಷ್ಟು ಸೇವೆ ಅನ್ನುವಂಥದ್ದು ನಮ್ಮ ಸಮಾಜಕ್ಕೆ ಹೀಗೆ ಸಿಗ್ತಾ ಹೋಗಲಿ. ಪಶು ವೈದ್ಯಕೀಯ ಅನ್ನುವಂಥದ್ದು ಎಲ್ಲರೂ ಆಯ್ಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬಹುಶಃ ಪ್ರಾಣಿಗಳ ಬಗ್ಗೆ ಪ್ರೀತಿ ಇರುವವರು, ಅದರ ಬಗ್ಗೆ ತ್ಯಾಗ ಸಮರ್ಪಣಾ ಮನೋಭಾವ ಇರುವವರು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕಾಗುವಂತಹ ಕ್ಷೇತ್ರವನ್ನು ತನ್ನ ತಂದೆಯಂತೆಯೇ ಆಯ್ದುಕೊಂಡು ಈಗ ಈ ಮಟ್ಟಿಗಿನ ಒಂದು ಉನ್ನತವಾದಂತಹ ಸಾಧನೆಯನ್ನು ಮಾಡಿರುವಂತಹ ತಾವು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಈ ಒಂದು ಸಾಧನೆ ಅನ್ನುವಂತಹ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಸನ್ಮಾನವನ್ನು ಸ್ವೀಕಾರ ಮಾಡಿರುವಂಥ ನಮ್ಮವರೇ ಆಗಿರುವಂಥ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ಒಂದೆರಡು ಮಾತಿಗಾಗಿ ಈ ವೇದಿಕೆ. ಸನ್ಮಾನಿತರ ನುಡಿಗಾಗಿ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರು. ನಮಸ್ತೆ. ನಾನು ನಿಮ್ಮ ಊರು ಮನೆಗಂಡು ಮನೆಯಾಗಿದ್ದವ್ರನ್ನ ಯಾಗಳಿಗೂ ನಮ್ಮ ಬದೆಗೆ ಸನ್ಮಾನ ಮಾಡೋದಿಲ್ಲ. ಅವನು ಎಷ್ಟು ದೊಡ್ಡ ಕೆಲಸ ಮಾಡ್ರೆ ಹೌದಾ ಸುಮ್ಮನೆ ಕೂಕೋ ನೀನು ಎಂತ ಮಾಡಿದ್ರೆ ನಂಗೆ ಗೊತ್ತಿತ್ತು ಅಂತ ಮನೇಲಿ ಹೇಳೋದು ಅಪ್ಪ ಅಬ್ಬಿ. ಆದರೆ ಅಪ್ಪ ಅಬ್ಬಿ ಮನೆಯವರು ಕುಟುಂಬದವರು ಕರೆದೊಂದು ಸನ್ಮಾನ ಮಾಡಿದಂದರೆ ಅದು ನಿಜವಾಗಿ ಮನಮುಟ್ಟುವ ಪ್ರೀತಿ. ಅದಕ್ಕೆ ನಿಮಗೆ ನಾನು ಆಭಾರಿಯಾಗಿದ್ದೇನೆ. ನನಗಿಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಬಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ಹಾಂಗೆ ಮಾಡಿದೆ ಹೀಗೆ ಮಾಡಿದೆ, ಅವ ಅಷ್ಟು ಕಷ್ಟಪಟ್ಟಿದ್ದ, ಅವ್ರು ಹೋಟ್ಲಿಗೆ ಕೆಲಸ ಮಾಡ್ದ ಎಂತೋ ಮಾಡ್ದ ಅಂತ ಹೇಳಿ ನಂಗೆ ಮೈಕ್ ಸಿಕ್ಕಿತ್ತು. ನಾನಿಲ್ಲಿ ಮಾತಾಡ್ತಿದ್ದೆ. ಎಷ್ಟೋ ಜನರಿಗೆ ಮೈಕ್ ಸಿಕ್ಕಿಲ್ಲ. ಅವರು ಇಷ್ಟೇ ಕಷ್ಟ ಇತ್ತು, ಅವರಿಗೂ ಇಷ್ಟೇ ನೋವಿತ್ತು. ನನಗಿಂತ ಹೆಚ್ಚು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಇಲ್ಲಿದ್ರಿ. ಅವರಿಗೆಲ್ಲ ವೇದಿಕೆ ಬರೋಕ್ಕೆ ಅವಕಾಶ ಸಿಕ್ಕಲಿಲ್ಲ, ನಮ್ಗೆ ಅವಕಾಶ ಸಿಕ್ಕಿತ್ತು. ಅಷ್ಟೇ ಡಿಫ್ರೆನ್ಸ್ ನಮಗೂ ನಿಮಗೂ. ಮತ್ತು ಕುಂದಾಪುರದಾಗೆ ಒಂದು ಜಾತಿ ಲೆಕ್ಕ ಮಾಡ್ರೆ ನಾವು ಎಷ್ಟೋ ಜಾತಿ ಇತ್ತು. ಅವ್ರ ಮಾತು ನಮ್ಮ ಕ್ವಾಟ್ದವ್ರು ಒಂದು ಮಾತು ಹೇಳಿರಿ, ಇದು ಭಾಷೆ ಅಲ್ಲ ಬದುಕು ಅಂತ. ನಾನು ಅದಕ್ಕೊಂದು ಟ್ಯಾಗ್ ಲೈನ್ ಸೇರಿಸಿದೆ, ಇದು ಜಾತಿ ಅಲ್ಲ ಜನಾಂಗ. ಅಂದರೆ ಕುಂದಾಪುರದ ಜಾತಿಯೂ ಇಲ್ಲ, ಜನಾಂಗ ಮಾತ್ರ ಇಪ್ಪದು ಕುಂದಾಪುರ. ಅವ ಶೆಟ್ರೋ ಭಟ್ರೋ ಯಾರನ್ನೇ ಕಾಣ್ತಿಲ್ಲ, ನನ್ನನ್ನೇ ಕಾಣಲಿ ನೀವು. ನಾನು ಅಣ್ಣಯ್ಯ ನಳಿ ನನ್ನ ಹೆಸರು ಇದ್ದದ್ದು. ಈಗ ಕುಲಾಲನಳ್ಳಿ MBBS ಮಾಡ್ರ ಮೇಲೆ ನಾನು ಚೇಂಜ್ ಮಾಡ್ಕೊಂಡದ್ದು. ಅಷ್ಟೊತ್ತರೆ ನನ್ನ ಹೆಸರು ಕುಲಾಲನಳ್ಳಿ ಇರಲ್ಲ. ನಾನು ಬೆಳೆಸೋದೆಲ್ಲ ಶೆಟ್ರು ಭಟ್ರು ಪೂಜಾರರು ಮರಗಾಲರು ಎಲ್ಲರೂ ಸೇರಿ ಸ್ವಲ್ಪ ದುಡ್ಡು ಕೊಟ್ಟು ನಾನು ಓದೋದು. ಹಾಗಾಗಿ ನಾನು ನಿಮ್ಮ ಟ್ಯಾಗ್ ಲೈನಿಗೆ ನಾನೇ ಸೇರ್ತಿದ್ದೆ 2 ವರ್ಷದಿಂದ. ಅದನ್ನು ನಮ್ಮ ಪಡುಕೇರಿ ಅಣ್ಣ ಮಾಡಿದಾಗ ಭಾಷೆ ಎಲ್ಲ ಬದುಕಿಗೆ ನಾನು ಜಾತಿ ಎಲ್ಲ ಜನಾಂಗ ಅಂದು ಟ್ಯಾಗ್ ಲೈನ್ ಸೇರಿಸಿ. ಕುಂದಾಪುರದವರಿಗೆ ಜಾತಿ ಸಹ ಇಲ್ಲ. ಒಳ್ಳೆ ಕೆಲಸ ಯಾರೇ ಮಾಡಲಿ ಅವ್ನು ನಮ್ಮ ಗಂಡ ಅಂತ ಹೇಳ್ತಾರೆ. ಅವ ಕೆಟ್ಟ ಕೆಲಸ ಮಾಡ್ರೆ ನಮ್ಮ ಗಂಡಾರು ಎದುರುದ್ರೆ ನೀ ಮಾಡೋ ತಪ್ಪೆ ಅಂತ ಹೇಳ್ತಾರೆ. ಇಲ್ಲಿ ಸಂತೋಷ್ ಶೆಟ್ಟಿ ಇದ್ರೆ ಹೇಳ್ತಿದ್ರು, ಬೇರು ಗೊತ್ತಿದ್ದವನ ಹತ್ರ ಎಲಿ ತೋರ್ಸೋಕೆ ಆಗ ನಡಿ. ಹಾಗೆ ಕುಂದಾಪುರದವರಿಗೆ ಪ್ರತಿಯೊಬ್ಬರು ಮನುಷ್ಯನ ಬಗ್ಗೆ ಬೇರೆ ಗೊತ್ತಿರುತ್ತೆ. ಅವ್ರಿಗೆ ಎಲಿ ಕಂಡು ನೀವು ಹೇಳಿ ಅಂತೇಳಿ ಹೇಳೋ ಅಗತ್ಯ ಇರೋದಿಲ್ಲ. ಆದರೆ ಕುಂದಾಪುರ ಭಾಷೆ ಒಂದು ಯುನೀಕ್ ಭಾಷೆ. ಆದರೆ ಕುಂದಾಪುರದವರು ಎಲ್ಲೋರು ಯಾರನ್ನೂ ಎದುರು ಹಾಕೊಂದಿಲ್ಲ, ಯಾವ ಭಾಷೆಯನ್ನು ನಿಕೃಷ್ಟವಾಗಿ ಕಾಮ್ದಿಲ್ಲ. ತುಳುವನ್ನು ಕುಂದಾಪುರದಷ್ಟು ಚೆನ್ನಾಗಿ ಮಾತಾಡುವ ಬೇರೆ ಯಾವುದೇ ಅನ್ಯ ಭಾಷೆಯವರಿಲ್ಲ. ನೀವು ತಿಳ್ಕೊಂಡು ನೋಡಿ, ತುಳು ಭಾಷೆಯನ್ನು ತುಳುವರಷ್ಟೇ ಚೆಂದವಾಗಿ ಮಾತಾಡಬರೋರು ಕುಂದಾಪುರದವರು. ಆದರೆ ಕುಂದಾಪುರದವರು ಅವರ ಅಸ್ತಿತ್ವದ ಪ್ರಶ್ನೆ ಬಂದಾಗ ತುಂಬ ಚೆನ್ನಾಗಿ ಭಾಷೆಯನ್ನು ಬೆಳೆಸ್ತಾರೆ. ಯಾವುದೇ ಭಾಷೆ ಬೆಳೆದ್ರೆ ಇನ್ನೊಂದು ಭಾಷೆಗೆ ತೊಂದರೆ ಆಗೋದಂತೂ ಖಂಡಿತ ಇಲ್ಲ. ನಾವು ತುಳುವ ಕುಂದಾಪುರಗೆ ಕೆಲವರು ಗಂಡನ ಮನೆ ಮಂಗಳೂರು, ಮಂಗಳೂರಿಗೆ ಕೆಲವ್ರಿಗೆ ಹೆಂಡತಿ ಮನೆ ಕುಂದಾಪುರ. ಹಾಗಾಗಿ ಇದು 2 ಜನ ಇದ್ರು ನೀವು ಬೆರೆಸರಾಗದ ಬಂದ. ಇದು
ತುಳು ಮತ್ತು ಕುಂದಕನ್ನಡವನ್ನು ನಿಮಗೆ ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ಬೇರೆ ಆಗಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಗಟ್ಟಿತನ ಇರುವ ಎರಡು ಭಾಷೆಯನ್ನು ಬೆಳೆಸಲಿಕ್ಕೆ ಈ ಭಾಗದಲ್ಲಿ ಒಂದು ದೊಡ್ಡ ಒಂದು ಸಂಪರ್ಕ ಕೊಂಡಿದೆ. ಮತ್ತು ಅವರು ಮಾತಾಡ್ತಾ ಹೇಳಿದರು, ಕುಂದಾಪುರದವರ ನಾವು ಒಂದು ದೊಡ್ಡ ಕೊಡುಗೆಯನ್ನು ಮರೆತು ಬಿಟ್ಟಿದ್ದೇವೆ. ಕಿಶೋರಣ್ಣ, ಇನಿದನಿ ಕಿಶೋರಣ್ಣ ನಮ್ಮ ಆತ್ಮೀಯ ಮಿತ್ರರು ಶೆಟ್ರು, ನಾವೆಲ್ಲ ಒಂದು ವಿಷಯ ಮಾಡಿದ್ದೇವೆ, ಇಡೀ ರಾಜ್ಯಕ್ಕೆ ಕೋಆಪರೇಟಿವ್ ಮೂವ್ಮೆಂಟನ್ನು ಕೊಟ್ಟವರು ಸದಾಶಿವರಾಯರು, ಮೊಳಹಳ್ಳಿ ಸದಾಶಿವರಾಯರು. ಅವ್ರ ಹೆಸರಲ್ಲಿ ಇವತ್ತು ಎಷ್ಟೆಷ್ಟು ಕೋಆಪರೇಟಿವ್ ಬ್ಯಾಂಕ್ ಆಗಿದೆ, ಗಲಾಟೆ ಆಗ್ತದೆ, ಪೆಟ್ಟಾಗ್ತದೆ, ಕೋರ್ಟಿಗೆ ಹೋಗ್ತಾರೆ, ಅಲ್ಲಿ ಲಾಭ ಇಲ್ಲಿ ನಷ್ಟ ಹೀಗೆಲ್ಲ ಮಾತಾಡ್ತಾರೆ. ಬಟ್ ಆ ಕಾನ್ಸೆಪ್ಟನ್ನು ಇಡೀ ರಾಷ್ಟ್ರಕ್ಕೆ ಕೊಟ್ಟದಿದ್ರೆ ನಮ್ಮ ಸದಾಶಿವರಾಯರು ಮೊಳಹಳ್ಳಿಯವರು, ಶಿವರಾಯರು ಮೊಳಹಳ್ಳಿಯವರು. ಮತ್ತು ಅವ್ರು ಮಾತಾಡ್ತಾ ಹೇಳಿದರು, ಗಾಂಧಿ ಮತ್ತು ಅಂಬೇಡ್ಕರ್ಗಿಂತ ಮೊದಲೇ ಅಸ್ಪೃಶ್ಯತೆ ನಿವಾರಣೆಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಮತ್ತು SC ಸಮುದಾಯದವರಿಗೆ ಶಿಕ್ಷಣ ಕೊಡಬೇಕಂತೇಳಿ ಹೋರಾಟ ಕುಂದಾಪುರದಲ್ಲಿ ಆರಂಭ ಆಯಿತು. ಆದರೆ ನನಗೆ ಈವಾಗಲೂ ಮೈ ನವಿರು ಹೇಳುತ್ತೆ. ಮೊನ್ನೆ ನಾನೊಂದು ಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ ಬೆಂಗಳೂರಲ್ಲಿ ಒಂದು ಗೋಷ್ಠಿಯನ್ನು ಮಾಡಿದರು ನನ್ನ ಮಿತ್ರರು ವಾದಿರಾಜ್, ಕಿಶೋರಣ್ಣ ಗೊತ್ತುಂಟು, ವಾದಿರಾಜ್ ಅವರು ಒಂದು ಗೋಷ್ಠಿಯನ್ನು ಮಾಡಿದರು ಬೆಂಗಳೂರಲ್ಲಿ. ಆ ಗೋಷ್ಠಿಯಲ್ಲಿ ನಾನೊಂದು ದತ್ತಿ ಉಪನ್ಯಾಸದಲ್ಲಿ ಒಂದು ಮಾತು ಕೇಳಿದೆ. 7 ನದಿಗಳಿದ್ದಾವೆ ಇಲ್ಲಿಂದ ಕುಂದಾಪುರಕ್ಕೆ ಹೋಗುವಾಗ. 7 ನದಿಗೆ ಬ್ರಿಡ್ಜ್ ಇಲ್ಲದ ಕಾಲದಲ್ಲಿಯೂ ಕುದ್ಮುಲ್ ರಂಗರಾಯರು ಎಂಬ ಮೇಲ್ವರ್ಗದ ಒಬ್ಬ ವ್ಯಕ್ತಿ ಇಡೀ 3 ಜಿಲ್ಲೆಗಳನ್ನು ತಿರುಗಿ ಕುಂದಾಪುರದಲ್ಲಿಂಥ ಪ್ರದೇಶದಲ್ಲಿಯೂ ಸಹ ನಮ್ಮ ಹಿಂದುಳಿದ ವರ್ಗದವರಿಗೆ ಮಧ್ಯಾಹ್ನದ ಊಟದ ಅಕ್ಕಿಯನ್ನು ಕಾರ್ಯಕ್ರಮ, ಮನೆಯವರಿಗೊಂದು ಚೀಲ ಕೊಟ್ಟು ಒಂದು ಮುಷ್ಟಿ ಅಕ್ಕಿ ಅನ್ನ ಹಾಕಿ ಅಂತ ಹೇಳಿ ಕಾನ್ಸೆಪ್ಟನ್ನು ಶುರು ಮಾಡಿದ್ದು ಕುಂದಾಪುರದಿಂದ. 7 ನದಿಗಳನ್ನು ಬ್ರಿಡ್ಜ್ ಇಲ್ಲದೆ ದಾಟಿ ಗಾಂಧಿ ಮತ್ತು ಅಂಬೇಡ್ಕರ್ಗಿಂತ ಮೊದಲು ಕುದ್ಮುಲ್ ರಂಗರಾಯರು ಮಾಡಿದ ಕಾರ್ಯ. ಅವರನ್ನು ಬೈಕೌಟ್ ಮಾಡ್ತಾರೆ ಮನೆಯಿಂದ, ಅವರ ಜಾತಿದ ವರ್ಗ ಆಗ್ತಾರೆ. ಕೊನೆಗೆ ಅವರೆಲ್ಲ ಸೇರಿ ಬಾ ಮರಡಿ ಜಾತಿ ಬಾ, ನೀ ಮಾಡಿದ ಕೆಲಸ ಒಳ್ಳೆ ಅಂತದ್ದು. ಅಂಥ ವ್ಯಕ್ತಿಗೆ ಪ್ರೇರಣೆ ಸಿಕ್ಕಿದ್ದು, ಹೈಯೆಸ್ಟ್ ಅವರಿಗೆ ಇನ್ಸ್ಪಿರೇಷನ್ ಸಿಕ್ಕಿದ್ದು ಕುಂದಾಪುರದಿಂದ. ಹಾಗಾಗಿ ನನ್ನನ್ನು ಉಳಿಸಿ ಬೆಳೆಸಿ ಈ ಮಟ್ಟಕ್ಕೆ ತಂದವರು ನೀವು, ನಿಮ್ಮೆಲ್ಲರಿಗೆ ನಾನು ಆಭಾರಿಯಾಗಿದ್ದೇನೆ. ಕುಂದಕನ್ನಡದ ಪೀಠ ನೀವು ಅಲ್ಲಿ ಡಿಕ್ಲೇರ್ ಮಾಡಿದ್ರಿ ಬೆಂಗಳೂರಲ್ಲಿ, ಆದರೆ ಮಂಗಳೂರವರಿಗೆ ಒಂದು ಒಳ್ಳೆ ಕೆಲಸ ಇದೆ. ಈ ಕುಂದ ಪೀಠ ಇದೆ, ಅಧ್ಯಯನದ ಪೀಠ ಜೊತೆ ಸೇರಿ ನಾವು ಕೆಲಸ ಮಾಡುವಂಥ ಭಾಗ್ಯ ನಮಗಿದೆ. ಜಯಪ್ರಕಾಶ್ ಹೆಗಡೆಯವರು ಇರಲಿ, ಅದರ ಕಮಿಟಿಯಲ್ಲಿರುವ 10-12 ಜನ ಇರಲಿ, ಅವರೆಲ್ಲರ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ಕುಂದಾಪುರ ಕನ್ನಡದ ಸಾಹಿತ್ಯ ಚಿಂತನೆ ಗೋಷ್ಠಿ ಮಾಡಿದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವೊಂದು ಪ್ರೇರಣೆ ಕೊಟ್ಟಂಗೆ ಆಗ್ತದೆ. ನಮ್ಮ ಕುಂದಾಪುರ ಅವರು ಈ ಪ್ರೇರಣೆಯನ್ನು ತಗೊಳ್ಬೇಕು. ಅವರ ಜೊತೆಯಾಗಿ ಹೋದರೆ ಸಾಹಿತ್ಯಿಕವಾಗಿ ನಾವು ಗಟ್ಟಿ ಆಗ್ತೇವೆ. ನಾವು ಉಣ್ಕೊಂಡು ಹೋಯ್ತು ಮಾತಾಡ್ಕೊಂಡು ಹೋಯ್ತು ಅಂತ ಮುಗಿದು ಹೋಗುತ್ತೆ. ಆದರೆ ವಿಶ್ವವಿದ್ಯಾಲಯದ ಜೊತೆ ಈ ಕೆಲಸ ಮಾಡಿದರೆ ಇನ್ನಷ್ಟು ಒಳ್ಳೆಯದಾಗ್ತಂತ ಹೇಳ್ತೇನೆ. ನನ್ನನ್ನು ಇಲ್ಲಿ ಸನ್ಮಾನ ಮಾಡಿದ್ದು ನನ್ನ ತಂದೆ ತಾಯಿಗಳಿಗೆ, ನನ್ನ ಹೆಂಡತಿ ಮಗಳಿಗೆ, ಜೊತೆಗೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸೋದು. ನಾನು 5-6-7-8 ಸಾರಿ ಡ್ರಾಪ್ ಔಟ್ ಆಗಿದೆ. 5ನೇ ಕ್ಲಾಸಿಗೆ, 10ನೇ ಕ್ಲಾಸಿಗೆ, PUCಗೆ, MBBSಗೆಲ್ಲ 4-5 ಸಾರಿ ಡ್ರಾಪ್ ಔಟ್ ಆಗಿದೆ. ಅಂದರೆ ಮಾರ್ಕ್ ಇಲ್ಲದೆ ಡ್ರಾಪ್ ಔಟ್ ಅಂತಲ್ಲ, ದುಡ್ಡಿಲ್ಲದೆ ಡ್ರಾಪ್ ಔಟ್ ಅದು. ಆಗೆಲ್ಲ ನಾನು ಕೈ ಹಿಡಿದವರಿಗೆ ಎಲ್ಲರಿಗೆ, ಅಲ್ಲಿ ಬಂಟು ಸಮುದಾಯ ಇರ್ಬೋದು, ಬಿಲ್ಲವ ಇರ್ಬೋದು, ದೇವಾಡಿಗೆ ಇರ್ಬೋದು, ಕುಲಾಲ ಇರ್ಬೋದು, ಈ ಎಲ್ಲ ಸಮುದಾಯಕ್ಕೆ ಈ ನನ್ನ ಸನ್ಮಾನವನ್ನು ನಾನು ಅವರಿಗೆ ರಣ ಅಂತ ಹೇಳಿ ವಾಪಸ್ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆ. ಧನ್ಯವಾದಗಳು ಸರ್. ಮುಂದೆ ನಮ್ಮೊಂದಿಗೆ ಶ್ರೀಯುತ ಅರುಣ್ ಕುಮಾರ್ ಶೆಟ್ಟಿ ಅವರು ಒಂದೆರಡು ಮಾತುಗಳಿಗಾಗಿ. ವೇದಿಕೆ ಮೇಲಿಪ್ಪ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿಪ್ಪ ಅಂದರೆ ಕುಡ್ಲದ ಗಿಪ್ಪ ಕುಂದಾಪುರದವರೇ, ನಿಮ್ಮೆಲ್ಲರಿಗೂ ನನ್ನೊಂದು ದೊಡ್ಡ ನಮಸ್ಕಾರ. ಯಾಕಂತ ಹೇಳಿದ್ರೆ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಇಲ್ಲ ಆಗ್ತಂದು ನನಗೆ ಗೊತ್ತದ್ದೇ ಇವತ್ತು. ನಾನು ಮಂಗಳೂರಿಗೆ ಬಂದು 3 ವರ್ಷ ಆಯಿತು. ಬಾಯಿ ಬರ್ದಿದ್ದ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡ್ಕೊಂಡು ನಮ್ಮನ್ನು ಕೇಂಬರ್ ಸ್ವಲ್ಪ ಕಮ್ಮಿ, ಯಾಕಂದರೆ ನಮ್ಮ ಇಲಾಖೆಗೆ ಗುರುತಿಸೋದು ಸ್ವಲ್ಪ ಕಮ್ಮಿ, ಯಾಕಂದರೆ ನಾವು ಬಾಯಿ ಬರ್ದಿದ್ದವರು. ಆದರೂ ಕೂಡ ಇವತ್ತು ನೀವೆಲ್ಲ ಸೇರಿ ಅಂದರೆ ಏನೋ ಸಾಧನೆ ಮಾಡಿರಿ ಇವರು ಅಂದ್ಕೊಂಡು ಹೇಳಿ ನನ್ನನ್ನು ಇವತ್ತು ಕರೆಸಿ ಗುರುತಿಸಿದ್ರಿ. ಖಂಡಿತ ಎಲ್ಲೋ ಒಂಥರ ನನಗೆ ಹಿಂಜರಿಕೆ, ಯಾಕಂದರೆ ಸಂಬಳ ತಗೊಂಡು ನಾ ಕೆಲಸ ಮಾಡಿದೆ. ಹಾಗಾಗಿ
ಸರ್ಕಾರ ನನಗೆ ಗುರುತಿಸಿದೆ ಖಂಡಿತ. ವಸಂತ ನನ್ನ ಕಚೇರಿಯಲ್ಲಿದ್ದ, ಒಂದು ದಿವಸ ಹೇಳ್ದ, ಹಿಂಗೆ ಒಂದು ಕಾರ್ಯಕ್ರಮ ಇತ್ತು, ನೀವು ಬಂತ್ರಿ, ಆ ಸನ್ಮಾನ ತಕ್ಕಂತ್ರಿ. ಯಾಕಂದ್ರೆ ಅವ ಕೇಂಬಕ್ಕೆ ಕಾರಣ ಇತ್ತು. ನಾನು ಕಳೆದ 3 ವರ್ಷದಿಂದ ದಿನ ಕುಂದಾಪುರಕ್ಕೆ ಹೋಗಿ ಬರ್ತಿದ್ದೆ. ಬಹುಶಃ ನೀವೆಲ್ಲ ಕುಂದಾಪುರದವ್ರು ಇಲ್ಲಿ ಬದುಕು ಕಟ್ಕೊಂಡಿರಿ. ನಾನು ಮಾತ್ರ ಕೆಲಸಕ್ಕೋಸ್ಕರ ಬೆಳಿಗ್ಗೆ ಬಂದು ಸಾಯಂಕಾಲ ಮತ್ತೆ ಪುನಃ ಕುಂದಾಪುರ ಗೂಡಿಗೆ ಹೋಗ್ತಿದ್ದೆ. ಆದರೂ ಅವ ಕೇಳ್ದ, ಭಾಳ ಸಂತೋಷ ಮಾರ್ರೆ, ಬತ್ತೆ ಮಾರ್ರೆ. ಯಾಕಂದರೆ ವಾರದಾಗೆ 6 ದಿವಸ ಬೆಳಿಗ್ಗೆ 7 ಗಂಟೆಗೆ ಹೊರಟು ರಾತ್ರಿ 8 ಗಂಟೆಗೆ ಮನೆಗೆ ಮುಟ್ತೆ. ನಾನು ಆದಿತ್ಯವಾರ 1 ದಿವಸ ಮನೆಗಿರ್ತೆ, ಹೆಂಡತಿ ಮಕ್ಕಳೊಟ್ಟಿಗೆ ಯಾರು ಇರ್ಕಲ್ಲ. ಆದರೂ ಕೂಡ ಆದಿತ್ಯವಾರ ಈ ಕಾರ್ಯಕ್ರಮ ಕೇಂಬತ್ತಿಗೆ ಹೇಳ್ದ, ಆದಿತ್ಯವಾರ ಮಾರ್ರೆ ಬತ್ರಿ ಯಾಕೆ ಹೆಂಡ. ಖಂಡಿತ ಭಾಳ ಸಂತೋಷ ಆಯಿತು. ಇವತ್ತು ನೀವು ಇಲ್ಲಿ ಕರೆಸಿ ನಮ್ಗೆ ಸನ್ಮಾನ ಮಾಡಿರಿ. ಬಹುಶಃ ನನ್ನ ಜವಾಬ್ದಾರಿ ಜಾಸ್ತಿ ಆಯ್ತು ಅಂತ ನಾನು ಎಣಿಸ್ಕಂತೆ. ಇನ್ನೂ ಒಂದು 3 ವರ್ಷ ಸೇವೆ ಇತ್ತು. ಕೆಲವೊಂದು ನನ್ನ ಪರಿಚಯ ಮಾಡುವಾಗ ಒಂದು ನಮ್ಮ ರಾಮಕೃಷ್ಣ ಮರಾಠಿಯರು ಒಂದು ತಪ್ಪು ಹೇಳ್ರು, ಬೀದಿ ನಾಯಿಗಳ ನಿರ್ಮೂಲನೆ ಮಾಡಿದ್ರು ಅನ್ಕೊಂಡು. ಖಂಡಿತ ಇಲ್ಲ. ಯಾಕಂದರೆ ಯಾರಾದರೂ ಇಲ್ಲಿ ಕೇಳಿಸ್ಕೊಂಡಿದ್ರು ನನ್ನ ಮೇಲೆ ಕೇಸ್ ಹತ್ತು. ಖಂಡಿತ ನಾನು ಈ ಇಲಾಖೆ ಬಿಟ್ಟು ಮಾಡಿದ ಕೆಲಸ ಅಂದರೆ ಈ ಬೀದಿ ನಾಯಿಗಳದ ಒಂದು ಕಂಟ್ರೋಲ್ ಸಂಖ್ಯೆ ಕಂಟ್ರೋಲ್ ಮಾಡುವಂಥ ಒಂದು ಕೆಲಸ. ಬಹುಶಃ ನಮ್ಮ ಉಡುಪಿಗೆ ನಾ ಕೋಟದಾಗೆ ಮತ್ತು ಬ್ರಹ್ಮಾವರದಾಗ ನಾ ಕೆಲಸ ಮಾಡ್ತಾ 20 ಮಾಡಿದೆ. ಆ ಕೆಲಸ ಕಂಡು ನನಗೆ ಉಡುಪಿ ಜಿಲ್ಲಾಡಳಿತ ನನಗೆ 2022ರಿಗೆ ಕರೆದು ಪ್ರಶಸ್ತಿ ಕೊಡ್ತು. ಯಾಕಂದರೆ ಇದು ಇಲಾಖೆಗೆ ಏನು ಸಂಬಂಧಿಸಿದ್ದಲ್ಲ, ಆದರೂ ಕೂಡ ಒಂದು ಜನಪರ ಕಾಳಜಿಯಿಂದ ಮಾಡಿದ ಇವ ಅಂತ ಎಣಿಸ್ಕೊಂಡು ನಂಗೆ ಕೊಟ್ಟಿರು. ಹಾಗೆ ಮಂಗಳೂರಿಗೆ ಬಂದೆ. ಇಲ್ಲಿ ಬಂದು ಸುಮ್ಮನೆ ಕಾಣಲ್ಲ, ಆ ಕೆಲಸ ಮುಂದುವರಿಸಿದೆ. ಹಾಗೆ ನನಗೊಂದು ಆಸೆ ಇತ್ತು. ನನ್ನ ಅಪ್ಪಯ್ಯ 1946ರಾಗೆ ಈ ಇಲಾಖೆಗೆ ಸೇರ್ರು. ಆ 46ಕ್ಕೆ ಸೇರೋ ಹೊತ್ತಿಗೆ ಇದ್ದ ಇಲಾಖೆ ಜೈಲ್ ರಸ್ತೆ ನಿಮ್ಗೆ ಗೊತ್ತಿತ್ತು. ಆ ಕಟ್ಟಡದಾಗೆ ಅಪ್ಪಯ್ಯ ರಿಟೈರ್ಡ್ ಆರ. ನಾನು ಕೂಡ ಅದೇ ಕಟ್ಟಡಕ್ಕೆ ಸೇರೋ ಹೊತ್ತಿಗೆ ಅದೇ ಕಟ್ಟಡ ಇತ್ತು. ನಾನಂತೂ ಆ ಕಟ್ಟಡದಲ್ಲಿ ರಿಟೈರ್ಡ್ ಆಗ್ಬೇಕಂತ ಹೇಳಿಗೆ 4 ಕೋಟಿದು ಒಂದು ಹೊಸ ಕಟ್ಟಡ ಕಟ್ತಾ ಇದ್ದೆ. ಅದೇನು ಇನ್ನೊಂದು 2 ತಿಂಗಳಿಗೆ. ಇದು ಬಹುಶಃ ನೀವು ಹೇಳ್ದಂಗೆ ಇದು ನಮ್ಮ ಕುಂದಾಪುರದವ್ರ ಸಾಧನೆ ಇರುತ್ತೆ. ಯಾಕಂದರೆ ಕುಂದಾಪುರ ಹೋದರೆಲ್ಲ ಸುಮ್ಮನೆ ಕಂತಿಲ್ಲ, ಏನಾದ್ರು ಒಂದು ಕೆಲಸ ಮಾಡ್ತಾರೆ ಅವ್ರು. ಯಾರು ಹೇಳ್ದಂಗೆ ಕುಂದಾಪುರದವ್ರು ಬಂದರೆ ಅವ್ರದ್ದೇ ಹವಾ ಅನ್ಕೊಂಡು. ಖಂಡಿತ ಭಾಳ ಸಂತೋಷ ಆಯಿತು. ಇವತ್ತು ನೀವೆಲ್ಲ ಸೇರಿ ನನ್ನ ಗುರುತಿಸಿದ್ದೀರಿ. ಸರ್ಕಾರವು ಕೂಡ ನನಗೆ ಗುರುತಿಸಿದೆ. ಮೊನ್ನೆ ಏಪ್ರಿಲ್ 21ಕ್ಕೆ ನನಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಕೂಡ ಸಿಕ್ತು. ಈಗ ಸಾಧನೆ ಮಾಡಿದವ್ರು ಭಾಳಷ್ಟು ಜನ ಇದ್ದರು ಸರ್, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ರಿಗೂ ಸಿಕ್ಕುವುದಿಲ್ಲ. ಆದರೆ ಈ ಒಂದು ಪ್ರಶಸ್ತಿ ಸಿಕ್ಕಿದ್ರೆ ಸಾಧನೆ ಒಂದೇ ಮಾನದಂಡ ಅಲ್ಲ, ನಿಮ್ಮಂಥವರೆಲ್ಲರ ಹಾರೈಕೆ, ದೈವಬಲ ಇದೆಲ್ಲ ಇದ್ರೆ ಮಾತ್ರ ಇದೆಲ್ಲ ಆತ್ತು. ನೀವೆಲ್ಲ ನನ್ನ ಹರಿಸಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸ್ತಾ ನನಗೆ ಇಲ್ಲಿಗೆ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕುಂದಾಪುರ. ಗೌರವ ಅರ್ಪಣೆ ಮೂಲಕ ತಮ್ಮ ನುಡಿಗಳನ್ನು ಆಡಿರುವಂಥ ಶ್ರೀಯುತ ಅರುಣ್ ಕುಮಾರ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ನಿಮ್ಮೆಲ್ಲರ ಮೆಚ್ಚಿನವರು SS ನಾಯ್ಕರು ನಮ್ಮ ಜೊತೆಗಿದ್ದಾರೆ. ಅವರು ಸಾಸ್ಥಾನದವರು, ಮೂಲತಃ ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರು. ಬಿಸ್ನೆಸ್ ಟಾನಿಕ್, ನಮ್ಮ ಕುಡ್ಲ ಟಿವಿಯಲ್ಲಿ ನಿರಂತರ 100ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಮಾಡಿದಂಥ 300ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಮಾಡಿದಂಥ ಹೆಗ್ಗಳಿಕೆ ಅವರದ್ದು. ಸಂಸ್ಕೃತ ಸುಭಾಷಿತವನ್ನು ಅರ್ದು ಕುಡಿದಿದ್ದಾರೆ. ಕುಂದಗನ್ನಡ ನಾಡಿನ ಕುವರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹಳ ಅದ್ಭುತ ಭಾಷಣಗಾರರು. ಇದೀಗ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ಬಫೆ ಊಟದಲ್ಲಿ ಫಸ್ಟಿಗೆ ಪಲಾವು ಸೂಪ್ ಎಲ್ಲ ತಿಂದ ಮೇಲೆ ನೆಕ್ಸ್ಟ್ ಅನ್ನ ಸಾಂಬಾರಿಗೆ ಗಿರಾಕಿ ಇಲ್ಲ. ಈಗ ನಮ್ಮದು ಪರಿಸ್ಥಿತಿ ಅನ್ನ ಸಾಂಬಾರಿದಾಗಿದೆ. ಸೊ ಆದ್ದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ಆದರೂ ಕೆಲವರಿಗೆ ಏನಂದರೆ ಈ ಪಥ್ಯ ಮಾಡೋರಿಗೆಲ್ಲ ಅನ್ನ ಸಾಂಬಾರೇ ಬೇಕಾತ್ತು. ಆದ್ದರಿಂದ ಸ್ವಲ್ಪ ಅದ್ರ ಬಗ್ಗೆ ಮಾತಾಡುವಂತಿದ್ದೇವೆ. ಈ
ನಮ್ಮ ಬಿಸ್ನೆಸ್ ಟಾನಿಕ್ ಬಗ್ಗೆ ಹೇಳಿದರು. ಬಿಸ್ನೆಸ್ ಟಾನಿಕ್ಕಿನ ಡೈಲಾಗ್ ಮುಖಾಂತರ ಇದು ಕಾರ್ಯಕ್ರಮ, ಇದು ನನ್ನ ಒಂದು ಭಾಷಣ ಪ್ರಾರಂಭ ಮಾಡ್ತೇನೆ. ವ್ಯಾಪಾರಿಗಳೇ, ಉದ್ಯಮಿಗಳೇ, ಕುಡ್ಲಗುಪ್ಪಿನ ಕುಂದಾಪುರದವರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ಕುಡ್ಲಗಿಪ್ಪ ಕುಂದಾಪುರದವರ ಕನ್ನಡ ಕುಂದಾಪುರ ಆಚರಣೆ ಕ್ಲಿನಿಕ್. ಇಲ್ಲಿದೆ ನಮ್ಮ ಎಲ್ಲ ಪರಿಣಿತರ ಸಾಂಸ್ಕೃತಿಕ ಟಾನಿಕ್ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ನಮ್ಮ ದೀಪಕ್ ಶೆಟ್ಟರ್ ಸಾಧನೆ ನೋಡಿ ನಮಗೆ ಭಾರಿ ಆಶ್ಚರ್ಯ ಆಯಿತು. ಯಾಕಂದರೆ ಅವರ ಒಂದು ಭಾಷಣ ಬಹಳ ಒಂದು ಅದ್ಭುತ. ಹೇಗೆ ಒಂದು ಅರ್ಧ ಗಂಟೆ ಮಾತಾಡಿದ್ರಂತ ಗೊತ್ತೇ ಆಗಲಿಲ್ಲ, ಯಾಕೆ ಇಷ್ಟು ಬೇಗ ಮುಗಿಸಿದ್ರಂತೇಳಿ. ಅಷ್ಟು ಒಳ್ಳೆ ಭಾಷಣ ಮಾಡಿದ್ದಾರೆ. ಅದಕ್ಕೆ ಅವರು ನಾವು ಸಾಸ್ತಾನ ಪಾಂಡೇಶ್ವರದ ಹೊಳಿ ದಾಟ್ರು ಕೂಡಲೇ ಬಾರ್ಕೂರು, ಆದರೆ ನಮಗೂ ಅವರಿಗೆ ಭಾರಿ ಒಂದು ನಂಟುಂಟು. ಅದಕ್ಕೆ ಅವರ ಬಗ್ಗೆ ಒಂದು ಸಣ್ಣ ಒಂದು ಹೇಳ್ತೇನೆ. ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ, ಬಲ್ಲವರು ಹೇಳಿ ಸರ್ವಜ್ಞ ಅಂತೇಳಿ. ಅಂದರೆ ಬಾರ್ಕೂರು ಎಂಬ ಒಂದು ಪುಟ್ಟ ಗ್ರಾಮದಿಂದ ಜಪಾನ್ವರೆಗೆ ಹೋಗಿ ಪುನಃ ಬೆಂಗಳೂರಿಗೆ ಬಂದು ನೆಲೆಸಿ ನಮ್ಮ ವಿಶ್ವ ಕುಂದಾಪುರ ಪ್ರತಿಷ್ಠಾನ ಇದರ ಅಧ್ಯಕ್ಷರಾಗಿ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಾವು ಕರತಾಡನ ಮಾಡಲೇಬೇಕಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಕಿಶೋರ್ ಕುಂದಾಪುರ ಇವರು ಇಷ್ಟು ದೊಡ್ಡವರಾದರೂ ನಮ್ಗೆ ಕಿಶೋರೇ ಅವರು. ಸಣ್ಣದಿರುವಾಗಿಂದ ನಾವು ನೋಡಿದ್ದೇವೆ. ಯಾಕಂದ್ರೆ ನಾನು ಬಂಡಾರಕಸ್ ಕಾಲೇಜ್ ಕುಂದಾಪುರದಲ್ಲೇ ಕಲಿತದ್ದು. ಅನೇಕ ಸಾಧನೆ ಮಾಡಿದ್ದಾರೆ. ಎಂತ ಮಾಡಿದ್ರು ನಾನು ಮಾಡಲಿಲ್ಲ ಅಂತ ಹೇಳ್ತಾರೆ. ಇವರ ಒಂದು ಬಗ್ಗೆ ಇವರನ್ನು ಸನ್ಮಾನ ಮಾಡಿದಿರಿ ಇವತ್ತು. ದೀಪಕ್ ಶೆಟ್ರನ್ನು ಸನ್ಮಾನ ಮಾಡಿದಿರಿ. ಮತ್ತು ನಮ್ಮ ಅಣ್ಣಯ್ಯ ಕುಲಾಲ್ ಹಾಗೂ ನಮ್ಮ ಅರುಣ್ ಕುಮಾರ್ ಶೆಟ್ರು ಸನ್ಮಾನ ಮಾಡಿದಿರಿ. ಹೇಳ್ಬೋದು ನಾವು ಸನ್ಮಾನ ಯಾಕೆ ಮಾರೆ, ಟೈಮ್ ಎಷ್ಟಂತ ಕೆಲವರು ನಾವು ಹೇಳ್ತೇವೆ. ಸನ್ಮಾನ ಯಾಕಂದರೆ ಒಂದು ಸಾಧನೆ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಸಾಧನೆಯ ಹಾದಿಯಲ್ಲಿ ನೂರಾರು ಮುಳ್ಳುಗಳು, ಸಾಧನೆಯ ಹಾದಿಯಲ್ಲಿ ನೂರಾರು ಅಡಚಣೆಗಳು, ಸಾಧಿಸಿದವರಿಗೆ ಅವೆಲ್ಲ ಸುಳ್ಳುಗಳೇ. ಏರಿದ್ದೀರಿ ನೀವಿಂದು ಯಶಸ್ಸಿನ ಏಣಿ, ಅರ್ಹವಾಗಿಯೇ ನಿಮಗೆ ಸಂದಿದೆ ನಮ್ಮ ಕುಡ್ಲಗಿಪ್ಪುನ ಕುಂದಾಪುರದವರ ಶ್ರೇಣಿ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಮತ್ತು ಸಂಸ್ಕೃತದ ಬಗ್ಗೆ ನಮ್ಮ ಕರುಣಾಕರ್ ಬೆಳಕೂರು ಹೇಳಿದರು. ಒಂದೆರಡು ಹೇಳಿದಿದ್ರೆ ಅದಕ್ಕೆ ಒಂದು ಇದಾಗೋದಿಲ್ಲ. ಯಾಕೆ ನಾವು ಸನ್ಮಾನವನ್ನು ಸ್ವೀಕರಿಸಬೇಕು? ಅರುಣ್ ಕುಮಾರ್ ಇವರು ನಮ್ಮ ದೀಪಕ್ ಶೆಟ್ಟರು ಬೆಂಗಳೂರಿಂದ ಬಂದರು, ಅದ್ರಿಗೋಸ್ಕರ ದೂರ ದೂರ ಇವರು ಕುಂದಾಪುರದಿಂದ ರಜೆ ಇದ್ರು ಇವತ್ತು ಬಂದರು. ಕೆಲವರೆಲ್ಲ ಅಮೇರಿಕದಲ್ಲಿರುವವರು ಶಾಲೆಯಲ್ಲಿ ಚೀಫ್ ಗೆಸ್ಟ್ ಅಂತ ಹೇಳಿದ್ರು ರಜೆ ಹಾಕಿಕೊಂಡು ಬರ್ತಾರೆ. ಯಾಕೆ? ಯಾಕಂದರೆ ನಮ್ಮ ಮಂಕುತಿಮ್ಮ ಹೇಳ್ತಾನೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲ ಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತೇಳಿ. ಅಂದರೆ ಯಾರಿಗೆ ಹೊಟ್ಟೆ ಹಸುವಾದರೆ ಊಟ ಮೇಯ್ನ್ ಅವರಿಗೆ ಅನ್ನ ಬೇಕಂತೆ, ಊಟ ಬೇಕು. ಆದರೆ ಚಿನ್ನ ಬೇಕಾ ಅನ್ನ ಬೇಕಾ ಕೇಳಿದ್ರೆ ಹೆಂಗಸ್ರು ಹೇಳ್ತಾರೆ ಅನ್ನ ಆದರೂ ನಾಳೆ ಊಟ ಮಾಡುವ, ಚಿನ್ನ ಒಂದು ಬೇಗ ಸಿಗಲಿ ಅಂತೇಳಿ ಅಲ್ವಾ. ಎಲ್ಲ ಭಾರಿ ಖುಷಿಯಲ್ಲಿದ್ದರು. ಇದು ಎರಡಕ್ಕಿಂತಲೂ ಹೆಣ್ಣು ಗಂಡೊಲವು, ಪರಸ್ಪರ ಒಂದು ಪ್ರೀತಿ ಮಾಡುವ ಪ್ರೇಮಿಗಳು, ಅವರಿಗೆ ಬೇರೆ ಯಾವುದೂ ಗೊಡವೆಗೆ ಹೋಗುವುದಿಲ್ಲ ಅವರು. ಆದರೆ ಇದೆಲ್ಲಕ್ಕಿಂತ ಮನ್ನಣೆಯ ದಾಹವಿ ಎಲ್ಲ ಕಂ ತೀಕ್ಷ್ಣತಮ, ಮನ್ನಣೆ ಅನ್ನೋದು ಎಲ್ಲಕ್ಕಿಂತಲೂ ಒಂದು ದಾಹ ಅಂತೆ, ತಿನ್ನುವುದದ ಆತ್ಮವನ್ನು ಮಂಕುತಿಮ್ಮ. ಅದನ್ನೇ ಸುಭಾಷಿತಕಾರ ಹೇಳಿದ್ದಾರೆ, ಅಧಮಾಹ ಧನಂ ಇಚ್ಛಂತಿ ಧನಂ ಮಾನಂಚ ಮಧ್ಯಮಾಹ, ಉತ್ತಮಾಹ ಮಾನಂ ಇಚ್ಛಂತಿ ಮಾನೋಹಿ ಮಾತಾಂ ಧನಂ ಅಂತೇಳಿ. ಅಂದರೆ ಅಧಮಾಹ ಧನಂ ಇಚ್ಛಂತಿ, ಈ ಲೋ ಲೆವೆಲ್ ಥಿಂಕ್ ಮಾಡೋರು, ಕೀಳರಿಮೆಯವರು, ನಾನು ಹೇಳುವುದಿಲ್ಲ ಲೋ ಲೆವೆಲ್ ಜನ ಅಂತ ಹೇಳುವುದಿಲ್ಲ, ಅವರಿಗೆ ಹಣವೇ ಮುಖ್ಯ. ಧನಂ ಮಾನಂಚ ಮಧ್ಯಮಾಹ, ಈ ಮೀಡಿಯೋಕರ್ಸ್, ಸ್ವಲ್ಪ ಮಧ್ಯಮ ಮಾರ್ಗದಲ್ಲಿ ಆಲೋಚನೆ ಮಾಡೋರಿಗೆ, ಅವರಿಗೆ ಹಣವೂ ಬೇಕು, ಗೌರವವೂ ಬೇಕು. ಆದರೆ ಉತ್ತಮಾಹ ಮಾನಂ ಇಚ್ಛಂತಿ, ಶ್ರೇಷ್ಠ ವ್ಯಕ್ತಿಗಳಿಗೆ ಗೌರವವೇ ಮುಖ್ಯ ಅಂತೆ. ಆದ್ದರಿಂದ
ಮಾನೋಹಿ ಮಹತಾಂ ಧನಂ, ಎಲ್ಲಕ್ಕಿಂತ ಮಿಗಿಲಾದುದು ಒಂದು ಗೌರವ ಅಂಥೇಳಿ ನಿಮಗೆಲ್ಲ ಇವತ್ತು ಗೌರವ ನಾವು ಮಾಡಿದ್ದೇವೆ. ಮತ್ತು ಈ ರೋಲ್ ಮಾಡೆಲ್, ಇವರೆಲ್ಲ ನಮ್ಮ ಎಲ್ಲ ಒಂದು ಇಡೀ ಗ್ರೂಪಿಗೆ ರೋಲ್ ಮಾಡೆಲ್ ಅಂತ ನಾವು ಅವರಿಗೆ ಒಂದು ಸನ್ಮಾನ ಮಾಡಿದ್ದೇವೆ. ರೋಲ್ ಮಾಡೆಲ್ ಅಂದರೆ ಹೇಗಿರಬೇಕು, ಅದಕ್ಕೆ ಭಗವದ್ಗೀತೆ ಚಾಪ್ಟರ್ 3 21ನೇ ಶ್ಲೋಕ ಹೇಳ್ತದೆ, ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಾ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತೇಳಿ. ಅಂದರೆ ಮನೆಯಲ್ಲಿ ನಾವು ಯಜಮಾನರಾಗಿ ಅಥವಾ ಒಂದು ಸಮಾಜದಲ್ಲಿ ಯಾವುದು ಗಣ್ಯ ಸ್ಥಾನಮಾನ ಇದ್ದರೆ ನಾವು ಬೇರೆಯವರಿಗೆ ಒಂದು ಒಳ್ಳೆ ಪಂಕ್ತಿ ಹಾಕಿ ಕೊಡಬೇಕಂತೆ. ಯಾಕಂದರೆ ಶ್ರೇಷ್ಠ ವ್ಯಕ್ತಿಗಳು ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ, ಉಳಿದವರೆಲ್ಲ ಅದನ್ನು ಫಾಲೋ ಮಾಡ್ತಾರಂತೆ. ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನಾವು ಏನು ಮಾಡ್ತೇವೆ ಅದನ್ನು ನಮ್ಮ ಮಕ್ಕಳು ಮಾಡ್ತಾರೆ. ಆದ್ದರಿಂದ ನಾವು ಹೇಳಿದ್ದು ನಮ್ಮ ಮಕ್ಕಳು ಮಾಡೋದಿಲ್ಲ, ನಾವು ಮಾಡಿದ್ದನ್ನು ನಮ್ಮ ಮಕ್ಕಳು ಮಾಡ್ತಾರೆ. ಆದ್ದರಿಂದ ನಾವು ಮಕ್ಕಳನ್ನು ಕೂಡ ಬೆಳೆಸುವಾಗ ಬಹಳ ಒಂದು ಜಾಗ್ರತೆ ಇರಬೇಕು. ಬಹಳ ಒಂದು ಈ ಸಾರಿ ಆಶ್ಚರ್ಯ ಆಯಿತು ನನಗೆ, ಲೇಡೀಸನ್ನು ಇವತ್ತು ಪ್ರೆಸಿಡೆಂಟ್ ಮಾಡಿದ್ದೇವೆ ಈ ಸಾರಿ ಈ ಕಾರ್ಯಕ್ರಮಕ್ಕೆ. ನಮ್ಮ ಮಾಲಾ ಶೆಟ್ಟಿಯವರು ಅವರು ಮಾತಾಡುವಾಗ ಗೆರಿಸಿಯಾಗಿ ಮುಖ ಬಹಳ ಒಂದು ಸಂತೋಷದಲ್ಲಿ ಇದ್ದಾರೆ. ಅವರಿಗೆ ಒಂದು ಜೊತೆಯಾಗಿ ನಮ್ಮ ಲಿಖಿತಾ ಶೆಟ್ಟರು ಕೂಡ ಬಹಳ ಒಂದು ಹಸನ್ಮುಖಿಯಾಗಿ ಕೂತಿದ್ದೇವೆ. ಯಾರು ನಾವು ಲೇಡೀಸನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಅವರು ನಮಗಿಂತ ಜಾಸ್ತಿ ಉತ್ತಮ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡ್ತಾರೆ. ಈವನ್ ನಮ್ಮ ಪ್ರಾರ್ಥನೆ ಮಾಡಿದರು, ಭಗವದ್ಗೀತೆ ಬಗ್ಗೆ ಒಂದು ಪ್ರಾರ್ಥನೆ ಕೂಡ ಮಾಡಿದರು. ಎಲ್ಲ ನಮ್ಮ ಮಹಿಳೆಯರಿಗೆ ನಾವು ಮುಂಚಿಂದ ತುಂಬ ಗೌರವ ಕೊಟ್ಟಿದ್ದೇವೆ. ಸ್ಕಂದ ಪುರಾಣದಲ್ಲಿ ಕೂಡ ಹೇಳಿದ್ದಾರೆ, ದಶಪುತ್ರ ಸಮಾಕನ್ಯಾ ದಶಪುತ್ರಾನ್ ಪ್ರವರ್ಧಯನ್ ಯತ್ಫಲಂ ಲಭತೆ ಮಸ್ತಸ್ಥಲ್ಲಭ್ಯಂ ಕನ್ಯೆ ಏಕಯ ಅಂತೇಳಿ. ಯಾರಿಗೆ ಹುಡುಗಿ ಹುಟ್ಟಿದರೆ ಮುಂಚೆ ಸ್ವಲ್ಪ ಟೆನ್ಷನ್ ಅಂತೆ. ವೆನ್ ಎ ಗರ್ಲ್ ವಾಸ್ ಬಾರ್ನ್ ಅರ್ಲಿಯರ್ ಪೇರೆಂಟ್ಸ್ ಯೂಸ್ ಟು ಹ್ಯಾವ್ 10 sons ಬಟ್ ನೌ ಶಿ ಈಸ್ ಈಕ್ವಲ್ ಟು 10 sons ಅಂತ ಹೇಳ್ತೇವೆ ನಾವು. ಅಂದರೆ 10 ಗಂಡು ಮಕ್ಕಳನ್ನು ಸಾಕಿದ ಪುಣ್ಯ ಒಂದು ಹುಡುಗಿಯನ್ನು ಸಾಕಿದರೆ ಉಂಟಂತೆ. ಅದನ್ನು ಇವತ್ತು ಸಾಧನೆ ಮಾಡಿ ನಮ್ಮ ಮಾಲಕ್ಕ ಮತ್ತು ನಮ್ಮ ಲಿಖಿತ ಅವರು ತೋರಿಸಿಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಮುಂದೆ ಇನ್ನು ಮುಂದೆ ಅನೇಕ ಉತ್ತಮ ಕಾರ್ಯಕ್ರಮ ಈ ಗ್ರೂಪಿಂದ ಆಗಲಿ. ಕೇವಲ ವಾರ್ಷಿಕ ಕಾರ್ಯಕ್ರಮ ಅಲ್ಲ ನೋಡಿ, ತುಂಬ ಜನ ಇಲ್ಲಿ ಎಂಟ್ರಪ್ರನರ್ಸ್ ಇದ್ದಾರೆ, ತುಂಬ ಜನ ಉದ್ಯಮಿಗಳಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅನೇಕ ಬ್ಯಾಂಕ್ಗಳ ಉತ್ತಮ ಸ್ಕೀಮ್ಸ್ ಉಂಟು. ಇವನ್ ಮಹಿಳೆಯರಿಗೆ ಕೂಡ ವಿತ್ ಸಬ್ಸಿಡಿ ತುಂಬ ಸ್ಕೀಮ್ಸ್ ಉಂಟು. ನೀವು ಒಂದು ವರ್ಕ್ಶಾಪ್ ಮಾಡಿ ಅದರ ಬಗ್ಗೆ, ಅದಕ್ಕೆ ಕೂಡ ನಾವು ಸಹಕಾರ ಕೊಡುವ. ಎಲ್ಲರಿಗೂ ಅದು ಅನುಕೂಲವಾಗಿ ಆಗಲಿ. ಮತ್ತು ಕೊನೆಯದಾಗಿ ಎಲ್ಲರಿಗೆ ನಾವು ಹೊಗಳ್ತಾ ಇದ್ದೇವೆ. ಆದರೆ ಇವತ್ತು ನಾವು ಉತ್ತಮ ಒಂದು ಕಾರ್ಯಕ್ರಮ ಮಾಡಿದ್ರು. ಕರುಣಾಕರ ಬಳಕೂರು ಮತ್ತು ನಯನ. ಕರುಣಾಕರ ಬಳಕೂರು ಬರ್ತಾರಾ ಇಲ್ವಾ ಅಂತ ಡೌಟ್ ಇತ್ತು. ಅದಕ್ಕೆ ನಯನರ ಬಗ್ಗೆ ಒಂದು ಸಣ್ಣ ಒಂದು ಚುಟುಕು ಮಾಡಿದ್ದೇವೆ. ಇವರು MC ಘನಾದಾಯಿ ಮಾಡ್ತರು ಹಾಗೂ ಸೆಳೆದರು ಎಲ್ಲರ ಗಮನ ಬರ್ದಿರಿ. ಇವರ ಪುಸ್ತಕ ಜೀವನದ ಪಯಣ ನೂತನ. ಇವರ ರೇಡಿಯೋ ಕಾರ್ಯಕ್ರಮ ಮನ ಮೋಹನ. ಮಾಡುವರು ಮಾತಿನ ಮೋಡಿಯಿಂದ ಆಯಾಸ ಶಮನ. ಇವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ನಮನ. ಇವರೇ ನಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ನಯನ. ಮಾಡುವ ನಾವೆಲ್ಲ ಅವರಿಗೆ ಕರ ತಾಡನ ಅಂತೇಳಿ ನನಗೆ ಈ ಅವಕಾಶ ಕೊಟ್ಟದಕ್ಕೆ ವಂದನೆಗಳು. ನಮ್ಮ ಕರುಣಾಕರ್ ಕೂಡ ಬಹಳ ಒಂದು ಮೇಧಾವಿ ಹಾಗೂ ಒಂದು ಪ್ರಭಾವಿ ಕೂಡ. ಯಾರಿಗಾದರೂ ಕುಡ್ಲಗಿಪ್ಪಿನ ಕುಂದಾಪುರದವರಿಗೆ ಎಕ್ಸ್ಪರ್ಟಲ್ಲಿ ಸೀಟ್ ಬೇಕಾದರೆ ನಮ್ಮ ಕರುಣಾಕರ್ರಿಗೆ ಹೇಳಿದ ಕೂಡಲೇ ಸೀಟ್ ಮಾಡಿ ಕೊಡ್ತಾರೆ. ಆದ್ದರಿಂದ ಅವರನ್ನು ನಾವು ಕೂಡ ಒಂದು ಈ ಸಂದರ್ಭದಲ್ಲಿ ಒಂದು ಉತ್ತಮವಾಗಿ MC ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತಾ, ನನಗೂ ಕೂಡ ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ತಮ್ಮೆಲ್ಲರನ್ನ ನಗೆಯ ಕಡಲಲ್ಲಿ ಪುರಾಣದಿಂದ ಹಿಡಿದು ಆಧುನಿಕದವರೆಗೂ ತಮ್ಮ ಅಮೋಘವಾದ ಮಾತಿನ ಮುತ್ತಿನ ಮಂಟಪವನ್ನು ಕಟ್ಟಿದ್ದೀರಿ. ತಮಗಿದು ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಮುಂದೆ ಕೇವಲ ಮಾತು, ಊಟ, ತಿಂಡಿ ಅಷ್ಟು ಇಷ್ಟಿದ್ರೆ ಆಗಲಿಕ್ಕಿಲ್ಲ. ನಮ್ಮ ನುಡಿ ಹಬ್ಬ ಅಂದರೆ ಅದು ಕನ್ನಡದ ಭಾಷೆಗೆ ಅದಕ್ಕೆ ಒಂದು ಸಾತ್ಕಾರ ಆಗಬೇಕಿದ್ರೆ ಅಕ್ಷರಗಳ ಜೋಡಣೆ ಕೂಡ ಆಗಬೇಕು. ಪುಸ್ತಕ ಬಿಡುಗಡೆ ಆಗದಿದ್ದರೆ ಅದಕ್ಕೊಂದು ಅರ್ಥ ಬರಲಿಕ್ಕಿಲ್ಲ. ಹಾಗಾಗಿ ಈ ದಿನ ಈ ವೇದಿಕೆಯಲ್ಲಿ 2 ಪುಸ್ತಕಗಳು ಬಿಡುಗಡೆ ಆಗ್ತಾ ಇದ್ದಾವೆ.
ಇಬ್ಬರು ಲೇಖಕರು ನಮ್ಮ ಜೊತೆಗಿದ್ದಾರೆ. ಅವರಿಬ್ಬರನ್ನು ನಾನು ಆತ್ಮೀಯವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಪಯಣ ನೂತನ ಎನ್ನುವಂಥ ಲೇಖನಗಳ ಸಂಗ್ರಹವನ್ನು ಬರೆದಿರುವಂಥ RJ ನಯನ, ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿರುವಂಥ ಅತ್ಯುತ್ತಮವಾದಂಥ ಪ್ರತಿಭೆ ಉಳ್ಳಂಥ ಹುಡುಗಿ, ನಮ್ಮ ಊರಿನವಳು. ಅವರನ್ನು ಕೂಡ ಈ ವೇದಿಕೆಗೆ ನಾನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅಂತೆಯೇ ಬಸ್ರೂರಿನಲ್ಲಿ ಡಿಗ್ರಿಯನ್ನು ಮುಗಿಸಿದವರು, MCOMನಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಂಥ ಒಬ್ಬ ವಿಶೇಷ ವ್ಯಕ್ತಿಯವರು. ಇವರು ಅಂಚೆ ಇಲಾಖೆಯಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದವರು ಶ್ರೀಯುತ ಶ್ರೀನಾಥ್ ಬಸ್ರೂರು. ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಒಮ್ಮೊಮ್ಮೆ ಅನಿಸಿದ್ದು ಈ ಪುಸ್ತಕದ ಲೇಖಕರಾಗಿದ್ದಾರೆ. ಇವರಿಬ್ಬರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಗಣ್ಯರು 2 ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾಹಿತ್ಯ ಲೋಕದಲ್ಲಿ ಇರುವ ಲೇಖಕರು ಇದೀಗ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ತಮ್ಮ ನೂತನವಾದ ಕೃತಿಗಳ ಮೂಲಕ. ನಯನ ಅವರ ಈ ಪಯಣ ನೂತನ ಎನ್ನುವ ಕೃತಿ ಬಿಡುಗಡೆ ಆಗ್ತಾ ಇದೆ. ಅಂತೆಯೇ ಶ್ರೀನಾಥ್ ಬಸ್ರೂರವರ ಒಮ್ಮೊಮ್ಮೆ ಅನಿಸಿದ್ದು, ಇವೆರಡು ಲೇಖನಗಳ ಗುಚ್ಛ ಯುವ ಮನಸ್ಸುಗಳಿಗೆ ಸ್ಫೂರ್ತಿಯನ್ನು ಕೊಡುವಂಥ ಬರಹಗಳನ್ನು ಹೊಂದಿರುವಂಥ ಹೊತ್ತಿಗೆಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇರುವ ಲೇಖಕರನ್ನು ಆತ್ಮೀಯವಾಗಿ ತುಂಬು ಹೃದಯದಿಂದ ನಾವು ಸ್ವಾಗತಿಸುತ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಅಕ್ಷರಗಳ ಅನಾವರಣ ಆಗ್ತಾ ಇದೆ. ಈ ಪಯಣ ನೂತನ ಕೃತಿ, ಅಂತೆಯೇ ಒಮ್ಮೊಮ್ಮೆ ಅನಿಸಿದ್ದು. ಇನ್ನಷ್ಟು ಬರಹಗಳು ಇವರಿಂದ ಬರಲಿ, ಸಾಹಿತ್ಯ ಲೋಕವನ್ನು ಬೆಳಗುತ್ತಿರಲಿ ಅಂತ ಇರುವ ಲೇಖಕನಿಗೆ ನಾನು ಶುಭ ಹಾರೈಸ್ತೇನೆ. ಅಂತೆಯೇ ಇಬ್ಬರಿಗೂ ಕೂಡ ಈಗ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಸಮಿತಿಯ ಪರವಾಗಿ ಇರುವ ಲೇಖಕರನ್ನು ಗೌರವಿಸ್ತಾ ಇದ್ದಾರೆ. ಮೊದಲಿಗೆ ಶ್ರೀಯುತ ಶ್ರೀನಾಥ್ ಅವರನ್ನು ಶಾಲನ್ನು ಹೊದಿಸುವ ಮೂಲಕ ಗಿಡವನ್ನು ನೀಡುವ ಮೂಲಕ ಸ್ಮರಣಿಕೆಯನ್ನು ನೀಡುವ ಮೂಲಕ ಅವರ ಸಾಹಿತ್ಯ ಲೋಕವನ್ನು ಬೆಳಗಿದಂತಹ ಅವರ ಸಾಹಿತ್ಯದ ಕ್ಷೇತ್ರಕ್ಕೆ ಅವರನ್ನು ನಾವು ಸ್ವಾಗತಿಸುತ್ತಾ ಅವರ ಪ್ರತಿಭೆಯನ್ನು ಗುರುತಿಸ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ RJ ನಯನ ಸಾಹಿತ್ಯ ಬರವಣಿಗೆಗಳು ಇನ್ನಷ್ಟು ಬರಲಿ, ಸಾಹಿತ್ಯ ಲೋಕವನ್ನು ಬೆಳಗಲಿ ಅಂತ ಕೇಳುತ್ತಾ ಇದೀಗ ಒಂದೆರಡು ಮಾತುಗಳಿಗಾಗಿ RJ ನಯನ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ ಇಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಶುರು ಮಾಡ್ತಾ ಇದ್ದೀನಿ. ಈ ಬರಹ ಅನ್ನುವಂಥದ್ದು ನನ್ನ ಜೀವನದಲ್ಲಿ ಶುರುವಾದದ್ದು ನಾನು 9ನೇ ಕ್ಲಾಸಲ್ಲಿರುವಾಗ. ಅದಕ್ಕಿಂತ ಮೊದಲು ನನ್ನ ಅಮ್ಮ ಸಿಕ್ಕಾಪಟ್ಟೆ ಪುಸ್ತಕ ಓದ್ತಿದ್ರು. ಅವ್ರ ಪುಸ್ತಕ ಓದೋದನ್ನು ನಾನು ಕದ್ದು ಓದ್ತಿದ್ದೆ. ಯಾಕಂದರೆ ಚಂಡ್ಕಿಪತಿಗೆಲ್ಲ ಕಾದಂಬರಿ ಎಲ್ಲ ಮಕ್ಕಳು ಓದೋಕ್ಕಾಗ ಅಂತೇಳಿ ಹೇಳಿ ಎಲ್ಲರೂ ಬೈತಾ ಇರ್ತಾರೆ, ನಿಮಗೂ ಗೊತ್ತಿತ್ತು. ಆಗಲಿಕ್ಕೆ ಪುಸ್ತಕದ ಒಳಗೆ ಇಟ್ಕೊಂಡು ಅಮ್ಮನಿಗೆ ಗೊತ್ತಿಲ್ಲದಿದ್ದೆ ಓದು ಕಿತಾಪತಿ ಎಲ್ಲ ಮಾಡ್ತಿದ್ದಿದೆ, ಅರ್ಥ ಆಗ್ತಿರ್ಲಿಲ್ಲ. ಅಲ್ಲಿಂದ ಮತ್ತು ಮಕ್ಕಳ ಪುಸ್ತಕ, ದೊಡ್ಡವ್ರ ಪುಸ್ತಕ ಹೀಗೆ ನಂಗೆ ಆಸಕ್ತಿ ಹುಟ್ಟಿ ಓದೋಕ್ಕೆ ಕಾರಣ ಆಯಿತು. ಆ ಓದು ಅಂಬುದು ಏನಾದ್ರು ಬರೀಕಂದೇಳಿ ಹೇಳಿ ಅನ್ಸ್ದಳಿಕೆ ಅದು ಒಂದೊಂದೇ ಹೆಜ್ಜೆ ಇಡ್ತಾ ಬಂದದ್ದು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಕಾದ್ದು ಮೊದಲ ಅಮ್ಮನಿಗೆ, ಮತ್ತು ಅಕ್ಷರ ಕಲಿಸಿದಂತಹ ಗುರುಗಳಿಗೆ, ಅದ್ರ ಜೊತೆಗೆ ನನ್ನ ಆ ಸುತ್ತಮುತ್ತ ಇರುವಂಥ ಪ್ರಕೃತಿ. ನಮ್ಮ ಮನೆ ಹೆಂಗಿತ್ತಂದೇಳಿ ಹೇಳಿದ್ರೆ, ನಮ್ಮ ಮನೆ ಯಾರು ಕೂಡಲೇ ತೋಟಕ್ಕೆ ತಾಗಿ ಒಂದು ಹೊಳೆ. ಆ ಹೊಳೆ ಹಂಗೆ ಅದೆಷ್ಟೋ ನೆನಪಿತ್ತು. ನಾವೆಲ್ಲ ಈಜು ಕಲ್ತದಲ್ಲೇ ಅದೆಷ್ಟೋ ನೆನಪುಗಳ ಆಗರ ಕೂಡ ಇವತ್ತಿಗೂ ಅದೇ. ಆ ಪರಿಸರ ಇವತ್ತಿಗೂ ಚೇಂಜ್ ಆಗಲಿಲ್ಲ. ಅಲ್ಲಿ ಕೂತಳಿಕೆಲ್ಲ ಎಷ್ಟೋ ನೆನಪು ನನ್ನನ್ನು ಕಾಡುತ್ತೆ. ಏನಾರು ಒಂದಿಷ್ಟು ಬರೀಕಂದೇಳಿ ಹೇಳಿ ಆ ಸ್ಫೂರ್ತಿ ಕೊಡುತ್ತೆ. ಅದಕ್ಕೆ ಹಾಗೆ ಅಲ್ಲಿ ನಡೆದ ಕೆಲವೊಂದು ಘಟನೆಗಳನ್ನು
ಬರೆದು ಈ ಪುಸ್ತಕದಲ್ಲಿ ಕಥೆಗಳ ರೂಪದಲ್ಲಿ ಸಂಕಲನದ ರೂಪಗಳಲ್ಲಿ ಮಾಡಿದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿಮಗೆ ಗೊತ್ತಿದೆ, ನಾನು ರೇಡಿಯೋದಲ್ಲಿ 12 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ. ಈ ರೇಡಿಯೋ ಸ್ಟುಡಿಯೋದಲ್ಲಿ ಕೂತ್ಕೊಂಡಾಗ ಎಷ್ಟೋ ಜನ ಸಾಧಕರ ಜೊತೆ ಮಾತಾಡುವಾಗ ಅವರು ಹೇಳಿದಂತಹ ಕಥೆಗಳಿಂದ ಹುಟ್ಟಿಕೊಂಡಿದ್ದು. ಇಲ್ಲಿ ಬೀದಿ ನಾಯಿಗಳ ವಿಷಯ ಬಂತು. ನನ್ನ ಒಂದು ಲೇಖನ ಬೀದಿ ನಾಯಿಗಳ ಗೋಳು ಕೇಳೋರು ಯಾರು ಅಂತ. ಇಲ್ಲಿ ಮಂಗಳೂರಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಅಂತ ಇದೆ, ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಬೀದಿಗೆ ಬಿದ್ದಂತಹ ಪ್ರಾಣಿಗಳನ್ನು ತಂದು ಶುಶ್ರೂಷೆ ಮಾಡಿ ನೋಡ್ಕೊಳ್ತಾರೆ. ಅಲ್ಲಿ ಸುಮಾ ನಾಯಕ್ ಅನ್ನುವರ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ಕೆಲವು ನಾಯಿಗಳನ್ನು ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ, ಇನ್ನು ಕೆಲವು ನಾಯಿಗಳನ್ನು ಅವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋದಕ್ಕಾಗೋದಿಲ್ಲ ಹೊಸ ಮನೆಗೆ ಅನ್ನೋ ಕಾರಣಕ್ಕೆ ಆ ನಾಯಿಗಳನ್ನು ಅಲ್ಲೆಲ್ಲ ಬಿಟ್ಟೋಗ್ತಾ ಇದ್ರಂತೆ. ಪಾಪ ನಾಯಿಗಳು ಮಾನಸಿಕವಾಗಿ ಮನುಷ್ಯನನ್ನು ತುಂಬ ಹಚ್ಕೊಳ್ಳುವಂಥ ಜೀವಿಗಳು. ಅವುಗಳು ಕಾಯ್ತಾ ಇರ್ತವೆ, ನನ್ನ ಯಜಮಾನ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅಂತ. 2, 3, 4 ದಿನ ಊಟ ಮಾಡದೆ ಉಪವಾಸದಿಂದ ಹಾಗೆ ಸಾಯ್ತವಂತೆ. ಅವ್ರು ಇದನ್ನು ಹೇಳಬೇಕಾದ್ರೆ ನನ್ನ ಮನಸ್ಸಿನ ಒಳಗಡೆ ನಾಟಿದಂಥ ಆ ವಿಷಯವನ್ನು ಹುಡುಕಿ ಹೊರಟಾಗ, ವಿಶ್ವದಲ್ಲಿ ಹಾಲೆಂಡ್ ದೇಶ ಮೊದಲ ಬಾರಿಗೆ ಬೀದಿ ನಾಯಿಗಳಿಂದ ಮುಕ್ತವಾದ ದೇಶ ಅನ್ನೋದನ್ನ ಕಂಡುಕೊಂಡೆ. ನನ್ನ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದನ್ನು ಮಾಡ್ತಾ ಬಂದಾಗ ಒಂದಿಷ್ಟು ಹೊಸ ವಿಷಯಗಳು ಗೊತ್ತಾಯಿತು. ಹಾಗೆ ಅಲ್ಲಿ ಆ ಲೇಖನ ಹುಟ್ಕೊಳ್ತು. ಇನ್ನು ನಾವು ಖುಷಿಯಾಗಿರೋದು ಅನ್ನೋದಾಗ, ನೀವು ಯಾವಾಗ ಕೊನೆ ಕ್ಷಣ ಖುಷಿಯಾಗಿದ್ದಿದ್ದು ಅಂತ ಕೇಳಿದಾಗ, ನಾನು ನಮ್ಮ ಮನೇಲಿ ಯಾವುದೋ ಕಾರ್ಯಕ್ರಮ ಇತ್ತು, ಅಥವಾ ಮೊನ್ನೆ ಏನೋ ಪ್ರೈಸ್ ಬಂತು, ಅಥವಾ ನಾನು ದುಡ್ಡು ಸಿಕ್ಕಿದಾಗ, ಹೀಗೆ ಏನೇನೋ ಕಾರಣಗಳಿರ್ಬೋದು. ಆದರೆ ಮನುಷ್ಯ ಈ ಕ್ಷಣ ಕೂಡ ಖುಷಿಯಾಗಿದ್ದೀನಿ ಅಂತ ಹೇಳಬೇಕಂತೆ. ಆ ಥರದ ಬದುಕನ್ನು ಫಿನ್ಲ್ಯಾಂಡ್ ದೇಶದ ಜನ ಬದುಕ್ತಾರೆ. ಕಳೆದ 8 ವರ್ಷಗಳಿಂದ ಅತ್ಯಂತ ಖುಷಿಯಾಗಿರುವಂತಹ ರಾಷ್ಟ್ರಗಳ ಪೈಕಿ ಫಿನ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದೆ. ಅದನ್ನು ಹುಡುಕಿ ಹೊರಟಾಗ ಒಂದಿಷ್ಟು ಕುತೂಹಲಕಾರಿ ವಿಷಯಗಳು ನನ್ನ ಗಮನಕ್ಕೆ ಬಂತು. ಅದೆಲ್ಲವನ್ನು ಬರೆದು ಒಂದು ಆರ್ಟಿಕಲ್ ರೂಪದಲ್ಲಿ ತರಬೇಕು ಅಂತ ಅನಿಸ್ತು. ಇನ್ನು ಹಿರಿಯ ನಾಗರಿಕರ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇರುವವರು ಸ್ಟುಡಿಯೋದಲ್ಲಿ ಕೂತು ಮಾತಾಡ್ತಾ ಇದ್ರು. ಸೊಸೆ ಬಿಸಿ ನೀರನ್ನ ಕೊಡೋದಿಲ್ಲ ಅಂತೆ ಅತ್ತೆಗೆ. ಆ ಅತ್ತೆ ಪಾಪ ಸೊಸೆ ಮನೇಲಿಲ್ಲ ಅಂತ ಬಿಸಿ ನೀರನ್ನ ಕಾಯಿಸ್ಕೊಳ್ತಾರೆ. ಸೊಸೆಗೆ ಕೋಪ ಬಂದು ವಾಪಸ್ ಮನೆಗೆ ಬಂದಮೇಲೆ ಆ ಬಿಸಿ ನೀರನ್ನು ಅವರ ಕೈ ಮೇಲೆ ಚೆಲ್ತಾಳೆ. ಅವರ ಕೈಯಲ್ಲೆಲ್ಲ ಬೊಬ್ಬೆ ಬರುತ್ತೆ. ಅಕ್ಕಪಕ್ಕದವ್ರು ಯಾರೋ ಹೋಗಿ ಅವರನ್ನು ಆಸ್ಪತ್ರೆ ಸೇರಿಸ್ತಾರೆ. ಇವತ್ತು ಹಿರಿಯ ನಾಗರಿಕರ ಶೋಷಣೆ ಅನ್ನುವಂಥದ್ದು ಎಷ್ಟಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಾವೆಲ್ಲ ಮೌಲ್ಯ ಸಂಸ್ಕಾರ ಎಲ್ಲವನ್ನ ಕಲ್ತಿದ್ದೀವಿ. ಸಮಯ ಇಲ್ಲ ಅನ್ನೋ ನೆಪದಲ್ಲಿ ಅವರಿಗೆ ಬೇಕಾದ ಸಮಯ ಕೊಡ್ತಾ ಇಲ್ಲ. ದೊಡ್ಡವ್ರು ಮಾತಾಡ್ತಾ ಇದ್ದಾರೆ ಅಂತಂದರೆ, ನಿನಗೇನು ಗೊತ್ತಾಗೋದಿಲ್ಲ, ಮಾತಾಡಬೇಡ, ಬದಿಗೆ ಸೈಡಿಗೆ ಹೋಗು ಅಂತೇಳಿ ಹೇಳುವರು ಜಾಸ್ತಿ ಇದ್ರೆ. ಆದರೆ ಅವ್ರಿಗೆ ನಾವು ಮಾತಾಡೋಕೆ ಬಿಡಕ್ಕೆ, ನಿಮಗೆ ಗೊತ್ತಿದ್ದಂಗೆ ಮಸ್ತ್ ಮಾತಾಡ್ರೆ ಮಾನಸಿಕ ಕಾಯಿಲೆ ಯಾವುದು ಕಾಡೋದಿಲ್ಲ. ಹಾಗೆ ಖುಷಿಯಾಗಿರುವಂಥ ವಿಷಯಕ್ಕೆ ಬಂದರೆ, ಒಬ್ಬ ಮನುಷ್ಯ ಜಗತ್ತಿನ ಎಲ್ಲ ಮಾನಸಿಕ ವೈದ್ಯರನ್ನ ಭೇಟಿ ಮಾಡ್ದ ಅಂತೆ. ಆದರೆ ಮಾನಸಿಕ ಸಮಸ್ಯೆಗೆ ಪರಿಹಾರ ಸಿಕ್ಲಿಲ್ಲ ಅಂಬ್ರ ಅವನಿಗೆ. ಲಾಸ್ಟಿಗೆ ಇನ್ನು ಒಂದು ಲಾಸ್ಟ್ ದಾರಿ ಇತ್ತಂದೇಳಿ ಒಬ್ರು ವೈದ್ಯರ ಹತ್ರ ಹೋದಳಿಕ್ಕೆ ಅವ್ರು ಮಾತ್ರೆ ಬರ್ಕೊಡೋದಿಲ್ಲ, ನೀನು ಈಗಲೇ ಮನೆಗೆ ಬೀಗ ಹಾಕಿ ಹೊರಡ, ನಿಮ್ಗೆ ಇದು ಕೇಳ್ರಿ ಇದು ಹೌದಾ ಅನ್ಸುತ್ತೆ, ಬಟ್ ಹೌದಿದು, ನೀನು ಮನೆಯಿಂದ ಹೊರಗೆ ಹೋಗ್ತೀಯಲ್ಲ ಅಷ್ಟೊತ್ತಿಗೆ ದಾರಿ ಮೇಲೆ ಸಿಗುವಂತಹ ಮೊದಲ ವ್ಯಕ್ತಿಗೆ ಸಹಾಯ ಮಾಡಂದಳಿ. ಅವ ದಾರಿ ಮೇಲೆ ಹೋತಿಪ್ಪತ್ತಿಗೆ ಯಾರೋ ಒಬ್ರು ಅಲ್ಲಿ ಚಳಿಯಿಂದ ನಡಕ್ತಾ ಇದ್ರಂಬ್ರೆ. ಇವ್ರು ತಮ್ಮ ಹತ್ರ ಇದು ಸ್ವೆಟರ್ ತೆಗೆದು ಕೊಟ್ಟು ಅವನಿಗೆ ಒಂದಿಷ್ಟು ಕೈಯಲ್ಲಿ ಇದು ದುಡ್ಡು ಜಾಸ್ತಿ ಇರಲಿಲ್ಲ ಅವ್ರ ಹತ್ರ, ಅದಷ್ಟು ಕೊಡ್ತಾರೆ. ಅವನೊಂದು ಥ್ಯಾಂಕ್ಸ್ ಹೇಳಿ ಅವ್ರಿಗೊಂದು ಆಶೀರ್ವಾದ ಮಾಡ್ತಾಂಬ್ರ. ಆಗಳಿಕ ಆ ಮನುಷ್ಯನಿಗಾದಂಥ ಖುಷಿ ಇತ್ತಲ್ಲ, ನಾನು ಎಷ್ಟು ಕಳ್ಕಂಡೆ ಎಂಬುದು ಗೊತ್ತಾಯ್ತಂಬ್ರ ಅವನಿಗೆ. ಈ ಘಟನೆ ನನ್ನನ್ನು ತುಂಬ ಕಾಡ್ದಾಗ ಒಂದಿಷ್ಟು ಸೆಲ್ಫ್ ಹೆಲ್ಪ್ ಬುಕ್ಸನ್ನು ಓದಕ್ಕೆ ಶುರು ಮಾಡಿದೆ. ಅಲ್ಲಿಂದ ಆ ವಿಚಾರಗಳು ಕೂಡ ಆರ್ಟಿಕಲ್ ರೂಪದಲ್ಲಿ ಬಂತು. ಹೀಗೆ ತೋಚಿದ್ದನ್ನು ಹಾಗೆ ಗೀಚಿದ್ದೇನೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ತುಂಬ ಬಣ್ಣನೆ ಸಾಹಿತ್ಯಿಕವಾಗಿ ಏನೂ ಇಲ್ಲ, ಬಹಳ ಸರಳವಾಗಿ ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ನನ್ನ ಅನುಭವಗಳನ್ನು. ಅದು ನಮ್ಮ ಕರಾವಳಿ ಭಾಗದಲ್ಲಿ ನಡೆಯುವಂಥ ಮರಗಳ ಮದುವೆ, ಅಶ್ವತ್ಥ ಮರದ ಮದುವೆಯನ್ನು ಬೇವಿನ ಗಿಡದ ಜೊತೆಯಲ್ಲಿ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು, ನಮ್ಮ ಹಿರಿಯರು ಪ್ರಕೃತಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಈ ಎಲ್ಲ ವಿಚಾರಗಳು. ಇನ್ನು ಹಾವುಗಳ ವಿಷಯ ಬಂದಾಗ ನಾವು ಹಾವುಗಳನ್ನು ಯಾಕೆ ಕಾಪಾಡಬೇಕು, ಇಂತಹ ಆರ್ಟಿಕಲ್ಗಳು ಕೂಡ ಒಳಗೊಂಡಂತಹ ಈ ಪುಸ್ತಕ. ಈ ಪಯಣ ನೂತನ, ನನ್ನ ಮೊದಲ ಪುಸ್ತಕ ಆಗಿದ್ರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮೊನ್ನೆ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ವೇದಿಕೆಯಲ್ಲಿ ನನ್ನ ಪುಸ್ತಕದ ಬಿಡುಗಡೆ ಆಯಿತು. ದೀಪಣ್ಣ ಇದ್ರು. ಹಾಗೆ ಅದಾದ್ಮೇಲೆ ಮಾಲಕ್ಕ ಕೇಂದ್ರ, ನೀವು ಎಂತ ಮರ್ರೆ ನಮ್ಮ ಕಾರ್ಯಕ್ರಮದಾಗ ನಾವು ಬಿಡುಗಡೆ ಮಾಡೋದಲ್ದ ಅಂದೇಳಿ ಈ ಪ್ರೀತಿಗೆ ನಾ ಎಂತ ಕೊಡುಕ ಅಂತೇಳಿ ನಾನು ದೀಪಣ್ಣನ ಹತ್ರ ಮೊನ್ನೆ ಹೇಳಿದೆ, ವೇದಿಕೆ ನಿಮ್ದು, ಕಷ್ಟಪಟ್ಟದ್ದು ನೀವು, ನಾನು ಬಂದು ಕ್ರೆಡಿಟ್ಸ್ ತಗೊಂಡಂಗೆ ಆಯ್ತೇನೋ, ನಾನೇನು ಕೆಲಸ ಮಾಡಲ್ಲ ಅಂದೇಳಿ ಹೇಳಿ. ಹಾಗೆ ನಮ್ಮ ಕುಡ್ಲದಾಗಿ ಕುಂದಾಪುರದ ಗ್ರೂಪ್ ಆಗಿದ್ದು ಎಲ್ಲ ಹೇಳ್ಕೊಂಡು ಹೇಳ್ರ. ಅರುಣಣ್ಣ ಕಾಲ್ ಮಾಡಿ ಕೇಂಡ, ಎಂತ ನೀನು ಮರತಿ ಇಲ್ಲಿ ಇಡುದಿಲ್ಲ ಪುಸ್ತಕ ಅಂದೇಳಿ ಹೇಳಿ. ಕಡಿಗೆ ಅದು ಮಾಲಕ್ಕ, ಕಡಿಗೆ ಟೀಮಂಗಿರುವರು ಎಲ್ಲರೂ, ನನ್ನ ಹೆಸರು ಖಂಡಿತ ಹೇಳ್ದಿದ್ರು, ಎಲ್ಲರೂ ಕೂಡ ಅಷ್ಟು ಸಪೋರ್ಟ್ ಮಾಡಿ ನಮ್ಮ ಮರತಿ ನೀನು ಇಲ್ಲೊಂದು ಮಾಡ್ಕೆ ಅಂದೇಳಿ ಹೇಳ್ರೆ. ಮಾತು
ಜಾಸ್ತಿ ಮಾತಾಡ್ತಾ ಹೋತೆ ಹೀಗೆ ಬಿಟ್ಟರೆ. ಆದರೆ ನನಗೆ ಖುಷಿ ಆಯ್ತು. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಈ ಪಯಣ ನೂತನ ಸಾಧ್ಯ ಆದರೆ ಹೊರಗಡೆ ಇತ್ತು. ನೀವು ಹೋಪತಿಗೆ ಒಂದು ಕಾಪಿ ತಗೊಂಡು ಹೋಯ್ನಿ. ತಗೊಂಡು ಹೋಗೋದಷ್ಟೇ ಅಲ್ಲ, ನಿಮ್ಮ ಮನಸ್ಸಿನ ಮಾತುಗಳನ್ನು ಬರೆದ್ರೆ ಬಹುಶಃ ಮುಂದಿನ ಹೆಜ್ಜೆಗಳಿಗೆ ನನಗೊಂಚೂರು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅಂತೇಳಿ ಹೇಳಿ, ನನಗೂ ಬರುವುದಂದ್ರೆ ತುಂಬ ಖುಷಿ ಕೊಡುವಂತಹ ವಿಷಯ. ಅದನ್ನು ಈಗಷ್ಟೇ ಶುರು ಮಾಡಿದೆ. ಮುಂದೆ ತಗೊಂಡು ಹೋಗೋದು ಹೆಂಗಂದೇಳಿ ಹೇಳಿ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಮಾಲಕ ಧನ್ಯವಾದಗಳು. ಹಾಗೆ ಕುಡ್ಲದಗೆ ಕುಂದಾಪುರದ ತಂಡದವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ನಮಸ್ಕಾರ. ಅವ್ರಾಗ 10 ಪುಸ್ತಕ ತಗೊಂಡಿರ, ನನ್ನ ಬಗ್ಗೆ ಒಂದು ಕವನ ಸಹ ಹೇಳ್ರ. ಇದು ನಂಗೆ ಮರುಕಾತಿಲ್ಲ. ಹಾಗೆ ಈಗ ಎಲ್ಲರೂ ಪುಸ್ತಕ ತಗೋಯಿನಿ ಅಂತ ಹಿರಿಯರು ಹೇಳ್ತಾ ಇದ್ರು, ನಾ ಹೇಳ್ತಾ ಇಲ್ಲ. ಹಿರಿಯರ ಮಾತನ್ನ ಪಾಲಿಸುವುದು ನಮ್ಮೆಲ್ಲರ ಧರ್ಮ ಎಂದು ಹೇಳುತ್ತಾ ಇನ್ನಷ್ಟು ಪುಸ್ತಕಗಳು ಸಾಹಿತ್ಯ ಲೋಕದಲ್ಲಿ ಬರಲಿ ಅಂತ ಅವರಿಗೆ ಶುಭವನ್ನು ಹಾರೈಸುತ್ತಾ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯಾದ್ಯಂತ V4 ನ್ಯೂಸ್ TV ಚಾನಲ್ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಡೆನ್ 73, ಮಲ್ನಾಡ್ 66, GTPL 66, LCN 960, ಕೇರಳ ವಿಷನ್ 46, ಹತ್ವೇ 295 TV ಚಾನಲ್ಗಳಲ್ಲಿ ಕೂಡ ನೇರ ಪ್ರಸಾರವಾಗ್ತಾ ಇದೆ. ಅಂತೆಯೇ ಮಯ್ಯಾಡಿ ಲೈವ್ ಅವರಲ್ಲಿ ಕೂಡ ನೇರ ಪ್ರಸಾರವಾಗ್ತಿದೆ. ಇವರೆಲ್ಲರಿಗೂ ಕೂಡ ನಾವು ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅಂತೆ ಹಾಗೂ ವಿಶೇಷವಾಗಿ ನಮ್ಮ ಜೊತೆಗೆ ಇವತ್ತು ನಮ್ಮ ಕುಲದವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅವರಿಗೆ. ಮುಂದೆ ಡಾಕ್ಟರ್ ವಸಂತ್ ಶೆಟ್ಟಿ ಅವರು ನಮ್ಮ ಕುಡ್ಲಗಿಪ್ಪ ಕುಂದಾಪುರದ ಬೇರೆ ಬೇರೆ ಸದಸ್ಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಪ್ರತಿಭಾ ಪುರಸ್ಕಾರವನ್ನು ಮಾಡಿಕೊಡುವುದರ ಬಗ್ಗೆ ಅವರು ಮುಂದೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್ ವಸಂತ್ ಶೆಟ್ಟಿ ಅವರು. ಕುಂದಾಪುರ ಕನ್ನಡ ಹಬ್ಬ 2025ರಲ್ಲಿ ಕುಂದಾಪುರದಿಂದ ಬಂದು ಮಂಗಳೂರಿಗೆ ಇಬ್ಬರು ಮಕ್ಕಳು SLC PUC ಮೆಡಿಕಲ್ ಸೈನ್ಸ್ ಯಾರು ಒಳ್ಳೆ ಇದು ಮಾಡಿದ್ರು, ಮಾರ್ಕ್ಸ್ ತಗೊಂಡ್ರು, ಅವ್ರನ್ನ ಗುರುತಿಸೋದು ಅಂದ್ಕೊಂಡು ಒಂದು ಹಮ್ಸ್ಕೊಂಡಿರು. SLC PUC 90%ಗಿಂತ ಹೆಚ್ಚು ಮಾರ್ಕ್ಸ್ ತಗೊಂಡವರು. MBBSನಲ್ಲಿ ಇತ್ತೀಚೆಗೆ ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿದರು. ವಿಶಿಷ್ಟ ಸಾಧನೆ ಮಾಡಿದ ಮತ್ತೊಬ್ಬ ಹುಡುಗ, ಅವ್ರನ್ನ ಗುರುತಿಸಿ ಸನ್ಮಾನ ಮಾಡೋದು ಅಂತ ಎಣಿಸ್ಕೊಂಡಿರು. ನಾನು ಅವ್ರ ಮಕ್ಕಳ ಹೆಸರು ಹೇಳ್ತೆ, ಅವರು ಇದ್ದರೆ ಅವರೇ ಬಂದು ತಗೊಳ್ಳಿ. ಇನ್ ಕೇಸ್ ಅವ್ರು ಇಲ್ಲದೆ, ಆ ಮಕ್ಕಳಿಲ್ಲದೆ ಅವ್ರ ಪೇರೆಂಟ್ಸ್ ಯಾರು ಇದ್ದರೆ ಬಂದು ಇಲ್ಲಿನ ಸನ್ಮಾನ ಸ್ವೀಕರಿಸ್ಕೊಂಡು ಕೇಳ್ಕೊಂತ ಇದ್ದೆ. ಮೊದಲನೇದಾಗಿ SSLCಯಲ್ಲಿ ನಮ್ಮನ್ ಆಚಾರ್ಯ ನೀತಿ ಶೆಟ್ಟಿ ಮತ್ತು ನಾಗರಾಜ್ ಆಚಾರ್ಯ ಕಾಲ್ತೋಡವರ ಪುತ್ರಿ 97.5% SSLCಲಿ ತಗೊಂಡಿದ್ರು. ಲಾರ್ಡ್ ಸೆಂಟ್ರಲ್ ಸ್ಕೂಲ್ ಬಿಜೆಯಲ್ಲಿ. ಅವರಿಗೆ ದಯವಿಟ್ಟು ಅವ್ರು ಬರಬೇಕಂತ ಕೇಳ್ಕೊತಾ ಇದ್ದೇನೆ. ನಮ್ಮನ್ ಆಚಾರ್ಯ ಅವರನ್ನು ಸನ್ಮಾನ ಮಾಡೋಕ್ಕೆ ದೀಪಕ್ ಶೆಟ್ರು ಬಾರ್ಕೂರ್ ಅವ್ರ ಹತ್ರ ಕೇಳ್ಕೊಂತ ಇದ್ದೆ. ಪೇರೆಂಟ್ಸ್ ಹೆಸರು ನೀತಿ ಶೆಟ್ಟಿ, ನಾಗರಾಜ್ ಆಚಾರ್ಯ ಕಾಲ್ತೋಡ್. ದಯವಿಟ್ಟು ವೇದಿಕೆ ಬನ್ನಿ. ಎರಡನೇ ಪ್ರೈಸ್ ದಿಗಂತ್ ಜೆ ಶೆಟ್ಟಿ, ಮಂಜುಳಾ ಮತ್ತು ಜಯಕರ್ ಶೆಟ್ಟಿ ಶಂಕರನಾರಾಯಣದ ಮೂಲದವರು. SLCಯಲ್ಲಿ 95.4%. ಅವರು ಗಂಜಿಮಠ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಮ್ಮನ್ನ ಆಚಾರ್ಯವರು ಮೊದಲ ಬಾರಿಗೆ 1-2 ಮಾರ್ಕ್ ಕಡಿಮೆ ಇತ್ತು. ನಮ್ಮ ಕುಂದಾಪುರದವ್ರ ಕೆಚ್ಚು ಎಷ್ಟಿತ್ತಂದ್ರೆ 2 ಮಾರ್ಕನ್ನು ಕೂಡ ಹೋರಾಟ ಮಾಡಿ ತಗೊಂಡು ಇಡೀ ಲೂಡ್ ಸೆಂಟ್ರಲ್ ಶಾಲೆಗೆ ಮೊದಲಿಗರಾಗಿ ಬಂದಿದ್ದಾರೆ. ಎರಡನೇ ದಿಗಂತ್ ಜೆ ಶೆಟ್ಟಿ, ಅವರು ಅಥವಾ ಅವ್ರ ಪೇರೆಂಟ್ಸ್ ಬರ್ಬೇಕಂತ ಕೇಳ್ಕೊತೇನೆ. ಕ್ಷಿತಿ ಜಿ ಶೆಟ್ಟಿ, ಜಿ ಕೆ ಶೆಟ್ಟಿ ಮತ್ತು ಕೀರ್ತಿ ಜಿ ಶೆಟ್ಟಿ ಅವರ ಮಗಳು 94% ಮಾರ್ಕ್ಸ್ ತಗೊಂಡಿದ್ದಾರೆ. ಶಂಕರನಾರಾಯಣ ಮೂಲದವರು. ಅವರು ಲೂಡ್ ಸೆಂಟ್ರಲ್ ಸ್ಕೂಲ್ ಬಿಜೆಯಲ್ಲಿ ಓದಿದ್ದಾರೆ. ಅವರು ಅಥವಾ ಅವ್ರ ಪೇರೆಂಟ್ಸ್ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಸನ್ಮಾನವನ್ನು ರಾಜೇಶ್ ಕುಂದಾಪುರ ಅವರು ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ರಾಜೇಶ್ ಕುಂದಾಪುರ ಸರ್, ನೀವು ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಕ್ಷಿತಿ ಜಿ ಶೆಟ್ಟಿ, ಕಿಶೋರ್ ಬಿ ಕುಂದಾಪುರ, ಸಾರಿ ಕಿಶೋರ್ ಕುಂದಾಪುರ ಅವರು. ನಾಲ್ಕನೇ ಪ್ಲೇಸು
ಶಾಸ್ತಾ ಶೆಟ್ಟಿ, ಸುಪ್ರಭಾ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ಬಾರ್ಪೂರ್ ಮೂಲದವರು. ಶಾರದಾ ವಿದ್ಯಾಲಯ ಕೊಡಿಯಲ್ಬೇಲ್ 92.33% ತಗೊಂಡಿದ್ದಾರೆ. ದಯವಿಟ್ಟು ಬನ್ನಿ. ಶಾಸ್ತಾ ಶೆಟ್ಟಿ ದಯವಿಟ್ಟು ಬನ್ನಿ. ಹೇಳ್ತೇನೆ. ಮತ್ತೆ ಈ ಮಕ್ಕಳಿಗೆ ಕೊಡೋ ಪ್ರಶಸ್ತಿ ಕೊಡುವುದಕ್ಕೆ ಸ್ಪಾನ್ಸರ್ ಮಾಡಿದವರು ಎಡ್ತಾಡಿ ದಿಲೀಪ್ ಕುಮಾರ್, ಡಿ ಫಿಶರೀಸ್. ಅವರಿಗೆ ನಮ್ಮ ಪರವಾಗಿ ನಮ್ಮ ತರೆಯಿಂದ ಧನ್ಯವಾದಗಳು. ಹಾಗೆ ಮನೋಹರ್ ಆಚಾರ್ಯ ತೆಕ್ಕಟ್ಟೆ, ಅಸಿಸ್ಟೆಂಟ್ ಇಂಜಿನಿಯರ್, ಪೋರ್ಟ್ ಆ್ಯಂಡ್ ಫಿಶರೀಸ್, ಮ್ಯಾಂಗ್ಳೂರ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಶರತ್ ಆಚಾರ್ಯ, ಸ್ಕೈ ಎನರ್ಜಿ, ಮಂಗಳೂರು ಅವರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೂ ಧನ್ಯವಾದ. SLCಯಲ್ಲಿ 91% ಮಾರ್ಕ್ ತಗೊಂಡ ಬಿ ಶಾರ್ವನಿ ಶೆಟ್ಟಿ, ರಾಜಾರಾಮ್ ಶೆಟ್ಟಿ ಮತ್ತು ಕಲ್ಪನಾ ಶೆಟ್ಟಿ ಅವರ ಆ ಹುಡುಗನ ಪೇರೆಂಟ್ಸು. ಅವರು ಮೂಡುಶೆಡ್ಡೆ ಶುಭೋದಯ ವಿದ್ಯಾಲಯದಲ್ಲಿ SLCಯನ್ನು ಪೂರೈಸಿದ್ದಾರೆ. ದಯವಿಟ್ಟು ಬರಬೇಕು. ಶರ್ವಾನಿ ಶೆಟ್ಟಿ, ಹಾಗೆ SLC ಸ್ಟೇಟ್ ಸಬ್ಜೆಕ್ಟ್ನಲ್ಲಿ ಮಾನ್ಯ ಶೆಟ್ಟಿ, ರಮಾನಂದ ಎನ್ ಶೆಟ್ಟಿ ಮತ್ತು ಸುಮನ ಆರ್ ಶೆಟ್ಟಿ ಶಂಕರಣ ಮೂಲದವರು 98.8% ಮಾರ್ಕ್ಸ್ ಪಡ್ಕೊಂಡಿದ್ದಾರೆ. ಸುರತ್ ಕಲ್ನ ವಾಸಿಯವರು. ದಯವಿಟ್ಟು ಬರಬೇಕು. ಅವರಿಗೆ ಅಣ್ಣಯ್ಯ ಕುಲಾಲ್ ಅವರು ಸನ್ಮಾನ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ಸನ್ಮಾನ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಸೆಕೆಂಡ್, ಪ್ರತೀಕ್ಷಾ ಪಿ ಪೈ, ಡಾಕ್ಟರ್ ಆಫ್ ಪ್ರದೀಪ್ ಪೈ ಕೆ. ಇವರು 96.16% ಪಡೆದಿದ್ದಾರೆ. ಸರೋಜಿನಿ ಕುಶೇಶ್ ಸ್ಕೂಲ್, ಅತ್ತಾವರ. ದಯವಿಟ್ಟು ಬನ್ನಿ. ಮೂರನೇ ಪ್ಲೇಸ್ ನೂತನ ಕೆ ಭಟ್, 95.2%. ಕುಮಾರ್ ಮತ್ತು ರಂಜಿತಾ ತ್ರಾಸಿಯವರ ಮಗಳು, GHS ಗೌರ್ಮೆಂಟ್ ಹೈಸ್ಕೂಲ್ ಪೊಳಲಿಯಲ್ಲಿ ಓದ್ತಾ ಇದ್ರು. ದಯವಿಟ್ಟು ಬನ್ನಿ. ಅವರಿಗೆ SS ನಾಯಕ್ ಸರ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ. SS ನಾಯಕ್ ಸರ್. ನಾಲ್ಕನೇದು ಸಂಪ್ರೀತ್ ಬಿ, ಪ್ರಸಾದ್ ಅಂದೆ ಮತ್ತು ಸೌಮ್ಯ ಅವರ ಪುತ್ರ, ಕೆನರಾ ಹೈಸ್ಕೂಲ್ ಊರ್ವದಲ್ಲಿ. ಹಾಗೆ ಅವರ ಮತ್ತೊಬ್ಬರು ಟ್ವಿನ್ ಹುಡುಗ ಸಹೋದರ ಸುಪ್ರೀತ್ ಬಿ 93.12% ಪಡೆದುಕೊಂಡಿದ್ದಾರೆ. ಪ್ರಸಾದ್ ಅಂದೆ ಮತ್ತು ಸೌಮ್ಯ ಅವರ ಮಕ್ಕಳು. ದಯವಿಟ್ಟು ಬನ್ನಿ. ಅವರಿಗೆ ನಮ್ಮವರೇ ಆದ ಶರತ್ ಆಚಾರ್ಯ ಅವರು ಪ್ರಶಸ್ತಿ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾರೆ. ಸಂಪ್ರೀತ್ ಮತ್ತು ಸುಪ್ರೀತ್ ಬಿ ಟ್ವಿನ್ಸ್ ಸಹೋದರರು, ಪ್ರಸಾದ್ ಅಂದೆ ಮತ್ತು ಸೌಮ್ಯ ಅವರ ಮಕ್ಕಳು. ಅವರಿಗೆ ಶರತ್ ಆಚಾರ್ಯ ಸರ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಎರಡು ತನ್ನಿ. ಹಾಗೆ PUC ಸೈನ್ಸ್ PCMB ಅದಿತಿ ಉಪಾಧ್ಯಾಯ 97.5% ಪಡೆದುಕೊಂಡಿದ್ದಾರೆ. ಶ್ಯಾಮಲಾ ಉಪಾಧ್ಯಾಯ ಮತ್ತು ಗಜಾನ ಉಪಾಧ್ಯಾಯರವರು ಮೂಲತಃ ಬೇಲೂರು ಮೂಲದವರು. ಕೆನರಾ PU ಕಾಲೇಜ್, ಜೈಲ್ ರೋಡ್, ಮಂಗಳೂರಿನಲ್ಲಿ PUC ಕಂಪ್ಲೀಟ್ ಮಾಡಿದ್ದಾರೆ. ದಯವಿಟ್ಟು ಬರಬೇಕು. ಡಾಕ್ಟರ್ ವಸಂತ್ ಶೆಟ್ಟಿ ಅವರನ್ನು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸರ್ ನೀವೇ. ಅದಿತಿ ಉಪಾಧ್ಯಾಯ PUC ಸೈನ್ಸಲ್ಲಿ 97.5% ಪಡ್ಕೊಂಡಿದ್ದಾರೆ. ಅವರನ್ನು ಡಾಕ್ಟರ್ ವಸಂತ್ ಶೆಟ್ಟಿ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಮೆಡಿಕಲ್ ಸೈನ್ಸ್ನಲ್ಲಿ 24-25ರಲ್ಲಿ MBBS ಮಾಡಿದಂಥ ಡಾಕ್ಟರ್ ಉತ್ಪಲ ಶೆಟ್ಟಿ, ಇವರು ಉದಯ್ ಕುಮಾರ್ ಶೆಟ್ಟಿ ಮತ್ತು ಉಜ್ವಲ್ ಶೆಟ್ಟಿ ಅವರ ಮಗಳು, ಕುಂದಾಪುರದ ಸುಣ್ಣಾರಿ ಮೂಲದವರು. 2025ರಲ್ಲಿ AJ ಮೆಡಿಕಲ್ ಕಾಲೇಜ್ನಲ್ಲಿ ತಮ್ಮ MBBS ಶಿಕ್ಷಣ ಪಡೆದಿರುತ್ತಾರೆ. ದಯವಿಟ್ಟು ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವರನ್ನು ಸನ್ಮಾನಿಸಬೇಕಂತ GK ಶೆಟ್ಟಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
GK ಶೆಟ್ಟಿ ಅವರು ಸನ್ಮಾನಿಸ್ತಾ ಇದ್ದಾರೆ. ಇಲ್ಲ ಅವರು ನೆಕ್ಸ್ಟ್ ಡಾಕ್ಟರ್ ದೇವಿತಾ ಶೆಟ್ಟಿ, ಇವರು ಕಂದಾವರ ಮೂಲದವರು. AJ ಮೆಡಿಕಲ್ ಕಾಲೇಜ್ನಲ್ಲಿ BDS ಶಿಕ್ಷಣ ಪಡೆದಿರ್ತಾರೆ ಹಾಗೂ ಪ್ರೆಸೆಂಟ್ಲಿ MD ಶಿಕ್ಷಣವನ್ನು ಅಲ್ಲೇ ಮುಂದುವರಿಸಿದ್ದಾರೆ. ಅವರಿಗೆ ಮನೋಹರ್ ಆಚಾರ್ಯ ಅವರು ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಡಾಕ್ಟರ್ ದೇವಿತಾ ಶೆಟ್ಟಿ ಅವರಿಗೆ ಮನೋಹರ್ ಆಚಾರ್ಯ ಅವರು ನಮ್ಮ ಸ್ಪಾನ್ಸರು. ಹಿ ಈಸ್ ಫ್ರಮ್ ತೆಕ್ಕಟ್ಟೆ, AE ಪೋರ್ಟ್ಸ್ ಆ್ಯಂಡ್ ಫಿಶರೀಸ್, ಮ್ಯಾಂಗ್ಳೂರು. ಅವರು ಬಂದಾಗಿ ಕಾಣಿಸ್ತಾ ಇಲ್ಲ, ಆದ್ದರಿಂದ ಸಮೃದ್ಧ್ ಡಿ ಶೆಟ್ಟಿ, ದಿನಕರ್ ಶೆಟ್ಟಿ ಕುಂದಾಪುರದವರ ಮಗ. ಅವರ ಅಚೀವ್ಮೆಂಟ್ ಏನಂದರೆ, ಕಳೆದ ವರ್ಷ 7ನೇ ಕ್ಲಾಸ್ ಇದ್ದಾಗ ಅವರು ಚೈತನ್ಯ ಟೆಕ್ನೋ ಸ್ಕೂಲ್ ಮ್ಯಾಂಗ್ಳೂರಿನಲ್ಲಿ ಓದ್ತಾ ಇದ್ರು. ಆವಾಗ ಸರ್ಟಿಫಿಕೇಟ್ ಆಫ್ ಡಿಸ್ಟಿಂಕ್ಷನ್ ಇನ್ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಅದನ್ನು ಪಡೆದಿರ್ತಾರೆ. ಹಿ ಸ್ಕೋರ್ಡ್ 57 ಔಟ್ ಆಫ್ 60 ಮಾರ್ಕ್ಸ್, ದಟ್ ಈಸ್ 75% ಮಾರ್ಕ್ಸ್ ಪಡ್ಕೊಂಡಿದ್ದಾರೆ. ಅವರಿಗೆ ಮನೋಹರ್ ಆಚಾರ್ಯ ತಕ್ಕಟ್ಟೆ ಅವರು AE ಪೋರ್ಟ್ಸ್ ಆ್ಯಂಡ್ ಫಿಶರೀಸ್, ಮ್ಯಾಂಗ್ಳೂರು ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕುಂದಾಪುರ ಕನ್ನಡ ಉತ್ಸವದ ಪ್ರಯುಕ್ತ ಆಷಾಢಿ ಹಬ್ಬ ಎಂಬ ಹಿನ್ನೆಲೆಯಲ್ಲಿ ಒಂದಿಷ್ಟು ಲೇಖನಗಳನ್ನು ನಾವು ಆಹ್ವಾನಿಸಿದ್ದೀವಿ, ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಆ ಸ್ಪರ್ಧಾ ವಿಜೇತರನ್ನು ನಾವು ಕರೀತಾ ಇದ್ದೇವೆ. ಒಟ್ಟು 7 ಲೇಖನಗಳನ್ನು ಸ್ವೀಕಾರ ಮಾಡಿದ್ದೇವೆ. ಕುಂದಾಪುರ ಪ್ರದೇಶದಲ್ಲಿರುವಂಥ ದೇವರುಗಳ ಹೆಸರುಗಳನ್ನು, ದೇವಸ್ಥಾನದ ಹಿನ್ನೆಲೆಗಳನ್ನು ಅತ್ಯುತ್ತಮವಾಗಿ ಬರೆದಂಥ ಲೇಖಕರಿಗೆ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಒಟ್ಟು 3 ಬಹುಮಾನಗಳಿದ್ದಾವೆ. ಪ್ರಥಮ ಸ್ಥಾನವನ್ನು ಶ್ರೀಯುತ ಮಂಜುನಾಥ್ ಶೆಟ್ಟಿ ಕೊತ್ತಾಡಿ, ವಿಷಯ ವಡ್ಡರ್ಸೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಅದ್ಭುತವಾದಂಥ ಲೇಖನವನ್ನು ಬರೆದಿದ್ದಾರೆ. ಅವರು ಬಂದಿದ್ದರೆ ಬಹುಮಾನವನ್ನು ಸ್ವೀಕರಿಸಬಹುದು. ಶ್ರೀಯುತ ಮಂಜುನಾಥ್ ಶೆಟ್ಟಿ ಕೊತ್ತಾಡಿ. ದ್ವಿತೀಯ ಬಹುಮಾನ ಇಬ್ಬರು ಹಂಚಿಕೊಂಡಿದ್ದಾರೆ. ಶ್ರೀಮತಿ ಪೂರ್ಣಿಮಾ ಕಮಲೇಶಿಲೆ, ವಿಷಯ ಹರಿಕೆಯ ಹಾಡು ಪಾಡು. ದ್ವಿತೀಯ ಮಹೇಶ್ ಕೆಳಾಕಳಿ, ವಿಷಯ ಶ್ರೀ ಕ್ಷೇತ್ರ ಕೆಳಾಕಳಿ ಮಾರಿಕಾಂಬ ದೇವಸ್ಥಾನದ ಜಾತ್ರೆ ಬಗ್ಗೆ ಅತ್ಯುತ್ತಮವಾದಂಥ ಲೇಖನವನ್ನು ಬರೆದಿದ್ದಾರೆ. ಇವರು ನಮ್ಮ ಕುಡ್ಲಗಿಪ್ಪ ಕುಂದಾಪುರದ ಕಮಿಟಿಯ ಮೆಂಬರ್ ಕೂಡ ಹೌದು. ಅವರನ್ನು ಈ ಒಂದು ವಿಶೇಷವಾದಂಥ ಬಹುಮಾನವನ್ನು ಅವರಿಗೆ ನೀಡುವ ಮೂಲಕ ಗೌರವಿಸ್ತಾ ಇದ್ದೇವೆ. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರ ಲಕ್ಕಿ ಡ್ರಾ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಎಲ್ಲರೂ ಚೀಟಿ ಹಾಕಿರಿ ಅಲ್ದಾ? ಹಾಕಿರಿಯಾ? ಹಾ, ಯಾರಿಗೆಲ್ಲ ನಂಬಿಕೆ ಇತ್ತು ಲೆಕ್ಕ ಮೇಲೆ? ಯಾರಿಗೆಲ್ಲ ಹಾರ್ಡ್ ವರ್ಕ್ ಮೇಲೆ ನಂಬಿಕೆ ಇತ್ತು? ಈ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಕೆಲವ್ರು ಹೇಳೋದು ಲಕ್ ಇದ್ರೆ ಮಾತ್ರ ಹತ್ತಂದೇಳಿ, ಕೆಲವ್ರು ಹೇಳೋದು ಇಲ್ಲ ಹಾರ್ಡ್ ವರ್ಕ್ ಇದ್ರೆ ಮಾತ್ರ ಹತ್ತಂದೇಳಿ. ಇದು ನಿರಂತರ ಯುದ್ಧ ಒಂಥರ. ಯಾಕಂದ್ರೆ ಈ ಒಪಿನಿಯನ್ಗೆ ಇನ್ನೂ ಉತ್ತರ ಸಿಕ್ಲಿಲ್ಲ ಅಂದ್ರೆ ಅದು ಅವರವರ ನಂಬಿಕೆಗೆ ಬಿಟ್ಟ ವಿಷಯ. ಆದರೆ ಈಗಂತೂ ಇಲ್ಲಿ ಲಕ್ ವರ್ಕ್ ತಮ್ಮದು ಈ ವಿಷಯದಾಗಂತೂ ಸತ್ಯ ಕಂಡೇ ಬಿಡುವ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರ ಒಂದು ಮಾಲಕ ತೆಗುವಲ್ಲ
ಅದಕ್ಕಿಂತ ಮೊದಲು ನಮ್ಮ ಈ ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ DYSP ಆಗಿರುವಂತಹ ಶ್ರೀಯುತ ಸುರೇಶ್ ಕುಮಾರ್ ಪಿ ಸರ್ ಆಗಮಿಸಿದ್ದಾರೆ. ಅವರನ್ನ ನಾವಿಲ್ಲಿ ಗುರುತಿಸಿಕೊಂಡಿದ್ದೇವೆ. ಅವರಿಗೆ ತುಂಬ ಹೃದಯದ ವಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಭಾಗಿಯಾಗಿರೋದಕ್ಕೆ. ಹಾಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರುವಂತಹ ಚಂದ್ರಶೇಖರ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರಿಗೂ ಕೂಡ ನಾವು ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರನ್ನ ನಾವಿಲ್ಲಿ ಗುರುತಿಸಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ನಮ್ಮವರೇ ಆದಂತಹ ಶ್ರೀಧರ್ ಸರ್ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಏನೇ ಒಂದು ಪ್ರಶ್ನೆಗಳಿದ್ರು ಮೊದಲ ಕಾಲ್ ಮಾಡೋದು ಅವರಿಗೇನೆ. ನಾನು ಹೀಗೆ ನೋಡ್ತಾ ಇದ್ದೇನೆ ಇಲ್ಲಿ ಹೆಸರುಗಳನ್ನ ನೋಡುವಾಗ ನಮ್ಮ ಸರ್ ಇವ್ರು ಕೂತ್ಕೊಂಡಿದ್ದಾರೆ, ಇನ್ನೊಂದು ಹೆಸರು ನಾನು ಓದ್ತಾ ಇದ್ದೀನಿ ಅಲ್ಲ ಅಂತ. ದಯವಿಟ್ಟು ಕ್ಷಮೆ ಇರಲಿ. ನಿಮಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಹಾಗೆ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರ ಲಕ್ಕಿ ಡ್ರಾದಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡುವಂತ ಸಮಯ. ದೀಪಕ್ ಕಣ್ಣ ಈಗಾಗಲೇ ಚೀಟಿಯನ್ನ ತೆಗೆದಿದ್ದಾರೆ. ಯಾರ ಹೆಸರು? ಹಿಮಾನಿ KV 9980496713. ಹಿಮಾನಿ KV. ಕಳೆದ ವರ್ಷ ಸುರೇಶ್ ಕಾಮತ್ ಅವರಿದ್ರು. ಈ ವರ್ಷ ನ್ಯಾಷನಲ್ ಲೆವೆಲ್ ಸ್ಕೇಟರ್. ವಾವ್, ಸಾಧನೆಯ ಗರಿಯೊಂದು ಈಗಾಗಲೇ ಸೇರ್ಕೊಂಡಿದೆ. ಅದರ ಜೊತೆಗೆ ಈಗ ಅದೃಷ್ಟ ಕೂಡ ಒಲಿದಿದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಡೆಯಿಂದ ಈ ಒಂದು ಗಿಫ್ಟ್ ಅನ್ನ ಪಡ್ಕೋತಾ ಇರೋರು ಹಿಮಾನಿ KV. ಕಂಗ್ರ್ಯಾಚುಲೇಷನ್ಸ್ ಹಿಮಾನಿ. ಬರುವ ವರ್ಷಕ್ಕೂ ಇದೇ ತರ ಹೀಗೆ ಬಂದರಿಗೆಲ್ಲ ಒಂದು ಲಕ್ಕಿ ಡ್ರಾ. ಇನ್ನೊಂದಿತ್ತು, ಗಾವಳಿ ಸುರೇಶ್ ಶೆಟ್ರು ನಮ್ಮ ಕುಡ್ಲದಗೆ ಕುಂದಾಪುರ ಟೀಮ್ನ ಸಕ್ರಿಯ ಭಾಗಿದಾರರು. ಹಾಗೆ ಅವರು ಕಳೆದ ವರ್ಷ ಸಹ ಒಂದು ಲಕ್ಕಿ ಡ್ರಾ ಇಟ್ಟಿದ್ರು. ಈಗ ಅಲ್ಲಿ ಕಳಸಿಯಲ್ಲಿ ನಿಮ್ಗೆ ತೋರ್ತಾ ಇತ್ತು ಚೀಟಿ ಎಲ್ಲ, ಅದನ್ನ ಈಗ ಎತ್ತಕ್ಕೆ 3 ಜನ ಅಲ್ಲ, ಸುರೇಶ್ ಅಣ್ಣ, ಗಾವಳಿ ಸುರೇಶ್ ಶೆಟ್ಟಿ ಅವ್ರನ್ನ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೂರು ಅತಿಥಿಗಳು ಸೇರಿ ಈ ಒಂದು 3 ಚಿಟ್ಗಳನ್ನು ತೆಗಿಬೇಕು ಅಂತ ಹೇಳ್ತಾ ಇದ್ದೀನಿ. ಯಾರಿಗುಂಟು ಯಾರಿಗಿಲ್ಲ, ಅದೃಷ್ಟ ಯಾರ ಪಾಲಿಗೆ ಒಲಿಯುತ್ತೆ ಅಂತ ನೋಡ್ಬೇಕೀಗ. ನಂಬರ್ 21, ರಿಜಿಸ್ಟ್ರೇಷನ್ ನಂಬರ್ 21 228 202. ರಿಜಿಸ್ಟ್ರೇಷನ್ ನಂಬರ್ ಲಿಸ್ಟಲ್ಲಿ ಸಿಗುತ್ತೆ ನಮಗೆ. ಅವರಿಗೆ ಮತ್ತೆ ಆ ಒಂದು ಗಿಫ್ಟನ್ನ ತಲುಪಿಸೋಣ. 21 202 228. ಪುಸ್ತಕದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ರಾಮ್ ಶೆಟ್ಟಿ ಅತ್ತಿಕಾರ ಅವರನ್ನ ವಿನ್ನರ್ನ ಅನೌನ್ಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬೆಳಿಗ್ಗೆ ಕುಂದಾಪುರ ಕನ್ನಡ ಗಾದೆ ಒಗಟ್ಟು ಇದೆಲ್ಲ ಬಿಡ್ಸುಕಿದ್ದಿತ್ತು. ಹಾಗೆ ಒಂದಿಷ್ಟು ಪದಗಳಿಗೆ ಅರ್ಥ ಹೇಳೋಕಿದ್ದಿತ್ತು. ಅದನ್ನು ನಮ್ಮ ಕುಂದಾಪುರದ ಹೆಮ್ಮೆಯ ಪ್ರತಿಭೆ ರಾಮ್ ಶೆಟ್ಟಿ ಅವರು ನೆರವೇರಿಸಿಕೊಟ್ಟಿದ್ರು. ರಾಮ್ ಶೆಟ್ಟಿ ಅತ್ತಿಕಾರ ಅವರಿಗೆ ಪ್ರೈಸ್ ಬಂದಿದೆ. ಅವ್ರು ಇನ್ನೂ ಕಾಣ್ತಾ ಇದ್ರು. ಇದೆಲ್ಲ ಎಂತ ಅಪ್ಪ ಅಮ್ಮಗಿತ್ತು ಅವರಿಗೆ, ಎಂತ ಐತೆ. ಒಂದ್ಸತಿ ನಾನು ಅವ್ರನ್ನ ಕರೆದು ವಿನ್ನರ್ ಅನೌನ್ಸ್ ಮಾಡೋಕೆ, ಕಾಂಪಿಟೇಷನ್ಗೆ ವಿನ್ ಆದರನ್ನ ಅವ್ರಿಗೆ ಅದೃಷ್ಟ ಒಲ್ದಿತ್ತು. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ವಿನ್ನರ್ ನೆಕ್ಸ್ಟ್ ವಿನ್ನರ್
ಕಂಗ್ರ್ಯಾಚುಲೇಷನ್ಸ್. ನಮ್ಮ ಕಾರ್ಯಕ್ರಮಕ್ಕೆ ಅವರು ಒಂದು ಕಾರ್ಯಕ್ರಮ ಕೊಡೋಕ್ಕೋಸ್ಕರ ಬಂದಿದ್ದೀರಾ, ಕಾಂಪಿಟೇಷನ್ ಕೊಡೋಕ್ಕೆ. ಅದ್ರ ಜೊತೆಗೆ ಒಂದು ಗಿಫ್ಟ್ ತಗೊಂಡು ಹೋದ್ರ ಅವ್ರಿಗೆ ಆಲ್ ದಿ ಬೆಸ್ಟ್ ಅನ್ನಲಿ ಹೇಳುವ. 228 ನಂಬರ್ 228 228. ಆದರ್ಶ್ ಶೆಟ್ಟಿ. ಇಲ್ಲೇ ಇದ್ರಲ್ಲ, ಎಲ್ಲ ಸ್ಟೇಜ್ ಆಗಿದ್ದಾರೆ. ಎಂತ ಅಮ್ಮಕ್ ಗಿಮ್ಮಕ್ ಮಾಡ್ಲಾರ್ದಕ್ಕೆ ಅಂತಿದ್ರಪ್ಪ, ನಾನಲ್ಲ. ಅದೃಷ್ಟ ಅದರಿಷ್ಟ. ಇನ್ನು ಕಂಗ್ರ್ಯಾಚುಲೇಷನ್ಸ್ ಆದರ್ಶ್ ಅವರಿಗೆ. ಹಾಗೆ ಮೂರನೇದು 202. ನಾಗಪ್ಪ, ಕೊಟ್ಟಾರ ನಿವಾಸಿ, ರಿಟೈರ್ಡ್ ಕರ್ನಾಟಕ ಬ್ಯಾಂಕ್ ಎಂಪ್ಲಾಯಿ. ಅವ್ರಿಗೆ ಇದನ್ನ ಗ್ಯಾರಂಟಿ ಅವರ ಮೆಮೊರೇಬಲ್ ಡೇಗಳಲ್ಲಿ ಒಂದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಷ್ಟೊಂದು ಜನ ಇಪ್ಪತ್ತಿಗೆ 3 ಜನರನ್ನ ಅದೃಷ್ಟ ಹುಡ್ಕೊಂಡು ಬಂದಿತ್ತಂದ್ರೆ ವಂದನೆಗಳು. ಹಾಗೆ ಡಾಕ್ಟರ್ ದೇವಿತಾ ಶೆಟ್ಟಿ ಇವರು ಕಂದಾವರ ಮೂಲದವರಾಗಿದ್ದು AJ ಮೆಡಿಕಲ್ ಕಾಲೇಜ್ನಲ್ಲಿ 2025ರಲ್ಲಿ BDS ಶಿಕ್ಷಣವನ್ನು ಪಡೆದಿರ್ತಾರೆ ಮತ್ತು ಅಲ್ಲೇ ತಮ್ಮ MDS ಶಿಕ್ಷಣವನ್ನು ಮುಂದುವರಿಸಲಿದ್ದಾರೆ. ಅವರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಅವರು ಈ ಒಂದು ಗೌರವವನ್ನು ಸ್ವೀಕರಿಸಿ ಹೋಗಬೇಕು ವೇದಿಕೆಯ ಮೇಲೆ ಅಂತ ಕೇಳ್ಕೊತಾ ಇದ್ದೀವಿ. ಅವರನ್ನು ಶ್ರೀಯುತ ದೀಪಕ್ ಶೆಟ್ಟಿ ಅವರು ಗೌರವವನ್ನು ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿ ಈಗಾಗಲೇ ನೀವು ವೈದ್ಯಕೀಯ ವಿದ್ಯಾರ್ಥಿಯಾಗಿ ಮುನ್ನಡೀತಾ ಇದ್ದೀರಾ. ನಿಮ್ಮ ವೈದ್ಯಕೀಯ ಸೇವೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಎಲ್ಲರನ್ನ ತಲುಪುವಂತಾಗಲಿ. 10 ಜನ ವೈದ್ಯರಂತಾಗದೆ ಇವತ್ತು ನಾವು ಸನ್ಮಾನ ಮಾಡಿದಂಥ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಹಾಗೆ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರಂಥ ವೈದ್ಯರು ನೀವಾಗಲಿ ಅನ್ನೋದು ನಮ್ಮ ಒಂದು ಹಾರೈಕೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನಿಮಗೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಳ ಚಂದ ಮಾಡಿ ನಮಗೆ ನಿರೂಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀಮತಿ ನಯನ ಮೇಡಮ್, ಇವರಿಗೂ ಕೂಡ ಗೌರವ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅದೇ ರೀತಿಯಲ್ಲಿ ಶ್ರೀಯುತ ಕರುಣಾಕರ್ ಬಳ್ಕೋರ್ ಇವರು ಕೂಡ ನಮ್ಮ ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕು. ಕರುಣಾಕರ್ ಬಳ್ಕೋರು ಹಾಗೆ ನಯನ ಮೇಡಮ್ ಮತ್ತು ಕರುಣಾಕರ್ ಬಳ್ಕೋರ್ ಇವರ ಜಂಟಿ ಆಶ್ರಯದಲ್ಲಿ ನಮಗೆ ಬಹಳ ಅತ್ಯುನ್ನತ ರೀತಿಯಲ್ಲಿ ನಮಗೆ ಇವತ್ತು ಈ ಕಾರ್ಯಕ್ರಮವನ್ನು ನಿರೂಪಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಅವರು ಈ ಕಿರು ಕಾಣಿಕೆಯನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದ ಸಮರ್ಪಣೆಗಾಗಿ ನಮ್ಮ ಕಾರ್ಯದರ್ಶಿಯವರನ್ನ ಬರಮಾಡಿಕೊಳ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಒಂದು ಪ್ರಕಟಣೆ. ಕಳೆದ ವರ್ಷ ಕುಂದಾಪುರ ಕನ್ನಡ ಹಬ್ಬದಲ್ಲಿ ನಾವೊಂದು ಕಥಾ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಅದು ಕತೆ ಬಂದಿದ್ದು ಲೇಟಾಗಿ ಅದರ ತೀರ್ಮಾನ ತಗೊಳ್ಳೋದು ಸ್ವಲ್ಪ ಲೇಟಾಗಿತ್ತು. ಕಳೆದ ವರ್ಷದ ಆ ಕಥಾ ಸ್ಪರ್ಧೆ ಹೆಸರು ಕೊಟ್ಟದ್ದು ನಾವು ನುಡಿತೇರ ಅಂತ. ಅದರಲ್ಲಿ ಫಸ್ಟ್ ಪ್ಲೇಸು ಸುಪ್ರೀತಾ ಶೆಟ್ಟಿ ಊರು ಮನೆ ಬದುಕಂತ ಕತೆ ಬರೆದು ಕಳಿಸಿದ್ರು, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು. ಹಾಗೆ 2ನೇ ಪ್ಲೇಸ್ ಲಕ್ಷ್ಮೀ ಮಚ್ಚಿನ ಅವರು ಬರೆದ ಹಣೆ ಬರ, ಅದು ಸೆಕೆಂಡ್ ಪ್ಲೇಸ್ ಬಂದಿತ್ತು. 3ನೇ ಕತೆ ಬರೆದು ಪ್ರಶಸ್ತಿ ಬಹುಮಾನ ತಗೊಂಡವರು ಸಂಧ್ಯಾ ಕೋಟೇಶ್ವರ, ಅವ್ರು ಬರೆದ ಕತೆ ಹೆಸರು ಮರಳು ಬಚ್ಚಿ. ಅವ್ರು ಯಾರು ಇದ್ದರೆ ಕಲೆಕ್ಟ್ ಮಾಡಿ, ಇಲ್ಲ ಅಂದರೆ ಆ ಪ್ರಶಸ್ತಿಯನ್ನು ಸನ್ಮಾನ ಅಥವಾ ಪ್ರಶಸ್ತಿಯನ್ನು ಕಳಿಸಿಕೊಡಲಾಗುತ್ತದೆ ಮುಂದೆ. ದಯವಿಟ್ಟು ಅವರಿಗೆ ಯಾರಿಗೆ ಗೊತ್ತಿದ್ದವರು ಅವರಿಗೆ ಇನ್ಫಾರ್ಮೇಷನ್ ಕೊಡಿ. ಧನ್ಯವಾದಗಳು.
ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಒಂದು ಕುಂದಾಪುರ ಕನ್ನಡ ಕ್ವಿಝನ್ನು ನಾವು ಇದೇ ವೇದಿಕೆಯಲ್ಲಿ ಮಾಡಿದ್ದೇವೆ. ಬಹುಶಃ ಎಲ್ಲ ಕುಂದಾಪುರ ಕನ್ನಡದ ಪ್ರೇಮಿಗಳಿಗಾಗಿಯೇ ಒಂದು ಕ್ವಿಝ್ ಕಾರ್ಯಕ್ರಮ ಆಗಿತ್ತು. ಬಹುಶಃ 3 ತಂಡ 5 ಸದಸ್ಯರನ್ನು ಒಳಗೊಂಡು ಟೀಮನ್ನು ಮಾಡಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ವಿಜೇತರಾಗಿ ಆಯ್ಕೆ ಮಾಡಿದ್ದೇವೆ. ಬಹುಶಃ ವಿನ್ನರ್ ಅನೌನ್ಸ್ ಆಗ್ತಾ ಇರುವತ್ತಿಗೆ ಲಿಖಿತಕ್ಕ ನಂಗೆ ಸ್ಟೇಜಿಗೆ ಕರೆದ್ರು. ಹರೀಶ್ನ ಹತ್ರ ಹೇಳಿದೆ, ಈಗ ಹಾತಿಲ್ಲ ಅಂತಕ್ಕಂದ್ರೆ ಆಡಿಯನ್ಸ್ ಎಲ್ಲ ಇವನಿಗೆ ಏನು ಪ್ರೈಸ್ ಇವನಿಗೆ ಬಂತೇನೋ ಒಂದು ಎನ್ಸ್ಕೊಂತಾರೆ ಅನ್ನೋದು ಹೇಳಿ ನಾನು ಬತ್ತಿಲ್ಲ ಅಂದೆ. ಹರೀಶ್ ದೂಡ್ದೆ ನನ್ನ. ನಾನು ಸ್ಟೇಜಿಂದ ಹಿಂದೆ ಬಂದೆ. ಇಲ್ಲಿ ಬಂದು ಕಂಬತ್ತಿ ನಾನು ದಿಗ್ಭ್ರಮೆ, ನಂಗೆ ಆಶ್ಚರ್ಯ ಆಯ್ತು ಅಂತ ನನ್ನ ಹೆಸರು ಬಂತಲ್ಲ ಅಂದೇಳಿ ಹೇಳಿ. ಇರಲಿ, ಎಲ್ಲ ಅದೃಷ್ಟ ಕುಂದಾಪುರ ಕನ್ನಡಕ್ಕೆ ಇರಲಿ ಅಂದೇಳಿ ಹೇಳಿ ಕುಂದಾಪುರ ಕನ್ನಡ ಕ್ವಿಜ್ ಕಾರ್ಯಕ್ರಮದ ಪ್ರಥಮ ವಿನ್ನರ್ ಆಗಿ ಕೈ ಕೋಚ್ ತಂಡ ಪ್ರಥಮ, ಫಸ್ಟ್ ಪ್ರೈಸ್ ಕೈ ಕೋಚ್ ತಂಡ. ದಯವಿಟ್ಟು ಸದಸ್ಯರಿದ್ದರೆ ಅತಿಥಿಗಳ ಅಮೃತ ಹಸ್ತದಿಂದ ನಾನೇ ಮನೆಯಿಂದ ಬರೋತ್ತಿಗೆ ಒಂದು 15 + 2 ಬುಕ್ ತಗೊಂಡೇ ಬಂದಿದ್ದೆ. ಮತ್ತು ಇವ್ರು ಪಾಪ ಗಡ್ಬಿಡಿಗಿರ್ತಾರೆ, ಹೆಬ್ಬಾಗ್ಲ ಗೆರ್ಸಿ ಹೊತ್ತಿಲ್ಲ, ರಂಜಣಿಗೆ ಕೈ ಹೊತ್ತಿಲ್ಲ, ನಮ್ಗೆ ಆದ್ಯಲ್ಲ, ಹಂಗಾಗಿ ಮತ್ತೆ ಗಡ್ಬಿಡಿ ಬೇಡ ಅಂದೇಳಿ ಹೇಳಿ ದಯವಿಟ್ಟು ಅತಿಥಿಗಳು ವಿಜೇತರಿಗೆ ಬಹುಮಾನವನ್ನು ನೀಡುವ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಫಸ್ಟ್ ಪ್ರೈಸ್ ಕೈಕೋಚ್ ತಂಡ. ಒಂದು ಚಪ್ಪಾಳೆ ಯಾರು ತಟ್ಟೂರಲ್ಲ, ಆಗ ಕೂಕ ಕಂಡ್ರಿ, ಈಗ ಒಂದು ಚಪ್ಪಾಳೆ ತಟ್ಟು ಕೂತಿಲ್ಲ. ಎರಡನೇ ಬಹುಮಾನ ಗಜಲ್ ತಂಡದವರಿಗೆ ಎರಡನೇ ಬಹುಮಾನ. ದಯವಿಟ್ಟು 5 ಮಂದಿ ಸದಸ್ಯರು ವೇದಿಕೆಯವರೆಗೆ ಬಂದು ಅತಿಥಿಗಳ ಅಮೃತಾಸದಿಂದ ಬಹುಮಾನವನ್ನು ಪಡೆದುಕೊಂಡು ಹೋಗೋರೆ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಯದ ಅಭಾವ, ಆದಷ್ಟು ಬೇಗ ವೇದಿಕೆಯವರೆಗೆ ಆಗಮಿಸುವರೆ ತಮ್ಮ ಉಪಸ್ಥಿತಿಯನ್ನು ಕಾಣೋದಕ್ಕೆ ಬಯಸ್ತೇವೆ. ಮೂರನೇ ಬಹುಮಾನದ ವಿಜೇತರು ನಿಮಗೆ ಗೊತ್ತೇ ಇದೆ, ಪಣಕ್ ತಂಡದ 5 ಮಂದಿ ಸದಸ್ಯರು ವೇದಿಕೆಯವರೆಗೆ ಬಂದು ಅತಿಥಿಗಳ ಅಮೃತಾಸದಿಂದ ಬಹುಮಾನವನ್ನು ಪಡೆದುಕೊಂಡು ಹೋಗುವರೆ ವಿನಂತಿಸಿಕೊಳ್ತಾ ಇದ್ದೇನೆ. ಮೂರನೇ ಬಹುಮಾನ ಪಣಕ್ ತಂಡ. ಬಹುಮಾನವನ್ನು ಪಡೆದುಕೊಂಡಂಥ 3 ತಂಡದ ಎಲ್ಲ ಸದಸ್ಯರಿಗೆ ಹೃದಯಾಂತರಾಳದ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ. ಒಂದು ಜೋರಾದ ಚಪ್ಪಾಳಿಯನ್ನ ರಾಮ್ ಶೆಟ್ಟಿ ಅತ್ತಿಕಾರ್ ಅವರಿಗೆ ಕೊಡ್ಬೋದಾ? ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿಕೊಟ್ಟಿರ, ಮಸ್ತ್ ರಿಸರ್ಚ್ ಮಾಡಿರ, ಕುಂದಾಪುರ ಕನ್ನಡದ ಗಾದೆ ಒಗಟು ಪದ ಹುಡುಕಿ ತಕಬಂದ ಒಂದು ವೇದಿಕೆ ಮೇಲೆ ಅಷ್ಟು ನಿರರ್ಗಳವಾಗಿ ನಡೆಸ್ಕೊಡೋದಂದ್ರೆ ಖಂಡಿತ ಕಷ್ಟ. ಅವರಿಗೆ ನಮ್ಮ ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಈಗ ಧನ್ಯವಾದ ಸಮರ್ಪಣೆ ಇದೆ. ನಮ್ಮ ಕಾರ್ಯದರ್ಶಿ ಬಹಳ ಚಟುವಟಿಕೆಯ ಹುಲ್ಕುತ್ರಿ ದರ್ಲಿಕುತ್ರಿ ಎಂತೆಲ್ಲ ಭಾರಿ ಚಂದ ಮಾತಾಡ್ತರು ನಮ್ಮ ಲಿಖಿತಕ್ಕ. ಈಗಾಗಲೇ ಭಾರಿ ಹೆಂಗಸ್ರು ಪಂಚಾಯತಿ ಇರ್ಬೋದು ಅಥವಾ ನಮ್ಮ ಒಂದು ಗಜಾಲ್ ಕುತ್ರಿಯರಿಂದ ಭಾರಿ ಪಾಪ್ಯುಲಾರಿಟಿಯನ್ನು ಗಳಿಸಿರುವಂತಹ ನಮ್ಮ ಕುಂದಾಪುರದ ಹೆಮ್ಮೆಯ ಪ್ರತಿಭೆ ಲಿಖಿತಾ ಶೆಟ್ಟಿ ಅವರಿಂದ ಧನ್ಯವಾದ ಸಮರ್ಪಣೆ. ಈ ನಯನಂಗೆ ಮೈಕ್ ಕೊಟ್ರ ಕೂಡಲೇ ಒಂಚೂರು ಮಾತಾಡೋರಿಗೆ ಮೈಕ್ ಕೊಟ್ರ ಕೂಡಲೇ ಒಂಚೂರು ಮಾತಾಡೋದು ಜಾಸ್ತಿ ಅಂಬ್ರಿ. ನಯನ ಹಾಗೆ ಮಾತಾಡೋದು ಜಾಸ್ತಿ ಅರೋಡಿಲ್ಲ, ನಮ್ಮನ್ನೆಲ್ಲ ಹೊಗಳೋದು ಜಾಸ್ತಿ ಅರ್ಕೊಳ್ಳೋ ಒಂಚೂರು ಹೆದರಿಕೆ ಶುರು ಅಂತ ಎಲ್ಲರೂ ತಪ್ಪರೆ ಅಂದಳಿ ಕಡೆಗೆ ಮಾತಾಡ್ತಾ ಹಾಗೆ ಇವತ್ತಿನ ಸಭಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿತ್ತು. ನಾವು ತಮ್ಮ ಕೆಲಸದ ಒತ್ತಡಗಳ ನಡುವೆಯೂ ನಮ್ಮ ಕುಂದಾಪುರ ಕನ್ನಡ ಹಬ್ಬಕ್ಕೆ ಆಗಮಿಸಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ದಿಕ್ಸೂಚಿ ಭಾಷಣ ಮಾಡಿ ಮತ್ತೊಂದಿಷ್ಟು ಕುಂದಾಪುರದ ಇತಿಹಾಸ ಪುಟಗಳನ್ನು ನಮಗೆ ಪರಿಚಯ ಮಾಡಿಸಿದ ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅಧ್ಯಕ್ಷರು. ಇವರಿಗೆ ಕುಂದಾಪುರ ಕನ್ನಡ ಇವರು
ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಅವರಿಗೆ ನಮ್ಮ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಕಿಶೋರ್ ಕುಮಾರ್ ಬಿ ಕುಂದಾಪುರ, ಅಧ್ಯಕ್ಷರು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್, ಅವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಹೆಮ್ಮೆಯ CA SS ನಾಯಕ್ ಸಾಸ್ತಾನ MSME ಆ್ಯಂಡ್ ಸ್ಟಾರ್ಟಪ್ ಮೆಂಟರ್ ಮ್ಯಾಂಗ್ಳೂರ್ ಇವರಿಗೆ ನಮ್ಮವರೇ ಆದ ಮಹೇಶ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಹಾಗೆ ವೇದಿಕೆ ಮೇಲೆ ಇರುವ ಅಣ್ಣಯ್ಯ ಕುಲಾಲ್, ಹಾಗೆ ನಮ್ಮ ಸನ್ಮಾನಿತರಾದ ಅರುಣ್ ಶೆಟ್ಟಿ, ಹಾಗೆ ಗೌರವಾಧ್ಯಕ್ಷರಾದ GK ಶೆಟ್ಟಿ, ಹಾಗೆ ಅಧ್ಯಕ್ಷರಾದ ಮಾಲಾ ಶೆಟ್ಟಿ, ಹಾಗೆ ನಮ್ಮ ಸಮಿತಿಯ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಒಪ್ಪಿಸ್ತಿದ್ದೀನಿ. ಹಾಗೆ ನಮ್ಮ ಆಹ್ವಾನವನ್ನು ಒಪ್ಪಿ ಬೆಳಿಗ್ಗೆ ಆಟೋಟಗಳನ್ನು ಉದ್ಘಾಟಿಸಿದ ನಮ್ಮವರೇ ಆದ ಡಾಕ್ಟರ್ ತುಂಗ್ರು ಬೆಳಿಗ್ಗೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದ ಡಾಕ್ಟರ್ ಮೊಳಹಳ್ಳಿ ಶಾಂತರಾಮ್ ಶೆಟ್ಟಿ ಬೆಳಿಗ್ಗೆ ಆಗಮಿಸಿ ನಮ್ಮನ್ನು ಹಾರೈಸಿದರು. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಕೋರಿಕೆಯಂತೆ ಆಗಮಿಸಿ ನಮ್ಮಿಂದ ಸನ್ಮಾನಿತರಾದ CA ಶಾಂತರಾಮ್ ಶೆಟ್ಟಿ, ಡಾಕ್ಟರ್ ಅರುಣ್ ಶೆಟ್ಟಿ, ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರಿಗೂ ಧನ್ಯವಾದಗಳು. ನಮಗೆ ಸಭಾಭವನ ಒದಗಿಸಿದ ಅಂಬೇಡ್ಕರ್ ಭವನದ ಆಡಳಿತ ಮಂಡಳಿಗೂ ತುಂಬ ಹೃದಯ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ನಮ್ಮ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುವ ಸರ್ವರಿಗೂ ಧನ್ಯವಾದಗಳು. ಹಾಗೆ ಇಂದು ನಡೆದ ಎಲ್ಲ ಆಟೋಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರ ಮಾಡುತ್ತಿರುವ ಮಲ್ಯಾಡಿ ಲೈವ್ಸ್ ಹಾಗೆ V4 News 24/7 ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಆರಂಭದಿಂದ ಇಂದಿನ ತನಕ ನಮಗೆ ಸಹಾಯ ನೀಡಿದ ಮಾಧ್ಯಮ ಮಿತ್ರರಿಗೆ ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತನು ಮನ ಧನ ಸಹಾಯ ನೀಡಿದ ಸರ್ವರಿಗೂ ಹಾಗೂ ಕುಂದಗನ್ನಡ ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಿರೂಪಿಸಿದ RJ ನಯನಾ ಹಾಗೆ ಪ್ರೊಫೆಸರ್ ಕರುಣಾಕರ್ ಬಳಕೂರ್ ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿದ ಸರ್ವರಿಗೂ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿರುವಂಥ ಅತಿಥಿಗಳಿಗೆ ಒಂದು ವಿನಂತಿ, ಒಂದು ಗ್ರೂಪ್ ಫೋಟೋ ನಮ್ಮ ಕಮಿಟಿಯ ಮೆಂಬರ್ಸ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಕ್ಷಣ ಮತ್ತೆ ಬರೋದಿಲ್ಲ ಜೀವನದಲ್ಲಿ. ಹಾಗೆ ಅದನ್ನು ಒಂದು ಸೆರೆ ಹಿಡಿಯುವಂಥ ಒಂದು ಆಸೆ. ಯಾಕಂದರೆ ಬಹಳಷ್ಟು ದಿನಗಳಿಂದ ಶ್ರಮ ವಹಿಸಿ ದುಡಿದಂಥವರಿದ್ದಾರೆ, ಅವರಿಗೆ ಆ ನೆನಪು ಚಿರಕಾಲ ಉಳಿಬೇಕು ಅನ್ನುವಂಥ ಚಿಕ್ಕದೊಂದು ಕೋರಿಕೆ. ಹಾಗೆ ಕಾರ್ಯಕ್ರಮ ಮುಗ್ದಿಲ್ಲ, ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ ಇದೇ ವೇದಿಕೆಯಲ್ಲಿ. ಅದನ್ನು ಕಂಡ್ಕೊಂಡು ಊಟ ಮಾಡ್ಕೊಂಡೇ ಹೋಯ್ಕ ಬೆಳಿಗ್ಗೆ ಹೇಳಿರಿ ನೀವು, ನಾವು ಲಾಸ್ಟ್ವರೆಗೂ ಇರುತ್ತಂದೇಳಿ ಹೇಳಿ ಹಾಗೆ ಲಾಸ್ಟ್ವರೆಗೂ ಇಷ್ಟೊತ್ತವರೆಗೆ ಇದ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಒಂದಿಷ್ಟು ಪ್ರತಿಭಾ ಪ್ರದರ್ಶನವನ್ನು ಈ ವೇದಿಕೆ ಮೇಲೆ ಕಂಡ್ಕೊಂಡೇ ಹೋಯ್ಕಂದೇಳಿ ಹೇಳೋದು ಒಂದು ರಿಕ್ವೆಸ್ಟ್. ಕಿರುನಾಟಕ, ಸಂಗೀತ, ನೃತ್ಯ ಮಾಲಾ ಸಂತೋಷ್ ಶೆಟ್ಟಿ ಮತ್ತು ಬಳಗದವರಿಂದ ನೃತ್ಯ ಕಾರ್ಯಕ್ರಮ ಇದೆ. ದೀಕ್ಷಾ ಎಂ ಬ್ರಹ್ಮಾವರ್ ಟೀಮ್ ಕಲಾಂಜಲಿ, ಹಾಗೆ ಕಿರುನಾಟಕ ಲಿಖಿತ ಶೆಟ್ಟಿ ಮತ್ತು ಬಳಗದವರಿಂದ ತುಂಬ ಹೃದಯದ ವಂದನೆಗಳು. ಎಲ್ಲ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದಲ್ಲಿ ಮೊದಲನೆಯ ಡಾಕ್ಟರ್ ಪ್ರತಿಭಾ ರೈ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಒಂದು ಹಾಡನ್ನ ಹಾಡೋದರ ಮೂಲಕ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಜೊತೆಯಲ್ಲಿ ನೃತ್ಯ ಪಟುಗಳಿದ್ದಾರೆ, ಅದ್ವಿಕ್ ಶೆಟ್ಟಿ ಅವರು, ಹಾಗೆ ಅನನ್ಯ ಅಣ್ಣಯ್ಯ ಕುಲಾಲ್, ಪ್ರತಿಷ್ಠಾ ಪಾಂಡುರಂಗ್ ಶೆಟ್ಟಿ, ಕುಂದಾಪುರ ಕ್ವಿಕ್
ಕ್ವಿಕ್ ಟೀಮ್ ಅಮ್ರಿ. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling night mask, cracks, vibration and wear, destroying your floors? Meet the Ace-Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace-Fix doesn't just stick, it stays stuck. Choose your style, choose your strength, choose Ace-Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling night mask, cracks, vibration and wear, destroying your floors? Meet the Ace-Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace-Fix doesn't just stick, it stays stuck. Choose your style, choose your strength, choose Ace-Fix. Visit www.acebond.in or contact us now. ಹರಿ ಸೇವಿತ ಪಕ್ಕುಡು ದಿಕ್ಕುಡು ತಕತರಿ
ತಕ ತಾಂಡವಿ ಜಂಬರ ದಿಕ್ಕಿಟ ಕಿಟ ತಕ ದಿರಿ ಕಿಟ ಕಿಟ ತಕ ವ್ಯಾಘ್ರ ಚರ್ಮಧರ ತೊಂಕಿಟ ಕಿಟ ತಕ ತೊಣ ಕಿಟ ಕಿಟ ತಕ ತ್ರಿಶೂಲಧರ ನಂ ಕಿಟ ಕಿಟ ತಕ ನಕ ಕರಿ ಕಿಟ ತಕ ನಂದಿ ವಾಹನ ತಕ್ಕಿಡ ಗಿಡ ತಗ ತರಿ ಗಿಡ ಗಿಡ ತಗ ತಾಂಡವಿ ಜಂಬರ ದಿಕ್ಕಿಡ ಗಿಡ ತಗ ದಿಮಿ ಗಿಡ ಗಿಡ ತಗ ವ್ಯಾಘ್ರ ಚರ್ಮಧರ ತೊಂಕಿಡ ಗಿಡ ತಗ ತೊಣ ಗಿಡ ಗಿಡ ತಗ ತ್ರಿಶೂಲಧರ ನಂಕಿಡ ಗಿಡ ತಗ ನನ ಗಿಡ ಗಿಡ ತಗ ನಂದಿ ವಾಹನ ಯೋಗ ಪ್ರಿಯ ಛಕಣಂ ಕಿಟ ತಕ ಛಕಣಂ ಕಿಟ ತಕ ಛುಕ ತಕ 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 ಕೈ ಜಯ 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 ಶಶಿ ರವಿ ಭೂಷಣ ರೂಪ ಭಯಂಕರ ದಾಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾದ ನಟೇಶ ಕೌತ್ವಂ ನಾದಯೋಗ ಪ್ರಿಯ ಜಗಣಂ ಕಿಡದಗ ಜಗಣಂ ಕಿಡದಗ ದುಗದಗ ದತ್ತತ್ತಾಂ ಜಯ 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 ಶಶಿ ರವಿ ಭೂಷಿತ ರೂಪ ಭಯಂಕರ ಧಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾಥ ನಟೇಶ ಕೌತ್ವಂ ದಗ ದಗ ತಾಂ ದಿಗಿ ದಿಗಿ ತೈ ತಕ್ಕು ದಿಕ್ಕುತ ಕಿಟ್ಟ ತೊಂಗಿಡ ಗಿಡದ ಗಿಡ ಗಿಡದಗ ದತ್ತ ತಾಂ ದತ್ತ ತಾಂ ದತ್ತ ತಾಂ ಹಲೋ. ಕುಮಾರಿ ಆರಾಧನಾ ಶೆಟ್ಟಿ ಅತ್ಯುತ್ತಮವಾದ ನೃತ್ಯದೊಂದಿಗೆ ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೂಡ್ಲಾಗಿಪ್ಪ ಕುಂದಾಪುರದವರು, ಹೊಯ್ಕ ಬರ್ಕ ನಮ್ಮ ಅಭಿಭಾಷಿ, ಎಲ್ಲಿ ಹೊರು ಬಿಡುಕಾತಿಲ್ಲ. ಮುಂದೆ ಸುಂದರವಾದ ಹಾಡಿಗೆ ಧ್ವನಿ ಆಗಲಿಕ್ಕೆ ವೃತ್ತಿಯಲ್ಲಿ ವೈದ್ಯರಾಗಿರುವಂಥ ಡಾಕ್ಟರ್ ಪ್ರತಿಭಾ ರೈ ಅವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸುಮಧುರವಾದ ಹಾಡಿಗೆ ಕಂಠವನ್ನು ನೀಡಲಿದ್ದಾರೆ. ಡಾಕ್ಟರ್ ಪ್ರತಿಭಾ ರೈ, ಆತ್ಮೀಯವಾದ ಸ್ವಾಗತ.
ಜಯಿಸಿರುವಂತಹ ಅತ್ಯದ್ಭುತವಾದಂಥ ಗಾನ ಸುಧೆಯ ಮೂಲಕ ನಮ್ಮೆಲ್ಲರನ್ನ ರಂಜಿಸಿರುವಂತಹ ಡಾಕ್ಟರ್ ಪ್ರತಿಭಾ ರೈ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ರಂಗಭೂಮಿ ಕಲಾವಿದೆಯಾಗಿ, ವೈದ್ಯೆಯಾಗಿ, ಸಾಮಾಜಿಕವಾಗಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ ಪ್ರತಿಭಾ ರೈ ಅವರು ನಮ್ಮ ಫ್ಯಾಮಿಲಿಯವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೂ ಬಹಳ ಹೆಮ್ಮೆ ಆಗ್ತಾ ಇದೆ. ಹಾಗೆಯೇ ಈ ದಿನ ಬಹಳಷ್ಟು ಕ್ರೀಡಾ ಸ್ಪರ್ಧೆಗಳು ನಡೆದಿದ್ದಾವೆ. ನಮ್ಮ ಬೇರೆ ಬೇರೆ ವಿದ್ಯಾರ್ಥಿಗಳು, ಹಿರಿಯವರು, ಕಿರಿಯವರು ಅನ್ನದೇ ಎಲ್ಲರೂ ಕೂಡ ಅತ್ಯುತ್ತಮವಾದಂಥ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಆ ವಿಜೇತರಿಗೆ ಬಹುಮಾನವನ್ನು ನೀಡುವುದಕ್ಕಾಗಿ ಶ್ರೀಯುತ ದಿನೇಶ್ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಆತ್ಮೀಯವಾಗಿ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಗೆ ಬಂದು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಜೇತರಿಗೆ ಬಹುಮಾನವನ್ನು ಕೊಡುವುದಕ್ಕಾಗಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬೆಳಿಗ್ಗೆ 8ರಿಂದ 14 ವರ್ಷದ ಮಕ್ಕಳಿಗೆ ನಿಧಾನ ಸೈಕಲ್ ಟೈರ್ಸ್ ಓಟವನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ಮೊದಲ ಬಹುಮಾನ ಶೌರ್ಯ ಡಾಕ್ಟರ್ ಆಫ್ ರಾಘವೇಂದ್ರ ಅವರಿಗೆ ಸಿಕ್ಕಿದೆ, ದಯವಿಟ್ಟು ಬರಬೇಕು ಶೌರ್ಯ. ದ್ವಿತೀಯ ಬಹುಮಾನ ಹಿಮಾನಿ ಡಾಕ್ಟರ್ ಆಫ್ ರಮಾನಂದ. ಮೂರನೇ ಬಹುಮಾನ ಪ್ರತಿಷ್ಠಾ ಡಾಕ್ಟರ್ ಆಫ್ ಪಾಂಡುರಂಗ. ಹಾಗೆ ಮೂರನೇ ಮತ್ತೊಬ್ಬರು ಪ್ರೈಸ್ ತಗೊಂಡವರು ಧನ್ಯ ಸನ್ ಆಫ್ ರಮೇಶ್. ದಯವಿಟ್ಟು ಬನ್ನಿ, 4 ಜನ ಮಕ್ಕಳು ದಯವಿಟ್ಟು ಬನ್ನಿ. ಶೌರ್ಯ ತಗೊಳ್ಳಿ. ತುಂಬ ಖುಷಿಯ ವಿಷಯ ಅಂದರೆ ಬಹುಶಃ ಪ್ರತಿಯೊಬ್ಬರು ಸಾಧಾರಣ 100-200 ಜನರು ಕೂಡ ಪ್ರತಿಯೊಂದು ಸ್ಪೋರ್ಟ್ಸಲ್ಲಿಯೂ ಭಾಗವಹಿಸಿದ್ದಾರೆ. ಅವರ ಒಂದು ತುಂಬ ಇಂಥೂಸಿಯಾಸಮ್ ಅಲ್ಲಿ ಭಾಗವಹಿಸಿದ್ದಾರೆ. ಖಂಡಿತವಾಗಿಯೂ ನಮಗೆ ನಮ್ಮ ಹಿಂದಿನ ನೆನಪುಗಳು ಅಂದರೆ ನಾವು ಮೋಸ್ಟ್ಲಿ ನಮ್ಮ ಏಜ್ ಗ್ರೂಪಿನವರು ಸಣ್ಣವರು ಇರುವಾಗ ಏನೇನು ಆಡ್ತಾ ಇದ್ದು ಅದೆಲ್ಲ ನೆನಪು ಬರುವ ಹಾಗೆ ಪುನಃ ಮಾಡಿಕೊಟ್ಟಿದ್ದಾರೆ. ಬಹುಶಃ ಮಕ್ಕಳು ಅದನ್ನು ಖಂಡಿತವಾಗಿ ನೋಡಿದ್ದಾರೆ ಅನಿಸುತ್ತೆ. ಬಹುಶಃ ಏನೋ ಸಮಥಿಂಗ್ ನಾವು ನಮ್ಮ ತಂದೆ ತಾಯಿಯವರು ಅಥವಾ ಮಾವ ಮಾಯಂದಿರು ಯಾವುದೋ ಒಂದು ರೀತಿಯ ಆಟವನ್ನು ಆಡ್ತಾ ಇದ್ರು, ಅದನ್ನು ನಾವು ಇವತ್ತು ನೋಡುತ್ತೇವೆ ಅನ್ನುವಷ್ಟು ಕಣ್ಣು ಕಟ್ಟುವ ಹಾಗೆ ನಮ್ಮ ಎಲ್ಲ ಜನರು ಅದರಲ್ಲಿ ಭಾಗವಹಿಸಿದ್ದಾರೆ ಅನ್ನೋದೇ ಒಂದು ತುಂಬ ಖುಷಿಯ ವಿಷಯ. ಹಾಗೆ ಧನ್ಯ ಬಂದಿದ್ದಾರಾ? ದಯವಿಟ್ಟು ಬನ್ನಿ. ಹಾಗೆ ಗಂಡಸರ ವಿಭಾಗ ಮೊದಲ ಬಹುಮಾನ ಹರೀಶ್ ಕುಲಾಲ್. ದಯವಿಟ್ಟು ಬನ್ನಿ ಹರೀಶ್ ಕುಲಾಲ್. ಎರಡನೇ ಬಹುಮಾನ ಉತ್ಸವ್ ಕುಮಾರ್. ಮೂರನೇ ಪ್ರೈಸ್ ನಾಗರಾಜ್ ಕಾರ್ವಿ. ಹಲೋ. ದ್ವಿತೀಯ ಬಹುಮಾನ ಉತ್ಸವ್ ಕುಮಾರ್. ತೃತೀಯ ಬಹುಮಾನ ನಾಗರಾಜ್ ಕಾರ್ವಿ. ನಾಗರಾಜ್ ಕಾರ್ವಿ. ಈಗ ಹೇಳು. ಹಾಗೆ ಲಿಂಬೆ ಚಮಚ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅದರಲ್ಲಿ 4 ವಿಭಾಗ ಇತ್ತು. 8 ವರ್ಷದ ಒಳಗಿನ ಮಕ್ಕಳು ಮೊದಲ ಬಹುಮಾನ ಯಶ್ವಂತ್ ಶೆಟ್ಟಿ. ದ್ವಿತೀಯ ಬಹುಮಾನ ಸಂತೃಪ್ತಿ ಡಾಕ್ಟರ್ ಆಫ್ ದಿನಕರ್. ಮೂರನೇ ಬಹುಮಾನ ಆರ್ನಾ ಶೆಟ್ಟಿ ಡಾಕ್ಟರ್ ಆಫ್ ತಾರಾನಾ ಶೆಟ್ಟಿ. ದಯವಿಟ್ಟು ಬನ್ನಿ. 8 ವರ್ಷದ ಒಳಗಿನ ಮಕ್ಕಳು ಲಿಂಬೆ ಮತ್ತು ಚಮಚ ಸ್ಪರ್ಧೆ. ಯಶ್ವಿತಾ ಶೆಟ್ಟಿ, ಸಂತೃಪ್ತಿ, ಆರ್ನಾ ಶೆಟ್ಟಿ. ಹಾಗೆ 8ರಿಂದ 14 ವಯೋಮಾನದ ಮಕ್ಕಳು ಮೊದಲ ಬಹುಮಾನ ಪನ್ನೀನಿ ಕೇರ್ ಆಫ್ ಅರುಣ್. ದಯವಿಟ್ಟು ಬನ್ನಿ. ದ್ವಿತೀಯ ಬಹುಮಾನ ಶೌರ್ಯ ಡಾಕ್ಟರ್ ಆಫ್ ರಾಘವೇಂದ್ರ. ತೃತೀಯ ಬಹುಮಾನ ತಕ್ಷಕ್ ಸನ್ ಆಫ್ ಅರುಣ್. ಮೊದಲ ಬಹುಮಾನ ಇನ್ನೊಂಬೆ ಪಾನಿನಿ. ದ್ವಿತೀಯ ಬಹುಮಾನ ಶೌರ್ಯ. ತೃತೀಯ ಬಹುಮಾನ ತಕ್ಷಕ್. ತಕ್ಷಕ್ ತೃತೀಯ ಬಹುಮಾನ. ಹಾಗೆ ಗಂಡಸರ ವಿಭಾಗ ಲಿಂಬೆ ಮತ್ತು ಚಮಚ ಸ್ಪರ್ಧೆ ಮೊದಲ ಬಹುಮಾನ ವಿಶ್ವನಾಥ್. ದ್ವಿತೀಯ ಬಹುಮಾನ ಪಾಂಡುರಂಗ ಶೆಟ್ಟಿ.
ತೃತೀಯ ಬಹುಮಾನ ಪ್ರದೀಪ್ ಹಾಗೆ ಲಿಂಬೆ ಚಮಚದ ಹೆಂಗಸರು. ಮೊದಲ ಬಹುಮಾನ ಸವಿನಾ, ವೈಫ್ ಆಫ್ ತಾರಾನಾಥ್. ದ್ವಿತೀಯ ಬಹುಮಾನ ಅನುಷಾ, ವೈಫ್ ಆಫ್ ಸುಧೀರ್. ತೃತೀಯ ಬಹುಮಾನ ರಂಜಿತಾ, ವೈಫ್ ಆಫ್ ಜಗದೀಶ್. ಮೊದಲ ಬಹುಮಾನ ಸವಿನಾ, ದ್ವಿತೀಯ ಬಹುಮಾನ ಅನುಷಾ, ತೃತೀಯ ಬಹುಮಾನ ರಂಜಿತಾ. ದಯವಿಟ್ಟು ಬನ್ನಿ. ಇನ್ನೂ ಬಹುಮಾನ ಸುಮಾರು ಕೊಡ್ಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯೆ ನಾವು ಪುನಃ ಮತ್ತೆ ಮಧ್ಯದಲ್ಲಿ ಕೊಡ್ತೇವೆ. ಸೆಕೆಂಡ್ ಅನುಷಾ, ಥರ್ಡ್ ಪ್ಲೇಸ್ ರಂಜಿತಾ. ತುಂಬ ಹೃದಯದ ಧನ್ಯವಾದಗಳು ಸರ್. ಮುಂದೆ ನಿಮ್ಮೆಲ್ಲರ ನಿರೀಕ್ಷೆಯ ಮತ್ತೊಂದು ಸಾಂಸ್ಕೃತಿಕ ಸಂಜೆಗೆ ಹೆಜ್ಜೆ ಹಾಕ್ತಾ ಇದ್ದೇವೆ. ಕುಮಾರ್ ರಿತು ಶೆಟ್ಟಿ ಇವರಿಂದ ಒಂದು ಯಕ್ಷಗಾನದ ನೃತ್ಯವನ್ನು ಈ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದಾರೆ. ಕರ್ನಾಟಕದ ಕರಾವಳಿಯ ಗಂಡುಗಟ್ಟಿದ ಕಲೆ ಯಕ್ಷಗಾನ. ಕುಂದಾಪುರದವರಿಗೆ ಆಟ ಬಿಟ್ಟ ಇಪ್ಪುಗಾತಿಲ್ಲ, ಎಷ್ಟು ರಾತ್ರಿ ಆರೋಡಿಲ್ಲ, ನಿದ್ರೆ ಬಿಡ್ಕೊಂಡು ಯಾವ ಮೂಲೆಗೆದ್ರು ಹೋಗಿ ಆಟ ಕಾಂಬ ಒಂದು ಹುಚ್ಚ ನಮ್ಗೆಲ್ರಿಗೂ ಇತ್ತು. ಈಗ ನಿಮ್ಮ ಮುಂದೆ ರಿತು ಶೆಟ್ಟಿ ಅವರಿಂದ ಒಂದು ಯಕ್ಷಗಾನ. ಸ್ವರ್ಣ ಚಿತ್ತಾರ ರವಿಯೇರಿ ಬರುತ್ತೀರೆ ಮೋಡದಂಗಳಗಳ ವರ್ಣ ವಿಸ್ತಾರ ಸ್ವರ್ಣ ಚಿತ್ತಾರ ನೋಡು ನಮ್ಮದಲ್ಲಿ ಸ್ವರ್ಣ ಚಿತ್ತಾರ Oh
ಜೋಡಿ ಮಾಮರ ಹೆಗಲ ನೇರುತ ಹಾಡುತ್ತಿರೆ ಪಂಚಮದ ಇಂಚರ ಜೋಡಿ ಮಾಮರ ಹೆಗಲ ನೇರುತ ಹಾಡುತ್ತಿರೆ ಪಂಚಮದ ಇಂಚರ ಪಂಚಮದ ಇಂಚರ ಪಂಚಮದ ಇಂಚರ ಜಲದೋಡು ಇಳಿಯುವ ಆಡಿನಲಿಯುತ್ತ ನಮ್ಮೆಲ್ಲರ ಮನ ರಂಜಿಸಿರುವಂಥ ರೀತು ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ಈ ದಿನ ನಡೆದ ಆಟೋಟ ಸ್ಪರ್ಧೆಯ ಬಹುಮಾನವನ್ನು ನೀಡಲಿಕ್ಕೆ ಶ್ರೀಯುತ ಶೇಖರ್ ಶೆಟ್ಟಿ ಅವರನ್ನು ನಾನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಂಟರಿಂದ 14 ವರ್ಷ ಮಕ್ಕಳಿಗೆ ಪ್ರಥಮ ಸ್ಥಾನ ಅಶ್ವಿನ್ ಸನ್ ಆಫ್ ಅಣ್ಣಪ್ಪ, ದ್ವಿತೀಯ ಸ್ಥಾನ ಅಭಿನಂದನ ಸನ್ ಆಫ್ ಧನಂಜಯ ಶೆಟ್ಟಿ, ಅದೀಶ್ ಸನ್ ಆಫ್ ಉದಯ್ ಶೆಟ್ಟಿ. ಓಕೆ, ಅಶ್ವಿನ್ ಮೊದಲ ಸ್ಥಾನ, ದ್ವಿತೀಯ ಸ್ಥಾನ ಅಭಿನಂದನ್, ಅದೀಶ್ ದಯವಿಟ್ಟು ಬನ್ನಿ. ತೃತೀಯ ಸ್ಥಾನ ಹಿಮಾನಿ ಮತ್ತು ಪಾನಿನಿ. ಮೊದಲ ಸ್ಥಾನ ಜೋಡಿ ಸಮೃದ್ಧ, ಫಸ್ಟ್ ಪ್ಲೇಸ್ ಅಶ್ವಿನ್ ಮತ್ತೆ ಸಮೃದ್ಧ, ಸೆಕೆಂಡ್ ಪ್ಲೇಸ್ ಅಭಿನಂದ ಮತ್ತು ಅದೀಶ್, ಥರ್ಡ್ ಪ್ಲೇಸ್ ಹಿಮಾನಿ ಮತ್ತು ಪಾನಿನಿ. ಒಬ್ಬ ಮಾಡ್ಕೊಳ್ಳಿ, ಹಿಮಾನಿ ಮತ್ತು ಪಾನಿನಿ. ಹೌದು. ಮುಂದಿನ ವಿಶೇಷ ಸ್ಪರ್ಧೆ ಮಡ್ಲಿನವಿ ಸ್ಪರ್ಧೆ. ಮೊದಲ ಸ್ಥಾನ ಹರೀಶ್, ದ್ವಿತೀಯ ಸ್ಥಾನ ಅನುಷಾ, ಮೂರನೇ ಸ್ಥಾನ ಪೂರ್ಣಿಮಾ. ದಯವಿಟ್ಟು ಬನ್ನಿ. ಮೊದಲ ಸ್ಥಾನ ಹರೀಶ್, ದ್ವಿತೀಯ ಸ್ಥಾನ ಅನುಷಾ, ತೃತೀಯ ಸ್ಥಾನ ಪೂರ್ಣಿಮಾ. ದಯವಿಟ್ಟು ಬನ್ನಿ. ದ್ವಿತೀಯ ಸ್ಥಾನ ಅನುಷಾ, ತೃತೀಯ ಸ್ಥಾನ ಪೂರ್ಣಿಮಾ. ಇಲ್ಲಿ ಸರ್ ಧನ್ಯವಾದಗಳು ಶ್ರೀಯುತ ಸರ್ ತಮಗೆ. ಮುಂದಿನ ಕಾರ್ಯಕ್ರಮ
ಪ್ರತಿಷ್ಠಾ ಪಾಂಡುರಂಗ್ ಶೆಟ್ಟಿಯವರಿಂದ ಒಂದು ನೃತ್ಯ ಇದೀಗ ಈ ವೇದಿಕೆಯಲ್ಲಿ ಸಂಪನ್ನವಾಗಲಿಕ್ಕಿದೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಂದರವಾಗಿ ಹೆಜ್ಜೆಗಳನ್ನು ಹಾಕುವ ಮೂಲಕ ನಮ್ಮೆಲ್ಲರನ್ನ ರಂಜಿಸಿರುವಂಥ ಪ್ರತಿಷ್ಠಾ ಪಾಂಡುರಂಗ್ ಶೆಟ್ಟಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ನಮ್ಮ ನಿಮ್ಮೆಲ್ಲರ ನಿರೀಕ್ಷೆ ಈ ವರ್ಷದ
ಕುಂದಾಪುರ ಕನ್ನಡ ಹಬ್ಬದ ಅಧ್ಯಕ್ಷೀಯ ನೆಲೆಯಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಬಹಳಷ್ಟು ಚುರುಕುತನದಿಂದ ನಮ್ಮೆಲ್ಲರನ್ನ ಆಗಾಗ ಮೀಟಿಂಗ್ ಕರೆದು ಈ ಕಾರ್ಯಕ್ರಮ ಆಗಲೇಬೇಕು, ಹೀಗೆ ಆಗಲೇಬೇಕು ಅಂತ ಹೇಳ್ತಾ ಇದ್ದವರು ಅವರ ಮಾಲಾ ಸಂತೋಷ್ ಶೆಟ್ಟಿ ಮತ್ತು ಬಳಗ ಅವರಿಂದ ಈಗ ಅದ್ಭುತವಾದಂಥ ನೃತ್ಯ ಇದೀಗ ಈ ವೇದಿಕೆಯಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ಆದ್ವಿಕ್ ಶೆಟ್ಟಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಗಂಜಿ ತೆಳಿಯ ಗಮವೇ ಕುಂದಾಪುರ ಕನ್ನಡ, ಅಪ್ಪಿ ಸೀರಿ ಸೆಗ್ಗಿನ ತುದಿಯೇ ಕುಂದಾಪುರ ಕನ್ನಡ. ಮಂಡಾರಿ ಮೇಲಿನ ಮಳಿಯೇ ಕುಂದಾಪುರ ಕನ್ನಡ, ಸ್ವಾಣಿ ತಿಂಗಳು ಚಂದದ ಬೈಲೆ ಕುಂದಾಪುರ ಕನ್ನಡ. ಎದಿ ಹಾಲು ಕುಡಿದ ಮಗುವ ನಗುವೆ, ಅಪ್ಪ ಅಮ್ಮ ಎತ್ತಾಡಿದ ಮಗುವೆ, ಅಜ್ಜಿ ನಗುವ ಜಾನಪದದ ಚೆಲುವೆ, ಎಲ್ಲರಂದು ಸೇರಿದಂತೆ ಇದು ಕನ್ನಡ. ಅರೆ ಕನ್ನಡ, ಅರೆ ಕುಂದಾಪುರ ಕನ್ನಡ. ತರಿಗಿಡ 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 ತರಿಗಿಡ
ಗಟ್ಟಿಯಾದ ಚಪ್ಪಾಳೆ. ಕುಂದಾಪುರದವ್ರು ಹೊಟ್ಟ ಕಂಡ್ರಿ ಹೆಂಗಿತ್ತಂದೇಳಿ ಭಾರಿ ಲೈಕ್ ಮಾಡಿರಿ ಅಲ್ದೆ. ಮುಂದೆ ಬಹುಮಾನ ವಿತರಣೆಯನ್ನು ಮುಂದುವರಿಸ್ತಾ ಇದ್ದೇವೆ. ಡಿವೈಎಸ್ಪಿ ಕರ್ನಾಟಕ ಲೋಕಾಯುಕ್ತ ಮಂಗಳೂರು, ದಯವಿಟ್ಟು ಬನ್ನಿ ಸರ್ ಮೇಲ್ಗಡೆ. ಆರತಿ ಬತ್ತಿ ಮಾಡುದು ಮೊದಲ ಸ್ಥಾನ ಪಡೆದವರು ವಿಜಯ, ದ್ವಿತೀಯ ಸ್ಥಾನ ಅನೂಷಾ, ತೃತೀಯ ಸ್ಥಾನ ಅರುಂಧತಿ. ದಯವಿಟ್ಟು ಮೇಲ್ಗಡೆ ಬನ್ನಿ. ಮೊದಲನೇ ಸ್ಥಾನ ವಿಜಯ, ಅನೂಷಾ, ತೃತೀಯ ಬಹುಮಾನ ಅರುಂಧತಿ. ಆರತಿ ಬತ್ತಿ ಮಾಡುದು ಫಸ್ಟ್ ಪ್ಲೇಸ್ ವಿಜಯ, ದಯವಿಟ್ಟು ಬನ್ನಿ. ದ್ವಿತೀಯ ಬಹುಮಾನ ಅನೂಷಾ, ತೃತೀಯ ಬಹುಮಾನ ಅರುಂಧತಿ. ಅಲ್ಲಿ ಬನ್ನಿ. ಹಾಗೆ ಮುಂದಿನ ಸ್ಪರ್ಧೆ ವಿಜೇತರನ್ನು ಹೇಳ್ತಾ ಇದ್ದೇನೆ. ರಂಗೋಲಿ ಸ್ಪರ್ಧೆ ಮೊದಲ ಸ್ಥಾನ ರಾಗಿಣಿ, ದ್ವಿತೀಯ ಸ್ಥಾನ ಪನ್ನಿನಿ, ತೃತೀಯ ಸ್ಥಾನ ಸ್ವಾತಿ. ರಂಗೋಲಿ ಸ್ಪರ್ಧೆ ಇದು. ಮೊದಲ ಸ್ಥಾನ ರಾಗಿಣಿ, ದ್ವಿತೀಯ ಸ್ಥಾನ ಪನ್ನಿನಿ, ಮೂರನೇ ಸ್ಥಾನ ಸ್ವಾತಿ. ಧನ್ಯವಾದ ಸರ್. ಹಾಗೆ ಹೂ ಕಟ್ಟುವ ಸ್ಪರ್ಧೆ ಮೊದಲ ಬಹುಮಾನ ಶರಾವತಿ, ದ್ವಿತೀಯ ಸ್ಥಾನ ಲತಾ ರೈ, ತೃತೀಯ ಸ್ಥಾನ ಮುಕಾಂಬಿಕಾ ಮತ್ತು ಸಂಧ್ಯಾ. ಅದನ್ನು ಕೊಡ್ಲಿಕ್ಕಿದ್ದಾರೆ ಶ್ರೀಧರ್, ನಮ್ಮವರಾದ ACF ಮಂಗಳೂರು ಅವರು. ಶ್ರೀಧರ್ ಸರ್ ದಯವಿಟ್ಟು ಬನ್ನಿ ಮೇಲ್ಗಡೆ. ಹೂ ಕಟ್ಟುವ ಸ್ಪರ್ಧೆ ಮೊದಲ ಬಹುಮಾನ ಶರಾವತಿ, ದ್ವಿತೀಯ ಬಹುಮಾನ ಲತಾ ರೈ, ತೃತೀಯ ಸ್ಥಾನ ಮುಕಾಂಬಿಕಾ, ಮತ್ತೊಬ್ಬರು ಸಂಧ್ಯಾ. ದಯವಿಟ್ಟು ಬನ್ನಿ. ತೃತೀಯ ಸ್ಥಾನ ಇಬ್ಬರು ಪಡೆದಿದ್ದಾರೆ, ಮುಕಾಂಬಿಕಾ ಮತ್ತು ಸಂಧ್ಯಾ. ದಯವಿಟ್ಟು ಬನ್ನಿ. ಧನ್ಯವಾದಗಳು ಶ್ರೀಧರ್ ಸರ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ಮುಂದೆ ಮತ್ತೊಮ್ಮೆ ಈ ವೇದಿಕೆಯನ್ನು ಹುಡಿ ಹಾರಿಸೋಕೆ ಕುಂದಾಪುರ ಹುಡುಗರು ಮಕ್ಕಳು ರೆಡಿ ಆಗಿರ. ಯಾರ ನಡೆ ನಿಮಗೆಲ್ಲ ನಿರೀಕ್ಷೆ ಇತ್ತು. ಕಳೆದ ವರ್ಷ ಅಷ್ಟೇ ಭಯಂಕರ ಡ್ಯಾನ್ಸ್ ಮಾಡಿರಿ. ಅದು ಭಯಂಕರ ಅಂದರೆ ಎಷ್ಟಂತ ಹೇಳೋಕ್ಕಾಗ್ತಿಲ್ಲ ಗಾಡಿ. ಕಂಡೆ ಕಾಣಕ ಅಲ್ದಾ ಎಂತ ಮಾಡ್ತಾರೆ ಕಾಂಬ. ಎಲ್ಲಿದ್ರ್ಯಾ? ಹಾಂ ರೆಡಿಯಾನಾ? ಉತ್ಸವ ಟೀಮ್ ಎಲ್ಲರೂ ಗಟ್ಟಿಯಾಗಿ ಒಂದು ಚಪ್ಪಲ್ ಹೊಡಿರಿ ಕಾಂಬ. ಬನ್ನಿ 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 ಮಕ್ಕಳೇ. ಕಂಡ್ರೆ ಹೆದರಿಕೆ ಆತ್. ಎಂತ ಮಾಡ್ತಾರೇನಪ್ಪ ಈಗ ಎಬ್ಬ್ಯಾ. ಒಬ್ಬರಿಗಿಂತ ಒಬ್ರು ಬಿಗಿದ್ರು. ಬರ್ಲಿ ಸಾಂಗ. Bonnie, umbukopa. Why? Bonnie, umbukopa. Why? Bonnie, umbukopa. Why? Bonnie, umbukopa.
ಆಚಿ ಮನಿ ಮದಿ ಊಟ ಈಚಿ ಮನಿ ಸಾಮಾನ್ ಎದುರು ಮನಿ ಬೈಕಿ ಊಟ ಹಿಂದಿನ ಮನಿ ಆಟೋದೂಟ ಬನ್ಯೆ ಉಂಬು ಕೊಪ್ಪ ಬನ್ಯೆ ಉಂಬು ಕೊಪ್ಪ ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಡಿಜೆ ಓಂತಿಬಿಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಓದಿಯಿಂದ ಬಂದರು ಮನುಜರು, ರಿವರ್ಸು ಹೊರಟರು ಕುಡುಕರು, ನೋಡ್ದೋರು ಏನನ್ಕೊಂಡ್ರು ನಾಗೇಂದ್ರ, ಕುಡಿದ್ ನೋಡು ಸ್ವರ್ಗಕ್ಕೆ ಆಗ್ತೀನಿ ಇಂದ್ರ. ಪಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ, ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ಯಬ್ಬ್ಯಾ ನೆಲ ಹುಡಿ ಹಾರಿಸಿ ಬಿಟ್ರಲ್ಲ ಮರ ಮಕ್ಕಳ ನೀವು, ಭಯಂಕರ ಮಾರ್ರೆ. ಖುಷಿ ಆಯ್ತಾ? ಮತ್ತೆ ಚಪ್ಪಾಳೆ ಹೊಡಿಲಿಲ್ಲ ನೀವು? ನಿಮ್ಮ ಪ್ರೋತ್ಸಾಹವೇ ಅವ್ರಿಗೆ ಬಹುಮಾನ ಅಲ್ದಾ? ಮುಂದೆ ನಿಮ್ಮೆಲ್ಲರ ಮತ್ತೊಂದು ನಿರೀಕ್ಷೆಯ ನೃತ್ಯ ಆದ್ವಿಕ್ ಶೆಟ್ಟಿ ಅವರಿಂದ. ಎಲ್ಲಿದ್ರ್ಯಾ? ಎಷ್ಟನೇ ಕ್ಲಾಸ್ ನಿಂಗೆ? 6ನೇ ಕ್ಲಾಸ್ ಓದ್ತಿದ್ದ? ಶಾಲೆ ರಜೆ ಮಾಡಿದೀಯ ಇವತ್ತ? ಇಲ್ಲಿಯಾ? ಅದಿತಿಯವ್ರ ಭಯಂಕರ ಚುರುಕಿದ್ದ ಮಾರ್ರೆ ಅವ, ಅಡ್ಡಿಲ್ಲ. ಡ್ಯಾನ್ಸ್ ಮಾಡ್ತೀಯ ಈಗ? ಕಾಮಕತ್ತ ಭಯಂಕರ ಮಾರ್ರೆ ನೀನು. ಮಾಡಕ್ಕ One hearted, everywhere she make him go crazy. पर किल करना उसकी हॉबी. वर्तमान आंखों का धोखा, भूत सीखने का मौका है, भविष्य उम्मीदों की नौका है, आज मेरा संगीत से
ಸೇವು ಸೂಪರ್ ಮ್ಯಾನು ಬ್ಯಾಟ್ ಮ್ಯಾನು ನೀನೆ ನಮಗೆ ಮ್ಯಾಚ್ ಮ್ಯಾನು ಅಪ್ಪ ಜೇಮ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು Twinkle, twinkle, little star, we all love you, our star. One, two, three, four, five star, we all love you, our star. ಚಪ್ಪಾಳೆ ಅಲ್ವಿಕ್ ವೆರಿ ಗುಡ್ ಸೂಪರ್. ಅದು ವೆರಿ ಗುಡ್ ಸೂಪರ್. ಮುಂದೆ ಆಟೋಟ ಸ್ಪರ್ಧೆಯ ಬಹುಮಾನವನ್ನ ಕೊಡ್ಲಿಕ್ಕಿದ್ದಾರೆ. ಬೆಳಿಗ್ಗೆ 8 ವರ್ಷದ ಒಳಗಿನ ಮಕ್ಕಳಿಗೆ ಕಪ್ಪೆ ಹೊಟ್ಟೆ ಮಾಡಿಸಿದ್ರು ಸ್ಪರ್ಧೆ. ಅದ್ರಲ್ಲಿ ಮೊದಲನೇ ಸ್ಥಾನ ಯಶ್ವಿತ್ ಸನ್ ಆಫ್ ರಘು, ಎರಡನೇ ಬಹುಮಾನ ಅರುಷ್ ಸನ್ ಆಫ್ ಅಣ್ಣಪ್ಪ, ತೃತೀಯ ಸ್ಥಾನ ಸ್ವಾತಿ ಸನ್ ಆಫ್ ಸುಧೀರ್. ದಯವಿಟ್ಟು ಮಕ್ಕಳು ಬನ್ನಿ. ಈ ಸನ್ಮಾನ ಈ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಡಾಕ್ಟರ್ ವಸಂತ್ ಶೆಟ್ಟಿ ಸರ್ ಪ್ಲೀಸ್ ಕಮ್. ಮುಂದಿನ ನೃತ್ಯ ಅಣ್ಣೈ ಗುಲಾಲ್ ರೆಡಿ ಆಗಬೇಕು. ಅನನ್ಯ ಅಣ್ಣೈ ಕುಲಾಲ್. ಹಾಗೆ ಮುಂದಿನ ಬಹುಮಾನ ಕೊಡ್ಲಿಕ್ಕಿದ್ದಾರೆ ವಸಂತ್ ಶೆಟ್ಟಿ ಅವರು. ಬಾಂಬ್ ಸಿಟಿ ಸ್ಪರ್ಧೆ ಇತ್ತು ಬೆಳಿಗ್ಗೆ 8 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ. ಮೊದಲ ಸ್ಥಾನ ಪ್ರಾಗ್ಯ ಡಾಕ್ಟರ್ ಆಫ್ ಪ್ರಸಾದ್, ದ್ವಿತೀಯ ಸ್ಥಾನ ಶರಾವತಿ ವೈಫ್ ಆಫ್ ರಾಜೇಶ್ ಹೆಗಡೆ. ಬಾಂಬ್ ಸಿಟಿ ಮೊದಲ ಬಹುಮಾನ ಪ್ರಾಗ್ಯ, ದ್ವಿತೀಯ ಸ್ಥಾನ ಶರಾವತಿ. ಪ್ರಾಗ್ಯ ದ್ವಿತೀಯ ಸ್ಥಾನ ಶರಾವತಿ. ಧನ್ಯವಾದಗಳು ಸರ್, ಧನ್ಯವಾದ ಸರ್. ಮುಂದೆ ನಮ್ಮೆಲ್ಲರನ್ನ ರಂಜಿಸುವುದಕ್ಕಾಗಿ ಬರ್ತಾ ಇದ್ದಾರೆ ನೃತ್ಯದ ಮೂಲಕ ಕುಮಾರಿ ಅನನ್ಯ ಅಣ್ಣೈ ಕುಲಾಲ್. ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮುಂದಿನ ನೃತ್ಯ ಕುಂದಾಪುರ ಕ್ವಿಂಕ್ ಟೀಮ್ ರೆಡಿ ಆಗಬೇಕು. ಕುಂದಾಪುರ ಕ್ವಿಂಕ್ ಟೀಮ್. ತಾಂತ್ರಿಕ ಅಡಚಣೆಗಾಗಿ ಕ್ಷಮೆ ಇರಲಿ. ಮುಂದೆ ಸಂಗೀತದ ಲೋಕಕ್ಕೆ ನಮ್ಮನ್ನು ಕೊಂಡೋಗ್ಲಿಕ್ಕಿದ್ದಾರೆ ದಿವ್ಯಾ ದಿನೇಶ್ ಪೈ. ಅವರನ್ನ ಆತ್ಮೀಯವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಸುಮಧುರ ಗಾಯನದ ಮೂಲಕ ನಮ್ಮೆಲ್ಲರನ್ನ ರಂಜನೆ ಮಾಡಿರುವಂಥ ದಿವ್ಯಾ ದಿನೇಶ್ ಪೈ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ನೃತ್ಯ ಅನನ್ಯ ಅಣ್ಣೈ ಕುಲಾಲಿ ಅವರಿಂದ ನೃತ್ಯ. ಕುಂದಾಪುರ ಕ್ವಿಂಗ್ ಟೀಮ್ ನೆಕ್ಸ್ಟ್. शबनम जैसी लड़की तेरे युद्ध दिल की खिड़की ये हाडनೊಂದು ಕೇಳಿ शाम से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ನಾರೆಯ ನಾದ ತುಂಬಾ ವಿನೋದ ನಲಿದಾಡೋಣ ವೇಲಾಡೆ झुलका झुलका रे झुलका 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 रे झुलका झुलका रे झुलका रे झुलका रे झुलका झुलका रे झुलका 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 रे झुलका झुलका रे झुलका रे झुलका रे ವಾಹ್ ಬಾ ಸೂಪರ್ ವೆರಿ ಗುಡ್. ಧನ್ಯವಾದಗಳು ಅನನ್ಯ ಅಣ್ಣೈ ಕುಲಾಲ್ ಅವರಿಗೆ. ಮುಂದೆ ಪ್ರಶಸ್ತಿ ವಿಜೇತರನ್ನ ಹೇಳಲಿಕ್ಕಿದ್ದಾರೆ. ಮುಂದಿನ ಸಂಗೀತ ಪ್ರತಿಷ್ಠಾ ಪಾಂಡುರಂಗ ಶೆಟ್ಟಿ ತಯಾರಿಯಲ್ಲಿ. ಸ್ಪರ್ಧೆಯನ್ನು ಬೆಳಿಗ್ಗೆ ಏರ್ಪಡಿಸಲಾಗಿತ್ತು. ಅದರಲ್ಲಿ 3 ವಿಭಾಗ ಇತ್ತು: ಕಿರಿಯರ ವಿಭಾಗ, ಹಿರಿಯರ ವಿಭಾಗ ಮತ್ತು ಮಹಿಳೆಯರು. ಕಿರಿಯರ ವಿಭಾಗದಲ್ಲಿ ಅಂದರೆ 8 ವರ್ಷದಿಂದ 14 ವರ್ಷದವರೆಗೆ ಮೊದಲ ಸ್ಥಾನ ಅದೀಶ್ ಸನ್ ಆಫ್ ಉದಯ್ ಶೆಟ್ಟಿ. ಹಾಗೆ ಆ ಗ್ರೂಪ್ನಲ್ಲಿ ಮೊದಲ ಸ್ಥಾನ ಬಂದ ಗ್ರೂಪ್ನಲ್ಲಿ ಅದೀಶ್ ಸನ್ ಆಫ್ ಉದಯ್ ಶೆಟ್ಟಿ, ತಕ್ಷಕ್ ಸನ್ ಆಫ್ ಅರುಣ್ ಕುಮಾರ್ ಶೆಟ್ಟಿ, ಪ್ರತೀಕ್ಷಾ ಡಾಟರ್ ಆಫ್ ಪಾಂಡುರಂಗ, ಪ್ರತುಷ್ ಸನ್ ಆಫ್ ಪ್ರದೀಪ್, ಧನ್ಯ ಸನ್ ಆಫ್ ರಮೇಶ್. ದಯವಿಟ್ಟು ಬನ್ನಿ. ಕಿರಿಯರ ವಿಭಾಗದಲ್ಲಿ ಪ್ರಶಸ್ತಿ ಬಹುಮಾನ ಪಡೆದವರು ಅದೀಶ್, ತಕ್ಷಕ್, ಪ್ರತಿಷ್ಠಾ, ಪ್ರತುಷ್, ಧನ್ಯ. ದಯವಿಟ್ಟು ಬನ್ನಿ. ಇವರು ವಸಂತ್ ಶೆಟ್ಟಿ, ಡಾಕ್ಟರ್ ವಸಂತ್ ಶೆಟ್ಟಿ ಅವರು ಬಹುಮಾನ ಕೊಡಲಿಕ್ಕಿದ್ದಾರೆ. ಹಾಗೆ ಹಿರಿಯರ ವಿಭಾಗ ಮೊದಲ ಸ್ಥಾನ ಪಾಂಡುರಂಗ್ ಶೆಟ್ಟಿ, ಅರುಣ್ ಕುಮಾರ್, ಪ್ರಶಾಂತ್ ಪೂಜಾರಿ,
ರಾಕೇಶ್ ಶೆಟ್ಟಿ, ನಂದನ್, ಅರುಣ್ ಶೆಟ್ಟಿ ಆ ಗ್ರೂಪ್ ಅದು. ಹಿರಿಯರ ಗ್ರೂಪ್ನಲ್ಲಿ ಪಾಂಡುರಂಗ್ ಶೆಟ್ಟಿ, ಅರುಣ್ ಕುಮಾರ್, ಪ್ರಶಾಂತ್ ಪೂಜಾರಿ, ರಾಕೇಶ್ ಶೆಟ್ಟಿ, ನಂದನ್, ಅರುಣ್ ಶೆಟ್ಟಿ. ದಯವಿಟ್ಟು ನಿಮ್ಮ ಗುಂಪಿನವರು 6 ಜನ ಬಂದು ಕಲೆಕ್ಟ್ ಮಾಡಿ. 6 ಜನ ಇದ್ದಾರೆ ಆ ಗುಂಪಿನಲ್ಲಿ, ಹಿರಿಯರ ಗುಂಪಿನಲ್ಲಿ ಮೊದಲ ಬಹುಮಾನ ಕೊಡಿದವರು. ಮಹಿಳೆಯರು ನಾಗರತ್ನ, ವೈಫ್ ಆಫ್ ಪಾಂಡುರಂಗ್ ಶೆಟ್ಟಿ, ವಂದನಾ, ವೈಫ್ ಆಫ್ ವಸಂತ್ ಶೆಟ್ಟಿ, ಸಿಂಚನಾ, ರಾಕೇಶ್ ಶೆಟ್ಟಿ, ಅನಿತಾ, ವೈಫ್ ಆಫ್ ಉದಯ್ ಶೆಟ್ಟಿ, ಸುಸ್ಮಿತಾ, ವೈಫ್ ಆಫ್ ಮಹೇಶ್ ಪೂಜಾರಿ. ಮಹಿಳೆಯರಲ್ಲಿ ಬಹುಮಾನ ಪಡೆದ ತಂಡ ನಾಗರತ್ನ, ವಂದನಾ, ಸಿಂಚನಾ, ಅನಿತಾ ಮತ್ತು ಸುಸ್ಮಿತಾ. ದಯವಿಟ್ಟು ಬನ್ನಿ ಗುಂಪಿನವರು. ಡಾಕ್ಟರ್ ವಸಂತ್ ಶೆಟ್ಟಿ ಅವರು ಬಹುಮಾನ ಕೊಡ್ಲಿಕ್ಕಿದ್ದಾರೆ. ನಾಗರತ್ನ, ವಂದನಾ, ಸಿಂಚನ ಮತ್ತು ಅನಿತಾ, ಸುಸ್ಮಿತಾ. ಬಹುಮಾನ ಪಡೆದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಬಹುಮಾನವನ್ನು ಕೊಟ್ಟ ಡಾಕ್ಟರ್ ವಸಂತ್ ಸರ್ ಅವರಿಗೂ ಧನ್ಯವಾದಗಳು. ಕಳೆದ 3 ವರ್ಷಗಳಿಂದ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ, ಕುಂದಾಪುರ ಕನ್ನಡ ಹಬ್ಬ 2025 ಅತ್ಯುತ್ತಮವಾಗಿ ವೇದಿಕೆ ನಿರ್ಮಾಣದಲ್ಲಿ ಡಿಸೈನನ್ನು ನಿರ್ಮಾಣ ಮಾಡಿಕೊಟ್ಟವರು ಹಾಗೂ ಆಮಂತ್ರಣ ಪತ್ರಿಕೆಗಳನ್ನು ಪ್ರಿಂಟಿಂಗ್ ಮಾಡಿಕೊಟ್ಟವರು ನಮ್ಮವರೇ ಆಗಿರುವಂಥ ಶ್ರೀಯುತ ಕೇಶವ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಮುದ್ರಾ ಪ್ರಿಂಟರ್ಸ್ನ ಮಾಲಕರಾಗಿದ್ದಾರೆ. ಅವ್ರನ್ನ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೇನೆ ಹಾಗೂ ಅವರ ಫ್ಯಾಮಿಲಿಯನ್ನು ಕೂಡ ಸ್ವಾಗತ ಬಯಸ್ತೇನೆ. ಮತ್ತೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆರೋಗ್ಯ ಜನಜಾಗೃತಿ ಮಾಹಿತಿ ಮತ್ತು ಉಚಿತ ಬಂಜೆತನ ನಿವಾರಣಾ ಸಲಹಾ ಶಿಬಿರ, ಬಂಜೆತನ ಏನು, ಎತ್ತ, ದಂಪತಿಗಳಿಗೆ ಕಿವಿ ಮಾತು, ಹೀಗೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಡಿಂಕಿ ಡೈನ್ ಹೋಟೆಲಲ್ಲಿ 17ನೇ ತಾರೀಕು 8ನೇ ತಿಂಗಳು ಆದಿತ್ಯವಾರ ಬೆಳಗ್ಗೆ 9:30ರಿಂದ 11:30ಕ್ಕೆ ಕಾರ್ಯಕ್ರಮ ಇದೆ. ಆಸಕ್ತರು ಅಲ್ಲಿಗೆ ಹೋಗ್ಬೋದು. ವೈದ್ಯರ ದಿನಾಚರಣೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆದ ಪ್ರಯುಕ್ತ ಆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಆಸಕ್ತರು ಅದನ್ನು ಗಮನಿಸ್ಬೋದು. ಮುಂದಿನ ಕಾರ್ಯಕ್ರಮ ಪ್ರತಿಷ್ಠಾ ಪಾಂಡುರಂಗ ಶೆಟ್ಟಿ ಅವರಿಂದ ಒಂದು ಸುಂದರವಾದ ಸಂಗೀತ. ಬಹುಮಾನ ತೆಗೆದುಕೊಳ್ಳದೇ ಇದ್ದವರು ಯಾರಾದರೂ ಇದ್ದರೆ ವೇದಿಕೆಗೆ ಹಿಂಭಾಗಕ್ಕೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಕರಿಮಣಿ ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ Volkswagen Mangalore, Airport Road, Yeyadi, Mangalore. Volkswagen. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Are you looking for a future-ready career in the field of pharmacy? Then Nitte University's NBA accredited pharmacy programs could be your gateway to success. ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಎಲಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಎಲಿದಾತನೇ. ನಿದ್ರೆಗೈವ ಸಮಯ
ದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅಡ್ಡಾಗಿ ಹಾರಿದನೇ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅಡ್ಡಾಗಿ ಹಾರಿದನೇ ಆಕಾಶಕ್ಕೆ ಅಡ್ಡಾಗಿ ಹಾರಿದನೇ ಆಕಾಶಕ್ಕೆ ಅಡ್ಡಾಗಿ ಹಾರಿದನೇ ಆಕಾಶಕ್ಕೆ. ಧನ್ಯವಾದಗಳು ಪ್ರತಿಷ್ಠಾ ಪಾಂಡುರಂಗ ಶೆಟ್ಟಿ ಅವರಿಗೆ. ಮುಂದಿನ ಕಾರ್ಯಕ್ರಮ ದೀಕ್ಷಾ ಎಂ ಬ್ರಹ್ಮಾವರ ಟೀಮ್ ಕಲಾಂಜಲಿ ಇವರಿಂದ ಕಿರುಪ್ರಾಸನ ಇದೀಗ ತಮ್ಮ ಮುಂದೆ. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Volkswagen Mangalore, Airport Road, Yeyadi, Mangalore. Volkswagen. Are you looking for a future-ready career in the field of pharmacy? Then Nitte University's NBA accredited pharmacy programs could be your gateway to success. Ranked 41st in NIRF 2024, the Nitte Gulabi Shetty Memorial Institute of Pharmaceutical Sciences, Mangalore offers a range of programs including D-Pharm, B-Pharm, Pharm-D and M-Pharm. With a strong focus on quality education, cutting-edge research and career opportunities, Nitte University is the ideal place to build your future in pharmacy.
Enroll today. Your future begins here at Nitte. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ. ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯ ಯೂನಿವರ್ಸಿಟಿ. ಏನಪೋಯ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಓಪನ್ ಏರ್ ಥಿಯೇಟರ್, ಲ್ಯಾಬೋರೇಟರೀಸ್, ಲೈಬ್ರರಿ, ಕ್ಯಾಂಟೀನ್, ಪ್ರೇಯರ್ ಹಾಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಟೇಕ್ ಕೇರ್, ಹೋಮಿಯೋಪತಿ, ವಾರ್ಮ್ ಕಾಂಪೋಸ್ಟಿಂಗ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್. ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಏನಪೋಯ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ಗಾಗಿ ಸಂಪರ್ಕಿಸಿ www.enapoya.edu.in. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore.
ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನ ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು. Heaven Rose, a household in Mangalore. Do you want to become a skillful graduate? Then join SES First Grade College, Mangaluru. Admissions open. Courses offered: BCom, BBA, BCA, BSc Fashion Design, BSc Interior Design, BSc Food, Nutrition and Dietetics, BSc Animation and Visual Effects. We have unique features like new state-of-art student-friendly campus, comparatively low and affordable fee, qualified and experienced teaching faculty, playground and rooftop sports facility. Contact SES Group of Institutions, Karnataka Educational and Charitable Trust, KECT Towers, Ashok Nagar, Mangaluru. Friends Winner and Ply, Industrial Area, Baikampadi, Mangaluru. Ideal ice cream, milky way to your heart.
Spiced with a variety of fruits and flavored with rich crunch and chips. They treat your taste buds. Ideal ice cream. ಮದುವೆ ಮತ್ತಿತರ ಶುಭ ಸಮಾರಂಭಗಳಿಗೆ ವಸ್ತ್ರ ಖರೀದಿಯ ಸಂದರ್ಭ ನಿಮ್ಮ ಮೊದಲ ಆಯ್ಕೆಯಾಗಲಿ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್. ನಾರಿಮಣಿಗಳಿಗಾಗಿ ಅತ್ಯುತ್ಕೃಷ್ಟ ಮತ್ತು ಅತ್ಯಾಕರ್ಷಕವಾದ ಮದುವೆಯ ಸಿಲ್ಕ್ ಸೀರೆಗಳು, ಉಡುಗೊರೆಯಾಗಿ ನೀಡಲು ಅನುಪಮ ಸೀರೆಗಳು, ಲೆಹಂಗಾ ಮೆಟೀರಿಯಲ್ಸ್, ಕುರ್ತಿ, ಸಲ್ವಾರ್, ವೆಸ್ಟರ್ನ್, ನೈಟ್ ವೇರ್ಗಳು, ಪುರುಷರಿಗಾಗಿ ಮದುವೆ ದಿರಿಸುಗಳು, ಬ್ಲೇಸರ್ಸ್, ಕ್ಯಾಶುವಲ್ ಉಡುಪುಗಳು, ಮಕ್ಕಳಿಗಾಗಿ ಪುಟ್ಟ ಮಗುವಿನಿಂದ ದೊಡ್ಡ ಮಕ್ಕಳವರೆಗೆ ಬೇಕಾಗುವ ಪಾರ್ಟಿ ವೇರ್ಸ್, ಕ್ಯಾಶುವಲ್ ಉಡುಪುಗಳು, ಇಮಿಟೇಷನ್ ಜ್ಯುವೆಲರಿ, ಬ್ಯಾಗ್ಗಳು ಎಲ್ಲವೂ ಒಂದೇ ಮಳಿಗೆಯಲ್ಲಿ ಲಭ್ಯ. ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಆಕರ್ಷಕ ದರದಲ್ಲಿ ಮಾರಾಟ, ನಗುಮೊಗದ ಸೇವೆ ಮತ್ತು ವಿಶೇಷ ರಿಯಾಯಿತಿಗಳು ಗ್ರಾಹಕರಿಗೆ ಲಭ್ಯ. ಇಂದೇ ಭೇಟಿ ನೀಡಿ. ಸಮಗ್ರ ಕುಟುಂಬದ ಸಂಪೂರ್ಣ ವಸ್ತ್ರ ಭಂಡಾರ, ಸಂಪೂರ್ಣ ಹವಾನಿಯಂತ್ರಿತ 3 ಅಂತಸ್ತಿನ ಮಳಿಗೆ, ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್, ಕುಳಾಯಿ, ಮಂಗಳೂರು. Heaven Rose, a household in Mangalore. Wisdom is giving a massive giveaway of free Chromebook laptops for all the students going for study abroad. At Wisdom, we are not just opening doors, we are giving you the key to your future. We have helped thousands of students to earn great scholarships and education loans to get admitted to top global universities. We are powering your journey with the free Chromebook. Join Wisdom today. Your future begins now. To 10, feel the earth move, and then hear my heart burst again. For this is the end. I drowned and dreamt this moment, so overdue. Together let the sky fall when they crumble.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments and all industrial fire and safety accessories. Your safety is our priority. Induscare Equipments, KVSS Bank Building, Kulur, Mangaluru. Call 0824 2458 754.
ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್ ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್. ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್ ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ ಸುಳ್ಯ ತೀರ್ಥಹಳ್ಳಿ. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Tiling nightmares, cracks, vibration and wear, destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now.
ಧನ್ಯವಾದಗಳು ಮೇಡಮ್. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ರಾಘವೇಂದ್ರ ಬೈಂದೂರು, ಪೊಲೀಸ್ ನಿರೀಕ್ಷಕರು, ಪೊಲೀಸ್ ಇನ್ಸ್ಪೆಕ್ಟರ್, ಕಾವೂರು ಪೊಲೀಸ್ ಠಾಣೆ, ಇವರು ಕೂಡ ಆಗಮಿಸ್ತಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಲಿಖಿತಾ ಶೆಟ್ಟಿ ಮತ್ತು ಬಳಗದವರಿಂದ ಸುಂದರವಾದಂಥ ಕಿರುಪ್ರಾಸನ ಇದೀಗ ತಮ್ಮ ಮುಂದೆ. ಹಲೋ, ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. ಅದು 20 ನಿಮಿಷ. ಹಲೋ 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 ಅಯ್ಯೋ, ಈ ಮನೇಲಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ. ಬೆಳಿಗ್ಗೆ ಬೇಗ ಏಳಬೇಕು, ಪಾತ್ರೆ ತೊಳಿಬೇಕು, ಮನೆ ಗುಡಿಸ್ಬೇಕು, ಒರೆಸ್ಬೇಕು. ಒಂದ ಎರಡ ಕೆಲ್ಸಕ್ಕೆ ಜನ ಇದ್ರೆ, ಆದ್ರೆ ಅವ್ರ ಹಿಂದೆ ತಿರುಗುದೇ ಒಂದು ದೊಡ್ಡ ಕೆಲಸ. ನಮ್ಮ ಫಾರಿನಲ್ಲಿ ಹಂಗಲ್ಲ, ಒಂದೊಂದು ಕೆಲ್ಸಕ್ಕೂ ಒಂದೊಂದು ಮಿಷಿನ್ ಇತ್ತು ಗೊತ್ತಾ? ಬಟ್ಟೆ ಒಗೆಯೋಕೆ ವಾಷಿಂಗ್ ಮಿಷಿನು, ಪಾತ್ರೆ ತೊಳೆಯೋಕೆ ಡಿಶ್ ವಾಷರು, ರುಬ್ಬಕ್ಕೆ ಮಿಕ್ಸರು, ಗ್ರೈಂಡರು. ಅಷ್ಟೇ ಅಲ್ಲ, ಕಸ ಗುಡಿಸಿ ಒರೆಸೋಕ್ಕೂ ವ್ಯಾಕ್ಯೂಮ್ ರೋಬೋ ಇದೆ. ಅದನ್ನೆಲ್ಲ ಇಲ್ಲಿ ತರೋಣ ಅಂದರೆ ಫಸ್ಟ್ ಆಫ್ ಆಲ್
ಕರೆಂಟ್ ಪ್ರಾಬ್ಲಮ್. ಅದನ್ನೆಲ್ಲ ಇಲ್ಲಿ ತಂದ್ರೆ ಒಂದಿನ ಕರೆಂಟ್ ಇದ್ರೆ ಇನ್ನೊಂದಿನ ಇರಲ್ಲ. ಮಳೆಗಾಲದಲ್ಲಂತೂ ಕೇಳುವುದೇ ಬೇಡ, ವಾರಗಟ್ಲೆನೂ ಇರಲ್ಲ. ಆಮೇಲೆ ಸೆಕೆಂಡ್, ಆ ಕೋಣೆಗೆ ಹೋದ್ರೆ ಒಂದು ಅಡಿ ಮಂಚ, ಇಲ್ಲೊಂದು ಬತ್ತಾಸು, ಅಲ್ಲೊಂದು ಕಳ್ಸಿಗಿ. ಅಡ್ಗೆ ಮನೆಗೆ ಹೋದ್ರಂತೂ ರುಬ್ಬು ಕಲ್ಲು, ಬೀಸು ಕಲ್ಲು, ಬಾಗು ಮರ್ಗಿ ಒಂದ ಎರಡ. ಆ ರೋಬೋ ಏನಾದ್ರು ತಂದ್ರೆ ಇಲ್ಲಿ ಹೋಗ್ತಾ ಹೋಗ್ತಾ ಕನ್ಫ್ಯೂಸ್ ಆಗಿ ಬ್ಲಾಸ್ಟ್ ಆಗೋಗ್ಬಿಡ್ಬೋದು. ಈ ರಾಕೇಶ ಹೇಳಿಲ್ವಾ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ? ಓ, ಬ್ರೇಕ್ಫಾಸ್ಟ್ ಅನ್ನುವಾಗ ನೆನ್ಪಾಯ್ತು, ಮಧ್ಯಾಹ್ನ ಊಟಕ್ಕೆ ಎಂತ ಮಾಡೋದು? ಓ, ಮೀನ್ ವೆಂಕಟ್ ಸೌಂಡ್ ಕೇಳ್ತಾ ಇದೆ. ಮಧ್ಯಾಹ್ನಕ್ಕೆ ಒಂದು ಘನ ಮೀನ್ ತಗೊಂಡು ಫ್ರೈ ಮಾಡ್ಬೇಕು. ಆ ವೆಂಕಟ ಶುದ್ಧ ತರಲೆ. ಅವನ್ ಮೀನ್ ಮಾರದ್ ಬಿಟ್ಟು ಊರ್ ಸುತ್ತಿ ಎಲ್ಲ ಮಾತಾಡಿ ಇಲ್ಲಿ ಬರೋಷ್ಟೊತ್ತಿಗೆ ಹೊತ್ತೇ ಮೀರೊತ್ತೇನ. ಇರ್ಲಿ. ರಾಕೇಶ್, ರಾಕಿ ಎದ್ಯಾ ಮಗ್ನೆ? ಹಲೋ, ಓಯ್ ಮೀನ್ ಬೇಕಾ? ಬೈಗಿ ಮೀನಿತ್ತೆ 3 ಗಂಟೆಗೆ ಕರ್ತಾರೆ ಮೀನ್ ಮಾರೋಕೆ. 3 ಗಂಟೆ ಬಪ್ ಕೇಳಿರಿ ಮೀನ್ ಮಾರೋಕೆ. 9 ಗಂಟೆ ಇನ್ನು ಯಾರು ತಗಂತಾರೆ ಮೀನ? ನಾಳೆಗೆ ನೀವು ತಗೋತ್ರ? ಬಂಗಡಿ ಫ್ರೆಶ್ ಇತ್ತು ಮಗ, ಬಾ. ನೀ ಕೇಂಡ ಕಣ ಈಗ ಬಂಗಡಿ ಫ್ರೆಶ್ ಇತ್ತು, ಫ್ರೆಶ್ ಬಂಗಡಿ. ಹೌದು, ಚಟ್ಲಿ ಬೇಕಾ? ಹಾ, ಈಗ ಚಟ್ಲಿ ಇದ್ದಿದ್ದು ಬಿಟ್ಕ ಇಲ್ಲಿದ್ದಲ್ಲ ಕೇಳ್ರಿ ಹೆಂಗ್ ಮಕ್ಕಳೇ? ಕತೆ ಎಂತದ? ಓ, ಒಣಗಡ್ಡೆ ಬಬ್ದ ಲೇಟ್ ಆಗಿ ಬಂದು ಅದಕ್ಕೆ ಮಾಡ್ಬೇಡಿ. ಒಣಗಡ್ಡೆ ಮೀನಿತ್ತ ನಿಮ್ಮ ಹತ್ರ? ಮೂರ್ ದಿನ ಆಯ್ತು ಹಿಡಿದು ಮಳಿ. ಇವತ್ತು ಒಂದಿನ ಮಳಿ ಬಿಟ್ಟಿತ್ತು. ನಾನು ಒಣಸ ಚಟ್ಟಿ ಇನ್ನೂ ಒಣಿಲ್ಲ. ಒಣಗಡ್ಡೆ ಮೀನ್ ಬೇಕು ಈಗ. ಸಾಲಿ ಬೈಗಿ ಯಾರು ಇತ್ತ? ಒಣಗಡ್ಡೆ ಮೀನ್ ಬೇಕಾದ್ರೆ ಸ್ಟೇಟ್ ಬ್ಯಾಂಕಿಗೆ ಬೈಗಿ ಇತ್ತ? ಬೈಗಿ ಫ್ರೆಶ್ ಅಪ್ಪ. ನಾವು ಹಂಗಿಂದ ತರೋದು ಮಾರೋದಿಲ್ಲ. ನಮ್ಗೆಲ್ಲ ಕುಂದಾಪುರ ತೆಗಿರಾಕಿ. ಮುಳ್ಳಿತ್ತ ಬೈಂಗೆ? ಮೀನ ಮುಳ್ಳಿ ತಗೊಂಡ್ರೆ ಮುಳ್ಳಿಂದ ಮತ್ತೆ ಮುಳ್ಳಿ ಇರುತ್ತೆ ಬರ್ರ. ತಿಂಬತ್ತಿಗೆ ಮತ್ತೆ ಬ್ಯಾಗ್ ಇಟ್ಟತ್ತಲ್ಲ, ಹಂಗೆ ಚಪ್ಪಲ್ ಹಾಕತ್ತೀನಿ. ಚಪ್ಪಲ್ ಹಾಕತ್ತೀನಿ ಬಿಟ್ಟುದಿಲ್ಲ. ಈ ಅದಕ್ಕೆ ನೀವೇ ಸಹಿ ಹಂಗಾರ ನೀನ್ ಈ ಅದಕ್ಕೆ ಯಾವ್ದು ಕೊಡುದು? ಬಂಗಡಿ ಕೊಡುದ, ಬೈಗಿ ಕೊಡುದು, ಯಾವ್ದು ಕೊಡುದು ಹೇಳಿ? ಬೇಡ ನೀ ಮುಂದೋಗ್ ಯಾವ್ದು? ಅಲ್ಲ ಸಾಹೇಬ್ರು ಒಳ್ಳೆ ಮಾತಾದ್ರಿ ಎಮ್ಮೆ ಟ್ಯಾಂಕ್. ನೀ ಮುಂದೋಗ್. ಎರಡೇರ ಹೇಗಿದ್ರಿ? 100 ರೂಪಾಯಿ ಮೀನು ಕೊಡುದ? ಅಪ್ಪರ್ ಮಾಡಿ ಕಾಲ ಮಾರ್ರ. ಇವತ್ತು ಬೇಡ್ದ? ನಾಳೆ ಸೋಮವಾರ, ನಾಳೆ ತಿನ್ಲಕ್ಕ ತೊಂದ್ರೆ ಇಲ್ಲ. ಇವತ್ತು ಹೆಂಗು ಇಲ್ಲ ಆಯ್ತಲ್ಲ, ನಾಳೆ ತಿನ್ಲಕ್ಕ ಶೆಟ್ರ ಹೆಂಗೆ ಬೇಡ್ದ? ವೆಂಕಟ್, ನಾವು ಮೀನ್ ತಪ್ಪದೆ ಬಾರಿ ಕಷ್ಟದಂಗ್ ಮಾರ್ರ. ಇನ್ ಕೊತ್ತರಿ ಹಿಡ್ಕೊಂಡ್ ಹೋಗ್ದಂಗ್ ಮಾಡಿದ್ಯಾ? ಅಲ್ಲಿ ಅಂಬಿಕೆ ಕಳ್ಸಿ ಕೊಟ್ಟಿದ್ದೆ, ಅವ್ರು ಅಲ್ಲಿ ಮಾಡಿ ಇಡ್ತೀರಿ. ವೆಂಕಟ್ ಮೀನ್ ಇದೆಯಾ? ಬರ್ತೀರಾ ಇಲ್ಲಿ? ಇನ್ನ ಉಬ್ಬತ್ಕ ವೈಕ್ ಮಾರ್ರ. ಆ ಹೆಂಗ್ಸಿಗೆ ಯಾವ್ದೋ ಪರದೇಶದ ಬೈನ್ ಇಂಗ್ಲೀಷ್ ಬಿಟ್ರೆ ಬೇರೆ ಬರ್ತಿಲ್ಲ. ವಾರ ಕೂಡಲೇ ಮಾಂಜಿತ್ತ, ಅಂಜಲಿತ್ತ, ಪಾಂಪ್ಲೆಟ್ ಇತ್ತಾಗೆ ಅಂತ ತಕೊಂಬಿ ಅಂತ ಹೇಳಿ ಚೆರು ಚಂಪೇಟಿ ತಗೊಂಬ. ಅದ್ರಂಗೂ ಕಾಣಿಬೇಕಾರೆ ಈಗ ಗೂಗಲ್ ಪೇ ಇತ್ತ, ಫೋನ್ ಪೇ ಇತ್ತ ಹಾಕಿ ಅಂತ. ಬಡವ್ರ ಬೈಗಿ ಬೇಡ. ದೊಡ್ಡ ದೊಡ್ಡ ಮೀನು ನಾವು ಎಲ್ಲಿಗೆ ಹೋಗ್ದೆ? ಕಾಮ ಹೋಗಿ ಬಂದೆ. ಬರೋ ಅಷ್ಟೊತ್ತಿಗೆ ಒಂದೆಂತ ಗೊತ್ತಾ? ಮೀನೆಲ್ಲ ಸೈಕಲ್ ಹಾಕೋ ಆಯ್ತು. ಎಮ್ಮೆಟ್ಟೆ ಇರೆ ಪರಿಚಿಲ್ಲ. ಅದೇ ಕಾಮ ಅವ್ರು ಅಷ್ಟು ದೂರ ಹೋಗಿ ಬತ್ತೆ. ಎಂತ ಗೊತ್ತಾ? ಒಳ್ಳೆ ಹೆಂಗ್ಸೆ, ಪಾಪದ ಹೆಂಗ್ಸೆ, ಚೂರು ಜ್ವಾರಿ ಮಾಡತ್ತೆ ಅಷ್ಟೇ. ಹೌದೇ? ಅಷ್ಟೇ. ಕಾಬಿ ಇಲ್ಲ ಈಗ? ಕಾಬಿ ಗಾರಿ ಮಾರ ನಾವಿಲ್ಲ. ಕೆಜಿ ಗಟ್ಲಿ ಮಾಡೋದ ಈಗ? ಕೆಜಿ ಕಾಲು ಬಂದಿಗಳ ಒಂದು ಕಾಬಿ ಕೊಟ್ಟಿರತ್ತಿತ್ತು. ಕಾಬಿಯಲ್ಲಿ ಇಲ್ಲಿ ಈಗ ಏನಿದ್ರು ಕೆಜಿ, ಅರ್ಧ ಕೆಜಿ, 1 ಕೆಜಿ. ಅಯ್ಯಬ್ಬ ಸಾಕಾಯ್ತು. ಇಲ್ಲ ಹಂಗ್ ಬೀಳ. ಕರ್ದದಕ್ಕೊಂದ್ ಮೇಲ್ ಬಂದಿಲ್ಲ ವೆಂಕಟ್, ತುಂಬಾ ಖುಷಿ ಆಯ್ತು. ಎಂತ ಮಾಡೋದು ಹೇಳಿ ಅಮ್ಮ? ಎಲ್ಲರಿಗೆ ಮೀನ್ ಕೊಡ್ತೀರಿ, ಅವ್ರು ಬೈತಾರೆ.
ಮತ್ ನಮ್ಮ ಹತ್ರ ಇದ್ದೆಲ್ಲ ಕುಂದಾಪುರ ಕಸ್ಟಮರ್. ಯಾವ ಫಿಶ್ ಇತ್ತು? ಕುಂದಾಪುರ ಉಣ್ದೇ ಬೇಕಾದ್ರೆ ಹೋಯ್ಕಂತ್ರ ಮೀನ್ ಪಾರ್ತಿಲ್ಲ ಉಣ್ತಿಲ್ಲ ಅಲ್ಲೇ. ಮತ್ತೆ ಯಾವ ಫಿಶ್ ಇತ್ತು? ಫಿಶ್ ಪಾಂಫ್ರೆಟ್, ಅಂಜಲು, ಪ್ರಾನ್ಸು. ಪ್ರಾನ್ಸ್ ಪ್ರಾನ್ಸ್ ಅಂದ್ರೆ ಎಂತದೆ? ಅದೇ ನೀವೇನೋ ಚಕ್ಲಿ ಅಂತಿರಲ್ಲ. ಚಕ್ಕುಲಿ ಎಲ್ಲ ಚಟ್ಲಿ. ನಾನು ಪ್ರಾನ್ಸ್ ಅಂದ್ಕೊಂಡು ಯಾವ್ದೋ ದೇಶ ಬಿಟ್ಟು ಬಂದಿರಲ್ಲ ಆ ದೇಶ ಹೆಸರು ಮಾಡಿದ್ದೆ. ಚಟ್ಲಿ. ಓಕೆ. ಈಗ ಅಂಗಡಿ ಇತ್ತು, ಬೈಗಿ ಇತ್ತು, ಗನ ಚರು ಇತ್ತು, ಯಾವ್ದು ಬೇಕು ಹೇಳಿ. ಫ್ರೆಶ್ ಇದೆಯಾ? ಇಲ್ಲಿ ಕಾಂಬ್ರಿ ಅಲ್ಲ, ಕಣ್ಣು ಕಂಡ್ರೆ ಗೊತ್ತಾಗ್ತದೆ. ಕೆಂಪಿತ್ತ? ನಂದಲ್ದೆ, ನಾನು ನಿನ್ನೆ ಕುಡಿದು ಅಂತ ಹೇಳಿಲ್ಲ. ಇಲ್ಲಿ ಕಾಣಿ ಕಣ್ಣು. ಆಯ್ತು. ಮಾರ ಈ ಹೆಂಗಸರು ಅಗ್ಲಿ ಮಾಡೋದು ಕಂಡ್ರೆ ಬಂಗಡೆ ಒಂದೇಯಾ? ಬಂಗಡೆ ಇತ್ತಮ್ಮ, ಬೈಗಿ ಇತ್ತು, ಯಾವ್ದು ಬೇಕಾದ್ರೂ ಕೈಯೆಲ್ಲ ಸ್ಮೆಲ್ ಬರುತ್ತೆ. ಬಂಗಡೆ ಅವ್ರು ತಕೊಂಬೇ ಚರು ಚಪ್ಪೇಟಿ. ಹೇಳಿ ಅಮ್ಮ, ಯಾವ್ದು ಕೊಡುದು ಈಗ? ಬಂಗಡೆನೆ ಕೊಡಿ ಸಾಕು. ಬಂಗಡೆ ಕೊಡುದಾ? ಕ್ಲೀನ್ ಮಾಡ್ಕೊಡ್ತೀರಾ? ಆಗಲೇ ಹೇಳಿದ್ವಿ ಮೀನ್ ತಪ್ಪದೆ ಭಾರಿ ಕಷ್ಟ ಮಾರ್ರ. ಇನ್ನ ನಾವು ಈ ಕತ್ರಿಯಲ್ಲಿ ಇಟ್ಕೊ ಹೋಗ್ಬೋದೆ ಪಾತ್ರ ಯಾವ ಹೆಂಗ್ಸ ನೀವು ಸುಮ್ಮನೆ ಕಂತ್ರಿ ಒಂಚೂರ ದುಡ್ಡೆಲ್ಲ ಕಾಣಿಗೆ ಬತ್ತದ ಕಾಣಿಗೆ. ವೆಂಕಟ್, ನಿಮ್ಮ ಹತ್ರ ಸ್ಕ್ಯಾನರ್ ಇದೆಯಾ? ನನಗೆ ಅಂತ ಹೇಳೋದು ಓಯ್ ಇದ್ದ ಸ್ಕ್ಯಾನರೇ ಎಲ್ಲ ಹೊರದು ಬಿಸಾಕ್ತಾ ಇದ್ರು. ಟ್ಯಾಕ್ಸ್ ಕಟ್ಟು ಗೊತ್ತಿಲ್ಲ ಅಂದೇಳಿ ನಾವು ದುಡುದು 2 ಆಣೆ 3 ಆಣೆ ದುಡುದು ಹೋಯ್ ಹೋದ್ರಂಗೆ ನಾವು ಎಲ್ಲಿಂದ ಟ್ಯಾಕ್ಸ್ ಕಟ್ಟುದ? ಕೆಲಸ ಇಲ್ಲ ನಿಮಗೆ. ಈ ಕಡೆ ನಮ್ಮ ಹತ್ರ ಗೂಗಲ್ ಪೇ ಫೋನ್ ಪೇ ಇಲ್ಲ. ನೀವು ಬೇಕಾದ್ರೆ ನಾನು ಕ್ಯಾಶ್ ಕೊಡ್ತೀನಿ. ಕೊಡ್ತೀನಿ. ಎಷ್ಟು ಕೆಜಿಗೆ? ಕೆಜಿ 300 ಅಮ್ಮ. 300. ಹಾಗಾದ್ರೆ ಅರ್ಧ ಕೆಜಿ ಸಾಕು. ಸಾಯಂಕಾಲ ಚಿಕನ್ ತರ್ತೀನಿ ನಾನು. ಕಂಡ್ಯಾ ನಾ ಹೇಳಿದೆ ಎಲ್ಲಿಗಾರು ಹೋಯ್ನಾ? ಆಯ್ತು ತಗೊಂಡಿ ಅರ್ಧ ಕೆಜಿ ಕೊಡುವ. ಅವ್ರು ಒಂದು ಮೀನು ಜಾಸ್ತಿ ಇರಲಿ, 150 ಕೊಡಿ. ಒಂದ್ ಜಾಸ್ತಿ ಹಾಕಿನಿ. 150 ಕೊಡಿ. ಜಾಸ್ತಿ ಅಂತೆಲ್ಲ ಒಂದು ಬೈಗೆ ಹಾಕ್ತಿ ಬೇಕಾರೆ, ಒಂದು ಬೈಗೆ ಹಾಕ್ತಿ. ಎಂತ ಮಾಡು, ಸಾರಿ ಮಾಡಿ. ಶ್ರೀದೇವಿ ಇದ್ದಿದ್ರೆ ಕ್ಲೀನ್ ಆದ್ರೂ ಮಾಡ್ಕೊಡ್ತಿದ್ಲು. ನಿಮ್ದು ಶ್ರೀದೇವಿ ಅಂದ್ರೆ ಒಳ್ಳೆ ನೆನಪಾಯ್ತು ಮಾರ್ರೆ. ನಿಮ್ ಮಗಳಿಗೆ ಅದು ನಂಟಸ್ತಿಗೆ ಹೇಳ್ತೀರಾ? ಆಯ್ತಾ ಕಡಿ ಕದ? ಇಲ್ಲ ವೆಂಕಟ್, ನಿನ್ಗೆ ಗೊತ್ತಿತ್ತಲ್ಲ, ಅವಳು ನೀನ್ ಕಂಡು ಬೆಳೆದು ಹುಡುಗಿ ಅಲ್ದ. ಎಲ್ಲಾದ್ರೂ ಒಂದ್ ಘನ ಗಂಡಿದ್ರೆ ನಿನ್ಗೆ ಅವಳಿಗೆ ಒಪ್ಪುವಂತವಳು ಎಲ್ಲಾದ್ರೂ ಇದ್ರೆ ಊರೂರ್ ತಿರುಗ್ತಿಯಲ್ಲ, ನಮ್ಗೊಂದು ಹೇಳಾಯ್ತಾ? ರಾಕಿ ರಾಕಿ ಎದ್ಯಾ ಮಗ್ನೆ? ಓಯ್ ಈ ಹೆಂಗಸಿ ನೆನೆಸ್ಕೊಂಡ್ರೆ ಬೇಜಾರಂತೆ. ಎಂತಕಂದ್ರ ದೇಶ ಊರು ಬಿಟ್ಟು ಪರದೇಶಕ್ಕೂ ಅದು ದುಡುಕಂದೇಳಿ, ಮಕ್ಕಳು ಮರಿ ಸಾಂಕ, ಮನೆ ಮರಿ ಸಾಲ ತೀರ್ಸ್ಕ ಅಂದೇಳಿ. ಒಂದು 2 ಮಕ್ಕಳಿದ್ದು ಬರೀ ಬಿಲಾಸ್ ಬಿಟ್ಟವೆ. ಅದ್ರಂಗ ಒಂದು ಹೆಣ್ಣಿತ್ತು ಮರ್ರ, ಅದು ಹೆಣ್ಣಲ್ಲ, ಗೋಲ್ಡ್ ಕೋಟಿ. ಇವ್ರು ಹೇಳ್ರಿ ಎಲ್ಲಾರು ಒಂದು ಪ್ರಪೋಸಲ್ ಕಾಂಬ ಎದರ ಅಂಟಸಿಗೆ ಮಾಡುವ ಅಂದೇಳಿ ಕಂಡ್ರೆ ಊರೆಲ್ಲ ಒಂಡ ಅರತ್ತ. ಅದಕ್ಕೆ ಇಲ್ಲಿತ್ತು ಇಂತಲ್ಲಿ ಇದ್ದೆ ಮಂಗಿಲ್ಲ, ಸೂರಾಲ ಅರಮನೆಗೆ ಇದ್ದೆ ಮಂಗಿತ್ತು. ಹೌದೇ ನಗೆ ಹೇಳ್ಬಿಡಿ, ಹೌದೇ ಗೊತ್ತಾಯ್ತಾ? ಹಿಂಗೆ ಪತ್ತಿ ನಾವು ಎಂತ ಮಾಡುದಾರ ಹೆಂಗೆ ಹೇಳಿ? ಅಲ್ಲ ನಂಗೆ ಎಂತ ಗದಿಕ ಪ್ರಸಂಗ ಅಲ್ಲದೆ ಮೊದ್ಲೇ ಹೇಳ್ತಾರೆ ಆ ವೆಂಕಟಂಗ್ ಅಧಿಕ ಪ್ರಸಂಗ ಅಂತ. ಅದಕ್ಕಿಂತ ನಾ 7 ಮಾರಿ ಮೀನ್ ಮಾರ್ರ 4 ಕಡೆ ಪಾವಣಿಯರು ಜಾಸ್ತಿ ಆಯ್ತು ಅಲ್ಲದೆ. ಓಯ್ ಹೌದಲ್ಲ? ಅಧ್ಯಕ್ಷರು ಮಾಲ್ ಶೆಡ್ತಾರೆ. ಹಲೋ, ಹಾ ಶೆಡ್ತಾರೆ, ಹೇಳಿ ಹೇಳಿ ಹೇಳಿ. ಹಾ ಮೀನಿತ್ತು ಬಂಗಡಿ ಇತ್ತು, ಬೈಗಿ ಇತ್ತು, ಘನ ಚಟ್ಲಿ ಇತ್ತು. ಯಾವ್ದು ಕೊಡುದು? ಅಲ್ಲ ಕೊಟ್ಟಿಗತಿ ಅಲ್ಲ, ನೀವು ಹೆಂಗೂ ಸಿಕ್ಕುದಿಲ್ಲ. ನೀವು ಅಧ್ಯಕ್ಷರಂಬ್ರಲ್ಲ ಮಾರ್ರ, ನಿಮ್ಮನ್ನು ಕಾಣದ ತಿಂಗಳ ಗಟ್ಲಿ ಆಯ್ತು. ಅಡಿಲ್ಲ ಅಲ್ಲಿ ವಾಚ್ಮನ್ ಅಂತ ಕೊಟ್ಟಿಗತಿ. ಈ ಮಾಲ್ ಶೆಡ್ತಾರ ಗಮ್ಮತ್ ಅಂತ ಗೊತ್ತಾ? ವಿಶ್ವ ಕುಂದಾಪುರ ಕನ್ನಡ ದಿನ ಅದಕ್ಕೆ ಅಧ್ಯಕ್ಷರಂಬ್ರವ್ರು. ಅಧ್ಯಕ್ಷರ 8 ತಿಂಗಳಾಯ್ತು, ಕಣ್ಣಂಗೆ ಕಾಮಕಿಲ್ಲ. ಮೊನ್ನೆ ಡಿಂಕಿ ಡೈನಿಗೆ ಹೋಯ್ತು. ಡಿಂಕಿ ಡೈ ನಂಗೆ ಹೇಳ್ತಾರ ಕುಂದಾಪುರದ ಮೀಟಿಂಗ್ ಅಂದ್ರೆ ಸಹಿ ಅಂಬ್ರು. ಅವ್ರು 8 kg ರವಿ ಜಾಸ್ತಿ ತಗೋತ್ರು. ರವಿದಾಸಿ ಮೇಲೆ ರವಿದಾಸಿ ಮೀಟಿಂಗು ಈಟಿಂಗು ಒಂದು ಗೊತ್ತಿಲ್ಲ. ರವಿದಾಸಿ ಅಂತೂ ಫುಲ್ ಖಾಲಿ. ನಂಗೆಂತ ಗದಿಕ ಪ್ರಸಂಗ ಅಲ್ಲದೆ ನಾ ಮತ್ತೆ ಆಗ ಇನ್ನೊಂದು 4 ಮನೆಗೆ ಹೋಗ್ತಿತ್ತ ನಾ ಮತ್ತೆ. ರಾಕಿ ಎದ್ಯಾ ಮಗ್ನೆ? ಹಳ್ಳಿ ಹುಚ್ಚು ಹೋಯ್ತು ಮಾರ. ಮಲಿಕಂ ಬಿಡುತ್ತಾ? ಇದೊಂದು ಅಬ್ಜಿ ಕರುವುದು
ಎದ್ದಿಯಾ ಅಂದಾಳೆ ನಂಗೆ ಒಂಚೂರು ಮೊನ್ಕಮ್ ಲೇಟ್ ಹೋಯ್ ದಿನ ಲೇಟ್ ಮೊನ್ಕಮ್ ನಿಮ್ಗೆಲ್ಲ ಗೊತ್ತಲ್ಲ ಆಚಿಗೆ ಹೋಯ್ಕು ಅಲ್ಲಿಗೆ ಹೋಯ್ಕು ಇಲ್ಲಿಗೆ ಹೋಯ್ಕು ಮೇಲೆ ಹೋಯ್ಕು ಕೆಳಗೆ ಹೋಯ್ಕು ಎಲ್ಲ ಹೋಯ್ಕು ನನಗೆ ಏನ್ ಮಾಡಿ ಓಯ್ ಓದೇನ ನಿಮ್ಗೆ ಹಲ್ಲಿ ಹುಚ್ಚು ಇದು ಕುಡ್ದಿರಲ್ಲ ನೀವು ಇದು ಒಂಥರ ಖಾರ ಮಾರ್ರ ನಿಮ್ದು ಉಪ್ಪು ಈತಲ್ಲ ನಂಗೊಂಚೂರು ಲೇಟ್ ಬಂದ್ಕೊಂಡೆ ನಾನು ಹೇಳು ಎಂತ ಮಾಡುದು ಇವ್ರ ಮನೆ ಬಿಡ್ರಿ ಹಿಡಿತ್ರ ಎಷ್ಟು ಹಬ್ಬಿ ಒಂದು ನೀವು ಹಂಗೆ ಲೇಟ್ ಅಂತ ಹೇಳುದ ಓಯ್ ಕಮಿತಕ್ಕ ಲೇಟ್ ಅಂತ ನೀವು ಹೇಳುದ ಓ ನಿನ್ನ ಅಬ್ಬಿ ಹೇಳ್ಸುದಲ್ಲ ನಿನ್ ಗಂಡಿ ಹೇಳ್ಸುದು ಮಾತಾಡ್ತಾ ನನಗೊಂದು ತಲಿ ತಾರಿ ಆ ವಾಸನೆ ಒಳಗೆ ಇಪ್ಪಕಾರು ಅತ್ತ ಅಲ್ಲಿ ಅಲ್ಲಿ ವಾಸನೆ ಅಂದ್ರೆ ವಾಸನೆ ಮಾರ ನಿನ್ನು ತಲಿ ಓಡುದಲ್ಲ ಮಾರ್ರ ನೀವಾರು ಕೂಗಂಡ್ ಕಾಂಬ್ರಿ ಬಿಡಿ ನಾನು ನಿದ್ರಿ ಕಣ್ಣಂಗೆ ಎದ್ರಿ ಎಂತ ಮಾಡುದು ಅಂತ ಗೊತ್ತಾಗ್ತಿಲ್ಲ ನಂಗೆ ಅಯ್ಯೋ ದೇವ್ರೆ ರಾಕಿ ಎದ್ದೆ ಮೊನ್ನೆ ರಾಕಿ ಹಲೋ ಜಾಯ್ತಾ ಬ್ರೇಕ್ಫಾಸ್ಟ್ ರೆಡಿ ಇದೆ ರಾಕಿ. ನನ್ನ ಹೆಸರು ರಾಕಿ ಅಲ್ಲ ಎಷ್ಟು ಸರಿ ಹೇಳ್ಬೇಕಮ್ಮ ನಂಗೆ ರಾಕಿ ಅಲ್ಲ ರಾಕೇಶ್ ಅಂದಳಿ ಸೀಸನ್ ಇಟ್ಸ್ ಮೈ ಸ್ಟೈಲ್ ನಮ್ ಫಾರಿನ್ ಅಲ್ಲಿ ನಿಂಗೆ ದೊಡ್ಡ ನಮಸ್ಕಾರ ನಿನ್ನ ಫಾರಿನಿಗೆ ರಾಕಿ ನಿಂಗೆ ನಿನ್ ಫ್ರೆಂಡ್ಸ್ ಎಲ್ಲ ಮಾತಾಡುವಾಗ ಏನೂ ಆಗೋದಿಲ್ಲ ಆದ್ರೆ ಈ ಮಮ್ಮಿ ಮಾತಾಡುವಾಗ ಕಷ್ಟ ಕೇಳೋಷ್ಟು ಸೌಜನ್ಯನೂ ಇಲ್ಲ ನಿನಗೆ. ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲಮ್ಮ. ಮತ್ತೆ ನೀನು ಊರು ಬಿಟ್ಟು ಫಾರಿನಿಗೆ ಹೋದ್ಮೇಲೆ ನಮ್ಮ ಊರ್ ಬದಿಯ ಮಾತಾಡುವುದೇ ಮರ್ತು ಬಿಟ್ಟೆ. ಈಗ ಇನ್ನು ಬಂದ್ಕೊಂಡು ನಿಂಗೊಂದು ದೊಡ್ಡ ನಮಸ್ಕಾರ ಮರತಿ. ರಾಕಿ ರಾಕಿ ಎಂತಮ್ಮ ನನ್ನ ಅಮ್ಮ ಅಂತ ಕರಿಬೇಡ ರಾಕಿ. ಕಾಲ್ ಮೀ ಮಾಮ್ ಆರ್ ಅಟ್ ಲೀಸ್ಟ್ ಮಮ್ಮಿ. ನೀನ್ ಅಮ್ಮ ಅಂತ ಕರೆಯಕ್ಕ ನಾನು ನಿನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಳಿಸಿದ್ದು. ಮಮ್ಮಿ ಅಂದ್ರೆ ನಮ್ ಶಾಲೆಂಗ ನಮ್ ಮಾಸ್ಟರ್ ಮಲ್ಲಲ್ಲಿ ಬಾಲ್ಕೃಷ್ಣ ಶೆಟ್ಟಿ ಇದ್ರಲ್ಲ ಅವ್ರ ಮಮ್ಮಿ ಅಂದ್ರೆ ಈಜಿಪ್ಟಾಗೆ ಹೆಣ ಹುಳುದಂದು ಹೇಳ್ಕೊಟ್ಟಿರ. ನೀವೆಂತ ಆಂಟಿ ಸ್ವಲ್ಪ ಡಿಟೇಲ್ಡ್ ಅವ್ರ ಹತ್ರ ಸ್ವಲ್ಪ ಕನ್ನಡ ಕಲ್ತ್ಕ ಬನ್ನಿ. ನೀವ್ ಎಂತ ಆಂಟಿ ನೀವು ಆ ದೇವ್ರಿಗೆ ಗೊತ್ತಿತ್ತು. ಕಾರ್ತಿಕ್, ಫಸ್ಟ್ ಆಫ್ ಆಲ್ ಡೋಂಟ್ ಕಾಲ್ ಮೀ ಆಂಟಿ, ಇಟ್ಸ್ ಸೋ ಓಲ್ಡ್ ಫ್ಯಾಷನ್. ಕಾಲ್ ಮೀ ವರಮಹಾಲಕ್ಷ್ಮಿ ಆರ್ ವರ or at least Lakshmi. And second, we are in India, not in Egypt. Egypt ಅಲ್ಲಿ ಇಲ್ಲ ನಾವು. ಗಡ ನಿನ್ನ ಅಕ್ಕಂಗೆ ಮದಿ ಮಾಡೋ ಟೈಮ ಮಾಡಿರೆ ನಿನ್ನ ಅಬ್ಬಿ 7 ಮೊಮ್ಮಕ್ಕಳು ಅಜ್ಜಿ ಹತ್ತಿದ್ದಾಳೆ. ಈಗ ಆಂಟಿ ಅಲ್ಲ ಅಮ್ಮನ. ನೀ ಎಂತ ಹೇಳಿದ್ದು ಅಂತ ನಾನು ಕೇಳಿಸ್ಕೊಂಡೆ. ಬಿ ಕ್ವೈಟ್. ಆಂಟಿ, ಬಿ ಫಾರ್ ಬಾಲ್, ಕ್ಯೂ ಫಾರ್ ಕೈಟ್. ಕಾರ್ತಿಕ್, ಅಮ್ಮ ಏನ್ ಮಗನೆ ನೀನು ಈ ಹಳತಿನ ಕಾಲಕ್ಕೂ BP ಶುಗರ್ ಎಲ್ಲ ತರ್ಸ್ಕೊಂಬೇಡ ಮರತಿ. ಆದ್ರೂ ನೀನು ಅಜ್ಜಿ ಅಜ್ಜಿ. ಹಾಯ್ ಫ್ರೆಂಡ್ಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀದೇವಿ. ನಾನು ಎಲ್ಲಿಗೆ ಬಂದಿದ್ದೆ ಅಂತ ಕಾಣ್ತಿದ್ರ್ಯಾ? ನಾನಿವತ್ತು ಹಾಲಡಿ ಪ್ಯಾಟಿಗೆ ಬಂದಿದ್ದೆ. ಹಾಲಡಿ ಪ್ಯಾಟಿಗೆ ಎಂತಕ್ಕೆ ಬಂದ್ಕೆ ಅಂತಿದ್ರ್ಯಾ? ಹಾಲಡಿ ಪ್ಯಾಟಿಗೆ ಬಂದದ್ದು ಬೆಣ್ಣಿ ಮಸಾಲೆ ದೋಸೆ ತಿಂದು ಬಂದಿದ್ದೆ ಕಣಿ. ಬೆಣ್ಣಿ ಮಸಾಲೆ ದೋಸೆ ಹೆಂಗಿತ್ತು ಅಂತ ಹೇಳ್ರೆ ದೇವ್ರೆ ಇಷ್ಟು ದಿನ ಕೇಂಡದ್ದು ಕೊಂಡದ್ದು ಪೂರ್ತಿ ಸುಳ್ಳು ಕಾಣಿ. ಆ ಬೆಣ್ಣಿ ಮಸಾಲೆ ದೋಸೆ ಒಂದು ಬಾಯಿಗೆ ಹೈಕಣದ ಬೆಣ್ಣಿಗಿಂತ ಬೇಗ ದೋಸೆ ಕರ್ಕಿತ್ತು ಕಣಿ. ಅಷ್ಟು ಲೈಕ್ ಇದಿತ್ತು. ಹಾಗೆ ನೀವೆಲ್ಲರೂ ಬೆಣ್ಣಿ ಮಸಾಲೆ ದೋಸೆ ತಿಂಕೆ ಇವತ್ತೇ ಈಗಲೇ ಹೊಯ್ಟ್ಕೊಂಡು ಬನ್ನಿ. ಹಾಗೆ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಗೊತ್ತಾ? ನನ್ನ ಹೆಸರು ಹೇಳ್ರೆ 1 ಲೋಟಿ ಹೆಸರು ಬಾಯ್ದು ಫ್ರೀ ಕೊಡ್ತರು. ಹಾಗೆ ಈ ವಿಡಿಯೋ ಕಂಡ್ಕೊಂಡು ನೀವು ಹೊಯ್ರಿ ಅಂತ ಹೇಳಿ ಅಲ್ಲಿ ಹೇಳ್ರೆ ಅವರು ಪ್ರತಿ ದೋಸೆ ಮೇಲೆ ಬಿಲ್ ಮೇಲೆ ದೋಸೆ ಮೇಲೆ ಅಲ್ಲ ಕಡಿ ನಾ ದೋಸೆ ಅಂತ ಹೇಳಿದ್ರೆ ನೀವು ದೋಸೆಗೆ ಏನ್ ಬೇಡಿ
ಪ್ರತಿ ಬಿಲ್ ಮೇಲೆ 10% ಡಿಸ್ಕೌಂಟ್ ಕೊಡ್ತರು. ಹಂಗೆ ಇವತ್ತೇ ಹೋಯ್ನಿ ದ್ವಾಸಿ ತೀನಿ ನಂಗೆ ಬಂದು ಹೆಂಗಿತ್ತ ನಡಿ ಕಮೆಂಟ್ ಹಾಕಿ. ಓಕೆ, ನಂಗೆ ಗೊತ್ತು ನೀವೆಲ್ಲ ನನ್ನ ವಿಡಿಯೋ ಲೈಕ್ ಮಾಡ್ತೀರಿ ನಡಿ, ಆರು ಒಂದು ಎಕ್ಸ್ಟ್ರಾ ಹೇಳ್ತಿ. ನನ್ನ ವಿಡಿಯೋನ ಎಲ್ಲರೂ ಕಾಣಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಊರು ತುಂಬ ಹಬ್ಸಿ ಬಿಡಿಯತ್ತೆ. ಅಲ್ಲ ಮಾರ ಮಂಗಳೂರ ನೈಕೊಂಡು ಹಾಲಾಡಿ ಅಂತ ಹೇಳ್ತೀರಿ? ಅಲ್ಲ ಅದು ಯಾರು ಮತ್ತೆ ಎಂತದೆ ಮಂಗಳೂರಾಗಿದ್ದು ಹಾಲಡೆಗಿದ್ದು ಮೊನ್ನೆ ಹೋಗಿ ಹಾಲಡೆಗೆ ಅದು ಬೆಣ್ಣೆ ಮಸಾಲೆ ದೋಸೆ ವಿಡಿಯೋ ಬ್ಲಾಗ್ ಮಾಡಿ ಬಂದಿದ್ದಿ. ಅದು ಎಂಥದ್ದು ಲಾಸ್ಟಿಗೆ ಎಂಥದ್ದು ಕುಯ್ ಕುಟಿ ಆಯ್ತಮ್ಮ. ಆ ಕುಯ್ ಕುಟಿ ಅದು ಸರಿ ಬತ್ತಾ ಅಪ್ಲೋಡ್ ಮಾಡ್ತಂಗೆ ಅನ್ನೋದೇ ಅಪ್ಲೋಡ್ ಮಾಡ್ಕಲ್ಲ. ಅದಕ್ಕೋಸ್ಕರ ಈಗ ಮಾಡಿಕೊಡಿ ಅಂದ್ರ ಮೇಲೆ ನಾ ಇಲ್ಲ ಫಂಕ್ಷನಿಗೆ ಅಂತ ಬಂದ್ರ ಮೇಲೆ ನಾನು ಅಲ್ಲಿ ಹೋಗಿ ವಾಪಸ್ ಮಾಡೋಕತ್ತ. ಅದಕ್ಕೆ ಇಲ್ಲ ಕೂತಲ್ಲ ಒಂದು ಮುಗಿಸಿಬಿಟ್ಟಿ. ಇಲ್ಲಿಗೆ ಎಂತ ಬಂದ ಇಲ್ಲಿಗ ಚಂಡಿ ಬಡಕ್ ಬಂದದ್ದು. ಎಲ್ಲಿಗೆ ಎಂತಕ್ ಬಂತು? ಇಷ್ಟ ಸ್ಟೇಜ್ ಹಾಕೊಂಡಿಲ್ಲ ಕುಂದಾಪುರ ಕನ್ನಡ ದಿನಾಚರಣೆ ಮಾಡ್ತಿದ್ರು, ಇಲ್ಲಿಗೆ ಎಂತಕ್ ಬಂದಮ್ರ. ಓಹೋ, ಬೇಡ ಬತ್ರ ನಿಮ್ಮನ್ನು ಕರೆದಿರಾ? ನಮ್ಮನ್ನು ಕರ್ದಿರ ದೇವ್ರೆ, ಈ ಶ್ರೀದೇವಿನ ಕರ್ದಿರ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಮರ್ರೆ. ಮಾಲಕ್ ಪರೀಕೆ ನಿಮ್ಗೆ? ಮಾಲಕ ಪೈಕ್ಯಾರಲ್ಲ, ಮಾಲಕ ನಮ್ದು ಅಕ್ಕ. ಏನ್ ಅನ್ಕೊಂಡಿರಿ? ಅವ್ರು ಇಲ್ಲಿ ಪ್ರೋಗ್ರಾಮ್ ಮಾಡುದಂದ್ರೆ ಹೇಳ್ರು ಫಸ್ಟ್ ಕರುತ್ತೆ ನನ್ನ. ಶ್ರೀದೇವಿಯ ಬಾ ಒಂದು ಇಲ್ಲೆಲ್ಲ ಕೈಕೋಚ್ ಮಾಡಿ ವಿಡಿಯೋ ಮಾಡಿ ಒಂದು ಅಪ್ಲೋಡ್ ಮರತಿ ಅನ್ನಡಿ ಹೇಳಿ. ನಿಮ್ಗೆಲ್ಲ ಎಂತ ಗೊತ್ತು? ಕೆಲ್ಸಕ್ಕೆ ಬಂದಕ್ಕಂತ ಅಲ್ಲ ಅದೇ ಕೆಲಸ ಅಲ್ಲ, ಇನ್ನೂ ಒಂದಿತ್ತು. ಅದು ಇಲ್ಲಿ ಅವ್ರು ಯಾರೋ ದಯಾನಂದ್ ಶೆಟ್ರ್ ಇದ್ರಲ್ಲ, ಅಲ್ಲಿಗೆ ಅವ್ರು ಎಲ್ಲಿಗೆ ವಾರ ಅಲ್ಲಿದ್ರು. ಅವ್ರ ಹೆಂಡತಿ ಎಲ್ಲಿದ್ರು? ಅವ್ರ ಹೆಂಡತಿ ನನ್ ಕಾಣ್ಕಿ ಇತ್ತು. ಅಕ್ಕನೇ ನಿಮ್ಮ ಫೋನ್ ಕಾಲಿಗೆ ಒಂದು ದೊಡ್ಡ ನಮಸ್ಕಾರ. ಇವ್ರು ಎಂತ ಆಯ್ತು ಅನ್ಕೇಂತ್ರಿ ಈಗ ದಿನಾ ರಾತ್ರಿ ದಯಣ್ಣ ಒಂಚೂರು ಮನಿ ಬೇಗ ಬನ್ನಿ ಮಾರ್ರೆ. ಅವ್ರ ನಿಮ್ಮ ಹೆಂಡತಿ ಒಂದು ಬ್ಲಾಗ್ ಮಾಡಿ ನಮ್ದೊಂದು ಎಂತ ಈಗ ಆಟಿಗೆ ತಿಂಗಳಿದೆ ಅಂತ ಸ್ಪೆಷಲ್ ತಾಲಿ ನಡೀತಿತ್ತಲ್ರ, ಅದ್ರದ್ದು ವಿಡಿಯೋ ಮಾಡಿ ಹಾಕ ಅನ್ನಲ್ಲಿ ಹೇಳಿ ರಾತ್ರಿ ಇವ್ರ ಮನೆ ಬಪ್ಪಲ್ಲರಿ ಫೋನ್ ಮಾಡ್ತಾ ಇಕ್ಕಂ. ಬಂದ್ರ ಮೇಲೆ ಫೋನ್ ಮಾಡುದಿಲ್ಲ, ಬಂದ ಮೇಲೆ ಉಣ್ಕ ಬಿತ್ಕಂದಿಲ್ಲ ಇವ್ರು ಅನ್ಕೊಂಡ್ಸಪ್ಪ. ಹೋಗ್ಲಿ ಯಾಸು ಮಾಡುದು ಯಾವ ಬದಿ ಸಾವ್ದೊಂದು ಗೊತ್ತಿಲ್ಲ ಈ ಗೊಡ್ಬಿಡಿ ಒಳಗೆ. ಅಲ್ಲ ಇದೆಲ್ಲ ತಿನ್ನು ಹೊಟ್ಟೆ ಹಾಳಾರೆ ಅಂತ ಮಾಡುದೆ? ನೀವು ಮಂಗಳೂರಾಗ ಐಕಂಡ ಹೊಟ್ಟಿ ಹಾಳಾರೆ ಅಂತ ಮಾಡೋಕೆಂತ್ರಿ. ನಮ್ಮ ಅಣ್ಣ ಕುಲ್ಲಲ್ರಿಗೆ ಒಂದು ಫೋನ್ ಮಾಡ್ರೆ ಸಾಕು, ರಾತ್ರಿ ಹೋಗಲು 365 ದಿನ ಅವರು ನಿಮಗೆ ರೆಡಿ ಇರ್ತಾರೆ. ಅದು ಗೊತ್ತಾ ನಿಮ್ಗೆ? ಎಂತೆಂತ ಡಾಕ್ಟರ್ ಇದ್ರು ಮಾರ್ರೆ ನಮ್ಮ ಕುಂದಾಪುರದವರೇ ಇಲ್ಲ. ಅವ್ರನ್ನೆಲ್ಲ ಬಿಟ್ಟು ಹಾಕೊಂಡು ನೀವು ಹೊಟ್ಟಿ ಹಾಳಾರ ಅಲ್ಲ. ಎಲ್ಲಕ್ಕಿಂತ ಮೊದ್ಲು ಹೊಟ್ಟಿ ಹಾಳಪ್ಪದೆ ಹೆಂಗೆ? ನಾನ್ ತಿಂದು ಈ ನಮ್ನಿ ಬೆಳೆದ್ರ ಮೇಲೆ ನಿಮ್ ಹೊಟ್ಟಿ ಹಾಳಪ್ಪ ಸಾಧ್ಯ ಇತ್ತ? ಮಾತಾಡ್ತಾರಪ್ಪ ಯಾರು ಹೇಳಿ. ಒಂದು ವಿಡಿಯೋಗೆ ಒಂದು ಕಮೆಂಟ್ ಅಂತ ಬಂದಿತ್ತು, ಅದೊಂದು ಎಡಿಟ್ ಕಡಿಮೆ ಮಾಡ್ತನಪ್ಪ. ತಾಬ್ದು ಹಬ್ಬದಲ್ಲ ಮಂಡಿ ಹೊಡೆದಾಗ್ತೀನಿ ನೀ ಬಿಡು ಮಾರ ಬಿಡ ಅವಳು ಮಂಡಿ ಹೊಡೆದ. ದೀನದಯಾಳು ಧರ್ಮ ರತ್ನಾಕರ ರಾವ್ ಬಹದ್ದೂರ್ ರವಿಚಂದ್ರ ಶಾಸ್ತ್ರಿ ರಾಠೋಡರ ಮರಿ ಮೊಮ್ಮಗನಾದ ನನ್ನ ಮನೆಗೆ ಕಾಗೆ ಹೋಗ್ದಂಗು ನಮ್ಮನೆಯಿಂದ ನಂದೇ ಪಾತ್ರೆ ಪುಡಿಗಳನ್ನೆಲ್ಲ ಹೊರಕೆಸಿತಾಳಲ್ಲಪ್ಪ. ಇವಳಿಗೆ ಲಕ್ವಾ ಹೊಡೆದು ಹಣೆಗಕ್ಕಿ ಚಾಪೆಲ್ ಮುದ್ರಕೊಂಡು ಹೋಗಿ ಇವಳು ಮನೆ ಮುಂದೆ ಹೊಗೆ ಹಾಕಿಸಿ ಬಿದ್ರು ಮೋಟಲ್ ಮೆರವಣಿಗೆ ಹೋಗ ಈ ಉರಿ ಮುಸುಡಿ ನರಿ ಮುಸುಡಿಯ ಕಿರಿಕಿರಿಯ ಕರಿಮಾರಿಯ ಗುರುಗುರು ಹೊಗೆಗೆ ಆವಾದ್ರೂ ಕಚ್ಚ ಪಾದ ಚೇಳಾದ್ರೂ ಕುಟ್ಕ ಪಾದ, ಆವಾದ್ರೂ ಕಚ್ಚ ಪಾದ ಚೇಳಾದ್ರೂ ಕುಟ್ಕ ಪಾದ, ಹೊಟ್ಟಿಯ ನೋವು ಬಂದು ಹಟ್ಟಿಯ ಇಳಿಯ ಪಾದ, ನಾಕಾರು ಜ್ವರ ಬಂದು ನಳ್ಳಾಡಿ ಸಾಯವಾದ, ಕಳ್ಳಿ ತಲೆ ಮ್ಯಾಲ್ ಬಳಿಯ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ.
ಬಾಳ್ಸ್ಕೊಂಡು ತೆಗಿತ ನೀನು ನಿಮ್ ಮಾತಾಡ್ಬೇಡ ನೀನು ಹಿಡ್ಕೋ ಅಲ್ಲ 3 ಕಿಲೋಮೀಟರ್ ಬಿದ್ದಿದ್ದ ಈ ಒಂದು ದೂರದಲ್ಲಿಗೆ 3 ಕಿಲೋಮೀಟರ್ ಈಗ ಕಾಣಿ ಮಾಡತ್ ನಾಟಕ ಅಕ್ಕಂದೇಳಿ ಬಿಟ್ಟಿದ್ದೀವಿ ಒಂದೀಗಂದ್ರೆ ಗಂಡೆ ನಾನಿಲ್ಲ ಅವನು ಬೆಂಕಿ ತುಪ್ಪ ಹಾಕೋದ ಅಜಯ್ ಮಂಡಿ ಮೇಲೆ ಕಾಯ ಹೊಡಿಕಪ್ಪ ನಾನಿಲ್ಲ ಅಚ್ಚ ಆ ಸುಮ್ಮನೆ ಅಚ್ಚ ಮಗ ರಾಕೇಶ ಇವತ್ತಿನ ಪೇಪರ್ ಒಂಚೂರು ಕೊಡು ಮಗ ಅಜ್ಜ ನಿಮ್ಮ ನೀವು ಪೇಪರ್ ಬತ್ತಲ್ಲ ಅಜ್ಜ ಮೇವರಿ ಒಲಿ ಕಿಚ್ಚೊಟ್ಟಗಾಗ್ರಿಯಾ ಬತ್ತತ್ ಮರೆಯ ಆ ಹಪ್ಪಿಡದ್ ನಾ ಇತ್ತಲ್ಲ ಮರೆಯ ಪೇಪರ್ ಹಾಕುದೇ ತಡ ಹೊರದು ಕೀಸ್ ಮಾಡಿ ಓ ಅಜಯ ನೀವು ತಪ್ಪು ಮಾಡ್ಬಿಟ್ರಿ ಎಂತ ಮನೆ ಓದಿತ್ತಲ್ಲ ಅದಕ್ಕೆ ಹಾಕಿ ಕೀಸ್ ಮಾಡಿ ಹೋಗಿದ್ದೆ ನಾನು ನೀವು ಆಗಂಡಿ ನೋಡ್ಸಿ ಏನ್ ಸುಖ ಇಲ್ಲ ಅದು ಪಡವಿದ್ದಲ್ಲ ನೀವು ಸುಮ್ಮನೆ ಮೈಕ್ ಹೈಕಂಡು ಆರಾಮ್ದಾಗ ಕೂಕಣಿ ಅದು ಪಡವಿದ್ದಲ್ಲ ಅಜ್ಜ ವಯಸ್ಸಾರ ಹಿಂಗೆ ಮೈಕಲ್ಲಿ ಹಿಡ್ಕೊಂಬತ್ಲ ಅಜ್ಜನ ಕೈ ಮೈಕ್ ಕೊಡುದು ಮತ್ತೆ ಓಡುದು ಎಂತ ನಿಮ್ಗೆ ವಯಸ್ಸಾಗಿರ ಮೇಲೆ ಸುಮ್ಮನೆ ಕಣೆ ಓಡುದು ಅಂತ ಮತ್ತೆ ಐದಿದ್ದೆ ಅಂತ ಮತ್ತೆ ಯಾಕೆ ಮಾರ್ರ ನೀವು ಆ ಗಂಡಿನ ಸುದ್ದಿ ಹೋಯ್ಬೇಡಿ ತಡಿ ನೀವು ಓಡ್ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಸಿಕ್ಸಿ ಬಿಡ್ಕಂತಿ ತಡಿ ಓಡು ವಯಸ್ಸಲ್ಲ ಅಕ್ಕ ಅಲ್ದ ಸ್ವಲ್ಪ ಊಕ ಓಡು ಕಾತಿ ನಿಮಗೆ ಐದಿದ್ದಲ್ಲ ಎಂತ ಮಾಡ್ತೀರಿ ಅಲ್ಲ ನಿಮ್ಗೆ ಐದಿದ್ದೆ ಅಂತ ಅಲ್ಲ ಆ ಗಂಡರು ಗನದಾಗ ಹತ್ತು ಹಡಿ ಪಡೆದಿ ಅದು ಅದನ್ನ ಕಟ್ಕೊಂಡು ನಿಮ್ಗೆ ಹೋಯ್ ಪಡಿಯಾ ಕೊಡ್ತೀರಾ ನೀವು ಮಂಡು ಹೊಡಿತೀರದು ನಿಂತು ಮಣ್ಣು ಹೋಗಿದ್ದೀನಿ ನಾ ಅಜ್ಜ ಅವಳು ಗಂಡು ಬೀರಿ ಕಂಡ ಮಾಡ್ತಾಳ ಹೇಳ್ತೆ ಅವ್ನ ಸುದ್ದಿ ಬಾಪ್ ಕಾಗ ಅಂತ ಹೇಳಿ ಅವ್ನ ಸುದ್ದಿ ಬಾಪ್ ಕಾಗ ಅಂತ ಹೇಳಿ ಅಲ್ಲ ಅಜಯ ನಿಮ್ಮನೆ ನಾಯಿಗ ಆಯ್ಕಾತೆ ನಿಮ್ಮನೆ ನಾಯಿ ಸಮ ಮಾಡಿತ್ತು ಎಂತ ಕೇಳಿ ಎಂತಾಯ್ತು ಅದಕ್ಕೆ ನೀವು ಹೊಟ್ಟಿಗೆ ಹಾಕುದಿಲ್ಲ ಬಟ್ಟಿಗೆ ಹಾಕುದಿಲ್ಲ ಅದಕ್ಕೊಂದು ಕೂಳ್ ಹಾಕಿರ ಅದು ಯಾರ ಮನೆ ಪೇಪರ್ ಹೊರಿತಿತ್ತ ಮೊನ್ನೆ ನಾನು ಬ್ಲಾಗ್ ಮಾಡೋಕಂತ ಹೊಯ್ಟಿದಿ ಹೊಯ್ಟ್ಕೊಂಡು ಹೆರ್ಪಂದು ಮೆಟ್ಟು ಹುಡುಕ್ತಿ ಎಲ್ಲಿದ್ ಮೆಟ್ಟು ಹೊರತು ಚಪ್ಪನ್ ಚೂರ್ ಮಾಡಿ ಹಾಕಿತ್ತೀವ್ರ ನಂದು ಕಪ್ಪಲ್ ಹೊರತಾಕಿತ್ತ ನಿಮ್ಮನೆ ನಾಯಿ ಸ್ವಲ್ಪ ಕೊಟ್ಟ ನೀನ ತಡ್ಕೋ ಮಾರ ಒಂಚೂರು ತಡ್ಕೋ ನಾನ್ ಮಾತಾಡ್ತಾ ಇಲ್ಲ ಮಗ ಒಂಚೂರು ಸಮಾಧಾನ ಮಾಡ್ಕೋ ನೀನ್ ಇಷ್ಟ ಅಲ್ದ ನಾಡಿದ ನನ್ನ ಸಾಯಿಬ್ರು ಕಟ್ಟಿ ಸಂತಿಗೆ ಹೋಗ್ತಿದ್ದೆ ನಿನ್ಗೊಂದು ಗನ ಮೆಟ್ ತಕ್ಕೊಡ್ತೆ ಅನ್ನ ತಕ್ಕೊಡ್ತೆ ನಿಂಗೂ ತಕ್ಕೊಡ್ತೆ ಅಲ್ಲ ಮಕ್ಕಳೇ ಅಬ್ಬಿಯಲ್ಲಿ ಕಾಂತಿಲ್ಲ ಅಬ್ಬಿಯಲ್ಲೆಲ್ಲ ಅಡುಗೆ ಮನೆಗೆ ಇದ್ದಾಳೋ ಎಲ್ಲಿದ್ದಾಳೋ ನಂಗೇನ್ ಬೇಕು ಅಬ್ಬಿ ಸುದ್ದಿ ಅಬ್ಬಿ ಬಂದಾಳಲ್ಲ ತಗೊಳ್ಳಿ ಅಂಕಲ್ ಪೇಪರ್ ಈ ಪೇಪರ್ ಸಮಾಧಾನ ಇತ್ತು ಅದು ಹೊಯ್ಲಿ ವರ ನಿಮ್ ಮಗಳಿಗೊಂದು ನೆಂಟಸ್ತಿಕೆ ಬಂದಿತ್ತಲ್ಲ ಅದು ಎಂತ ಆಯ್ತಲ್ಲ ಅದು ನಾನು ಹೇಳ್ತೀಯ ಅಜಯ್ ಕೇಳಿ ಅದು ಅವ ಮನೆ ಬಂದ್ಕೊಂಡು ಕೇಂಡ ನಿಮ್ಮ ಹೆಸರು ಎಂತ ಏನು ಎಂತ ಎಲ್ಲ ಕೇಂಡ ನಾನು ಹೇಳ್ದೆ ಅದಕ್ಕೆ ನೀವೆಂತ ಕೆಲಸ ಎಂತ ಮಾಡೋದು ಕೇಂಡ ನಾನು ಫುಡ್ ಬ್ಲಾಗ್ ಮಾಡ್ತಿ ರೀಲ್ಸ್ ಮಾಡ್ತಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತಿ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತಿ ಇದರಿಂದ ಫಾಲೋವರ್ಸ್ ಬರ್ತಾರೋ ಅದ್ರಿಂದ ಇನ್ಕಮ್ ಬತ್ತ ಪ್ರಮೋಷನ್ ವಿಡಿಯೋದ ಇನ್ಕಮ್ ಬತ್ತ ಇಷ್ಟು ಅಂತ ಹೇಳ್ದೆ ಅದಕ್ಕೆ ಅವ ಹೇಳ್ದ ಮತ್ತೆ ಯಾರ ಮೇಲೂ ಮಾಡ್ತೀರಿ ಯಾಕೆಂಡ ಮತ್ತೆ ಯಾರ ಮೇಲೆ ಬಿಡೋಕತ್ತ ಅಜಯ್ ಕಲ್ತದ್ದ ಹಿಂದಿನ ಯಾರು ಹೇಳಿ ನಮ್ ಕೊಲ್ತದ್ ಬಿಡ್ತಿ ಹೆಂಡ್ತಿ ಬಿಡ್ತಿ ಕೇಂದ್ರ ಹೆಂಡ್ತಿನವ್ರು ಬಿಡ್ತಿ ಕೊಲ್ತದ್ ಬಿಡುದಿಲ್ಲ ನಮ್ ಕತಿ ಹಂಗೆ ಕಡಿಯಾರ ಇವ್ರು ಬಿಡಿ ಅದು ಬೇರೆ ವಿಷಯ ಇದೇಂತ ಗೊತ್ತಾ ಅದೇ ಹಂಗೆ ಹೇಳ ಹಂಗಾರ ನೀವು ಮುಂದುವರಿಸಿ ನಾ ಮುಂದುವರಿತಿ ಅಂದ ಹಂಗಾರ ಬಾಗ್ಲಲ್ಲಿ ಅವನಿಗೆ ಮಳ್ಳ ಡ್ರಮ್ಮು ಫ್ರಿಜ್ ಒಳಗೆ ಹಾಕಿ ಉಳ್ಳು ಮದಿಯ ತುಂಬಿ ಬಿಟ್ಟು ನೀವಿಬ್ರು ಎಂತ ಸ್ಟೇಜ್ ಆಚೆಗೆ ಹೋಗಿ ಹಾಕ್ತ್ರಿ ಅಲ್ಲ ನಂಗೆ ಒಂಚೂರು ಮರ್ಯಾದೆ ಅದನ್ನು ಈ ಸಿಗಡಿದಿಂದ ತಮ್ಮ ಸಮಾಧಾನ ಅಜಯ ಅವನಿಗೆ ಹೇಳಿ ನಾನು ಇವತ್ತಿನ ದಿನ ಅವನು ಮ್ಯಾಲೆ ಬಟ್ಕೊಂಡು ನಿಂತ್ಕೊಂಡು ಬಾಯ್ ಬಿಟ್ಟು ಅದು ಹೋಯ್ಲಿ ವರ ಇದಕ್ಕಿಂತ ಮೊದ್ಲೇ ಒಂದು ಗಂಡು ಕಾಮ್ ಬಂದಿತ್ತಲ್ಲ ಅದ್ರ ಕತಿ ಅಂತ ಅದನ್ನು ಅವಳನ್ನೇ ಕೇಳಿ ಅವಳು ಮಾತಾಡೋದ್ ಬಿಡ್ತಾಳ ನನ್ನ ಎಂತ
ಹೇಳ್ಕ ಮತ್ತೆ ಅವಳ ಹತ್ರ ಕೇಳ್ರಿ ಅಲ್ಲ ನೀವು. ಈಗ ಅಪ್ಪಿ ಮಗಳು ಯಾರ ಹತ್ರ ಒಬ್ಬರ ಹತ್ರ ಕೇಳ್ಕಲ್ಲ ಮರೈತಿ. ನಂಗೆ ಬಂದ ನೆಂಟ ಸಿಗಲ್ದ ವಿಷಯ ಗೊತ್ತಾಯ್ತಲ್ಲ. ವಿಷಯ ಗೊತ್ತಾಗ್ಬೇಕು. ನಂಗೆ ಬಂದ ನೆಂಟ ಸಿಗ ನನ್ನ ಹತ್ರ ಕೇಳಕ್ ನೀವು. ಆಯ್ತು ಹೇಳು. ಹಾ ಅವ ಬಂದ. ಅವ್ನ ಸಂಬಳ ಎಷ್ಟು ಗೊತ್ತಾ ನಿಮ್ಗೆ? 4 ಅಣಿ 8 ಅಣಿ ಪವಾಣಿ ಅವ್ನ ಸಂಬಳ. ಆ ಸಂಬಳದಾಗ ನಂಗೆ ದಿನ ಹಬ್ಬದ ನಾನು ಒಂದು ಕುಂದಾಪುರ ಬ್ಲಾಗ್ ಮಾಡೋಕೆ ಹೊರಗೆ 1,500 2,000 ರೂಪಾಯಿ ದಿನ ಖರ್ಚು. ಮತ್ತೆ ವಿಡಿಯೋ ಮಾಡ್ಕ, ಎಡಿಟ್ರಿ ದುಡ್ಡು ಕೊಡ್ಕ, ಮ್ಯೂಸಿಕ್ ದುಡ್ಡು ಕೊಡ್ಕ, ಕಾಪಿ ರೈಟ್ಸ್ ಇದ್ ಮ್ಯೂಸಿಕ್ ಹುಡ್ಕ ಬರ್ಕ, ಎಷ್ಟು ಕೆಲ್ಸ ಇತ್ತಲ್ಲ ಅದಕ್ಕೆಲ್ಲ ದುಡ್ಡು ಕೊಡಬೇಡ್ದ. ನಾಚರ್ದಲ್ಲಿ ಎಂತ ಬೇಕಾದ್ರೆ ತಗೊಂಡಿದ್ರು ಹೊಟ್ಟಿಲ್ಲ. ಎಡಿಟ್ರಿಗೆ ಮ್ಯೂಸಿಕ್ ತರಿಗೆ ಅವ್ರಿಗೆ ದುಡ್ಡು ಕೊಡಬೇಡ್ದ ಅಜಯ. ಹಾ ಕಡೆ ಅವನ ಹತ್ರಕ್ಕೆ ಅವ ತಿಂಗಳಿಗೆ 500 ರೂಪಾಯಿ ಕೊಡು ಕಡಿ ಅಂತ ಅವ ಅಷ್ಟು ಪವಣಿ ತಗೊಂಡು ಕೊಟ್ಕೊಂಡು ನಿನ್ ಮದ್ಯಾ ಅಜ್ಜ ಅಜ್ಜ ಇವನಿಗೆ ಅಂಬನಿ ಮಗನ್ನೇ ಕರ್ಕ ಬರ್ಲಿಕ್ಕಿತ್ತು ನಮ್ಮ ಮದಿ ಮಾಡು. ಹೇಳಿದೆ ನೀನು. ಅಜಯ ಬರ್ಬೇಡ ಮುಂದೆ ಬರ್ಬೇಡ ಮುಂದೆ ಜಕಣಿ ಆಕಾಶಕ್ಕೆ ಏಣಿ ಆಗ್ತಾಳ ಅಜಯ. ಸಮಾಧಾನ ಮಾಡೋದಲ್ಲ ಅವ್ರಿಬ್ರಿಗೆ ಹೇಳ. ಮಗ ಅಂದ್ರೆ ಸಾಕು ನೈಲ್ ನೈಲ್ ಅಂತೆ ನೀನು. ಗಂಡಿದ್ರು ಸೈ ಅಪ್ಪಿದಿ ಕಳಿ ಗಂಡುಗಳಂದ್ರೆ ಸೈ ಆಯ್ತು ಮುಗೀತಲ್ಲಿ. ಅಯ್ಯೋ ಮಕ್ಳೇ ಸ್ವಲ್ಪ ಬಾಯಿ ಮತ್ಕಣಿ ಹೇಳಿ ಅಜಯ. ಅಲ್ಲ ದೇವಿ, ನಿನಗೂ ನಿನ್ನ ಅಮ್ಮನಿಗೂ ಇನ್ ಯಾವ ನಮ್ಮನಿ ನೆಂಟು ಸಿಕ್ಕಿ ತೋರ್ಸುದು ನಾನು? ಎಷ್ಟು ಆಯ್ತು ತೋರ್ಸುದು? ನಿಂಗೆ ಯಾವ ನಮ್ಮನಿ ಗಂಡು ಬೇಕಿದ್ದೆ? ನಂಗೆ ಯಾವ ನಮ್ನಿ ಗಂಡು ಬೇಕಾ? ಮತ್ತೆ ನಾ ಹೇಳಿ ನಮ್ನಿ ಹುಡುಕ್ತೀರಾ? ಹುಡುಕ್ತಾ ಇದ್ನಲ್ಲ. ಹಾ ನೀವು ಮಗಂದ ಕೆಲಸ ಮೊಮ್ಮಗಳಿಗೆ ಒಂದು ಮದಿ ಆಯ್ತು. ಅಕ್ಕಂಗ ಕೇಳಿ, ನೀವು ಹೆಂಗಿನ ಸಂಬಂಧ ಬೇಕೇನ್ರಿ? ನೀವು ಮೊನ್ನೆ ಒಂದ್ ಸಂಬಂಧ ಕಳ್ಸ್ರಿ. ಹೆಂಗಿದಿತ್ತದ? ಅವ್ನ ಇಡೀ ಕೂಡ್ ಕುಟುಂಬ ಅವನೊಟ್ಟಿಗಿತ್ತು. ಅಪ್ಪ ಅಬ್ಬ ಅಪ್ಪಿ ಅಜ್ಜ ಅಜ್ಜಿ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಮರಿ ಮಕ್ಕಳು ಇದೆಲ್ಲ ಆದ್ಮೇಲೆ ನಾನೆಂತ ಮಾಡೋದು? ಅವ್ರಿಗೆ ಅಡಿಗೆ ಮಾಡಿ ಹಾಕುದಾ, ಅವ್ರ ಪಾತ್ರ ತೊಳುದಾ, ಅವ್ರ ಬಟ್ಟೆ ಒಗುದಾ, ಅವ್ರ ಬಟ್ಟೆ ಒಗದ್ ಮಡ್ಸುದಾ, ಒಣಸುದಾ, ನೆಲ ಒರ್ಸುದು ಗುಡ್ಸುದು, ಲಾಸ್ಟಿಗೆ ಎಲ್ಲ ಇಲ್ಲ ಅಂತ ಹೇಳ್ಕೊಂಡು ಅವ್ರ ಮಕ್ಕಳು ಪುಂಡಿ ತೋರಿಸುದು. ಇಷ್ಟೇ ಆಯ್ತು ನನ್ ಜೀವನ. ಇದೆಲ್ಲ ಮಾಡ್ಕೊಂಡು ನಾನು ಹೆಂಗ್ ಬದುಕುದು ಹೇಳಿ? ನಾನು ಫುಡ್ ಬ್ಲಾಗ್ ಮಾಡೋದು ಬೇಡ, ರೀಲ್ಸ್ ಮಾಡೋದು ಬೇಡ, ಇದಕ್ಕೆಲ್ಲ ಎಂತ ಎಂತ ಹೇಳಿ ಕೇಳಿ. ಇನ್ ಹೆಂಗಿನ್ ಗಂಡು ಬೇಕೇನ್ರಿ? ಇನ್ನು ಗಂಡು ಹೆಂಗಿರ್ಕಂದ್ರೆ 1000 ಒಂದಲ್ಲ ಕೋಟೆಗೊಬ್ಬ ಇರ್ಕು. ನನ್ನ ಗಂಡ ಕೋಟ್ಯಾಧೀಶ ಇರ್ಕು. ಅವನಿಗೆ ತಿಂಗಳಿಗೆ ಏನಿಲ್ಲ ಅಂದ್ರು 10 ಅಂದ್ರೆ 15 ಲಕ್ಷ ಸಂಬಳ ಬರ್ತದೆ. ಆ 10 ರಿಂದ 15 ಲಕ್ಷ ಸಂಬಳದಂಗೆ ನಂಗೆ 2 ಲಕ್ಷ ಕೊಡ್ಕು ತಿಂಗಳಿಗೆ. ಅವನಿಗೆ ಮತ್ತೆಂತ ಗೊತ್ತಾ? ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಬೇಕಾದ್ರೂ ಇರ್ಲಿ, ನಮ್ಮ ಮನೆ ಬದುಕಿಲ್ಲ. ನನ್ನ ಗಂಡ ಅವ್ರ ಮನೆಗೆ ಹೋಗಿ ಬರ್ಲಕ್. ನನ್ನ ಗಂಡ ಅವ್ರ ಮನೆಗೆ ಒಪ್ಪಗಿತ್ತಷ್ಟೇ, ಅವ್ರು ನಮ್ಮ ಮನೆ ಬದುಕಿಲ್ಲ. ಕಡಿಗೆ ಕೈಗೊಂದ ಕಾಲಿಗೊಂದ ಆಳ. ಮತ್ತೆ ಬೇರೆ ಬೇರೆ ಸಾಕ ಸಾಕ ಸಾಕ. ನಾನು ರಾಣಿ ಕಣಂಗೆ ಆರಾಮ್ದಂಗೆ ಆರಾಮ್ದಂಗೆ ಹೂ ಕಣಕ. ಮತ್ತಿನ್ನೆಂತ ಗೊತ್ತಾ ಜಯ? ಅವನು ವರ್ಷದಂಗೆ 1-2-3 ಸಲ ಬೇರೆ ಬೇರೆ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಯ್ಕಣಿ. ಅವಳನ್ನಲ್ಲೇ ಬಿಟ್ಟು ಮಾಡ್ಕೊಂಡಿಯ ಅಕ್ಕ 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 ಕಳಬ ನಿಧಾನ ಬಾ 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 ಬಾ. ನಾನು ಹಿಂಗೆ ಹೇಳ್ತೇನೆ ಬೇಡ್ಕ ಬೇಜಾರು ಮಾಡ್ಕೊಂಬೇಡ ಅಕ್ಕ. ಈ ಮದುವೆ ಇದೆ ಸತ್ರ ಕೊನೆ ಸ್ತ್ರೀ ಹತ್ರಮ್ರಪ್ಪ ರಾತ್ರಿಗೆಲ್ಲ ಮತ್ತೆ ನಂಗೆ ಹೇಳಿ ಹೆದರ್ಸ್ಬೇಡ ಮರತೀನಿ. ಅಜ್ಜ ನೀವು ಹೊಡುಕು ಬರ್ಬೇಡ ಅಜ್ಜ ಅಲ್ಲಿ ಕಾರ್ಯ ಅಜ್ಜ ನೀವು. ಅವಳು ಹೆದರ್ಸ್ರೆ ಇಡೀ 10 ಊರಿ ಸಾಕು ಹೆದರ್ಸೋಳು. ನನಗೆ ಯಾರು ಹೆದರ್ಸುದಲ್ಲ, ನಿನ್ನೊಬ್ಬನ್ ಹೆದರ್ಸಿ ಬದಿ ಕೂರ್ಸ್ರು ಸಾಕು. ನೀವು ಮಂಡಿ ಹೊಡಿತೀನಿ ಈಗಣ ನನ್ನ ಮಂಡಿ ಒಡಕ್ ಬಂದ್ರಿತ್ತೆ ಇಲ್ಲ. ಅಜ್ಜ ಬಿಡಿ ಅಜ್ಜ ನನ್ನ ಅಜ್ಜ ಬಿಡಿ ಅಜ್ಜ ಸಾಕ ಮೊದಲೇ ಟೈಮ್ ಆಯ್ತು ಸಾಕ. ಯಾರು ಕಂಡಿ ಅವರ ದುಡುಕ್ ಅಂತೇಳಿ ಊರ್ ಬಿಟ್ರಿ, ಮನಿ ಮಠ ಬಿಟ್ರಿ, ಪರದೇಶಕ್ಕೆ ಕೆಲ್ಸಕ್ಕಂತ ಹೋರಿ. ಅಲ್ಲಿ ಹೋಗಿ ದುಡಿದ್ರಿ ಮಕ್ಳಿಗೆಲ್ಲ ಬೇಕಾದ್ದೆಲ್ಲ ಕೊಟ್ರಿ. ಆರೆ ಈಗ ಮಕ್ಕಳು ನೀವು ಯಾರು ಅಂತ ಕೇಳಿದ್ರು. ಪರಿಸ್ಥಿತಿ ಇಲ್ಲಿವರೆಗೆ ಬಂತು. ಏನ್ ಮಾಡೋದು? ಆಗಲೇ ನಮ್ಮನೆ ಕಷ್ಟ ನಿಮಗೂ ಗೊತ್ತಿತ್ತಲ್ದ. ಸಾಲ ಅಂತೇಳಿ
ಒಲಿಗೆ ಹಾವು ಮಲಗವ ನಮ್ಮ ನೀಟ್ ನಮ್ಮ ಸಿಟಿ. ಅದಕ್ಕೆ ಅಲ್ದ ನಾವು ಪರದೇಶಕ್ಕೆ ಹೋದ್ದು ದುಡುಕೆ. ಅಲ್ಲಾದರೂ ಸುಖ ಇತ್ತ, ಅಲ್ಲೂ ಕಷ್ಟನೇ. ಮಕ್ಕಳು ನೆನಪು ಬೇರೆ. ಅಲ್ಲ ಅಲ್ಲ ನೀನು ಹೇಳುದು ಸಮ. ಆರು ಒಟ್ಟಿಗೆ ಕೂಳು ಎಷ್ಟು ಅಗತ್ಯವೋ ಮಕ್ಕಳಿಗೆ ಹೆತ್ತವರ ಪ್ರೀತಿ ಕಾಳಜಿಯೂ ಅಷ್ಟೇ ಮುಖ್ಯ. ಆರು ಈಗ ಅಪ್ಪ ಅಪ್ಪಿ ಹೊರ ಮೇಲಾರು ಇಲ್ಲಿ ಬಂದಿಯಲ್ಲ, ಎಂತದ್ ಕಾಂಬ ನಿಮ್ಗೆ ನಾರು ಒಳ್ಳೇದೈಲಿ. ಹಾಡಿ ಮಾಡ್ತೀರ ಮಕ್ಕಳ. ಹೊರದ್ರಲ್ಲ ನೀವು ಓಟಿಂಗ್ ಕೊಡ್ಕೊಂಡು ಕೋಟಿ ಮಾತಾಡು ಕೋಟಿ ನನ್ನ ಮಕ್ಕಳು. ನೀವು ನಿಮ್ಮನ್ನೆಲ್ಲ ರಾಮಕೃಷ್ಣ ಮರಾಠ ಹತ್ರ ಹೇಳಿ ಬೆಳಿಗ್ಗೆ ಸೂಪ್ ತಗೊಂಡು ಬಿಟ್ಟಿಗೆ ಬರ್ತೀನಿ. ಅವರು ಅವ್ರಿಗೇನು ಮರಳಿ ಅಜಯ ಮನೆಗೆ ಇಟ್ಕೊಳ್ಳೋದು ಹೆಚ್ಚಂತಿದ್ದವ. ಈಗ ಬಿಡಿ ಅಜಯ, ಕೋಲ್ ಕೊಡಿ ಅಜಯ. ನಾನು ಈಗ ಹೊಡಿತೀನಿ ಅವನಿಗೆ, ಈಗ ಹೊಡೆದು ಬದಿಗೆ ನನ್ನ ಮನೆಗೆ ಅವನಿಗೆ ಧೈರ್ಯ ಇಲ್ಲ. ಕೇಣ ರಾಕೇಶ್ ಅನ್ನ ಹೇಳ್ತೀನ, ಇದು ನಾನು ಹುಟ್ಟಿ ಬೆಳೆದ ಮನಿ, ನನ್ನ ಅಜ್ಜಿ ಮನಿ. ನಾನು ಇಲ್ಲಿಂದ ಎಲ್ಲಿಗೆ ಹೋತಿಲ್ಲ. ನಾನು ಯಾರ ಜೀವನಕ್ಕೂ ಹೋತಿಲ್ಲ. ನನ್ನ ಜೀವನಕ್ಕೆ ತಪ್ಪದು ಬೇಕಾಗಿಲ್ಲ. ನಂಗೂ ಯಾರು ಬೇಡ ಅಜ್ಜ ಆದ್ಮೇಲೆ ನೀನಂತೂ ಬೇಡ ನನ್ನ ಜೀವಕ್ಕೆ. ಗಡ ಅವಳ ಫುಡ್ ವಾಕ್ ಮಾಡಿ ಉಪ್ಪಿದಳು ಬಿಟ್ರೆ ಯಾವ ಜೀವಿಗೆ ಒಲ ತಿನ್ಕ ಹಾಕಿಲ್ಲ ಅಲ್ಲ. ಈಗ ನೀನು ನನ್ನ ಹತ್ರ ಮಾತಾಡು ಬರ್ಬೇಡಕ್ಕ. ನೀನು ಮ್ಯಾಲೆ ಬಳ್ಳಿ ಹಾಕಿ ನೇತಾಡ್ಸಿದ್ದೀನಿ ನಾನು. ಅಂತದ್ದು ಮಾಡೇನಿ ಜೀವ ಅಜಯ. ಅವ್ನು ನಾನು ಇವತ್ತು ಹೊಡುದೆ ಅವನಿಗೆ. ಅವ ತಮ್ಮ ನೀವಿದ್ರೆ ಸುಮ್ಮನೆ ಬಿಟ್ಟಿದೆ ಅಜಯ. ನೀವ್ ಎಂತ ಮಾತಾಡಿ ಅಜ್ಜ. ಇಲ್ದಿರ ಅವ ಇಡೀ ದಿನ ಬೆಳಗಾಗ ಮಾತಾಡ್ತಾ ಸುಮ್ಮನೆ ಕಂತ್ರಿಯಾ ಎಂತ ಮಾಡುದು ಅಂತ ಗೊತ್ತಿಲ್ಲ ಮಾರೆ ಅಜ್ಜ. ನಾನಿದ್ದೆ ಇಲ್ಕಾಣಿ ಮಕ್ಕಳೇ. ಜೀವನ ಅಂದ್ರೆ ನಿಮ್ಮ ಎದುರಿಗಿತ್ತಲ್ಲ ಅದು ಮಾತ್ರ ಜೀವನ ಅಲ್ಲ, ಆದ್ರೆ ಆಚೆಗೂ ಬದುಕಿತ್ತು. ಅಪ್ಪ ಅಮ್ಮನ ಪ್ರೀತಿ ತ್ಯಾಗ ಎಲ್ಲವೂ ಬದುಕೆ. ಕೆಲವು ಸರ್ತಿ ನಾವು ಕಂಡದ್ದು, ಕೆಲವು ಸರ್ತಿ ನಾವು ಕಾಣದೇ ಇದ್ದದ್ದು ಎಲ್ಲ ಪ್ರೀತಿ. ಅಪ್ಪ ಅಮ್ಮ ಇಬ್ರು ನಿಮ್ಮನ್ನು ಬಿಟ್ಟು ಯಾಕೆ ಪರದೇಶಕ್ಕೆ ಹೋಯ್ರಿ ಹೇಳಿ? ಅಲ್ಲಿ ಹೋಯ್ ದುಡಿಕ ನಿಮ್ಮನ್ನೆಲ್ಲ ಒಂದು ಒಳ್ಳೆ ದಡಕ್ಕೆ ಸೇರಿಸ್ಕೊಂಡಳಿ ಹೋದಲ್ದ. ಅವ್ರ ಆಪತ್ತಿಗೆ ನಿಮ್ಮಿಬ್ಬರನ್ನ ಅಜ್ಜ ಅಜ್ಜಿ ಮಡ್ಲಿಗೆ ಹಾಕಿ ಹೋಯ್ರಿ. ಅವರಲ್ಲೇನು ಹೋಯ್ ಸುಖ ಇದ್ದೀರ, ಅವರಿಗೂ ನಿಮ್ಮನ್ನು ಬಿಟ್ಟ ದುಃಖ ಇದ್ದೀರಿ. ಹಂಗಂತೇಳಿ ನೀವು ಈ ಥರ ಮಾಡೋಕ್ಕಾಗ ಕಣಿ. ನೀವು ಹೇಳಿದ್ರಿ ನಮ್ಮ ಅಪ್ಪ ಅಂಬತ್ತಿಗೆ ಅಪ್ಪ ಇರಲಿಲ್ಲ, ಅಮ್ಮ ಅಂಬತ್ತಿಗೆ ಅಮ್ಮ ಇರಲಿಲ್ಲ. ಆದ್ರೆ ಕೆಲವು ಸರ್ತಿ ಎತ್ತಿ ಮುದ್ದಾಡೋದು ಮಾತ್ರ ಪ್ರೀತಿ ಅಲ್ಲ, ಆ ಹಿಂದಿನ ಪ್ರೀತಿ ಮನಸ್ಸಲ್ಲೇ ಇರುತ್ತೆ ಪ್ರತಿಯೊಬ್ಬರಿಗೂ. ಹಾಗೆ ಕೇವಲ ವ್ಯಕ್ತಪಡಿಸೋದು ಮಾತ್ರ ಪ್ರೀತಿ ಅಲ್ಲ, ಮುದ್ದಾಡೋದು ಮಾತ್ರ ಪ್ರೀತಿ ಅಲ್ಲ, ಇದರ ಆಚೆಗೂ ಕೆಲವು ಅಂಶ ಇರುತ್ತೆ. ಮಕ್ಕಳೇ, ಅವರು ನಿಮ್ಗೋಸ್ಕರ ಎಷ್ಟೆಲ್ಲ ಒದ್ದಾಡಿರು, ದುಡ್ದಿರು, ನಿಮ್ಗೆ ಬೇಕಾದ್ದೆಲ್ಲ ಕೊಟ್ಟರು. ಅವ್ರ ಆಸೆ ಏನೀಗ? ಈಗ ಆ ಜಡ್ಜಿ ಹೊರ ಮೇಲೆ ನಿಮ್ಮನ್ನು ಕಾಣ್ಕೊಂಡಳಿ ಅಮ್ಮ ಬರಲೇ ಇಲ್ಲ, ಹೌದಲ್ದ? ಹೌದಾ? ಅಮ್ಮ ಬಂದಿರ ನಿಮ್ಮನ್ನ ಒಂದು ಒಳ್ಳೆ ದಡಕ್ಕೆ ಸೇರ್ಸ್ಕ. ಅವಕ್ಕೇನೋ ಕಷ್ಟ ಆಗ್ತಾಗ ಅಂದೇಳಿ ಅವ್ರು ಇಲ್ಲಿ ಬಂದದ್ದು. ಹಂಗಾಗಿ ಅವ್ರು ಹೇಳದಂತೂ ಕೇಳಿ ಅವರು ನಿಮ್ಗೋಸ್ಕರೇ ಮಾಡ್ತಾ ಇದ್ದದ್ದು. ಹಂಗಾಗಿ ಅವ್ರ ಮಾತಿಗೆ ಬೆಲೆ ಕೊಡಿ, ನಿಮ್ಗೆ ಒಳ್ಳೇದ. ಹಂಗೆ ದೇವಿಯ ಅಜಯ, ನಿನಗೆ ನನ್ನ ಒಳ್ಳೆ ಗಂಡಿನ ಹುಡುಕಿ ಕೊಡ್ತೆ. ಮದುವೆ ಆಯ್ತು ಬೇಡ ಅಂತಿಲ್ಲ. ಯಾಕೆ ಗೊತ್ತಿತ್ತಾ? ನಿನಗೆ ಈಗಲೇ ಕೆಲವು ಮಳೆಗಾಲ ಕಳೆದೋಯ್ತು. ಪ್ರಾಯ ಹಿಂಗೆ ಇರುತ್ತಾ? ಪ್ರಾಯ ಕಳೀತಾ ಇರುತ್ತೆ. ಪ್ರಾಯ ಆದ್ಮೇಲೆ ಯಾರು ಮದುವೆ ಆದ್ರು ನಿನ್ನ
ಹಂಗಾಗಿ ನಾನು ಹೇಳ್ತೆ ಒಳ್ಳೆ ಗಂಡನ ಹುಡುಕ್ತೆ, ಅವನೇ ಆಯ್ಕು ಇವನೇ ಆಯ್ಕು ಯಾವುದು ಹೇಳಬೇಡ, ಒಪ್ಕೋ ಒಳ್ಳೆ. ಹಾಗೆ ಮಗ ರಾಕೇಶ, ಈಗ ಈ ಹಾಡಿ ಪಳ್ದಿ ಗಂಡಿನೊಟ್ಟಿ ಬಳು ಅಂತ ಮಾಡಿದ್ಯಾ ಮೇಲೆ ಬಂದ್ರಲ್ಲ ಇವ್ರು? ನಿಂಗೆ ಗೊತ್ತಿತ್ತಲ್ಲ ನಮ್ಮ ಈ ಗಂಡಿತ್ತಲ್ಲ ನಮ್ಮ ದೊಡ್ಡ ಮಗನ ಮಗ ಉತ್ಸವ, ಅವ ಇಂಜಿನಿಯರ್ ಆಗಿ ಒಂದು ಕಂಪನಿ ಕೆಲಸ ಮಾಡ್ತಿದ್ದ, ಗೊತ್ತಿದ್ದ ನಿನ್ಗೆ? ಅವನ ಲೆವೆಲಿಗೆ ನೀನ್ ಬೆಳಿಕ. ಇನ್ನ ಆ ಮೊಬೈಲ್ ಗಿಬೈಲ್ ಅದೆಂತದ್ದು ಆಡ್ತಿರಲ್ಲ ಅದ್ಯಾವುದೂ ಇಲ್ಲ, ಅಲ್ಲ ಕಮ್ಮಿ ಮಾಡಿ ಒಳ್ಳೇದ. ಅವನೊಂದು ತೋರಿಸಿ ಅದೇ ಅವನೊಟ್ಟಿ ಒಂದು ಬಿಟ್ರಿಯಾ? ಅಡ್ಡಿಲ್ಲ ಅಡ್ಡಿಲ್ಲ, ನಾ ಕರ್ಕೋತೆ ಆಯ್ತಾ, ಸುಮ್ಮನೆ. ಅಮ್ಮ, ಇಷ್ಟು ದಿನ ನಾನು ರಾಕೇಶ ಇಬ್ರು ನಿಮ್ಮೊಟ್ಟಿ ತುಂಬಾ ಕೆಟ್ಟದಾಗಿ ನಡ್ಕೊಂಡು, ಅದೆಲ್ಲದಕ್ಕೂ ಕ್ಷಮೆ ಕೊಡಮ್ಮ. ನನ್ನ ಮಕ್ಕಳು ಏನು ಮಾಡಿದ್ರು ನಂಗೆ ಬೇಜಾರಿಲ್ಲ, ನೀವು ಚೆನ್ನಾಗಿರ್ಬೇಕು. ಅಜಯ, ನೀವು ಅಮ್ಮ ಹೇಳ್ದ ನೀವು ಚೆನ್ನಾಗಿರ್ಕಂದೇಳಿ ಹೇಳಿ, ಆದ್ರೆ ಸಂದೆ ಇಪ್ಪಕ್ಕೆ ಪ್ರಾಬ್ಲಮ್ ಎಂತ ಗೊತ್ತಾ ಅಂತ ರಾಕೇಶ, ಅವು ಇನ್ ಸಮಯಕ್ಕೆ ಎಂತ ಮಾಡ್ಕೊತಾ, ಅಪ್ಪ ಈ ಊರಿಗೆ ಬಂದಾಗಳಿಕೆ ಫಸ್ಟ್ ದೈದ್ ಮನೆಗೆ ಹೋಗಿ ಜಕ್ನಿ ಕಾಯಿ ಹೊಡಕ್ಕೆ ಬರ ಮಂಡಿ ಮಂಡಿ ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ನಾವು ಸ್ಕಿಟ್ ಅಲ್ಲ, ಒಂದು ಸ್ಕಿಟ್ ಮಾಡುವ ಪ್ರಯತ್ನ ಮಾಡಿತ್ತು. ಇದರ ಕತೆ ಮತ್ತು ನಿರ್ದೇಶನ ಮಾಡಿ ಶ್ರೀದೇವಿಯ ಪಾತ್ರವನ್ನು ಮಾಡಿದವರು ಶ್ರೀಮತಿ ಲಿಖಿತಾ ಪ್ರಶಾಂತ್ ಶೆಟ್ಟಿ ಅವರು. ಹಾಗೆ ಅಮ್ಮನ ಪಾತ್ರವನ್ನು ನಿರ್ವಹಿಸಿದವರು ಶ್ರೀಮತಿ ಸೌಭಾಗ್ಯ ಎಚ್.ಎನ್ ಅವರು. ಹಾಗೆ ರಾಕೇಶನ ಪಾತ್ರವನ್ನು ನಿರ್ವಹಿಸಿದವರು ಶ್ರೀ ಉತ್ಸವ ಶೆಟ್ಟಿ. ಹಾಗೆ ಮೀನು ಮಾರಾಟಗಾರರಾಗಿ ಶ್ರೀ ಅವಿನಾಶ್ ಶೆಟ್ಟಿ. ಹಾಗೆ ಕಾರ್ತಿಕ್ ಆಗಿ ನಮ್ಮ ಅರುಣ್ ಕುಮಾರ್ ಶೆಟ್ಟಿ ಅವರು. ಹಾಗೆ ನಮಗೆ ಸಹಕಾರ ನೀಡಿದವರು ಅರೆಹೊಳೆ ಪ್ರತಿಷ್ಠಾನದವರು. ಅರೆಹೊಳೆ ಪ್ರತಿಷ್ಠಾನದ ಶ್ರೀ ಅರೆಹೊಳೆ ಸದಾಶಿವರಾವ್ರವರು ಅವರ ಡ್ಯಾನ್ಸ್ ಕ್ಲಾಸನ್ನು ನಮಗೆ ಬಿಟ್ಟುಕೊಟ್ಟು ರಾತ್ರಿ ಸಮಯದಲ್ಲಿ ನಾವು ಈ ಒಂದು ಪ್ರಾಕ್ಟೀಸ್ ಮಾಡಿದ್ದು. ನಾವು ಸುಮಾರು ರಾತ್ರಿ 12 ಗಂಟೆವರೆಗೂ ಎಲ್ಲ ಪ್ರಾಕ್ಟೀಸ್ ಮಾಡಿತ್ತು. ಮುಖ್ಯವಾಗಿ ನಮಗೆ ಆ ಸಹಕಾರ ನೀಡಿದ ಅರೆಹೊಳೆ ಸದಾಶಿವರಾಯರಿಗೆ ನಾವು ಚಿರಋಣಿಯಾಗಿರುತ್ತೆ. ಯಾಕಂದರೆ ನಮ್ಗೆ ಪ್ರಾಕ್ಟೀಸ್ ಮಾಡೋಕೆ ಒಂದು ಜಾಗ ಕೊಟ್ಟಿವಿ. ಅದು ಅಲ್ಲದೆ ಇನ್ನೊಂದು ವಿಷಯ, ಮಂಗಳೂರು ಅಥವಾ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯರಿಗೆ ಈ ರಂಗ ತರಬೇತಿಗೆ ಹೋಯ್ಕಾರೆ ನಾವು ಒಂದೇ ರಂಗಾಯಣಕ್ಕೋ ಅಥವಾ ನೀನಾಸಮ್ಮಿಗೆ ಹೋಯ್ಕೆ ಆದರೆ ಅಷ್ಟು ದೂರ ಎಲ್ಲ ಹೋಗಿ ಕಲುಕಾತಿಲ್ಲ ಎನ್ನುವ ಉದ್ದೇಶಕ್ಕೆ ಅರೆಹೊಳೆ ಸದಾಶಿವರಾಯರು ಅವರ ಬೈಂದೂರ ಹತ್ರ ಇರುವ ಅರೆಹೊಳೆಯಲ್ಲಿ ಒಂದು ರಂಗಮಂದಿರ ಕಟ್ತಾಯಿದ್ರು. ಅವರ ದುಡಿಮೆಯೆಲ್ಲ ಹಾಕಿ ಒಂದು ಅರ್ಧಾಂಶ ಸ್ಟೇಜ್ ಮಟ್ಟಕ್ಕೆಲ್ಲ ಬಂದು ಅವರೊಂದು ಮಾಡಿರ, ಇನ್ನೂ ಅದಕ್ಕೆ ಸಭಾಭವನ ಹಾಗೆ ಕೆಲವು ಖರ್ಚೆಲ್ಲ ಇತ್ತು. ಹಾಗಾಗಿ ನಾವೆಲ್ಲ ಸಮಸ್ತ ಕುಂದಾಪುರ ಕನ್ನಡದ ಬಂಧುಗಳು ಅವರೊಡನೆ ಸಹಕರಿಸುವ ಅಂತ ಕೇಳಿಕೊಳ್ತಾ ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ಕಿರುಪ್ರಹಸನವನ್ನು ನಡೆಸಿಕೊಟ್ಟಂಥ ಲಿಖಿತ ಮತ್ತು ತಂಡದವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಕುಂದಗನ್ನಡದ ಕುಂದಾಪುರ ಹಬ್ಬದ ಈ ಸಂಭ್ರಮದಲ್ಲಿ ಕೊನೆಯ ಕಾರ್ಯಕ್ರಮ ಒಂದು ನೃತ್ಯ ಇದೆ ಚಿಕ್ಕ ಮಕ್ಕಳಿಂದ. ನೀವೆಲ್ಲರೂ ಕೂಡ ಅದನ್ನು ನೋಡಿ ಹೋಗಲೇಬೇಕು. ಬಹಳ ಅದ್ಭುತವಾದಂಥ ಗಾಯನಕ್ಕೆ ಹೆಜ್ಜೆಯನ್ನು ಹಾಕಲಿಕ್ಕಿದ್ದಾರೆ ಮಕ್ಕಳು. ಈ ದಿನ ಈ ಸುಂದರ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಲೈವನ್ನು ತೋರಿಸಿರುವಂಥ V4 ನ್ಯೂಸ್ 24x7 ಹಾಗೂ ಪ್ರಶಾಂತ್ ಮಲ್ಯಾಡಿ ಲೈವ್ ಇವರಿವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ವರ್ಷದ ಕುಂದಾಪುರ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ದುಡಿದಂಥ ಎಲ್ಲ ಅಧ್ಯಕ್ಷರು, ಪೂರ್ವದ ಅಧ್ಯಕ್ಷರು ಅಥವಾ ಪ್ರಸ್ತುತದಲ್ಲಿದ್ದಂಥ ಎಲ್ಲ ಸದಸ್ಯರು, ಬೇರೆ ಬೇರೆ ಸಮಿತಿಯ ಸದಸ್ಯರು ತಮ್ಮ ಅವಿರತವಾದಂಥ ಪರಿಶ್ರಮವನ್ನು ಇದರ ಹಿಂದುಗಡೆ ಹಾಕಿದ್ದಾರೆ. ಕಳೆದ 2 ತಿಂಗಳಿಂದ ಕೆಲಸವನ್ನು ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಕೊನೆಯ ಕಾರ್ಯಕ್ರಮ ನೀವೆಲ್ಲ ನೋಡಿ ಖುಷಿಪಡಿ. ಮುಂದಿನ ವರ್ಷ ಮತ್ತೊಮ್ಮೆ ಮಗದೊಮ್ಮೆ ನೀವೆಲ್ಲ ಭೇಟಿಯಾಗೋಣ. ಮಕ್ಕಳ ಶಾಲೆ ಹೋಗಿತ್ತಲ್ಲ, ತಡ ಆಯ್ತಲ್ಲ, ಎಲ್ಲಿದ್ರಿ? ರಿಕ್ಷಾ ಕಾಯ್ತಾ ಇತ್ತಲ್ಲ, ಟೈಮ್ ಆಯ್ತು ಮಕ್ಕಳ, ಬೇಗ ಹೇಳಿ. ಎಷ್ಟು ಸನ್ನಿ ಮಾಡ್ತಾವಪ್ಪ ಈ ಮಕ್ಕಳು, ಒಂದ್ಗಳಿಗೆ ಹೇಳುದಿಲ್ಲ ಮಣ್ಣಿಲ್ಲ. ಗಡ ಹೊಲ್ಡ 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 ಹೈಟ, ಎಷ್ಟೊತ್ತು ನಿಂಗೆ ಹೈಟ? ರಾಮಣ್ಣ, ಧೂಮಣ್ಣ, ಶಾಮಣ್ಣ, ಮಾಲಕ್ಕೆಲ್ಲ ನಡೀನಿ.
ಹೊಡೆದ್ಯಂತೆ ಯಾಕೆ ಪುಟ್ನಸಿ ಯಾಕೆ ಪುಟ್ನಸನ್ನ ಹೊಡೆದ್ಯಂತೆ ಯಾಕೆ ಪುಟ್ನಸಿ ಬಾಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಬಾಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು Tiling nightmares, cracks, vibration and wear, destroying your floors? Meet the Ace Fix Star Series, engineered for endurance, built to bond, reliable and economical. Perfect for basic tiling on floors and walls. The perfect fix for long-lasting tiles built to withstand heavy foot traffic and vibrations. High performance adhesive for large format tiles. More grip, more surface coverage. Maximum bond strength with high polymer content. Ideal for challenging and vertical applications. From home interiors to industrial floors, Ace Fix doesn't just stick, it stays stuck. Choose your style, choose your strength, choose Ace Fix. Visit www.acebond.in or contact us now. ವರಮಹಾಲಕ್ಷ್ಮಿ ವರ ಪ್ರಸಾದಿಸಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮಂಗಳ ಶುಭಾಶಯಗಳು. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್.